ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನತಾನಿ ಪರ್ಬೊದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬೊದ ಮನದಾನಿ ಪಾಡ್ಯದ ದಿನತಾನಿ ಪರ್ಬೊದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬೊದ ಮನದಾನಿ ಪಾಡ್ಯದ ದಿನದಾನಿ ಪರ್ಬೊದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬೊದ ಮನದಾನಿ ಪಾಡ್ಯದ ದಿನದಾನಿ ಪರ್ಬೊದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಆಗಮಿಸಿದ ಪ್ರೀತಿಯ ಮಕ್ಕಳಲ್ಲಿ ಒಂದು ವಿನಂತಿ. ನಾವು ಬಂದಿರುವುದು ಇವತ್ತು ಕೆಸರು ಗದ್ದೆಯಲ್ಲಿ ಆಟ ಆಡುವುದಕ್ಕೆ. ಆದರೆ ಅದು ಎಷ್ಟು ಮುಖ್ಯವೋ ಈ ಸಭಾ ಕಾರ್ಯಕ್ರಮವೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತಾವೆಲ್ಲ ಈ ವೇದಿಕೆಯ ಮುಂಭಾಗ ಬಂದು ಆಸನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ ಇನ್ನೊಂದು ಸೂಚನೆ. ಇದೀಗ ನಾವು ಆಯ್ಕೆ ಮಾಡಿಕೊಂಡಂತ 2 ಗದ್ದೆಗಳು, ಒಂದು ಲಿಂಗಜ್ಜನ ಗದ್ದೆ, ಇನ್ನೊಂದು ಶ್ರೀನಜ್ಜನ ಗದ್ದೆಯನ್ನ ಆಯ್ಕೆ ಮಾಡಿಕೊಂಡಿರ್ತೇವೆ. ಹೊರತುಪಡಿಸಿ ಹೊರಗೆ ಯಾವುದೇ ಗದ್ದೆಗಳಿಗೆ ಹೋಗಬಾರದು ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ಗದ್ದೆಗಳಲ್ಲಿ ಈಗಾಗಲೇ ತುಂಬಾ ವರ್ಷದಿಂದ ಹಡು ಬಿದ್ದು ಕೆಲವೊಂದು ಕಡೆ ಮೋಳಗಳೆಲ್ಲ ಆಗಿರೋದ್ರಿಂದ ಮಕ್ಕಳಿಗೆ ಏನಾದ್ರೂ ಅನಾಹುತ ಆಗುವ ಸಮಸ್ಯೆ ಇರಬಹುದು. ಹಾಗಾಗಿ ಇದರಿಂದ ಹೊರತುಪಡಿಸಿ ಎಲ್ಲೂ ಹೊರಗಡೆ ಹೋಗಬಾರದು ಅಂತ. ಅರುಣಣ್ಣ, ಪ್ರನಿಲ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಎಂದು ವಿಘ್ನ ವಿನಾಶಕನಾದ ನಮ್ಮ ಹೆಗ್ಗಡೆ ಅರಸು ಮನೆತನದಿಂದ ನಿರ್ಮಾಣಗೊಂಡಿರುವ ಐತಿಹ್ಯ ಇರುವ ಸೋಮೇಶ್ವರ ಮತ್ತು ಮುದ್ರಾಡಿ ಗಣಪನನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಗ್ರಾಮ ದೇವತೆಗಳಾದ ಅನಂತ ಪದ್ಮನಾಭ ಮತ್ತು ಅರ್ಧನಾರೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಕುಲದೇವರಾದ ವೀರಮಾರುತಿಯನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಹಾಗೂ ದುಡ್ಡಿನ ಜಡ್ಡಿನ ಪರಿಸರದ ದೈವ ದೇವರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಹೆಗ್ಗಡೆ ಬಾಂಧವರು ಮತ್ತು ಗುರು ಹಿರಿಯರನ್ನ ವಂದಿಸಿಕೊಳ್ಳುತ್ತಾ ಇದೀಗ 2025ನೇ ಸಾಲಿನಲ್ಲಿ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಬಾಂಧವರಿಂದ ಮೊದಲ ಬಾರಿಗೆ ಹೆಬ್ರಿ ಗ್ರಾಮದ ದುಡ್ಡಿನ ಜಡ್ಡು ಪ್ರಕೃತಿ ಮಡಿಲಲ್ಲಿ ಆಟಿಡೊಂಜಿ ಕೂಟಡು ಕೆಸರದ ಗೊಬ್ಬು ಏರ್ಪಡಿಸಿರುತ್ತಿದ್ದೇವೆ. ಈಗಾಗಲೇ ಆಗಮಿಸಿದಂತಹ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘರಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ಸಭೆಯ ಉದ್ಘಾಟಕರು ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಚಂದುಕುಂದು, ಹೋಟೆಲ್ ಅಮರಾವತಿ ಹೆಬ್ರಿ, ಉದ್ಯಮಿ ಮುಂಬೈ. ಮುಖ್ಯ ಅತಿಥಿಗಳು ಶ್ರೀಯುತ ನವೀನ್ ಎನ್ ಹೆಗ್ಡೆ, ಅಧ್ಯಕ್ಷರು ದಕ್ಷಿಣ ಕನ್ನಡ ಹೆಗ್ಗಡೆ ಸಮಾಜ ಸಂಘ, ಕೋಟೆಬಾಗಲು, ಮೂಡಬೇದ್ರೆ. ಶ್ರೀಯುತ ಸತೀಶ್ ಹೆಗ್ಡೆ, ಕೃಷಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ಹುಲಿಪಂಜರು ಜಡ್ಡು, ರಟ್ಟಾಡಿ. ಶ್ರೀಯುತ ನಂದಕುಮಾರ್ ಹೆಗ್ಡೆ, ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಹೆಗ್ಗಡೆ ಸಮಾಜ ಸಂಘ, ಕೋಟೆಬಾಗಿಲು, ಮೂಡುಬಿದ್ರೆ.
ಶ್ರೀಯುತ ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ, ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಬ್ರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಸುಧಾಕರ್ ಹೆಗ್ಡೆ, ಗೌರವಾಧ್ಯಕ್ಷರು, ಹೆಗ್ಗಡೆ ಸಮಾಜ ಸಂಘ, ಹೆಬ್ರಿ ವಲಯ. ಶ್ರೀಯುತ ಸಂದೀಪ್ ಹೆಗ್ಡೆ, ಮುಕ್ತೇಸರರು, ಶ್ರೀ ವೀರಮಾರುತಿ ದೇವಸ್ಥಾನ, ಕೋಟೆಬಾಗಿಲು, ಮೂಡಬಿದ್ರೆ. ಶ್ರೀಯುತ ಹರಿದಾಸ್ ಹೆಗ್ಡೆ, ನಿವೃತ್ತ ಶಿಕ್ಷಕರು, ಮಂಜರ್ಬೆಟ್ಟು, ಹೆಬ್ರಿ. ಶ್ರೀಮತಿ ಪ್ರಭಾವತಿ ಆನಂದ್ ಹೆಗ್ಡೆ, ನಿವೃತ್ತ ಶಿಕ್ಷಕಿ, ಚಂದುಕುಂದು. ಶ್ರೀಯುತ ಸುಕೇಶ್ ಹೆಗ್ಡೆ, ಅಧ್ಯಕ್ಷರು, ಗ್ರಾಮ ಪಂಚಾಯತ್, ಕಡ್ತಾಲ. ಶ್ರೀ ಶಂಕರ್ ಹೆಗ್ಡೆ, ಕಾರ್ಯದರ್ಶಿ, ಶ್ರೀ ವೀರಮಾರುತಿ ದೇವಸ್ಥಾನ, ಕೋಟೆಬಗಲು, ಮೂಡಬಿದ್ರೆ. ಶ್ರೀಯುತ ರವಿಚಂದ್ರ ಹೆಗ್ಡೆ, ಉದ್ಯಮಿ, ಹೆಬ್ರಿ. ಶ್ರೀಯುತ ಜಗದೀಶ್ ಚಂದ್ರ ಹೆಗ್ಡೆ, ಉದ್ಯಮಿ, ಹೆಬ್ರಿ. ಶ್ರೀಯುತ ವಿಜಯ್ ಹೆಗ್ಡೆ, ಮುಖ್ಯೋಪಾಧ್ಯಾಯರು, ಸೇಡಿಮನೆ. ಶ್ರೀಯುತ ಸಂದೀಪ್ ಹೆಗ್ಡೆ, ಹೋಟೆಲ್ ಅಮರಾವತಿ. ಇವರನ್ನೆಲ್ಲ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇತ್ತೀಚಿನ ಪೀಳಿಗೆಯ ಮಕ್ಕಳಲ್ಲಿ ಒಂದು ಸಂಶಯ ಮೂಡುವುದು ಸಹಜ. ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ. ಜಾತಿ ಭೇದ ಭಾವ ಮರೆತು ಬದುಕಬೇಕೆಂಬುದನ್ನು ಈಗಾಗಲೇ ಮಕ್ಕಳಿಗೆ ಗುರುಗಳು ಅರಿವಿಗೆ ತಂದಿರುವುದರಿಂದ ಮಕ್ಕಳಲ್ಲಿ ಸಹಜವಾಗಿಯೇ ಸಂಶಯ ಮೂಡುವುದೇನೆಂದರೆ ನಾವೇಕೆ ಹೆಗ್ಗಡೆಯವರು ಮಾತ್ರ ಸೇರಬೇಕೆಂಬುದು ಸಹಜ. ಆದರೆ ಸರ್ಕಾರದ ಕೆಲವು ಮೀಸಲಾತಿ ನಿಯಮಗಳಿಗನುಸಾರವಾಗಿ ನಾವು ಇದನ್ನು ಒಪ್ಪಿಕೊಳ್ಳಲೇಬೇಕಾದ ಸಂದರ್ಭಕ್ಕೆ ಮತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಾಣ್ಣುಡಿಯಂತೆ ನಮ್ಮ ಸಮಾಜ ಬಾಂಧವರೆಲ್ಲ ಒಗ್ಗೂಡಿ ಪರಸ್ಪರ ಸಂವಹನಕ್ಕೆ ಒಳಗೊಂಡು ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಪರಸ್ಪರ ಹಂಚಿಕೊಂಡು ಬಗೆಹರಿಸಿಕೊಳ್ಳುವುದರೊಂದಿಗೆ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವಾಗಿದೆ. ಇದರ ಮೂಲಕ ನಾವು ಬೆಳೆಯಬಹುದು. ನಮ್ಮ ಮನೆ ಬೆಳೆಯುತ್ತದೆ, ನಮ್ಮ ಸಮಾಜ ಬೆಳೆಯುತ್ತದೆ, ಇದರೊಂದಿಗೆ ರಾಷ್ಟ್ರೀಯತೆಯನ್ನು ಬೆಳೆಸಬಹುದು ಎಂಬ ದೃಷ್ಟಿಕೋನ ಇಟ್ಟು ನಾವೆಲ್ಲ ಇಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಜೊತೆಗೆ ಆಟಿಡೊಂಜಿ ಕೂಟದ ಸಂಭ್ರಮದಲ್ಲಿ ನಾವಿದ್ದೇವೆ. ಹಿಂದಿನ ಕಾಲದ ಜನರು ಹಿಂದೆ ಗದ್ದೆಯಲ್ಲಿ ದುಡಿದವರು, ಗದ್ದೆಯ ಕೆಸರಿನಲ್ಲಿ ಹೊರಳಾಡಿ ದುಡಿದು ಬದುಕನ್ನ ಕಟ್ಟಿಕೊಂಡವರು. ನಮಗೆ ಆ ದಿನದ ನೆನಪು ಮಾಡುವುದೇ ಕೆಸರದ ಗೊಬ್ಬು, ಅಂದ್ರೆ ಕೆಸರಿನಲ್ಲಿ ಆಟ. ಹಿಂದೆ ರೈತ ಕೆಸರಿನಲ್ಲಿ ದುಡಿದು ಬದುಕನ್ನ ಸಾರ್ಥಕಪಡಿಸಿಕೊಂಡರೆ ಇಂದು ನಾವು ಕೆಸರಿನಲ್ಲಿ ಮನಸಂತೋಷಕ್ಕಾಗಿ ಕುಣಿದಾಟ ಮಾಡುತ್ತಿದ್ದೇವೆ. ಕಾರಣ ಈ ಗದ್ದೆಯ ಕೆಸರಿನ ರೈತನ ಬದುಕಿನ ಯಶಸ್ಸಿನ ಗುಟ್ಟಿನ ಅರ್ಥ ನಮಗೆ ಸಿಗಲಿ ಎಂದು ಮತ್ತು ಗದ್ದೆಯ ಕೆಸರಿನಲ್ಲಿ ಔಷಧೀಯ ಗುಣ ಇರುವುದರಿಂದ ಆ ಕೆಸರಿನ ಕನರುವಿಗೆ ಕ್ರಿಮಿನಾಶಕ ಗುಣ ಇರುವುದರಿಂದ ಮಾನವನ ಚರ್ಮ ರೋಗ ದೂರವಾಗುತ್ತದೆ, ಕೈಕಾಲುಗಳಿಗೆ ವ್ಯಾಯಾಮ ಸಿಗುತ್ತದೆ. ಜೊತೆಗೆ ಹಿಂದೆ ರೈತರು ದುಡಿದಷ್ಟು ಕಷ್ಟ ಕೆಸರು ಗದ್ದೆಯಲ್ಲಿ ಕೋಣಗಳ ಬಳಲಿಕೆ ನಮಗೆ ಸರಿಯಾಗಿ ಅರ್ಥ ಆಗುವುದರೊಂದಿಗೆ ಮುಂದಿನ ಪೀಳಿಗೆಗೂ ಈ ಕೆಸರಿನ ಸಾರದ ಅರ್ಥವನ್ನ ಉಳಿಸಿಕೊಡುವ ಉದ್ದೇಶದಿಂದ ಮತ್ತು ಇಂದಿನ ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಮನೆ ಮನಗಳ ಬೆಳಗುವ ಭರವಸೆಯ ದೀಪಗಳು, ಭವ್ಯ ರಾಷ್ಟ್ರದ ಭಾಗ್ಯೋದಯದ ವ್ಯಕ್ತಿತ್ವದ ಮುನ್ಸೂಚನೆಯ ಭವಿಷ್ಯದ ರೂವಾರಿಗಳು.
ಅಂತಹ ಪ್ರತಿಯೊಬ್ಬ ಮಕ್ಕಳ ಬದುಕಿನಲ್ಲಿ ಮಾನಸಿಕ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲು ಶಿಕ್ಷಣ ಎಷ್ಟು ಮುಖ್ಯವೋ, ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಕ್ರೀಡೆ, ಸಂಸ್ಕಾರ, ಸಂಪ್ರದಾಯ, ಆಚರಣೆ ಮತ್ತು ತಮ್ಮ ತಮ್ಮ ಪ್ರತಿಭೆಯನ್ನ ತೋರ್ಪಡಲು ಸಾಂಸ್ಕೃತಿಕ ವೇದಿಕೆ ಇವುಗಳು ಒಂದಕ್ಕೊಂದು ಪ್ರೇರಕ ಮತ್ತು ಪೂರಕ. ಈ ಕಾರಣಕ್ಕಾಗಿ ಇಂದು ನಾವೆಲ್ಲರೂ ಈ ಆಟಿಡೊಂಜಿ ಕೂಟುಡು ಕೆಸರದ ಗೊಬ್ಬು ಮಾಡುವುದರೊಂದಿಗೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಬಾಂಧವರೆಲ್ಲ ಸೇರಿಸಿ ಇಂದಿನ ಮಕ್ಕಳೇ ಮುಂದಿನ ಅತ್ಯುತ್ತಮ ಪ್ರಜೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಕೆಸರದ ಗೊಬ್ಬು ಇಂದು ದುಡ್ಡಿನ ಜಡ್ಡು ಸೀತಾನದಿ ಹೆಬ್ರಿ ಎಂಬ ಪುಟ್ಟ ಊರಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ಬೇಕಲ್ಲವೇ ಮುನ್ನುಡಿ? ನಮ್ಮನ್ನ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಇದೀಗ ಇಂದಿನ ಕಾರ್ಯಕ್ರಮ ಸುಸಜ್ಜಿತವಾಗಿ ಸಮಗ್ರ ಯಶಸ್ಸಿನಿಂದ ನೆರವೇರಲಿ ಎಂದು ಪ್ರಾರ್ಥಿಸಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಬಾಂಧವರಾದ ಜ್ಯೋತಿ ಹೆಗ್ಡೆ ಸೇಳೆಂಜೆ ಹಾಗೂ ಅಕ್ಷಿಕಾ ಹೆಗ್ಡೆ ಚಂದುಕುಂದು ಹೆಬ್ರಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದಾದರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸದಿಂದಾದರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಗಣಪನನ್ನ ಸ್ಮರಿಸಿ ಪ್ರಾರ್ಥನೆಯನ್ನ ಮಾಡಿದ ಜ್ಯೋತಿ ಹೆಗ್ಡೆ ಮತ್ತು ಅಕ್ಷಿಕಾ ಹೆಗ್ಡೆ ಹೆಬ್ರಿ ಇವರಿಗೆ ವಂದನೆಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ. ಅದಕ್ಕಾಗಿ ಸ್ವಾಗತದ ನುಡಿಮಾತು. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನ ಹೃದಯ ತುಂಬಿ ಸ್ವಾಗತಿಸುವುದಕ್ಕೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಕಾರ್ಯದರ್ಶಿಯಾಗಿ ಇರುವ ಶ್ರೀಮತಿ ಸುನೀತಾ ಅರುಣ್ ಹೆಗ್ಡೆಯವರು ಆಗಮಿಸಲಿದ್ದಾರೆ. ಹರಿ ಓಂ. ನಮ್ಮ ಹೆಬ್ರಿ ವಲಯದಿಂದ ನಡೆಸುತ್ತಿರುವಂತಹ ಇದು 2ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಗಮಿಸಿದಂತಹ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ವಂದನೆಗಳನ್ನ ಸಲ್ಲಿಸ್ಕೊಳ್ತಾ, ಆಟಿರೊಂಜಿ ಕೂಟದ ಕೆಸರದ ಗೊಬ್ಬು ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಗ್ಗಡೆ ಸಂಘದ ಬ್ಯಾಕ್ಬೋನ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಶ್ರೀಯುತ ಮುಂಬೈಯಲ್ಲಿ ಉದ್ಯಮಿಯಾಗಿದ್ದು ಹಾಗೂ ನಮ್ಮ ಇಲ್ಲಿಯ ಹೆಬ್ರಿಯಲ್ಲಿ ಸಹ ಉದ್ಯಮಗಳನ್ನ ಮಾಡಿಕೊಂಡು ಅನೇಕ ಜನರಿಗೆ ಸಹಾಯ ಹಸ್ತವನ್ನು ಮಾಡ್ತಿರ್ತಕ್ಕಂತಹ ಇಂದಿನ ಉದ್ಘಾಟಕರಾದಂತಹ ಶ್ರೀ ವಿಶ್ವನಾಥ್ ಹೆಗ್ಡೆ ಚಂದುಕುಂದು ಇವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ.
ಇವರಿಗೆ ನಮ್ಮ ಗೌರವ ಸಲಹೆಗಾರರಾದಂತಹ ಅರುಣ್ ಕುಮಾರ್ ಹೆಗ್ಡೆಯವರು ಬಂದು ಅವರಿಗೆ ಶಾಲನ್ನು ಹಾಕಿ ವಿಳ್ಯದೆಲೆಯನ್ನು ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಆಟಿಯ ಸಂಕೇತವಾದಂತಹ ಹಾಗೆಯೇ ನಮಗೆಲ್ಲ ಸ್ಫೂರ್ತಿದಾಯಕವಾದಂತಹ ಇನ್ನೊಬ್ಬ ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದಂತಹ ಅವರು ಸಹ ನಮಗೆಲ್ಲ ತುಂಬ ಸ್ಫೂರ್ತಿದಾಯಕರು. ಯಾಕಂದರೆ ನಾವು ಇಲ್ಲಿ ಕ್ರಿಯಾಶೀಲರಾಗಿರ್ಬೇಕಂತೇಳಿದರೆ ಮಾತೃ ಸಂಘದಲ್ಲಿ ಅವರು ತುಂಬ ಕ್ರಿಯಾಶೀಲ ಆಗಿದ್ದರು. ಅವ್ರು ಹಾಕಿಕೊಟ್ಟ ಮಾದರಿಯಂತೆ ನಾವು ಮುಂದೆ ಸಾಗ್ತಾ ಇದ್ದೇವೆ ಅಂತ ಒಬ್ಬ ಹಾಗೆ ಉದ್ಯಮಿಯಾಗಿದ್ದವರು ತುಂಬ ಮಾತೃ ಸಂಘದಿಂದ ತುಂಬ ಸಹಾಯ ಎಲ್ಲ ಕಡೆಗೂ ಮಾಡಿದ್ದಾರೆ. ಅವರು ಮಾಡಿರುವಂತಹ ಕೊಡುಗೆ ಅಪಾರವಾಗಿದೆ. ಶ್ರೀಯುತ ನವೀನ್ ಹೆಗ್ಡೆ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರು ಮಾತೃ ಸಂಘದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ನಮ್ಮ ಸಂಘದ ಗೌರವ ಸಲಹೆಗಾರರಾದಂತಹ ಸುಂದರ್ ಹೆಗ್ಡೆ ಅವರು ಬಂದು ಶಾಲನ್ನು ಹಾಕಿ ವಿಳ್ಯದೆಲೆ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಮಾತೃ ಸಂಘದ ಇನ್ನೋರ್ವ ಮಾಜಿ ಅಧ್ಯಕ್ಷರಾದಂತಹ ನಂದಕುಮಾರ್ ಹೆಗ್ಡೆಯವರಿದ್ದಾರೆ ನಮ್ಮೊಂದಿಗೆ. ಅವರು ಸಹ ಅವರ ಕಾಲದಲ್ಲಿ ತುಂಬ ಜನಕ್ಕೆ ಈಗ ಸಹ ಮಾದರಿಯಾಗಿರುವ ಹಾಗೆಯೇ ತುಂಬ ಕಾರ್ಯಗಳನ್ನು ನಡೆಸಿಕೊಟ್ಟಂಥವರು. ಅವರಿಗೆ ಸಹ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅವರಿಗೆ ನಮ್ಮ ವಲಯದ ಸಂಚಾಲಕರಾದ ಪ್ರವೀಣ್ ಹೆಗ್ಡೆ ಕಾಸನ್ಮಕ್ಕಿ ಇವರು ಬಂದು ಗೌರವವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ಶ್ರೀ ಸತೀಶ್ ಹೆಗ್ಡೆ ಕೃಷಿಯಲ್ಲಿ ಎಲ್ಲ ಯುವಕರಿಗೆ ಮಾದರಿಯಾಗಿರುವ ಹಾಗೆ ಕೃಷಿಯಲ್ಲಿ ಯಶಸ್ಸನ್ನು ಮಾಡಿ ತನ್ನ ಹೆಗಲಿಗೆ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಂತಹ ಶ್ರೀಯುತ ಸತೀಶ್ ಹೆಗ್ಡೆ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹುಲಿಪಂಜು ಜಡ್ಡು ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ವಲಯ ಉಪಾಧ್ಯಕ್ಷರಾದಂತಹ ಗಂಗಾ ಹೆಗ್ಡೆಯವರು ಗೌರವಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಶಾಲನ್ನು ಹಾಕಿ ವಿಳ್ಯದೆಲೆ ಕೊಟ್ಟು. ಹಾಗೆ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ನಮ್ಮವರೇ ಆದಂತಹ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ನಮಗೆ ಮಾರ್ಗದರ್ಶಕರಾಗಿ ನಮ್ಮ ವಲಯಕ್ಕೆ ಸಿಕ್ಕಿರುವ ಆಸ್ತಿ ಅಂತ ಹೇಳ್ಬೋದು. ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ನಮ್ಮ ಊರಿಗೆ ಪದವಿ ಪೂರ್ವ ಕಾಲೇಜಿಗೆ ಪದವಿ ದರ್ಜೆ ಕಾಲೇಜಿಗೆ ಗೌರವ ಸ್ಥಾನವನ್ನು ಪಡೆದುಕೊಂಡು ಪ್ರಾಂಶುಪಾಲರಾಗಿ ಬಂದಂತಹ ವಿದ್ಯಾಧರ್ ಹೆಗಡೆ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಂದ ಸಾಕಷ್ಟು ನಮಗೆ ಮಾರ್ಗದರ್ಶನ ಮತ್ತು ಹೇಗೆ ನಾವು ಚುರುಕಾಗಿರಬೇಕು ಅನ್ನೋದನ್ನು ಈಗ ಸಹ ನಾವು ನಿನ್ನೆವರೆಗೂ ಸಹ ಅವರಿಂದ ಕಲಿಯೋದು ತುಂಬ ಇತ್ತು, ಇನ್ನೂ ಸಹ ಕಲಿಯೋದು ಉಂಟು. ಅವರಿಗೆ ನಮ್ಮ ಸಂಘದ ಅಶೋಕ್ ಹೆಗಡೆ ಅವರು ಬಂದು ಶಾಲನ್ನು ಹಾಕಿ ಗೌರವಿಸಬೇಕು, ವಿಳ್ಯದೆಲೆ ಕೊಟ್ಟು ಅಂತ ಕೇಳ್ಕೊಳ್ತೇನೆ.
ಹಾಗೆ ನಮ್ಮದು ಇದೆಲ್ಲದಕ್ಕೆ ಸಹ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಿರ್ತಕ್ಕಂತಹ ನಮ್ಮ ಅಧ್ಯಕ್ಷರು, ಈ ವಲಯದ ಅಧ್ಯಕ್ಷರು, ಇವರು ಕಾರ್ಕಳದಲ್ಲಿದ್ದರೂ ಸಹ ಪಾಪ ಎಲ್ಲ ಟೈಮು ಬ್ಯುಸಿ ಇದ್ದರೂ ಸಹ ಇಂಥದ್ದು ಮಾಡುವ ಅಂತ ಅವ್ರು ಹೇಳಿದಾಗ ಪ್ರತಿ ಒಬ್ಬರು ಸಂಘದ ಸದಸ್ಯರು ಅವರಿಗೆ ಸ್ಪಂದನೆ ಕೊಡ್ತಾರೆ. ಸ್ಫೂರ್ತಿದಾಯಕ ಅಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಹೆಗಡೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಉಪಾಧ್ಯಕ್ಷರಾದ ಗುರುಪ್ರಸಾದ್ ಹೆಗಡೆ ಅವರು ಬಂದು ಶಾಲನ್ನು ಹಾಕಿ ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಯರು ಆಗಮಿಸಿ ಸೇರಿಕೊಳ್ಳಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಅವರಿಗೆ ಸ್ವಾಗತವನ್ನು ಬಯಸ್ಕೊಳ್ತಾ, ಹಾಗೂ ಈ ದಿನ ಇಲ್ಲಿ ವೇದಿಕೆ ಮೇಲಿರುವಂತಹ ಸುಧಾಕರ್ ಹೆಗಡೆ ನಮ್ಮ ಗೌರವ ಅಧ್ಯಕ್ಷರು, ಇವರಿಗೆ ಸಹ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ, ಇವರಿಗೆ ಪ್ರನೀಲ್ ಹೆಗಡೆ ಅವರು ಬಂದು ವಿಳ್ಯದೆಲೆಯನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇವರು ಸಹ ಅಧ್ಯಕ್ಷರು ಸಹ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರು ಸೈಲೆಂಟ್ ಆಗಿರ್ತಾರೆ, ಬಟ್ ಕೆಲಸ ತುಂಬ ಮಾಡ್ತಾರೆ. ಹಾಗೆ ನಮ್ಮ ಊರಿನ ಹೆಮ್ಮೆಯ ಹುಡುಗ ಅಂತ ಹೇಳ್ತೀನಿ, ಯಾಕೆಂದರೆ ನನ್ನ ತಮ್ಮ ಸಂದೀಪ್ ಹೆಗಡೆ ಈಗ ಪ್ರಸ್ತುತ ಅವರು ನಮ್ಮ ಕೋಟೆಬಾಗಿಲು ವೀರಮಾರುತಿ ದೇವಸ್ಥಾನದ ಮುಖ್ಯಸ್ಥರಾಗಿದ್ದಾರೆ. ಅವರಿಗೆ ಸಹ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಅವರಿಗೆ ಸುದರ್ಶನ್ ಅವರು ಬಂದು ಗೌರವವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಉಪಸ್ಥಿತಿಯಲ್ಲಿರುವಂತಹ ಮುಖ್ಯ ಸಲಹೆಗಾರರು ಹಾಗೂ ಮಾಜಿ ಕಾರ್ಯದರ್ಶಿಯಾಗಿರುವಂತಹ ಹರಿದಾಸ್ ಹೆಗಡೆ, ನಿವೃತ್ತ ಶಿಕ್ಷಕರು, ಇವರು ಸಹ ಈ ಇಳಿ ವಯಸ್ಸಿನಲ್ಲಿ ಸಹ ತುಂಬ ಸ್ಫೂರ್ತಿದಾಯಕವಾಗಿ ಹರೆಹರಿಯದ ವಯಸ್ಸಿನವರಾಗೆ ಓಡಾಡ್ಕೊಂಡಿರ್ತಾರೆ. ಇವರಿಗೆ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ನಮ್ಮ ಪ್ರನೀಲ್ ಹೆಗಡೆ ಅವರು ಬಂದು ಆಯಿತಾ ಇವರಿಗೆ ನಮ್ಮ ವಲಯದಿಂದ ಸಂಗೀತ ಹೆಗಡೆಯವರು ಬಂದು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಗೌರವ ಸಲಹೆಗಾರರಾದಂತಹ ಪ್ರಭಾವತಿ ಆನಂದ್ ಹೆಗಡೆ. ಆನಂದ್ ಅಂಕಲ್ ಇಲ್ಲದಿದ್ರು ಸಹ ನಮ್ಮೊಟ್ಟಿಗೆ ತುಂಬ ಪ್ರೀತಿಯಿಂದ ಸಲಹೆ ಕೊಡ್ತಿರುವಂಥ, ನಾನು ಸಾರಿ ಆನಂದ್ ಅಂಕಲ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ರಭಾವತಿ ಆಂಟಿ ಅವರಿಗೆ ಪ್ರೀತಿಯಿಂದ ಡಾಕ್ಟರ್ ಶಶಿಕಲಾ ಹೆಗಡೆ ಅವರು ಬಂದು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕೋಟೆಬಾಗಿಲು ವೀರಮಾರುತಿ ದೇವಸ್ಥಾನದ ಪ್ರಸ್ತುತ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಶಂಕರ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ, ಅವರಿಗೆ ವಿಶ್ವನಾಥ್ ಹೆಗಡೆ, ರಂಗನ್ಮಕ್ಕಿ ಇವರು ಬಂದು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ದೂರದ ಊರಿಂದ ಬೆಂಗಳೂರಿಂದ ಆಗಮಿಸಿದ್ದಾರೆ. ಅವರೀಗ ವೇದಿಕೆ ಹತ್ತ ಬರ್ತಾ ಇದ್ದಾರೆ. ಅವರು ನಮ್ಮ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ
ಬನ್ನಿ ಬನ್ನಿ. ಇಲ್ಲ, ಅವರು ಮಧ್ಯಾಹ್ನದ ಮುಖ್ಯ ಅತಿಥಿ ಆಗಿದ್ದರು. ಅವರು ಈಗ ಬಂದಿರೋದು ನಮಗೆ ಸಂತೋಷ ಆಗ್ತಾ ಇದೆ. ಅವ್ರನ್ನ ಈಗ ಅತಿಥಿ ಇದಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ ವೇದಿಕೆ ಹತ್ತ. ಹಾಗೆ ನಮ್ಮ ಪಂಚಾಯತ್ ಕರ್ತಲ ಪಂಚಾಯತಿನ ನಮ್ಮವರೇ ಆದ ಸುಕೇಶ್ ಹೆಗಡೆ ಅಧ್ಯಕ್ಷರು ಕರ್ತಲ ಗ್ರಾಮ ಪಂಚಾಯತ್ ಇವರು ಸಹ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ. ಹರಿಶ್ಚಂದ್ರ ಹೆಗ್ಡೆ ರೋಟರಿ ಪ್ರೌಢಶಾಲೆ ಹರಿಶ್ಚಂದ್ರ ದೈಹಿಕ ಶಿಕ್ಷಕರು ಅವರು ಸಹ ನಮ್ಮ ವೇದಿಕೆಗೆ ಆಗಮಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರನ್ನು ಅಧ್ಯಕ್ಷರು ಗೌರವಿಸಬೇಕಾದ ಮತ್ತೆ ಹಾಗೆ ದೀಕ್ಷಿತ್ ರೋಟರಿ ಮೂಡ್ಬಿದ್ರೆ ಇವರು ಸಹ ಆಗಮಿಸಿದ್ದಾರೆ. ಅವರು ಸಹ ಅಧ್ಯಕ್ಷರಿಂದ ಬಂದು ಗೌರವ ಸ್ವೀಕರಿಸಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವೇದಿಕೆಯಲ್ಲಿ ಇನ್ನೂ ಅಭ್ಯಂಗತರಿದ್ದಾರೆ. ಅವರನ್ನು ಸ್ವಾಗತಿಸಿ ನಂತರ ಗೌರವ ಕಾರ್ಯಕ್ರಮನ ಮುಂದಿಟ್ಕೊಳ್ಳುವ. ನಮ್ಮ ಮಧ್ಯಾಹ್ನ ಸಮಾರಂಭಕ್ಕೆ ಆಗಮಿಸಬೇಕಾಗಿದ್ದ ಮುಖ್ಯ ಅತಿಥಿ ನಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ಕೊಳ್ತಾ ಅವರಿಗೆ ಗೌರವದ ಶಾಲು ಹಾಗೂ ವಿಳ್ಯದೆಲೆಯನ್ನು ಕೊಟ್ಟು ಗೌರವಿಸಬೇಕಂತೇಳಿ ರವಿಚಂದ್ರ ಹೆಗ್ಡೆ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ. ರವಿಚಂದ್ರ ಹೆಗ್ಡೆ, ಕರುಣಾಕರ್ ಹೆಗ್ಡೆ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ರವಿಚಂದ್ರ ಅಲ್ಲಿ ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂತಹ ಸುಕೇಶ್ ಹೆಗಡೆ ಇವರು ನಮ್ಮೊಂದಿಗೆ ಈಗ ಸೇರಿಕೊಂಡಿದ್ದಾರೆ. ಅವರಿಗೆ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ಕೊಳ್ತಾ ಅವರಿಗೆ ನಮ್ಮ ವಲಯದ ಸುಂದರ್ ಹೆಗಡೆ ಅವರು ಬಂದು ಅವ್ರನ್ನ ಗೌರವಿಸಬೇಕಂತ ಕೇಳ್ಕೊಳ್ತೀನಿ. ಸುಧಾಕರ್ ಹೆಗಡೆ ಅವರಿಗೆ, ಸುಕೇಶ್ ಹೆಗಡೆ ಅವರಿಗೆ, ಅಧ್ಯಕ್ಷ ಸುಕೇಶ್ ಹೆಗಡೆ ಅವರಿಗೆ. ಹಾಗೆ ಈ ಸಂದರ್ಭದಲ್ಲಿ ಇರುವಂತಹ ಹಿರಿಯರಿಗೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ನಮಗೆ ಸಪೋರ್ಟಾಗಿ ನಿಂತಹ ಪ್ರತಿಯೊಂದು ಹಿರಿಯ ಜೀವಿಗಳಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿರುವ ಪುಟಾಣಿಗಳಿಗೂ ಹಾಗೂ ಸಂಘದ ಮೇಲೆ ಗೌರವ ಇರುವಂಥ ಪ್ರತಿಯೊಬ್ಬರಿಗೂ ನಮಗೆ ಇಲ್ಲಿ ಆಗಮಿಸಿ ಬಂದು ಕುಳಿತಿರ್ತಕ್ಕಂತಹ ದೂರದ ಊರಿಂದ ಬಂದವರಿಗೂ ನಮ್ಮೊಟ್ಟಿಗೆ ನಿನ್ನೆವರೆಗೂ ಕೈ ಜೋಡಿಸಿ ಶ್ರಮದಾನ ಮಾಡಿದಂಥವರಿಗೆ ಎಲ್ಲರಿಗೂ ಪ್ರೀತಿಯಿಂದ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತೇನೆ ಅವಕಾಶಕ್ಕಾಗಿ. ಈ ಕಾರ್ಯಕ್ರಮದ ಮುಖ್ಯ ಸ್ಥಳ ಪ್ರಾಯೋಜಕರು ಆದಂಥ ನಮ್ಮ ಮಾವ ಮತ್ತು ಈ ಸ್ಥಳಕ್ಕೆ ಸಂಬಂಧಿಸಿದರಲ್ಲಿ ಹಿರಿಯರು ನಿಜವಾಗಿ ಕೊರಗ ಹೆಗ್ಡೆ ಅಂತೇಳಿ ಅವರು ಅನಾರೋಗ್ಯದಿಂದ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಆದರೆ ಅವರಿಗೆ ಸಮಾನರಾದಂಥ ನಂತರದ ಹಿರಿಯರು ನಮ್ಮ ಮಾವನೇ, ಅವರು ರಾಮಣ್ಣ ಹೆಗ್ಡೆ ಅಂತೇಳಿ. ಅವರು ಈಗ ತಿಂಗಳಲ್ಲಿ ವಾಸ ಇದ್ದರೂ ಕೂಡ ಮೂಲ ಮನೆ ಎಲ್ಲರಿಗೂ ಇದೇ ಆಗಿರೋದ್ರಿಂದ ಈ ಸ್ಥಳದ ಪ್ರಾಯೋಜಕರು ಈ ಒಂದು ಗದ್ದೆಯ ಕುಟುಂಬಸ್ಥರು ಅವರು. ಹಾಗಾಗಿ ಆ ಹಿರಿಯರಾಗಿ ನಮ್ಮ ರಾಮಣ್ಣ ಹೆಗ್ಡೆ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಎಲ್ಲರೂ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ.
ರಾಮಣ್ಣ ಹೆಗ್ಡೆ ಅವರಿಗೆ ವಂದನೆಗಳು. ಅತಿಥಿ ಅಭ್ಯಾಗತರನ್ನ ಶುಭ ಸೂಚನೆ ನೀಡುವ ವೀಳ್ಯದೆಲೆ, ಅಡಿಕೆ ಮತ್ತು ತಲೆ ಮತ್ತು ದೇಹಕ್ಕೆ ರಕ್ಷಣೆ ಕೊಡುವ ಮಂಡೆಹಾಳೆ ಮತ್ತು ಕಂಬಳಿಯನ್ನ ತೊಡಿಸುವುದರೊಂದಿಗೆ ಸ್ವಾಗತವನ್ನ ಕೋರಿದ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಪ್ರೀತಿಪೂರ್ವಕವಾಗಿ ಅತಿಥಿಗಳನ್ನ ಸ್ವಾಗತಿಸಿದ ಶ್ರೀಮತಿ ಸುನೀತಾ ಅರುಣ್ ಹೆಗ್ಡೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾವು ಈಗಾಗಲೇ ಸೇರಿರುವ ಕೆಸರದ ಗೊಬ್ಬು ಎಂಬ ಆಟಿಯ ಕೂಟ ಏರ್ಪಡಲು ದುಡ್ಡಿನ ಜಡ್ಡು ಎಂಬ ಊರಿನ ಪರಿಸರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆಟಿ ದಿನಗಳನ್ನು ತನ್ನ ಅನುಭವದ ನೆಲೆಯೊಂದಿಗೆ ಆಟಿಯ ವಿಶೇಷತೆ ಕುರಿತು ಮಾತನಾಡಲಿದ್ದಾರೆ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ರಿ, ಇದರ ಹಿರಿಯ ಮಾರ್ಗದರ್ಶಕಿ, ನಿವೃತ್ತ ಶಿಕ್ಷಕಿ ಮತ್ತು ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ರಿ ಇದರ ಸ್ಥಾಪಕಾಧ್ಯಕ್ಷರು ಮತ್ತು ಮಾತೃ ಸಂಸ್ಥೆ ಮೂಡುಬಿದ್ರೆಯಲ್ಲಿ ನಿರಂತರವಾಗಿ ಸಮಾಜ ಬಾಂಧವರಿಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿರುವ ಉಪನ್ಯಾಸಕರಾದ ದಿವಂಗತ ಆನಂದ್ ಹೆಗ್ಡೆ ಚಂದುಕುಂದು ಇವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ಪ್ರಭಾವತಿ ಆನಂದ್ ಹೆಗ್ಡೆ ಇವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ತನ್ನ ಆಟಿಯ ಅನುಭವಗಳನ್ನು ಕುರಿತು ನಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇದೀಗ ವೇದಿಕೆ. ಎಲ್ಲರಿಗೂ ವಂದನೆಗಳು. ಕುಲದೇವರಾದ ವೀರಮಾರುತಿ ದೇವರು ಹಾಗೂ ಗ್ರಾಮ ದೇವರಾದ ಅನಂತ ಪದ್ಮನಾಭ ಹಾಗೂ ಅರ್ಧನಾರೀಶ್ವರ ಸ್ವಾಮಿಯವರನ್ನು ಸ್ಮರಿಸುತ್ತಾ ಇಂದಿನ ನಮ್ಮ ಸಭೆಯ ಅಧ್ಯಕ್ಷರಾದ ನಮ್ಮ ವಲಯದ ಅಧ್ಯಕ್ಷರು ಆಗಿರುವ ಪ್ರವೀಣ್ ಕುಮಾರ್ ಹೆಗ್ಡೆಯವರೇ ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಚಂದುಕುಂದು ವಿಶ್ವನಾಥ ಹೆಗ್ಡೆಯವರೇ ಹಾಗೂ ಮುಖ್ಯ ಅತಿಥಿಗಳಾದ ನವೀನ್ ಹೆಗ್ಡೆಯವರೇ, ಉದಯ್ ಕುಮಾರ್ ಹೆಗ್ಡೆಯವರು ಅನುಪಸ್ಥಿತಿಯಲ್ಲಿದ್ದಾರೆ ಹಾಗೂ ಸತೀಶ್ ಹೆಗ್ಡೆಯವರೇ, ನಂದಕುಮಾರ್ ಹೆಗ್ಡೆಯವರೇ, ಡಾಕ್ಟರ್ ವಿದ್ಯಾಧರ ಹೆಗ್ಡೆಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇನ್ನು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಮಳೆಗಾಲದಲ್ಲಿ ಕೂಡ ಇಷ್ಟು ಸಂಖ್ಯೆಯಲ್ಲಿ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ಸಾಹದಿಂದ ಆಗಮಿಸಿರುವ ಎಲ್ಲ ಸಮಾಜ ಬಾಂಧವರು ಹಾಗೂ ಮಕ್ಕಳಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈಗ ಇವತ್ತು ಇಷ್ಟೊತ್ತು ನಮ್ಮ ಹೆಬ್ರಿ ವಲಯದಲ್ಲಿ ಆಗದ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಅದೇ ಆಟಿಡೊಂಜಿ ಕೂಟೋಡು ಕೆಸರದ ಗೊಬ್ಬು. ಇದು ನಮ್ಮ ಈ ಭಾಗದಲ್ಲಿ ಹೊಸತು. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಕಾಸರಗೋಡು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕರಾವಳಿಗಳಲ್ಲಿ ಬಹಳ ವರ್ಷಗಳಿಂದ ಅನೇಕ ಸಂಘ ಸಂಸ್ಥೆಗಳು, ತುಳುಕೂಟಗಳು ಹಾಗೂ ಜಾತಿ ಸಂಘಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿವೆ. ಹಾಗೆಯೇ ನಮ್ಮ ಮಾತೃ ಸಂಘವಾದ ಮೂಡುಬಿದ್ರಿ ಹಾಗೂ ಬೆಂಗಳೂರಿನ ಸಂಘದವರು ಕೂಡ ಆಟಿದ ಕೂಟವನ್ನು ನಡೆಸಿದ್ದಾರೆ. ಹಾಗೆ ಮೂಡುಬಿದ್ರೆಯಲ್ಲಿ ಕೆಸರದ ಗೊಬ್ಬು ಕೂಡ ಮಾಡಿದರು. ಈ ಆಟಿದ ಕೂಟವನ್ನು ಆಟಿದ ಕೂಟ, ಆಟಿದ ಒಣಸು, ಆಟಿದ ತಿನಸು, ಕೆಸರದ ಗೊಬ್ಬು, ಕೆಸರಡೊಂಜಿ ಕೂಟ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ ನಮಗೆ ಕೆಲವರು ಎಣಿಸ್ಬೋದು, ಆಟಿದ ಕೂಟ ಅಂದರೆ ಒಂದು ಹಬ್ಬವ ಅಥವಾ ಇದೊಂದು ಆಚರಣೆಯ ಅಥವಾ ಇದೊಂದು ಕಾರ್ಯಕ್ರಮವ ಅಂತ. ಇದು ಯಾವುದೂ ಅಲ್ಲ. ಆಟಿ ಅಂದರೆ ಏನಂತಲೇ ಇಂದಿನ ಜನಾಂಗದವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇಲ್ಲಿ ನಾವು ಹಳ್ಳಿ ಪ್ರದೇಶದಿಂದ ಬಂದವರಾದ ಕಾರಣ ಕೆಲವರಿಗಾದರೂ ಆಟಿ ತಿಂಗಳ ಬಗ್ಗೆ ಗೊತ್ತಿರಬಹುದು. ಆದರೆ ಮುಂದಿನ ಸಮಾಜದವರಿಗೆ ಈ ಆಟಿ ತಿಂಗಳಂದ್ರೇನು, ಆಟಿ ತಿಂಗಳ ಆಚರಣೆಗಳು, ನಿಜವಾಗಿ ಇದು ಹಬ್ಬ ಅಲ್ಲ. ಆಟಿ ತಿಂಗಳು ಹಿಂದೆ ನಮ್ಮ ಕೃಷಿ ಮಾಡುವ ಕಾಲದಲ್ಲಿ, ಒಂದು ಕಾಲದಲ್ಲಿ ನಮ್ಮವರು ಮಾಡ್ತಿದ್ದದ್ದು ಬೇರೆ ಉದ್ಯೋಗ ಯಾವುದಿಲ್ಲ, ಬರೇ ಕೃಷಿ. ಆ ಕಾಲದಲ್ಲಿ ಆಟಿ ತಿಂಗಳು ಬಹಳ ಕಷ್ಟದ ದಿನಗಳು.
ಅದನ್ನು ನೆನಪಿಸಿಕೊಳ್ಳುವ ಉದ್ದೇಶದಿಂದ ಈಗಿನ ಜನಾಂಗದವರು ಒಂದು ಹೊಸ ಕಲ್ಪನೆಯನ್ನು ಮಾಡಿದ್ದಾರೆ. ಅದೇ ಆಟಿದ ಕೂಟ ಅಥವಾ ಕೆಸರದ ಗೊಬ್ಬು. ಈಗ ಆಟಿದ ಕೂಟ ಅದರ ಹೇಳುವ ಮೊದಲು ಆಟಿಯ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಇಂದಿನ ಮಕ್ಕಳಿಗೆ ಅಥವಾ ಜನರಿಗೆ ನಮ್ಮ ತಿಂಗಳು, ವಾರ, ದಿನ, ವರ್ಷ ಎಲ್ಲ ನಾವು ಲೆಕ್ಕ ಹಾಕುವುದು ಜನವರಿ, ಫೆಬ್ರವರಿ. ಇದು ಇಂಗ್ಲಿಷ್ ವರ್ಷ. ಇಂಗ್ಲಿಷರು ಭಾರತಕ್ಕೆ ಬಂದ ಮೇಲೆ ನಾವು ಕ್ರಿಸ್ತ ಶಕ ವರ್ಷವನ್ನು ಪ್ರತಿಯೊಂದರಲ್ಲೂ ಅಳವಡಿಸಿಕೊಂಡಿದ್ದೇವೆ. ನಮಗೆ ನಿಜವಾಗಿ ನಾವು ಭಾರತದಲ್ಲಿ ನಮಗೆ ಬೇರೆಯೇ ಒಂದು ಪಂಚಾಂಗ ಇದೆ, ಅದನ್ನು ಹಿಂದೂ ಪಂಚಾಂಗ ಅಂತ ಹೇಳ್ತೇವೆ. ಆ ಹಿಂದೂ ಪಂಚಾಂಗದಲ್ಲಿ 2 ರೀತಿಯ ತಿಂಗಳುಗಳನ್ನು, ವರ್ಷಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಒಂದು ಸೌರಮಾನ, ಇನ್ನೊಂದು ಚಾಂದ್ರಮಾನ. ಚಾಂದ್ರಮಾನ ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬದಲಾಗ್ತದೆ. ಸೌರಮಾನ ತಿಂಗಳು ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಬದಲಾಗ್ತದೆ. ಹೇಗೆ ಇಂಗ್ಲಿಷ್ ತಿಂಗಳನ್ನು ಕ್ರಿಸ್ತ ಶಕ ಅಂತ ಕರೀತೇವ, ಹಾಗೆ ನಮ್ಮ ಹಿಂದೂ ಪಂಚಾಂಗದಲ್ಲಿರುವ ವರ್ಷವನ್ನು ನಾವು ಶಾಲಿವಾಹನ ಶಕ ಅಂತ ಕರೀತೇವೆ. ಈಗ ಇವತ್ತು ಮಕ್ಕಳಿಗೆ ಎಲ್ಲರಿಗೂ ಕೇಳಿದರೆ ಇವತ್ತು ಯಾವ ವರ್ಷ ಕೇಳಿದರೆ 2025, ಯಾವ ತಿಂಗಳು ಕೇಳಿದರೆ ಜುಲೈ, ಯಾವ ದಿನ ಕೇಳಿದರೆ 20. ಅದೇ ನಾವು ಭಾರತೀಯರಾಗಿ ಈಗ ಯಾವ ಹಿಂದೂ ಪಂಚಾಂಗದ ವರ್ಷ ಕೇಳಿದರೆ ಖಂಡಿತ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಶಾಲಿವಾಹನ ಶಕ ಅಂತ ಕರೀತೇವೆ. ಈಗ ಶಾಲಿವಾಹನ ಶಕ 1947ನೇ ಇಸವಿ, ಆಟಿ ತಿಂಗಳು 4ನೇ ದಿವಸ. ಅದನ್ನು ತಾರೀಖು ಅಂತ ಹೇಳೋದಿಲ್ಲ. ಮೊದಲಿನವ್ರು ಏನು ಹೇಳ್ತಾರೆ, ಆಟಿಯಲ್ಲಿ 4 ಹೋಗುವಾಗ. ಈಗ ಯಾರಾದರೂ ಹುಟ್ಟಿದ್ದು ಯಾವಾಗ ಕೇಳಿದರೆ ಸೋಣ ತಿಂಗಳಲ್ಲಿ 15 ಹೋಗುವಾಗ, ಅಥವಾ ಯಾವುದೇ ಶುಭ ಕೆಲಸ ಯಾವಾಗ ಕೇಳಿದರೆ ಕನ್ಯೆ ತಿಂಗಳಲ್ಲಿ ಇಷ್ಟು ಹೋಗುವಾಗ ಅಂತ ಹೇಳ್ತಾರೆ. ಇದು ಇವತ್ತಿನವರಿಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಇನ್ನು ಶಾಲಿವಾಹನ ಶಕ ಆಟಿ ತಿಂಗಳು ಇದು ತುಳು ತಿಂಗಳು. ಈಗ ಚಾಂದ್ರಮಾನ ತಿಂಗಳಿಗೆ ನಾವು ಬರೋದಾದರೆ ಅದರಲ್ಲಿರುವುದು ಈಗ ಎಲ್ರಿಗೂ ಸಾಧಾರಣ ಯಾವುದಂತ ಗೊತ್ತಿರಬಹುದು. ಚಾಂದ್ರಮಾನ ತಿಂಗಳುಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇದು 12 ತಿಂಗಳು. ನಾವು ಸೂರ್ಯನ ಚಲನೆ, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದು, ಅದನ್ನು ನಾವು ಅನುಸರಿಸ್ತೇವೆ. ಅದೇ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇದನ್ನೇ ತುಳುನಾಡಿನವರು ಇನ್ನೊಂದು ಹೆಸರಿನಿಂದ ನಾವು ಕರೀತೇವೆ. ತುಳುನಾಡಿನಲ್ಲಿ ಪ್ರಸ್ತುತದಲ್ಲಿರುವುದು ಪಗ್ಗು, ಬೇಷ, ಕಾರ್ತೆಲ್, ಆಟಿ, ಸೋಣ, ಕನ್ಯೆ, ಬೊಂತೆಲ್, ಜಾರ್ದೆ, ಪೆರಾರ್ದೆ, ಪೊಯಿಂತೆಲ್, ಮಾಯಿ, ಸುಗ್ಗಿ. ಅದನ್ನೇ ನಾವು ನಮ್ಮ ಭಾಷೆಯಲ್ಲಿ ಅದನ್ನು ಹೇಳ್ತೇವೆ. ಹೇಗಂತ ಹೇಳಿದ್ರೆ ಹಗ್ಗು, ಬೇಸಿಗೆ, ಕಾರ್ತಿಂಗಳು, ಆಸಾಡಿ, ಸೋಣೆ, ಕನ್ಯೆ, ದಿವಾಳಿಗೆ, ಕುಡಿ, ಬಾರ, ಹಂಚಸಿ, ಮಾಗಿ ತಿಂಗಳು, ಸುಗ್ಗಿ ತಿಂಗಳು ಅಂತೇಳಿ. ಇದು ನಾವು ನಮ್ಮ ಭಾಷೆಯಲ್ಲಿ ಹೇಳುವಂಥ ತಿಂಗಳು. ಈಗ ನಮಗೆ ತುಳು ಆಟಿ ತಿಂಗಳು, ಆದರೆ ನಮ್ಮ ಭಾಷೆಯಲ್ಲಿ ನಾವು ಆಸಾಡಿ ಅಂತ ಹೇಳ್ತೇವೆ. ಹೀಗೆ ಈ ಆಟಿ ತಿಂಗಳು ಬರೋದು ಯಾವಾಗ ಅಂತ ಹೇಳಿದರೆ 4ನೇ ತಿಂಗಳು. ಇದು ವರ್ಷದಲ್ಲಿ ಹೇಗಂತೇಳಿ ಮಧ್ಯ ಮಳೆಗಾಲ. ಪುಣ್ಯಕ್ಕೆ ಇವತ್ತು ಮಳೆ ಇಲ್ಲ ನಮಗೆ. ಆದರೆ ಈ ಬೇಸಾಯದ ಕೆಲಸ ಎಲ್ಲ ಜೂನ್ನಲ್ಲಿ ಮುಗ್ದಿರ್ತದೆ. ಇಲ್ಲಿ ಬೇಸಾಯ ಮಾಡುವಾಗ ವರ್ಷದಲ್ಲಿ 2 ಬೆಳೆ ಮಾಡೋದು ನಾವು. ಒಂದು ಕಾರ್ತಿ, ಈಗ ಮಾಡಿರ್ತಾರೆ, ಈಗ ಗದ್ದೆ ಖಾಲಿ ಉಂಟು, ಆದರೂ ಕಾರ್ತಿ ಕೊಯ್ದ ಮೇಲೆ ಸುಗ್ಗಿ ಮಾಡ್ತೇವೆ. ಅದು ಫೆಬ್ರವರಿಗೆಲ್ಲ ಕೊಯ್ಲು ಮುಗೀತದೆ. ಹಳ್ಳಿಗಳಲ್ಲಿ ಮೊದಲು ಇದ್ದದ್ದು ಎಲ್ಲ ಬೇಸಾಯಗಾರರು ಮತ್ತು ಕೃಷಿ ಕಾರ್ಮಿಕರು, ಬೇರೆ ಉದ್ಯೋಗ ಇಲ್ಲ. ಆಗ ಜನರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಎಲ್ಲ ಕೆಲಸಗಳಿಗೆ ಹಳ್ಳಿಯಲ್ಲಿ ಬೇರೆ ದುಡಿಮೆ ಇಲ್ಲ. ಬೇಸಾಯ ಮಾಡುವವರು ಸಮೇತ ತಮ್ಮ ಖರ್ಚಿಗೆ ಬೇಕಾದರೆ ಅಕ್ಕಿಯನ್ನೇ ಕೊಟ್ಟು ಬೇರೆ ಸಾಮಾನೆಲ್ಲ ತರಬೇಕು. ಆ ಕಾಲದಲ್ಲಿ ಆಮೇಲೆ ಚಾಲಗೇಣಿ, ಗೇಣಿದಾರರು ಬೆಳೆಸಿದ ಅರ್ಧ ಬೆಳೆ ಗೇಣಿಯವರಿಗೆ ಕೊಡಬೇಕು. ಎಷ್ಟು ಬೆಳೆ ಮಾಡಿದರೂ ಸಾಧಾರಣ ಆಟಿ ತಿಂಗಳು ಬರುವಾಗ ಎಲ್ಲರ ಮನೆಯಲ್ಲಿ ಅಕ್ಕಿ ಖಾಲಿ. ಆಗ ಬೇರೆ ಮನೆಯಿಂದ ಸಾಲ ತರುವ ಅದು ಇಲ್ಲ, ಯಾರ ಮನೆಯಲ್ಲೂ ಏನೂ ಇಲ್ಲ. ಹಾಗಾಗಿ ಆಗ ಜನ ಏನು ಮಾಡಿದ್ರಂತ ಹೇಳಿದರೆ, ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಆಹಾರಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರು. ಇನ್ನು ನಾವು ಹೇಳ್ತೇವೆ ಈಗ ಇನ್ನು ಆಚರಣೆಗಳು ಅಂತೇಳಿದರೆ, ಆಟಿ ತಿಂಗಳಲ್ಲಿ ಇದು ದಕ್ಷಿಣಾಯನ ಆರಂಭ ಆಗ್ತದೆ. ಈಗ ವರ್ಷವನ್ನು 2 ಆಯನಗಳಾಗಿ ಮಾಡ್ತೇವೆ, ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ. ಮಕರ ಸಂಕ್ರಾಂತಿಯಿಂದ ಮತ್ತೆ ಉತ್ತರಾಯಣ, ಕರ್ಕಾಟಕ ಮೊನ್ನೆ ಸಂಕ್ರಾಂತಿಯಿಂದ ಮತ್ತೆ ಅದನ್ನು ದಕ್ಷಿಣಾಯನ ಅಂತ ಕರೀತೇವೆ. ಈ ಸಂದರ್ಭಗಳಲ್ಲಿ ನಾವು ಇಲ್ಲಿ ಹೆಚ್ಚಾಗಿ ಬೇರೆ ಕಡೆಗಳಲ್ಲ, ಕರಾವಳಿಯಲ್ಲಿ
ಆಟಿ ತಿಂಗಳು ಅನಿಷ್ಟದ ತಿಂಗಳು, ಕಷ್ಟದ ತಿಂಗಳು ಅಂತ ಜನರ ಭಾವನೆ. ಈ ಟೈಮಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಬಾರ್ದು ಅಂಥೇಳಿ. ಆದರೆ ಅದು ಕಲ್ಪನೆ ತಪ್ಪಂತ ಹೇಳುವುದಿಲ್ಲ. ಯಾಕಂತೇಳಿದರೆ ಶುಭ ಕೆಲಸಗಳನ್ನು ಮಾಡದೇ ಇರಲಿಕ್ಕೆ 2 ಕಾರಣ. ಒಂದು, ವಿಪರೀತ ಮಳೆ. ಆಗ ಎಲ್ಲ ಸಣ್ಣ ಸಣ್ಣ ಮನೆಗಳು, ಮುಳಿ ಮನೆಗಳು, ಮನೆಗಳಲ್ಲಿ 10-20 ಜನ, ಅವರಿಗೆ ಮಲಗಲಿಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಇನ್ನು ಬಂದವರನ್ನು ಎಲ್ಲಿ ಸೇರಿಸಲಿಕ್ಕಿಲ್ಲ. ಹಬ್ಬ ಸಮಾರಂಭಗಳು ಮಾಡಬೇಕಂತೇಳಿದರೆ ಎಲ್ಲ ಹೊಳೆ ನದಿಗಳು ತುಂಬಿ ಹರಿತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ಜನರ ಸಂಚಾರವೂ ಕಷ್ಟ. ಹಾಗೆ ಇನ್ನು ಅದರಿಂದ ಮೇಲೆ ಅವರಿಗೆ 3 ಹೊತ್ತಿನ ಊಟಕ್ಕೂ ಅಕ್ಕಿ ಇಲ್ಲ ಮನೆಯಲ್ಲಿ. ಈ ಕಾರಣಗಳಿಂದ ಆಟಿ ತಿಂಗಳನ್ನು ಏನು ಮಾಡಿದರು, ಹಬ್ಬ ಹರಿದಿನಗಳನ್ನು ಮಾಡಲಿಕ್ಕಿಲ್ಲ. ಇನ್ನೊಂದು ಹೇಳಿದರು, ಈ ತಿಂಗಳಲ್ಲಿ ದೈವ ದೇವರೆಲ್ಲ ಘಟ್ಟಕ್ಕೆ ಹೋಗ್ತಾರೆ, ಹಾಗಾಗಿ ಇಲ್ಲಿ ಮಾಡಲಿಕ್ಕಿಲ್ಲ ಅಂತ. ಈ ಕಾರಣಗಳಿಂದ ಊರಿನಲ್ಲಿ ಈ ಆಟಿ ತಿಂಗಳಲ್ಲಿ ಒಂದು ಹಬ್ಬ ಹರಿದಿನಗಳನ್ನು ಮಾಡುವುದನ್ನು ನಿಲ್ಲಿಸಿದರು. ಆದರೂ ಆಟಿ ತಿಂಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಂಥೇಳಿದರೆ ಒಂದು ಮುಖ್ಯವಾಗಿ ಈಗ ಆಟಿ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡದಿದ್ದರೂ ಧಾರ್ಮಿಕ ಆಚರಣೆಗಳಲ್ಲಿ ಬಹಳ ಆಚರಣೆಗಳಿಗೆ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾರೆ. ಆಟಿ ತಿಂಗಳಲ್ಲಿ ಗುರು ಪೂರ್ಣಿಮೆ ಬರ್ತದೆ. ಹಾಗೆಯೇ ಆಷಾಢ ಏಕಾದಶಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಪಂಡರಾಪುರದಲ್ಲಿ ಪಂಡರೀನಾಥನ ಉತ್ಸವ ಅದೇ ದಿನ, ಈ ಆಟಿ ತಿಂಗಳಲ್ಲಿ ಏಕಾದಶಿ ದಿವಸ ನಡೆಯುತ್ತದೆ. ಹಾಗೆ ಬಹಳ ಜಗತ್ಪ್ರಸಿದ್ಧವಾದ ಪುರಿ ಜಗನ್ನಾಥನ ರಥೋತ್ಸವ ಕೂಡ ಆಷಾಢದಲ್ಲೇ ನಡೆಯುತ್ತದೆ. ಇನ್ನು ಮೈಸೂರು ಚಾಮುಂಡಿ ಬೆಟ್ಟದಲ್ಲೆಲ್ಲ ದೇವಿ ಆರಾಧನೆಗೆ ಆಷಾಢ ಶುಕ್ರವಾರ ಮಂಗಳವಾರ ಬಹಳ ಶ್ರೇಷ್ಠ ಅಂತ ತುಂಬ ಜನ ಸೇರ್ತಾರೆ. ಇನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕಾಗದ ಕಾರಣ ಸ್ವಾಮಿಗಳು ಚಾತುರ್ಮಾಸ ದೀಕ್ಷೆಯನ್ನು ಕೂಡ ಇದೇ ತಿಂಗಳಲ್ಲಿ ಪಡೀತಾರೆ. ಇನ್ನು ಬಲಿ ಚಕ್ರವರ್ತಿ ಭೂಮಿಗೆ ಆಟಿ ತಿಂಗಳಲ್ಲೇ ಬರ್ತಾರಂತ ನಂಬಿಕೆ ನಮ್ಮ ಜನರಲ್ಲಿ ಉಂಟು. ಇನ್ನು ಇಲ್ಲಿ ಕಡಿಮೆ. ಆಟಿ ತಿಂಗಳ ವಿಶೇಷ ಅಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟಿ ಕಳಂಜ ಅಂತ ಒಂದು ವೇಷ ಬರ್ತದೆ. ಅದು ದೈವ ಅಲ್ಲ, ಅದಕ್ಕೆ ಜನ ಏನು ಹೇಳ್ತಾರಂತೇಳಿದರೆ ಭೂತವೂ ಅಲ್ಲ ದೈವವೂ ಅಲ್ಲ. ಅದನ್ನು ದೇವರು ಇಲ್ಲಿ ಆಟಿ ತಿಂಗಳಲ್ಲಿ ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ, ಆಗ ಏನಾಗ್ತದಂತ ಹೇಳಿದರೆ ಊರಿನಲ್ಲಿ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳೆಲ್ಲ ಬರ್ತವೆ. ಅದನ್ನು ಹೋಗಲಾಡಿಸಕ್ಕಾಗಿ ದೇವರು ಆಟಿ ಕಳಂಜದ ರೂಪದಲ್ಲಿ ಭೂಮಿಗೆ ಕಳಿಸ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ 2 ರೀತಿ ಉಂಟು. ಒಂದು, ಜನರಿಗೆ ಆ ಕಾಲದಲ್ಲಿ ನೋಡಿ ಮದ್ದು ತರಲಿಕ್ಕೆ ಹೋಗಲಿಕ್ಕೆ ಹಣ ಇಲ್ಲ, ದೂರದ ಊರಿಗೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ಆಗ ಹಳ್ಳಿಯಲ್ಲಿ ಸಿರುವ ಗಿಡಮೂಲಿಕೆಗಳನ್ನೇ ತಗೊಂಡು ಮದ್ದು ಮಾಡಿಕೊಂಡು ಮನೆಯಲ್ಲಿ ಇರ್ತಿದ್ರು. ಇನ್ನು ಮನಸ್ಸಿನಲ್ಲಿ ನಮಗೆ ಏನಾಗ್ತದ ಹೇಗಾಗ್ತದ ಅನ್ನುವಾಗ ಈ ಆಟಿ ಕಳಂಜ ಬಂದು ಮನೆಯಲ್ಲಿ ಬಂದರೆ ನಮ್ಮ ಕಷ್ಟಗಳೆಲ್ಲ ಹೋಗ್ತವೆ ಅನ್ನುವ ಕಲ್ಪನೆ ಜನರಿಗಿತ್ತು. ಇನ್ನೊಂದು ರೀತಿ ಅಂತ ಹೇಳಿದರೆ ಆಟಿ ಕಳಂಜ ವೇಷ ಹಾಕಿಕೊಂಡು ಬರೆಯುವವರು ನಲಿಕೆಯವರು, ಕೋಲ ಕಟ್ಟುವವರು, ಅವರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಆಟಿ ತಿಂಗಳಲ್ಲಿ ಅವರಿಗೆ ಊಟಕ್ಕೆ ಬಹಳ ಕಷ್ಟ. ಆಗ ಮನೆ ಮನೆಗೆ ಹೋದಾಗ ಅಲ್ಲಿ ಜನ ಏನು ಮಾಡ್ತಿದ್ರು ಅಂತ ಹೇಳಿದರೆ ತೆಂಗಿನಕಾಯಿ, ಅಕ್ಕಿ, ಹಣ ಎಲ್ಲ ಕೊಡ್ತಿದ್ರು. ಇದು ಅವರ ಜೀವನಕ್ಕೆ ಅನುಕೂಲ ಆಗ್ತಿತ್ತು. ಹೀಗೆ ಆ ಕಾಲದಲ್ಲಿ ಎಷ್ಟು ಬಡತನದಲ್ಲಿಯೂ ಸಾಮರಸ್ಯದ ಜೀವನವನ್ನು ನಡೆಸಲಿಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಇನ್ನು ಈ ತಿಂಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಆಟಿ ಅಮಾವಾಸ್ಯೆ. ಹಳ್ಳಿಯವರಿಗೆ ಹೇಳಬೇಕಂತಿಲ್ಲ, ಆಟಿ ಅಮಾವಾಸ್ಯೆ ದಿನ ಎಲ್ಲರೂ ಹಾಲೆಕೆತ್ತೆಯ ಕಷಾಯ ಕುಡಿತೇವೆ. ಯಾಕಂತೇಳಿದರೆ ಆ ದಿನ ಹಾಲೆ ಮರದಲ್ಲಿ 1001 ರೀತಿಯ ಔಷಧೀಯ ಗುಣಗಳು ಬಂದು ಸೇರಿಕೊಳ್ತವೆ. ಆ ದಿನ ನಾವು ಅದು ಮದ್ದು ಕುಡಿದ್ರೆ ಇಡೀ ವರ್ಷದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗ್ತವೆ ಅನ್ನುವ ಒಂದು ಕಲ್ಪನೆ ಇದೆ. ಇನ್ನು ಆಟಿ ತಿಂಗಳಲ್ಲಿ ಅದು ಮದ್ದು ಕುಡಿದು ಅದು ಉಷ್ಣ ಅಂಥೇಳಿ ಮೆಂತೆ ಗಂಜಿ ಊಟ ಮಾಡೋದು ಇದು ಉಂಟು. ಇನ್ನು ಈಗ ಯಾರಿಗೂ ಬೇಸಾಯ ಇಲ್ಲ, ಈಗದವ್ರಿಗೆ ಗೊತ್ತಿಲ್ಲ. ಗದ್ದೆಗೆ ಕರಿಗೂಟ ಹಾಕುವುದು ಅಂತಿತ್ತು, ಬೆಳಿಗ್ಗೆ ಬೇಗ ಹೋಗಿ. ಈ ಕಡೆಯಲ್ಲಿ ಕರಿಗೂಟ ಹಾಕುದು ಹೇಳ್ತಾರೆ, ನಮ್ಮ ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಅದಕ್ಕೆ ಕಾಪು ಪಾಡ್ನು ಅಂತ ಹೇಳ್ತಾರೆ. ಕಾಪು ಹಾಕೋದಂದರೆ ಕಾಸರಕ್ಕನ ಗೆಲ್ಲು, ಅದಕ್ಕೊಂದು ತುಂಡು ಕಳ್ಳಿ, ಅದಕ್ಕೊಂದಿಷ್ಟು ಮುಳಿ ಹುಲ್ಲು, ಇದನ್ನು ಕಟ್ಟಿ ಬೆಳಿಗ್ಗೆ ಬೇಗ ಬೆಳಗಾಗಬೇಕಾದ್ರೆ ಹೋಗಿ ಗದ್ದೆಗೆ ಹಾಕಿ ಬರೋದು. ಇದು ಯಾಕೆ ಅಂತ ಹೇಳಿದರೆ, ಗದ್ದೆಯಲ್ಲಿ ನಾವು ನೇಜಿ ನೆಟ್ಟಿರ್ತೇವೆ, ಅದು ಈ ಟೈಮಲ್ಲಿ ಬಹಳ ಫಲವತ್ತಾಗಿ ಬೆಳೆದಿರ್ತದೆ. ಅದು ಬೇರೆಯವರ ಕಣ್ಣು ಆ ಗದ್ದೆಗೆ ಬೀಳದಿರಲಿ ಅನ್ನುವ ಕಾರಣಕ್ಕೆ ಇಲ್ಲಿ ಕರಿಗೂಟ, ಅಲ್ಲಿ ಕಾಪು ಇದನ್ನು ಹಾಕ್ತಾರೆ. ಇನ್ನು ಆ ಕಡೆಯಲ್ಲಿ ಇನ್ನೂ ಉಂಟು
ಬೆಳಿಗ್ಗೆ ಸ್ನಾನ ಮಾಡಿ ನೀರಿಗೆ ದಾನ ಕೊಡುವುದು. ಹೆಚ್ಚಾಗಿ ಮಕ್ಕಳಿಗೆ ಬೆಳಿಗ್ಗೆ ಸ್ನಾನ ಮಾಡಿ ಹೊಳೆ ಅಥವಾ ನದಿ ಕೆರೆ ಬದಿಯಲ್ಲಿ ಹೋಗಿ ಒಂದು ತುದಿ ಬಾಳೆ ಎಲೆಯಲ್ಲಿ 3 ಅಥವಾ 5 ಬಗೆಯ ಧಾನ್ಯ, 3 ಅಥವಾ 5 ಬಗೆಯ ಹೂವು, ಆಮೇಲೆ ಒಂದು ದೀಪ, ಒಂದು ಸ್ವಲ್ಪ ಹಣ, ಇದೆಲ್ಲ ಇಟ್ಟು ಮಕ್ಕಳ ತಲೆಯನ್ನು 3 ಸುತ್ತಿ ನದಿಯಲ್ಲಿ ಬಿಡುವಂಥದ್ದು. ಇದು ಕೂಡ ಒಂದು ಕ್ರಮ ಇದೆ. ಇನ್ನು ಅಲ್ಲಿ ಇನ್ನೊಂದು ಕ್ರಮ ಉಂಟು, ಇಲ್ಲಿಲ್ಲ. ಆಟಿದ ರಾವು ಅಂತೇಳಿ, ರಾವುಗೂ ಬಳಸುನು ಅಂತ ಹೇಳ್ತಾರಲ್ಲಿ. ಸಂಜೆ ಅಲ್ಲಿ ಮನೆಯ ಹತ್ತಿರ ಯಾವುದಾದ್ರೂ ಒಂದು ಕಾಸರಕನ ಮರದ ಬುಡದಲ್ಲಿ ಒಂದು ಕಲ್ಲಿರ್ತದೆ. ಅದಕ್ಕೆ ಅರಳು, ಹೊದ್ದಳು, ಆಮೇಲೆ ಬೊಂಡ, ತೆಂಗಿನಕಾಯಿ ಎಲ್ಲ ತಗೊಂಡೋಗಿ ಒಂದು ಕೋಳಿ ತಗೊಂಡೋಗಿ ಕೊಯ್ದು, ಕೆಲವರು ಕೋಳಿ ಕೊಯ್ದು ತಂದು ಮನೆಯಲ್ಲಿ ಪದಾರ್ಥ ಮಾಡ್ತಾರೆ, ಇನ್ನು ಕೆಲವರು ಅಟ್ಟು ಬಳಸುವುದು ಅಂತ ಉಂಟು. ಅದಕ್ಕೆ ಬಳ್ಚಟ್ಟೆಲ್ಲ ಮಾಡಿ ತಗೊಂಡೋಗಿ ಬಳಸಿ ಬರುವುದುಂಟು. ಹಾಗೆಯೇ ರಾತ್ರಿಗೆ ಹಿರಿಯರಿಗೆ, ಸತ್ತವರು ಮನೆಗೆ ಬರ್ತಾರೆ, ಅವರಿಗೆ ಎಡೆ ಹಾಕುವ ಕ್ರಮವೂ ಉಂಟು. ಇನ್ನು ಬಹಳ ವಿಶೇಷ ಅಂತೇಳಿದರೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇನ್ನೊಂದು ಪದ್ಧತಿ ಇದೆ, ಅದು ಕುಲೆ ಮದುವೆ ಅಂತ ಹೇಳ್ತಾರೆ. ಕೆಲವರಿಗೆ ಪ್ರಾಯದವರಿಗೆ ಗೊತ್ತಿರಬಹುದು, ಸಣ್ಣ ಪ್ರಾಯದವರಿಗೆ ಗೊತ್ತಿರಲಿಕ್ಕಿಲ್ಲ. ಕುಲೆ ಮದುವೆ ಅಂತ ಹೇಳಿದರೆ ಕೆಲವರು ಅಪ್ರಾಪ್ತರು ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗದೆ ಸತ್ತಿರ್ತಾರೆ. ಅವರು ಸತ್ತರೆ ನಮಗೆ ಮುಂದೆ ಅವರಿಂದ ತೊಂದರೆ ಉಂಟು. ಕೆಲವರಿಗೆ ಏನು ಹೇಳ್ತಾರೆ, ಭಟ್ರ ಹತ್ರ ಕೇಳಲಿಕ್ಕೆ ಹೋಗ್ತಾರೆ, ಆಗ ಹೇಳ್ತಾರೆ ನಿಮ್ಮದರಲ್ಲಿ ಯಾರೋ ಮದುವೆ ಆಗದೆ ಸತ್ತಿದ್ದಾರೆ, ಅವರ ಉಪದ್ರ ಉಂಟು, ಆಗ ಏನು ಮಾಡೋದು, ಕೊಲೆಗೆ ಮದುವೆ ಮಾಡಬೇಕು ಅಂತೇಳಿ. ಆಗ ಏನು ಮಾಡೋದು, ಜೀವ ಇದ್ದವರಿಗೆ ನೆಂಟಸ್ಸಿಗೆ ಹುಡುಗ ಹುಡುಕಿದಾಗೆ ಹುಡುಗಿ ಯಾರ ಮನೆಯಲ್ಲಿ ಸತ್ತಿದ, ಯಾರ ಮನೆಯಲ್ಲಿ ಹುಡುಗ ಸತ್ತಿದೆ, ಅದಕ್ಕೆ ಸರಿಯಾದದ್ದಂತ ಎಲ್ಲ ಕೇಳ್ತಾರೆ. ಅದು ಬಳಿ ಕೂಡ ನೋಡ್ತಾರೆ. ಅದನ್ನೆಲ್ಲ ಕೇಳಿ ನೋಡಿ ಆ ಮನೆಗೆ ಹೋಗಿ ಜೀವ ಇದ್ದವರಿಗೆ ಹೇಗೆ ಹೋಗಿ ಹೆಣ್ಣು ಕೇಳುವುದು ಅದನ್ನೆಲ್ಲ ಮಾಡಿಕೊಂಡು, ಆಮೇಲೆ ಒಂದು ದಿವಸ ರಾತ್ರಿಯಲ್ಲಿ, ಕೆಲವು ಅಮಾವಾಸ್ಯೆಯ ರಾತ್ರಿ, ಇನ್ನೂ ಅಂತೂ ಆಟಿ ತಿಂಗಳಾಗಬೇಕು, ರಾತ್ರಿಯಲ್ಲಿ ಮದುವೆ ಎಲ್ಲ ಮಾಡಿ ಪಾಯಸದ ಊಟ, ಅವರ ಮನೆಗೆ ಇವರ ಮನೆಗೆ ಹೋಗುವುದು, ಇಂಥ ಸಂಪ್ರದಾಯ ಕೂಡ ನಮ್ಮ ಕರಾವಳಿ ಜಿಲ್ಲೆಯಲ್ಲಿದೆ. ಇನ್ನು ಆಮೇಲೆ ಆಟಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು, ಬೇರೆ ಕೆಲಸ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಅಟ್ಟದಲ್ಲಿದ್ದ ಚೆನ್ನೆಮಣೆಯನ್ನು ಕೆಳಗೆ ತೆಗೆಯೋದು, ಚೆನ್ನಮಣೆ ಆಡೋದು, ಪಗಡೆ ಆಡೋದು, ಹೀಗೆ ಮನೆಯಲ್ಲಿ ಕಾಲ ಕಳೆಯುತ್ತಿದ್ರು. ಇನ್ನು ನೆಕ್ಸ್ಟ್ ಆಟಿ ಹೊರಗೆ ಹಾಕುವುದು ಅಂಥೇಳಿ ಎಲ್ಲ ಮುಗ್ದ ಮೇಲೆ ಆಟಿ ಹೊರಗೆ ಹಾಕುವುದಂತೇಳಿದರೆ ಯಾಕಂತೇಳಿದರೆ, ಆಗ ಎಲ್ಲರ ಮನೆಯಲ್ಲಿ ಮುಳಿ ಮನೆ ಹೆಚ್ಚಾಗಿ, ಅಟ್ಟ ಮನೆಯಲ್ಲಿ ಬೆಂಕಿ ಹಾಕಿದ್ದು ಹೊಗೆ ತುಂಬ ಕರಿ ತುಂಬಿರ್ತದೆ. ಬೇರೆ ಸಮಯದಲ್ಲಿ ಅಟ್ಟದಲ್ಲಿ ಅಕ್ಕಿ ಮುಡಿ, ಬೀಜದ ಮುಡಿ, ಗೆಣಸಿನ ಹುಳ, ಹಪ್ಪಳದ ಇದು, ಆಗ ಎಲ್ಲ ಒಡೆದ ಇದು ದಬ್ಬೆದ ಉಪಯೋಗಕ್ಕಿಲ್ಲದ ಮಡಿಕೆಯಲ್ಲೆಲ್ಲ ಮೆತ್ತೆ ಹಾಕಿ ಇಡುವುದು ಅಂಥೇಳಿ, ಹಪ್ಪಳ, ಗೆಣಸಿನ ಹೋಳು ಎಲ್ಲ, ಅದನ್ನು ಸಾಂತಣಿ, ಹಲಸಿನ ಬೀಜ, ಇದನ್ನೆಲ್ಲ ಅಟ್ಟದಲ್ಲಿ ಇಡ್ತಿದ್ರು. ಆಟಿ ತಿಂಗಳಿಗಾಗುವಾಗ ಇದೆಲ್ಲ ಕೆಳಗೆ ಬಂದು ಅಟ್ಟ ಖಾಲಿ ಆಗ್ತಿತ್ತು. ಬೇರೆ ಸಮಯದಲ್ಲಿ ಅಟ್ಟ ಗುಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಿದ್ರು ಅಂತೇಳಿದರೆ, ಆಮೇಲೆ ವರ್ಷಕ್ಕೊಮ್ಮೆ ಮನೆಯ ಎಲ್ಲ ನಿಮ್ಮದು ಮಣೆ, ಆಮೇಲೆ ಬೆಂಚು, ಮೇಜು, ಕುರ್ಚಿ, ಕಿಟಕಿ, ಅಟ್ಟ ಪೂರ ಕರಿ ಗುಡಿಸಿ ಆಮೇಲೆ ಮನೆಯನ್ನು ಕ್ಲೀನ್ ಮಾಡೋದು. ಯಾಕಂತೇಳಿದರೆ ನೆಕ್ಸ್ಟ್ ಸೋಣ ತಿಂಗಳು ಬರ್ತದೆ, ಅದು ಎಲ್ಲ ಹಬ್ಬಗಳ ತಿಂಗಳು. ಆ ತಿಂಗಳಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ನಾವು ಸಂಭ್ರಮದಿಂದ ಆಚರಿಸಲಿಕ್ಕೆ, ಮನೆ ಕ್ಲೀನ್ ಮಾಡಲಿಕ್ಕೆ ಇದನ್ನು ಮಾಡ್ತಿದ್ರು. ಇನ್ನು ಆಟಿ ತಿಂಗಳಲ್ಲಿ ಕೊನೆಗೆ 4-5 ದಿನ ಇರುವಾಗ, ಸೋಣ ತಿಂಗಳಲ್ಲಿ ಸಂಕ್ರಾಂತಿ ದಿವಸ ಹೊಸ್ಲಿಗೆ ಹೂ ಹಾಕುವುದಂತ ಉಂಟು. ಅದಕ್ಕಾಗಿ ಕೊಳ್ಳಿ ಹೂ ಅಥವಾ ಹುರುಳಿ ಹೂ, ಆಗ ಹುರುಳಿಯನ್ನು ನೆನೆ ಹಾಕಿ ಒಂದು ಪಾತ್ರೆಯನ್ನು ಮಣ್ಣಿನಲ್ಲಿ ಅದು ಮೊಳಕೆ ಬಂದ ಬೀಜ ಹಾಕಿ ಪಾತ್ರೆ ಕೌಚ್ ಹಾಕಿ ಹುರುಳಿ ಹೂ ಮಾಡೋದು. ಅಲ್ಲಿಗೆ ಆಟಿ ತಿಂಗಳು ಮುಗಿಯುತ್ತಿತ್ತು. ಹೀಗೆ ಈ ಆಟಿ ತಿಂಗಳನ್ನು ಜನ ಕಷ್ಟದಿಂದ ಆದರೂ ಬಹಳ ಖುಷಿಯಿಂದ ಮುಗಿಸ್ತಿದ್ರು. ಹೀಗೆ ಈ ರೀತಿಯಲ್ಲಿ ಹೋದ ಆಟಿ, ಈ ಆಟಿಗೆ ಬಹಳ ಬೇರೆ ಸಮಯದಲ್ಲಿ ಇಲ್ಲದಂಥ ಒಂದು ವಿಶಿಷ್ಟವಾದ ಗಾದೆಗಳು, ಮಾತುಗಳು ಕೂಡ ಈ ಆಟಿ ತಿಂಗಳಿಗೆ ಪ್ರಚಲಿತದಲ್ಲಿವೆ. ಒಂದು ಹೇಳ್ತಾರೆ, ಆಟಿಡ್ದು ಬೊಕ್ಕ ಅರೆಗಲ, ಮಾಯಿಡ್ದು ಬೊಕ್ಕ ಮರಿಯಲ್ಲ ಅಂಥೇಳಿ. ಆಟಿ ತಿಂಗಳಲ್ಲಿ ಅರ್ಧವರೆಗೆ ಜೋರು ಮಳೆ ಬರ್ತದೆ, ಕೊನೆಗಾಗುವಾಗ ಬೇಸಿಗೆ ಸುರಾಗ್ತದೆ. ಇನ್ನು ಆಟಿದ ದೊಂಬುಗೂ ಆನೆದ ಬೆರಿ ಪೊತ್ತು ಪೋತುಂಡಿಗೆ ಅಂಥೇಳಿ. ಆಟಿಯಲ್ಲಿ ಮಳೆ ಬರ್ತದೆ, ಆದರೆ ಬಿಸಿಲು ಕಾದಾಗ ಅಷ್ಟು ಬಿಸಿಲು ಖಾರ ಇರ್ತದೆ. ಇನ್ನು ಆಟಿದ ದೊಂಬು ಸಮಗಾರಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ಅಂಥೇಳಿದರೆ ಸಮಗಾರ ಚರ್ಮ ಒಣಗಿಸುವುದು. ಈ ಆಟಿ ತಿಂಗಳ ಬಿಸಿಲು ಎಷ್ಟು ಖಡಕ್ ಅಂತೇಳಿದರೆ ಅವನಿಗೆ ಇಡೀ ವರ್ಷಕ್ಕೆ ಬೇಕಾದ ಚರ್ಮವನ್ನು ಕೂಡ ಆಗ ಒಣಗಿಸ್ಲಿಕ್ಕೆ ಆಗ್ತಿತ್ತಂತೆ. ಇನ್ನು ಆಟಿಡು ಬರ್ಸ ಬತ್ತಂಡ ಅಟ್ಟ ಪೊಲ್ಯು, ಸೋಣಡು ಬರ್ಸ ಬತ್ತಂಡ ಸೊಂಟ ಪೊಲ್ಯು ಅಂತ ಹೇಳ್ತಾರೆ.
ಅಂದರೆ ಗದ್ದೆಯಲ್ಲಿ ಬೇಸಾಯ ಆಟಿಯಲ್ಲಿ ಒಂದು ವೇಳೆ ಬಿಸಿಲು ಕಾದರೆ ಎಲ್ಲ ಬೆಟ್ಟು ಗದ್ದೆ ಎಲ್ಲ ಸುಟ್ಟು ಹೋಗ್ತದೆ, ಬೆಳೆ ಬೆಳೆಯುವುದಿಲ್ಲ. ಆಟಿ ಫುಲ್ಲು ಮಳೆ ಬಂದರೆ ಬೆಳೆ ಚೆನ್ನಾಗಿ ಬೆಳೀತದೆ. ಸೋಣ ಬರುವಾಗ ಎಲ್ಲ ಭತ್ತದಲ್ಲಿ ಕದುರು ಬಂದಿರ್ತದೆ, ಬೆಳೀಲಿಕ್ಕಾಗಿರ್ತದೆ. ಆಗ ಒಂದು ವೇಳೆ ಮಳೆ ಬಂದರೆ ಕೈಯೆಲ್ಲ ಹಾಸಿ ಬೀಳ್ತದೆ, ಕೊಯ್ಯುವವರ ಬೆನ್ನು ಬಗ್ಗಿ ಸಾಕಾಗ್ತದೆ. ಹಾಗಾಗಿ ಎಷ್ಟು ಸೊಗಸಾಗಿ ನಮ್ಮ ಹಳ್ಳಿಯವರು ಈ ಗಾದೆಯನ್ನು ಮಾಡಿದ್ದಾರೆ. ಇನ್ನು ಆಟಿ ಆನೆದ ಲೆಕ್ಕ ಪೋಪುಂಡು, ಸೋಣ ಕುದುರೆದ ಲೆಕ್ಕ ಪೋಪುಂಡು ಅಂಥೇಳಿದರೆ, ಆಟಿಯಲ್ಲಿ ಊಟಕ್ಕಿಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ, ಮಳೆಯಲ್ಲಿ ಹೊರಗೆ ಹೋಗ್ಲಿಕ್ಕಾಗೋದಿಲ್ಲ, ಹೊತ್ತೇ ಹೋಗೋದಿಲ್ಲ, ಇಡೀ ದಿನ ಎಷ್ಟು ಟೈಮು ಹೋಗೋದಿಲ್ಲ. ಆದರೆ ಸೋಣ ಹಾಗಲ್ಲ. ಸೋಣ ಬಂದ ಕೂಡಲೇ ಬೇರೆ ಬೇರೆ ಹಬ್ಬಗಳು ಬರ್ತವೆ, ಕಾರ್ಯಕ್ರಮಗಳಿರ್ತವೆ, ಸೋಣ ಬೇಗ ಹೋಗ್ತದೆ. ಅದನ್ನೇ ಇನ್ನೊಂದು ಹೇಳ್ತಾರೆ, ಆಟಿ ಆಡಾಡ ಸೋಣ ಓಡಾಡ. ಆಟಿ ಆಟಾಡ್ತಾ ಹೋಗ್ತದೆ, ಸೋಣ ಓಡ್ತಾ ಹೋಗ್ತದೆ. ಇನ್ನು ಆಟಿಡು ಮರ್ಮಲು ಅಪ್ಪೆ ಇಲ್ಲಡೆ ಪೋಯಿಜಿಡ ಮಾಮಿನ ಕಣ್ಣು ಪುಡ ಉಂಡು ಅಂತೇಳಿ. ಇದು ನಿಜವಾಗಿಯೂ ಕಣ್ಣು ಒಟ್ಲಿಕ್ಕಿಲ್ಲ. ಕೆಲವು ಮನೆಯಲ್ಲಿ ಕೆಲಸ ಉಂಟಂತ ಸೊಸೆಯಂದಿರನ್ನು ಅತ್ತೆಯವರಿಗೆ ಕಳಿಸ್ಲಿಕ್ಕೆ ಮನಸ್ಸಿರುವುದಿಲ್ಲ. ಅದಕ್ಕಾಗಿ ಇದೊಂದು ಗಾದೆ ಮಾಡಿದ್ದಾರೆ. ಯಾಕಂತೇಳಿದರೆ, ಹೊಸದಾಗಿ ಮದುವೆಯಾದ ಹೆಣ್ಣು ಮನೆಗೆ ಹೋದಾಗ ಹೆಚ್ಚಿನ ಮನೆಯಲ್ಲಿ ಮಳೆಗಾಲದಲ್ಲಿ ಊಟಕ್ಕಿರುವುದಿಲ್ಲ. ಇದು ಸೊಸೆಗೆ ಗೊತ್ತಾಗಿ ತಾಯಿ ಮನೆಗೆ ಹೋಗಿ ಹೇಳಿದರೆ ನಮಗೆ ಸ್ವಲ್ಪ ಅವಮಾನ ಅನ್ನುವ ರೀತಿಯಲ್ಲೂ ಇರಬಹುದು. ಅದಕ್ಕಾಗಿ ಸುರುವಿಗೆ ಬಂದು ನಮ್ಮ ಮನೆಯ ಎಲ್ಲ ಗುಟ್ಟು ತಾಯಿ ಮನೆಗೆ ಹೋಗೋದು ಬೇಡ, ಸೊಸೆ ಊಟಕ್ಕಿಲ್ಲದ ಸಮಯದಲ್ಲಿ ತಾಯಿ ಮನೆಗೆ ಹೋಗಲಿ ಅನ್ನುವ ಒಂದು ಕಾರಣವೂ ಇರಬಹುದು. ಇನ್ನು ಆಟಿದ ಪಿಲಕೈ ನಂಜಿ ಮಗ ಅಮ್ಮೇರು ಬತ್ತೆರ ತೂಲ ಮಗ ಅಂತ ಹೇಳ್ತಾರೆ. ಅಂತ ಹೇಳಿದರೆ, ಒಂದು ಆಗಿನ ಕಷ್ಟದ ಅರಿವು ಈ ಗಾದೆ ಮಾತಲ್ಲಿ ಆಗ್ತದೆ. ಮನೆಯಲ್ಲಿ ಅಕ್ಕಿ ಇಲ್ಲ, ಸ್ವಲ್ಪ ಇದ್ದದನ್ನು ತಾಯಿಯಾದವಳು, ಮನೆಯಲ್ಲಿ 8-10 ಮಕ್ಕಳು, ತಾಯಿಯಾದವಳು ಅಡಿಗೆ ಎಲ್ಲ ಮಾಡಿ ಮಕ್ಕಳಿಗೆ ಬೆಳೆಸಿರ್ತಾಳೆ, ತಾಯಿಗೆ ಊಟ ಮಾಡಲಿಕ್ಕಿಲ್ಲ. ಆದರೆ ಒಂದು ಹಲಸಿನ ಹಣ್ಣುಂಟು, ಪಾಪ ಅವಳಿಗೆ ಹಸಿವು ತಡಿಲಿಕ್ಕಾಗೋದಿಲ್ಲ, ಅದನ್ನು ತಿನ್ನಬೇಕು. ಈ ಮಕ್ಕಳು ಸಹ ಇದ್ದರೆ ಹಲಸಿನ ಹಣ್ಣು ಮಕ್ಕಳೇ ತಿಂತವೆ, ತಾಯಿಗೆ ಏನಿಲ್ಲ. ಆಗ ತಾಯಿ ಒಂದು ಉಪಾಯ ಮಾಡ್ತಾಳೆ. ಗಂಡ ಹೊರಗೆ ಹೋಗಿರ್ತಾನೆ, ಅದಕ್ಕೆ ಮಕ್ಕಳ ಹತ್ರ ಹೇಳ್ತಾರೆ, ಪಿಲಕಾಯಿ ಮಕ್ಕಳು ಹೇಳ್ತವೆ ಹಲಸಿನ ಹಣ್ಣುಂಟು, ಅದು ನಂಜಿ ಮಗ ತಿನ್ನಬಾರ್ದು, ಈಗ ಅಪ್ಪ ಬರ್ತಾರೆ, ನೋಡಿ ಬನ್ನಿ ಹೊರಗೆ ಹೋಗಿ ಅಂತ ಹೇಳಿ ಈ ತಾಯಿ ಇದನ್ನು ತುಂಡು ಮಾಡಿ ಒಂದಿಷ್ಟು ತಿನ್ನುವ ಅನ್ನುವ ಒಂದು ಆಸೆಯಿಂದ ಇದನ್ನು ಮಕ್ಕಳಿಗೆ ಹೇಳ್ತಾಳೆ. ಇನ್ನು ಆಟಿದ ನಕ್ಕುರು ಮರಿಟ ಪೊಣ್ಣು ಕೇಣರ ಪೋತುಂಡಿಗೆ ಅಂತ ಹೇಳ್ತಾರೆ. ಅಂದರೆ ಏನಂತೇಳಿದರೆ, ಈ ಮಳೆಯೆಲ್ಲ ಬಂದು ಈ ಯಾವುದೋ ದರ್ಲೆ ಇನ್ನು ಎಲ್ಲ ಕಸ ಕಡ್ಡಿಗಳು ಕೊಳಿತು ಮಣ್ಣು ಬಹಳ ಫಲವತ್ತಾಗಿರ್ತದೆ. ಆ ಮಣ್ಣಿನಲ್ಲಿ ಎರೆಹುಳ ನಕ್ಕುರು ಸಮೇತ ಈಗ ನಾವು ನೋಡಿದರೆ ತೋರ ದೊಡ್ಡದಾಗಿ ಬೆಳೀತದೆ. ಆಗ ಅದಕ್ಕೊಂದು ಜಂಬ ಬರ್ತದೆ. ಏನಂತೇಳಿದರೆ, ನಾನೇನು ಕಡಿಮೆ, ನನಗೆ ನಮ್ಮ ಜಾತಿದ್ದು ನಕ್ಕುರೇ ಬೇಡ, ಮರಿ ನಾಗರ ಹಾವು ಅದರ ಹತ್ರ ಹೆಣ್ಣು ಕೇಳಲಿಕ್ಕೆ ಹೋಗ್ತದಂತೆ. ಆಗ ನಾಗರ ಹಾವು ಹೇಳ್ತದಂತೆ, ಈಗ ಬೇಡ, ಮಾರ್ಚ್ ಏಪ್ರಿಲಲ್ಲಿ ನೀನು ಬಾ, ಆಗ ನಿನಗೆ ನೋಡುವ ಅಂತ. ಮಾರ್ಚ್ ಏಪ್ರಿಲಲ್ಲಿ ಜೋರು ಬಿಸಿಲು ಕಾಯ್ತದೆ, ನಕ್ಕುರು ಹುಳ ಮಣ್ಣಡಿಗೆ ಹೋಗ್ತದೆ, ಅದರಿಂದ ಅದಕ್ಕೆ ಮೇಲೆ ಬರಲಿಕ್ಕೂ ಆಗೋದಿಲ್ಲ. ಹೀಗೆ ಈ ಆಟಿ ತಿಂಗಳಲ್ಲಿ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟು ಗಾದೆಗಳಿರ್ತವೆ. ಇನ್ನು ಆಟಿ ತಿಂಗಳಲ್ಲಿ ಬರುವ ಮಳೆ ಪುನರ್ವಸು, ಪುಷ್ಯ, ಆಶ್ಲೇಷ, ಇದಕ್ಕೂ ಹೇಳ್ತಾರೆ. ಪುನರ್ವಸುವಿನ ಮಳೆಯಲ್ಲಿ ಪುಣಪಿದಯುದಿವರ ಆಪುಜಿ ಅಂತೇಳಿ. ಪುಷ್ಯಡ್ ಮಳೆ ಬರ್ಸ ಬತ್ತಂಡ ಪುಚ್ಚದ ಪುಣಲ ಪಿದೈದಿವರ ಆಪುಜಿ ಅಂತ, ಅಷ್ಟು ಮಳೆ. ಆಶ್ಲೇಷದಲ್ಲಿ ಮಳೆ ಬಿಟ್ಟು ಬರ್ತದೆ. ಆಗ ಹುಳಗಳು ಅಥವಾ ಈ ಹಾತೆಗಳೆಲ್ಲ ಇದು ಕೈಗೆ ಯಾವುದು ರೋಗ ತರುವಂಥ ಹುಳಗಳೆಲ್ಲ ಹೇಳ್ತವಂತೆ, ಆಶ್ಲೇಷದ ಮಳೆಗಿಂತ ಬಿಸಿಲೇ ಲೇಸು ಅಂಥೇಳಿ. ಅಂದರೆ ಮಳೆ ಬಂದರೆ ಅವುಗಳಿಗೆ ಎಲೆ ತಿನ್ನಲಿಕ್ಕಾಗೋದಿಲ್ಲ ಗಿಡ. ಹೀಗೆ ಬೇರೆ ಬೇರೆ ಗಾದೆ ಮಾತುಗಳಿರ್ತವೆ. ಇನ್ನು ಆಟಿ ತಿಂಗಳ ಆಹಾರ ವಿಶೇಷಗಳು ಅಂತ ಹೇಳಿದರೆ, ನಾವು ಈಗ ಎಣಿಸಿದ್ದೇವೆ ಎಲ್ಲ ಕಡೆಯಲ್ಲಿ ಆಟಿದ ತಿನಸು ಅಂತ ಹೇಳಿದರೆ 30-40 ಬಗೆ ತಿಂಡಿ ಎಲ್ಲ ಮಾಡಿಟ್ಟು ಅದನ್ನೆಲ್ಲ ಬಳಸೋದು 25 ಬಗೆ ಅಂತ. ಎಲ್ಲ ಮಕ್ಕಳು ಕೆಲವರು ಎಣಿಸಿದ್ದಾರೆ ಆಟಿಯಲ್ಲಿ ನಮ್ಮ ಹಿರಿಯರಿಗೆ ಎಷ್ಟು ಗಮ್ಮತ್ತು, ಎಷ್ಟೆಲ್ಲ ಊಟ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ ಅಂತೇಳಿ. ಅದು ಏನೂ ಇಲ್ಲ. ಆಟಿ ತಿಂಗಳಲ್ಲಿ ಹೊಟ್ಟೆಗೆ ಇಲ್ಲ. ಆಗ ಯಾವುದು ಸಿಗ್ತದ ಅದು ಅಂತೇಳಿ ಅನ್ನಕ್ಕೆ ಪರ್ಯಾಯವಾಗಿ ಜನ ಏನು ಮಾಡ್ತಿದ್ರು ಅಂತೇಳಿದರೆ, ಕೇನೆ, ಕೆಸು, ಆಮೇಲೆ ಇದು ಚಟ್ಟೆ ಸೊಪ್ಪು, ಇದನ್ನೆಲ್ಲ ಸೇರಿಸಿಕೊಂಡು ತಿಂತಿದ್ರು. ಕೆಸು ಮತ್ತು ಚಟ್ಟೆ ಸೊಪ್ಪನ್ನು ಏನು ಮಾಡ್ತಿದ್ರು ಅಂತೇಳಿದರೆ ಅಕ್ಕಿಯೊಟ್ಟಿಗೆ ಬರೆಸಿ ಪತ್ರೊಡೆ ಮಾಡಿ ತಿಂತಿದ್ರು. ಕೇನೆಗಡ್ಡೆ ಅದು ಕಾಡಿನಿಂದ ತಂದು ಅದನ್ನೇನು ಮಾಡ್ತಿದ್ರು, ಅಮಟೆ ಸೊಪ್ಪು ಹಾಕಿ ಬೇಯಿಸಿ
ಅದನ್ನು ಕೇನೆ ಪುಂಡಿ ಅಕ್ಕಿಯೊಟ್ಟಿಗೆ ಬೆರೆಸಿ ಪುಂಡಿ ಮಾಡ್ತಿದ್ರು, ಕೇನೆ ಗಂಜಿ ಮಾಡ್ತಿದ್ರು ಅಕ್ಕಿಯೊಟ್ಟಿಗೆ ಬೆರೆಸಿ, ರಾಗಿ ಗಂಜಿ ಮಾಡ್ತಿದ್ರು. ಇದನ್ನೆಲ್ಲ ಹೊಟ್ಟೆಗಿಲ್ಲ ಅಂತ ಅವರು ತಿಂತಿದ್ದದ್ದು ಬಿಟ್ಟರೆ ಈಗಿನಾಗೆ ನಮಗೆ ಆಡಂಬರದ ಜೀವನಕ್ಕೆ ಅದಕ್ಕೆ ಖಂಡಿತ ತಿಂತಿರಲಿಲ್ಲ. ಆದರೆ ಅದು ಊಟ ಮಾಡುವ ಅದರಲ್ಲಿ ನಿಜವಾಗಿಯೂ ಆ ಸಮಯದಲ್ಲಿ ಏನಿತ್ತಂತೇಳಿದರೆ ಬೇಕಾಗಿ ಮೆಡಿಸಿನಲ್ ಆಯುರ್ವೇದ ಕೂಡ ಮದ್ದಿನ ಅಂಶಗಳು ಕೂಡ ಅದರಲ್ಲಿ ಇರ್ತಿತ್ತು. ಹಾಗೆಯೇ ಆ ಕಾಲದಲ್ಲಿ ತರಕಾರಿಯಾಗಿ ಏನು ಮಾಡ್ತಿದ್ರು, ಕೆಸುವಿನ ಸೊಪ್ಪು, ದಂಟು, ಚಕ್ತೆ ಸೊಪ್ಪು, ಕಣಿಲೆ, ಅಡ್ಕಬಾರೆ, ಕಾಡು ಕಂಚಲ ಇವುಗಳನ್ನು ಉಪಯೋಗಿಸ್ತಿದ್ರು. ಇನ್ನು ಬೇಸಿಗೆಯಲ್ಲಿ ಬೆಳೆದ ಕುಂಬಳಕಾಯಿ, ಸೌತೆಕಾಯಿ, ಚೀನಿಕಾಯಿ ಇದನ್ನೆಲ್ಲ ಈಗಿನವ್ರಿಗೆ ಗೊತ್ತಿಲ್ಲ. ಮನೆಯಲ್ಲಿ ಒಂದು ಕೋಲು ಕಟ್ಟಿ ಅದರಲ್ಲಿ ಮಡ್ಲಲ್ಲಿ ಅಥವಾ ಹಗ್ಗದಲ್ಲೆಲ್ಲ ಮಳೆಗಾಲಕ್ಕೆ ನೇತು ಹಾಕಿ ಉಪಯೋಗಿಸ್ತಿದ್ರು. ಹಾಗೆಯೇ ಬೇಸಿಗೆಯಲ್ಲಿ ಸಿಗುವ ಹಲಸಿನ ಸೊಳೆ, ಹೆಬ್ಬಲ್ಸು, ಕೇನೆ, ಇನ್ನು ಗೂಂಜಿ ಇದನ್ನೆಲ್ಲ ಏನು ಮಾವಿನಕಾಯಿ ಇದನ್ನೆಲ್ಲ ನೀರಿಗೆ ಹಾಕಿ ಉಪ್ಪು ನೀರಿನೆಲ್ಲ ಹಾಕಿ ಮಳೆಗಾಲಕ್ಕೆ ಉಪಯೋಗಿಸ್ತಿದ್ರು. ಇನ್ನು ಜೋರು ಮಳೆ ಬರ್ತದೆ, ಈಗ ಮಕ್ಕಳಿಗೆ ಹೋಗಿ ನಾವು ಪೇಟೆಯಿಂದ ಅದು ಇದು ತಿಂಡಿ ತಂದು ಕೊಡ್ತೇವೆ, ಆಗ ಕೊಡಲಿಕ್ಕಿಲ್ಲ. ಅದಕ್ಕಾಗಿ ಬೇಸಿಗೆಯಲ್ಲಿ ಹಲಸಿನ ಹಪ್ಪಳ, ಗೆಣಸಿನ ಹಪ್ಪಳ, ಹೆಬ್ಬಲ್ಸಿನ ಬೀಜ, ಗೆಣಸಿನ ಹೋಳು ಇವುಗಳನ್ನೆಲ್ಲ ಒಣಗಿಸಿ ಜೋಪಾನವಾಗಿ ಮಡಿಕೆಯಲ್ಲಿ ಹಾಕಿ ಅಟ್ಟದಲ್ಲಿ ಇಟ್ಟು ಕೊಡ್ತಿದ್ರು. ಇನ್ನು ಆ ಕಾಲದಲ್ಲಿ ನೋಡಿ ಮಳೆ, ಗಾಳಿ, ಚಳಿ ಇದಕ್ಕೆಲ್ಲ ಶೀತ, ಕೆಮ್ಮ, ಜ್ವರ ಬರ್ತಿತ್ತು. ಊಟಕ್ಕೂ ಆಯಿತು, ಮದ್ದಿನ ರೂಪದಲ್ಲಿಯೂ ಎಲ್ಲ ಮನೆಯಲ್ಲಿ ಕೂಡ ಬೇಸಾಯಗಾರರ ಮನೆಯಲ್ಲಿ ಕೋಣ ಇರ್ತಿತ್ತು, ಅದಕ್ಕೆ ಹುರುಳಿ ಬೇಯಿಸ್ತಿದ್ರು. ಆ ಹುರುಳಿ ಸಾರು ಅದರ ನೀರು ತೆಗೆದು ಅದಕ್ಕೆ ಕಾಳು ಮೆಣಸು, ಜೀರಿಗೆ ಇದೆಲ್ಲ ಹಾಕಿ ಮುರಿನೋಡು ಅದು ಹಾಕಿ ಸಾರು ಮಾಡಿದರೆ ಊಟಕ್ಕೂ ಒಳ್ಳೆಯದಾಗ್ತಿತ್ತು. ಆಮೇಲೆ ಶೀತ ಅಥವಾ ಉಷ್ಣ ಇದು ಚಳಿ ಇದು ಆಟಿ ತಿಂಗಳ ಚಳಿಗೂ ಇದು ಒಳ್ಳೆ ಔಷಧವಾಗ್ತಿತ್ತು. ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಕಡೆಯಲ್ಲಿ ಎಲ್ಲ ಈಗ ಗಿಡ ಮರಗಳು ಚಿಗುರಿಕೊಂಡುಂಟು. ಇದರಲ್ಲಿ ಬೇಕಾದಷ್ಟು ನಾವು ಹೇಳ್ತೇವೆ ಪ್ರೋಟೀನ, ಜೀವಸತ್ವವ ಅದು ಇದು ಅಂತ ಎಲ್ಲ ಉಂಟು. ಹಾಗಾಗಿ ಮೊದಲಿನವರು ಎಲ್ಲ ಚಿಗುರುಗಳನ್ನು ಸೇರಿಸಿ, ಕಾಸರಕನ ಮರ ಮತ್ತು ಬಸರಿ ಮರದ 2 ಚಿಗುರು ಬಿಟ್ಟು ಎಲ್ಲ ಮರದ ಚಿಗುರು ಸೇರಿಸಿ ಒಂದು ಫಳದ್ಯ ಅಂತ ಮಾಡ್ತಿದ್ರು. ಅದು ಕೂಡ ಬಹಳ ಆರೋಗ್ಯಕ್ಕೆ ಉತ್ತಮ. ಹೀಗೆ ಇಂದು ನಾವು ಏನು ಮಾಡ್ತಾ ಇದ್ದೇವೆ ಅಂತೇಳಿ ಇದನ್ನೆಲ್ಲ ಬದಿಗೆ ಹಾಕಿದ್ದೇವೆ. ರಾಸಾಯನಿಕ ಯುಕ್ತ ಆಹಾರಗಳನ್ನು ತಿಂದು ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ. ಆದರೆ ಹಿಂದಿನವರು ರಾಸಾಯನಿಕ ಮುಕ್ತವಾದ ಹಳ್ಳಿಯಲ್ಲೇ ಪ್ರಕೃತಿಯಲ್ಲೇ ಸಿಗುವ ಎಲ್ಲ ಆಹಾರಗಳನ್ನು ತಿಂದು ಯಾವುದೇ ಆಸ್ಪತ್ರೆಗೆ ಹೋಗದೆ ಆರೋಗ್ಯವಂತರಾಗಿ ತಮ್ಮ ಬದುಕುಗಳನ್ನು ಸಾಗಿಸ್ತಿದ್ರು. ಹಾಗಾಗಿ ಈಗ ಇವತ್ತು ನಾವು ಆಟಿದ ಕೂಟ ಅಂತ ನಿಜವಾಗಿ ಮಾಡಿದ ಕಾರಣ ಏನಂತೇಳಿದರೆ ಹಿಂದಿನವರ ಆಚಾರ ವಿಚಾರ, ನಡೆ ನುಡಿಗಳು, ಆಹಾರ ಪದ್ಧತಿ ಇವುಗಳನ್ನೆಲ್ಲ ತಿಳಿದುಕೊಂಡು ಮುಂದಿನ ಪೀಳಿಗೆ ಆ ದಾರಿಯಲ್ಲಿ ನಾವು ಹೋಗುವ ಎನ್ನುವ ಕಾರಣದಿಂದ ನಾವು ಈ ಕೂಟವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಹಾಗೆ ಇನ್ನು ಕೆಸರದ ಗೊಬ್ಬು ಬಗ್ಗೆ ಹೇಳುವುದಾದರೆ ಹಿಂದಿನವರು ಕೆಸರಿನಲ್ಲಿ ಆಡ್ತಿರಲಿಲ್ಲ, ಅವರಿಗೆ ಆಡಲಿಕ್ಕೆ ಪುರ್ಸೊತ್ತು ಇರಲಿಲ್ಲ, ತಾಕತ್ತು ಇರಲಿಲ್ಲ. ಆದರೆ ಅವರು ಕೆಸರಿನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ಹಾಗೂ ಬಂದವರಿಗೆ ಒಂದು ಮನೋರಂಜನೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಇಲ್ಲಿ ಬಂದ ಬಂಧುಗಳೆಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈ ಕೆಸರದ ಗೊಬ್ಬು ಕೂಟದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಸಂತೋಷದಿಂದ ಇದರಲ್ಲಿ ಭಾಗವಹಿಸಿ ಆಮೇಲೆ ತಮ್ಮ ತಮ್ಮ ಅನುಭವಗಳನ್ನು ಹಿಡಿದುಕೊಂಡು ಸಂಜೆ ಸಂತೋಷದಿಂದ ಮನೆಗೆ ಹೋಗಿ ಎಲ್ಲರೂ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇದೀಗ ತನ್ನ ಬದುಕಿನಲ್ಲಿ ಕಂಡ ಆಟಿಯ ಸಂಭ್ರಮದ ಅನುಭವಗಳನ್ನು ಸವಿಸ್ತಾರವಾಗಿ ಸಿಂಹಾವಲೋಕನದೊಂದಿಗೆ ಆಟಿಯ ವಿಶೇಷತೆಯನ್ನ ನಮ್ಮ ಮುಂದೆ ಬಿಚ್ಚಿಟ್ಟ ಶ್ರೀಮತಿ ಪ್ರಭಾವತಿ ಆನಂದ್ ಹೆಗ್ಡೆ ಅವರಿಗೆ ವಂದನೆಗಳು. ಈಗಾಗಲೇ ಆಗಮಿಸಿರುವಂತ ಶ್ರೀ ರವಿಚಂದ್ರ ಹೆಗ್ಡೆ ಉದ್ಯಮಿ ಹೆಬ್ರಿ, ಶ್ರೀ ಜಗದೀಶ್ ಚಂದ್ರ ಹೆಗ್ಡೆ ಉದ್ಯಮಿ ಹೆಬ್ರಿ, ಶ್ರೀ ವಿಜಯ್ ಹೆಗ್ಡೆ ಮುಖ್ಯೋಪಾಧ್ಯಾಯರು ಶೇಡಿಮನೆ ಇವರು ವೇದಿಕೆಯ ಬಂದು ಆಸನವನ್ನ ಸ್ವೀಕರಿಸಬೇಕಾಗಿ ಈ ಮೂಲಕ ಅಧ್ಯಕ್ಷರು ಅವರಿಗೆ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೀನಿ. ದಯಮಾಡಿ ಕಾರ್ಯಕ್ರಮ ಸ್ವಲ್ಪ ಸಮಯೋಚಿತವಾಗಿರುವುದರಿಂದ ತಾವೆಲ್ಲರೂ ಬೇಗ ಬೇಗ ಸಹಕರಿಸಬೇಕು ದಯಮಾಡಿ.
ಇವರು ಗೌರವ ಉಪಸ್ಥಿತಿಯಲ್ಲಿ ಇರುವುದರಿಂದ ಇವರನ್ನೀಗ ನಾವು ಗೌರವಿಸಿದ್ದು. ನಾವು ಈಗಾಗಲೇ ಸ್ವಾಗತಿಸಿದ ಪ್ರವೀಣ್ ಸರ್ ಅವರಿಗೆ ಧನ್ಯವಾದಗಳು. ನಾವು ಈಗಾಗಲೇ ಸೇರಿರುವ ಕೆಸರದ ಗೊಬ್ಬು ಎಂಬ ಆಟಿಯ ಕೂಟ ಏರ್ಪಡಿಸಲು ದುಡ್ಡಿನ ಜಡ್ಡು ಎಂಬ ಊರಿನ ಪರಿಸರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಪರಿಸರದಲ್ಲಿ 4 ಹೆಸರುಗಳು ಮೂಡಿ ಬಂದಿರುತ್ತವೆ. ಒಂದು ಸ್ವಲ್ಪ ವೇಗದಲ್ಲಿ ಹೇಳ್ತೇನೆ, ಯಾಕಂದ್ರೆ ಸಮಯದ ಅಭಾವ ಇದೆ. ವೆಂಕಟಜ್ಜ ವೇದಿಕೆ ಅನ್ನುವಂಥದ್ದು, ಶ್ರೀನಜ್ಜನ ಗದ್ದೆ ಅಂತ ಹೇಳೋದು, ಲಿಂಗಜ್ಜನ ಗದ್ದೆ ಮತ್ತು ಆಶಾ ಕಾರ್ಯಕರ್ತೆ ಲಲಿತಾ ಹೆಗ್ಡೆಯವರ ನೆನಪಿನ ಕೃತಕ ಕಾಲು ಸಂಕ ಅಂತೇಳಿ. ಇವರುಗಳಲ್ಲಿ ವೆಂಕಟಜ್ಜ ಎನ್ನುವರು ದುಡ್ಡಿನ ಜಡ್ಡು ಮನೆತನದ 6 ತಲೆಮಾರಿನ ಹಿಂದಿನ ವ್ಯಕ್ತಿ. 6 ತಲೆಮಾರಿನ ಹಿಂದೆ ಈ ಮನೆತನದಲ್ಲಿ ಗಂಡು ಸಂತಾನವೇ ಇರಲಿಲ್ಲ ಎಂದು ಹೇಳುತ್ತಿದ್ದರು. ಅಪರೂಪಕ್ಕೆ ಹುಟ್ಟಿದಂತಹ ಒಬ್ಬ ಗಂಡು ಮಗ ವೆಂಕಟ. ಅವರನ್ನು ಅಕ್ಕ ತಂಗಿಯರು ಬಹಳ ಪ್ರೀತಿಯಿಂದ ನೋಡಿಕೊಂಡು ಇರುವ ಒಂದು ಭಾಗ ಜಾಗದ ಆಸ್ತಿಯಲ್ಲಿ ಅರ್ಧ ಭಾಗ ಆಸ್ತಿ ಅವರಿಗೆ ಹಂಚಿ ಇನ್ನು ಅರ್ಧ ಭಾಗ ಅಕ್ಕ ತಂಗಿಯರು ಹಂಚಿಕೊಂಡರಂತೆ. ಈಗ ಅವರು ಮತ್ತು ಅವರ ಮಕ್ಕಳು ಈ ಭೂಮಿಯಲ್ಲೇ ವಾಸವಿದ್ದಾರೆ. ಇನ್ನು ಲಿಂಗಜ್ಜ ಇಲ್ಲೇ ಸಮೀಪ ಇರುವ ತೋಟದ ಮನೆ ಚಂದುಕುಂದುವಿನ ಮನೆತನದವರು. ಇವರು 5ನೇ ತಲೆಮಾರಿನ ಹಿಂದೆ ನಮ್ಮೊಂದಿಗೆ ಇದ್ದವರು. ಇವರ ಮಕ್ಕಳು ಮೊಮ್ಮಕ್ಕಳು ಇಂದು ಇಲ್ಲಿ ಸೇರಿರುತ್ತಾರೆ. ಇನ್ನು ಶ್ರೀನಜ್ಜ ಇವರು ತೋಟದ ಮನೆ ಚಂದುಕುಂದು ಮನೆತನದಲ್ಲಿ 5ನೇ ತಲೆಮಾರಿನವರು. ಇಂದು ಸ್ಥಳ ಪ್ರಯೋಜಕರಾಗಿರುವ ಶ್ರೀಮತಿ ಸೀತಾ ಹೆಗ್ಡೆಯವರ ತಂದೆಯವರು. ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇಲ್ಲಿ ಸೇರಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತೆ ಲಲಿತಾ ಹೆಗ್ಡೆ ತಮಗೆಲ್ಲರಿಗೆ ತಿಳಿದೇ ಇರುವಂತೆ ಈ ಮೊದಲು ಅನಾರೋಗ್ಯದ ಕಾರಣದಿಂದ ಬಳಲುತ್ತಿರುವಾಗ ನಮ್ಮ ಹೆಗ್ಗಡೆ ಬಾಂಧವರೆಲ್ಲರೂ ಧನ ಸಹಾಯದಿಂದ ಬದುಕಿಸಿಕೊಳ್ಳಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಕೈಮೀರಿ ಹೋದಂಥವರು. ಅಂಥವರನ್ನ ನೆನಪಿಸಿಕೊಳ್ಳುವ ಉದ್ದೇಶದಿಂದ ಕೃತಕ ಕಾಲು ಸಂಕಕ್ಕೆ ಇವರ ಹೆಸರನ್ನು ಇಡುವುದರ ಮೂಲಕ ನಮ್ಮ ಬಾಂಧವರೆಲ್ಲರೂ ಮತ್ತೊಮ್ಮೆ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಇವರು ಸೇಳಂಜಿ ಮನೆತನದವರು. ಶ್ರೀಯುತ ಬೋಜ ಹೆಗ್ಡೆ ಬೈಲೂರು ಇವರ ಧರ್ಮಪತ್ನಿಯವರು. ನಾವು ಇವರೆಲ್ಲರ ಹೆಸರನ್ನು ಇಟ್ಟಿದ್ದೇವೆ ಎಂದರೆ ಹಾಸ್ಯಾಸ್ಪದವಾಗಿ ಅಲ್ಲ. ಇವರೆಲ್ಲ ಬದುಕಿರುವಾಗ ಕಿರಿಯರಿಗೆ ಮಾರ್ಗದರ್ಶಕರಂತೆ ಬದುಕನ್ನ ಕಟ್ಟಿಕೊಂಡು ಸದಾ ಲವಲವಿಕೆಯಿಂದ ಬದುಕಿದ್ದವರು ಎಂಬ ಕಾರಣಕ್ಕಾಗಿ ಇಂದಿನ ಪೀಳಿಗೆಯವರಲ್ಲಿ ಸದಾ ಅವರ ನೆನಪುಗಳು ಮನದಲ್ಲಿ ಉಳಿದು ಹೋಗಿದೆ. ಮತ್ತೆ ನೆನಪುಗಳು ಮರುಕಳಿಸಿದೆ ಎಂಬ ಒಂದೇ ಒಂದು ಕಾರಣದಿಂದ ನಾವೆಲ್ಲ ಇವರನ್ನ ನೆನಪಿಕೊಂಡಿದ್ದೇವೆ ಅಷ್ಟೇ. ಹಾಗೆ ದುಡ್ಡಿನ ಜಡ್ಡು ಸ್ಥಳವನ್ನ ಪರಿಚಯಿಸದೆ ಹೋದರೆ ತಪ್ಪಾಗಬಹುದು ಎಂದೆನಿಸುತ್ತದೆ. ನಮ್ಮ ಹೆಗ್ಗಡೆ ಮೂಲದ ಕುರಿತು ಪರಿಚಯಿಸಲೇಬೇಕೆನ್ನುವುದಾದರೆ ದುಡ್ಡಿನ ಜಡ್ಡು ಸೀತಾನದಿ ಹೆಬ್ರಿ ಎಂಬ ಪುಟ್ಟ ಊರಿನಲ್ಲಿ ನಾವೆಲ್ಲ ಸೇರಿದ ಈ ಊರಿನ ಹೆಸರು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಗುವುದು ಸಹಜ. ಈ ಹೆಸರು ಬರುವುದಕ್ಕೆ 2 ಐತಿಹ್ಯ ಇದೆ. ಒಂದೆಂದರೆ ನಮ್ಮ ಹಿರಿಯರು ಹೇಳಿದಂತೆ ಹಿಂದೆ ಹೆಗ್ಗಡೆ ಅರಸು ಮನೆತನ ಒಂದು ಬಳ್ಳಾರಿ ಮೂಲದಿಂದ ಹೊರಟು ಕಿಗ್ಗಕ್ಕೆ ಬಂದು ನೆಲೆಯೂರಿ ಆಳ್ವಿಕೆ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಬಾರ್ಕೂರಿನಿಂದ ಹೆಬ್ರಿಗೆ ಟಿಪ್ಪು ಸುಲ್ತಾನನ ಪ್ರವೇಶ ಆಗಿರುವುದನ್ನ ತಿಳಿದ ಈ ಕಿಗ್ಗದ ಹೆಗ್ಗಡೆ ಅರಸರು ಹೆಬ್ರಿಗೆ ಬಂದು ಟಿಪ್ಪು ಸುಲ್ತಾನನ ಕಾಲು ಕೀಳುವಂತೆ ಮಾಡಿದ ಕುರುಹು ಹೆಬ್ರಿಯ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿರುವ ಶಾಸನವೊಂದರಲ್ಲಿ ತಿಳಿದು ಬಂದಿದೆ. ಹಾಗೆ ಬಂದಂತ ಹೆಗ್ಗಡೆ ಅರಸು ಮನೆತನಗಳು ಹೆಬ್ರಿಯ 4 ದಿಕ್ಕಿನಲ್ಲಿ 4 ಹೆಗ್ಗಡೆ ಮನೆಗಳನ್ನು ನಿರ್ಮಾಣ ಮಾಡಿವೆ ಎಂದು ಪರಕೀಯರ ದಾಳಿಯಿಂದ ಹೆಬ್ರಿಯನ್ನ ಉಳಿಸಿಕೊಂಡಿದೆ ಎನ್ನುವುದಕ್ಕೆ ಇಂದಿಗೂ ಉಳಿದುಕೊಂಡಿರುವ 4 ಮನೆಗಳು ಸಾಕ್ಷಿಯಾಗಿವೆ. ಮೂಡುಕೋಡು, ಪಡುಕೋಡು, ತೆಂಕೋಡು, ಬಡಕೋಡು. ಇವತ್ತು ಇವುಗಳ ಮೂಡುಕೋಡು ಇರುವುದು ಮೂಡುಕೊಡಚಬೆಟ್ಟು ಆಗಿದೆ. ಪಡು ಊರು ಪೆರಡೂರು ಆಗಿದೆ. ಬಡಕೋಡು ಬೇಳಂಜೆಗೋಡಾಗಿದೆ. ಆದರೆ ತೆಂಕೋಡು ಹಾಗೆ ಉಳಿದಿದೆ. ಹಾಗೆ ನಮ್ಮ ಹೆಗ್ಗಡೆ ಬಾಂಧವರು ಮಲೆನಾಡಿನಿಂದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕೇರಳದವರಿಗೆ ವಾಸವಿದ್ದರು. ಬಳ್ಳಾರಿಯಲ್ಲಿ ರಾಗಿ ಮುದ್ದೆಯನ್ನ ಆಹಾರವಾಗಿಸಿಕೊಂಡಿದ್ದ ಇವರಿಗೆ ಕರಾವಳಿಯಲ್ಲಿ ರಾಗಿ ಉತ್ಪಾದನೆ ಕಷ್ಟ ಸಾಧ್ಯವೆನಿಸಿ ತಾವು ಆಹಾರ ಪದ್ಧತಿ ಬದಲಾಯಿಸಿಕೊಂಡು ಅಕ್ಕಿಯನ್ನೇ ಉಪಯೋಗಿಸಿ ಮುದ್ದೆ ರಚಿಸಿ ಪುಂಡಿ ಮಾಡಿ ಪಲ್ಯಗಳೊಂದಿಗೆ ಸೇವಿಸುತ್ತಿದ್ದರು. ಹಾಗಾಗಿ ಅದನ್ನ ಪಲ್ಯ ಪುಂಡಿ ಮಾಡಿ ರಾಗಿ ಮುದ್ದೆಯಂತೆ ಸೇವನೆ ಮಾಡಿರುವುದರಿಂದ ನಮ್ಮ ಬಾಂಧವರ ಆಹಾರ ಪದ್ಧತಿ ವಿಶೇಷವಾಗಿತ್ತು. ಹೆಗ್ಗಡೆ ಮನೆತನದ ಮೊದಲಿಗೆ ಹೆಬ್ರಿಗೆ ಪ್ರವೇಶ ಇತ್ತು ಎನ್ನುವುದಕ್ಕೆ ಹೆಬ್ರಿಯಿಂದ ಮುದ್ರಾಡಿ ಗ್ರಾಮ 90% ಜಾಗ ಹೆಗ್ಗಡೆಯವರ ವಶದಲ್ಲಿತ್ತು ಎನ್ನುವುದಕ್ಕೆ ಇಂದಿಗೂ ಸಾಕ್ಷಿಗಳಿವೆ. ಹಾಗೆ ಭಾಷೆ ವಿಶೇಷತೆ ನೋಡುವುದಾದರೆ ಬಳ್ಳಾರಿ ಭಾಷೆ, ಮಲೆನಾಡಿನ ಭಾಷೆ ಹಾಗೂ ಕರಾವಳಿಯಲ್ಲಿರುವ ತುಳು ಭಾಷೆ ಮಿಶ್ರಗೊಂಡ ಭಾಷೆಯೇ ಹೆಗ್ಗಡೆ ಕನ್ನಡ. ಇದೇ ಭಾಷೆಯನ್ನ ಮಾತನಾಡುವವರು ಇನ್ನೊಂದು ವರ್ಗ ನಮ್ಮೊಂದಿಗೆ ಇತ್ತು. ಅದೆಂದರೆ ಕೋಟೆಗಾರ ಸಮುದಾಯ. ಹೆಗ್ಗಡೆ ಕೋಟೆಗೆ ಯಜಮಾನರಾದರೆ ಕಾವಲುಗಾರರಾಗಿ ಕೋಟೆಗಾರರು ಇದ್ದರು ಎನ್ನುವುದಕ್ಕೆ ಹೆಗ್ಗಡೆಗೆ ರಾವ್ ಎಂಬ ಉಪನಾಮವೂ ಇರುವುದು ಸಾಕ್ಷಿಯಾಗಿದೆ.
ಜೊತೆಯಲ್ಲಿ ಕಿಗ್ಗದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಹೆಗ್ಗಡೆ ಮನೆತನಗಳ ಅರಸರು ಹೆಬ್ರಿ ಮಾರ್ಗದಿಂದ ಕಾರ್ಕಳದ ಕೆಲವು ಸ್ಥಳಗಳಿಗೆ ಸಂಪರ್ಕ ಇಟ್ಟುಕೊಂಡಿದ್ದರಿಂದ ಹೆಬ್ರಿಗೆ ಬಾರ್ಕೂರಿನಿಂದ ಟಿಪ್ಪು ಸುಲ್ತಾನ್ನ ಆಕ್ರಮಣವಾಗಿರುವುದನ್ನು ತಿಳಿದ ಹೆಗ್ಗಡೆ ಅರಸರು ಹೆಬ್ರಿಗೆ ಪ್ರವೇಶ ಆಗುವ ಮೊದಲೇ ದಾರಿಯ ನಡುವಿನ ಕೆಲವೊಂದು ಸ್ಥಳಗಳಲ್ಲಿ ಸಂಪತ್ತನ್ನು ಹೂಳಲಾಗಿದೆ ಎಂಬ ಐತಿಹ್ಯವಿದೆ. ಮೊದಲನೇದಾಗಿ ಸೋಮೇಶ್ವರದಲ್ಲಿ, ಇನ್ನೊಂದು ದುಡ್ಡಿನ ಜಡ್ಡು ಎಂಬಲ್ಲಿ ಮತ್ತು ಮುದ್ರಾಡಿ ಪ್ರದೇಶಗಳಲ್ಲಿ ಎಂದು ತಿಳಿದು ಬರುತ್ತದೆ. ಸಂಪತ್ತು ಹೂಡಿದ ಜಡ್ಡು ದುಡ್ಡಿನ ಜಡ್ಡು ಆಯಿತು ಎನ್ನಲಾಗಿದೆ ಪ್ರತೀತಿ. ಆದರೆ ಇನ್ನೊಂದು ಸ್ಥಳ ಮಹಿಮೆ ಅನ್ನೋದಕ್ಕೆ ಇಲ್ಲಿನ ಪ್ರದೇಶವು ಎಲ್ಲ ಕಾಡು ಪ್ರಾಣಿಗಳ ಸಂಪರ್ಕ ರಸ್ತೆ ಹಾದು ಹೋಗುವಂತ ಸ್ಥಳ ಇದಾಗಿರುವುದರಿಂದ ಎಲ್ಲ ಜಾತಿಯ ಪ್ರಾಣಿಗಳು ಸೇರುವ ದೊಡ್ಡಿ ಜಾಗ ದೊಡ್ಡಿ ಎಂದು ಕರೆಯುತ್ತಿದ್ದರು. ಈಗ ಇದು ದುಡ್ಡಿನ ಜಡ್ಡು ಆಗಿದೆ ಎನ್ನುವ ಇನ್ನೊಂದು ಐತಿಹ್ಯ ಕೂಡ ಈ ಸ್ಥಳಕ್ಕಿದೆ. ಈ ಕುಟುಂಬಕ್ಕೆ ಸೇರಿದ ದೈವ ಮನೆ ಇಲ್ಲೇ ಇದೆ. ಈ ಕುಟುಂಬಕ್ಕೆ ಸಂಬಂಧಿಸಿದವರು ಗಂಡು ಕುಟುಂಬ ಮತ್ತು ಹೆಣ್ಣು ಕುಟುಂಬಗಳ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿದೆ ಸಾವಿರಾರು ಜನ ಬಂದು ಹೋಗುವ ಮನೆ ಇದು. ನಮ್ಮ ಸಮಾಜ ಬಾಂಧವರು ಒಂದಲ್ಲ ಒಂದು ಸಂಬಂಧಗಳ ಕೊಂಡಿ ಈ ಕುಟುಂಬಕ್ಕೆ ಇದೆ. ಇಂತಹ ಪರಿಸರದಲ್ಲಿ ನಾವೆಲ್ಲ ಆಟಿಡೊಂಜಿ ಕೂಟದ ಕೆಸರದ ಗೊಬ್ಬು ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೀಗ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಿಸಲಿರುವವರು ನಮ್ಮ ಊರಿನವರೇ ಆದ ಸದಾ ನಮ್ಮ ಬಾಂಧವರ ಏಳಿಗೆಗೆ ಮತ್ತು ಅಭಿವೃದ್ಧಿಯ ಕನಸನ್ನ ಹೊತ್ತ ಹರಿಕಾರ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಚಂದುಕುಂದು, ಹೋಟೆಲ್ ಅಮರೋಹಿತಿ ಹೆಬ್ರಿ, ಉದ್ಯಮಿ ಮುಂಬೈ. ಇವರಲ್ಲಿ ಇದೀಗ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದೀಪಂ ಜ್ಯೋತಿ ಪರಂ ಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮಸ್ತುತೆ ಎಂದು ಹಚ್ಚೋಣ ಪ್ರೀತಿಯ ಆದರತೆ, ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ ಎಂದು ಸಂಸ್ಕೃತಿಯ ಮೆರುಗನ್ನ ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಹಚ್ಚೋಣ ಪ್ರೀತಿಯ ಆದರತೆ, ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ ಎಂದು ಸಂಸ್ಕೃತಿಯ ಮೆರುಗನ್ನ ಸೂಚಿಸುವ ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ್ದಾರೆ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಅವರು. ನಮ್ಮ ಸಂಸ್ಕೃತಿಯ ಮೆರಗನ್ನ ಸೂಚಿಸುವ ಕಲ್ಪವೃಕ್ಷ ಮತ್ತು ಕಾಮಧೇನುವಿನ ಮಿಲನದಿಂದ ಈ ಜಗತ್ತಿನ ಉದ್ಭವ. ಹಾಗಾಗಿ ಇಂದು ಕಲ್ಪವೃಕ್ಷದ ಹೂ ಅರಳಿಸುವ ಮೂಲಕ ಕಳಸಿಗೆಗೆ ಧಾನ್ಯವನ್ನ ತುಂಬಿಸಿ ಉದ್ಘಾಟಿಸಿದ್ದಾರೆ. ಧಾನ್ಯ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತ, ಪುಷ್ಪ ವೃದ್ಧಿಯ ಸಂಕೇತ. ಆ ಕಾರಣದಿಂದ ಧನ ಧಾನ್ಯ ಭೂಮಿ ತಾಯಿಯ ಆಶೀರ್ವಾದವು ಸ್ಥಿರವಾಗಿ ಉಳಿದು ಇಂದಿನ ಕಾರ್ಯಕ್ರಮದ ಸಂಭ್ರಮವನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ಹಂಚಿಕೊಳ್ಳಲಿದ್ದೇವೆ. ಸಂಭ್ರಮ ಆಟಿಕೂಟದ ಸಂಭ್ರಮ, ಹಚ್ಚ ಹಸುರಿನ ಪ್ರಕೃತಿಯೇ ಒಂದು ಸೌಂದರ್ಯ ಸಂಭ್ರಮ. ಈ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ ದುಡ್ಡಿನ ಜಡ್ಡು ಪ್ರಕೃತಿ. ಹಚ್ಚ ಹಸುರಿನ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರಕೃತಿ ಸೊಬಗಿನ ಊರು ದುಡ್ಡಿನ ಜಡ್ಡು. ಅತ್ತ ಪಶ್ಚಿಮ ಘಟ್ಟದ ಸಾಲುಗಳು ಕೈಬೀಸಿ ಕರೆದರೆ ಇತ್ತ ಬೋರ್ಗರೆಯುವ ಕಡಲು ಕತ್ತೆತ್ತಿ ಇಣುಕು ಇರುವ ಕರಾವಳಿಯ ನಡುವಿನ ಊರು ದುಡ್ಡಿನ ಜಡ್ಡು. ಇತ್ತ ಆಟಿಕೂಟದ ಸಂಭ್ರಮದೊಂದಿಗೆ ಹೆಗ್ಗಡೆ ಸಮಾಜ ಬಾಂಧವರು ಮೇಳೈಸಿ ಹೆಗ್ಗಡೆ ಸಮಾಜ ಮನಸ್ಸುಗಳೆಲ್ಲ ಸಂಭ್ರಮಿಸಲು ಸಾಕ್ಷಿಯಾಗಿದೆ. ಈ ದುಡ್ಡಿನ ಜಡ್ಡು ಪ್ರಕೃತಿ ಮಡಿಲು ಈ ಸೊಬಗಲಿಹರು ಹಿರಿಯರು ಕಿರಿಯರು ನಮ್ಮ ಸಮಾಜದಲ್ಲಿಹರು ಹೊಸ ಚೈತನ್ಯಗಳ ಮಿನುಗು. ಪ್ರಕೃತಿ ಸೌಂದರ್ಯದ ಈ ಮಡಿಲು ಸ್ವಚ್ಛಂದ ಪರಿಸರದ ಹೊನಲು, ಪ್ರಾಣಿ ಪಕ್ಷಿಗಳ ಕಲರವವ, ಮುದ್ದು ಮಕ್ಕಳ ಬಳಗವ, ಯುವಕರ ಸಂತಸವ ಸೇರಿಹುದು ಹೆಗ್ಗಡೆ ಸಮಾಜದ ಕೊಡುಗೈ ಮನವ. ಇದರೊಂದಿಗೆ ಸೇರಿ ಹಿರಿಯರದು ಉತ್ಸಾಹ ಪ್ರೋತ್ಸಾಹವು ಕವಲೊಡೆದಿದೆ ಹಲವು ಹುದುಗಿ ಅಡಗಿದ ಸೂಕ್ತ ಪ್ರತಿಭೆಯು.
ಇಂದು ಸಿಕ್ಕಿದೆ ಸಾಂಸ್ಕೃತಿಕ ವೇದಿಕೆಯು. ಸಂಭ್ರಮ ಸಂಭ್ರಮ, ಆಟಿಕೂಟದ ಸಂಭ್ರಮ, ಈ ಪ್ರಕೃತಿಯ ಮಡಿಲೇ ಒಂದು ಸಂಭ್ರಮ. ಜೊತೆಯಲ್ಲಿ ನಮ್ಮ ಬಾಂಧವರು ಸೇರಿರುವ ಕೂಟಕ್ಕೆ ದುಡ್ಡಿನ ಜಡ್ಡು ಕುಟುಂಬದ ಮನೆ ಸಂತಸದ ಕಡಲಾಗಿ ಹೌದು. ಗುಣವೆಂಬ ಮನದಾಳದಲ್ಲಿ ಕೈ ಬೀಸಿ ಕರೆದಿಹರು ತನ್ನೂರಿಗೆ ಊರ ಪರವೂರ ಜನತೆ ಜನನಾಯಕ ಬಾಂಧವರನ್ನು ಬಂದು ಹರಸಿ ಹಾರೈಸಿವರು ನಮ್ಮ ಬಾಂಧವರು ಎಂದು ಎಂದೆಂದಿಗೂ ಪಸರಿಸಲಿ ನಮ್ಮ ಬಾಂಧವರ ಚಿಗುರಿದ ಪ್ರತಿಭೆಯ ಕವಲುಗಳು ಹರಡಲಿ ಎಲ್ಲರ ಮನದಂಗಳದಲ್ಲಿ ಊರ ಪರವೂರುಗಳ ನಾಡುಗಳಲ್ಲಿ ಹುಮ್ಮಲಿ ಹುಟ್ಟಲಿ ಹೊಸ ಚೈತನ್ಯಗಳು ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಮತ್ತು ಕೈಜೋಡಿಸಿದ ಅತಿಥಿಗಳೆಲ್ಲರನ್ನ ವಂದಿಸಿಕೊಳ್ತಾ ಇದ್ದೇನೆ. ಇದೀಗ ಉದ್ಘಾಟಿಸಿದ ಉದ್ಘಾಟಕರು ಮಾತನಾಡಬೇಕಿತ್ತು. ಬಹುಶಃ ಸಮಯದ ಅಭಾವದಿಂದ ಅವರು ವಿಶ್ವನಾಥ್ ಹೆಗ್ಡೆಯವರು ಕೊಡುಗೈದಾನಿ, ಆದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಎಂಬ ನಾಣ್ಣುಡಿಯಂತೆ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುತ್ತಾರೆ. ತಮಗೂ ಕೂಡ ಶುಭ ಹಾರೈಕೆಗಳು. ಇದೀಗ ಮುಖ್ಯ ಅತಿಥಿಗಳ ಭಾಷಣ. ಇಂದಿನ ಸಭೆಯ ಅತಿಥಿ ದೇವೋಭವರಾದ ದಕ್ಷಿಣ ಕನ್ನಡ ಜಿಲ್ಲೆ ಹೆಗ್ಗಡೆ ಸಮಾಜ ಸಂಘರಿ ಕೋಟೆಬಾಗಿಲು ಮೂಡುಬಿದ್ರೆಯ ಅಧ್ಯಕ್ಷರಾದ ಶ್ರೀಯುತ ನವೀನ್ ಎನ್ ಹೆಗ್ಡೆ ಅವರಿಂದ ಅತಿಥಿಗಳ ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಸಮಯೋಚಿತ ನೆಲೆಯಿಂದ ಶುಭ ಹಾರೈಕೆಗಳನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಶ್ರೀ ವೀರಮಾರಿ ದೇವರನ್ನು ಪ್ರಾರ್ಥಿಸುತ್ತಾ ಹಾಗೂ ಗಣಪತಿ ಹಾಗೂ ದುರ್ಗಾಪರಮೇಶ್ವರನ್ನು ನಮಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಈ ಸುಂದರವಾದ ಸಭೆಯನ್ನು ನೋಡಲು ಬಂದ ನಮ್ಮ ಬಂಧುಗಳೇ, ಎಲ್ಲ ವಿಷಯವನ್ನು ನಮ್ಮ ಹಿರಿಯರಾದ ಟೀಚರ್ ಎಲ್ಲ ಹೇಳಿಯಾಗಿದೆ. ಆಟಿ ತಿಂಗಳಂತ ನಾವೆಂತ ಹೇಳಲಿಕ್ಕಿಲ್ಲ. ಹಾಗಾಗಿ ನಮ್ಮ ಮಾತೃ ಸಂಘದಲ್ಲಿ ಕೂಡ ಆಟಿಕೂಟ ಮತ್ತು ಕೆಸರು ಮಾಡಿದ್ದೆವು. ಹಾಗೆ ಅದಕ್ಕೂ ಕೂಡ ನಮ್ಮ ಹೆಬ್ರಿ ಸಂಘದಿಂದ ತುಂಬ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿತ್ತು. ತುಂಬ ಸಹಕರಿಸಿದರು. ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮ ರೂಪಿಸಿದ ನಮ್ಮ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾತನ್ನು ಹಾಗೂ ಇನ್ನಷ್ಟು ಹೆಗ್ಗಡೆ ಸಮಾಜ ಎತ್ತರಕ್ಕೆ ಬೆಳೆಯಲೆಂದು ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಬಹುಶಃ ಚುಟುಕಾಗಿ ಶುಭವನ್ನು ಹಾರೈಸಿದ ಶ್ರೀಯುತ ನವೀನ್ ಎನ್ ಹೆಗ್ಡೆ ಅವರಿಗೆ ಧನ್ಯವಾದಗಳು ಸರ್. ಇದೀಗ ಇನ್ನೊಬ್ಬರ ಅತಿಥಿಗಳಾದಂಥ ದಕ್ಷಿಣ ಕನ್ನಡ ಹೆಗ್ಗಡೆ ಸಮಾಜ ಸಂಘರಿ ಕೋಟೆಬಾಗಿಲು ಮೂಡುಬಿದಿರೆಯ ಮಾಜಿ ಅಧ್ಯಕ್ಷರಾದ ನಮ್ಮ ಬಾಂಧವರಿಗೆ ಸದಾ ಮಾರ್ಗದರ್ಶಕರಾದ ಶ್ರೀಯುತ ನಂದಕುಮಾರ್ ಹೆಗ್ಡೆ ಅವರಿಂದ ಕಾರ್ಯಕ್ರಮದ ಕುರಿತು 2 ನುಡಿಗಳು ಸರ್. ಶ್ರೀ ಅನಂತ ಪದ್ಮನಾಭ ದೇವರನ್ನು ಸ್ಮರಿಸ್ತಾ, ಈ ಕಡೆ ಮಹಾಗಣಪತಿಯನ್ನು ಸ್ಮರಿಸ್ತಾ, ಕುಲದೇವರು ವೀರಮಾರುತಿಯನ್ನು ಕೂಡ ಪ್ರಾರ್ಥಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಆಟಿಡೊಂಜಿ ಕೂಟದ ಕೆಸರದ ಗೊಬ್ಬು ಈ ದುಡ್ಡಿನ ಜಡ್ಡಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಒಬ್ಬ ಸದಾ ಪಾದರಸ ವ್ಯಕ್ತಿತ್ವದ ಅಧ್ಯಕ್ಷರು ನಮ್ಮ ಮಿತ್ರರು ಸನ್ಮಾನ್ಯ ಪ್ರವೀಣ್ ಹೆಗಡೆಯವರೇ, ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಉದ್ಯಮಿ ನಮ್ಮ ಮಿತ್ರರು ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹೆಗಡೆಯವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಸತೀಶ್ ಹೆಗಡೆಯವರೇ, ವಿದ್ಯಾಧರ್ ಹೆಗಡೆಯವರೇ, ಹಾಗೆ ಶ್ರೀಮತಿ ಪ್ರಭಾವತಿ ಹೆಗಡೆಯವರೇ, ಬೆಂಗಳೂರು ಸಂಘದ ಮಾಜಿ ಅಧ್ಯಕ್ಷರಾದಂಥ ಕರುಣಾಕರ್ ಹೆಗಡೆಯವರೇ, ಹಾಗೂ ನಮ್ಮ ಸನ್ಮಾನ್ಯ ರಾಮಣ್ಣ ಹೆಗಡೆ, ಹಿರಿಯರಾದ ರಾಮಣ್ಣ ಹೆಗಡೆಯವರೇ, ಸುಧಾಕರ್ ಹೆಗಡೆಯವರೇ, ಈ ಕಡೆ ನವೀನ್ ಹೆಗಡೆಯವರೇ, ನಮ್ಮ ಶಂಕರ್ ಹೆಗಡೆಯವರೇ, ಹರಿದಾಸ್ ಹೆಗಡೆಯವರು, ಹಾಗೆ ನಮ್ಮ ಸಂದೀಪ್ ಹೆಗಡೆಯವರು ಹಾಗೂ ಸುಖೇಶ್ ಹೆಗಡೆಯವರೇ. ಮೇಲೆ ನೋಡ್ತೇನೆ ಎಲ್ಲ ನಮ್ಮ ಕುಟುಂಬದವರೇ, ಹಿರಿಯರೇ ಎಲ್ಲ ಬಂದು ಕೂತಿದ್ದಾರೆ. ನಮ್ಮೆಲ್ಲ ಸಹೋದರ ಸಹೋದರಿಯರೇ, ನಿಮಗೆಲ್ಲ ನನ್ನ ನಮಸ್ಕಾರ. ನಾನಿಲ್ಲಿ ಅತಿಥಿಯಾಗಿ ಬಂದದ್ದು ಹೌದು, ಕೂಡ ನೆಂಟನಾಗಿ ಕೂಡ ಬಂದಿದ್ದೇನೆ. ನಾನಿಲ್ಲಿ ಬರ್ತಾ ಚಂದ್ರಶೇಖರಣ್ಣ ನನಗೆ ಸಿಕ್ಕಿದ್ರು, ಪರಿಚಯ ಮಾಡಿಕೊಟ್ರು. ಇದು ಯಾರ್ದು ಮನೆ ಗೊತ್ತುಂಟಾ ಅಂತ. ಇಲ್ಲ, ನಿಮ್ಮ ಮಾವನ ಮನೆ ಅಂದರು. ನನಗೆ ಗೊತ್ತಾಯ್ತು ಈಗ ಇದು ನನ್ನ ನೆಂಟರ ಮನೆ ಅಂತ. ಹಾಗೆ ಅವ್ರ ಮನೆಗೆ ಬೇಗ ಹೋಗಿ ನೋಡಿ ದೈವಗಳಿಗೆ ಕೈ ಮುಗ್ದು ಬಂದೆ. ಅಂದರೆ ಇಲ್ಲಿ ಯಾರು ಲಿಂಗಜ್ಜ ಇದ್ದಾರಲ್ಲ, ಅವರು ನನ್ನ ಹೆಣ್ಣು ಕೊಟ್ಟ ಮಾವನ ತಂದೆ ಅಂತ. ಹಾಗಾಗಿ ನನಗೂ ಇಲ್ಲಿಗೊಂದು ಅವಿನಾಭಾವ ಸಂಬಂಧ ಇದೆ. ಭಾಳ ಸಂತೋಷ ಆಯಿತು. ದುಡ್ಡಿನ ಜಡ್ಡು ಅಂದ್ಕೊಳ್ಳಿ ನಾನೆಣಿಸಿದ್ದೆ ಇಲ್ಲಿ ದುಡ್ಡುಂಟು ಬೇಕಾದಷ್ಟು ಅಂತ. ಹಾಗೆ ಇಲ್ಲಿ ಕಾರ್ಯಕ್ರಮ ನಿರೂಪಕರು ಹೇಳಿದರು, ಹಾಗೆ ನಮ್ಮ ವಿಶ್ವನಾಥ್ ಅಣ್ಣ ಇವರೆಲ್ಲ ಹೇಳಿದರು, ದುಡ್ಡಿನ ಜಡ್ಡಿಗೆ ಭಾರಿ ಅರ್ಥ ಉಂಟು ಅಂತ. ದುಡ್ಡಿನ ಜಡ್ಡು ಅಂದರೆ ಒಂದು ದುಡ್ಡು ಕೂಡ ಉಂಟು. ಚಂದ್ರಶೇಖರನೆಲ್ಲ ಇದ್ದಾರೆ, ಇಲ್ಲಿ ದುಡ್ಡು ಸಂಪಾದನೆ ಮಾಡಿ ಇಲ್ಲಿ ಬೇಕಾದಷ್ಟು ತರ್ತಾರೆ. ಹಾಗೆ ಇಲ್ಲಿ ದೊಡ್ಡಿ ಅಂದರೆ ಸೀತಾ ನದಿ ಜಾತ್ರೆ ಅಂದರೆ ಇಡೀ ಊರಿಗೆ ಕರ್ನಾಟಕಕ್ಕೆ ಫೇಮಸ್. ಇಲ್ಲಿ ದುಡ್ಡಿ ಅಂದರೆ ದನಗಳನ್ನು ಕಟ್ಟುವ ಜಾಗ. ಇಲ್ಲೇ ಕಟ್ತಾ ಇದ್ದದ್ದು ಇಲ್ಲಿ ಸೋಮೇಶ್ವರದಲ್ಲಿ. ಹಾಗಾಗಿ ಇದು ದುಡ್ಡಿನ ಜಡ್ಡು. ಇನ್ನು ವಿಶ್ವನಾಥ್ ಅಣ್ಣಂದು ಹೊಸ್ತು ಹೇಳಿದರು, ದೊಡ್ಡು ಅಂತ ಹೇಳಿದರೆ ಕಾಡುಕೋಣ. ಈ ಕಾಡುಕೋಣದ
ಈ ಕಾಡಿನ ನಡುವೆ ಇರುವ ಇಲ್ಲಿ ಕಾಡು ಕೋಣಗಳ ಕಾಟ ಜಾಸ್ತಿ, ಇಲ್ಲಿಗೆ ಅದು ಬೇಸಾಯ ಮಾಡೋದ್ರಿಂದ ಜಾಸ್ತಿ ಇತ್ತು. ಅದಕ್ಕಾಗಿ ಇದು ದೊಡ್ಡಿನ ಜಡ್ಡು ಕಾಡು ಕೋಣ ಬರುವ ಜಾಗ ಅಂತ ಇದು ಕೂಡ ವಿಶೇಷ ಆಯಿತು. ಇವತ್ತು ಇದೊಂದು ಇತಿಹಾಸ ಆಯಿತು. ಪ್ರಪ್ರಥಮ ಬಾರಿಗೆ ಹೆಗ್ಗಡೆ ಹೆಬ್ರಿ ವಲಯದ ಸಂಘ ಇಲ್ಲಿ ಒಂದು ಆಟಿಡೊಂಜಿ ಕೂಟ ಮಾಡುವುದರ ಮೂಲಕ ಒಂದು ಇತಿಹಾಸ ಇಲ್ಲಿ ಫಸ್ಟ್ ಟೈಮ್ ಆಯಿತು ಅಂತ ಒಂದು ಇಲ್ಲಿ ಇತಿಹಾಸ ಕೂಡ ನಿರ್ಮಾಣ ಆಯಿತು. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಇವತ್ತು ಪ್ರವೀಣ್ ಹೆಗ್ಡೆ ಹಾಗೂ ಅವರ ಟೀಮ್ ಇಲ್ಲಿ ಮಾರ್ಪಾಡಿದ್ದಾರೆ. ಅವರು ಒಂದು ಇತಿಹಾಸ ಸೇರಿಸ್ತಾರೆ. ಅವರಿಗೊಂದು ದೊಡ್ಡ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ವಿಶೇಷ ಹೆಚ್ಚಿಗೆ ಮಾತಾಡಲಿಕ್ಕೆ ಏನೂ ಇಲ್ಲ. ಎಲ್ಲ ಪ್ರಭಾವತಿ ಹೆಗ್ಡೆಯವರು ಅವರೊಂದು ಲೆಕ್ಚರರ್ ಅಂತ ಹೇಳುವುದಕ್ಕೆ ಸರಿಯಾಗಿ ಎಲ್ಲ ವಿಚಾರವನ್ನು ತಿಳಿದು ಬಂದು ಹೇಳಿದ್ದಾರೆ. ಹಾಗೆ ನಮ್ಮ ಹೆಗ್ಗಡೆ ಇತಿಹಾಸವನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದ ನಿರೂಪಕರಾದ ಸುಲತಾ ಹೆಗ್ಡೆ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಒಂದು ಬಿಟ್ಟು ಹೋದ್ರ ಅಂತ ನಮ್ಮ ಪ್ರಭಾವತಿಯಕ್ಕ ಈ ಆಟಿದ ವಿಷಯ ಹೇಳ್ತಾರೆ. ಆಟಿದ ಬಾಲೆ ತುಳ್ಳೆ ಬೆಳೆಕಾಯ್ದ ಬೋಳೆ ಅಂತ ಒಂದು ಕೂಡ ತಮಾಷೆಗೆ ಹೇಳುವುದುಂಟು. ಅಂದರೆ ಆಟಿಯಲ್ಲಿ ಮಕ್ಕಳು ಹೆರಬಾರ್ದಂತೆ ಯಾರು, ಕಷ್ಟ. ಆಟಿ ಅಂದರೆ ಕಷ್ಟ. ತುಳಿನಲ್ಲಿ 12 ತಿಂಗಳಲ್ಲಿ ಪಗ್ಗುವಿಂದ ಬೇಸವರೆಗೆ 12 ತಿಂಗಳಲ್ಲಿ ಆಟಿ ಕಷ್ಟದ ಕಾಲ, ಹೊಟ್ಟೆಗಿಲ್ಲ. ಅದಕ್ಕಾಗಿ ಗೂಂಜಿ, ರೆಚ್ಚೆ, ತುಜಂಕ್, ತೇವು, ನೀರು ಪಾಡ್ನೆ, ಕುಕ್ಕು ಇದೇ ತಿಂತಿದ್ದದ್ದು. ನಾವೆಲ್ಲ ಹೆಬ್ಬಲ್ಸು ಎಲ್ಲ ನಾವೆಲ್ಲ ತಿಂತಿದ್ದ. ನೀವು ಮಕ್ಕಳಿಗೆ ಗೊತ್ತಿಲ್ಲ, ನಮ್ಮ ಹಿರಿಯರಿದ್ದಾರೆ. ನನಗೆ 45 ವರ್ಷದ ಹಿಂದೆ ಮನೆಯಲ್ಲಿ ಇದೇ ಇದ್ದದ್ದು, ನಾವು ಇದೇ ತಿಂತಿದ್ದದ್ದು. ಆಗ ನಾವು ತಮಾಷೆಗೆಲ್ಲ ಮಾತಾಡೋದುಂಟು. ಹಾಗೆ ಈಗ ಅದನ್ನು ಆಟ ಆಗಿ ಆಚರಣೆ ಮಾಡ್ತೀರಿ. ಖಂಡಿತ ಆ ಕಷ್ಟದ ಕಾಲವನ್ನು ಅವಲೋಕನ ಮಾಡಲಿಕ್ಕೆ ಈ ನಮ್ಮ ಕಿರಿ ಜನಾಂಗ ಬಹುಶಃ ಅದನ್ನು ನೆನಪಿಟ್ಟು ಕೆಲಸ ಮಾಡಬೇಕು. ನಮ್ಮ ಹಿರಿಯರು ಹೀಗೀಗೆ ಬದುಕಿದ್ರು, ಅದನ್ನು ಉಳಿಸಿ ಬೆಳೆಸಿ ಆ ಸಂಸ್ಕೃತಿಯನ್ನು ಬೆಳೆಸಬೇಕಂತ ನಾವು ಈ ರೀತಿ ಮಾಡ್ತಾ ಇದ್ದೇವೆ. ಮತ್ತೊಂದು ವಿಷಯ ಮರೆತು ಹೋದ್ರವರು, ಆಟಿಡು ಮರ್ದು ಬರ್ಪುನಂತ ಉಂಟಲ್ಲ, ನಾವೀಗ ಅದು ಹೇಳಿದ್ದಾರೆ. ಆಟಿಡು ಪಾಳೆ ಕೆತ್ತದ ಮರ್ದು ತಂದು ಕುಡಿಯೋದು ಅಂತ. ಅದನ್ನು ತೆಗಿಲಿಕ್ಕೆ ಹೋಗೋದೇ ಹಾಗೆ ಬತ್ತಲೆಯಾಗಿ ಹೋಗ್ಬೇಕಂತೆ. ಅದಕ್ಕೆ 2 ಅರ್ಥ ಉಂಟು. ಒಂದು, ಬತ್ತಲೆಯಾಗಿ ಯಾವಾಗ ಹೋಗುದವ, ಯಾರು ಕಾಣದಾಗ ರಾತ್ರಿ ಬೇಗ ಹೋಗಿ ಆ ಒಂದು ಕೆತ್ತೆ ತರಬೇಕಂತ ಅರ್ಥ. ಅದು ಕೆತ್ತೆ ಯಾವುದ್ರಲ್ಲಿ ತರಬೇಕು, ಕತ್ತಿಯಲ್ಲಿ ತರಬಾರ್ದು, ಸೂರ್ಯನ ಬೆಳಕು ಬೀಳಬಾರ್ದು, ಅದು ವಿಷ ಆಗ್ತದೆ. ಅದಕ್ಕೆ ಕಲ್ಲಿಂದಲೇ ಗುದ್ದಿ ತರಬೇಕು. ಅದಕ್ಕೆ 2 ಅರ್ಥ. ಒಂದು ಬತ್ತಲೆಯಾಗಿ ಹೋಗುವುದು, ನಮಗೆ ಒಂದು ನಾಣ್ಣುಡಿ ಇದೆ, ಬತ್ತಲೆಯಾಗಿ ಹೋದರೆ ಬ್ರಹ್ಮರಕ್ಕಸರು ಎದುರು ಬರೋದಿಲ್ಲ ಅಂತ. ಅಂದರೆ ರಾತ್ರಿ ಹೋಗುವಾಗ ಭಯ ಇಲ್ಲ, ಯಾವುದೂ ಎದುರು ಬರೋದಿಲ್ಲ, ಹೋಗಿ ತರ್ಬೋದು. ನಂಬರ್ 2, ಅವು ತಡಾಗಿ ಹೋಗಬಾರ್ದು, ಹಾಗಾದ್ರೆ ಮದ್ದಿನ ಅಂಶ ಹೋಗ್ತದೆ. ಸೊ ಬೇಗನೆ ಹೋಗಬೇಕಂತ. ತಂದರೆ ಕುಡಿದ್ರೆ ಅದೇ ದಿನ ಆ ಮದ್ದೂ ಕುಡಿಯುವುದು, ಗದ್ದೆಗೆ ಕಾಸರಕ್ಕನ ಕೋಲೂರುವುದು. ಅಲ್ಲಿ ಭೂಮಿಯ ನಂಜಿ ಹೋಯಿತು, ಇಲ್ಲಿ ಹೊಟ್ಟೆಯ ನಂಜಿ ಹೋಯಿತು. ನಮಗೆ ರೋಗ ನಿರೋಧಕ ಅಲ್ಲಿ ಬಂತು, ಇಲ್ಲಿ ಬಂತು. ಬೆಳೆಸಿದ ಬೆಳೆ ಕೂಡ ಭಾಳ ಸಮೃದ್ಧವಾಗಿ ಬೆಳೆಯಿತು. ಈ ಉದ್ದೇಶ ಇಟ್ಟುಕೊಂಡು ಆ ಹಿಂದಿನವರೆಲ್ಲ ಒಳ್ಳೆ ಒಳ್ಳೆ ವಿಚಾರ ಎಲ್ಲ ತಂದಿದ್ದಾರೆ. ಅದನ್ನೆಲ್ಲ ಚಂದ ಹೇಳಿದ್ದಾರೆ. ಅದನ್ನು ಮತ್ತೆ ಮತ್ತೆ ಹೇಳಬೇಕು. ನಮಗೆ ಆಟಿ ಅಂದರೆ ಏನಂತ ಅರ್ಥ ಆಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ತಡ ಆಗ್ತದೆ. ಹೆಚ್ಚಿಗೆ ಮಾತಾಡದೆ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ನಂದಕುಮಾರ್ ಹೆಗ್ಡೆ ಅವರಿಗೆ ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳಾದ ನಿರಂತರ ಆಟಿಡೊಂಜಿ ಕೂಟದ ಕಾರ್ಯಕ್ರಮ ಪೂರ್ವ ತಯಾರಿಯಲ್ಲಿ ಭಾಗವಹಿಸಿದ ನಮ್ಮ ಊರಿನವರೇ ಆದ ಹೆಬ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ ರಂಗನ್ಮಕ್ಕಿ ಹೆಬ್ರಿ ಇವರು ಕಾರ್ಯಕ್ರಮವನ್ನು ಕುರಿತು 2 ಮಾತನಾಡಬೇಕಾಗಿ ಕೇಳಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ದೊಡ್ಡಮ್ಮನವರೇ, ಚಿಕ್ಕಮ್ಮನವರೇ, ದೊಡ್ಡಪ್ಪನವರೇ, ಚಿಕ್ಕಪ್ಪನವರೇ, ಅತ್ತೆ ಮಾವನವರೇ, ಅಣ್ಣ ತಂಗಿಯವರೇ, ಅಕ್ಕ ತಮ್ಮನವರೇ, ಹಾಗೆ ಇಲ್ಲಿರುವವರೆಲ್ಲ ನಮ್ಮ ಸಂಬಂಧಿಕರೇ. ನನಗೆ ಇಲ್ಲಿ ಒಂದು ಕಣ್ಣು ಹಾಯಿಸಿದಾಗ ಅಜ್ಜ ಅಜ್ಜಿಯವರು ಯಾರು ಕಾಣ್ತಾ ಇಲ್ಲ. ಹಾಗಾಗಿ ಗದ್ದೆಗಳಿಗೆ 2 ಅಜ್ಜರ ಹೆಸರು, ವೇದಿಕೆಗೆ ಇನ್ನೊಬ್ಬ ಅಜ್ಜನ ಹೆಸರನ್ನು ಇಟ್ಟು ಈ ಭೂಮಿಯಲ್ಲಿ, ಈ ನೆಲದಲ್ಲಿ ಅಥವಾ ಈ ಜಾಗದಲ್ಲಿ ಬಹಳ ಒಂದು ಕಷ್ಟದ ಕಾಲದಲ್ಲಿ ಈ ಕೃಷಿಯನ್ನೇ ನಡೆಸ್ಕೊಂಡು ತಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಸಾಧಕರಂತ ಗುರುತಿಸಿಕೊಂಡಿರುವಂಥ ಈ 3 ವ್ಯಕ್ತಿಗಳು. ಹಾಗಾಗಿ ಈ ದಿನ ಈ ಸ್ಥಳದ ಮಹಿಮೆ ಅವರ ಮೂಲಕ ನಮಗೆಲ್ಲ ಅರಿವಿಗೆ ಬಂದವರಿಗೂ ಸಹ ಅದು ಗೊತ್ತಾಗಲಿ ಅಂತ ಹೇಳೋದಕ್ಕಾಗಿ ಈ 3 ಗಣ್ಯರ ಹಿರಿಯ ಚೇತನಗಳ ಹೆಸರನ್ನು ಇಟ್ಟಿದ್ದೇವೆ. ನನ್ನದು ಹೆಚ್ಚು ಏನು ಹೇಳಲಿಕ್ಕೆ ಹೋಗ್ತಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಮಾತನಾಡಿದ್ದಿದೆ. ಈ ಆಟೆಕೂಟ ಇರ್ಬೋದು ಅಥವಾ ಆಟೋಟ ಸ್ಪರ್ಧೆ ಇರ್ಬೋದು, ಇನ್ನೊಂದು ಪೂಜೆ ಅಥವಾ ಇನ್ಯಾವುದೇ ಆಚರಣೆಗಳಲ್ಲಿ ನಾವು ಎಲ್ಲ ಒಂದು ಸೇರುವಂಥದ್ದು ಒಂದೇ ಉದ್ದೇಶಕ್ಕಾಗಿ. ನಾವು ಒಂದು ಕೇವಲ ಕೆಲವೇ ಸಾವಿರದ ಜನಸಂಖ್ಯೆಯಲ್ಲಿ ಇದ್ದರೂ ಸಹ ತುಂಬ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಇದ್ದೇವೆ. ಹಾಗಾಗಿ ಎಲ್ಲರನ್ನ ಒಂದು ವೇದಿಕೆಗೆ ಒಂದು ಕಡೆ ಸೇರಿಸುವಂಥ ಒಂದು
ಏನು ಯೋಜನೆ ಇದು. ಹಾಗಾಗಿ ಈ ಸೇರುವಿಕೆಯಲ್ಲಿ ಯಾರನ್ನ ಯಾರು ಆಹ್ವಾನಿಸುವಂಥದ್ದು ನಾನು ತಿಳ್ಕೊಂಡಾಗೆ ಅಗತ್ಯ ಇಲ್ಲ. ಒಂದು ಊರಿನ ಜಾತ್ರೆ ಅಂತ ಆದಾಗ ನಮ್ಮ ಮನೆಗೆ ವೈಯಕ್ತಿಕವಾಗಿ ಒಂದು ಆಮಂತ್ರಣ ತಲುಪದಿದ್ರೂ ಸಹ ನಾವು ಆ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಕೊಂಡು ಪ್ರಸಾದ ಪಡ್ಕೊಂಡು ಮನೆಗೆ ಬರ್ತೇವೆ. ಹಾಗೇನೆ ಈ ಹೆಗ್ಗಡೆ ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ ಇದೆ ಅಂತ ಗೊತ್ತಾದಾಗ, ಈಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಹರಿದಾಡ್ತದೆ. ಈಗ ಈ ಕಾರ್ಯಕ್ರಮ ಹಾಗೆ ಎಲ್ಲ ಮೂಲೆಯಲ್ಲಿರುವಂಥವರಿಗೂ ಸಹ ಒಂದು ಏನು ಆಮಂತ್ರಣ ತಲುಪಿರ್ತದೆ. ಆ ಸಂದರ್ಭದಲ್ಲಿ ನನ್ನನ್ನು ಕರೀಲಿಲ್ಲ, ನನಗೆ ಏನು ಆಮಂತ್ರಣ ಇಲ್ಲ ಅಂತ ಹೇಳುವಂಥ ಮಾತೇ ಬರಬಾರ್ದು. ಇದು ಯಾಕಂತ ಹೇಳಿದರೆ ಈ ಸಂಘ ಸಂಸ್ಥೆಗಳನ್ನು ಅಥವಾ ಇಂಥ ಆಟೋಟ ಸ್ಪರ್ಧೆಗಳನ್ನು ಕೂಟಗಳನ್ನು ಮಾಡುವಾಗ ಬಹಳ ಶ್ರಮ ಇದೆ. ಅಲ್ಲಿರುವಂಥ ಪದಾಧಿಕಾರಿಗಳಿಗೆ ಬಹಳ ಕೆಲಸ ಇದೆ. ಆ ಕೆಲಸದ ನಡುವೆ ಸಹ ನಮ್ಮೊಬ್ಬೊಬ್ಬರನ್ನು ವೈಯಕ್ತಿಕವಾಗಿ ಕರೆಯುವಂಥ ಸಾಧ್ಯತೆ ಬಹಳ ಕಡಿಮೆ. ನಮ್ಮ ಮನೆಯ ಕಾರ್ಯಕ್ರಮ ಆದರೆ ಸರಿ, ಆದರೆ ಇಂಥ ಕಾರ್ಯಕ್ರಮಗಳಿಗೆ ವೈಯಕ್ತಿಕ ಆಮಂತ್ರಣವನ್ನು ನಿರೀಕ್ಷಿಸದೆ ವಿಷಯ ಏನಂತ ಗೊತ್ತಾದಾಗ ವಾಲಂಟಿಯರ್ ಆಗಿ ಮುಂದೆ ಬಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಈ ಒಂದು ಕ್ರೀಡಾಕೂಟಗಳನ್ನು ನಾವು ಯಶಸ್ವಿಗೊಳಿಸಿದಾಗ ನಮಗೆ ಸಂತೃಪ್ತಿ ಸಿಗ್ತದೆ. ಏನು ಆಯೋಜಿಸಿದವರಿಗೆ ಸಹ ಬಹಳ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಒಳ್ಳೆ ರೀತಿಯಲ್ಲಿ ಇದರ ಆರಂಭ ಆಗಿದೆ. ಹಾಗೆ ಒಳ್ಳೆ ರೀತಿಯಲ್ಲಿ ಈ ಎಲ್ಲ ಆಟೋಟ ಸ್ಪರ್ಧೆಗಳು ಮುಗಿದು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಆಗಿ ಈ ದೊಡ್ಡಿನ ಜಡ್ಡಿನಲ್ಲಿ ಈಗ ನನ್ನನ್ನು ಹೇಳಿದ ಒಂದು ಇತಿಹಾಸ, ಅದು ಇತಿಹಾಸ ಮತ್ತೆ ಇನ್ನು ಮುಂದೆ ಏನು ಬೇರೆ ಕಡೆ ಆಯೋಜಿಸುವಂಥ ಸಂದರ್ಭಕ್ಕೆ ಒಂದು ಮಾದರಿ ಸಹ ಆಗುವಂಥ ಎಲ್ಲ ನಿಟ್ಟಿನಲ್ಲಿ ತಯಾರಿ ಆಗಿದೆ. ಇದು ಒಳ್ಳೆಯ ಅತ್ಯುತ್ತಮ ಒಂದು ಆಟಿಡೊಂಜಿ ಕೂಟ ಅಥವಾ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ವಿದ್ಯಾಧರ್ ಹೆಗ್ಡೆಯವರಿಗೆ ವಂದನೆಗಳು ಸರ್. ಇನ್ನೋರ್ವ ಅತಿಥಿಗಳಾದ ಶ್ರೀಯುತ ಸತೀಶ್ ಹೆಗ್ಡೆ, ಕೃಷಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಸಮಯೋಜಿತ ನೆಲೆಯಲ್ಲಿ ಶುಭ ಹಾರೈಕೆಗಳನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ ಸರ್. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವೇದಿಕೆ ಮೇಲಿದ್ದಂಥ ಗೌರವಾನ್ವಿತ ಎಲ್ಲ ಗಣ್ಯರೇ, ಬಹುಶಃ ಬಹಳದ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ವಂದಿಸ್ತಾ, ಕೃಷಿ ನೆಲೆಯಲ್ಲಿ ನನ್ನನ್ನು ಇವತ್ತಿಲ್ಲಿ ಆಹ್ವಾನ ಮಾಡಿದ್ದು ಪ್ರವೀಣಣ್ಣ ಫೋನ್ ಮಾಡಿದಾಗ ನಾನು ಹೇಳಿದೆ, ನಾನು ಬಹಳ ವಯಸ್ಸಿನಲ್ಲಿ ಚಿಕ್ಕವ, ಬೇರೆ ಬೇರೆ ಏನು ನಮ್ಮ ಜಾತಿ ಇದರಲ್ಲಿ ಬೇರೆ ಬೇರೆ ಹಿರಿಯರಿದ್ದಾರೆ, ಅವರನ್ನು ಕರೀರಿ ಅಂತೇಳಿ ಹೇಳಿ. ಬಹುಶಃ ಆಟಿದೊಂಜಿ ಕೂಟದ ಈ ಕಾರ್ಯಕ್ರಮದಲ್ಲಿ ಕೃಷಿಯ ಕಾರ್ಯಕ್ರಮ ಆದ್ದರಿಂದ ಗೌರವಯುತವಾಗಿ ನಿಮ್ಮನ್ನು ಕರೀತಿದ್ದೇವೆ ಅಂತೇಳಿ ಹೇಳಿದರು. ಬಹುಶಃ ಇವತ್ತು ಕೃಷಿಯ ವಿಚಾರದಲ್ಲಿ ನಾನು ಒಂದೆರಡು ಮಾತಾಡ್ತೇನೆ. ಯಾಕಂತ ಹೇಳಿದರೆ ಕೃಷಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ವೋಟ್ ಬ್ಯಾಂಕ್ ಆಗಿ ಮಾತ್ರ ಉಳಿದಿದೆ. ಬಿಟ್ಟರೆ ಎಲ್ಲರಿಗೆ ತಿನ್ನಲಿಕ್ಕೆ ಆಹಾರ ಬೇಕು, ಬಿಟ್ಟರೆ ಕೃಷಿ ಮಾಡುವನೆ ಅಂತೇಳಿ ಹೇಳಿ ಯಾರೂ ಸಹ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೃಷಿ ಪದ್ಧತಿ ಇವತ್ತು ಒಂದು ಕಡೆ ನಶಿಸ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ಒಂದು ಆಲೋಚನೆಯ ಪ್ರಕಾರ ಸರಿಯಾದಂಥ ಮಾರುಕಟ್ಟೆ ಇಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲ. ಇವತ್ತು ಯುವಕರಿಗೆ ಸರಿಯಾಗಿ ಕೃಷಿ ಮಾಡಲಿಕ್ಕೆ ನಮ್ಮ ಹಿರಿಯರು ಭೂಮಿಯನ್ನು ಸರಿಯಾಗಿ ಇವತ್ತು ಬಳುವಳಿ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಾನು ಹಲವಾರು ಕೃಷಿ ವಿಚಾರ ಸಂಕಿರಣಗಳಲ್ಲಿ ಮಾತಾಡಿದಾಗ ನಮ್ಮ ಹತ್ರ RTC ಇಲ್ಲ, ನಮಗೆ ಸರಿಯಾದಂಥ ಪ್ರೋತ್ಸಾಹಧನ ಇಲ್ಲ ಅಂತೇಳಿ ಹೇಳಿ. ಬಹುಶಃ ಒಬ್ಬ ರೈತ ಇವತ್ತು ಏನು ಮಾಡ್ತಾ ಇದ್ದಾನೆ ಕೇಳಿದರೆ ಅವನ ಬೆಳೆದಂಥ ಬೆಳೆಗೆ ಯಾವುದೇ ರೀತಿಯಾದಂಥ ನಿಖರವಾದಂಥ ಬೆಲೆ ಇಲ್ಲ. ಇವತ್ತು ಮಾರುಕಟ್ಟೆಗೆ ಹೋಗಿ ನೀವು 1 ಲೀಟರ್ ನೀರನ್ನು ತಗೊಂಡ್ರಿ ಅಂತೇಳಿ ಆದರೆ ಅದಕ್ಕೆ 20 ರೂಪಾಯಿ ಲೇಬಲನ್ನು ಇಡ್ತಾನೆ. ಆ ಲೀಟ್ರಿಗೆ 20 ರೂಪಾಯಿ ನಾವು ಕೊಡಲೇಬೇಕು. ಒಬ್ಬ ರೈತ 1 ಲೀಟರ್ ಹಾಲನ್ನು ಡೈರಿಗೆ ತಗೊಂಡು ಹೋದ ಅಂತೇಳಿ ಆದರೆ 30 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ, ಅದಕ್ಕೆ 40 ರೂಪಾಯಿ ರೇಟ್ ಅಂತೇಳಿ ಹೇಳಿ. ಬಹುಶಃ ಆ 1 ಲೀಟರ್ ಹಾಲನ್ನು ಇವತ್ತು ಉತ್ಪಾದನೆ ಮಾಡಬೇಕು ಅಂತೇಳಿ ಆದರೆ ಆ ರೈತನಿಗೆ ಎಷ್ಟು ಖರ್ಚಿದೆ ಅಂತೇಳಿ ಹೇಳಿ ಸ್ವಂತ ಒಬ್ಬ ಕೆಲಸ ಮಾಡಿದ ರೈತನಿಗೆ ಮಾತ್ರ ಗೊತ್ತಿದೆ. ಇವತ್ತು ಸರ್ಕಾರದ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದೇವೆ. ರೈತ ಬೆಳೆದಂಥ ಬೆಳೆಗೆ ಇವತ್ತು ನಿಖರವಾದಂಥ ಬೆಲೆಯನ್ನು ಕೊಡಿ, ಯುವ ಜನತೆ ಇವತ್ತು ಹೆಚ್ಚೆಚ್ಚಾಗಿ ಕೃಷಿಯನ್ನು ಒಲವು ತೋರ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ. ನಾನು ಒಂದು ಮಾತನ್ನು ಹೇಳುವಂಥದ್ದಿಷ್ಟೇ, ಪಾರಂಪರಿಕವಾದಂಥ ಕೃಷಿ ಪದ್ಧತಿಯೊಟ್ಟಿಗೆ ಇವತ್ತು ಯಾಂತ್ರೀಕೃತವಾದಂಥ ಕೃಷಿಯನ್ನು ಇವತ್ತು ಆಯೋಜನೆ ಮಾಡಿದಾಗ ಒಬ್ಬ ರೈತ ಸೋಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾತಾಡುವಾಗ ಹೇಳಿದರು, ಮೇಡಮ್ ಹೇಳಿದರು, ಅವ್ರು ಹೇಳಿದರು, ಹೆಗ್ಗಡೆಯವರ ಮೂಲ ಕಸುಬು ಏನು ಕೇಳಿದರೆ ಇವತ್ತು ಕೃಷಿ ಅಂತೇಳಿ ಹೇಳಿ. ಬಹುಶಃ ನಾವು ಇವತ್ತು ಕೃಷಿಯನ್ನು ನೆಚ್ಚಿಕೊಂಡು ಇವತ್ತು ಬಂದಿದ್ದೇವೆ.
ಕೃಷಿಯಲ್ಲಿ ಹೊಸ ಹೊಸ ಮಾರ್ಪಾಡು, ಹೊಸ ಹೊಸ ಕೃಷಿಯ ವಿಧಾನಗಳು ಇವತ್ತು ತಯಾರಾಗಿದೆ. ಅದನ್ನೆಲ್ಲ ಸಂಶೋಧನೆ ಮಾಡಬೇಕು ಅಂತೇಳಿ. ಆದರೆ ನಾನು ಕೃಷಿಕನಾಗಲಿಕ್ಕೆ ತಯಾರಿದ್ದೇನೆ, ಆದರೆ ನನ್ನ ಮಗ ಕೃಷಿಕನಾಗೋದು ಬೇಡ ಅಂತೇಳಿ ಹೇಳಿ ನಾನು ಇವತ್ತು ಮಾಡುವಂಥ ಮಾರ್ಗದರ್ಶನ ಆಗಿದೆ. ನಾನು ಹೇಳ್ಬೋದು, ಇಷ್ಟು ದೊಡ್ಡ ಭೂಮಿ ಇವತ್ತು ಇಲ್ಲೂ ಹಡು ಬಿದ್ದಿದೆ ಯಾಕೆ ಅಂತೇಳಿ. ಹೌದು, ಯಾಕೆ ಕೇಳಿದ್ರೆ ಹೇಳಿದರು ಸರ್ ಹೇಳುವಾಗ, ಇದು 1 ಪಾಲನ್ನು ಒಬ್ಬರಿಗೆ ಕೊಟ್ಟರು, 1 ಪಾಲನ್ನು 48 ಪಾಲು ಮಾಡಿದ್ರು ಅಂತೇಳಿ ಹೇಳಿ. ಇವತ್ತು ಸಹ ಏನು ನಮ್ಮ ಒಂದು ಆಸ್ತಿ ವ್ಯವಸ್ಥೆನ ಇವತ್ತು ಒಂದು ಮೂಲಭೂತವಾದಂಥ ಏನು ಸಮಸ್ಯೆಗಳಿಂದ ಇವತ್ತು ಕೃಷಿ ನಶಿಸ್ತಾ ಇದೆ. ಪ್ರೀತಿಯ ನನ್ನ ಸಮಾಜ ಬಾಂಧವರಿಗೆ ನಾನು ಹೇಳುವುದಿಷ್ಟೇ. ನಾನು ಹೇಳಿದೆ, ಕುಂದಾಪುರದಿಂದ ನಾವು ಮಾತೃ ಸಂಘಕ್ಕೆ ಹೋಗುವಾಗ ಸಾಧಾರಣ 150 ಕಿಲೋಮೀಟರ್ ದೂರ ಆಗ್ತಾ ಇತ್ತು. ಇವತ್ತು ಹೆಬ್ರಿಯಲ್ಲಿ ಹತ್ತಿರದ ಕಾರ್ಯಕ್ರಮ ಆಗ್ತಾ ಇದೆ, ಬನ್ನಿ ಅಂತೇಳಿ ನಿನ್ನೆ ಒಬ್ಬರಿಗೆ ಫೋನ್ ಮಾಡಿದೆ. ನಾವು ಯಾಕೆ ಬರಬೇಕು, ಅಲ್ಲಿ ದುಡ್ಡಿದ್ದವರು ಕಾರ್ಯಕ್ರಮ ಮಾಡೋದು, ಒಟ್ಟು ಸೇರುವುದು ಅಂತೇಳಿ ಹೇಳಿ. ಅದೇ ಸಂಘದ ಮನೆಯವರು 2005-6ನೇ ಇಸ್ವಿಯಲ್ಲಿ ನಮ್ಮ ಮಾತೃ ಸಂಘಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕಿ 1,000 ರೂಪಾಯಿ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಿ, 20 ವರ್ಷದ ಹಿಂದೆ ಅವರ ವಿದ್ಯಾರ್ಥಿಗೆ, ಅವರ ಮಗನಿಗೆ 1,000 ತಗೊಂಡಿದ್ದಾರೆ. ಇವತ್ತು ನಮ್ಮ ಸಂಘದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ನಮ್ಮ ಜಾತಿ ಬಾಂಧವರು ಒಟ್ಟು ಸೇರ್ತಿದ್ದೇವೆ, ನಾವು ಬನ್ನಿ ಅಂತ ಹೇಳಿದ್ರೆ ಅದು ದುಡ್ಡಿದ್ದವರು ಸೇರುವಂಥದ್ದು, ನಾವು ಯಾಕೆ ಹೋಗ್ಬೇಕಂತೇಳಿ. ಬಹುಶಃ ಇದು ನಮ್ಮ ಸಂಘ ಬೆಳಿಲಿಕ್ಕೆ ಅಥವಾ ನಮ್ಮ ಜಾತಿ ಬೆಳಿಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ನಾನು ಹೇಳುವಂಥದ್ದು ನಮ್ಮ ಹಿರಿಯರಿಗೆ ಇಷ್ಟೇ, ನಾನು ಎಲ್ಲೇ ಹೋಗುವುದಿದ್ರು ನನ್ನ ಮಗನನ್ನು ಬಿಟ್ಟು ಹೋಗುವುದಿಲ್ಲ. ಯಾಕೆ ಕೇಳಿದರೆ ಅವನಿಗೆ ಎಲ್ಲರ ಪರಿಚಯ ಆಗಬೇಕು, ನಮ್ಮ ಜಾತಿ ಸಂಘ ಇರುವಂಥದ್ದು ಇಷ್ಟೇ, ನಮ್ಮ ಜಾತಿ ಇರುವಂಥದ್ದು ಇಷ್ಟೇ ಅಂತ ಗೊತ್ತಾಗಬೇಕಂತೇಳಿ. ಬಹುಶಃ ಇಲ್ಲಿ ಹಿರಿಯರಿದ್ದಾರೆ, ನನ್ನನ್ನು ಗುರ್ತ ಮಾಡಿದಾಗ ಇನ್ನೊಂದು ದಿನ ನನ್ನಪ್ಪ ಇವರು ನಂದ ಹೆಗ್ಡೆ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿ ಅವನಿಗೆ ಗೊತ್ತಿರ್ತದೆ. ಯಾಕೆ ಕೇಳಿದರೆ ಇವತ್ತು ಮಕ್ಕಳು ನಮ್ಮೊಟ್ಟಿಗೆ ಇರುವಂಥದ್ದು 1ನೇ ತರಗತಿಯಿಂದ ಹುಟ್ಟಿದಾಕ್ಷಣ ನಮ್ಮ PUCವರೆಗೆ ಮಾತ್ರ. PUC ಶಿಕ್ಷಣಕ್ಕೆ ನಾವು ಎಲ್ಲಿಯೋ ತಗೊಂಡೋಗಿ ಸೇರಿಸ್ತೇವೆ, ಬೆಂಗಳೂರು ಎಲ್ಲೆಲ್ಲೋ ಏನು ಎಜುಕೇಷನ್ನಿಗೆ ಬೇರ್ಬೇರೆ ಸೇರಿಸಿದಾಗ ನಮ್ಮ ಸಮುದಾಯದಿಂದ ದೂರ ಆಗ್ತಾರೆ, ನಮ್ಮ ಏನು ಸಂಬಂಧಗಳಿಂದ ದೂರ ಆಗ್ತದೆ. ಹಾಗಾಗಿ ನಾವೆಲ್ಲ ಆಲೋಚನೆ ಮಾಡಬೇಕು, ನಮ್ಮ ಮಕ್ಕಳನ್ನು ಒಂದು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಬೆಳೆಸಬೇಕಂತೇಳಿದರೆ ನಮ್ಮ ಕಾರ್ಯಕ್ರಮಗಳಾದಾಗ ಆ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋದಾಗ ನಮ್ಮ ಸಮುದಾಯ ಬೆಳಿಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ, ವಿಶೇಷವಾಗಿ ಬಹಳ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದೆ, ಇವತ್ತು ಕೃಷಿ ಉಳಿಬೇಕಂತೇಳಿ ಹೇಳಿ ಹೊಸ ಹೊಸ ವಿಧಾನಗಳಿದೆ. ನಾವೆಲ್ಲ ಕೃಷಿ ಪದ್ಧತಿಯನ್ನು, ನನ್ನ ಹತ್ರ ಇವತ್ತು 7 ವೆರೈಟಿ ಅಡಿಕೆ ಇದೆ, ಒಂದು 15 ದನ ಇದೆ, ಆದರೆ 125 ಜಾತಿಯ ಹಣ್ಣಿನಗಳಿದೆ. ಪಶ್ಚಿಮ ಘಟ್ಟದ ಏನು ತುದಿಯಲ್ಲಿದ್ದೇವೆ ನಾವು ಎಲ್ಲ. ನಾವು ಹೇಳ್ತೇವೆ, ಮಾತಾಡುವಾಗ ನನ್ನ ಹೇಳಿದ್ರು ಇಲ್ಲಿ ದುಡ್ಡಿನ ಜಡ್ಡು ಅಂತೇಳಿ, ನಿನ್ನೊಬ್ರು ಮಾತಾಡುವಾಗ ಹೇಳಿದ್ರು ಅದು ದುಡ್ಡ ಅಂತೇಳಿ ಹೇಳಿ. ದುಡ್ಡಲ್ಲ, ಅದು ಕಾಡು ಕೋಣಕ್ಕೆ ಇದ್ದಂಥ ಪ್ರದೇಶ. ಯಾಕಂತ ಹೇಳಿದ್ರೆ ಇದು ಪಶ್ಚಿಮ ಘಟ್ಟದ ಒಂದು ತುದಿಯಲ್ಲಿರುವಾಗ ಇಲ್ಲಿ ಆವಾಗ ಮಾತಾಡುವಾಗ ಹೇಳಿದ್ರು ಕಾಡು ಕೋಣಗಳು ಜಾಸ್ತಿ ಇರುವುದಂತ ನಮ್ಮ ಏನು ಕುಂದಾಪುರದ ಭಾಷೆಯಲ್ಲಿ ಅದಕ್ಕೆ ದುಡ್ಡು ಅಂತೇಳಿ ಹೇಳುವಂಥದ್ದು, ದುಡ್ಡಿನ ಇದು. ಹಾಗಾಗಿ ಈ ಒಂದು ದುಡ್ಡಿನ ಜಡ್ಡು ಅಂತ ಹೆಸರು ಬಂದಿದೆ. ಹಾಗಾಗಿ ವಿಶೇಷವಾಗಿ ನಾವೇನು ಇವತ್ತು ನನ್ನ ಜಾಗಕ್ಕೆ ಬಂದರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯನ್ನ ಕೃಷಿ ಮಾಡ್ಬೋದು ಅಂತೇಳಿ ಹೇಳಿ. ಒಬ್ಬ ರೈತ, ನಾನು ನಿಮಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತೇನೆ. ಎಲ್ಲರಿಗೆ ಒಂದು ಆದಾಯ ಅಂತೇಳಿ ಇರ್ತದೆ. ಒಬ್ಬರಿಗೆ ದಿನದ ಆದಾಯ ಇರ್ತದೆ, ಒಬ್ಬ ನೌಕರಿ ಸರ್ಕಾರಿ ನೌಕರಿ ಆದರೆ ತಿಂಗಳ ಕೊನೆಯಲ್ಲಿ ಸಂಬಳ ಅಂತೇಳಿ ಇರ್ತದೆ, ಒಬ್ಬ ಗಿರಣಿ ಅಂಗಡಿ ಹಾಕೊಂಡಿದ್ದಾನೆ ಅಂತೇಳಿ ಆದರೆ ಅವನಿಗೇನು ದಿನ ಡೈಲಿ ರೊಟೇಷನ್ ಆಗ್ತದೆ. ಒಬ್ಬ ರೈತನಿಗೆ ದಿನ ರೊಟೇಷನ್ ಆಗುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು. ಭೂಮಿಯಲ್ಲಿ ಬೆಳೆಯನ್ನು ಬೆಳಿಬೇಕು, ದಿನಕ್ಕೆ ಬೇಕಾಗುವಂಥ ಹಾಲನ್ನು ಮಾಡಬೇಕು, ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ಮಾಡಬೇಕು, ತನಗೆ ಬೇಕಾಗುವಂಥ ಆಹಾರ ಉತ್ಪತ್ತಿಗಳನ್ನು ಅವನು ಮಾಡಬೇಕು. ನಾವು ಯಾವಾಗ ನಮ್ಮ ಭೂಮಿಯಲ್ಲಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ, ಆವಾಗ ಕೃಷಿಯನ್ನು ಉಳಿಸ್ಲಿಕ್ಕೆ ಆಗ್ತದೆ. ನಮ್ಮ ಏನು ಮುಂದಿನ ಪೀಳಿಗೆಗೆ ಆ ಭೂಮಿಯನ್ನು ದಾರಿ ಎರಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಹೆಗ್ಗಡೆ ಸಮಾಜದ ಈ ಹೆಬ್ರಿ ವಲಯದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಸಮುದಾಯದ ಎಲ್ಲ ಸದಸ್ಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶುಭ ಹಾರೈಸಿದ ಶ್ರೀಯುತ ಸತೀಶ್ ಅವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಸಭೆಯ ಅಧ್ಯಕ್ಷರ ಸ್ಥಾನ ವಹಿಸಿಕೊಂಡಿರುವ, ಸದಾ ನಮಗೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಂತಿರುವ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘರಿ ಅಧ್ಯಕ್ಷರು ಆಗಿರುವ ಶ್ರೀಯುತ ಪ್ರವೀಣ್ ಹೆಗ್ಡೆ ಅವರು ಹೆಬ್ರಿ ಇವರಿಂದ ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಳ್ಬೇಕಿತ್ತು. ಬಹುಶಃ ಸಮಯದ ಅಭಾವದಿಂದ ಕುಳಿತಲ್ಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಕರು ಮತ್ತು ಗಣ್ಯ ವ್ಯಕ್ತಿಗಳು ಕುಳಿತಲ್ಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ತಮಗೆಲ್ಲರಿಗೂ ವಂದನೆಗಳು. ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ವಂದಿಸಲಿದ್ದಾರೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘಾರಿ
ಇದರ ಗೌರವ ಸಲಹೆಗಾರರು ಮತ್ತು ಮಾಜಿ ಕಾರ್ಯದರ್ಶಿಗಳು ಆಗಿರುವ ಶ್ರೀಯುತ ಹರಿದಾಸ್ ಹೆಗ್ಡೆ, ನಿವೃತ್ತ ಶಿಕ್ಷಕರು, ಮಂಜರ್ಬೆಟ್ಟು, ಹೆಬ್ರಿ. ಬಂಧುಗಳೇ, ಈಗಾಗಲೇ ಸಮಯದ ಮಿತಿ ಮೀರಿದೆ. ಅದರಿಂದ ನಾನು ಭಾಳ ಚುಟುಕಾಗಿ ಒಂದೇ ಒಂದು ಮಾತಿನಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲ ಆತ್ಮೀಯರಾದ ವಿಶ್ವನಾಥ್ ಹೆಗ್ಡೆಯವರಿಗೆ, ಚಂದುಕುಂದು, ನವೀನ್ ಹೆಗ್ಡೆ, ಅಧ್ಯಕ್ಷರು ಢಾಕಾ ಜಿಲ್ಲಾ ಹೆಗ್ಡೆ ಸಮಾಜ ಸಂಘ, ಶ್ರೀ ಸತೀಶ್ ಹೆಗ್ಡೆ, ಕೃಷಿ ಜಿಲ್ಲಾ ಪುರಸ್ಕೃತರು, ನಂದಕುಮಾರ್ ಹೆಗ್ಡೆ ಅಜಕಾರು, ಡಾಕ್ಟರ್ ವಿದ್ಯಾಧರ್ ಹೆಗ್ಡೆ, ಶ್ರೀ ಸುಧಾಕರ್ ಹೆಗ್ಡೆ, ಸಂದೀಪ್ ಹೆಗ್ಡೆ, ಶ್ರೀಮತಿ ಪ್ರಭಾವತಿ ಆನಂದ್ ಹೆಗ್ಡೆ, ಶ್ರೀ ಸುಕೇಶ್ ಹೆಗ್ಡೆ, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ, ಶ್ರೀ ರವಿಚಂದ್ರ ಹೆಗ್ಡೆ, ಉದ್ಯಮಿ, ಹೆಬ್ರಿ, ಶ್ರೀ ಜಗದೀಶ್ ಚಂದ್ರ ಹೆಗ್ಡೆ, ಉದ್ಯಮಿ, ಹೆಬ್ರಿ, ವಿಜಯ್ ಹೆಗ್ಡೆ, ಮುಖ್ಯ ಕೃಷಿ ಅಡಿಮನೆ, ಸಂದೀಪ್ ಹೆಗ್ಡೆ, ಹೋಟೆಲ್ ಅಮರಾವತಿ, ಹೆಬ್ರಿ. ಜೊತೆಯಲ್ಲಿ ನಮ್ಮೆಲ್ಲ ಆತ್ಮೀಯರಾದಂಥ ಮೂಡಲ್ ಮನೆ ಕರುಣಾಕರ್ ಹೆಗ್ಡೆ, ಅಂದರೆ ಅವರ ಭಾವ ದಿವಂಗತ ಭೋಜವರಿದೆ ಮನೆಯವರು, ಅದೇ ಅವರಿಗೂ ಕೂಡ ಅದೇ ರೀತಿ ಹಿರಿಯರು ಆಗತಕ್ಕಂಥ ರಾಮಣ್ಣ ಹೆಗ್ಡೆ, ದುಡಿഞ്ഞೊಡ್ಡು, ಇವರಿಗೂ ಕೂಡ ನಮ್ಮ ಹೆಬ್ರಿ ವಲಯದ ಹೆಗ್ಡೆ ಸಂಘದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ, ವೈಶಿಷ್ಟ್ಯಪೂರ್ಣವಾಗಿ ನಡೆಸಲಿಕ್ಕೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕ್ರಮ ಸಂಯೋಜನೆ ಮಾಡಿದ ಸುಲತಾ ಹೆಗ್ಡೆಯವರಿಗೆ, ಕಾರ್ಯದರ್ಶಿ ಸುನೀತಾ ಅರುಣ ಹೆಗ್ಡೆಯವರಿಗೆ ಮತ್ತು ಎಲ್ಲ ಸದಸ್ಯರಿಗೆ, ಸ್ಥಳದಾನ ಮಾಡಿದ ಎಲ್ಲ ದುಡ್ಡು ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದೇ ಒಂದು ಮಾತಿನಲ್ಲಿ ನನ್ನ ಧನ್ಯವಾದ ಸಲ್ಲಿಸಿ ಅವಕಾಶ ನೀಡಿ ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ಉಪಸ್ಥಿತರ್ತಕ್ಕಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಹೇಳ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ವಂದಿಸಿದ ಶ್ರೀಯುತ ಹರಿದಾಸ್ ಹೆಗ್ಡೆ, ನಿವೃತ್ತ ಶಿಕ್ಷಕರು, ಮಂಜರ್ಬೆಟ್ಟು, ಹೆಬ್ರಿ, ಇವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳು ಸರ್. ಇನ್ನು ಮುಂದಿನ ಕಾರ್ಯಕ್ರಮ ಇದೀಗ ನಿರ್ಮಾಣಗೊಂಡಂತಹ ಕೃತಕ ಕಾಲು ಸಂಕದ ಉದ್ಘಾಟನೆಯನ್ನು ಮಾಡುವುದರೊಂದಿಗೆ ಹಾಗೆ ಕಾಮಧೇನುವಿನ ಹಾಲನ್ನು ಭೂಮಿಗೆ ಅರ್ಪಿಸಿ ಈ ಭೂಮಿ ಫಲವತ್ತಾದ ಕ್ಷೀರ ಸಾಗರವಾಗಲೆಂದು ದೇವರಲ್ಲಿ ಇದೀಗ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳಲಿಕ್ಕಿದ್ದೇವೆ. ಇದೀಗ ಬಂದಂಥ ಎಲ್ಲ ಸಭಾಗಣದ ಮುಂದಿರುವ ಎಲ್ಲ ಅಭಿಮಾನಿಗಳು ತಾವು ಅಲ್ಲಿ ಹೋಗಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದ ಆಯ್ತು, ಎಲ್ಲ ವಿಚಾರ ಬಂದಿದೆ. ಇದೀಗ
ನಮ್ಮ ಸಂಸ್ಕೃತಿಯ ಮೆರುಗನ್ನ ಸೂಚಿಸುವ ಕಲ್ಪವೃಕ್ಷ ಮತ್ತು ಕಾಮಧೇನುವಿನ ಮಿಲನದಿಂದ ಈ ಜಗತ್ತಿನ ಉದ್ಭವ ಎನ್ನುವುದು ನಮಗೆಲ್ಲರಿಗೆ ಗೊತ್ತಿರುವಂತ ವಿಚಾರ. ಹಾಗಾಗಿ ಕಲ್ಪವೃಕ್ಷದ ಹೂವನ್ನ ಈಗಾಗಲೇ ಅರಳಿಸುವುದರ ಮುಖಾಂತರ ಈಗ ಕಾಮಧೇನುವಿನ ಹಾಲನ್ನ ನಮ್ಮ ಭೂಮಿಗೆ ಸಮರ್ಪಿಸುವುದರ ಮುಖಾಂತರ ನಮ್ಮ ಭೂಮಿ ಕ್ಷೀರಸಾಗರವಾಗಲೆಂದು ದೇವರಲ್ಲಿ ಇದೀಗ ಎಲ್ಲ ಅತಿಥಿಗಳು ಉದ್ಘಾಟಕರು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಾ ಇದ್ದಾರೆ. ಇದೀಗ ಇದೀಗಾಗಲೇ ನಮ್ಮ ಆಟಿಡೊಂಜಿ ಕೂಟೋಡು ಕೆಸರದ ಗೊಬ್ಬು ಎನ್ನುವಂತಹ ನಮ್ಮ ಕೆಸರು ಗದ್ದೆಗಳನ್ನ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರುವಂತಹ ಉದ್ಘಾಟಕರು ಮತ್ತು ಅತಿಥಿಗಳೆಲ್ಲರನ್ನ ವಂದಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮುಂದಿನ ಅಂಗವಾಗಿ ಇದೀಗಾಗಲೇ ಕೆಸರದ ಕಂಡಡು ಆಟೋಟ ಸ್ಪರ್ಧೆಗಳು ಏರ್ಪಡಲಿರುವುದರಿಂದ ದಯಮಾಡಿ ಅವರವರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳಲಾಗಿದೆ. ಸಭಾ ಕೌಂಟರ್ನಲ್ಲಿ ಹೆಸರನ್ನ ನೋಂದಾಯಿಸಿ ಸಹಕರಿಸಬೇಕು ಎಂದು ಕೇಳಿಕೊಳ್ಳಲಾಗುವುದು. ಆಗಮಿಸಿದ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಇದ್ದು ಎಲ್ಲರೂ ಸ್ವೀಕರಿಸುವಂತೆ ಹಾಗೆ ತಮ್ಮ ಬಾಂಧವರೆಲ್ಲರೂ ದೇಣಿಗೆಯ ಕೌಂಟರ್ ಅನ್ನ ತೆರೆಯಲಾಗಿದೆ. ಈಗೆಲ್ಲ ಬಾಂಧವರು ತಮಗಾದಂತಹಷ್ಟು ಏನಾದರೂ ದೇಣಿಗೆಯನ್ನ ಕೊಡುವವರಿದ್ರೆ ಸಹಕರಿಸಬೇಕಾಗಿ ಕೇಳಿಕೊಳ್ಳಲಾಗುವುದು. ಆತ್ಮೀಯ ಅವಕಾಶಕ್ಕಾಗಿ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈಗಾಗಲೇ ಸಮಯ ಮೀರಿದೆ. ತಕ್ಷಣ ಮಕ್ಕಳು ಮೊದಲಾಗಿ ಉಪಹಾರವನ್ನು ಮುಗಿಸಿ ಸ್ಪರ್ಧೆಗೆ ಅಣಿಯಾಗುವಂಥದ್ದು. ಮಕ್ಕಳ ವಿಭಾಗದ ಸ್ಪರ್ಧೆ ಲಿಂಗಜ್ಜನ ಗದ್ದೆಯಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಇನ್ನೊಂದು ಭಾಗದಲ್ಲಿ ಸೀನಜ್ಜನ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯ ಪ್ರಾರಂಭವಾಗಲಿಕ್ಕಿದೆ. ಆಗಮಿಸಿದಂತಹ ತಾಯಂದಿರು ಅಥವಾ ಇಲ್ಲಿ ಮಕ್ಕಳು ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಕ್ಕೆ ತಮ್ಮ ಹೆಸರನ್ನು ನೋಂದಣಿ ವಿಭಾಗದಲ್ಲಿ ನೀಡಬೇಕು. ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಸ್ಪರ್ಧೆಯನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸಿದಂಥ ಶ್ರೀ ಹರೀಶ್ಚಂದ್ರ ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಕೇಂದ್ರೀಯ ವಿದ್ಯಾಲಯ ಮೂಡುಬಿದ್ರೆ ಮತ್ತು ದೀಕ್ಷಿತ್ ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಪ್ರೌಢಶಾಲೆ ಮೂಡುಬಿದ್ರೆ ಇಲ್ಲಿಯ ದೈಹಿಕ ಶಿಕ್ಷಣ ಮಿತ್ರರು ಆಗಮಿಸಿದ್ದಾರೆ. ಅವರೊಂದಿಗೆ ನಮ್ಮ ಸಮಾಜದ ವೃತ್ತಿ ಮಿತ್ರರು ಕೈ ಜೋಡಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಾರೆಲ್ಲ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಕೇವಲ 10 ನಿಮಿಷದ ಅವಕಾಶ. ಕೇಳಿ, ಮಹಿಳಾ ವಿಭಾಗದ ಮ್ಯೂಸಿಕ್ ಚೂರ್ ಬಂದ್ಮೇಲೆ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟಕ್ಕೆ ಹೆಸರು ನೋಂದಾವಣೆಗೆ ಕೇವಲ 10 ನಿಮಿಷದ ಅವಕಾಶ ಮಾತ್ರ. ಒಂದು ತಂಡದಲ್ಲಿ ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ತಿಳಿಸಿರುವಂತೆ ಒಂದು ತಂಡದಲ್ಲಿ 7 ಮಂದಿ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ತಮ್ಮ ತಂಡದ ಹೆಸರನ್ನು ತಂಡದ ಕಪ್ತಾನರು ನೀಡುವುದು, ಜೊತೆಗೆ 7 ಸದಸ್ಯರನ್ನು ಸಿದ್ಧಪಡಿಸಬೇಕು. ಮೊದಲಾಗಿ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯ ಒಂದೆಡೆ ನಡೀತಾ ಇರ್ತದೆ. ಲಿಂಗಜ್ಜನ ಗದ್ದೆಯಲ್ಲಿ ಮಕ್ಕಳ ವಿಭಾಗದ ಎಲ್ಲ ಸ್ಪರ್ಧೆಗಳು, ವೈಯಕ್ತಿಕ ಸ್ಪರ್ಧೆಗಳು ಪ್ರಾರಂಭವಾಗ್ತವೆ.
ಥ್ರೋಬಾಲ್ ಟೀಮ್. ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ಇನ್ನು ಕೇವಲ 5 ನಿಮಿಷದ ಅವಕಾಶ ಮಾತ್ರ. ತಂಡದ ಕಪ್ತಾನರು ತಮ್ಮ ತಂಡವನ್ನ ನೋಂದಾವಣಿ ವಿಭಾಗದಲ್ಲಿ ನೋಂದಾಯಿಸಿಕೊಳ್ಬೇಕು. ತದನಂತರದಲ್ಲಿ ಬಂದಂತ ಯಾವುದೇ ತಂಡಗಳಿಗೆ ಅವಕಾಶವನ್ನ ನೀಡಲಾಗುವುದಿಲ್ಲ. ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಸ್ಪರ್ಧೆಯ ಮುಂಚಿನ ದಿನವೇ ಸ್ಪರ್ಧೆಯ ದಿನದಂದು 9:30 ಒಳಗೆ ತಮ್ಮ ಹೆಸರನ್ನ ನೋಂದಾಯಿಸಬೇಕು ಅನ್ನುವಂತ ವಿಚಾರವನ್ನ ಸ್ಪಷ್ಟವಾಗಿ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದ್ದೇವೆ. ದಯವಿಟ್ಟು ನೋಂದಣಿ ವಿಭಾಗದಲ್ಲಿ ನಮ್ಮ ಬಂಧುಗಳಿದ್ದೀರಿ, ದಯವಿಟ್ಟು ಕೌಂಟರ್ ಹತ್ತಿರ ದಯವಿಟ್ಟು ಸಹಕರಿಸಬೇಕು. ಕೌಂಟರ್ ಬಳಿ ಸ್ವಲ್ಪ ಅವಕಾಶವನ್ನ ಕಲ್ಪಿಸಿಕೊಡಿ. ಕೌಂಟರ್ ಬಳಿ ದಯವಿಟ್ಟು ಒಮ್ಮೆ ತೆರವುಗೊಳಿಸಿ. ಕೌಂಟರ್ ಬಳಿ ದಯವಿಟ್ಟು ಒಮ್ಮೆ ಇಲ್ಲಿ ಸ್ವಲ್ಪ ಓಪನ್ ಬಿಡಿ. ಕೌಂಟರ್ ಕಾಣಬೇಕು ಎಂಟ್ರಿ ತಗೊಳ್ಳಿಕ್ಕೆ. ದಯವಿಟ್ಟು ಒಮ್ಮೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲಿ ಕಾಣೋದಿಲ್ಲ, ನೋಂದಣಿ ವಿಭಾಗ ಕಾಣ್ತಾ ಇಲ್ಲ. ತಂಡ ನೋಂದಣಿಗೆ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಕ್ಕೆ ಕೇವಲ 5 ನಿಮಿಷ ಇರೋದು. ಬೇಗ ಕೊಡಿ. ಇಲ್ಲೇ ಬನ್ನಿ ಬನ್ನಿ ಬನ್ನಿ. ದಯವಿಟ್ಟು ಒಮ್ಮೆ ಇಲ್ಲಿ ಓಪನ್ ಬಿಡಿ. ನೋಂದಣಿ ವಿಭಾಗ ಓಪನ್ ಇಡಿ. ನೋಂದಣಿ ವಿಭಾಗ ಇಲ್ಲಿ ಯಾರು ಅಣ್ಣ ಕಣ್ಣಣ್ಣ ಚೂರು ಚೂರು ಈಚೆ ಬನ್ನಿ ಪ್ಲೀಸ್ ಪ್ಲೀಸ್. ಕಾಣೋದಿಲ್ಲ, ನೋಂದಣಿ ವಿಭಾಗ ಕಾಣ್ತಾ ಇಲ್ಲ. ಇಲ್ಲಿ ಒಮ್ಮೆ ದಯವಿಟ್ಟು ಈ ಜಾಗವನ್ನು ಓಪನ್ ಮಾಡಿ. ಸಂದೀಪಣ್ಣ ಚೂರು ಈಚೆ ಬನ್ನಿ, ದಯವಿಟ್ಟು ಈಚೆ ಬನ್ನಿ. ಇಲ್ಲ ಒಮ್ಮೆ ಪ್ಲೀಸ್ ಪ್ಲೀಸ್. ನೋಡಿ, ಅದೇ ರೀತಿ ಪುರುಷರ ವಿಭಾಗದ ವಾಲಿಬಾಲ್ಗೆ ಕೂಡ ಹೆಸರನ್ನ ಕೊಡಬೇಕು. ವೈಯಕ್ತಿಕ ಸ್ಪರ್ಧೆಗೆ ಯಾವುದೇ ಹೆಸರು ನೋಂದಣಿ ಇಲ್ಲ, ಸ್ಪರ್ಧಾ ಕಣಕ್ಕೆ ಹೋಗುವಂತದ್ದು. ಹೆಸರನ್ನ ಕೊಡಿ. ಈಗಾಗಲೇ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಕ್ಕೆ 3 ತಂಡಗಳು ಬಂದಿವೆ.
ಥ್ರೋಬಾಲ್ ಪಂದ್ಯಕ್ಕೆ ಮಹಿಳೆಯರ ವಿಭಾಗದಲ್ಲಿ ಕೇವಲ 3 ತಂಡ ಇದೆ. ಎಸ್, ಥ್ರೋಬಾಲ್. ಒಮ್ಮೆ ಸೌಂಡ್ ಪ್ಲೀಸ್, ಮ್ಯೂಸಿಕ್ ಪ್ಲೀಸ್, ಮ್ಯೂಸಿಕ್ ಪ್ಲೀಸ್, ಮ್ಯೂಸಿಕ್. ನೋಡಿ, ಥ್ರೋಬಾಲ್ ವಿಭಾಗದಲ್ಲಿ ಕೇವಲ 3 ತಂಡಗಳಿವೆ. ದೀಪಾ ಹೆಗಡೆ ಮತ್ತು ತಂಡ ಹಳೆ ಸೋಮೇಶ್ವರ, ಹುಲಿಪಾಂಜರ ಜಡ್ಡು, ರಟ್ಟಾರಿ, ಮಹಾಗಣಪತಿ, ಎಣ್ಣೆಹೊಳೆ, 3 ತಂಡ ಇದೆ. ಪಿಚರ್ಸ್ ಅನ್ನ ರೆಡಿ ಮಾಡ್ತೇವೆ. ಇನ್ನು 3 ನಿಮಿಷ ಮಾತ್ರ ಬಾಕಿ. ಯಾವುದು? ಥ್ರೋಬಾಲ್, ಥ್ರೋಬಾಲ್ ಟೀಮ್ ಕೊಡಿ, ಥ್ರೋಬಾಲ್ ಟೀಮ್ ಕೊಡಿ. ಮಹಿಳೆಯರ ವಿಭಾಗದಲ್ಲಿ ಗುಂಪು ತಂಡವಾಗಿ ಗುಂಪು ಸ್ಪರ್ಧೆಗಳು ಥ್ರೋಬಾಲ್ ಮತ್ತು ಹಗ್ಗ ಜಗ್ಗಾಟ. ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ಮತ್ತು ಹಗ್ಗ ಜಗ್ಗಾಟ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಚಿಕ್ಕ ಮಕ್ಕಳು ಸುಮ್ಮನೆ ತಂಡವನ್ನು ಕೊಡಬೇಡಿ. ಚಿಕ್ಕ ಮಕ್ಕಳು ತಂಡವನ್ನು ಕೊಡುವಾಗ ಯೋಚನೆ ಮಾಡಿ. ಇದು ಓಪನ್ ಟು ಆಲ್. ಈಗಾಗಲೇ ನಮ್ಮ ಈ ಒಂದು ಕೆಸರದ ಕೂಟ ಕಾರ್ಯಕ್ರಮಕ್ಕೆ ಬಹಳಷ್ಟು ಅಂಕಣ ನಿರ್ಮಾಣದಲ್ಲಿ ಸಹಕರಿಸಿದಂಥ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮವರಾದಂಥ ಶ್ರೀಯುತ ಪ್ರವೀಣ್ ಹೆಗಡೆ ಜರುವತ್ತು, ಅಮೃತ ಭಾರತಿ ವಿದ್ಯಾಲಯದ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ, ತಮ್ಮ ಜವಾಬ್ದಾರಿಯನ್ನ ಅವರು ನಿನ್ನೆ ಹೇಳಿದ್ದಾರೆ. ವೈಯಕ್ತಿಕ ವಿಭಾಗದ ಎಲ್ಲ ಸ್ಪರ್ಧೆಗಳನ್ನು ನಾನು ಮುಗಿಸಿಕೊಡ್ತೇನೆ. ಚಿಕ್ಕ ಮಕ್ಕಳು ಉಪಹಾರವನ್ನ ಮುಗಿಸಿ ಮುಂದೆ ಸ್ಪರ್ಧೆಗೆ ಸಜ್ಜಾಗಿ. ಥ್ರೋಬಾಲ್ಗೆ ಕೊನೆಯ 1 ನಿಮಿಷದ ಅವಕಾಶ. ಥ್ರೋಬಾಲ್, ಥ್ರೋಬಾಲ್ ಟೀಮ್ ಉಂಟಾ? ಥ್ರೋಬಾಲ್ ಟೀಮ್ ಉಂಟಾ? 4 ಟೀಮ್ ಇರೋದು. ಅಕ್ಕ ಒಮ್ಮೆ ಲೀಸ್ಟ್ ಕೊಡಿ, ಅಕ್ಕ ಲೀಸ್ಟ್ ಕೊಡಿ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಕ್ಕೆ ದೀಪಾ ಹೆಗಡೆ, ಹಳೆ ಸೋಮೇಶ್ವರ, ಹುಲಿಪಾಂಜರ ಜಡ್ಡು, ಮಹಾಗಣಪತಿ, ಎಣ್ಣೆಹೊಳೆ, ಶಂಕರ್ ನಾರಾಯಣ ತಂಡ. ಕೇವಲ 4 ತಂಡ ಇದೆ. ಪಿಚಸ್ ಆಗ್ತವೆ. ಮತ್ತೆ ಯಾವುದೇ ತಂಡಕ್ಕೆ ಅವಕಾಶ ಇಲ್ಲ. ಹೆಬ್ರಿ ಭಾಗದ ತಂಡ ಇಲ್ಲ. ನೋಡಿ, ಹೆಬ್ರಿ ಭಾಗದ ತಂಡ ಇಲ್ವಾ ಥ್ರೋಬಾಲಿಗೆ? ಎಸ್, ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಯುತ ಪ್ರವೀಣ್ ಹೆಗಡೆ, ಅಮೃತ ಭಾರತಿ ವಿದ್ಯಾಲಯದ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮೊಂದಿಗೆ ಇದ್ದಾರೆ. ಮಕ್ಕಳ ವಿಭಾಗದ ಎಲ್ಲ ವಿಭಾಗದ ವೈಯಕ್ತಿಕ ಸ್ಪರ್ಧೆಯನ್ನ ನಡೆಸಿಕೊಡುವಂತ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಉಪಹಾರ
ಮುಗಿದಿದೆ ಅಂತ ಭಾವಿಸ್ತೇವೆ. ಮಕ್ಕಳ ವಿಭಾಗದಲ್ಲಿ ಎಸ್ ಮಕ್ಕಳ ವಿಭಾಗದ ಸ್ಪರ್ಧೆಯನ್ನ ಪ್ರಾರಂಭಿಸ್ತಾ ಇದ್ದಾವೆ. ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದಂತೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದಂತಹ ಸ್ಪರ್ಧೆಗಳು, ಕೆಸರು ಗದ್ದೆ ಓಟ ಮತ್ತು ಹಾಳೆಯ ಬಂಡಿ ಓಟ, ಈ ಎರಡು ಸ್ಪರ್ಧೆ ಇದೆ. ವೈಯಕ್ತಿಕ ಸ್ಪರ್ಧೆಗೆ ಯಾರು ಹೆಸರನ್ನ ಕೊಡ್ಲಿಕ್ಕಿಲ್ಲ. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 1 ರಿಂದ 4ನೇ ತರಗತಿ, 1 ರಿಂದ 4ನೇ ತರಗತಿ ಕೆಸರು ಗದ್ದೆ ಓಟ. ಎಸ್ ಬನ್ನಿ, ಕೆಸರು ಗದ್ದೆ ಓಟ 1 ರಿಂದ 4. ಈಗಾಗಲೇ ನಮ್ಮ ಈ ಒಂದು ಕೂಟವನ್ನ ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ತೀರ್ಪುಗಾರರಾಗಿ ಸಹಕರಿಸಿದ ಶ್ರೀತ ಹರೀಶ್ ಚಂದ್ರ ಮತ್ತು ದೀಕ್ಷಿತ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಥ್ರೋಬಾಲ್ ಮತ್ತು ವಾಲಿಬಾಲ್ನ ಸಂಪೂರ್ಣ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾವೆ. ಕೊನೆಯಲ್ಲಿ ಹಗ್ಗ ಜಗ್ಗಾಟದ ಸ್ಪರ್ಧೆಯನ್ನು ತಾವು ನಡೆಸಿಕೊಡ್ಬೇಕು. ವೈಯಕ್ತಿಕ ಸ್ಪರ್ಧೆಯ ನಿರ್ವಹಣೆಯನ್ನ ನಮ್ಮ ಸಮಾಜದ ಬಂಧು ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀ ಪ್ರವೀಣ್ ಹೆಗಡೆ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ಒಂದು ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಸಭೆಗಳ ಮೇಲೆ ಸಭೆಯನ್ನು ನಡೆಸಿ ಅದೆಷ್ಟೋ ಬಾರಿ ಈ ಜಾಗಕ್ಕೆ ಬಂದು ಎಲ್ಲ ವಿಚಾರವನ್ನ ವೀಕ್ಷಣೆ ಮಾಡಿಕೊಂಡು ನಮ್ಮ ಹೆಬ್ರಿ ವಲಯದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿ ಸಹಿತ ಇತರ ಪದಾಧಿಕಾರಿಗಳು ಮತ್ತು ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ಈ ಒಂದು ಜಾಗವನ್ನ ಆಯ್ದುಕೊಂಡು ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಬಂಧುಗಳೇ, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ಈ ಒಂದು ಕೂಟದ ಎಲ್ಲ ನೇರ ಪ್ರಸಾರವನ್ನ ನಮ್ಮ ತುಳುನಾಡು ಕಾರ್ಕಳ ಈ ಚಾನೆಲ್ನಲ್ಲಿ ತುಳುನಾಡ ವಾರ್ತೆ ಇದರಲ್ಲಿ ನೇರ ಪ್ರಸಾರ ಸಿಗ್ತಾ ಇದೆ. ಯಾರು ಈ ಕೂಟಕ್ಕೆ ಬರಲಿಕ್ಕೆ ಕಷ್ಟ ಆಗಿದೋ ಅವರಿಗೆ ಮನೆಯಲ್ಲೇ ಕುಳಿತು ನೋಡುವಂತ ವಿಶೇಷ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಎಸ್ ಮಕ್ಕಳೇ, ಹೋಗಿ ಗದ್ದೆಗೆ ಹೋಗಿ, ಎಲ್ಲ ಮಕ್ಕಳು ಒಮ್ಮೆ ಗದ್ದೆಗೆ ಹೋಗಿ. ಚಿಕ್ಕ ಮಕ್ಕಳು 1 ರಿಂದ 7ನೇ ಕ್ಲಾಸ್ ಒಮ್ಮೆ ಗದ್ದೆಗೆ ಹೋಗಿ. ಬಾಲಕ ಬಾಲಕಿಯರು ಎಲ್ಲ ಬನ್ನಿ. ಎಸ್ 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 ಬನ್ನಿ. ಆ ಮೂಲೆಗೆ ಬ್ಯಾನರ್ ಕಾಣ್ತದಲ್ಲ, ಅಲ್ಲಿ ಹೋಗಿ. ಲಿಂಗಜ್ಜನ ಗದ್ದೆಯಲ್ಲಿ ಆ ಮೂಲೆಗೆ ಹೋಗ್ಬೇಕು. ಲಿಂಗಜ್ಜನ ಗದ್ದೆಯಲ್ಲಿ ಆ ಮೂಲೆಗೆ, ಉತ್ತರದ ಮೂಲೆಗೆ. ಎಸ್, ವೆರಿ ಗುಡ್. ಬೇರೆ ಯಾರು ಕಾಣಬಾರ್ದು. ಪ್ರಾಥಮಿಕ ಶಾಲೆ 1 ರಿಂದ 7ನೇ ಕ್ಲಾಸಿನ ಎಲ್ಲ ಬಾಲಕ ಮತ್ತು ಬಾಲಕಿಯರು, ಹುಡುಗರು ಮತ್ತು ಹುಡುಗಿಯರು ಮಾತ್ರ ಕಾಣಬೇಕು. ಒಮ್ಮೆ ಎಲ್ಲ ಓಡಿ ಬರಬೇಕು. ಮತ್ತೆ ನಿಮಗೆ ಸ್ಪರ್ಧೆ. 1 ನಿಮಿಷ, ಈಗಿಲ್ಲ, ಹೋಗಿ ಹೋಗಿ. 1 ರಿಂದ 7. ಎಲ್ಲ ಬಂಧುಗಳಿಗೆ ಮತ್ತು ಮಕ್ಕಳ ಗಮನಕ್ಕೆ, ಇಲ್ಲಿ ನಾವು 2 ಗದ್ದೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಲಿಂಗಜ್ಜನ ಗದ್ದೆ ಮತ್ತು ಸೀನಜ್ಜನ ಗದ್ದೆ. ಈ 2 ಗದ್ದೆಯನ್ನ ಬಿಟ್ಟು ದಯವಿಟ್ಟು ಯಾವ ಮಕ್ಕಳಾಗಲಿ ಯಾರು ಕೂಡ ಬೇರೆ ಗದ್ದೆಗಳಿಗೆ ಹೋಗಬೇಡಿ. ತುಂಬಾ ಆಳ ಇದೆ, ಅಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ, ನೋಡಿಕೊಳ್ಳಿ ಬಂಧುಗಳೇ. ನಾನು ಹೇಳಲೇ ಇಲ್ಲ. ಅರೇ ಹೋಗಿ, ಹಿಂದೋಗಿ ಹೇಳಿಲ್ಲ, ಸ್ಟಾರ್ಟ್ ಕೊಡ್ಲೇ ಇಲ್ಲ. ಎಲ್ಲಿಗೆ ನೀವು ಬಂದದ್ದು? ಹೋಗಿ. ಇನ್ನು ಬರ್ಲಿಕ್ಕಿದ್ದಾರೆ. 150 ಜನ ಮಕ್ಕಳಿದ್ದಾರೆ. ಇಲ್ಲಿ ಕೇವಲ 30 ಕಾಣ್ತಾ ಇದೆ. 150 ಮಕ್ಕಳಿದ್ದಾರೆ.
ಆ ಕಡೆ ಹೋಗಿ. ನಾನು ಹೇಳಲೇ ಇಲ್ಲ, ವಿಸಿಲ್ ಕೊಡ್ಲಿಲ್ಲ. ಮಕ್ಕಳೇ ರೆಡಿ, ಅಲ್ಲಿರಿ, ಬರ್ತಾರೆ ಇನ್ನು. ನೋಡಿ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಹರೀಶ್ಚಂದ್ರ ಸರ್ ಮತ್ತು ದೀಕ್ಷಿತ್ ಸರ್ ಒಮ್ಮೆ ತಳುಕು ಪಟ್ಟಿಯನ್ನ ಸಿದ್ಧಪಡಿಸ್ತಾ ಇದ್ದೇವೆ. ನೋಂದಣಿ ವಿಭಾಗಕ್ಕೆ ಬನ್ನಿ. ಅಲ್ಲಿ ಅಶೋಕಣ್ಣ, ನಮ್ಮ ಪಿಟಿ ಸರ್ ಬರ್ತಾರೆ, ಅವರ ಸಹಕಾರವನ್ನು ತಗೊಳ್ಳಿ. ಎಲ್ಲ ಮಕ್ಕಳೇ ಹೋಗಿ, ಅಲ್ಲಿ ಹೋಗಿ, ಆ ತುದಿಗೆ ಹೋಗ್ಬೇಕು. ಉತ್ತರ ಭಾಗದಲ್ಲಿದೆ ನೋಡಿ, ಅಲ್ಪದೋಜು ಹೊಡೆವಲಿ. ಓಯ್, ಆಚೆ ಹೋಗಿ. ಅಕ್ಕ ನೀವು ಸ್ವಲ್ಪ ಹಿಂದೆ ಬನ್ನಿ. ಲಲಿತಕ್ಕನ್ನ ಹೆಸರು ಕಾಣುವುದಿಲ್ಲ. ಸವಿತಕ್ಕ ಇಂಚಬಲಿ ಪಿರವಲೆ. ಈಗ ಸರಿ. ಆಶಾ ಕಾರ್ಯಕರ್ತೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಮ್ಮ ಸಮಾಜದ ಮತ್ತು ಎಲ್ಲ ಇತರ ಸಮಾಜದ ಕಷ್ಟದಲ್ಲಿರುವಂತಹ ಎಲ್ಲರಿಗೆ ಸಹಕಾರವನ್ನು ನೀಡಿ ಅವರು ಅನಾರೋಗ್ಯದಿಂದ ಬಳಲಿ ಕಳೆದ ವರ್ಷ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಆದರೆ ಅವರ ನೆನಪು ನಮ್ಮ ಮನದಲ್ಲಿದೆ ಬಂಧುಗಳೇ. ಅದಕ್ಕಾಗಿ ಆಶಾ ಕಾರ್ಯಕರ್ತೆ ದಿವಂಗತ ಲಲಿತಾ ಹೆಗಡೆ ಕಾಳು ಸಂಘವನ್ನ ತಯಾರಿಸಿ ಅವರ ಹೆಸರನ್ನ ಇಟ್ಟಿದ್ದೇವೆ. ತಾವೆಲ್ಲರೂ ಆ ಗದ್ದೆಗಳಿಗೆ ಹೋಗುವಾಗ ಅದನ್ನೇ ಉಪಯೋಗ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್ ರೆಡಿಯಾ? ರೆಡಿಯಾ? ಎಸ್ ರೆಡಿ? ಇಲ್ಲ, ವಿಸಿಲ್ ಆಗ್ಲಿಲ್ಲ, ವಿಸಿಲ್ ಆಗ್ಲಿಲ್ಲ. ಇದು ಸ್ಪರ್ಧೆ ಅಲ್ಲ, ಸ್ಪರ್ಧೆ ಅಲ್ಲ, ಇದು ಮನೋರಂಜನೆಗೆ. ಇದು ಮನೋರಂಜನೆಗೆ. ಗದ್ದೆ ಸ್ವಲ್ಪ ಹುಡಿ ಆಗ್ಬೇಕಲ್ಲ. ಮೊನ್ನೆ ನಾವು ಟಿಲ್ಲರ್ ಅಲ್ಲಿ ಹೂಡಿದ್ದೇವೆ, 3 ದಿವಸ ಆಯ್ತು, ಗಟ್ಟಿಯಾಗಿದೆ. ಎಸ್ ರೆಡಿ? ಎಸ್ ರೆಡಿ? ಇಲ್ಲ, ವಿಸಿಲ್ ಆಗ್ಲಿಲ್ಲ. ವಿಸಿಲು ಅಣ್ಣ ಪಿರಬೋಡ ವರ ಪಿರಬೋಡ ಪಿರಬೋಲೆ ಇತ್ತ ರೆಡಿಯಾಲೆ. ಎಸ್ ರೆಡಿ? ಅಲ್ಲ, ಬರ್ಬೇಕು, ಇಲ್ಲಿ ತನಕ ಬರ್ಬೇಕು. ಸಾಕು. ಎಸ್ ರೆಡಿ? ನೋಡಿ ಮಕ್ಕಳೇ, ಮುಕ್ತಾಯ ಅಂತ ಇರುವಂತಹದ್ದು. ನಾವೊಂದು 2 ವಾಲಂಟಿಯರ್ಸ್ ನಿಲ್ತಾರೆ. ಆ ನೇರ ತನಕ ಬಂದ್ರಾಯ್ತು, ಈ ದಂಡೆಯ ತನಕ ಬರಬೇಡಿ. ನೋಡಿ, ಜೋಕಲು ಪೂರ ಕೆಸರಾಯರಿ ನಮ್ಮ ಜವನರು ಒಳ್ಳೆರು, ಜವನರು. ಓ ಅಣ್ಣ ಬಲೆ, ನಮ್ಮ ಇರಿ ಬೈದ್ರೆ ಕೆಸರು ತಗೋಬೇಕು. ನಮ್ಮ ಭತ್ತದ ಸೀಟ್ ಮಾಡಿದಾಡಿಟ್ಟುಕೊಳ್ಳ ತಾಲ ಪ್ರಯೋಜನ ಐತಿ. ನಮ್ಮ ಒಡೆಬಹುದು ಕೆಸರು ತಗೋ ಕಂಡೋಗು. ಬಲೆ ಜವನರು ತೋತೀರ ನಷ್ಟ ತುಂಬುಗು. ಅಕ್ಕ ನಕಲು ರೆಡಿ ಆವಡು. ಕೆಸರಿನ ಗೊಬ್ಬುದು ಬೊಕ್ಕ, ಸ್ಪರ್ಧೆ ಬೊಕ್ಕ, ಹೊರ ಬಲ್ಕೊಡು. ಎಸ್ ಬೋಲೆ ಹೊರ ಮಾತ ನಮ್ಮ ಕೆಸರಿಗೆ ಜೊಪ್ಪುಗ. ನಮ್ಮ ಬೈದನಿ ಇನಿ ಕೆಸರದ ಗೊಬ್ಬುಗು. ನಮ್ಮ ಕೇವಲ ಪ್ರಶಸ್ತಿ ಬೋರ್ಡು ಪಂಡದ ಪಾಲ್ಪಡವನ್ನು ಮುಡ್ಸಿ ನಮ್ಮ ಇನಿ ಮನೋರಂಜನೆಗೋಸ್ಕರ ಒಂಜಿ ಖುಷಿಗೋಸ್ಕರ ಈ ಸ್ಪರ್ಧೆ ನೆಟ್ಟದಾಲ ಏರು ಸೋತವನ್ನೆಲ್ಲ ತೊಂದರೆ ಐತಿ. ಕೆಸರ ಬೂರ್ದು ಕೆಸರ ಅಡ ಯಾವು ಕಂಡರ ಬೂರ್ದ ಬಾರಿ ಖುಷಿ ಆಗ್ಬಿಡು. ನಮ್ಮಲ ಬರ್ಪ 3 ಗಂಟೆ ಬೊಕ್ಕ ಅದ ಮಟ್ಟ ಜೋಕಲ ಪೂರ ಸ್ಪರ್ಧೆ ಮುಗಿಯೋಡು. ಅಣ್ಣ ಮ್ಯೂಸಿಕ್ ಒಂಚೂರು ಕಡಿಮೆ ಮಾಡ್ತಲೆ ಪಣ್ಯಕ್ಕೇನು ಜಿಗೆ ಅಂಡ ಈರು ಬಾಕ್ಸ್ ರಡ್ಲ ಅಂಚೆ ಕಟ್ಟಿದ್ದಾರೆ. ಒಂಜಿ ತಿರ್ಗಾದೋಡು. ಓಕೆ, ಎನಿವೆ ನೋಡಿ, ಮಹಿಳೆಯರು ಈಗಾಗಲೇ ತಳಕು ಪಟ್ಟಿ ಸಿದ್ಧಪಡಿಸಿಕೊಂಡು ಥ್ರೋಬಾಲ್ ಪಂದ್ಯಕ್ಕೆ ಸಿದ್ಧರಾಗಬೇಕು. ಅಫಿಷಿಯಲ್ಸ್ ನಮ್ಮ ಜೊತೆ ಇದ್ದಾರೆ. ಅಲ್ಲಿ 2 ಸ್ವಯಂ ಸೇವಕರು ಹೋಗ್ಬೇಕು ಸ್ಕೋರ್ ಹಾಕ್ಲಿಕ್ಕೆ ದಯವಿಟ್ಟು ಹೋಗ್ಬೇಕು. ನಾವು ಹೆಬ್ರಿ ವಲಯದ ಎಲ್ಲ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಯಾರ ಹೆಸರನ್ನ ಕೇಳೋದಿಲ್ಲ, ಕರೆಯೋದಿಲ್ಲ. ನಮ್ಮ ಸ್ಪರ್ಧೆ ನಾವೆಲ್ಲಿರ್ಬೇಕು, ಇವತ್ತು ಎಲ್ಲಿರ್ಬೇಕು? ಕೆಸರು ಗದ್ದೆಯಲ್ಲಿ ಹೋಗುವ. ನಿಮ್ಮೆಲ್ಲರ ಸಹಕಾರದಲ್ಲಿ ಈ ಒಂದು ಕೂಟವನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸಬಹುದು. ನಿಮ್ಮ ಸಹಕಾರ ಇಲ್ಲದಿದ್ರೆ ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಸಿಹಿ ಸುದ್ದಿ ಬಂದಿದೆ ಅಡುಗೆ ಮನೆಯಿಂದ. ತಿಂಡಿ ಉಂಡೆಗೆ ಓ ಅಣ್ಣ
ತಿಂಡಿ ಉಂಡುಗೆ ತಿಂಡಿ ತಿಂದ್ರ ಪೋಯಿ ತಿಂಡಿ ತಿಂದ್ರ ಪೋಯಿ ಏರು ಬಾಕಿ ಉಂಟು ಅಕ್ರಮ ಫಸ್ಟ್ ಬೋಲೆ ತಿಂಡಿ ಎಸ್ ಅಕ್ಕ ಒಮ್ಮೆ ಥ್ರೋ ಬಾಲ್ ನ ಪಿಚಸ್ ಕೊಡಿ ಎಸ್ ರೆಡಿ ನಡೆ ಯಾರು ಇಲ್ಲಿ ಹೆಬ್ರಿ ವಲಯದ ಸದಸ್ಯರು ಥ್ರೋ ಬಾಲ್ ಪಂದ್ಯ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಬಾಲ್ ಮತ್ತು ಸ್ಕೋರ್ ಸೀಟ್ ಅನ್ನ ತಗೊಂಡು ಹೋಗ್ಬೇಕು ಸ್ಕೋರ್ ಸೀಟ್ ಅನ್ನ ನಾನು ಕೊಡ್ತಾ ಇದ್ದೇನೆ ದಯವಿಟ್ಟು ಅಲ್ಲಿ ಸಹಕರಿಸಿ ಅಕ್ಕ ಜವನರು ಒರಿಯೊರಿನೇ ಪೋನುಲ್ಲೆ ಕೆಸರ್ದ ಕಮ್ಮನೆ ಎಂಚುಂಡು ಒಂದು ತೋರ ಪೋನುಲ್ಲೆ ನಮ್ಮ ಅಕ್ಕನಕ್ಕಲು ರೆಡಿ ಆವಡು ಇಜ್ರ ಈ ಕೂಟೋಗು ಬತ್ತನ ಗೊತ್ತೇ ಅಪ್ಪುಜಿ ಕೂಟೋಡು ಪಾಲು ಕೂಡ ಮಾತ್ರ ನೆತ್ತ ಕಮ್ಮನೆ ಗೊತ್ತಾಪ ನಮ್ಮ ಆಟಿಡು ದುಂಬು ಕಷ್ಟದ ಕಾಲಗೆ ಇತ್ತೆ ಅಂಚ ಇಜ್ಜಿ ಬಂದುಲೆ ಇತ್ತೆ ಆಟಿ ನಮ್ಮ ಮನೋರಂಜನದ ಕಾಲ ದುಂಬು ಕಷ್ಟದ ಕಾಲ ಇತ್ತೆ ಅಂಚೆ ಇಜ್ಜಿ ಬಂದುಲೆ ನಮ್ಮ ಒಂಜಿ ವ್ಯವಸ್ಥೆಗೆ ಬೈದ ಮಾತೆರ್ಲ ಬಡವುಗು ಬೋಡಾಯ್ನಾತ್ ವ್ಯವಸ್ಥೆ ಮಲ್ತು ದೀಪಿರಿ ಆಟಿದು ಬಡವುಗು ಬಂಗ ಇಜ್ಜಿ ಆಂಡ ಮನೋರಂಜನೆಗೆ ಮಾತ್ರ ಈ ಕೂಟಗೂ ನಿಕಲು ಮಾತ ಹೊರ ಕಂಡಗು ಬೋಡು ಬಾರಿ ಖುಷಿ ಆಂಡಿ ಈತ ಕೂಟಗೂ ನಮ್ಮ ಶಂಕರ ನಾರಾಯಣರ್ದು ಬೆಳುವಾಯಿ ಮುಟ್ಟ ಪೂರ ಬೈದೇರಿ ಬೆಳುವಾಯಿ ಮುಟ್ಟ ಶಂಕರ ನಾರಾಯಣರ್ದು ಬತ್ತದ ಬೆಳುವಾಯಿ ಮುಟ್ಟ ಬೈದೇರಿ ಬಾರಿ ಖುಷಿ ಆಂಡಿ ಸ್ಪರ್ಧೆ ದೇ ಮಲ್ದ ಪಂಡ ಒಂದು ಮಾತ ಬಂದಲೇನು ಒಟ್ಟು ಮಲ್ಪೋಡು ಪಂಡ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ಕ್ರೀಡಾಕೂಟ ಮನೋರಂಜನೆ ಜೊತೆಯಲ್ಲೇ ನಾವೆಲ್ಲ ಬಂಧುಗಳು ಒಟ್ಟು ಸೇರ್ಲಿಕ್ಕೆ ಆಗ್ತದೆ ಸಂಘಟಿತರಾಗ್ತೇವೆ ಆ ಉದ್ದೇಶದಿಂದ ಈ ಸ್ಪರ್ಧೆಯನ್ನ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಯಾವುದೇ ವಲಯಗಳನ್ನ ಸೀಮಿತಗೊಳಿಸಲಿಲ್ಲ ಹೆಗ್ಗಡೆ ಬಂಧುಗಳು ಯಾರು ಕೂಡ ಭಾಗವಹಿಸಬಹುದು ಅವರು ಮೂಡುಬಿದ್ರೆ ಇರಲಿ ಅವರು ವೇಣೂರೇ ಇರಲಿ ಶಂಕರನಾರಾಯಣವೇ ಇರಲಿ ಆದರೆ ಕೂಟವನ್ನ ಆಯೋಜಿಸಿದ್ದು ಮಾತ್ರ ಹೆಬ್ರಿ ವಲಯದ ಹೆಗ್ಗಡೆ ಸಮಾಜ ಸಂಘ ಹಾಗಾಗಿ ಈಗ ಗುಂಪು ಸ್ಪರ್ಧೆಯ ಮೊದಲ ಸ್ಪರ್ಧೆಯನ್ನ ಪ್ರಕಟಿಸ್ತಾ ಇದ್ದೇನೆ ಹುಲಿಪಾಂಜರ ಜೆಡ್ ಫ್ರೆಂಡ್ಸ್ ಮಹಿಳಾ ವಿಭಾಗದ ಹುಲಿಪಾಂಜರ ಜೆಡ್ ಮತ್ತು ಮಹಾಗಣಪತಿ ಎಣ್ಣೆವಳೆ ಬನ್ನಿ ಎಸ್ ಬಂಧುಲೆ ನಮ್ಮ ಈ ಒಂದು ಕೂಟಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶೈಲಜಕ್ಕ ವೈದ್ಯರೇ ಆರೆನ ಈ ಕೂಟಗೂ ಅತಿ ಪ್ರೀತಿ ಇಟ್ಕೊಳ್ಳಲ್ಲ ಆರೆಗೆ ನಮ್ಮ ಸಮಾಜ ಸಂಘದ ಪರವಾದ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ದುಡ್ಡಿನ ಜಡ್ಡು ಈ ಮನೆಯವರು ಯಾರಾದರೂ ಒಬ್ರು ನಮ್ಮ ಸಂಘದ ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ಸುನೀತಾ ಹೆಗಡೆ ಇವರನ್ನ ಭೇಟಿಯಾಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ ಯಾರಾದರೂ ಒಬ್ರು ಬಂದು ಸುನೀತಕ್ಕನ್ನ ಭೇಟಿಯಾಗಬೇಕು ದಯವಿಟ್ಟು ಕೇಳಿಕೊಳ್ತಾ ಇದ್ದೇವೆ ಇದೀಗ ಮಹಿಳೆಯರ ವಿಭಾಗದ ಮೊದಲ ಸ್ಪರ್ಧೆ ಮಹಾಗಣಪತಿ ಎಣ್ಣೆವಳೆ ಎಲ್ಲಿದ್ದೀರಿ ಮಹಾಗಣಪತಿ ಎಣ್ಣೆವಳೆ ಹುಲಿಪಾಂಜರ ಜಡ್ಡು ದಯವಿಟ್ಟು ಅಲ್ಲಿ ಯಾರೊಬ್ರು ಸ್ಕೋರ್ ಆಗಿ ಹೋಗ್ಬೇಕು ಸ್ಕೋರ್ ಸೀಟ್ ಇಲ್ಲಿದೆ ಬನ್ನಿ ಅಣ್ಣ ಹೀಗೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಸ್ಕೋರ್ ಸಿಗ್ಬೇಕು ಅಶೋಕ್ ಅಣ್ಣ ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ನಡೆಯುವಂತಹ ಆಟಿಡೊಂಜಿ ಕೂಟೋಡು ಕೆಸರ್ದ ಗುಂಪು ಕಾರ್ಯಕ್ರಮಕ್ಕೆ
ನಮ್ಮ ಊರಿನ ಎಲ್ಲ ಬಂಧುಗಳ ಜೊತೆಯಲ್ಲಿ ಮುಂಬೈಯಿಂದ ಕೆಲವೊಂದು ಬಂಧುಗಳು ಈ ಒಂದು ಕೂಟವನ್ನ ವೀಕ್ಷಿಸಲಿಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಹಿಳೆಯರ ವಿಭಾಗದ 2 ತಂಡಗಳು ಹುಲಿಪಾಂಜರ ಜೊತೆ ಮತ್ತು ಮಹಾಗಣಪತಿ. ಹೋಗಿ ಗದ್ದೆಗೆ ಕಂಡಡಿತ್ತದೇ ಬರ್ಲು. ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂತ ಕಾಣ್ತದೆ. ಹುಲಿಪಾಂಜರ ಜಡ್ಡು ಫ್ರೆಂಡ್ಸ್ ಎಲ್ಲಿದ್ದೀರಿ? ಕೈಯತ್ತಿ. ಹುಲಿಪಾಂಜರ ಜಡ್ಡು ಸತೀಶ್ ಅಣ್ಣ, ನಿಮ್ಮ ಊರಿನ ತಂಡ ರೆಡಿ ಇದೆ. ಕೃಷಿ ಕ್ಷೇತ್ರದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನ ಪಡೆದಂತ ಸತೀಶ್ ಹೆಗಡೆ ಹುಲಿಪಾಂಜರ ಜಡ್ನವರು, ಅವರ ಊರಿನ ಒಂದು ತಂಡ ಗದ್ದೆಗೆ ಇಳಿತಾ ಇದೆ. ಹುಲಿಪಾಂಜರ ಜಡ್ಡು ಮತ್ತು ಮಹಾಗಣಪತಿ ಎಣ್ಣೆಹೊಳೆ. ಮಹಾಗಣಪತಿ ಎಣ್ಣೆಹೊಳೆ ಎಲ್ಲಿದ್ದೀರಿ? ಬನ್ನಿ. ಈ ಒಂದು ಸ್ಪರ್ಧೆಯನ್ನ ನಡೆಸಿಕೊಡುವರೆ ಶ್ರೀ ಹರೀಶ್ ಚಂದ್ರ, ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಕೇಂದ್ರೀಯ ವಿದ್ಯಾಲಯ ಮೂಡುಬಿದಿರೆ, ಇವರನ್ನ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸುವಂತೆ ಶ್ರೀಯುತ ದೀಕ್ಷಿತ್, ರೋಟರಿ ಮೂಡುಬಿದಿರೆ, ಇವರನ್ನ ಕೇಳಿಕೊಳ್ತಾ ಮುಂದೆ ವೈಯಕ್ತಿಕ ವಿಭಾಗ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಪ್ರವೀಣಣ್ಣ ದೈಹಿಕ ಶಿಕ್ಷಣ ಶಿಕ್ಷಕರಾದಂತ ಶ್ರೀಯುತ ಪ್ರವೀಣ್ ಹೆಗಡೆ ಇವರು ಇಲ್ಲಿದ್ದಾರೆ. ಥ್ರೋಬಾಲ್ ಮುಂದಿನ ಪಂದ್ಯ ಶಂಕರ್ ನಾರಾಯಣ ವರ್ಸಸ್ ಹುಲಿಚೌಂಡಿ ಫ್ರೆಂಡ್ಸ್ ಸೇಳಂಜೆ. ದ್ವಿತೀಯ ಪಂದ್ಯಕ್ಕೆ ಸಿದ್ಧರಿರಿ. ಪ್ರಥಮ ಪಂದ್ಯ ಹುಲಿಪಾಂಜರ ಜಡ್ಡು ಮತ್ತು ಎಣ್ಣೆಹೊಳೆ. ದ್ವಿತೀಯ ಪಂದ್ಯ ಶಂಕರ್ ನಾರಾಯಣ ವರ್ಸಸ್ ಹುಲಿಚೌಂಡಿ ಫ್ರೆಂಡ್ಸ್ ಸೇಳಂಜೆ. ಸಿದ್ಧರಿರಬೇಕು ಮುಂದಿನ ಪಂದ್ಯಕ್ಕೆ. ಎಲ್ಲ ತಂಡದ ಆಟಗಾರರು ಗಮನಿಸಿ, ಈ ಒಂದು ಕೂಟದಲ್ಲಿ ಬಹಳಷ್ಟು ಸ್ಪರ್ಧೆಗಳು ನಡಲಿಕ್ಕಿದೆ. ಹಾಗಾಗಿ ತೀರ್ಪುಗಾರರ ಗಮನಕ್ಕೆ 25ರ ಒಂದೇ ಸೆಟ್ಟು, 13ಗೆ ಸೈಡ್ ಚೇಂಜ್, 25ಗೆ ಗೇಮ್ ಸರ್, 27ಕ್ಕೆ ಡೆಡ್ ಪಾಯಿಂಟ್ ಹೇಳಿಬಿಡಿ. ಓಕೆ, ಥ್ಯಾಂಕ್ ಯು. ಅಣ್ಣ ಜೋಕುಲೆ ಕೆಸರದ ಗೊಬ್ಬು ಮಾತ್ರ ಕೆಸರಡ ಪೆಟ್ಟಿಜಿ. ನೋಡಿ ಮಕ್ಕಳೇ, ಕಾಲಲ್ಲೇ ಕೆಸರನ್ನ ಬಿಸಾಕ್ತಾ ಇದ್ದೀರಿ. ಕಣ್ಣಿಗೆ ಬಿದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ಆಟವನ್ನ ಬಿಟ್ಟು ನಾವು ದಾರಿ ಚೇಂಜ್ ಮಾಡ್ಬೇಕಾಗ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ. ಕೆಸರು ಆಡ್ಲಿಕ್ಕೆ ಮಾತ್ರ, ಹೊಡಿಲಿಕ್ಕಿಲ್ಲ. ಅಣ್ಣ ತುಲೆ ಮಲ್ಲಕ್ಲು ಜೂರ್ ತೋ ನೋಡು, ಏರು ಕೆಸರು ತಕ್ಕ ಬೇರೆ ಆಗ್ಲಿ ಸೀದಾ ಮಿತ್ತ ಕಡೆ ಬಿಡ್ಲಿ, ಅಕ್ಕಳು ಗೊಬ್ಬರ ಕೊಡ್ಚಿ ಜೋಕುಲು. ಚಿಕ್ಕ ಮಕ್ಕಳು ಕೆಸರಲ್ಲಿ ಆಡಿದ್ರೆ ನಿಮ್ಮನ್ನ ವಾಲಂಟಿಯರ್ಸ್ ಬಂದು ಮೇಲೆ ಕಳಿಸ್ತಾರೆ, ನಿಮ್ಗೆ ಆಡ್ಲಿಕ್ಕಿಲ್ಲ. ದಯವಿಟ್ಟು ಎಲ್ಲ ಬಂಧುಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ಚಪ್ಪರದ ವ್ಯವಸ್ಥೆಯ ಜೊತೆಯಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ತಾವೆಲ್ಲ ಕುತ್ಕೊಳ್ಬೇಕು. ಅಲ್ಲಿ ಕೆಲವರು ಪ್ರಾಯದವರು ಬಂದಿದ್ದಾರೆ, ಅವರಿಗೆ ಕಾಣುದಿಲ್ಲ. ಅಕ್ಕ ಇಂಚು ಬೆಲೆ, ನಿಖಿತಕ್ಕ ಇಂಚು ಬೆಲೆ ಇಡಲಿ. ನೀವು ಬನ್ನಿ, ಈಚೆ ಬನ್ನಿ. ಹಿಂದೆ ಬರಬೇಕು ಅಂದ್ರೆ ಮುಂದೆ ಹೋಗ್ಬೇಕು, ಈಗಲ್ಲ. ಮತ್ತೆ ನಿಮ್ಮ ಟೀಮ್ ಬರುವಾಗ ತೆಗಿಬೋದು. ಬಂಧುಗಳೇ, ಈ ಒಂದು ಕೂಟಕ್ಕೆ ಮುಂಬೈಯಿಂದ ಬೆಂಗಳೂರಿನಿಂದ ಬಹಳಷ್ಟು ಸಮಾಜದ ಬಂಧುಗಳು ಆಗಮಿಸಿದ್ದಾರೆ. ಅವರೆಲ್ಲರನ್ನ ಈ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ, ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕೂಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಯಾವುದೇ ಕಾರ್ಯಕ್ರಮವನ್ನ ಹಾಕಿಕೊಂಡಾಗ ಹೆಬ್ರಿ ವಲಯದ ಕಾರ್ಯಕ್ರಮಕ್ಕೆ ಮುಂಬೈ ಮತ್ತು ಬೆಂಗಳೂರಿನಿಂದ ಬಹಳಷ್ಟು ಧನ ಸಹಾಯವನ್ನು ನೀಡಿ ಬಹಳ ಯಶಸ್ವಿಗೊಳಿಸಿದ್ದೀರಿ. ತಮ್ಮ ಸಂಪೂರ್ಣ ಸಹಕಾರದ ನಿರೀಕ್ಷೆ ಜೊತೆಯಲ್ಲಿ ಈ ಒಂದು ಕೂಟದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತಾ, ಇಲ್ಲಿ ಯಾವುದೇ ವಲಯಗಳಿಗೆ ಸೀಮಿತಗೊಳಿಸಲಿಲ್ಲ. ಇದು
ಸಮಾಜದ ಯಾವುದೇ ಬಂಧುಗಳು ಯಾವ ಊರಿನಲ್ಲಿದ್ದರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಎಸ್ ಪ್ರವೀಣಣ್ಣ, ಮಕ್ಕಳ ಸ್ಪರ್ಧೆ ಪ್ರಾರಂಭಿಸುವ. ಎಸ್ ರೆಡಿ, ಎಸ್ ರೆಡಿ. ನೋಡಿ ಅಣ್ಣ, ಇಲ್ಲಿ ಬನ್ನಿ ಒಮ್ಮೆ. ಪ್ರವೀಣಣ್ಣ ಇಲ್ಲಿ ಬನ್ನಿ, ನಂಗೆ ಇಲ್ಲಿ ದಾರಿ ಬಿಡ್ಬೇಕಕ್ಕ. ಇಲ್ಲಿ ಎಸ್ ಸೀಟ್ ಅಷ್ಟೇ, ತಗೊಳ್ಳಿ ತಗೊಳ್ಳಿ. ಫೈನಲ್ ರಿಸಲ್ಟ್ ಅನ್ನು ಬರಿಬೇಕು ಅಕ್ಕ. ನೋಡಿ ಫೈನಲ್ ರಿಸಲ್ಟ್ ಬರೀಬೇಕು. ಫೈನಲ್ ರಿಸಲ್ಟ್ ಹೌದು, ಅದೇ ತಗೊಳ್ಳಿ. ನಾನು ಎಲ್ಲ ಅಲ್ಲಿ ಬರ್ಲಿಕ್ಕೆ ನೋಡಿ, ಹೆಬ್ರಿ ವಲಯದ ಒಮ್ಮೆ ಜವಾಬ್ದಾರಿಯನ್ನ ನೀಡಿದವರು. ಅಲ್ಲಿ ಮಕ್ಕಳ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಮುಕ್ತಾಯ ಹಂತಕ್ಕೆ ಇಬ್ರು ಬೇಕು, ಮುಕ್ತಾಯ ಹಂತಕ್ಕೆ ಇಬ್ರು ಬೇಕು. ಅಣ್ಣ ರಾಕಿ ಈಚೆ ಬನ್ನಿ, ವೈಯಕ್ತಿಕ ಸ್ಪರ್ಧೆ ಮಾಡುವ. ಅಲ್ಲಿ ಸ್ಕೋರ್ ಆಗ್ಲಿಕ್ಕೆ ಬೇರೆಯವ್ರನ್ನ ಕಳಿಸಿ, ಒಬ್ಬರನ್ನ. ಅಶೋಕಣ್ಣ ಅಲ್ಲಿ ಸ್ಟಾರ್ಟ್ ಕೊಡ್ತಾರೆ. ಪ್ರವೀಣ್ ನೀವು ಫಿನಿಶ್ ಮಾಡಿ. ಅಲ್ಲೇ ನಿಲ್ಲಿ, ಫಿನಿಶಿಂಗ್ ಸ್ವಲ್ಪ ಆಚೆ ನಿಲ್ಲಿ, ಇನ್ನು ಆಚೆ. ಮಕ್ಕಳು ಬಂದು ಬೀಳ್ತಾರೆ. ಆದ್ರೆ ಇಷ್ಟು ಜಾಗ ಖಾಲಿ ಇಡಿ, ಓಡಾಡ್ಲಿಕ್ಕೆ ಬೇಕು. ಎಸ್ ನೋಡಿ, ಇಲ್ಲ ಅಲ್ಲಿ ಸ್ಟಾರ್ಟ್ ಕೊಡ್ಲಿಕ್ಕೆ ಪ್ರವೀಣ್ ಅಣ್ಣ ಬರ್ತಾರೆ. ನೋಡಿ, ಈ ಒಂದು ಕೂಟ ಯಶಸ್ವಿಯಾಗಿ ನಡಲಿಕ್ಕೆ ಜವಾಬ್ದಾರಿಯನ್ನು ಹಂಚಿದ್ದೇವೆ. ಮಕ್ಕಳೇ ಸುಮ್ಮನೆ ಓಡಬೇಡಿ, ಸುಸ್ತಾಗ್ತೀರಿ. ಇದು ಯಾವುದು ಪ್ರೈಸಿಗಲ್ಲ, ಅದು. ಮತ್ತೆ ಓಡಿ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಈಗ ಓಡಬೇಡಿ, ಬರ್ತಾರೆ ಅಲ್ಲಿ. ಎಲ್ಲ ಕೂಟ ಯಶಸ್ವಿಯಾಗಲಿಕ್ಕೆ ಎಲ್ಲ ಕೆಲಸಗಳನ್ನು ನಾವು ಹಂಚಿಕೊಂಡಿದ್ದೇವೆ. ನಿಮ್ಮ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದ್ದೇವೆ. ಕೇವಲ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದವರು ಮಾತ್ರ ಅಲ್ಲ, ಎಲ್ಲ ಬಂಧುಗಳು ಬಂದು ಸೇರ್ಬೇಕು. ನೋಡಿ, ಥ್ರೋಬಾಲ್ ಎಲ್ಲಿದೆ? ಥ್ರೋಬಾಲ್ ಎಲ್ಲಿದೆ? ಟೀಮ್ ರೆಡಿ ಇದೆ. ಥ್ರೋಬಾಲ್ ಮಕ್ಕಳೇ, ಆಗ ಯಾರು ಆಡ್ತಾ ಇದ್ರಲ್ಲ, ಎಸ್ ಒಬ್ರು ಚಾರ್ಜ್ ತಗೊಳ್ಳಿ ದಯವಿಟ್ಟು. ಥ್ರೋಬಾಲ್ ಬರಲಿಲ್ಲ. ನೀವು ಈ ರೀತಿ ಮಾಡಿದ್ರೆ ಸ್ಪರ್ಧೆ ಮುಗಿಯುವಾಗ ಗಂಟೆ 6 ಆಗ್ತದೆ. ನೋಡಿ, ಥ್ರೋಬಾಲ್ ಮತ್ತೆ ವಾಲಿಬಾಲ್ ಅನ್ನ ಒಮ್ಮೆ ಸ್ಟೇಜಿಗೆ ಕೊಡಿ. ಅಷ್ಟು ಸಲ ಹೇಳಿದೆ, ಆದ್ರೆ ಹೇಳಿದೆ ನೋಡಿ. ಇಲ್ಲ, ಪ್ರವೀಣ್ ಅಣ್ಣ ಬರ್ತಾರೆ. ಅಲ್ಲಿ ಕೆಟಗರಿ ಇದೆ, ನಿಲ್ಲಿಸಬೇಡಿ ದಯವಿಟ್ಟು. ಒಮ್ಮೆ ಮ್ಯೂಸಿಕ್ ಕಡಿಮೆ ಮಾಡಿ ಪ್ಲೀಸ್. ಒಮ್ಮೆ ನೋಡಿ, ಮಕ್ಕಳು ಮತ್ತು ಎಲ್ಲ ಹಿರಿಯರು ಗಮನಿಸಬೇಕು. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 1 ರಿಂದ 4ನೇ ತರಗತಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಸ್ಪರ್ಧೆ. ನೋಡಿ, ಅಲ್ಲಿ 1 ರಿಂದ 4ನೇ ಕ್ಲಾಸ್ ಅವರು ಮಾತ್ರ ನಿಲ್ಲಿ. ಮತ್ತೆಲ್ಲ ಹಿಂದೆ ಹೋಗಿ. ಯಾಕೆ ನಿಲ್ತೀರಿ ಮಕ್ಕಳೇ? ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಒಂದು, ಇನ್ನು ಬಾಲಕರ ಕೆಸರು ಸ್ಪರ್ಧೆ ಆದ ಕೂಡಲೇ ಅದೇ ವಿಭಾಗದ ಬಾಲಕಿಯರು. ಗರ್ಲ್ಸ್ 3 ಜನ ಇದ್ರೆ ಬಿಡಿ, ಅದಕ್ಕಿಂತ ಕಡಿಮೆ ಇದ್ರೆ ಬೇಡ. ಗರ್ಲ್ಸ್ 3 ಆದ್ರೂ ಇರಬೇಕು. ಎಸ್ ಅಕ್ಕ ಬರ್ತದೆ ಒಮ್ಮೆ. ದಯವಿಟ್ಟು ಎಲ್ಲ ಇಲ್ಲಿಗೆ ಬರಬೇಡಿ. ನಿಮ್ಮ ಜವಾಬ್ದಾರಿಯನ್ನ ದಯವಿಟ್ಟು ತಾವಾಗಿ ಮಾಡ್ಕೊಳ್ಬೇಕು. ಆಗ ಥ್ರೋಬಾಲಿಗೆ ಗಾಳಿ ಹಾಕಿ ಇಟ್ಟಿದ್ದೇವೆ. ಎಲ್ಲಿ ಇಟ್ಟಿದ್ದೀರಿ? ಎಸ್, ಅಲ್ಲಿ 1 ರಿಂದ 4ನೇ ತರಗತಿಯ ಸ್ಪರ್ಧೆ ಬಾಲಕ ಮತ್ತು ಬಾಲಕಿಯರಿಗೆ. ಮೊದಲು ಬಾಲಕರಿಗೆ ಮತ್ತೆ ಬಾಲಕಿಯರಿಗೆ. ಅದೇ ರೀತಿ 5 ರಿಂದ 7 ಬಾಲಕರಿಗೆ ಕೆಸರಗದ್ದೆ. ಅದಾದ್ಮೇಲೆ ಬಾಲಕಿಯರಿಗೆ. ಪ್ರೌಢಶಾಲೆ ನೋಡಿ, ಥ್ರೋಬಾಲ್ ವಿಭಾಗದಲ್ಲಿ ಹುಲಿಪಾಂಜರ್ ಜಡ್ಡು ಎಲ್ಲಿದ್ದೀರಿ? ಕೈ ಎತ್ತಿ. ಹುಲಿಪಾಂಜರ್ ಜಡ್ಡು ಟೀಮ್ ಇಲ್ವಾ? ಥ್ರೋಬಾಲ್ ಹುಲಿಪಾಂಜರ್ ಜಡ್ಡು ಟೀಮ್ ಇಲ್ವಾ? ಬಿಡಿ, ಆ ಟೀಮ್ ಇಲ್ಲದೆ ಬಿಟ್ಬಿಡಿ. ನೆಕ್ಸ್ಟ್ ಮಹಾಗಣಪತಿ ಎಣ್ಣೆ ಒಳೆ ಇದ್ದೀರಿ, ಅವರನ್ನ ಮುಂದಿನ ಹಂತಕ್ಕೆ ಕೊಡಿ. 5 ನಿಮಿಷ ಮಾತ್ರ ಕಾಯಿರಿ. ಹುಲಿಪಾಂಜರ್ ಜಡ್ಡು ಇಲ್ಲದಿದೆ ಬಿಟ್ಟು ಬಿಡಿ.
ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಆಡುದು ಕೆಸರುಗದ್ದೆಗೆ ಹೋಗಿ ಕಾಯ್ಬೇಡಿ ಆಯ್ತಾ. ಅನೌನ್ಸ್ ಆದ್ಮೇಲೆ 5 ನಿಮಿಷ ಟೀಮ್ ಹೋಕರ್ ಕೊಡಿ, 5 ನಿಮಿಷ ವೇಟ್ ಮಾಡಿ, ಮತ್ತೆ ಟೀಮ್ ಹೋಕರ್ ಕೊಡಿ, ಕಾಯುವುದಿಲ್ಲ. ಮುಂದೆ ಹೋಗಿ, ಇಲ್ಲಿ ನಿಲ್ಬೇಡಿ, ಆಚೆ ಹೋಗಿ. ಎಸ್, ನೆಕ್ಸ್ಟ್ ಎರಡನೇ ಪಂದ್ಯಕ್ಕೆ ಶಂಕರ್ ನಾರಾಯಣ ಮತ್ತು ಹುಲಿಚೌಂಡಿ ಸೇಳೆಂಜೆ ಟೀಮ್ ಇಲ್ಲದಿದ್ರೆ ಯಾರನ್ನು ಕಾಯುವುದಿಲ್ಲ. ನೋಡ ಒಮ್ಮೆ ಹುಲಿ ಪಂಜರ್ ಜಡ್ಡಿ ಎಲ್ಲಿದ್ದೀರಿ? ಕೈ ಎತ್ತಿ. ಹುಲಿ ಪಂಜರ್ ಜಡ್ಡಿ ಹೋಗಿ ಹೋಗಿ. ನೆಕ್ಸ್ಟ್ ಮಹಾಗಣಪತಿ. ಎಸ್ ಎಸ್, ರೆಡಿ, ಸ್ಟಾರ್ಟ್. ಸರ್, ತೀರ್ಪುಗಾರರಿಗೆ ಮತ್ತು ಎಲ್ಲ ಆಟಗಾರರ ಗಮನಕ್ಕೆ 25ರ ಒಂದು ಸೆಟ್ಟು, 27 ಇಸ್ ದ ಡೆಡ್ ಪಾಯಿಂಟ್, 13 ಪಾಯಿಂಟ್ಗೆ ಸೈಡ್ ಚೇಂಜ್. ಎಸ್, ಥ್ಯಾಂಕ್ ಯು. ಇನ್ನು ಎರಡನೇ ಪಂದ್ಯಕ್ಕೆ ಮತ್ತೆ ಕಾಯುವುದಿಲ್ಲ ಶಂಕರ್ ನಾರಾಯಣ ಮತ್ತು ಹುಲಿಚೌಂಡಿ ಸೇಳೆಂಜೆ. ಸುನೀತಕ್ಕ, ಕಾರ್ಯದರ್ಶಿ ಅವರು ದಯವಿಟ್ಟು ಅಲ್ಲಿ ಪೆನ್ ಎಲ್ಲ ಕಳಿಸಿಕೊಡಿ. ಪೆನ್ನು ಕಳಿಸಿ, ವಾಲಂಟಿಯರ್ಸ್ ಕಳಿಸಿ. ಸ್ಪರ್ಧೆ ಆಗುದಿಲ್ಲ. ಓಕೆ ಓಕೆ. 1ರಿಂದ 4ನೇ ತರಗತಿಯ ಬಾಲಕಿಯರ ಕೆಸರುಗದ್ದೆ ಓಟ ಪ್ರಾರಂಭ ಆಗಿದೆ. 3 ಜನ ಇದ್ದಾರೆ, ಇನ್ಯಾರು ಇಲ್ಲ ಅಂತ ಕಾಣ್ತದೆ. ನೆಕ್ಸ್ಟ್ 5ರಿಂದ 7 ರೆಡಿಯಾಗಿ. 5ರಿಂದ 7 ಪೆನ್ನು ಕೊಡಿ. 5ರಿಂದ 7 ಎಸ್ ರೆಡಿ ಇರಬೇಕು. ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಎದುರು ನಿಂತವರು. ಇಲ್ಲಿ ಒಂದು ಇದಲ್ಲ, ಇಲ್ಲಿ ಅಕ್ಕ ವಿಜಯ ಅಕ್ಕ ಈಚೆ ಬರಬೇಕು, ಕಾಣುದಿಲ್ಲ. ನಾವು ಇಲ್ಲಿ ಎಷ್ಟು ಜನ ಹಿಂದೆ ಕಾಯ್ತಾ ಇದ್ದಾರೆ. ಇನ್ನು ಹಿಂದೆ ಬನ್ನಿ ಬನ್ನಿ, ಸ್ಟೇಜ್ ಹತ್ರ ಬನ್ನಿ, ಈಚೆ ಬನ್ನಿ, ಸ್ಟೇಜ್ ಪಕ್ಕ ಬನ್ನಿ. ಸುಜಯ್ ಅಕ್ಕ ಈಚೆ ಬನ್ನಿ. ನೋಡಿ, ನಾವು ನಿಂತು ವೀಕ್ಷಿಸುವಾಗ ಹಿಂಬದಿಯಲ್ಲಿ ಪ್ರೇಕ್ಷಕರು ಇದ್ದಾರ ನೋಡ್ಕೊಳ್ಬೇಕು. ಮತ್ತೆ ನಿಲ್ಲಿ ಅಮ್ಮ. ಇನ್ನೊಂದು ಮ್ಯಾಚ್ ಆದ್ರೆ ಆಗುದಿಲ್ಲ ಮತ್ತೆ. ಹುಲಿ ಪಾಂಜರು ಜಡ್ಡು ಮತ್ತು ಮಹಾಗಣಪತಿ ಫಸ್ಟ್ ಮ್ಯಾಚ್. ಅಲ್ಲಿ ಅವ್ರ ಹತ್ರ ಕೇಳಿ. ಮಹಾಗಣಪತಿ ಮತ್ತು ಹುಲಿ ಪಾಂಜರು ಜಡ್ಡು. ದ್ವಿತೀಯ ಪಂದ್ಯಕ್ಕೆ ಶಂಕರ್ ನಾರಾಯಣ ಮತ್ತು ಹುಲಿಚೌಂಡಿ ಸೇಳೆಂಜೆ ರೆಡಿ ಇರಬೇಕು. ಥ್ರೋ ಬಾಲ್. ನೋಡಿ, ವೈಯಕ್ತಿಕ ಸ್ಪರ್ಧೆ ಪ್ರಾರಂಭ ಆಗಿದೆ.
ಕೆಸರುಗದ್ದೆ ಓಟ ಈಗಾಗಲೇ 1ರಿಂದ 4 ಮುಗಿದಿದೆ. 5ರಿಂದ 7ನೇ ತರಗತಿಯ ಸ್ಪರ್ಧೆ ಆಗ್ತಾ ಇದೆ ಬಾಲಕರ ವಿಭಾಗದಲ್ಲಿ. ಬಾಲಕಿಯರು ರೆಡಿಯಾಗಿ. ಮತ್ತೆ ಹೈಸ್ಕೂಲ್ ವಿಭಾಗ 8, 9, 10 ಬಾಲಕರು ಬಾಲಕಿಯರು ರೆಡಿಯಾಗಿ. ಕಾಲೇಜು ವಿಭಾಗ ಇಲ್ಲಿ PUC ಮತ್ತು ಹೈಸ್ಕೂಲ್ ಒಟ್ಟಿದೆ, PUC ಮತ್ತು ಡಿಗ್ರಿ. ಎಸ್ ಬಾಲಕಿಯರು ರೆಡಿ ಇದ್ದೀರಾ? ಹೈಸ್ಕೂಲ್ 1ರಿಂದ 7 ಅಲ್ಲ 5ರಿಂದ 7 5ರಿಂದ 7 ಅಲ್ಲ. ಎಸ್ ರೆಡಿ. ಅಂತಿಮ ಫಲಿತಾಂಶವನ್ನ ಶ್ರೀಯುತ ಅಶೋಕ್ ಹೆಗಡೆ ಅವರು ಬರಿತಾ ಇದ್ದಾರೆ. ಅಂತಿಮ ಫಲಿತಾಂಶ. ಎಸ್ ರೆಡಿ. ಮುಂದೆ ಹೈಸ್ಕೂಲು ಬಾಲಕರು ಎಲ್ಲಿದ್ದೀರಿ? ಹೈಸ್ಕೂಲ್ 8, 9, 10 ಹೋಗಿ ಕೆಸರುಗದ್ದೆ ಓಟಕ್ಕೆ ಓಡಿ. ಮುಂದೆ ಹೈಸ್ಕೂಲ್ ವಿಭಾಗದ ಸ್ಪರ್ಧೆ 8, 9, 10. ಅದನಂತರ ಕಾಲೇಜು PUC ಮತ್ತು ಡಿಗ್ರಿ ಒಟ್ಟಿಗಿದೆ. ಥ್ರೋಬಾಲ್ 2ನೇ ಪಂದ್ಯ ಶಂಕರ್ ನಾರಾಯಣ ಮತ್ತು ಹುಲಿಪಂಜರ್ ಚೆಂಡು. ಹುಲಿಚೌಂಡಿ ಸೇಳಿಂಜೆ ಯಾರು? ಜ್ಯೋತಿಯ ಟೀಮು, ಸೇಳಿಂಜೆಯ ಟೀಮು ಮತ್ತು ಶಂಕರ್ ನಾರಾಯಣ. ಶಂಕರ್ ನಾರಾಯಣ ಎಲ್ಲಿದ್ದೀರಿ? ಶಂಕರ್ ನಾರಾಯಣ ಮತ್ತು ಹುಲಿಚೌಂಡಿ ಸೇಲೆಂಜೆ ಮಹಿಳೆ ವಿಭಾಗದ ಮುಂದಿನ ಪಂದ್ಯಕ್ಕೆ ಸಿದ್ಧರಿರಬೇಕು. ರೆಡಿ ಇರಿ, ಮ್ಯಾಚ್ ಮುಗಿತದೆ. ತೃತೀಯ ಪಂದ್ಯಕ್ಕೆ ಶ್ರೇಯಾ ಮತ್ತು ತಂಡ ದುರ್ಗಾ ಪರಮೇಶ್ವರಿ ಬಚ್ಚಪ್ಪು. ಮಹಿಳೆಯರ ವಿಭಾಗದ 3ನೇ ಪಂದ್ಯ ದುರ್ಗಾ ಪರಮೇಶ್ವರಿ ಬಚ್ಚಪ್ಪು ಮತ್ತು ಶ್ರೇಯಾ ಮತ್ತು ತಂಡ. ಇವತ್ತೊಂಜಿ ಪೊರ್ಲುದ ಕೂಟ ತುಲೆ ನಮ್ಮ ಬಾರಿ ಪೊರ್ಲುಡು ಆಟಿದ ಆಚರಣೆ ಮಲ್ತೊಂದುಲ್ಲ. ಕೇವಲ ಆಚರಣೆದ ಜೊತೆ ಕೆಸರದ ಕಮ್ಮನೆ ಜೋಕ್ಲಿಗೀನಿ ಗೊತ್ತಾವಡು ನಮ್ಮ ಇತ್ತೆ ಜೋಕ್ಲಿನ ಇಲ್ಲದ ಉಳ್ಳಾಯ್ಡು ಕಟ್ಟುಪಾಡುವ. ಈ ಆಟಿದ ಕೂಟದ ಪುದರ್ಡ ಆಂಡಲ 1 ದಿನ ಆಂಡಲ ಕೆಸರಿಗೆ ಪೋಡು ಕಡಬಿಡ್ಲಿ ಪೋಡರೆ. ನೋಡಿ ಸ್ಪರ್ಧೆ ಆಗ್ತಾ ಇದೆ. ಇದು ಯಾವ ವಿಭಾಗ? ಓ ಅಣ್ಣ, ಒಂದು ವಿಭಾಗ ಐತಿ, ಒಂದು ಬಳ್ಳದ ಮಲ್ಲನ ಅವು ಬಲ್ಪರೆ ಮಾತ್ರ ಐಕೆ ಇನಾಮ್ ಇಚ್ಚಿ. ಆತ್ಮೀಯ ಬಂಧುಗಳೇ, ಆಟಿಡೊಂಜಿ ಕೂಟಡು ಕೆಸರದ ಗುಂಪು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಂತಾದ್ರೆ ಅಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳ ಸಹಕಾರ ಬೇಕು. ಬಂಧುಗಳೇ, ಈಗಾಗಲೇ ಹೈಸ್ಕೂಲ್ ವಿಭಾಗದ ಬಾಲಕರು ಮತ್ತು ಬಾಲಕಿಯರು ಆಗಿದೆ. ಯಾರಿಲ್ವಾ? ಬಾಯ್ಸ್ ಎಸ್. ಹೈಸ್ಕೂಲ್ ವಿಭಾಗ ಆದ ಮೇಲೆ ಕಾಲೇಜು PUC ಮತ್ತು ಡಿಗ್ರಿ ಜೊತೆಯಲ್ಲಿ ಹೋಗಿ. ಎಸ್ ಬಂಧುಗಳೇ, ನಮ್ಮ ಕೂಟದಲ್ಲಿ ಕೇವಲ ಮನೋರಂಜನೆಗಾಗಿ ಸ್ಪರ್ಧೆ ಇದೆ. ಕೆಲವೊಂದು ನಿಯಮಗಳನ್ನ ಸಡಿಲಗೊಳಿಸ್ತೇವೆ, ಆದರೆ ಬಾಡಿ ಟಚ್ ಕೊಡ್ಲಿಕ್ಕೆ ಫೌಲ್ ಇದೆ. ಬಾಡಿ ಟಚ್ ಫೌಲ್ ಕೊಡ್ಲೇಬೇಕು. ಹೀಗೆ ಹಿಡಿದ್ರಾ? ಎಸ್, ಟೈಮ್ ತಗೊಳ್ಳಿ. ಸಮಯದಲ್ಲಿ ಸ್ವಲ್ಪ ಲಿಮಿಟ್ ಕೊಡುವ. ಬಾಡಿ ಟಚ್ ಡಬಲ್ ಕೊಡಿ.
ರೋಲ್ ಸ್ವಲ್ಪ ಬಿಡಿ, ಅಲೌ ಮಾಡಿ. ಬಟ್ ಬಾಡಿ ಟಚ್ಚು ಮಹಿಳೆಯರು ಸ್ಪರ್ಧೆಯನ್ನ ಮಾಡುವಾಗ ಅಥವಾ ಥ್ರೋ ಬಾಲ್ ಅನ್ನ ರಿಸೀವ್ ಮಾಡುವಾಗ ಬಾಡಿಯ ಸಹಕಾರದೊಂದಿಗೆ ರಿಸೀವ್ ಮಾಡಿದ್ರೆ ಫೌಲ್ ಕೊಡಿ. ಗೋ ಅದು ಆಗುದಿಲ್ಲ. ಹೈಸ್ಕೂಲ್ ವಿಭಾಗ ಇದು ರನ್ನಿಂಗ್ ರೇಸ್ ಮಾಡ್ತಿದ್ದೀರಲ್ಲ, ಅಲ್ಲಿ ಥ್ರೋಬಾಲ್ ಎಲ್ಲ ಆಡ್ತಿದ್ದಾರೆ. ವೇದಿಕೆಗೆ ಪ್ರವೀಣಣ್ಣ ಹೈಸ್ಕೂಲ್ ವಿಭಾಗದ ಬಾಲಕಿಯರು ಥ್ರೋಬಾಲ್ ಅಲ್ಲಿ ಇದ್ದಾರಂತೆ. ಹಾಗಾಗಿ ಕೆಸರುಗದ್ದೆಯನ್ನು ಒಮ್ಮೆ ಮತ್ತೆ ಮಾಡ್ಬೋದಲ್ಲ ಹೈಸ್ಕೂಲ್ ವಿಭಾಗದ ಬಾಲಕಿಯರು. ಎಸ್, ಓಕೆ. ಈಗ ಥ್ರೋಬಾಲ್ ಮುಂದುವರಿಸಿ. ಹೋಗಿ. ಎಸ್, ಗೋ ಆಡಿ. ಓ ಅಣ್ಣ, ಒಂದು ಜಾಗ ದುಡ್ಡಿನ ಜಡ್ಡು. ನಾವು ಕೂಡ ಒಂದು ದುಡ್ಡಿನ ಗಂಟಿಟ್ಟಿದ್ದೇವೆ. ಮಕ್ಕಳೇ ಗಮನಿಸಿ, ಇಲ್ಲಿ ಯಾವುದೇ ವಯೋಮಿತಿ ಇಲ್ಲ. ನಾವು ಲಿಂಗಜ್ಜನ ಗದ್ದೆ ಮತ್ತು ಸೀನಜ್ಜನ ಗದ್ದೆಯ ಒಳಗೆ, ಎರಡು ಗದ್ದೆಯ ಒಳಗೆ ಒಂದು ನಿಧಿಯನ್ನ ಇಟ್ಟಿದ್ದೇವೆ. ಮಸ್ತ್ ಕಾಸುಂಡು, ದುಡ್ಡಿನ ಜಡ್ಡು, ದುಡ್ಡಿನ ಗಂಟಿದೆ. ಯಾರು ಹುಡುಕಿ ತರ್ತಾರೆ ಅವರಿಗೆ ಪ್ರಶಸ್ತಿ ಇದೆ. ನಿಧಿ ಶೋಧ ಸ್ಪರ್ಧೆ ಇದೆ. ಯಾರು ಮೊದಲು ಅದನ್ನ ಹುಡುಕಿ ತರ್ತಾರೋ ಅವರಿಗೆ ಬಹುಮಾನ. ನಿಧಿ ಶೋಧ ಕಾರ್ಯಕ್ರಮ ಅಥವಾ ಸ್ಪರ್ಧೆ ಈಗದಿಂದ ಪ್ರಾರಂಭ. ಇದು ಎಲ್ಲಿ ತನಕ ಅಂದ್ರೆ ಸಮಾರೋಪ ತನಕ ಫುಲ್ ಟೈಮ್ ಇದೆ ಅಣ್ಣ. ಹಾಗೆ ನೇರ ಹೋಗ್ಬೇಡಿ. ಜೋಕುಲು ಮತ್ತೆ ಕೆಸರದಾಲ ಉಂಡದುಲಿ ಕಾಸದ ಗಂಟುಂಡು. ನಿಧಿ ಶೋಧ ಮಾಡಿ. ಸೀನಜ್ಜನ ಗದ್ದೆ ಮತ್ತು ಲಿಂಗಜ್ಜನ ಗದ್ದೆ ಒಳಗಿದೆ. ಸೀನಜ್ಜನ ಗದ್ದೆ ಮತ್ತು ಲಿಂಗಜ್ಜನ ಗದ್ದೆ ನೋಡಿ. ಹೈಸ್ಕೂಲ್ ವಿಭಾಗದ ಬಾಲಕರ ಓಟ್ ಆಯ್ತಾ? ಹೈಸ್ಕೂಲ್ ಓಟ್ ಆಯ್ತಾ? ಇಲ್ಲ, ಹೋಗಿ. ಹೈಸ್ಕೂಲ್ ಗರ್ಲ್ಸ್ ಇರೋದು. ಗರ್ಲ್ಸ್ ಸ್ಪರ್ಧೆ ಬಾಕಿ ಇಡಿ. ಹೈಸ್ಕೂಲ್ ಗರ್ಲ್ಸ್ ಬಾಕಿ ಇಡಿ. ಹೈಸ್ಕೂಲ್ ಗರ್ಲ್ಸ್ ಬಾಕಿ ಇಟ್ಟು ಮತ್ತೆ ಸ್ಪರ್ಧೆ ಮಾಡಿ. ಬಿಲೋ 1 ರಿಂದ 4ನೇ ತರಗತಿಯ ಕೆಸರುಗದ್ದೆ ಆಗಿದೆ. ಯಾರು ಯಾವ ಕ್ಲಾಸ್? 8. ನೋಡಿ ಅಣ್ಣ, ನಾವಿಲ್ಲಿ 600 ಜನ ಸೇರಿದ್ದೇವೆ. ಹೈಸ್ಕೂಲ್ ವಿಭಾಗದ ಸ್ಪರ್ಧೆಯಲ್ಲಿ ಒಬ್ಬನೇ ಇರುವುದಂತೆ ಕೆಸರುಗದ್ದೆಗೆ. ಯಾರಿಲ್ವಾ? ಕೆಸರುಗದ್ದೆ ಓಟಕ್ಕೆ ಒಬ್ಬನೇ ಇರೋದು ಹೈಸ್ಕೂಲ್ ವಿಭಾಗದಲ್ಲಿ. ಹೈಸ್ಕೂಲ್ನವ್ರು ಯಾರಿಲ್ವಾ? ಅಂಚಂಡ 2ನೇ ಕ್ಲಾಸ್ ಹಿಡಿದು 10ನೇ ಕ್ಲಾಸ್ ಮಟ್ಟ ನಮ್ಮ ಜೋಕುಲು ಇರ್ಲಿದ್ದೀರಾ? ಓ ಅಣ್ಣ, ಓಡಿ ಯಾರಿದ್ದೀರಿ ಪ್ರಾರಂಭಿಕ ಹಂತಕ್ಕೆ ಹೋಗಿ. ಒಬ್ಬರೇ ಇರೋದು, ಇನ್ನಿಬ್ರಿಗೆ ಬಂದು ಪ್ರೈಸ್ ಇದೆ. ಯಾರು 3 ಜನಗಿಂತ ಕಡಿಮೆ ಇದ್ರೆ ಓಡಿಸೋದು ಬೇಡ. ಮಿನಿಮಮ್ 3 ಜನ ಇರಲಿ. ಅದಾದ ಮೇಲೆ ಕಾಲೇಜು ವಿಭಾಗ ಇದ್ರೆ ಬಿಟ್ಟು ಬಿಡಿ. ಕಾಲೇಜು ಪುರುಷರ ವಿಭಾಗದ ಸ್ಪರ್ಧೆ ಮಾಡಿ. PUC ಮತ್ತು ಡಿಗ್ರಿ ಕಾಲೇಜು ವಿಭಾಗದ ಸ್ಪರ್ಧೆ ಮಾಡಿ. ಕಾಲೇಜು ಅಣ್ಣ, ನಿಖಿಲ್ನ ಕಾಲೇಜ್ ಆದ ಸುಮಾರು ವರ್ಷ ಆತಂಡಿ. ಕಾಲೇಜ್ ಆದ ಸುಮಾರು ವರ್ಷ ಆತನು. ಇತ್ತೆ ಕಾಲೇಜು ವಿಭಾಗದ ಸ್ಪರ್ಧೆ. ಮ್ಯೂಸಿಕ್ಗೆ ಆನ್ ಮಾಡಿ. ನೋಡಿ, ಯಾರು ಕೆಸರಲ್ಲಿ ಮುಳುಗುತ್ತೀರೋ ನಿಮಗೆ ಸ್ವಲ್ಪ ಸ್ನಾನದ ಅವಶ್ಯಕತೆ ಇದ್ರೆ ಶವರ್ ಬಾತ್ ವ್ಯವಸ್ಥೆ ಇದೆ. ತುಂತುರು ನೀರು ಬೀಳುವಾಗ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ವಾಲಿಬಾಲ್ ಕೋರ್ಟ್ ನ ಪಕ್ಕದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಹೋಗ್ಬೋದು.
ಜೊತೆಗೆ ಅರ್ಧ ಗಂಟೆಗೆ ಒಮ್ಮೆ ಮ್ಯೂಸಿಕ್ ಆಗ್ತವೆ. ಅರ್ಧ ಗಂಟೆಗೆ ಒಮ್ಮೆ ಮ್ಯೂಸಿಕ್ ಆಗ್ತವೆ. ಡ್ಯಾನ್ಸ್ ಮಾಡೋರೆಲ್ಲ ಗದ್ದೆಗಿಳಿಬೇಕು. ಅರ್ಧ ಗಂಟೆಗೆ ಒಮ್ಮೆ ಮ್ಯೂಸಿಕ್. ಈಗ ಯಾವ ವಿಭಾಗದ ಸ್ಪರ್ಧೆ? ಕಾಲೇಜು ವಿಭಾಗದ ಸ್ಪರ್ಧೆ. ನೋ, ಹೈಸ್ಕೂಲು. ಎಸ್, 8ರಿಂದ 10. 8ರಿಂದ 10ನೇ ತರಗತಿಯ ಬಾಲಕರ ವಿಭಾಗದ ಕೆಸರುಗದ್ದೆ ಓಟ. ನೋಡಿ, ಅಲ್ಲಿ ಶವರ್ ಆನ್ ಮಾಡಿ. ಯಾರು ಅದರ ಜವಾಬ್ದಾರಿಯನ್ನ ಪಡೆದುಕೊಂಡಿದ್ದೀರಿ ತಾವು ಆ ವ್ಯವಸ್ಥೆಯನ್ನು ಮುಂದುವರಿಸಿ. ಎಸ್, 1ರಿಂದ 4ನೇ ತರಗತಿಯ ಬಾಲಕರ ವಿಭಾಗದ ವಿಜೇತರು. ಇವರಿಗೆಲ್ಲರಿಗೂ ಬಹುಮಾನವನ್ನು ಸಮಾರೋಪದಲ್ಲಿ ನೀಡಲಾಗುವುದು. ಸಾತ್ವಿಕ್ ಹೆಗಡೆ, ದ್ವಿತೀಯ ಪ್ರಜನ್ ಹೆಗಡೆ, ತೃತೀಯ ಪೃಥ್ವಿ ಹೆಗಡೆ. ಬಾಲಕರ ವಿಭಾಗದ ವಿಜೇತರು, ಕೆಸರುಗದ್ದೆ ಓಟ ವಿಜೇತರು ಸಾತ್ವಿಕ್ ಹೆಗಡೆ, ಪ್ರಜನ್ ಹೆಗಡೆ, ಪೃಥ್ವಿ ಹೆಗಡೆ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ 1ರಿಂದ 4ನೇ ತರಗತಿಯ ಬಾಲಕಿಯರ ವಿಜೇತರು ಸಾನ್ವಿ, ಅಹನಾ, ಅದ್ವಿ. ಸಾತ್ವಿ ಪ್ರಥಮ, ಕರೆಕ್ಟ್. ಎಸ್, ಹೈಸ್ಕೂಲ್ ವಿಭಾಗದ ಸ್ಪರ್ಧೆ ಆಗ್ತಾ ಇದೆ. ಬಹಳ ನಿಧಾನಗತಿಯ ಓಟವನ್ನು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಇದೆ, ನಮ್ಮ ಮನೆಯಲ್ಲಿ ಗದ್ದೆ ಇಲ್ಲ. ಯಾಕೆ ಅವರು ನಿಧಾನ ಓಡ್ತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಗದ್ದೆ ಇಲ್ಲ, ಗದ್ದೆಯಲ್ಲಿ ಓಡಿ ಗೊತ್ತಿಲ್ಲ. ಎಸ್, ಸುನೀತಕ್ಕ ಕಾರ್ಯದರ್ಶಿಯವರಾದಂಥ ಸುನೀತಾ ಹೆಗಡೆ ಅವರು ಬಹಳಷ್ಟು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ಈಗ ಸ್ಪರ್ಧೆಯ ಫಲಿತಾಂಶವನ್ನು ತಾವು ಕೂಡ ಇದನ್ನ ಕ್ರೋಢೀಕರಿಸಬೇಕು. ಎಲ್ಲ ವಿಭಾಗದ ಸ್ಪರ್ಧೆಯ ಫಲಿತಾಂಶ ಬರ್ತದೆ, ಅದನ್ನ ತಾವು ಕ್ರೋಢೀಕರಿಸಬೇಕು. ಇದನ್ನ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ನೀಡಿ ಗೌರವಿಸಲಿಕ್ಕಿದೆ. ದಯವಿಟ್ಟು ಕಾರ್ಯದರ್ಶಿಯವರಾದಂಥ ಶ್ರೀಮತಿ ಸುನೀತಾ ಅರುಣ್ ಹೆಗಡೆಯವರು ದಯವಿಟ್ಟು ನಮ್ಮನ್ನ ಸಂಪರ್ಕಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲ, ಕಾಲೇಜು ವಿಭಾಗದ ಫೈನಲ್ ಕೆಸರುಗದ್ದೆ ಓಟ. ಎಸ್, ರೆಡಿ. ಬಾಲಕಿಯರ ವಿಭಾಗದ ಎಲ್ಲ ನಂತರ ಮಾಡಿ. Yes, run. First or second or third. ಹೈಸ್ಕೂಲ್ ವಿಭಾಗದ ಸ್ಪರ್ಧೆಯನ್ನ ಥ್ರೋಬಾಲ್ ಮುಗಿದ ತಕ್ಷಣ ಮಾಡ್ತೇವೆ. ಥ್ರೋಬಾಲ್ ಮುಗಿದ ತಕ್ಷಣ ಥ್ರೋಬಾಲ್ ಅಲ್ಲಿದ್ದಾರೆ. ಅಲ್ಲಿ ಶ್ರೀಯುತ ಪ್ರವೀಣ್ ಹೆಗಡೆ ಅವರ ಗಮನಕ್ಕೆ ಹೈಸ್ಕೂಲ್ ವಿಭಾಗದ ಹುಡುಗಿಯರು ಥ್ರೋಬಾಲ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಬಾಲಕಿಯರ ವಿಭಾಗದ ಸ್ಪರ್ಧೆಯನ್ನ ಬಾಕಿ ಇಡಿ. ಪುರುಷರ ವಿಭಾಗದ ಎಲ್ಲ ಸ್ಪರ್ಧೆಯನ್ನು ಮುಂದುವರಿಸಿ. ಎಸ್, ರೆಡಿ. ಇಲ್ಲಿಗೆ ಕೆಸರುಗದ್ದೆ ಓಟ ಮುಕ್ತಾಯ ಆಗಿದೆ. ಪುರುಷರ ವಿಭಾಗದ ಸ್ಪರ್ಧೆ ಮುಂದಕ್ಕೆ. ಸಾರ್ವಜನಿಕ ವಿಭಾಗದಲ್ಲಿ 40 ವರ್ಷ ಒಳಗಿನ ವಿಭಾಗ, 40 ವರ್ಷದ ಒಳಗಿನ ವಿಭಾಗದವರು ರೆಡಿಯಾಗಿ ಕೆಸರುಗದ್ದೆ ಓಟಕ್ಕೆ. ಅಣ್ಣ ರವಿರಾಜ್, ಯಾರು ಇಲ್ಲಿ ಫಲಿತಾಂಶವನ್ನ ಕ್ರೋಢೀಕರಿಸಬೇಕು? ಸುನೀತಕ್ಕ, ನಮ್ಮ ಹೆಬ್ರಿ ವಲಯದ ಕಾರ್ಯದರ್ಶಿಯವರಾದ ಸುನೀತಾ ಅರುಣ್ ಹೆಗಡೆ ಅವರು ಒಮ್ಮೆ ಪ್ರಕಟಣೆ ವಿಭಾಗಕ್ಕೆ ಬನ್ನಿ. ಎಸ್, ಇದೀಗ ಪುರುಷರ ವಿಭಾಗದ 40 ವರ್ಷದ ಒಳಗಿನವರು. ಅಣ್ಣ ಆಧಾರ್ ಕಾರ್ಡ್ ಬರ್ಚತೆ 40 ಉಲೈ 41 ಜಾಣಿಜ್ಜಿ ಅಣ್ಣ 40 ಕೆಲವು ಟೊಪ್ಪಿ ತಗೊಳ್ಳಿ ಬರೋದು 40 ಬಿಲೋ 40 ಇಯರ್ 41 ಜಾಣಿಜ್ಜಿ
ಆಹಾ ಎಸ್ ರೆಡಿ. ಇಲ್ಲಿ ಎರಡು ವಿಭಾಗದಲ್ಲಿದೆ. ಒಂದು 40 ವರ್ಷ ಒಳಗಿನ ವಿಭಾಗ ಮತ್ತು 40 ವರ್ಷ ಮೇಲ್ಪಟ್ಟ ವಿಭಾಗ, ಪುರುಷ ಮತ್ತು ಮಹಿಳೆಯರಿಗೆ. ನೋಡಿ, ಈ ಸ್ಪರ್ಧೆ ಆದ ಕೂಡಲೇ ಪ್ರಾಥಮಿಕ ಶಾಲೆಯವರು ಹಾಳೆಯ ಬಂಡಿಗೆ ರೆಡಿ ಆಗಬೇಕು. ಪ್ರಾಥಮಿಕ ಶಾಲೆಯವರು ಹಾಳೆಯ ಬಂಡಿ. ಬಹಳ ಸೀನಜ್ಜನ ಗದ್ದೆಯಲ್ಲಿ ಬಹಳ ಸೊಗಸಾಗಿ ಮಹಿಳೆಯರ ಜಿದ್ದಾಜಿದ್ದಿಯ ಸ್ಪರ್ಧೆ ನಡೀತಾ ಇದೆ. ಒಂದೆಡೆ ಎಣ್ಣೆ ಹೊಳೆಯ ಮಹಾಗಣಪತಿ ತಂಡವಾದ್ರೆ ಇನ್ನೊಂದೆಡೆ ಹುಲಿಪಾಂಜರು ಜಡ್ಡು ಫ್ರೆಂಡ್ಸ್ ತಂಡ. ಒಂದು ಎಣ್ಣೆ ಹೊಳೆ ಭಾಗದವರು, ಇನ್ನೊಂದು ಹುಲಿಪಾಂಜರು ಜಡ್ಡು ನಮ್ಮ ಕುಂದಾಪುರ ಭಾಗದ ತಂಡ. ಬಹಳ ಮಳೆಯೂ ಕೂಡ ಬಹಳ ಚೆನ್ನಾಗಿ ಬೀಳ್ತಾ ಇದೆ. ಅದೇ ರೀತಿ ಸ್ಪರ್ಧೆಯು ಬಹಳ ಜಿದ್ದಾಜಿದ್ದಿಯಿಂದ ನಡೀತಾ ಇದೆ. ಮುಂದಿನ ಪಂದ್ಯಕ್ಕೆ ಮಹಿಳೆಯರ ವಿಭಾಗದಲ್ಲಿ ಶಂಕರ್ ನಾರಾಯಣ ಮತ್ತು ಹುಲಿಚೌಂಡಿ ಫ್ರೆಂಡ್ಸ್ ಸೇಳಂಜೆ. 40 ವರ್ಷದ ಒಳಗಿನ ಕೆಸರುಗದ್ದೆ ಓಟ. ಒಳಗಿದು 40 ಬಿಲೋ 40. ಫೈನಲ್ ಅಲ್ಲ, ಹಿಟ್ಸ್ ಅಲ್ಲ. ಫೈನಲ್ 40 ವರ್ಷದ ಒಳಗಿನ ವಿಭಾಗದ ಕೆಸರುಗದ್ದೆ ಓಟವನ್ನ ಕಾಣ್ತಾ ಇದ್ದಾವೆ. ಬಹಳಷ್ಟು ಸ್ಪರ್ಧಾಳುಗಳ ಜೊತೆಯಲ್ಲಿ ಸ್ಪರ್ಧೆ ಸಾಗಿ ಬರ್ತಾ ಇದೆ ಬಂಧುಗಳ. ಎಸ್ ನಿಲ್ಲಿ. 1 2 3 ಸ್ಟಾರ್ಟ್ ಹೇಳಿದ್ಮೇಲೆ ಹೊರಡಬೇಕು. 1 ಸೆಕೆಂಡ್. 1 2 3 ಸ್ಟಾರ್ಟ್ ಹೇಳಿದ್ಮೇಲೆ ಹೊರಡಬೇಕು. ರೆಡಿ 1 2. ಯಾಕೆ ಅರ್ಜೆಂಟ್ ಮಾಡ್ತೀರಿ? ಅಣ್ಣ ಸ್ಟಾರ್ಟ್ ಕೊಡ್ಲಿಲ್ಲ. ಹೋಗಿ ವಾಪಸ್ ಹೋಗಿ. ಸ್ಟಾರ್ಟ್ ಕೊಡ್ಲಿಲ್ಲ. ರೆಡಿ 1 2 ಅದು ಓಡಿದಿರಿ. ದ್ವಿತೀಯ ಪಂದ್ಯ ಥ್ರೋಬಾಲ್ ಮಹಿಳೆಯರದು. ಶಂಕರ್ ನಾರಾಯಣ ತಂಡ ಎಲ್ಲಿದ್ದೀರಿ? ಹೋಗಿ. ಈಗ 2 ಸರ್ತಿ ಆಯ್ತು. 3 ಸರ್ತಿ ಫೌಲ್ ಮಾಡಿದವ್ರನ್ನ ಹೊರಗೆ ಇಡಲಾಗುವುದು. ಕೇರ್ಫುಲ್ ಆಗಿ. ಹುಲಿಚೌಂಡಿ ಎಸ್ ಲೈನ್ ಅಪ್ ನೋಡಿ. ಈಗಾಗಲೇ ಮೊದಲ ಪಂದ್ಯ ಮುಕ್ತಾಯ ಆಗಿದೆ. ಮೊದಲಾಗಿ ತಿಳಿಸಿದ್ದೇವೆ ಒಂದೇ ಸೆಟ್ಟು 25ರದ್ದು ಒಂದೇ ಸೆಟ್ ರೆಡಿಯಾ ಮೊದಲಾಗಿ ಹೇಳಿದ್ದೇವೆ. 13 ಟ್ರ್ಯಾಕ್ ಕ್ಲಿಯರ್ ಮಾಡಿ. ಈಚಾ ಏನಾಯ್ತು? ಪ್ರವೀಣ್ ಹೆಗ್ಡೆ ಅವರು ರೆಡಿಯಾ? ನಿಯಮ ಬದಲಾಯಿಸಿದ್ರ? ಫಸ್ಟ್ ಸೆಕೆಂಡ್ ಥರ್ಡ್. ದ್ವಿತೀಯ ಪಂದ್ಯ. ಶಂಕರ್ ನಾರಾಯಣ ಎಲ್ಲಿದ್ದೀರಿ? ಥ್ರೋಬಾಲ್ ಆಡುದಿಲ್ವಾ? ಶಂಕರ್ ನಾರಾಯಣ ಮಹಿಳೆಯರ ವಿಭಾಗದ್ದು ರೆಡಿ. ಎಸ್ ವೆರಿ ಗುಡ್. ನೋಡಿ, ಬಿರುಸಿನ ಮಳೆಯ ನಡುವೆಯೂ ಸ್ಪರ್ಧೆಯ ಸ್ಫೂರ್ತಿಯೊಂದಿಗೆ ಅವರು ಅಂಕಣದಲ್ಲಿದ್ದಾರೆ. ನಮ್ಮ ಪಿಲ್ಚೌಂಡಿ ಎಣ್ಣೆ ಪಿಲ್ಚೌಂಡಿ ಸೇಳಂಜೆ ಭಾಗದ ಹುಲಿಚೌಂಡಿ ಫ್ರೆಂಡ್ಸ್ ಪಿಲಿಕದಾಲ ಬರ್ಸ ಲೆಕ್ಕೈಜಿ. ಇದು ಎಬವ್ 40 ನಮ್ಮ ಪಿಲ್ಚೌಂಡಿ ಟೀಮ್ಗದಾದ ಇದು ಯಾವ ಸ್ಪೋರ್ಟ್ಸ್? ಎಬವ್ 40 ತೀರ್ಥ ಜೊಪ್ಪಲೆ. 40ರ ಮೇಲಿನ ಪುರುಷರ ಕೆಸರುಗದ್ದೆ ಓಟ. ಎಸ್, ಒಮ್ಮೆ ಲಿಂಗಜನ ಗದ್ದೆಯತ್ತ ಗಮನ ಹರಿಸಿ. 40 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಸ್ಪರ್ಧೆ ಆರಂಭವಾಗಿದೆ. ಬಹಳಷ್ಟು ಸ್ಪರ್ಧೆಗಳ ಶ್ರದ್ಧಾಳುಗಳ ಜೊತೆಯಲ್ಲಿ. ಎಸ್ ರೆಡಿ ಪ್ರವೀಣಣ್ಣ. 40ರ ಯುವಕರು 20ರಂತೆ ಓಡ್ತಾರೆ ಈಗ. 40 ವರ್ಷ ಮೇಲ್ಪಟ್ಟು ಯುವಕರ ಓಟ ಈಗ. ಕೆಸರುಗದ್ದೆಯಲ್ಲಿ ಓಡುವುದಕ್ಕೂ ಪ್ಲೈನ್ ಗ್ರೌಂಡ್ ಅಲ್ಲಿ ಓಡುವುದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಎಸ್ ಸ್ಟಾರ್ಟ್. 40 ವರ್ಷ ಮೇಲ್ಪಟ್ಟ ಯುವಕರು. ಪ್ರಥಮ ಸಂಜಯ್. ಇಲ್ಲಿ ಶಂಕರ್ ನಾರಾಯಣ ತಂಡ ಇದೆಯಾ? ಇದೆ. ಫಸ್ಟ್ ಪಿಲ್ಚೌಂಡಿ ಸೇಳಂಜೆ. ಸಂಜಯ್ ಅಲ್ಲ? ಪಿಲ್ಚೌಂಡಿ ಸೇಳಂಜೆ.
పిలికుదాల బర్స లెక్కగిచ్చి బడవాండ వాపొర్తుగల పోపుడవు ఇత నిఖిలే లంచని ఈ మ్యాచ్ విన్ అవడా పిలిచండి ఓలుండు కై ತರ್ಪಿ ಸೇಳಿಂಜೆ ಎಸ್ ನೀವು ಸೀದಾ ನಂದನ್ನಲ್ಲಿ ಹೋಗಿ ಅಲ್ಲಿ ರಿಸಲ್ಟ್ ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ನಂದಕುಮಾರ್ ಸರ್ 40ರ ಮೇಲಿನ ರಿಸಲ್ಟ್ ಬಂದಿದೆ. ಮತ್ತೆ ಹಿರಿಯರಿಗೆ ಸೆಕೆಂಡ್ ಮತ್ತೆ ಮತ್ತೆ ಅನೌನ್ಸ್ ಮಾಡ್ತಾ ಇದ್ದೇವೆ ಅಣ್ಣ. ಪ್ರಣಿಲ್ ಅಗ್ಡರು ಆ ನಿಧಿ ಯಾರಿಗಾದ್ರೂ ಇಲ್ಲಿಗೆ ಸಿಕ್ಕಿತಾ? ಕೆಸರು ಗದ್ದೆ ಮುಗಿದಿದೆ. ನಿಧಿ ಸಿಕ್ಕಿತಾ? 6 ಏನು ಸ್ಪರ್ಧೆ ಯಾವುದು? ಇದು above 40. 60 ಮೇಲ್ಪಟ್ಟವರು 60 ಮೇಲ್ಪಟ್ಟವರು ಇದ್ದೀರಾ? 60 ಮೇಲ್ಪಟ್ಟವರು ತುಲೆ ಇತ್ತೆ ಲಿಂಗಜ್ಜನ ಕಂಡುಡು ಅಷ್ಟು ವರ್ಷ ಮಿತ್ತದಕ್ಕಲ್ಲ ಒಂಜಿ ಗೊಬ್ಬು ಉಂಡು ಅಬೌಟ್ 60 ಇಯರ್ 60 ವರ್ಷ ಮೇಲ್ಪಟ್ಟ ವಿಭಾಗದ ಕೆಸರುಗದ್ದೆ ಓಟ 60 ಎಬೋ. ಎಸ್ 60 ವರ್ಷ ಮೇಲ್ಪಟ್ಟು ಯಾರಿದ್ದೀರಿ ಆಗ್ಲಿಗೆ ನಾಚಿಗೆ ಅಪ್ಪನಿಗೆ ಅಸ್ಪ ಅನ್ನೋದು ಬಂಡ್ರ ಅಂಚಂಡ ಹಿರಿಯರ ವಿಭಾಗದ ಸ್ಪರ್ಧೆ. ಓಕೆ ನಮ್ಮ ಮನಸ್ಸಲ್ಲಿ ಪಡವು ಅಸ್ಪಮಿತ್ ಅನ್ನೋದು ಅದು ಕಾಲೇಜ್ ನೋಡಿ 40 ವರ್ಷ 60 ವರ್ಷ ಮೇಲ್ಪಟ್ಟವರು ಹಿರಿಯ ಸಮಾಜ ಬಂಧುಗಳ ಸ್ಪರ್ಧೆ. ಅರವತ್ತು ವರ್ಷ ಮೇಲ್ಪಟ್ಟ ಯುವಕರು ಕೆಸರುಗದ್ದೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. 60 ವರ್ಷದ ಮೇಲ್ಪಟ್ಟ ನವ ಯುವಕರು ಕೆಸರುಗದ್ದೆಯಲ್ಲಿ ಅಲ್ಪ ವರ್ಷ ಮಿತ್ತದ ಜಟ್ಟ ಜವನರು ಅಲ್ಲೇ ರೆಡಿ ಆಗ್ತಾರೆ. ಬಾಕಿ ಅದೇ ಯಾರೋ ಇದ್ದಲ್ಲಿ ಅಣ್ಣ ಆರೆಗೆ ಅಜ್ಪಾತ್ ಜಾಂದ್ ಪಾಳೆ ಬಾಡ್ನ್ಯಾರೆ ಅಲ್ಲ ಮೇರೆ ಯಾರು ರೇನ್ ಕೋಟ್ ಬಾಡ್ನ್ಯಾರೆಗೆ ಅಲೆ ಬಾಬಣ್ಣ ಮಾತ್ರ ತೋಚಂದಿಲ್ಲ ರೀ. ಅಲೆ ನಮ್ಮ ಸಂಘದ ಗೌರವ ಅಧ್ಯಕ್ಷರೇ 50 above ಮಾಡುವ ಸುಧಾಕರ್ ಹೆಗಡೆ ನಮ್ಮ ಈ ವಲಯದ ಹೆಗ್ಗಡೆ ಸಮಾಜ ಸಂಘವನ್ನ ಕಟ್ಟುವಲ್ಲಿ ಹಗಲಿರುಳು ಶ್ರಮಿಸಿದಂತಹ ಸುಧಾಕರ್ ಹೆಗಡೆ ಸ್ವಪ್ನ ಟೈಲರ್ 60 ವರ್ಷ ಎಬೋ ಬರ್ತಾ ಇದ್ದಾರೆ. 60 ಎಬೋ 50 ಪ್ರಣಿಲ್ ಅವರು ಎಷ್ಟು ಜನ ಆಯ್ತು? ಅಲ್ಲಿ ಹೋದ್ರೆ ಇಲ್ಲಿ ನೋಡಿ ಒಂದು ನಿರ್ಣಯಕ್ಕೆ ಬರುವ 40 ವರ್ಷ ಮೇಲ್ಪಟ್ಟು ಅಂತ ಒಮ್ಮೆ ಆಗಿದೆ. 50 ವರ್ಷದಿಂದ ಮೇಲೆ ಮಾಡಿ ಆಯ್ತಾ ಇಲ್ವಾ? ಆಯ್ತಾ ಓಕೆ 60 60 ಎಬೋ 60 above. ಎಸ್ ಚೇಂಜ್ ಮಾಡಬೇಡಿ ದಯವಿಟ್ಟು. ಸಮಾಜದ ಬಂಧುಗಳಲ್ಲಿ ವಿನಂತಿ, ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾವು ಒಂದೇ ಆಗಿರ್ತೀರಿ, ವೇದಿಕೆಯ ಮೇಲೆ ಒಂದು ಬರಬೇಡಿ. ನಿಮಗಾಗಿ ಆಸನದ ವ್ಯವಸ್ಥೆ ಮಾಡಿದ್ದೇವೆ, ಸೀಟ್ ಹಾಕಿದ್ದೇವೆ. ಆತ್ಮೀಯ ಬಂಧುಗಳೇ, ನಮ್ಮ ಹೆಗ್ಗಡೆ ಸಮಾಜದ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟು ಬಹಳ ಒಡನಾಡಿಯಾಗಿದ್ದುಕೊಂಡಿದ್ದಂಥ ಶ್ರೀಯುತ ನವೀನ್ ಅಡ್ಯಂತಾಯ ಇವರು ಈ ಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಈ ಆಟಿಕೂಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರು ಸಿಎ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಅಲ್ಲ 2 ಜನ ಅಲ್ಲೇ ಬಾಬಣ್ಣ ಬಾಬಣ್ಣ ಫಸ್ಟ್ ಚಂದಕೊಂದದ ಬಾಬಣ್ಣ ಫಸ್ಟ್ ಬರ್ರ ಕಾರಣ ಉಂಟು. 6 ಇಂಚಪ್ಪ 5 ವರ್ಷ ಪಿರಮುಂಟ
ದಪ್ಪದ ತೊದಿತ್ತೇರಿ ಸುಗ್ಗಿದ ದಪ್ಪ ಆಯ್ವಕ್ಕ ಎರ್ಲನಿಗಿರ್ತೈತಾರಿ ಅಂಚಾದು ಇನಿ ಆರು ಈ ಕೂಟೋಡು ಫಸ್ಟ್ ಬರ್ತದೆ. ಈಗ ಮುಂದಿನ ಸ್ಪರ್ಧೆ ಮುಂದೆ ಮುಂದೆ ಕಿರಿಯ ಬಾಲಕರಿಗೆ ಹಾಳೆ ಬಂಡಿಯ ಓಟ, ಪಾಳೆ ಪಾಳೆ ವೈಪರ. ಮಕ್ಕಳೇ, ಒಂದು ವಿಷಯ ಗಮನದಲ್ಲಿರಲಿ, ಅದೇ ವಯೋಮಿತಿಯ ಮಕ್ಕಳಾಗಿರ್ಬೇಕು. 1 ರಿಂದ 4ನೇ ತರಗತಿಯ ಸ್ಪರ್ಧೆ ಆಗುವಾಗ ಅದೇ ವಿಭಾಗದ ಮಕ್ಕಳೇ ಹಾಳೆಯಲ್ಲಿ ಕುಳಿತಿರಬೇಕು. ಇದು ಲೆಂತ್ ಕಡಿಮೆ ಮಾಡುವಲ್ಲ ಫ್ರೆಂಡ್ ಹಾಳೆ ಎಳಿಲಿಕ್ಕೆ. ಏನು ಹತ್ತಿರ ಹತ್ತಿರ ನೀವು ಮುಂದೆ ಹೋಗಿ, ಫಿನಿಶಿಂಗ್ ಪಾಯಿಂಟ್ ಮುಂದೆ ಹೋಗಿ, ಫಿನಿಶಿಂಗ್ ಪಾಯಿಂಟ್ ಮುಂದೆ ಹೋಗ್ಲಿಕ್ಕೆ. ಅಣ್ಣ ಸ್ಟಾರ್ಟಿಂಗ್ ಅದೇ ಇರಲಿ. ಪ್ರಾರಂಭಿಕ ಹಂತ ಅಲ್ಲೇ, ಪ್ರಾರಂಭಿಕ ಹಂತ ಅಲ್ಲೇ. ನಮ್ಮ ಅಂತಿಮ ಗೆರೆ ಆಚೆ ಹೋಗ್ತದೆ, ಅಂತಿಮ ಗೆರೆ ಆಚೆ ಹೋಗಿ. ರಾಕಿ ಇರೋ ಅಶೋಕಣ್ಣ ಮುಂದೆ ಹೋಗಿ, ಮುಂದೆ ಹೋಗಿ. ಚಿಕ್ಕ ಮಕ್ಕಳು ಹಾಳೆಯನ್ನ ತುಂಬಾ ಎಳಿಲಿಕ್ಕೆ ಆಗುದಿಲ್ಲ. ಅಲ್ಲೇ ಓರ ಮ್ಯೂಸಿಕ್ ದಾರ ಒಮ್ಮೆ ಸ್ಲೋ ಮಾಡಿ ನೋಡಿ. ಎಲ್ಲರ ಅಪೇಕ್ಷೆಯ ಮೇರೆಗೆ ಒಮ್ಮೆ ನಮ್ಮ ಮ್ಯೂಸಿಕ್ಗೆ ಹೆಜ್ಜೆ ಹಾಕ್ತಾರಂತೆ. ಎಲ್ಲ ಲಿಂಗಾಚಲ ಗದ್ದೆಗೆ ಬನ್ನಿ ಅಣ್ಣ, ಇತ್ತ ಡ್ಯಾನ್ಸ್ ಬಲೆ ಮ್ಯೂಸಿಕ್ ಒಂದು ಹೇಳ್ತೆ ರೆಡಿ ಮೇಲೆ ಅಣ್ಣ. ಓ ರೆಡಿ, ಇತ್ತ ಡ್ಯಾನ್ಸ್ ಬಲೆ ಪೂರ ಲಿಂಗಾಚಲ ಕಂಡು ಬಲೆ, ಲಿಂಗಾಚಲ ಗದ್ದೆಗೆ ಬನ್ನಿ. ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸ್ ಬಲೆ ಊರ ಜಪ್ಪೋಡು ಸ್ಟಾರ್ಟ್ ಆಗಿದೆ. ವಯೋಮಿತಿ ಇಚ್ಚಿ ತ್ರೋಬಾಲ್ ಆವನಿಪ್ಪಾడు, ತ್ರೋಬಾಲ್ ಆವಾడు ಅಕ್ಕ, ತ್ರೋಬಾಲ್ ಆವಾడు. ನಿಕ್ಲೆ ಬಕ್ಕ ಅವಕಾಶ ಕೊರ್ಕ ಊರಿದ ನಕಲು ರೆಡಿ. ಅಲ್ಲೇ ಎಲ್ಲರೂ ಕುಣಿತಕ್ಕೆ ಹಾಜರಾಗಬೇಕಂತೆ. ನಡುಕು ಬಲೆ ವರ್ಷದ ವಯೋಮಿತಿ ಇಲ್ಲ. ಕೊಡೆ ಮತ್ತೆ ನಕಲು ಫಿರಪೋಡು ನಂಕ ವಿಡಿಯೋ ಶೂಟ್ ಅವನಿಜಿ ಕೊಡೆ ಇದಕ್ಕೆ ವರ್ಷದ ವಯೋಮಿತಿ ಇಲ್ಲ. ಅಕ್ಕ ಚಪಾಕಿ ಎಸ್ ರೆಡಿ ಕಮಾನ್. ಬಲೆ 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 ಅರೆ ಕೊಡೆ ಕೊಡೆ ತಗೊಳ್ಳಿ ಒಂಚೂರು ಫಿರ ಬೋಲೆ. ಕೊಡೆ ಕೊಡೆ ಇಲ್ಲಿ ಕೊಡೆ ಅವ್ರು ಸ್ವಲ್ಪ ಆಚೆ ಹೋಗಿ. ಅಮ್ಮ ಅಮ್ಮ ಕೊಡೆ ಹಿಡ್ಕೊಂಡು ಆಚೆ ಹೋಗಿ, ಕಾಣುದಿಲ್ಲ. ಕೊಡೆ ಕೊಡೆ ಹಂಚಿ ಓಡು, ಹಂಚಿ ಸಂಕೋಡ್ದ ಹಂಚಿ, ಸಂಕೋಡ್ದ ಹಂಚಿ, ಸಂಕೋಡ್ದ ಹಂಚಿ, ಸಂಕೋಡ್ದ ಹಂಚಿ. ಓ ಅಕ್ಕ ಏ ಬಲೆ ಆಚೆ ಹೋಗಿ. ಜನ ಕಮ್ಮಿದೆ, ಆದಷ್ಟು ಬೇಗ ಅಕ್ಕ ಚೂರು ಆಚೆ, ಸಂಘದಿಂದ ಆಚೆ ವಿಡಿಯೋ. ಹಾ ಆಚೆ ಅಣ್ಣ ಬಲೆ ಜೋಕುಲು ತೋಜಿರತ್ತ ಜವನರು ಹಲೋ 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 ಸೌಂಡ್ ಬರೀ ಸೌಂಡ್. ಹಲೋ ಹಲೋ ಅಣ್ಣ ನಲ್ಪಿ ಇದಕ್ಕೆ ವರ್ಷದ ವಯೋಮಿತಿ ಇಲ್ಲ. ಎಲ್ಲ ಯುವಕರಾಗಿರಬೇಕಾಗುವಂತೆ. ಹಲೋ ಹಲೋ ಒಂದು ಕಡೆ ಥ್ರೋಬಾಲ್ ಪಂದ್ಯ ನಡೆಯುತ್ತಾ ಇದೆ, ಇನ್ನೊಂದು ಕಡೆ ಕೆಸರುಗದ್ದೆ ಕುಣಿತ ಯುವಕರು. ಚೆಕ್ 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 ಚೆಕ್. ಕಮಾನ್, ಎಲ್ಲರೂ ಗದ್ದೆಯಲ್ಲಿ ಇರಬೇಕಾಗುವಂತೆ. ಇದಕ್ಕೆ ವರ್ಷದ ವಯೋಮಿತಿ ಇಲ್ಲ.
ಹಲ್ 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 ಅಣ್ಣ ಬಲೆ ಬಲೆ ಪೂರ ಜವನಿಯರು ಪೂರ ಬರಲು ಜೋರಾದ ಚಪ್ಪಾಳೆ. ಮಾತರ ಬಲೆ ಕಣ್ಣು ಜಪ್ಪಿ ini ಕೆಸರದ ಗೊಬ್ಬ ಬಲೆ ಕೆಸರೊಂಜಿ ಆಟಿದೊಂಜಿ ಕೂಟದ ಲೇಸು ಈ ದುಡಿಂಜದ ಕಂಡಳು. ಅಕ್ಕ ಓ ಅಕ್ಕ ಕೊಡೆ ಕೊಡೆ ಬತ್ತಿನಾರು ಕೊಡೆ ಬತ್ತಿನಾರು ಅಣ್ಣ ದೂರ ಸಂಘದಿಂದ ಆಚೆ ಅಲ್ಲಿ ಪುನಃ ಆಟ ಅಕ್ಕ ಸಂಕೋಡ್ದು ಅಂಚೆ ಬೋರ್ಡು ಕೊಡೆ ಆಚೆ ಹೋಗ್ಬೇಕು ಕೊಡೆ ಆಚೆ ಕೊಡೆಯವರು ಆಚೆ ಹೋಗಿ ಅಕ್ಕ ಸಂಘದಿಂದ ಆಚೆ ಕೊಡೆಯವರು ಸಂಘದಿಂದ ಆಚೆ ಓಕೆ ರೆಡಿ ಥ್ಯಾಂಕ್ ಯು ಅಣ್ಣ ಡ್ಯಾನ್ಸ್ ದಾಲ ತೋಜಿಜಿ ಈತ ಜವನರಲ್ಲರು ಅಣ್ಣ ಅಲ್ಲ ಮಾಡಿ ಮ್ಯೂಸಿಕ್ ಪಿಲಿ ಪಿಲಿವೇಶ ಮಾಡಿ ಪಿಲಿನಲಿಕೆ ಮಾಡಿ ಒಂದು ಮ್ಯೂಸಿಕ್ ತೊಂದರೆಯನ್ನು ತೋಜುಂಡು ಹಾ ಬಲೆ 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 ಅಣ್ಣ ಆಯ್ತೋಟ ನಿಧಿ ದಿಕ್ಕುಡು ನಲ್ಪಲೆ ಐತೆ ಕೌಂಟರ್ ಈತ ಲಿಂಗಜನ ಕಂಡಲೆಂದು ಗೊತ್ತು ಜಿಸಿನಜನ ಕಂಡಲೆಂದು ಗೊತ್ತು ಜಿ ನಿಧಿ ನಿಧಿ ಎಸ್ ರೆಡಿ ಕಮಾನ್ ಅಣ್ಣ ಜವಾನ್ರು ತೋಚಿರಿ ನಿಧಿ ಅಣ್ಣ ಅವು ಏರು ಅವು ಪಾಳಿದ ಗೊಬ್ಬು ಅವು ಜೋಕ್ಲೆಗೆ ವಾ ಓ ಅಣ್ಣ ಆಹಾ ಅವು ಬಲ್ಲಿ ಏರ್ಲ ನಲಿಪು ಜರಿದಾನೆ ಬರ್ಚ ಡಿಜೆ ಬರ್ಚ ಆಫಾ ಯಾವ ದಾದಿ ಹಾ ಎಸ್ ಕಮಾನ್ 1 2 3 ಸ್ಟಾರ್ಟ್ ಎಸ್ ಕಮಾನ್ ಕೇರಳ ಚಂಡೆ ಒಂದೆರಡು ಬರ್ಲಿ ಕೇರಳ ಚಂಡೆ ಬ್ಯಾಂಗ್ಳೂರ್ದು ಬೈದಿರಿ ಕೆಸರು ಒಂಜಿ ರಡ್ಡು ಹೆಜ್ಜೆ ಮಾಡುದು ಮಾಡಿದೆ ನಲ್ಬಿ ನಲ್ಬಿ ಎಸ್ ರೆಡಿ ಹಾ ಹೇಳು ಥ್ರೋ ಬಾಲ್ ತುಂಬದ ಮ್ಯಾಚ್ ಮುಂದಿನ ಪಂದ್ಯ ತಂಡ ದುರ್ಗಾ ಪರಮೇಶ್ವರಿ ಬಚ್ಚಪ್ಪ ಎಲ್ಲಿಂಟು ಎಸ್ ರೆಡಿ 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 ಮ್ಯೂಸಿಕ್ ಮಾತ್ರ ಕೆಂಡು ತಾಳ ನಲ್ಪುನ ತೋಚಪ್ಪ ಕೇರಳ ಚಂಡೆ ಬರ್ಲಿ ಒಂದ್ಸರಿ ಕೇರಳ ಚಂಡೆ Yes, sir. Yes, thank you, DJ, thank you, DJ, thank you. ಬೊಕ್ಕ ನೆಲ್ಪುಗ ಅರ್ಧ ಗಂಟೆಗವರ ಡಿಜೆ ಪಾಡ್ಬಾ ಡಿಜೆ ಪಡ್ತೀಸೆ ಚಂಡ ಪಾಡ್ಲವರ ನೋಡಿ ಸ್ಪರ್ಧೆ. ಹಲೋ, ಕೇರಳದ ಚಂಡೆ ಹಾಕ್ಬೇಕು ಪ್ರಣೀಲ್ ಹೆಗ್ಡೆ ಅವರೇ, ಕೇರಳದ ಚಂಡೆ ಹಾಕ್ಲಿಕ್ಕೆ ಹೇಳಿ ಅವರಿಗೆ. ಹಾ, ಚಂಡೆ ಹೊರ ಚಂಡೆಗೆ ನಲುಪಿ 5 ನಿಮಿಷ. ಇದು ಮುಗಿದ ತಕ್ಷಣ ಹಾಳೆ ಓಟ ಸ್ಪರ್ಧೆ ತಯಾರಿರ್ಲಿಕ್ಕೆ ಹೇಳಿ. ಇದ್ರ ಚಂಡೆ ಹೊಡಿಬೇಕಾಗಿ ವಿನಂತಿ. ಹೊಡಿರಿ ಮೈಕ ಬೇಕಾ? ಎಸ್, ಚಂಡೆಯ ನಾದಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ನಮ್ಮ ಬಂಧುಗಳು ರೆಡಿ ಆಗಿದ್ದಾರೆ. ಎಕಡೆ ಮ್ಯೂಸಿಕ್ ಬಾಡಿಗೆದಾದ ಅಣ್ಣ ಚಳಿ ಬರ್ತದ ಅವ ಅಂಡಿ ಇತ್ತೆ ಆ ಚಂಡೆ ನೋಡಿ. ಮುಂದಿನ ಮಹಿಳೆಯರ ವಿಭಾಗದ ಸ್ಪರ್ಧೆ ಶ್ರೇಯಾ ಮತ್ತು ದುರ್ಗಾ ಪರಮೇಶ್ವರಿ ಬಚ್ಚಪ್ಪ ರೆಡಿಯಾಗಿ ಅಲ್ಲಿ ಮ್ಯಾಚ್ ಮುಗಿತಾ ಬಂತು.
ಥ್ರೋ ಬಾಲ್. ನೋಡಿ ಡ್ಯಾನ್ಸ್ ಮಾಡೋರು ಸ್ವಲ್ಪ ಮುಂದೆ ಬನ್ನಿ, ಈಚೆ ಬನ್ನಿ. ನಿಮ್ಮ ನೇರ ಪ್ರಸಾರ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಮೋಹನ್ ಏರ್ ನಂದು ಗೊತ್ತಾ ಬುಜ್ಜಿ, ಚೂರು ತುಂಬು ಬರಡೆ ಬಣ್ಣದು ಬಲೆ ಅಣ್ಣ, ತುಂಬಲೆ 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 ಕ್ಲೋಸ್ ಬಲೆ ಇಂಚು ತುಂಬ ಬಲೆ. ರೆಡಿ ಪಡಿ. ರೆಡಿ 1 2 3 ರೆಡಿ 1 2 3 ಕಮಾನ್ ಕಮಾನ್ ಎಲ್ಲ ಕುಡಿರಿ. ಥ್ರೋ ಬಾಲ್ ಟೀಮ್ ಹೋಗಿ, ಥ್ರೋ ಬಾಲ್ ಟೀಮ್, ಥ್ರೋ ಬಾಲ್ ಟೀಮ್, ಥ್ರೋ ಬಾಲ್, ಥ್ರೋ ಬಾಲ್ ಟೀಮ್ ಹೇಳಿದ್ಯಾ? ಯಾರು? ಹಲೋ ಹಲೋ ವಿನ್ನ ವಿನ್ನ ಬರ್ತಾರೆ. ಶ್ರೇಯ ಶ್ರೇಯ ಇಲ್ವಾ? ಶ್ರೇಯ ಮತ್ತು ದುರ್ಗಾ ಪರಮೇಶ್ವರಿ. ಮುಂದಿನ ಪಂದ್ಯ ಶ್ರೇಯ ತಂಡ, ಶ್ರೇಯ ಅಂಡ್ ಟೀಮ್ ಸಂಘದಿಂದ ಆಚೆ ಹೋಗಿ. ಶ್ರೇಯ ಎಸ್ ರೆಡಿ ಅಣ್ಣ. ದುಂಬಲೆ ಏರಂದು ಗೊತ್ತಾ ಬಜ್ಜಿಗೆ ಒಂಜೇ ಬಣ್ಣ ತೋಜಿ ಬೇರೆ ಕೆಸರಡು ಮುರ್ಕೋಡು ಅರೆ ಕೆಂಪು ಕೊಡೆ. ಓ ಅಕ್ಕ Yes, thank you. Hello. Check. Hal. Yes, ready. Yes, thank you. Yes, thank you. Next, ಇನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ಆಗ್ತೇವೆ. ಕೂಡಲೇ ಬರಬೇಕು, ಟೈಮ್ ವೇಸ್ಟ್ ಮಾಡಬೇಡಿ. ಎಸ್ ಥ್ಯಾಂಕ್ ಯು. ಮನೋರಂಜನೆಯ ಜೊತೆಯಲ್ಲಿ ಸ್ಪರ್ಧೆಯ ಕೂಟ ನಡಿಬೇಕಾಗಿದೆ. ಹಾಗಾಗಿ ಮುಂದೆ ಒಂದು ಬಣ್ಣಗಳು ನಟ್ಟಿ ಬತ್ನಕ್ಲ ಏರಾವು ಪ್ಲಾಸ್ಟಿಕ್ ಬಾಡೋದು ಕೊರಂಬ ಬಾಡೋದು ಏರಾವು ನಟ್ಟಿ ಬತ್ನಕ್ಲು ಇಂಚಿ ಬತ್ತಿರಂದು ತೋಜುಂಡು ಅತ್ತ ಈರ ಡಾಕ್ಟರ್ ಇಜುವಲೆ ಅಕ್ಕ ಫಸ್ಟ್ ಏಡ್ ಉಂಟು. ಥ್ಯಾಂಕ್ ಯು. ಮುಂದೆ ಮಹಿಳೆ ವಿಭಾಗದ ಥ್ರೋಬಾಲ್ ಪಂದ್ಯವನ್ನ ಮುಂದುವರಿಸ್ತಾ ಇದ್ದೇವೆ. ಶ್ರೇಯಾ ಟೀಮ್ ಮತ್ತು ದುರ್ಗಾ ಪರಮೇಶ್ವರ್ ಬಚ್ಚಪ್ಪ ಇದ್ದೀರಾ? ಶ್ರೇಯಾ ಟೀಮ್ ಇದೆಯಾ? ಅದೇ ರೀತಿ ಮುಂದಿನ ಪಂದ್ಯಕ್ಕೆ ಮಹಾಗಣಪತಿ ಎಣ್ಣೆಹೊಳೆ ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ. ಎಣ್ಣೆಹೊಳೆ ಮಹಾಗಣಪತಿ ತಂಡ ಮುಂದಿನ ಪಂದ್ಯಕ್ಕೆ ಸೇರಿರಬೇಕು. ಎಸ್ ರೆಡಿ. ಥ್ಯಾಂಕ್ ಯು. ಮುಂದೆ ಸ್ಪರ್ಧೆಯನ್ನ ಮುಂದುವರಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಹಾಳೆ ಎಳೆಯುವ ಸ್ಪರ್ಧೆ ಬಾಲಕರಿಗೆ ಮಾತ್ರ. ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಿಯರಿಗೆ ಮಾಡಿ, ಪ್ರೌಢಶಾಲೆ ಮಾತ್ರ ಒಮ್ಮೆ ನಿಲ್ಲಿಸಿ. ಯಾಕಂತ ಹೇಳಿದ್ರೆ ಬಾಲಕಿಯರು ಅಲ್ಲಿ ಥ್ರೋ ಬಾಲ್ ಆಡ್ತಾ ಇದ್ದಾರೆ.
ಅಣ್ಣ ಡಿಜೆ ಪಾಡಿ ಕೂಡಲೇ ಕಂಡೋಡು ಮಾತ್ರ ನಲ್ಪೊಡೊಂದಲ್ಲ ಇಜ್ಜಿ ನಮ್ಮ ಚಪ್ಪರ ಹುಳ ಇಲ್ಲ ನಲ್ಪೊಲಿ ಅಂದ್ ಬಾರಿ ಖುಷಿ ಅಂಡ್ ಬಾರಿ ಜನ ಸೇರ್ದಾರೆ ಅಂಡ ಎದುರ್ದಾಕಲು ಉಂತದಾರೆ ಒಂಚೂರು ಗುಲ್ಲೆ ಅಕ್ಕ ಎದುರಿದ್ದಾಕಲು ಗುಲ್ಲೆವರ ಅಕ್ಕ ಓ ಅಕ್ಕ ಅಕ್ಕ ಚೂರು ಕುಲ್ಲುವರೆ ಚಯರ್ ದೀತ ಎದುರು ಬತ್ತಿ ಕೂಡಲೇ ಪಿರದಾಕ್ಲಿಗೆ ತೋಜುಜಿ ಆಕಲಿ ನಿಕ್ಲಿ 19 ತೋಡುಗು ಮಾಡ್ಬೇರು ನೂಕೊಂದು ಬತ್ತ ಸೀದಾ ತೋಡುಗೆ ಮಾಡ್ಬೇರಿ ಪಿರಬಲೆಗೆ ಅಕ್ಕ ಚೂರು ಪಿರಬಲೆ ಇದೇ ಬಿಟ್ಟವಲೆ ನೋಡಿ ಯಾವುದೇ ಒಂದು ಸಭೆ ಚಂದ ಅಂತ ಕಾಣ್ಬೇಕು ಅಂತ ಆದ್ರೆ ಆ ವ್ಯವಸ್ಥೆಯಲ್ಲಿ ನಾವಿರ್ಬೇಕು. ಆಸನದ ವ್ಯವಸ್ಥೆ ಇರುವುದು ನೀವು ಆಸೀನರಾಗ್ಲಿಕ್ಕೆ. ನಿಮಗೆ ಕೊಟ್ಟಂತ ಆಸನವನ್ನ ನೀವು ತಕೊಳ್ಳಿ. ನಿಮಗೆ ವ್ಯವಸ್ಥೆಯನ್ನ ಮಾಡಿದ್ದು ನಿಮಗಾಗಿ ಮಾಡಿದ ವ್ಯವಸ್ಥೆ ಇದೆ. ಚೇರ್ ಇದೆ ನೋಡಿ ಆ ಕಡೆ. ಬಹಳ ಸಂತೋಷ. ನಮ್ಮ ಈ ಒಂದು ಕೂಟಕ್ಕೆ ಶಂಕರನಾರಾಯಣದಿಂದ ಸಾಮಾನ್ಯ ಬೇಣೂರು ಹಳದಂಗಡಿಯಿಂದ ನಮ್ಮ ಬಂಧುಗಳು ಬಂದಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ ಬಂಧುಗಳೇ. ನಾವು ಅವರಿಗೆ ಅವರ ವೈಯಕ್ತಿಕ ವಿಳಾಸಕ್ಕೆ ಯಾವುದೇ ಆಮಂತ್ರಣವನ್ನ ಕಳಿಸಿಲ್ಲ. ಬಹಳ ಸಂತೋಷ ಆಗಿದೆ. ಈ ವಿಷಯ ತಿಳಿದು ಬಾಂಬೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಕೂಡ ಬಂದಿದ್ದಾರೆ. ಬಾಂಬೆಯಿಂದ ಕೆಲವರು ಯೂನಿಫಾರ್ಮ್ ತಂದಿದ್ದಾರೆ. ನಮಗೊಂದು ಕೊಟ್ಟಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು ಅಂತ ಕಾಣ್ತದೆ. ನಿನ್ನೆ 5 ಗಂಟೆಗೆ ಫೋನ್ ಮಾಡುವಾಗ ಬಾಂಬೆಯಲ್ಲಿದ್ರು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿದ್ದಾರೆ. ಗೊಬ್ಬರ ಬರೋಡು ಬಂಡೆ ಯೂನಿಫಾರ್ಮ್ ಪತ್ತೊಂದೇ ಬೈತೆ ಅಲೆ ಅಲ್ಪ ಕೈ ಮುಗ್ಗಿನು ಅಲೆ ಈರ್ನ ಸಾಕಾರ ಟೀ ಶರ್ಟ್ಗೆ ಮಾತ್ರ ಆಯ್ತು. ಇದೇ ಹೊರ ಕೌಂಟ್ರಲ್ಲ ಹೊರ ಬರೋಡು ಇರು ಕೌಂಟ್ರಲ್ಲ ಬರೋಡು ಆ ಅಣ್ಣ ಅಲ್ಪ ಟೀ ಶರ್ಟ್ ಕೊರ್ಬಿನತ್ತು. ಓಕೆ, ಥ್ಯಾಂಕ್ ಯು. ಮುಂದೆ ಸ್ಪರ್ಧೆ ಪ್ರಾರಂಭಿಸೋ. ಪ್ರವೀಣಣ್ಣ, ಹಾಳೆ ಎಳೆಯೋ ಸ್ಪರ್ಧೆ. ಹಾಳೆಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲಿದೆ? ನಮ್ಮ ಸೌಂಡ್ ಬಾಕ್ಸಿನ ಎಡಭಾಗದಲ್ಲಿದೆ. ಅಲ್ಲಿ ಕಾರ್ ನಿಲ್ಸಿದ್ದಾರೆ ನೋಡಿ, ಅಲ್ಲಿ ಹಾಳೆ ಇದೆ. ಹಾಳೆಯನ್ನು ತಕೊಂಡು ಅಲ್ಲಿ ಪ್ರಾರಂಭಿಕ ಹಂತಕ್ಕೆ ಹೋಗಿ. ದೊಡ್ಡವರಿಗೆ ಅಂದ್ರೆ ಅಕ್ಕ ಅದು ಹೈಸ್ಕೂಲ್ ತನಕ ಮಾತ್ರ. ಮತ್ತೆ ದೊಡ್ಡವರಿಗೆ ಮದುವೆ ಆದವರಿಗೆ ಜೋಡಿ ದಂಪತಿ ಓಟ ಇದೆ. ಒಂದೇ ಕಂಡೀಷನ್, ಅವ್ರದೇ ಜೋಡಿಯನ್ನು ಹಿಡ್ಕೊಂಡು ಓಡ್ಬೇಕು. ಅದೊಂದು ನೆನಪಿಡಿ. ಜೋಡಿ ಅಂತ ಹೇಳಿ ಯಾರನ್ನು ಹಿಡ್ಕೊಂಡು ಓಡ್ಲಿಕ್ಕಿಲ್ಲ. ಈಗ ಹಾಳೆ ಓಟ ವಿಭಾಗ 1ರಿಂದ 4ನೇ ತರಗತಿ. 1ರಿಂದ 4ನೇ ತರಗತಿಯ ಎಳೆಯುವವರು 4ನೇ ಕ್ಲಾಸ್ನ ಒಳಗೆ ಇರಬೇಕು. ಕುಳಿತುಕೊಳ್ಳುವವರು 4ನೇ ಕ್ಲಾಸ್ನ ಒಳಗೆ ಇರಬೇಕು. ಒಂದು ತಂಡ, ಇಬ್ಬರ ಒಂದು ತಂಡ. ಒಬ್ಬ ಕುತ್ಕೊಳ್ಳಿಕ್ಕೆ, ಒಬ್ಬ ಎಳಿಲಿಕ್ಕೆ. ಎಸ್, ರೆಡಿ. ಪ್ರಾರಂಭಿಕ ಹಂತಕ್ಕೆ ಹೋಗಿ. ಅಲ್ಲಿ ಪ್ರವೀಣಣ್ಣ ಇದ್ದಾರೆ, ದೈಹಿಕ ಶಿಕ್ಷಣ ಶಿಕ್ಷಕರಾದಂತ ಪ್ರವೀಣಣ್ಣ ಅಲ್ಲಿ ರೆಡಿ ಇದ್ದಾರೆ. 1ರಿಂದ 4ನೇ ಕ್ಲಾಸ್ ಬಾಯ್ಸ್. ಹಾಳೆಯ ಬಂಡಿ. ಹಾಳೆ ಇಲ್ಲಿ ಇದೆ, ಸೌಂಡ್ ಬಾಕ್ಸಿನ ಪಕ್ಕದಲ್ಲಿ. ಹಾಳೆ ನೀವೇ ತಗೊಂಡು ಹೋಗ್ಬೇಕು. ಜೋಡಿಯನ್ನ ಕರ್ಕೊಂಡು ಹೋಗಿ. ಬಾಲಕರಿರುವಾಗ ಬಾಲಕರೇ ಆಗ್ಬೇಕು, ಬಾಲಕಿಯರಿದ್ದಾಗ ಬಾಲಕಿಯರೇ ಆಗ್ಬೇಕು. ಕುತ್ಕೊಳ್ಳಿಕ್ಕೂ ಎಳಿಲಿಕ್ಕೂ ಅದೇ ತರ ಅದೇ ವಿಭಾಗದಲ್ಲಿ ಇರಬೇಕು. ಅಣ್ಣ, ದುಡ್ಡಿನ ಜಡ್ಡು ಈ ಭಾಗದಲ್ಲಿ ಲಿಂಗಜ್ಜನ ಗದ್ದೆ, ಸೀನಜ್ಜನ ಗದ್ದೆ. ಇಲ್ಲಿ ದೊಡ್ಡ ಒಂದು ದುಡ್ಡಿನ ಕಟ್ಟಿಟ್ಟಿದ್ದೇವೆ. ನಿಧಿ ಶೋಧ ಮಾಡಿ. ನೀವು ಓಡಾಡುವಾಗ ಕೈಯಲ್ಲಿ ಏನಾದ್ರು ಸಿಕ್ಕಿದೆ ತಗೊಂಡ್ ಬನ್ನಿ. ಅದರಲ್ಲಿ ದುಡ್ಡಿದೆ. ದುಡ್ಡಿನ ನೋಡಿ. ಹಾಳೆಯ ಓಟ, ಹಾಳೆಯ ಬಂಡಿಯ ಓಟ. 1ರಿಂದ 4ನೇ ಕ್ಲಾಸು ಬಾಲಕರು ಬಾಯ್ಸು. 1 to 4 ಸ್ಟ್ಯಾಂಡರ್ಡ್. ಒಂದು ತಂಡದಲ್ಲಿ ಇಬ್ರು ಇರ್ತಾರೆ, ಒಬ್ರು ಕುತ್ಕೊಳ್ಳಿಕ್ಕೆ, ಒಬ್ರು ಎಳಿಲಿಕ್ಕೆ. ಅದೇ ವಿಭಾಗದವರಾಗಬೇಕು. ಒಂದರಿಂದ 4ನೇ ತರಗತಿಯ ಒಳಗಿರ್ಬೇಕು. ಎಸ್, ರೆಡಿ. ಪ್ರವೀಣಣ್ಣ ರೆಡಿ. ಅಲ್ಲಿ ಹಾಳೆ ಹಿಡ್ಕೊಂಡ್ ಬಂದ್ರು ನಮ್ಮ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಸಮಾಜದ ಒಬ್ಬ ದೈಹಿಕ ಶಿಕ್ಷಣ ಮಿತ್ರರಾದಂತ ಶ್ರೀಯುತ ಪ್ರವೀಣ್ ಹೆಗಡೆ. ಎಲ್ಲಿದ್ದೀರಿ ಪ್ರವೀಣಣ್ಣ? ಪ್ರವೀಣಣ್ಣ ಒಮ್ಮೆ ನಿಮ್ಮ ಕೈ ಮೇಲೆ ಮಾಡಿ. ಹಾಳೆಯ ಬಂಡಿಯ ಓಟ ನೋಡಿ. ಫಿನಿಶಿಂಗ್ ಲೈನ್. ಅಶೋಕಣ್ಣ, ಫಿನಿಶಿಂಗ್ ಲೈನ್ ಹೋಗಿ. ಎಸ್, ಸೋಮೇಶ್ವರದ ಜಯಪ್ರಕಾಶ್ ಅಣ್ಣ ಸ್ವಲ್ಪ ಅಲ್ಲಿ ರೆಡಿ ಮಾಡಿ, ಸ್ವಲ್ಪ ಸಹಕಾರ ಮಾಡಿ. ಹಾಳೆಯ ಮಕ್ಕಳಿಗೆ ಸ್ವಲ್ಪ ಸಹಕಾರ ಮಾಡಿ.
ಕೆಲವರಿಗೆ ಹಾಳೆಯೇ ಎಳಿಲಿಕ್ಕೆ ಬರುವುದಿಲ್ಲ, ಇನ್ನು ಬಂಡಿಯನ್ನು ಹೇಗೆ ಎಳೆಯುವುದು? ಆರ ಅಂಡ ಕೆಸರದ ಗೊಬ್ಬು ಬತ್ತು. ಎಸ್, ಹಾಳೆ ಹಾಳೆ ಸ್ಪರ್ಧೆ ಪ್ರಾರಂಭಿಸಬೇಕು. ಯಾರು ಈಚೆ ಎಳಿಬೇಡಿ, ಹೋಗಿ ಪ್ರಾರಂಭಿಕ ಹಂತಕ್ಕೆ ಹೋಗಿ. ಆಗ ಓಡ್ಲಿಕ್ಕೆ ಎಲ್ಲಿ ಹೋದ್ರೆ ಅಲ್ಲೇ ಹೋಗಿ. 1 ರಿಂದ 4, ಇನ್ನ 3 ನಿಮಿಷ. ವಿದಿನ್ 10 ಕೌಂಟ್ ಹೋಗ್ಬೇಕು. 10 ಕೌಂಟ್ ಕೊಡ್ತೇನೆ. ರೆಡಿ? ಎಸ್ ರೆಡಿ. 1 ರಿಂದ 4 ರೆಡಿ ಇದ್ದಾರೆ. ಪ್ರವೀಣ್ ಅಣ್ಣ ರೆಡಿ ಇದ್ದಾರೆ. ಫಸ್ಟ್ ಬಾಲಕರು ಫಿನಿಶಿಂಗ್. ಅಶೋಕಣ್ಣ ಹೋಗಿ ಫಿನಿಶಿಂಗ್. ಆಗ ಓಟದ ಸ್ಪರ್ಧೆಯಲ್ಲಿ ಫಿನಿಶಿಂಗ್ ಅಲ್ಲಿ ಸಹಕಾರ ಮಾಡಿದವರು ಈಗ ಮತ್ತೆ ಈ ಹಾಳೆಯ ಬಂಡಿಯಲ್ಲಿ ಸಹಕರಿಸಬೇಕು. ಅಶೋಕಣ್ಣ ಎಲ್ಲಿದ್ದೀರಿ? ಅಶೋಕಣ್ಣ ವಿಚಾರ ಪೊಳಲಿಶ್ರೀಯ ಅಶೋಕಣ್ಣ ಎಲ್ಲಿದ್ದೀರಿ? ಒಮ್ಮೆ ಬನ್ನಿ. ಮುಕ್ತಾಯ ಹಂತದಲ್ಲಿ ತಾವು ಸಹಕರಿಸಬೇಕು. ತೀರ್ಪುಗಾರರ ಗಮನಕ್ಕೆ 1 ರಿಂದ 4ನೇ ತರಗತಿಯ ವಿಭಾಗ, ಅದೇ ವಿಭಾಗದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿ ಆಗಬೇಕು. ಕುತ್ಕೊಳ್ಳಿಕ್ಕೆ ಹಾಳೆಯಲ್ಲಿ ಕುತ್ಕೊಳ್ಳುವವರು ಕೂಡ ಬಾಲಕರೇ ಆಗಿರ್ಬೇಕು. ಎಸ್ ರೆಡಿ. ಎಸ್ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಕಾಣ್ತಾ ಇಲ್ಲ ಅಣ್ಣ. ಫಿನಿಶಿಂಗ್ ಯಾರಾದ್ರೂ ಬನ್ನಿ ಅಲ್ಲ. ಎಲ್ಲಿದ್ದೀರಿ? ಪ್ರಜ್ಞಾ ಕುಮಾರ್, ಪ್ರಜ್ಞಾ ಎಲ್ಲಿದ್ದೀರಿ? ನೋಡಿ, ಹಾಳೆಯ ಓಟ ಪ್ರಾರಂಭ ಆಗಿದೆ. ವಿಡಿಯೋ ಶೂಟ್ ಮಾಡ್ತಾರೆ. ಇವ್ರನ್ನ ಆಚೆ ಕಳಿಸಿ ಅಣ್ಣ, ಈಚೆ ಕಳಿಸಿ, ಎಲ್ಲ ಈಚೆ ಕಳಿಸಿ. ಸಂಘದಿಂದ ಆಚೆ ಹೋಗಿ, ಸಂಘದಿಂದ ಆಚೆ ಹೋಗಿ. ಸಂಘದಿಂದ ಆಚೆ, ಎಲ್ಲ ಸಂಘದಿಂದ ಆಚೆ, ಸಂಘದಿಂದ ಆಚೆ. ಪ್ಲೀಸ್ 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 ಪ್ಲೀಸ್. ವಿಡಿಯೋ ಶೂಟ್ ಆಗ್ತಾ ಇದೆ. ಸಂಘ ನೋಡಿ, ಎದುರಲ್ಲಿರುವವರು ಸ್ವಲ್ಪ ತೆರವು ಮಾಡಿ. ಹಾಳೆಯ ಸ್ಪರ್ಧೆ ಪ್ರಾರಂಭ ಆಗಿದೆ. ಹಾಳೆಯ ಓಟ ಪ್ರಾರಂಭ ಆಗಿದೆ. ಅಣ್ಣ ಹೆಸರು ಗೊತ್ತಿಲ್ಲ. ಉತ್ಸವ್ ಅಣ್ಣ, ಹಾಳೆ ಓಟ ಬರ್ತಾರೆ. ಚೂರು ಸೈಡ್ ಬಿಡಿ, ಅಲ್ಲೇ ನಿಲ್ಲಿ, ಸೈಡ್ ನಿಲ್ಲಿ. ಎಸ್ ಥ್ಯಾಂಕ್ ಯು. ಫಿನಿಶಿಂಗ್ ಪಾಯಿಂಟ್. ಹಗ್ಗ ಇಲ್ಲೋಯ್ತು, ಹಗ್ಗ ಅಣ್ಣ. ಇಂಚ ಮಲ್ತದ ಕೂಟ ಮುಗ್ಗಿನಾಗ ಗಂಟೆ ಎಡಮಾವು. ಹಗ್ಗ ಹಗ್ಗ. ಅಶೋಕಣ್ಣ ಎಲ್ಲಿ? ಹಗ್ಗ ಎಲ್ಲಿ? ಪೊಳಲಿ ಶ್ರೀ ಅಶೋಕಣ್ಣ, ನೀವು ಹಗ್ಗ ಒಂದು ಹಿಡ್ಕೊಂಬನ್ನಿ. ನಮ್ಮ ನಿರೀಕ್ಷೆಯಲ್ಲಿದ್ದೇವೆ. ಕುಲ್ದೀಪ್ 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 ಅಲ್ಲಿ ಅವರಿದ್ದಾರೆ. ಪ್ರತ್ಯಕ್ಷ ಮತ್ತೆ ಪ್ರಜ್ಞೆ ಒಂಚೂರು ಈಚೆ ಬನ್ನಿ, ಲೈನಿ ಬನ್ನಿ. ಫಿನಿಶಿಂಗ್ ಲೈನ್ ಅಲ್ಲಿ, ಫಿನಿಶಿಂಗ್ ಲೈನ್. ಎಸ್ ರೆಡಿ. ಎಸ್ ಪ್ರಥಮ, ದ್ವಿತೀಯ, ತೃತೀಯ 3 ಬಂದ್ರು ಬಂದ್ರು. ಫಿನಿಶಿಂಗ್ ಫಿನಿಶಿಂಗ್. ಅವರನ್ನ ನೇರವಾಗಿ ಇಲ್ಲಿ ಕಳಿಸಿ. 1 ರಿಂದ 4, 1 ರಿಂದ 4ನೇ ತರಗತಿಯ ಬಾಲಕರು ಮತ್ತೆ ಬಾಲಕಿಯರು ರೆಡಿಯಾಗಿ, ಬಾಲಕಿಯರು ರೆಡಿಯಾಗಿ. 1 ರಿಂದ 4 ಬಾಲಕಿಯರು ರೆಡಿಯಾಗಿ. ವಾಕ ಕಂಬಗು ಒರ್ಗುದು ಒಂದುದಾರು ಕಂಬ 3 ವಾಕ. ಹಿಂದೆ ಪಿರ ಬರೋಡು ಕಂಬ 3 ಉಂಡು, ಕಂಬ 3 ನಿಂಚುವಲ್ಲಿ ಇದೆಲ್ಲಿ ಅಡ್ಡ ಒಂದು ನಂಚ. ಅವು ಗಟ್ಟಿ ನಿಂಚಲ್ಲಿ ಆಯ್ತಾ? ಎಸ್ ಹಗ್ಗ ಇಲ್ಲದ್ರೆ ತೊಂದರೆ ಇಲ್ಲ. 1st, 2nd, 3rd ತಗೊಳ್ಳಿ. ಮಹಿಳೆಯರ ವಿಭಾಗದ ಮುಂದಿನ ಸ್ಪರ್ಧೆ ದೀಪಾ ಹೆಗಡೆ ಹಳೆ ಸೋಮೇಶ್ವರ ಮತ್ತು ಮಹಾಗಣಪತಿ ಎಣ್ಣೆವಳೆ. ಎಲ್ಲಿದ್ದೀರಿ? ಕೈ ಎತ್ತಿ. ಮಹಾಗಣಪತಿ ರೆಡಿ. ಎಸ್ ಥ್ಯಾಂಕ್ ಯು. ದೀಪಾ ಹೆಗಡೆ ಹಳೆ ಸೋಮೇಶ್ವರ. ದೀಪಕ್ಕ ದೀಪಕ್ಕ ಉಲ್ಲರ. ಥ್ಯಾಂಕ್ ಯು. ಟೀಮ್ ರೆಡಿ ಪ್ಲೇ. ನೆಕ್ಸ್ಟ್ ಮ್ಯಾಚ್ ಕೆಂಪು ಕೊಡೆ, ಕೆಂಪು ಕೊಡೆ ಅವರ ಮಾಡ್ಪೋಡು. ವಿಡಿಯೋ ಆಟ ಬರೋದು. ಎಸ್ ರೆಡಿ. ಥ್ಯಾಂಕ್ ಯು ಅಣ್ಣ. ಒಂದು ಅಲ್ಪದೊಲೆ ಒಂದು ನಮ್ಮ ದುಮ್ಮು ಗೊಬ್ಬೊಂದಿತ್ತ, ಜಾಲುಡು ಗೊಬ್ಬೊಂದಿತ್ತ. ಇನ್ನಿತ ದಿನೊಟ್ಟು ಕಂಡೋಡು ಅಲೆ ಮುಡಿಯಲ್ಲ. ಅವು ಲೋಡು ಜಾಸ್ತಿ ಆತನೆ, ಲೋಡು ಜಾಸ್ತಿ ಆತನ ಅಂದ, ಲೋಡು ಜಾಸ್ತಿ ಅಂಡ. ಪಾಡು ಬಡು
ಅಣ್ಣ ಚೆಂಡೆ ತಗೊಳ್ಳಿ, ಹೊರ ಚೆಂಡೆ ಬಾಡ್ಲಿಗೆ ಚೆಂಡೆ ಪಾಳೆ ಪಾಳೆ ಓಟೋಗು. ಇಲ್ಲ ಅಲೆ ಬಲೆ 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 ಅಲೆ ಬತ್ತರು ಅವು ಸ್ಟಾರ್ಟ್ ದೇತಂದು ಜಾತ್ರೆ ಸ್ಟಾರ್ಟ್ ಅವನಗೊಂಚೂರು ಪೊರ್ತಾಂಡ ಅಲ್ಲ ಮಹೇಶಣ್ಣ ಓ ಅವಿಚಿ ಮಹೇಶಣ್ಣ ಅಲೆ ಬರಡಿದೆ ಮುಟ್ಟಾತೆ ಮಹೇಶ್ ಪೊಲೀಸ್ ಆಹಾ ಅವಿಚಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಮಹೇಶ್ ಅಣ್ಣ ಕೈಗೋರಿಯರು ಡಿಸ್ಕ್ವಾಲಿಫೈ. ಫಸ್ಟ್ ಸೆಕೆಂಡ್ ಥರ್ಡ್ ಇದೆ ಬರಡು ಬಲೆ 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 ಫಸ್ಟ್ ಸೆಕೆಂಡ್ ಥರ್ಡ್. ಈಗ ಬಾಲಕಿಯರ ವಿಭಾಗದ ಹಾಳೆಯ ಬಂಡಿಯ ಓಟ. ಹಾಳೆ ಬಂಡೆ ಪಾಳೆ ನಿಕ್ಲೆ 19 25 ಪಾಳೆ ಉಂಟು. ಪಾಳೆ ಫಸ್ಟ್ ಹೋಯ್ತಂಪೋಲೆ. ಅಲ್ಲಿ ನೋಡಿ 1 ರಿಂದ 4ನೇ ತರಗತಿಯ ಬಾಲಕಿಯರು ಯಾರಿಲ್ವಾ ಇದರ ಅದು ಎಲ್ಲ ಕ್ಲಾಸ್ ಕೇಳಿದ್ರ 1 ರಿಂದ 4 ಕೆಂಪಂಗಿ ಯಾವ ಕ್ಲಾಸು 4 ಅಲ್ಲ ಕ್ಲಾಸ್ ಕೇಳ್ಕೊಳ್ಳಿ ಕುಳಿತುಕೊಳ್ಳೋರು ಅದೇ ಕ್ಲಾಸ್ ಆಗಿರ್ಬೇಕು 1 ರಿಂದ 4 ಆಗಿರ್ಬೇಕು ಹೆಸರಡಿ ಅಲ್ಲಿ ನೋಡಿ ನಾವೇನು ಕಡಿಮೆ ಇಲ್ಲ ಬಾಲಕರ ಎದುರು ನಾವು ಕೂಡ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ನೋಡಿ ಬಾಲಕಿಯರ ಸ್ಪರ್ಧೆ ಅಣ್ಣ ಫಿನಿಶಿಂಗ್ ಲೈನ್ ಕಾಣುವುದಿಲ್ಲ ಫಿನಿಶಿಂಗ್ ಅಲ್ಲಿ ತುಂಬಾ ಜನ ಇದ್ದೀರಿ ನಮಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಕಾಣುವುದಿಲ್ಲ ಸೈಡ್ ನಿಲ್ಬೇಕು ಅಲ್ಲಿ ಎದುರು ನಿಲ್ಬೇಡಿ ದಯವಿಟ್ಟು ಫಿನಿಶಿಂಗ್ ಲೈನ್ ಸೈಡ್ ನಿಲ್ಲಿ ಫಿನಿಶಿಂಗ್ ಲೈನ್ ಸೈಡ್ ನಿಲ್ಲಿ ಫಿನಿಶಿಂಗ್ ಲೈನ್ ಅಲ್ಲಿ ಸೈಡ್ ನಿಂತ್ರೆ ಮಾತ್ರ ನಿಮ್ಮ ಫೋಟೋ ನಿಮ್ಮ ವಿಡಿಯೋ ಟಿವಿಯಲ್ಲಿ ಬರ್ತದೆ ಇಲ್ಲದಿದ್ರೆ ಯಾರಂತ ಗೊತ್ತಾಗುದಿಲ್ಲ
ಎಸ್ ರೆಡಿ. ಮಹಿಳೆಯರ ವಿಭಾಗದಲ್ಲಿ 4ನೇ ಪಂದ್ಯವಾಗಿ ದೀಪಾ ಹೆಗಡೆ ಹಳೆ ಸೋಮೇಶ್ವರ ಮತ್ತು ಮಹಾಗಣಪತಿ ಎಣ್ಣೆ ಹೊಳೆ. ಎಸ್ ರೆಡಿ, ಟೀಮ್ ಇದೆ. ಎಸ್ ರೆಡಿ, ಸ್ಟಾರ್ಟ್. ಎಸ್, ಕೊಡೆ ಹಿಡ್ದವ್ರು ಆಚೆ ಹೋಗಿ ಅಕ್ಕ. ಕೊಡೆ ಹಿಡ್ದವ್ರು ಸಂಘದಿಂದ ಆಚೆ ಬಕ್ಕ ಲಲಿತಕ್ಕ ನೆರ್ಪಿರಿ. ಫಸ್ಟ್ ಬನ್ನಿ, ಫಸ್ಟ್ ಇಲ್ಲಿ ಬನ್ನಿ ಅಕ್ಕ. ಹೆಸರು ತಗೊಳ್ಳಿ ಚೂರು. ಆ 5ರಿಂದ 7ನೇ ತರಗತಿ. ಎಸ್, ಥ್ಯಾಂಕ್ ಯು. ಬಾಲಕಿಯರ ವಿಭಾಗದ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಬಾಲಕಿಯರ ವಿಭಾಗದ 5ರಿಂದ 7ನೇ ತರಗತಿ ಯಾರಿದ್ರೆ ಹೋಗಿ, ಯಾರಾದ್ರೂ ಇದ್ರೆ ಹೇಳಿ. ಹಾಳೆಯ ಓಟ ಮತ್ತೆ ಥ್ರೋ ಬಾಲ್ ಆಗ್ತಾ ಇದಲ್ಲ. ಎಸ್, ನಮ್ಮ ಎಸ್ ರೆಡಿ. ಹೈಸ್ಕೂಲ್ ವಿಭಾಗದ ಪಾಳೆ ವೈಪರ ಜೋಕಲಿಚೇರಿಗೆ ಅಂತ ಹೈಸ್ಕೂಲ್ ವಿಭಾಗದ ಬಾಲಕರಲ್ಲಿ ಜನ ಇಲ್ವಾ? ಬೇಕು, 3 ಜೋಡಿ ಆದ್ರೂ ಬೇಕು. ಅದಾದ ನಂತರದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಉಪ್ಪಿನ ಮೂಟೆಯ ಓಟ. ಇದು ಕಂಬ ಮತ್ತೆ ಹಾಕಿ ಅಣ್ಣ. ಉಪ್ಪಿನ ಮೂಟೆಯ ಓಟ ಇದೆ. ಈಗ 5ರಿಂದ 7ನೇ ತರಗತಿ. ಇಲ್ಲಿ ಫಿನಿಶಿಂಗ್ ಲೈನ್ ಆಟ ಹೋಗಿ, ಸೈಡ್ ಹೋಗಿ. ಫಿನಿಶಿಂಗ್ ಲೈನ್ ಕಾಣ್ತಾ ಇಲ್ಲ. ಹಲೋ, ಕುಲ್ದೀಪ್ ಅಂಡ್ ಗ್ರೂಪ್, ಪ್ರಜ್ಞಾ ಅಂಡ್ ಗ್ರೂಪ್, ಹಲೋ, ಸೈಡ್ ಹೋಗಿ. ಫಿನಿಶಿಂಗ್ ಕಾಣ್ತಾ ಇಲ್ಲ, ಶೂಟ್ ಬರ್ತಾ ಇಲ್ಲ, ವಿಡಿಯೋದಲ್ಲಿ ಬರ್ತಾ ಇಲ್ಲ. ಸೈಡ್ ಹೋಗಿ ಪ್ಲೀಸ್. ಸೈಡ್ ಅಲ್ಲಿ ನಿಂತು ಪೊಸಿಷನ್ ತಗೊಳ್ಳಿ. ವೆರಿ ಗುಡ್, ಥ್ಯಾಂಕ್ ಯು. ಮುಂದೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 5ರಿಂದ 7ನೇ ತರಗತಿಯ ಬಾಲಕರು ರೆಡಿಯಾಗಿ, ಹಾಳೆಯ ಓಟಕ್ಕೆ ರೆಡಿಯಾಗಿ. 5ರಿಂದ 7 ಬಾಲಕರು. 5ರಿಂದ 7 ನೋಡಿ. ಬಾಲಕಿಯರ ವಿಭಾಗದಲ್ಲಿ ಅಣ್ಣ ಮ್ಯೂಸಿಕ್ ವರ ಸ್ಲೋ ಮಾಲ್ಪ್ಲೆಗೆ, ಮ್ಯೂಸಿಕ್ ವರ ಫುಲ್ ಬಂದು ಮಾಲ್ಪ್ಲೆಗೆ ನೋಡಿ. 1 ನಿಮಿಷ. 1ರಿಂದ 4ನೇ ತರಗತಿ ತನಕ ನೀವು ಹಾಳೆ ಓಟ ಮಾಡಿದಿರಿ. ತೃತೀಯ ಬಂದವರು ಇಲ್ಲಿ ಫಲಿತಾಂಶ ಕೊಡ್ಲಿಲ್ಲ. ಥರ್ಡ್ ಪ್ಲೇಸ್ ಬಂದವರು ಹುಡುಗಿಯರು 1ರಿಂದ 4. ಈ ರೀತಿ ಆದ್ರೆ ಕಷ್ಟ ಆಗ್ತದೆ ಬಂಧುಗಳೇ. ನೀವು ಸೈಡ್ ಅಲ್ಲಿ ಹಾಳೆ ಎಳೆಯುವವರು ಮತ್ತೆ ಅವಕಾಶ ಕೊಡ್ತೇವೆ, ಸ್ಪರ್ಧೆಗೆ ಅವಕಾಶ ಮಾಡಿ. ಇದು ಪ್ರೈಮರಿ 5th to 7th ಆಯ್ತಾ? ಇದು 5th to 7th. ಅಣ್ಣ ನೋಡಿ, ನೀವು ಮನೋರಂಜನೆಯನ್ನ ಪಡಬೇಕು, ಆದ್ರೆ ಸ್ಪರ್ಧೆಗೆ ಅಡ್ಡಿಪಡಿಸಬಾರ್ದು. ಮಹೇಶ್ ಅಣ್ಣ ಪ್ಲೀಸ್, ಸ್ಪರ್ಧೆಗೆ ಅಡ್ಡಿ ಆಗ್ತಾ ಇದೆ. ಚೂರು ಸೈಡ್ ಹೋಗಿ. ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ. ನಮಗೆ ಇಲ್ಲಿ ಫಲಿತಾಂಶ ತಂದು ಕೊಡ್ತಾ ಇಲ್ಲ, ನಮಗೆ ರಿಸಲ್ಟ್ ಕೊಡ್ತಾ ಇಲ್ಲ ಆಯ್ತಾ? ಒಮ್ಮೆ ಸೈಡ್ ಪ್ಲೀಸ್. ಮತ್ತೆ ಕೊಡ್ತೇವೆ ನಿಮ್ಗೆ, 1 ಗಂಟೆ ಕೊಡ್ತೇವೆ. ಹಾಳೆ ಸ್ಪರ್ಧೆ ಮುಗಿದ ಮೇಲೆ ನೀವೇ ಹಾಳೆ ಹೇಳಿರಿ. 5ರಿಂದ 7ರ ವಿಭಾಗದ ಬಾಲಕರು ಸ್ಪರ್ಧೆ ಆಗ್ತಾ ಇದೆ. ಬಾಲಕರು ಅಲ್ಲಿ ಯಾರು ಈಗ ಮತ್ತೆ ಹಾಳೆ ತಂದ್ರಿ? ಅಣ್ಣ ಅಲ್ಲಿ ಹಾಳೆ ಹೇಳಿಬಿಡಿ ಪ್ಲೀಸ್, ಸ್ಪರ್ಧೆಗೆ ಅಡ್ಡಿ ಆಗ್ತಾ ಇದೆ. ಮತ್ತೆ ನಾವು ನಮ್ಮ ಧ್ವನಿಯನ್ನ ಸ್ವಲ್ಪ ದೊಡ್ಡ ಮಾಡ್ಬೇಕಾಗ್ತದೆ. ಅದು ಯಾಕಂದ್ರೆ ಸ್ಪರ್ಧೆಯ
ಮುಕ್ತಾಯಕ್ಕಾಗಿ ಮಾತ್ರ, ಮತ್ತೆ ಯಾವುದೇ ವೈಯಕ್ತಿಕ ವಿಚಾರ ಇಲ್ಲ. ಸೈಡ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತದೆ, ಇಲ್ಲಿ ಮೊಬೈಲ್ ರೆಕಾರ್ಡ್ ಚಂದ ಮಾಡ್ತಾ ಇದ್ದಾರೆ, ಆದ್ರೆ ಕೋಡೆ ಇದೆ. ಅಣ್ಣ ಹಾಳೆ ಓಟದ್ದು 1ರಿಂದ 5ರಿಂದ 7 ರಿಸಲ್ಟ್ ಬರಲಿ, ಫಸ್ಟ್ ಸೆಕೆಂಡ್ ಥರ್ಡ್ ಇಬ್ರು. ಅದೇ ರೀತಿ 1ರಿಂದ 7 ಗರ್ಲ್ಸು ರಿಸಲ್ಟ್ ಬರಲಿಲ್ಲ, ತೃತೀಯ ಸ್ಥಾನ ಬರಲಿಲ್ಲ. ನೋಡಿ, ಸಾನಿಕನ ಜೊತೆಗಾರ್ತಿ ಯಾರು? 1ರಿಂದ 4ನೇ ಕ್ಲಾಸ್ ಅಲ್ಲಿ 3rd ಪ್ಲೇಸ್ ಬಂದಂತ ಸಾನಿಕನ ಜೊತೆಯಲ್ಲಿ ಬಂದವರು ಯಾರು? ಮತ್ತೆ ಪ್ರೈಸ್ ಬರುವುದಿಲ್ಲ, ಇಲ್ಲಿ ಬಂದು ಕೊಟ್ಟು ಹೋಗಿ, ಮತ್ತೆ ಪ್ರೈಸ್ ಸಿಗುದಿಲ್ಲ. ಈ ರೀತಿ ಮಾಡಿದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಮ ಹೆಬ್ರಿ ವಲಯದ ಸ್ವಯಂ ಸೇವಕರು ಮನೋರಂಜನೆಯಲ್ಲಿ ತಾವಿದ್ದೀರಿ, ಆದ್ರೆ ಸ್ಪರ್ಧೆ ಮುಕ್ತಾಯದಲ್ಲಿ ತಾವಿಲ್ಲ. ಆತ್ಮೀಯ ಬಂಧುಗಳೇ, ಹೆಬ್ರಿ ವಲಯದ ಈ ಒಂದು ಆಟಿಟೊಂಜಿ ಕೂಟೋಡು ಕೆಸರದ ಗುಂಪು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮೇಲೆ ಬಹಳಷ್ಟು ಪ್ರೀತಿಯನ್ನ ಇಟ್ಟು ಬೆಂಗಳೂರು ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಪ್ರಕಾಶ್ ಹೆಗಡೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನೋಡಿ, ನಮ್ಮ ಬಂಧುಗಳು ಸ್ವಲ್ಪ ಗೆಸ್ಟ್ ಬಂದಾಗ ಅವಕಾಶ ಕೊಡಬೇಕು. ಅವರ ಜೊತೆ ಮಾಜಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ ಈ ಕೂಟದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅಣ್ಣ, ಬಂಡಿ ಓಟಕ್ಕೆ ಹೊಡೀರಿ, ಈಗ ಬೇಡ. ನೆಕ್ಸ್ಟ್ ಎಸ್ ನೋಡಿ, ಆಯ್ತಾ? ಫಸ್ಟ್ ಸೆಕೆಂಡ್ ಇಲ್ಲಿಂದ ತನ್ನಿ, ಇಬ್ಬರನ್ನು ಕರ್ಕೊಂಡ್ ಬನ್ನಿ. ಸಾಕು ಬನ್ನಿ, ನೀವು ಬನ್ನಿ. ಮುಂದೆ ನೋಡಿ, ಸ್ಪರ್ಧೆ ಚೇಂಜ್ ಆಗ್ತದೆ. ಪ್ರೌಢಶಾಲಾ ವಿಭಾಗದಲ್ಲಿ ಉಪ್ಪಿನ ಮೂಟೆಯ ಓಟ. ತನ್ನ ಜೊತೆ ಆಟಗಾರನನ್ನ ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ಓಡಿ ಮುಕ್ತಾಯದ ಗೆರೆಯನ್ನು ದಾಟುದು. ಉಪ್ಪಿನ ಮೂಟೆ, ಎಸ್ ರೆಡಿ. ಇದು ಸ್ವಲ್ಪ ದೂರ ಇಡಿ, ಮತ್ತೆ ಮುಕ್ತಾಯ ಹಂತ ಸ್ವಲ್ಪ ಓಪನ್ ಇಡಿ, ಕಾಣಬೇಕು. ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಆತ್ಮೀಯರೇ, ಈಗಾಗಲೇ ನಮ್ಮ ಬೆಂಗಳೂರು ಸಂಘದ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಹೆಗಡೆ ಇವರು ಆಗಮಿಸಿದ್ದಾರೆ. ದಯವಿಟ್ಟು ಹೆಬ್ರಿ ವಲಯದ ಅಧ್ಯಕ್ಷರು ತಾವು ವೇದಿಕೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ವೇದಿಕೆಯಲ್ಲಿ ಸ್ವಲ್ಪ ಆಸನವನ್ನ ತೆರವುಗೊಳಿಸಬೇಕು. ಸೈಡ್ ಹೋಗಿ ಅಕ್ಕ, ಸೈಡ್ ಹೋಗಿ. ವೇದಿಕೆಯಲ್ಲಿ ಸ್ವಲ್ಪ ಆಸನವನ್ನ ತೆರವುಗೊಳಿಸಬೇಕಾಗ್ತದೆ. ನಮ್ಮ ಕೂಟದ ಅತಿಥಿ ಅಭ್ಯಾಗತರು ಬರ್ತಾರೆ, ಅವರನ್ನು ಒಮ್ಮೆ ವೇದಿಕೆಗೆ ಬಂದು ಸ್ವಾಗತಿಸಲಿಕ್ಕೆ ಒಂದು ಸ್ವಲ್ಪ ಜಾಗ ಬಿಡಬೇಕು. ಒಂದು 4-6 ಸೀಟು ಹೆಬ್ರಿ ವಲಯದ ಬಂಧುಗಳು ಇದಕ್ಕೆ ಸ್ವಲ್ಪ ಅವಕಾಶವನ್ನ ಕಲ್ಪಿಸಬೇಕು. ದಯವಿಟ್ಟು ಬೇಜಾರು ಮಾಡಬೇಡಿ, ಒಂದು 4 ಸೀಟು ಮಾತ್ರ ಇರಿ. ದೂರದಿಂದ ಬಂದವರು ಇರಿ. ನಾವು ನಮ್ಮ ಮನೆಯವರು ಬಿಟ್ಟು ಕೊಡುದು, ಬಂದವರಿಗೆ ಅವಕಾಶ ಕೊಡುದು. ಅಕ್ಕ, ಈ ಸೀಟು ಬಿಡಬೇಕು, ಒಮ್ಮೆ ಹಿಂದೆ ಹೋಗ್ಬೇಕು. ನಮಗೆ ಕವರ್, ನೀವು ಕುತ್ಕೊಳ್ಳಿ, ಪ್ರಾಯದವರು ಕುತ್ಕೊಳ್ಳಿ. ಇಲ್ಲಿ 2 ಚೇರನ್ನೇ ಇಡಿ, ವೈಟ್ ಕವರ್ ಹಾಕಿದ್ದು. ಪುಟ್ಟ ಬಾಲೆ ಹೇಳಿ 2 ವೈಟ್ ಕವರ್ ಹಾಕಿದ್ದು 3 ಚೇರ್ ಇಡಿ. ಅವ್ರು ಕುತ್ಕೊಳ್ಳಿ. ನೀವು ಕುತ್ಕೊಳ್ಳಿ. ಯಾರು ಬೇಸರ ಮಾಡಬೇಡಿ, ಯಾಕಂದ್ರೆ ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿಯನ್ನ ಇಟ್ಟು ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಾರೆ. ಅವರನ್ನ ನಮ್ಮ ಆದ್ಯ ಕರ್ತವ್ಯ, ಅವರನ್ನ ಗುರುತಿಸಲೇಬೇಕು. ಆತ್ಮೀಯ ಬೆಂಗಳೂರು ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಪ್ರಕಾಶ್ ಹೆಗಡೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬನ್ನಿ. ತಮ್ಮ ಈ ಕೂಟದ
ಚಂದವನ್ನು ತಾವು ನೋಡಬೇಕು. ಬಹಳ ಪ್ರೀತಿಯನ್ನ ಇಟ್ಟು ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ದಯವಿಟ್ಟು ಇದರ ಜೊತೆ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗಡೆ ಸಮಾಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀಯುತ ಜಯರಾಮ್ ಹೆಗಡೆ ಮೂಡಬಿದ್ರೆ ಇವರು ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಪ್ಪಿನ ಮೂಟೆಯ ಓಟ ಚಂಡ ದಕ್ಕಲು ರೆಡಿ ಅವಡು ಇತ್ತೆ ಉಪ್ಪು ಉಪ್ಪು ತುಂಬರೆ ಉಂಡು ಅಣ್ಣ ಗೋಣಿ ಬೆರಿತ ಮಿತ್ತೆ ಇಪ್ಪಡು ಉಪ್ಪಿನ ಮೂಟೆ. ಪ್ರೌಢಶಾಲಾ ವಿಭಾಗದಲ್ಲಿ ಬಾಲಕರ ಉಪ್ಪಿನ ಮೂಟೆಯ ಓಟ ಉಪ್ಪಿನ ಮೂಟೆಯ ಓಟ. ಇದು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಆಗಿರ್ಬೇಕು. ಬೆನ್ನು ಮೇಲೆ ಕುತ್ಕೊಳ್ಳುವವರು ಕೂಡ ಅವರೇ ಆಗಿರ್ಬೇಕು. ನೋಡಿ ಫಿನಿಶಿಂಗ್ ಲೈನ್ ಯಾರಿದ್ದೀರಿ ಒಮ್ಮೆ ಹೋಗಿ, ಫಿನಿಶಿಂಗ್ ಲೈನ್ ಒಮ್ಮೆ ಹೋಗಿ. ನಮ್ಮ ಉಪ್ಪಿನ ಮೂಟೆಯ ಓಟ. ತಮ್ಮೆಲ್ಲ ಗಮನವನ್ನ ಲಿಂಗಜ್ಜನ ಗದ್ದೆಗೆ, ತಾವೆಲ್ಲರೂ ತಮ್ಮ ಗಮನವನ್ನ ಇತ್ತ ಹರಿಸಿ ಲಿಂಗಜ್ಜನ ಗದ್ದೆಗೆ ಹರಿಸಿ. ಉಪ್ಪಿನ ಮೂಟೆಯ ಓಟ ಇದು ಪ್ರೌಢಶಾಲಾ ವಿಭಾಗದ ಬಾಲಕರ ಉಪ್ಪಿನ ಮೂಟೆಯ ಓಟ. ಅಣ್ಣ ಸೌಂಡ್ ಕೊರ್ಲಿ, ದೇವನ ಸೌಂಡ್ ಕಡೆ ಮಲ್ಪರ್ ಕೊರಿ. ಎಸ್ ಮ್ಯೂಸಿಕ್. ಅಲೆ ಬೂರಿ ಅವು ಮತ್ತ ಹಂಚಾಯ್ತು ಹವಾಯ್ತು ತುಲೆ. ಬಾಲಕಿಯರು ಸಿದ್ಧರಾಗಿ. ಪ್ರೌಢಶಾಲಾ ವಿಭಾಗದ ಬಾಲಕಿಯರು, ಪ್ರೌಢಶಾಲಾ ವಿಭಾಗದ ಬಾಲಕಿಯರು, ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಉಪ್ಪಿನ ಮೂಟೆಯ ಓಟ. ಎಸ್ 6 ಜನ ಬನ್ನಿ, 6 ಜನ ಬನ್ನಿ. ಎಸ್ ಥ್ಯಾಂಕ್ ಯು ಚಂಡೆ, ಥ್ಯಾಂಕ್ ಯು ಚಂಡೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಮುಂದೆ ಉಪ್ಪಿನ ಮೂಟೆಯ ಬಾಲಕಿಯರ ವಿಭಾಗದ ಸ್ಪರ್ಧೆ. ಉಪ್ಪಿನ ಮೂಟೆ ಏನಾಯ್ತು, ಏನಾಯ್ತು, ಯಾವ ಚೇಂಜ್ ಮಾಡಿದಿರಾ ಹೇಳಿ. ಕಾಲೇಜ್ ವಿಭಾಗ, ಹೈಸ್ಕೂಲು ನೋಡಿ ಅಣ್ಣ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ಸ್ಪರ್ಧೆ ಮಾಡುವಾಗ ಒಮ್ಮೆ ಕೇಳ್ಕೊಳ್ಳಿ. ಥ್ರೋಬಾಲ್ ತಂಡದಲ್ಲಿದ್ದಾರೆ, ಥ್ರೋಬಾಲ್ ತಂಡದಲ್ಲಿದ್ದಾರೆ, ಮಾಡಬೇಡಿ. ಪ್ರವೀಣ್ ಅಣ್ಣ ಥ್ರೋಬಾಲ್ ತಂಡ ಹೈಸ್ಕೂಲ್ ಬಾಲಕರ ಯಾವ ಸ್ಪರ್ಧೆಯನ್ನು ಮಾಡಬೇಡಿ. ಬಾಲಕಿಯರ ಸ್ಪರ್ಧೆ ಇಲ್ಲಿ ಥ್ರೋಬಾಲ್ ಅಲ್ಲಿ ಇದ್ದಾರೆ. ಹೈಸ್ಕೂಲ್ ಗರ್ಲ್ಸ್ ಥ್ರೋಬಾಲ್ ಅಲ್ಲಿ ಇದ್ದಾರೆ, ಮಾಡಬೇಡಿ. ಅವರಿಗೆ ಮತ್ತೆ ಅವಕಾಶ ಕೊಡುವ. ಸಂಜೆ ಅಲ್ಲಿ ವಾಲಿಬಾಲ್ ಆಗುವಾಗ ಲೇಡೀಸ್ ಇವೆಂಟ್ ಮಾಡುವ, ಆಯ್ತಾ. ಈಗ ಬಾಲಕರ ಕಾಲೇಜು ವಿಭಾಗದ 3 ಕಾಲಿನ ಓಟ. 3 ಕಾಲಿನ ಓಟಕ್ಕೆ ಹಗ್ಗ ಬಟ್ಟೆಯನ್ನು ನೀವೇ ತರಬೇಕು. ಕಾಲೇಜು ವಿಭಾಗದ 3 ಕಾಲಿನ ಓಟ. ಜೊತೆ ಆಟಗಾರರು ಜೊತೆಯಲ್ಲಿ ನಿಂತು ಒಂದೊಂದು ಕಾಲನ್ನ ಒಟ್ಟಿಗೆ ಕಟ್ಟಿ ಓಡಿ ಮುಕ್ತಾಯದ ಗೆರೆಯನ್ನು ದಾಟುವುದು. ಕೆಲವು ಎಸ್ ಇದೀಗ ಕಾಲೇಜು ವಿಭಾಗದ ಪುರುಷರ 3 ಕಾಲಿನ ಓಟ. ಕಾಲು ಸರಿ ಕಟ್ಟಿ, ಕಟ್ಟುವಾಗ ಬಿಡಿಸುವ ಹಾಗೆ ಕಟ್ಟಿ, ಹಗ್ಗ ಬಿಡಿಸುವ ಹಾಗೆ ಕಟ್ಟಿಕೊಳ್ಳಿ. ಕಾಲೇಜು ವಿಭಾಗ 3 ಕಾಲು ಓಟ. ಬಹಳ ಜಿದ್ದಾಜಿದ್ದಿಯ ಸ್ಪರ್ಧಾಕೂಟ ಸೀನಜ್ಜನ ಗದ್ದೆಯಲ್ಲಿ ಥ್ರೋಬಾಲ್ ನಡೀತಾ ಇದೆ. ಇದೀಗ ಮುಂದಿನ ಪಂದ್ಯಕ್ಕೆ ಸಿದ್ಧರಿರುವಂತೆ ಹುಲಿಚೌಂಡಿ ಫ್ರೆಂಡ್ಸ್ ಸೇಳೆಂಜೆ ಮತ್ತು ದುರ್ಗಾ ಪರಮೇಶ್ವರಿ ಬಚ್ಚಪ್ಪ. ಎಲ್ಲಿದ್ದೀರಿ ಮಹಿಳೆಯರ ವಿಭಾಗದ ಮುಂದಿನ ಪಂದ್ಯ? ಎಸ್ ರೆಡಿ, ಬನ್ನಿ 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 ಬನ್ನಿ.
ಹುಲ್ಚೌಂಡಿ ಪಿಲ್ಚೌಂಡಿ ಒಳ್ದು ಪಿಲಿಕದಾಲ ಬರ್ಸ ಲೆಕ್ಕನೆ ಇಜ್ಜಿ ಬಡವಾಯಿ ಕೊಡ್ಲೆ ಬರ್ಸ ತೂಬುಜವು ಬಲೆ ಜೊಪ್ಪಿ ಸೇಳೆಂಜಿ ತಂಡ ಪಿಲ್ಚೌಂಡಿ ರೆಡಿ ಎಸ್ ರೆಡಿ ದುರ್ಗಾ ಪರಮೇಶ್ವರಿ ಅಪ್ಪೆ ದುರ್ಗಾ ಪರಮೇಶ್ವರಿ ತಂಡ ಬನ್ನಿ ರೆಡಿ ಎಸ್ ಥ್ಯಾಂಕ್ ಯು ಸ್ಪರ್ಧೆಯನ್ನ ಮುಂದುವರಿಸಿ ಸರ್. ಈಗಾಗಲೇ ಮಹಾಗಣಪತಿ ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡದಲ್ಲಿ ಫಲಿತಾಂಶವನ್ನ ಮೊದಲ ಸೆಮಿಫೈನಲ್ನ ಫಲಿತಾಂಶವನ್ನ ತಾವು ನೀಡಬೇಕು. ಥ್ರೋಬಾಲ್ ವಿಭಾಗದಲ್ಲಿ ಈಗಾಗಲೇ ಎಣ್ಣೆ ಹೊಳೆ ತಂಡ ಯಾವ ತಂಡ ವಿನ್ ಆಯ್ತು? ಎಣ್ಣೆ ಹೊಳೆ ಬಾಲ ಮಹಿಳೆಯರ ವಿಭಾಗದಲ್ಲಿ ಮಹಾಗಣಪತಿ ಎಣ್ಣೆ ಹೊಳೆ ತಂಡ ಈಗಾಗಲೇ ಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಎಸ್ ಥ್ಯಾಂಕ್ ಯು. ಇದೀಗ ನಡೆಯುವ ದ್ವಿತೀಯ ಸೆಮಿಫೈನಲ್ ಪಿಲ್ಚೌಂಡಿ ಸೇಳಿಂಜೆ ಒಳ್ಳು ದುರ್ಗಾ ಪರಮೇಶ್ವರಿ ಬಚ್ಚಪ್ಪದ ಜವನ್ ಒಳ್ಳೆರೆ ಬಚ್ಚಪ್ಪದಕಲು ಅಮ್ಮ ಅಕ್ಕನಕಲು ಒಳ್ಳೆರೆ ಹೈಸ್ಕೂಲ್ ಆಗ್ಲಿಲ್ಲ. ನೋಡಿ ಥ್ರೋಬಾಲ್ ಅಲ್ಲಿ ಭಾಗವಹಿಸುವ ಮಕ್ಕಳು ಹೈಸ್ಕೂಲ್ ವಿಭಾಗದ ಬಾಲಕಿಯರ ಯಾವ ಸ್ಪರ್ಧೆಯೂ ಆಗ್ಲಿಲ್ಲ. ಪ್ರಾಥಮಿಕ ಶಾಲೆ ಮಾತ್ರ ಮಾಡಿದ್ದೇವೆ. ಯಾವುದು ಬಾಕಿ ಇದೆ ಅದೆಲ್ಲ ಏನೋ ಚಿಂತೆ ಮಾಡಬೇಡಿ, ಚಿಂತೆಯನ್ನ ಮಾಡಬೇಡಿ. ನೋಡಿ ಪುರುಷರ ವಿಭಾಗ 3 ಕಾಲಿನ ಓಟ ರೆಡಿ ಆಗಿದ್ದಾರೆ. 3 ಜೋಡಿಯಾ ಅಣ್ಣ? 3 ಜೋಡಿಯಾ? ಕಟ್ಟುವಾಗ ನೋಡ್ಕೊಳ್ಳಿ, ಬಿಡಿಸ್ಬೇಕು. 3 ಕಾಲಿನ ಓಟ ಕಾಲೇಜು ವಿಭಾಗ. ಇದೇ ರೀತಿ ಪುರುಷರ ವಿಭಾಗದ ವಾಲಿಬಾಲಿಗೆ ಇನ್ನು 5 ನಿಮಿಷದ ಅವಕಾಶ ಕೊಡ್ತೇವೆ. ತಂಡ ಇದ್ರೆ ಹೆಸರನ್ನ ನೋಂದಣಿ ಕೌಂಟರ್ ಅಲ್ಲಿ ಕೊಡಿ. ಪುರುಷರ ವಿಭಾಗದ ವೈಯಕ್ತಿಕ ಬೇಕು ಅಕ್ಕ, ಅವರಿಗೆ ಹೇಳಿ ಸಾಕಾಯ್ತು. ನಾವು ಇಲ್ಲಿ ವಾಲಂಟಿಯರ್ಸ್ ಕೊರತೆ ಇದೆ. ಯಾರು ಅಕ್ಕ ಕೊಡೆ ಹಿಡಿದವರೆಲ್ಲ ಆಚೆ ಹೋಗಿ. ಇಲ್ಲಿ ಗೆಸ್ಟ್ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಅವರಿಗೆ ಈ ಮ್ಯಾಚ್ ನೋಡ್ಲಿಕ್ಕೆ ಆಚೆ ಹೋಗಿ ಪ್ಲೀಸ್. ಅಮ್ಮೋ ಆಚೆ ಹೋಗಿ. ಅಕ್ಕ ಓ ಅಣ್ಣ ಅಂಚೆ ಬೋಲೆ ಒಂದು ಸಲ ಆಚೆ ಹೋಗಿ. ಅಲ್ಲಿ ಹೋಗಿ, ಇಲ್ಲಿ ಹೋಗ್ಬೇಕು, ಆಚೆ ಹೋಗಿ ಪ್ಲೀಸ್. 1 ನಿಮಿಷ ಆಚೆ ಹೋಗಿ. ಕಾಣುದಿಲ್ಲ, ವಿಡಿಯೋ ರೆಕಾರ್ಡ್ ಕಾಣ್ತಾನೆ ಇಲ್ಲ, ಎಲ್ಲ ಕೊಡೆ ಕಾಣ್ತಾ ಇದೆ. ಇನ್ನೂ ಆಚೆ ಹೋಗ್ಬೇಕು, ಆ ಸಂಘ ತನಕ ಹೋಗ್ಬೇಕು, ಸಂಘದ ತನಕ. ಆಚೆ ಸಂಘ ಆಚೆ ಕಳಿಸಿ ಅಣ್ಣ. ವಾಲಂಟಿಯರ್ಸ್ ಪ್ಲೀಸ್ ಆಚೆ ಕಳಿಸಿ. ಸ್ವಲ್ಪ ನೀವು ಸೈಡ್ ಹೋಗುದಲ್ಲ, ಆಚೆ ನಿಂತು ನೋಡ್ಬೇಕು. ನೋಡಿ 3 ಕಾಲು ಓಟ ಸ್ಪರ್ಧೆ ಪ್ರಾರಂಭ ಆಗಿದೆ. ಮುಕ್ತಾಯ ಹಂತಕ್ಕೆ ಯಾರು ಬಂದಿಲ್ಲ. ತೀರ್ಪುಗಾರರು ಇದ್ದೀರಾ? ಎಸ್ ರೆಡಿ, ಥ್ಯಾಂಕ್ ಯು. ಬಚ್ಚಾಪು ಟೀಮ್ ಇಲ್ವಾ? ದುರ್ಗಾ ಪರಮೇಶ್ವರಿ ಇಲ್ವಾ? ದುರ್ಗಾ ಪರಮೇಶ್ವರಿ ಇಲ್ವಾ? 1 ನಿಮಿಷ ಮ್ಯೂಸಿಕ್ ಹಾಕ್ಬಿಡಿ. ಥ್ರೋ ಬಾಲ್ ದುರ್ಗಾ ಪರಮೇಶ್ವರಿ ಟೀಮ್ ಇಲ್ವಾ? 10 ಕೌಂಟ್ ಕೊಡ್ತೇನೆ. ದುರ್ಗಾ ಪರಮೇಶ್ವರಿ 1 ಬಚ್ಚಾಪ್ ದುರ್ಗಾ ಪರಮೇಶ್ವರಿ ಥ್ರೋ ಬಾಲ್ 2 3 4 ಟೀಮ್ ಇಲ್ವಾ? 4 5 6 7 8 9 10. ಇದ್ದಷ್ಟೇ ಜನ ಆಡಿಸಿ, ಮತ್ತೆ ಕಾಯ್ಬೇಡಿ. ಆಗ ಆಡ್ಲಿಕ್ಕೆ ಬಂದಿದ್ದಾರೆ, ಇನ್ನ ಕಾಯ್ಬೇಡಿ, ಇದ್ದವರೇ ಆಡಿಸಿ ಸಾಕು. ಓಕೆ, 3 ಕಾಲಿನ ಓಟವನ್ನ ಕಾಣ್ತಾ ಇದ್ದೇವೆ. ಪ್ರಾರಂಭ ಆಗಿದೆ. ಇದೀಗ ಲಿಂಗಜ್ಜನ ಗದ್ದೆಯಲ್ಲಿ ನಡೆಯುವಂತಹ ಸ್ಪರ್ಧೆ ಕಾಲೇಜು ವಿಭಾಗದ 3 ಕಾಲಿನ ಓಟ ಮುಕ್ತಾಯ ಹಂತವನ್ನ ಕಾಣ್ತಾ ಇದ್ದೇವೆ. ಈಗ ಪುರುಷರ ವಿಭಾಗದಲ್ಲಿ ಒಂದು ಬಲ್ಲಿ ಒಂದೊಂಚೂರು ಡೇಂಜರ್ ಉಂಟು. ದಂಪತಿ ಓಟ ಒಂದು ಅಣ್ಣ ಅಕ್ಕನಕ್ಲು ದಂಪತಿ ಓಟದ ಒಂಜಿ ಕಂಡೀಷನ್ ಉಂಟು. ನಿಮ್ಮದೇ ಜೋಡಿಯನ್ನ ಕರ್ಕೊಂಡು ಬರ್ಬೇಕು. ದಂಪತಿ ಓಟ ಅಂತ ಹೇಳಿ ಜೋಡಿ ಬೇರೆ ಆಗ್ಲಿಕ್ಕಿಲ್ಲ.
ಕೆಸರು ಗೊಬ್ಬುದು ಎಲ್ಲೇ ಬಂಗಾವು ದಂಪತಿ ಓಟಕ್ಕೆ ದಂಪತಿಗಳು ಕೈ ಕೈ ಹಿಡಿದು ಜೊತೆಯಾಗಿ ಓಡಿ ಮುಕ್ತಾಯದ ಗೆರೆ ದಾಟುದು. ಎಸ್ ರೆಡಿ. ಇತ್ತೆ ಜೋಡಿ ಬರಡಿ. ದಂಪತಿ ಓಟ 3 ಕಾಲಿನ ಓಟ ಕಾಲೇಜು ವಿಭಾಗದಲ್ಲಿ ನಡೆದಿದೆ. ಬಾಲಕಿಯರದು ನಂತರ ಥ್ರೋಬಾಲ್ ಆದ್ಮೇಲೆ ಮಾಡ್ತೇವೆ. ಈಗ ದಂಪತಿ ಓಟ ಅಣ್ಣ ವಿಜೇತ್ರ ಒಮ್ಮೆ ಇಬ್ರು ಬಂದು ಹೆಸರು ಕೊಡ್ಬೇಕು. ಬನ್ನಿ ಬನ್ನಿ. ದಂಪತಿ ಓಟ ಇಲ್ಲ ಇಲ್ಲ ಕೈ ಕೈ ಹಿಡಿದು ಓಡ್ಲಿಕ್ಕೆ ಅಲ್ಲೇ ನೆಟ್ಟೆ ಬಣ್ಣದಲ್ಲೇ ರೀ. ಕೆಲವು ಜನ ಮದ್ಮೆದಾನಿ ಕೈ ಬತ್ತದರಿಗೆ ಆಯ್ಡ್ಬೇಕು ಇನ್ನೇ ಚಾನ್ಸ್ಗೆ ಅಣ್ಣ. ದಂಪತಿ ಓಟ ಕೆಲವು ಜನ ಬಣ್ಣದಲ್ಲೇ ರೀ ಮದ್ಮೆದಾನಿ ಕೈ ಬತ್ತದನು ಮಾರೆ ಆಯ್ಡ್ಬೇಕ ಕೈ ಬತ್ತರ ಅವಕಾಶನೇ ಇಚ್ಚಿ ಚಾನ್ಸ್ ಉಂಟು. ಬಲೆ ಕಂಡೋಗು ಥ್ರೋಬಾಲ್ ಮುಗಿಲಿಯಲ್ಲ ದಂಪತಿ ಓಟಕ್ಕೆ. ದಂಪತಿ ಓಟ ಯಾವ ನಿಬಂಧನೆ ಇಷ್ಟೇ ನಿಯಮ ಇಷ್ಟೇ. ದಂಪತಿಗಳು ಕೈ ಕೈ ಹಿಡಿದು ಜೊತೆಯಾಗಿ ಓಡಿ ಮುಕ್ತಾಯ ಗೆರೆಯನ್ನ ದಾಟುದು. ಕೈ ಕಟ್ಲಿಕ್ಕಿಲ್ಲ, ಕೈ ಹಿಡಿದು ಓಡ್ಲಿಕ್ಕೆ. ಅಣ್ಣ ಬಲ್ಪನಾಗ ಕೈ ಬುಡಿ ಎರಡ ಅವು ಭಂಗ ಹಾಕೊಂಡು ನಿಕ್ಲು ಏತ ಗಟ್ಟಿ ಕೈ ಪತ್ಯಾರ ನಮ್ಮ ನಿಕ್ಲು ಒಟ್ಟು ಉಲ್ಲಾರಂದು ಲೆಕ್ಕ. ಬಲೆ ದಂಪತಿ ಓಟ ಬಲೆ. ಒಂದು ಥ್ರೋಬಾಲ್ ಅಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ದಂಪತಿಗಳು, ಆದರೆ ಮಹಿಳೆಯರು ಥ್ರೋಬಾಲ್ ಆಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಹಾಗಾಗಿ ನಂತರದಲ್ಲಿ ಆ ಸ್ಪರ್ಧೆಯನ್ನು ಮಾಡ್ತೇವೆ. ದಂಪತಿ ಓಟ 40 ವರ್ಷ ಒಳಗಿನ ವಿಭಾಗ ಮತ್ತು 40 ವರ್ಷ ಮೇಲ್ಪಟ್ಟ ವಿಭಾಗ, 60 ವರ್ಷ ಮೇಲ್ಪಟ್ಟ ವಿಭಾಗ ಇದೆ. ಎಸ್ ಏನಾಯ್ತು? ಡ್ಯಾನ್ಸಾ? ರೆಡಿ. ಇತ್ತೆ ಮ್ಯೂಸಿಕ್ ಡ್ಯಾನ್ಸ್, ಬೊಕ್ಕ ಚೆಂಡೆಗೆ ಡ್ಯಾನ್ಸ್. ಚೆಂಡೆ ತಗಲು ರೆಡಿ ಅವಡು. 5 ನಿಮಿಷ ಮ್ಯೂಸಿಕ್ ಇಲ್ಲ. ಅಲ್ಲಿ ಪುರುಷರಿಗೆ ಮಾತ್ರ 60 ಒಬ್ಬರಿಗಾದ್ರೂ ಸಾಕು. ಒಂದೇ ಒಂದಾಗ್ಬೇಕು, ಒಬ್ಬರಾರು 40 ಆಗ್ಬೇಕು. ಆಯ್ತಾ? ಅದರಲ್ಲಿ ಹೊಡೆದಿದ್ರಲ್ಲ, ಇದರಲ್ಲಿ ಹೊಡೆದ ಅಣ್ಣ. ಬಲೆ 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 ಅಲ್ಲ ಮ್ಯೂಸಿಕ್ ಮಾಡಿರಿ, ಡ್ಯಾನ್ಸ್ ಮಾಡ್ಬೋದು. ತುಂಬಲೆ ತುಂಬಲೆ ಅಣ್ಣ. ಪಂಜಾಯ್ ನಕ್ಲು ಹೆಂಗಸರು ಮುಂದೆ ಬನ್ನಿ. ನಾನು ಎಲ್ಲ ತುಳುವಲ್ಲಿ ಹೇಳಿದ್ರೆ ಸ್ವಲ್ಪ ಕುಂದಾಪುರ ಭಾಗದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕಾಣ್ತದೆ. ಮುಂದೆ ಬನ್ನಿ, ಡ್ಯಾನ್ಸ್ ಬನ್ನಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಮಹಿಳೆಯರು ಇಲ್ಲಿ ಬನ್ನಿ, ನೀವು ಯಾರಂತ ಗೊತ್ತಾಗ್ಬೇಕಲ್ಲ. ಓಡಿ ಬನ್ನಿ, ಓಡೋಡಿ ಬನ್ನಿ. ಒಂಚೂರು ಮ್ಯೂಸಿಕ್ 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 ಅಣ್ಣ ಮ್ಯೂಸಿಕ್. ರಂಜಿತ್ ಹೆಗಡೆ ಗುಡ್ಲಕ್ ಇವರು ವೇದಿಕೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಊಟೋಪಚಾರದ ಜವಾಬ್ದಾರಿಯನ್ನ ಪಡೆದಂತ ರಂಜಿತ್ ಹೆಗಡೆ ಅವರು ದಯವಿಟ್ಟು ಒಮ್ಮೆ ಇಲ್ಲಿ ಬಂದು ಹೋಗಿ. ಬಂಧುಗಳೇ, ನಾವು ಮ್ಯೂಸಿಕ್ ಅನ್ನು ಹಾಕ್ತೇವೆ, ತಾವು ಎಲ್ಲ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ಯಾಕೆ ನಾವು ಹಿಂದೆ ಹೋಗುದು? ನಾವು ಡ್ಯಾನ್ಸ್ ಮಾಡ್ತೇವಂತೆ, ಹಿಂದೆ ಯಾಕೆ ಹೋಗುದು? ವಿಡಿಯೋದಲ್ಲಿ ನಿಮ್ಮ ಮುಖ ಪರಿಚಯ ಆಗ್ತಾ ಇಲ್ಲ, ಯಾರಂತ ಗೊತ್ತಾಗೋದಿಲ್ಲ. ಕೆಸರುಂಟಲ್ಲ, ವಿಡಿಯೋ ಸರಿ ಬರುದಿಲ್ಲ. ರೆಡಿ? ಯಾವುದು? ಚೆಂಡನ ಮ್ಯೂಸಿಕ? ಓ ರಡ್ಲಾ ಬೊಕ್ಕವು. ಚೆಂಡೆ ರೆಡಿಯಾ? ಚೆಂಡೆ ರೆಡಿಯಾ? ಮ್ಯೂಸಿಕ್ ಬೋರ್ಡಾ? ಅಣ್ಣ ಕಾರ್ಡ್ಲೆಸ್ ಮೈಕ್ ಕೊಡಿ.
ಕಾರ್ಡ್ಲೆಸ್ ಮೈ ಕೊಂಚ ಕೊರ್ಲೆ ಅಡಿಗೆ ಚಂಡೆ ಅಡಿಗೆ ಚಿಕ್ ಚಿಕ್ ಹಾಲ್ ಫಸ್ಟ್ ಚಂಡೆ ಬೊಕ್ಕ ಮ್ಯೂಸಿಕ್. ಎಸ್ ರೆಡಿ. ಅಕ್ಕನಕ್ಕಳು ಬೇಜಾರು ಮಲ್ಪಡಿ. ಥ್ರೋ ಬಾಲ್ ಗೋಪಲೆ ಬಕ್ಕ ನಿಕ್ಲೆಗೋಸ್ಕರ ಅರ್ಧ ಗಂಟೆ ಬಾಡ್ಗ ಮ್ಯೂಸಿಕ್. ಎಸ್ ರೆಡಿ ಅಣ್ಣ ಬನ್ನಿ ಬನ್ನಿ ಬನ್ನಿ. ಪೂರ ಲಿಂಗ ಜನ ಕಂಡು ಬರಡು. ಸರಿ ನಲ್ಪಲೆ ನಿಧಿ ಉಂಟು, ಕಾಸದ ಗಂಟು ಉಂಟು, ಹಣದ ಕಟ್ಟಿದೆ. ನಿಧಿ ಶೋಧ ಮಾಡಿ, ಡ್ಯಾನ್ಸ್ ಮಾಡಿ. ಎಸ್ ರೆಡಿ. ರೆಡಿ. ಬಲೆ 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 ಪೂರ ಹಾಕೊಡೋರ ಅದಕ್ಕ ಈತೆ ಜವನೇರ. ಚಿಕ್ಕ ಚಿಕ್ಕ ಮಕ್ಕಳು ಬನ್ನಿ ಡ್ಯಾನ್ಸ್ ಮಾಡಿ. ಬಲೆ ಅಣ್ಣ ಬನ್ನಿ ಡ್ಯಾನ್ಸಿಗೆ. ಇವತ್ತು ಮಾತ್ರ ಅವಕಾಶ, ನಾಳೆ ಇಲ್ಲ. ಭಲೆ 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 ಭಲೆ. ಓಡೆ ಹೋಯ್ ನಿದಲೆ ನಿದಲೆ ಓಯ್ ಮುಂಬಲೆ ಮುಂದೆ ಬನ್ನಿ ಮುಂದೆ ಬನ್ನಿ. Yes, thank you. Next, music. Let's ready. Music ready. Music ready. ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ. Thank you. Yes, thank you, Chande, thank you, thank you. Javanere.
ಎಸ್, ನಮ್ಮ ಈ ಒಂದು ಕೂಟಕ್ಕೆ ಮತ್ತೆ ಮ್ಯೂಸಿಕ್ ಹಾಕ್ತೇವೆ. ಒಂದು ನಿಮಿಷ ನಿಲ್ಲಿ, ಅಲ್ಲೇ ಇಲ್ಲಿ. ನಮ್ಮ ಈ ಒಂದು ಕೆಸರದ ಗೊಬ್ಬು ಕೂಟಕ್ಕೆ ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆಬಾಗಿಲು ಇದರ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಉದಯ್ ಕುಮಾರ್ ಹೆಗಡೆ ಯರ್ಪಾಡಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಸ್, ಮ್ಯೂಸಿಕ್ ರೆಡಿ, 1 2 3 ಸ್ಟಾರ್ಟ್. ಎಸ್ ಕಮ್ ಆನ್. ಮುಂದೆ ಪುರುಷರ ವಾಲಿಬಾಲ್ ಪ್ರಾರಂಭ ಆಗ್ತದೆ. ಹೆಸರು ಕೊಡುವವರು ಕೊಡಿ, ಅಲ್ಲೇ ಹೆಸರು ಕೊಡುವವರು ಬೇಗ ಕೊಡಬೇಕು. ವಾಲಿಬಾಲ್ ಎಸ್, ಪಿಲ್ಚೌಂಡಿಲ್ಲ ದುರ್ಗಾ ಪರಮೇಶ್ವರಿಲ್ಲ, ಪಿಲ್ಚೌಂಡಿಲ್ಲ ದುರ್ಗಾ ಪರಮೇಶ್ವರ. ಟಚ್ ಔಟ ಅಂದಪ್ಪ, ನಮಗೊಬ್ಬನಾಗ ಇಚ್ಛೆ ಇತ್ತಂడి. ಎಸ್ ರೆಡಿ. ಅರೆ ಬಾಲರ ಪತ್ತೋಡು ಅಕ್ಕೋಡು. ಎಸ್, ಬಹಳ ಜಿತಾಜಿತಿಯ ಸ್ಪರ್ಧೆಯನ್ನ ಕಾಣ್ತಾ ಇದ್ದಾವೆ. ಸೀನಪ್ಪ ಹೆಗಡೆ ಗದ್ದೆಯಲ್ಲಿ ಸೀನಜ್ಜ, ಅಜ್ಜರ್ನ ಆಶೀರ್ವಾದ ಇತ್ತನ ದಾನ ಮಲ್ಪೋದಿ. ಅಲ್ಲೇ ಬೋಲ್ತಲೆ. ಅರೆ ಪಿಲ್ಚಾಂಡಿ ಸೇಳೆಂಜಲ ದುರ್ಗಾ ಪರಮೇಶ್ವರಿ ಬಚ್ಚಪುಲ. ಭಾರಿ ಭಾರಿ ಜೋರುಂಟು ಮ್ಯಾಚ್. ಯಾನು ಡ್ಯಾನ್ಸ್ ಮಲ್ಪರ ಮಾಡ್ತಾನ ಅಣ್ಣ, ಕೆಸರಡು ಗೋಪರ ಮಾಡ್ತಾನ ಡ್ಯಾನ್ಸ್. ಥ್ಯಾಂಕ್ ಯು. ಈಗಾಗಲೇ ಮಹಾಗಣಪತಿ ಎಣ್ಣೆ ಹೊಳೆ ಫೈನಲ್ಗೆ ಅರ್ಹತೆಯನ್ನು ಪಡೆದಿದೆ. ಈ ಎರಡು ತಂಡಗಳಲ್ಲಿ ಯಾರು ಇರಬೇಕು? ಒಂದೆಡೆ ಸೇಳಂಜೆ, ಇನ್ನೊಂದೆಡೆ ಬಚ್ಚಪ್ಪ. ದ್ವಿತೀಯ ಸೆಮಿಫೈನಲ್. ಸಡ ಕ್ಲಾಸ್. ಎಸ್, ವೇಟ್ 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 ವೇಟ್, ಟೈಮ್ ಔಟ್. ಓಕೆ, ಎಸ್, ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು. ಇನ್ನು ಅರ್ಧ ಗಂಟೆ ಬಿಟ್ಟು ನೀವು ಕುಣಿಯೋದಿಲ್ಲ. ಮಹಿಳೆಯರಾದ್ರೂ ಕುಣಿತಾ ಇದ್ದಾರೆ, ಪುರುಷರು ಹೊಡೆಯುತ್ತೀರಣ್ಣ, ಜವಾನರು ಹೊಡೆಯುತ್ತೀರಿ. ಆತ್ಮೀಯ ಬಂಧುಗಳೇ, ಈ ಒಂದು ಕೂಟವನ್ನ ಯಾಕೆ ಆಯೋಜನೆ ಮಾಡಿದ್ದೇವೆ ಅಂದ್ರೆ, ಕ್ರೀಡೆಯಲ್ಲಿ ಸಂಘಟನೆ ಬಹಳ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನಾವು ಇಂದು ನೋಡ್ಬೋದು, ಇಲ್ಲಿ ಈ ತನಕ ಯಾವುದೇ ಸಂಘದ ಕಾರ್ಯ ಇಲ್ಲದಿದ್ದವರು ಕೂಡ ಇಂದು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಶಂಕರನಾರಾಯಣದಿಂದ ಸಾಮಾನ್ಯ ತೆಂಗಕಾರಂದೂರು ತನಕ ಇರುವಂತ ಎಲ್ಲ ಸಮಾಜ ಬಂಧುಗಳು ಹೆಬ್ರಿ ವಲಯದ ಆಯೋಜನೆಯಲ್ಲಿರುವಂತಹ ಆಟಿಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿದಂತ ಎಲ್ಲ ಬಂಧುಗಳಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಬಯಸಿಕೊಂಡು ನಿಧಿ ಇಟ್ಟಿದ್ದೇವೆ. ದುಡ್ಡಿನ ಜಡ್ಡಿನ ಈ ಜಾಗದಲ್ಲಿ ದುಡ್ಡಿನ ಗಂಟನ್ನ ಇಟ್ಟಿದ್ದೇವೆ. ನಿಧಿ ಸಿಕ್ಕಿದ್ರೆ ಕೂಡಲೇ ಹಿಡ್ಕೊಂಡು ಓಡೋಡಿ ಬನ್ನಿ ವೇದಿಕೆಗೆ. ಬಂದಾಯ್ತಾ? ಯಾನ್ ಏರ ಬಂಡೇರಿ ನಿಧಿ ತೊಂಜಿ ಅನೌನ್ಸ್ ಮಲ್ಪಲೆ ಬಂಡೆ ಅತ್ತು ನಿಧಿ ಏಗೋ ತಿಕ್ಕದನಿಗೆ ತುಕ. ಈಗಾಗಲೇ ಪಿಲ್ಚೌಂಡಿ ಸೇಳೆಂಜೆ ವಿಜೇತರಾಗಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಮುಂದೆ ಮಹಾಗಣಪತಿ ಎಣ್ಣೆಹೊಳೆಯ ವಿರುದ್ಧವಾಗಿ ಫೈನಲ್. ಮುಂದೆ ಥ್ರೋಬಾಲ್ ಫೈನಲ್, ಎಣ್ಣೆಹೊಳೆ ವಿರುದ್ಧವಾಗಿ ಪಿಲ್ಚೌಂಡಿ ಸೇಳೆಂಜೆ.
5 ನಿಮಿಷದ ಬಳಿಕ ಫೈನಲ್ ಪ್ರಾರಂಭ ಆಗ್ತದೆ. ದಯವಿಟ್ಟು ಅಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ವಾಲಿಬಾಲಿಗೆ ಕೊನೆಯ 5 ನಿಮಿಷ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಯಾರು ತಂಡ ಕೊಡ್ಲಿಕ್ಕೆ ಇಲ್ಲಿ ನೋಂದಣಿ ಕೌಂಟರ್ ಅಲ್ಲಿ ಬಂದು ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಬಂಧುಗಳೇ, ನಿಧಿ ಶೋಧದಲ್ಲಿ ವಿಜೇತರಾಗಿದ್ದಾರೆ. ಅವರ ಹೆಸರನ್ನ ನಾವು ಪ್ರಕಟಿಸ್ತಾ ಇದ್ದೇವೆ. ಪ್ರಸಾದ್ ಹೆಗಡೆ, ಚನ್ನಪ್ಪ ಹೆಗಡೆ, ರಂಗನಮಕ್ಕಿ ಹೆಬ್ರಿ ವಿಜೇತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಬಂಧುಗಳೇ, ಅದರಲ್ಲಿ ದುಡ್ಡಿನ ಗಂಟೆ ಇರಲಿಲ್ಲ, ಅದರಲ್ಲಿ ಇದ್ದದ್ದು ಕೆಸರು, ಮಣ್ಣು ಮಾತ್ರ ಇದ್ದದ್ದು. ಯಾಕೆಂದ್ರೆ ದುಡ್ಡಿನ ಜಡ್ಡಿನ ಈ ಮಣ್ಣು ಆ ದುಡ್ಡಿಗಿಂತ ಬೆಲೆ ಬಾಳುವಂತದ್ದು. ಅದಕ್ಕಾಗಿ ಮಣ್ಣನ್ನು ತುಂಬಿಸಿ ಅದರಲ್ಲಿ ಇಟ್ಟಿದ್ದೆವು. ಅವರಿಗೆ ಸಮಾರೋಪದಲ್ಲಿ ಬಹುಮಾನವನ್ನೇ ನೀಡಿ ಗೌರವಿಸಲಾಗುವುದು. ಎಸ್, ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ತಯಾರಿಯನ್ನು ಗೊಳಿಸಬೇಕು. ಹಗ್ಗ ಜಗ್ಗಾಟಕ್ಕೆ ಭಾಗವಹಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ನಿಮಗೆ 10 ನಿಮಿಷದ ಕಾಲಾವಕಾಶ ಕೊಡ್ತಾ ಇದ್ದೇವೆ. ಪುರುಷರ ವಿಭಾಗದಲ್ಲಿ ಗುಂಪು ಸ್ಪರ್ಧೆಯಲ್ಲಿ ಆಗುವಂತಹ ಸ್ಪರ್ಧೆಗಳು ವಾಲಿಬಾಲ್ ಮತ್ತು ಹಗ್ಗ ಜಗ್ಗಾಟ. ವಾಲಿಬಾಲಿಗೆ ಕೊನೆಯ 1 ನಿಮಿಷ ಮಾತ್ರ ಇರುವಂತದ್ದು. ತಳಕು ಪಟ್ಟಿ ಸಿದ್ಧಪಡಿಸ್ತೇವೆ. ಅದೇ ರೀತಿ ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟಕ್ಕೆ ಹೆಸರನ್ನ ಕೊಡಿ. ಇನ್ನು 5 ನಿಮಿಷದಲ್ಲಿ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ನ ತಳಕು ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ. ಎಸ್, ನಮ್ಮ ಮತ್ತೆ ವಿಶೇಷವಾದಂತ ಸ್ಪರ್ಧೆ ಇದೆ, ಗರ್ಗರ್ ಮಂಡಲ. ಅದು ಮತ್ತೆ ಯಾಕಂದ್ರೆ ಹಗ್ಗ ಜಗ್ಗಾಟಕ್ಕಿಂತ ಮುಂಚೆ ಅದು ನಮ್ಮ ಹೈಸ್ಕೂಲ್ ವಿಭಾಗದಿಂದ ಬಾಲಕಿಯರ ಸ್ಪರ್ಧೆ ಬಾಕಿಯಾಗಿದೆ, ವೈಯಕ್ತಿಕ ಸ್ಪರ್ಧೆ. ನೋಡಿ, ಅಲ್ಲಿ ಫೈನಲ್ಗೆ ಅರ್ಹತೆಯನ್ನು ಪಡೆದಂತ 2 ತಂಡದಲ್ಲಿ ಹೈಸ್ಕೂಲ್ನವರು ಇದ್ದಾರಾ? ಗರ್ಲ್ಸು ಇಲ್ಲದ್ರೆ ವೈಯಕ್ತಿಕ ಸ್ಪರ್ಧೆಯನ್ನು ಮಾಡ್ತೇವೆ. ಅದು ಅಲ್ಲಿ ಕೊಡ್ಬೇಕು, ಇಲ್ಲಿ ಕೊಟ್ಟದವರು ಅಲ್ಲೇ ಕೊಡಿ, ಅಲ್ಲೇ ಕೊಡಿ, ಅಲ್ಲೇ ಕೊಡಿ. ಥ್ರೋಬಾಲ್ ಫೈನಲ್ ಮೊದಲ ಕಲೆ. ನೋಡಿ, ಥ್ರೋಬಾಲ್ ಫೈನಲ್ ಬಂದದ್ರಲ್ಲಿ ಯಾರಾದ್ರೂ ಹೈಸ್ಕೂಲ್ ನ ಮಕ್ಕಳು ಓಟದಲ್ಲಿದ್ದವರು ಇದ್ದಾರಾ? ಇದ್ದೀರಾ? ಓಕೆ, ಹಾಗಾದ್ರೆ ಫೈನಲ್ ಮಾಡುವ. ಅಣ್ಣ, ಬಾಯ್ಸ್ ಈಚೆ ಬನ್ನಿ, ಬಾಯ್ಸ್ ಈಚೆ ಬನ್ನಿ. ನೀವು ಮಹಿಳೆಯರ? ಅಲ್ಲಿ ಮಹಿಳೆಯರ ಆಡುದು? ಸೀನಜ್ಜನ ಗದ್ದೆಯಲ್ಲಿ ಅಂಕಣದಲ್ಲಿ ಮಹಿಳೆಯರು ಆಡ್ತಾ ಇರೋದಾ? ಹುಡುಗಿಯರ? ಅದು ಯಾರು ಆಡುದು? ಹುಡುಗಿಯರು. ಅಣ್ಣ, ನೀವು ಹುಡುಗಿಯರ? ಹುಡುಗಿಯರ ಆಡುದು? ಅಣ್ಣ, ನೀವು ಗರ್ಲ್ಸಾ ಅಲ್ಲಿ ಆಡ್ತಾ ಇರೋದು? ಥ್ರೋಬಾಲ್ ಕೋರ್ಟ್ ಅಲ್ಲಿ ಗರ್ಲ್ಸ್ ಆಡ್ತಾ ಇರೋದಾ? ಅಣ್ಣ, ಅವರನ್ನ ಹಿಂದೆ ಕಳಿಸಿ, ನಟ್ಟೆಲ್ಲ ಹಾಳು ಮಾಡ್ತಾರೆ, ಈಚೆ ಕಳಿಸಿ. ಓಕೆ, ಫೈನಲ್ ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲಿಗೆ ಫೈನಲ್ ಕರೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಪ್ರಾರಂಭಿಸಿ ಸರ್, ವಿಶ್ರಾಂತಿ ಸಾಕು, ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲ ಸ್ಪರ್ಧೆಗಳು ಆಗಬೇಕು. ಹಗ್ಗ ಜಗ್ಗಾಟಕ್ಕೆ ಹೆಸರನ್ನು ನೋಂದಾಯಿಸುವವರು ಪುರುಷರ ಮತ್ತು ಮಹಿಳೆಯರದ್ದು ಎಲ್ಲ ಹೆಸರು ಕೊಡಿ. ವಾಲಿಬಾಲ್ ಆಟ ಆಡ ಮೇಲೆ ಸಾಕಾಗುದಿಲ್ಲ, ಅಷ್ಟೇ ಮಾಡಿ, ಜಾಸ್ತಿ ಮಾಡ್ಲಿಕ್ಕಿಲ್ಲ. 8 ಪ್ಲಸ್ 1 ಹಗ್ಗ ಜಗ್ಗಾಟದ ತಂಡದವರಿಗೆ 8 ಪ್ಲಸ್ 1 ಒಟ್ಟು 9 ಮಂದಿ. ಒಬ್ಬ ಕೋಚ್, ಅವನು ಆಡ್ಬೋದು. ನೋಡಿ, ಹಗ್ಗ ಜಗ್ಗಾಟ ಮಹಿಳೆ ಮತ್ತು ಪುರುಷರಿಗೆ 8 ಪ್ಲಸ್ 1 9 ಜನ. 8 ಜನ ಹಗ್ಗ ಎಳಿಲಿಕ್ಕೆ ಯಾರಾದ್ರೂ ಏನಾದ್ರು ಇಂಜೂರ್ ಆದ್ರೆ ಅಥವಾ ಬದಲಿ ಆಟಗಾರರು ಬಯಸಿದಲ್ಲಿ ಅವರು ಒಬ್ಬರನ್ನ ಚೇಂಜ್ ಮಾಡ್ಬೋದು, ಅಷ್ಟೇ, ಒಂದೇ ಚೇಂಜ್ ಮಾಡ್ಲಿಕ್ಕೆ. ಹಗ್ಗ ಜಗ್ಗಾಟದ ಜವಾಬ್ದಾರಿಯನ್ನು ತಗೊಂಡು ಅವರಲ್ಲಿ ಗೂಟವನ್ನು ಹಾಕಿ ಪುರುಷರ ಹಗ್ಗ
ಎಸ್, ಇಲ್ಲಿ ಪ್ರವೀಣಣ್ಣ ಹಗ್ಗ ಜಗ್ಗಾಟ, ಸಾರಿ ವಾಲಿಬಾಲ್ ಪಿಕ್ಚರ್ಸ್ ಹಾಕಿ. ಎಸ್, ಇರಿ, ತೊಂದರೆ ಇಲ್ಲ. ಒಮ್ಮೆ ಸ್ಪಷ್ಟವಾಗಿ ಕೇಳಿ, ವಾಲಿಬಾಲ್ ಪುರುಷರಲ್ಲಿ 11 ತಂಡ ಇದೆ. ಸೀತಾನಾದಿ ಕಿಂಗ್ಸ್, SLN ಫ್ರೆಂಡ್ಸ್, ಹೆರ್ಮುಂಡೆ ಬ್ರದರ್ಸ್, ಕೊಳಂಬೆ ಫ್ರೆಂಡ್ಸ್, ಚಂದುಗುಂಡು ಫ್ರೆಂಡ್ಸ್, ಪಿಲ್ಚೌಂಡಿ ಸೆಳಿಂಜೆ, ರಂಜಿತ್ ಹೆಗಡೆ ಫ್ರೆಂಡ್ಸ್, ಹುಲಿಪಾಂಜರ ಜಡ್ಡು ಫ್ರೆಂಡ್ಸ್, ಹೆಗ್ಡೆ ಬ್ರದರ್ಸ್ ಎ ಹೆಬ್ರಿ, ಹೆಗ್ಡೆ ಬ್ರದರ್ಸ್ ಬಿ ಹೆಬ್ರಿ, ದುಡ್ಡಿನ ಜಡ್ಡು ಫ್ರೆಂಡ್ಸ್. ಎಲ್ಲ ತಂಡ ಇದೆ, ಹೌದಲ್ಲ? ಯಾವುದು? ನೀವು ಕೊಳಂಬೆ ಒಂದು ಕೊಟ್ಟಿದ್ರಿ, ಹಗ್ಗ ಜಗಟವಾ? ಅಲ್ಲಿ ಇದು ವಾಲಿಬಾಲ್. ವಾಲಿಬಾಲ್ ಯಾವುದು? ಹೆಬ್ರಿ ಯಾವುದು? ಹೆಗ್ಡೆ ಬ್ರದರ್ಸ್ ಎ ಮತ್ತೆ ಬಿಯಾ? ಅಣ್ಣ ಪಿಕ್ಚರ್, ಪ್ರವೀಣನ ಒಮ್ಮೆ ಇಲ್ಲಿ ಬನ್ನಿ, ಇದೊಂದು ಪಿಕ್ಚರ್ಸ್ ಹಾಕಿ. ಕೊಳಂಬೆ ಆಡ್ತೀರಾ? ಹಗ್ಗ ಜಗ್ಗಾಟ ವಾಲಿಬಾಲ್ ಆಡ್ತೀರಾ? ಸರಿ, ಪಿಕ್ಚರ್ಸ್ ಹಾಕಿ, ಎಲ್ಲದಕ್ಕೆ ಹಾಕಿ. ಪ್ರವೀಣಣ್ಣ, ಅಮೃತ ಭಾರತೀಯ ವಿದ್ಯಾಸಂಸ್ಥೆ ದೈಹಿಕ ಒಂದು ಪಿಕ್ಚರ್ಸ್ ಹಾಕಿ ವಾಲಿಬಾಲ್ ಪ್ಲೀಸ್. 11 ತಂಡ ಇದೆ, ಬನ್ನಿ. ಎಸ್, ಆತ್ಮೀಯ ಬಂಧುಗಳಿಗೆ ಒಂದು ಸಿಹಿ ಸುದ್ದಿ, ಮಧ್ಯಾಹ್ನದ ಭೋಜನ ಸಿದ್ಧವಾಗಿದೆ. ಭೋಜನದ ಕೌಂಟರ್ ಓಪನ್ ಆಗಿದೆ. ಊಟವನ್ನ ಮಾಡಿ ಮತ್ತೆ ಬನ್ನಿ, ಆಟ ಆಡುವ. ಎಲ್ಲರೂ ಹೋಗ್ಬೇಡಿ, ಆಟದವರು ಆಟ ಮುಂದುವರಿಸ್ತಾ ಇರ್ತೇವೆ. ಊಟಕ್ಕೆ ಹೋಗೋರು ಊಟಕ್ಕೆ ಹೋಗಿ, ಆಟಕ್ಕೆ ಆಡೋರು ಆಡ್ತಾ ಇರಿ, ಆಟ ನಿಲ್ಲಿಸುವುದಿಲ್ಲ. ಅಲ್ಲಿ 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 ವಾಲಿಬಾಲ್ ಟೀಮ್ನವರು ಯಾವುದೇ ಊಟದ ವಿರಾಮ ಅಂತ ಇಲ್ಲ. 11 ತಂಡ ಇದೆ. ಬೆಸ್ಟ್ ಆಫ್ 1 ಸೆಟ್. ಅದು ಸಂಘಟಕರ ಜೊತೆ ಚರ್ಚಿಸಿ 15-25 ನೋಡ್ತೇವೆ ಅಂಕ. ಎಸ್, ನೋಡಿ, ಥ್ರೋ ಬಾಲ್ ಮುಗಿದ ತಕ್ಷಣ ಕೇಳಿ, ಸ್ಪಷ್ಟವಾಗಿ ಕೇಳಿ. ಥ್ರೋ ಬಾಲ್ ಮುಗಿದ ತಕ್ಷಣ ಮಹಿಳೆಯರ ವಿಭಾಗದ ಹೈಸ್ಕೂಲು ವಿಭಾಗದಿಂದ ಸ್ಪರ್ಧೆ ಬಾಕಿಯಾಗಿದೆ, ವೈಯಕ್ತಿಕ ಸ್ಪರ್ಧೆ. ಅದು ಲಿಂಗಜ್ಜನ ಗದ್ದೆಯಲ್ಲಿ ಆಗ್ತದೆ. ಯಾರು ಕೂಡ ಅದರಲ್ಲಿ ಊಟದಲ್ಲಿದ್ದೇವೆ, ಇನ್ನೊಂದು ವಿಷಯ ಏನು ಹೇಳಲಿಕ್ಕಿಲ್ಲ. ಎಸ್, ನೋಡಿ ಬಂಧುಗಳೇ, ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ಸಂಘದ ಮೇಲೆ ಬಹಳಷ್ಟು ಪ್ರೀತಿಯನ್ನ ಇಟ್ಟು ಮಂಗಳೂರಿನಿಂದ ಇಂಜಿನಿಯರ್ ಅನಿಲ್ ಅಣ್ಣ ಬರ್ತಾ ಇದ್ದಾರೆ. ನಮ್ಮ ಆಟಿದ ಕೂಟವನ್ನ ನೋಡಬೇಕು ಎನ್ನುವಂತ ಬಹಳ ಆಸೆಯಿಂದ ನಮ್ಮ ಸಂಸ್ಥೆ ಮೇಲೆ ಬಹಳ ಪ್ರೀತಿ ಇಟ್ಟು ಮಂಗಳೂರಿಂದ ಒಬ್ಬ ಹೆಸರಾಂತ ಇಂಜಿನಿಯರ್ ಅನಿಲ್ ಹೆಗ್ಡೆ ಅವರು ಆಗಮಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಅವರೆಲ್ಲರನ್ನ ಈ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ಸರಿಯಾಗಿ 2 ಗಂಟೆಗೆ ಆಗ್ತದೆ ಮಹಿಳೆಯರದು. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ 2 ಗಂಟೆಗೆ, ಪುರುಷರ ವಿಭಾಗದ ಹಗ್ಗ ಜಗ್ಗಾಟ 3 ಗಂಟೆಗೆ. ಒಮ್ಮೆ ಪ್ರತ್ಯಕ್ಷ ಇಲ್ಲಿ ಬನ್ನಿ, ಇಲ್ಲಿ ಬಾ.
ಮಂಗಳೂರು ಕ್ಯಾಟ್ ಸೆಂಟರ್ನ ಉದ್ಯಮಿ, ನಮ್ಮ ಸಮುದಾಯದ ಒಬ್ಬ ಹೆಸರಾಂತ ಇಂಜಿನಿಯರ್, ನಮ್ಮ ಹೆಗ್ಗಡೆ ಸಮುದಾಯಕ್ಕೆ ಬಹಳಷ್ಟು ಮಹಾದಾನಿಯಾದಂತಹ ಶ್ರೀ ಅನಿಲ್ ಹೆಗಡೆ ಮಂಗಳೂರು ಅವರು ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಪ್ರವೀಣ್ ಹೆಗಡೆ ಅವರು ಅಧ್ಯಕ್ಷರು ಒಮ್ಮೆ ಇಲ್ಲಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕೂತ್ಕೊಳ್ಳಿ. ಬಂಧುಗಳೇ, ನಮ್ಮ ಎಲ್ಲ ದೃಶ್ಯಾವಳಿಗಳನ್ನ ನೇರವಾಗಿ ತುಳುನಾಡ ವಾರ್ತೆ ಕಾರ್ಕಳ ಇವರಲ್ಲಿ ಟಿವಿಗಳಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ನಿಮಗೆಲ್ಲ ತಿಳಿದಿದೆ. ನಿನ್ನೆ ನಾವು ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಚಾರವನ್ನ ತಿಳಿಸಿದ್ದೇವೆ. ನಮ್ಮ ಎಲ್ಲ ದೃಶ್ಯಾವಳಿಗಳನ್ನ ನೇರ ಪ್ರಸಾರ ಮಾಡ್ತಾ ಇರುವವರು ತುಳುನಾಡ ವಾರ್ತೆ ಕಾರ್ಕಳ ಇವರು. ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಲೋ ಪ್ರಣೀಲ್ ಅವರೇ, ಪ್ರಣೀಲ್ ಎಸ್, ವಾಲಿಬಾಲ್ ತಳುಕುಪಟ್ಟಿ ಸಿದ್ಧವಾಗ್ತಾ ಇದೆ. ಎಲ್ಲ ನಿಯಮ ಪ್ರಕಾರವಾಗಿ ತಳುಕುಪಟ್ಟಿಯನ್ನು ಹಾಕ್ತೇವೆ. ಎ ಬಿ ಇದ್ದಾಗ ಒಂದು ಎ ಪೂಲ್ ಅಲ್ಲಿ ಒಂದು ಬಿ ಪೂಲ್ ಅಲ್ಲಿ ಹಾಕ್ತೇವೆ. ಒಟ್ಟು 12 ಎಷ್ಟು ತಂಡ? 10 ತಂಡಗಳು ಈ ಕೂಟದಲ್ಲಿ ವಾಲಿಬಾಲ್ ಪಂದ್ಯದಲ್ಲಿ ಭಾಗವಹಿಸ್ತಾ ಇದೆ. ಈ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವವರು ರೋಟರಿ ಕೇಂದ್ರೀಯ ವಿದ್ಯಾಸಂಸ್ಥೆ ಮೂಡುಬಿದಿರೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಹರೀಶ್ ಚಂದ್ರ ಮತ್ತು ರೋಟರಿ ಮೂಡುಬಿದಿರೆ ಇದರ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ದೀಕ್ಷಿತ್ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಸರ್ ಊಟವನ್ನ ಮಾಡಿ 5 ನಿಮಿಷದಲ್ಲಿ ವಾಲಿಬಾಲ್ ಸ್ಟಾರ್ಟ್ ಆಗುತ್ತೆ. ಬೆಸ್ಟ್ ಆಫ್ 1 ಸೆಟ್ ಇರೋದು ಅದು ಕೂಡ. ನೋಡಿ, ಹೈಸ್ಕೂಲ್ ವಿಭಾಗದ ಬಾಲಕಿಯರು ವೈಯಕ್ತಿಕ ಸ್ಪರ್ಧೆ ಕೆಸರು ಗದ್ದೆ ಓಟಕ್ಕೆ ರೆಡಿಯಾಗಿ. ನಿಮ್ಮ ಸ್ಪರ್ಧೆ ಬಾಕಿ ಇದೆ. ಎಸ್, ರೆಡಿ? ಹೈಸ್ಕೂಲ್ ಗರ್ಲ್ಸ್ ಕೆಸರು ಗದ್ದೆ ಓಟ. ನೋಡಿ ಮಕ್ಕಳೇ, ಕೆಸರಲ್ಲಿ ಹೊಡ್ಕೊಳ್ತೀರಿ ಅಲ್ಲಿ. ಹಲೋ, ಕೆಸರಲ್ಲಿ ಯಾಕೆ ಹೊಡ್ಕೊಳ್ಳೋದು? ಆಟ ಆಡಿ. ಅಲ್ಲಿ ದೊಡ್ಡವರು ಸ್ವಲ್ಪ ನೋಡ್ಬೇಕಾಯ್ತಾ, ಕಣ್ಣಿಗೆ ಮೆದ್ರೆ ಮತ್ತೆ ಹಾಸ್ಪಿಟಲ್ ಹೋಗ್ಬೇಕಾಗ್ತದೆ. ಆಡಿ, ಕೆಸರನ್ನ ಕಣ್ಣಿಗೆಲ್ಲ ಹೊಡಿಬೇಡಿ. ಇದು ಕೆಸರದ ಗೋಪು, ಕೆಸರದ ಪೆಟ್ಟತ್ತು. ಎಸ್, ರೆಡಿ? ಇಲ್ಲಿ ಥ್ರೋ ಬಾಲ್ ಮುಗ್ದಿದೆ, ಅದನ್ನ ಒಮ್ಮೆ ಇಲ್ಲಿ ತಂದು ಕೊಡಿ ಅಣ್ಣ. ಶಬರೀಶ್, ಆ ಥ್ರೋ ಬಾಲ್ ತಂದು ಒಳಗಿಡಿ. ಅಲ್ಲಿ ಇಟ್ಟರೆ ಮತ್ತೆ ಆಟವೇ ಜಾಸ್ತಿ ಆಗ್ತದೆ. ಇನ್ನು ಮುಂದೆ ಒಂದೆಡೆ ಪುರುಷರ ವಿಭಾಗದ ವಾಲಿಬಾಲ್, ಇನ್ನೊಂದೆಡೆ ಹೈಸ್ಕೂಲ್ ವಿಭಾಗದಿಂದ ಮುಂದಕ್ಕೆ ಮಹಿಳೆಯರ ಸ್ಪರ್ಧೆಗಳು, ವೈಯಕ್ತಿಕ ಸ್ಪರ್ಧೆ ಇಲ್ಲಿ ನಡೀತಿದೆ. ಎಸ್, ಎಸ್, ಈಗಾಗಲೇ ತಳಕು ಪಟ್ಟಿ ಸಿದ್ಧವಾಗಿದೆ. ಸೀತಾನಾದಿ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್ ಎ ಮೊದಲ ಪಂದ್ಯ. ನೋಡಿ, ವಾಲಿಬಾಲ್ ಆಟದಲ್ಲಿ ಒಮ್ಮೆ ಆಟಗಾರರು ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಸಂಘಟಕರ ತೀರ್ಮಾನ ಇದು. 15ರ ಒಂದೇ ಸಟ್ಟು, 15ರ ಒಂದೇ ಸಟ್ಟು, 15ರ ಒಂದೇ ಸಟ್ಟು ಆಟಕ್ಕಾಗಿ. ಇದು ಮನೋರಂಜನೆಗಾಗಿ ಸ್ಪರ್ಧೆ. ಸೆಮಿಫೈನಲ್ ಇಂದ 25ರ ಸಟ್ಟನ್ನು ಮಾಡ್ತೇವೆ. ಸೆಮಿಫೈನಲ್ ಇಂದ 25ರ ಸಟ್ಟನ್ನು ಮಾಡ್ತೇವೆ. ಅಲ್ಲಿ ತನಕ ಒಂದೇ ಸೆಟ್. ಫೋಟೋ ತೆಗಿ ಅಣ್ಣ, ಇದರದೊಂದು ಫೋಟೋ ತೆಗೀರಿ. ಪಿಕ್ಚರ್ಸ್ ಇದು. ರವಿರಾಜ್ ಒಂದು ಪಿಕ್ಚರ್ಸ್ ತೆಗಿ, ಫೋಟೋ ತೆಗೀರಿ, ಫೋಟೋ ತೆಗೀರಿ. ವಾಲಿಬಾಲ್ ಆಯ್ತು, ರಿಸಲ್ಟ್ ಬಂತಲ್ಲ.
ನೋಡಿ, ಹೈಸ್ಕೂಲ್ ವಿಭಾಗದ ಗರ್ಲ್ಸ್ ಊಟಕ್ಕೆ ಹೋಗ್ಬೇಡಿ. ಹೈಸ್ಕೂಲ್ ಗರ್ಲ್ಸ್ ಕೆಸರು ಗದ್ದೆ ಓಟ, ಕೆಸರು ಗದ್ದೆ ಓಟ. ಊಟ 2 ಗಂಟೆ ತನಕ ಇರ್ತದೆ. ಬನ್ನಿ, ನಿರಂತರ ಸ್ಪರ್ಧೆ ಆಗ್ತಾ ಇರ್ತದೆ. ಎಸ್, ಎಸ್ ನೋಡಿ, ಹೈಸ್ಕೂಲ್ ವಿಭಾಗದಿಂದ ಬಾಲಕಿಯರ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಹೋಗಿ ಗದ್ದೆಗಿಳಿರಿ. ಬಂದ್ರು ಸರ್, ಬಂದ್ರು. ಫಿನಿಶಿಂಗ್ನವ್ರು ಬನ್ನಿ. ಫಿನಿಶಿಂಗ್ ರಿಸಲ್ಟ್. ಹಲೋ ನೋಡಿ, ಇಲ್ಲಿ ಬಾಲಕಿಯರ ವಿಭಾಗದ ಸ್ಪರ್ಧೆ ಪ್ರಾರಂಭಿಸ್ತೇವೆ. ಬನ್ನಿ ಎಲ್ಲ ಬನ್ನಿ. ನೋಡಿ, ಥ್ರೋ ಬಾಲ್ ನಲ್ಲಿ ಈಗಾಗಲೇ ವಿಜೇತರಾಗಿ ನೋಡಿ, ಥ್ರೋಬಾಲ್ ನ ಫಲಿತಾಂಶ ಪ್ರಥಮ ಸ್ಥಾನ ಮಹಾಗಣಪತಿ ಎಣ್ಣೆಹೊಳೆ. ಸರಿಯಲ್ಲ? ಸೇಳೆಂಜೆ ಯಾವುದು ಸರಿ ಹೇಳಿ. ಹೌದಲ್ಲ? ಮಹಾಗಣಪತಿ ಎಣ್ಣೆಹೊಳೆ ಪ್ರಥಮ, ದ್ವಿತೀಯ ರವಿರಾಜ್. ಒಂದು ನೋಟ್ ಮಾಡಿ. ವಾಲಿಬಾಲ್ ಥ್ರೋಬಾಲ್ ಲೇಡೀಸ್ ಫಸ್ಟ್ ಮಹಾಗಣಪತಿ ಎಣ್ಣೆಹೊಳೆ, ಸೆಕೆಂಡು ಪಿಲಿಚೌಂಡಿ ಸೇಳೆಂಜೆ. ನೋಡಿ, ಒಮ್ಮೆ ಇಲ್ಲಿ ಗಮನಿಸಿ. ಹೈಸ್ಕೂಲ್ ವಿಭಾಗದಲ್ಲಿ ಕಾಲೇಜರು ಭಾಗವಹಿಸಬೇಡಿ. 8th 9th 10th ಮಾತ್ರ ಕೇಳ್ಕೊಳ್ಳಿ ಸರ್. ಫಿನಿಶಿಂಗ್ ಹೋಗಿ, ಫಿನಿಶಿಂಗ್ ಒಮ್ಮೆ ಹೋಗಿ. ಓಕೆ, ನೆಕ್ಸ್ಟ್ ಇದಾದ ಮೇಲೆ ಕಾಲೇಜು ವಿಭಾಗದ ಕೆಸರುಗದ್ದೆ ಓಟ ಮಾಡಿ. ಕಾಲೇಜು ವಿಭಾಗದ ಮಹಿಳೆಯರಿಗೆ ಕೆಸರುಗದ್ದೆ ಓಟ. ಆತ್ಮೀಯ ಬಂಧುಗಳೇ, ನಿಧಿ ಶೋಧಕ್ಕೆ ಆಕರ್ಷಕ ಟ್ರೋಫಿಯನ್ನ ನೀಡಿ ಸಹಕರಿಸಿದವರು KSM ಸ್ಪೋರ್ಟ್ಸ್ ಅಜಕಾರು, ಇದರ ಮಾಲೀಕರಾದಂಥ ಶ್ರೀಯುತ ಸಜಿತ್ ಹೆಗಡೆ ಅಜಕಾರು. ಇವರಿಗೆ ನಮ್ಮ ಕೂಟದ ಪರವಾಗಿ, ಸಂಘದ ಪರವಾಗಿ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಸಹಕಾರ ಇನ್ನು ಮುಂದೆಯೂ ನಮ್ಮ ಮೇಲೆ ಇರಲಿ ಎನ್ನುವ ಭಾವನೆಯೊಂದಿಗೆ ನಮ್ಮ ಈ ಕೂಟ ಯಶಸ್ವಿಯಾಗಿ ನಡೆಸುವಲ್ಲಿ ತಾವು ಕೈ ಜೋಡಿಸಿದ್ದೀರಿ. ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಂತ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಎಸ್, ಪ್ರಾರಂಭ ಆಗಿದೆ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಕೆಸರುಗದ್ದೆ ಓಟ. ಪ್ರಥಮ, ದ್ವಿತೀಯ, ತೃತೀಯ. ಎಸ್ ಅಣ್ಣ, ಇಲ್ಲಿ ಬನ್ನಿ. ರಿಸಲ್ಟ್ ಬರ್ಕೊಳ್ಳಿ ಬೇಗ ಬೇಗ. ಸುನೀತಕ್ಕ, ಒಂದು ರಿಸಲ್ಟ್ ಬರ್ಕೊಳ್ಳಿ. ಸುನೀತಕ್ಕ, ಒಂದು ರಿಸಲ್ಟ್ ಬರ್ಕೊಳ್ಳಿ. ಪುರುಷರ ವಿಭಾಗದ ವಾಲಿಬಾಲ್ ಫಸ್ಟ್ ಕಾಲ್. SLN ಫ್ರೆಂಡ್ಸ್ ವರ್ಸಸ್ ಚಂದಕುಂದ ಫ್ರೆಂಡ್ಸ್.
ನೋಡಿ ಸ್ವಲ್ಪ ಬದಲಾವಣೆ ನೋಡಿ. ನಂಬರ್ 1 ಮೊದಲ ಪಂದ್ಯ SLN ಫ್ರೆಂಡ್ಸ್ ಮತ್ತು ಚಂದಕುಂದು ಫ್ರೆಂಡ್ಸ್. ಎಲ್ಲಿದ್ದೀರಿ ಚಂದಕುಂದು ಫ್ರೆಂಡ್ಸ್? ಬನ್ನಿ. SLN ಎಸ್. ಮುಂದೆ ಕಾಲೇಜು ವಿಭಾಗದ ಮಹಿಳೆಯರ ಕೆಸರು ಗದ್ದೆ ಓಟ. ಬಹಳಷ್ಟು ಮಂದಿ ಕಾಣ್ತಾ ಇದ್ದಾರೆ, ಬಹಳ ಸಂತೋಷ ಆಗ್ತಾ ಇದೆ. ಈ ಕೂಟದಲ್ಲಿ ಭಾಗವಹಿಸುವ ಮುಖೇನ ಕೆಸರಿನ ಒಂದು ಆ ಸವಿಯನ್ನ ಹೀರ್ತಾ ಇದ್ದಾರೆ, ಬಹಳ ಸಂತೋಷ ಆಗ್ತಾ ಇದೆ. ಕಾಲೇಜು ವಿಭಾಗದಲ್ಲಿ ಬಾಲಕರಿಗೆ ನಾವೇನು ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಬಾಲಕಿಯರು ಪ್ರತಿಸ್ಪರ್ಧಿಯನ್ನ ನೀಡಿಕೊಂಡು ಇದೀಗ ಕೆಸರು ಗದ್ದೆ ಓಟ ಕಾಲೇಜು ಒಂದೇ ವಿಭಾಗ. ಎಸ್ ರೆಡಿ. ಮಹಿಳೆಯರ ಕಾಲೇಜು ವಿಭಾಗದ ಕೆಸರು ಗದ್ದೆ ಓಟ. ನೋಡಿ ಕಾಲೇಜು ವಿಭಾಗದ ಬಾಲಕಿಯರ ಮಹಿಳಾ ವಿಭಾಗದ ಕೆಸರು ಗದ್ದೆ ಓಟವನ್ನು ಇಬ್ರು ನೀರು ಕುಡಿದ್ರು ಅಂತ ಕಾಣ್ತದೆ. ರಡ್ಡ ಜನ ಕೆಸರು ಪರಿಯಿರಿ ಅಕ್ಲೆಗಾಣ ನೆತ್ತ ರುಚಿ ಗೊತ್ತಾತ, ಕೆಸರಿನ ರುಚಿ ಗೊತ್ತಾಯ್ತು. ಪುರುಷರ ವಿಭಾಗದ ವಾಲಿಬಾಲ್ SLN ಫ್ರೆಂಡ್ಸ್ ಮತ್ತು ಚಂದಕುಂದು ಫ್ರೆಂಡ್ಸ್. SLN ಹೌದು, ಮುಂದುವರಿಸ್ತೇವೆ. ಮಹಿಳೆಯರ ವಿಭಾಗದ ಮುಂದಿನ ಸ್ಪರ್ಧೆ ಮಹಿಳೆಯರ ವಿಭಾಗದ 40 ವರ್ಷ ಒಳಗಿನ ವಿಭಾಗದಲ್ಲಿ ಮಹಿಳೆಯರು ಕೆಸರು ಗದ್ದೆ ಓಟಕ್ಕೆ ಬನ್ನಿ. 40 ವರ್ಷ ಒಳಗೆ ಕಾಲೇಜವರು ಬರ್ಲಿಕ್ಕಿಲ್ಲ, ಕಾಲೇಜು ಬರ್ರಜ್ಜಿ. ಈ ಸ್ಪರ್ಧೆಯಲ್ಲಿ ಕಾಲೇಜು ವಿಭಾಗದವರು ಭಾಗವಹಿಸುವಂತಿಲ್ಲ. ಅಣ್ಣ ಅವರೆಲ್ಲ ಊಟದ ವ್ಯವಸ್ಥೆಯಲ್ಲಿ ಇದ್ದಾರೆ, ಹಾಗೆ ಒಂದು ನಂಬರ್ ಚೇಂಜ್ ಮಾಡಿದೆ. ಊಟದ ವ್ಯವಸ್ಥೆಯಲ್ಲಿ ಇದ್ದಾರೆ, ಒಂದು ನಂಬರ್ ಚೇಂಜ್ ಮಾಡಿ. ಎಸ್ ರೆಡಿ. ಮಹಿಳೆಯರು ಇಲ್ವಾ? 40 ವರ್ಷ ಒಳಗೆ ಕಾಲೇಜವ್ರು ಹೋಗ್ಬೇಡಿ, ಕಾಲೇಜು ತಕ್ಕಲಿಕ್ಕೆ ಸ್ಪರ್ಧೆ ಆಂಡಿ ಅಲ್ಲೇ ಆನಂದ್ ಅರೆಗೆರೆ ಬಂತೀರಿ ಕೆಸರದ ಕಂಡು ಹೊರ ಬೂರೋಡೊಂದು ಅಂಚತ್ತ ನಮಸ್ಕಾರ ಮಾಲ್ತನಿಗೆ ಕಂಡು ತಲೆ 40 ವರ್ಷ ಒಳಗಿನ ವಿಭಾಗದಲ್ಲಿ ಮಹಿಳೆಯರ ಕೆಸರು ಗದ್ದೆ ಓಟ. ಇನ್ನು 40 ವರ್ಷ ಮೇಲ್ಪಟ್ಟವರು ರೆಡಿಯಾಗಿ ಕೆಸರು ಗದ್ದೆಗೆ. ಎಬೋ 40 ಇಯರ್ ಲೇಡೀಸ್ ಕೆಸರು ಗದ್ದೆ ಓಟ. ನಾನು ಆಗಲೇ ಅನೌನ್ಸ್ ಮಾಡಿದ್ದೇನೆ, ಯಾವುದೇ ಕಾರಣಕ್ಕೆ ಸ್ಪರ್ಧೆಗಳನ್ನು ನಿಲ್ಲಿಸುವುದಿಲ್ಲ, ನಿರಂತರವಾಗಿ ಸ್ಪರ್ಧೆಗಳು ಆಗ್ತದೆ. ಊಟವೂ ಆಗಬೇಕು, ಆಟವೂ ಆಗಬೇಕು. ಪಾಠ ಇಜ್ಜಿಗೆ ಎಲ್ಲೇ ಬನ್ನಿ. ಪ್ರವೀಣಣ್ಣ ರೆಡಿ ಇದ್ದಾರಾ? ಕಾಲೇಜ್ ಅವ್ರು ಇಲ್ಲ ಅಲ್ಲ ಅದರಲ್ಲಿ ಇಜ್ಜತೆ. ಅಂಚ 40 ವರ್ಷ ಅಂತ ಹೇಳುದಂತೆ, ಇಲ್ಲಂತೆ ಅವರು. ಸರಿ, ಇದೀಗ 40 ವರ್ಷದ ಒಳಗಿನ ವಿಭಾಗದ ಮಹಿಳೆಯರ ಕೆಸರು ಗದ್ದೆ ಓಟ. ಎಲ್ಲರ ಗಮನ ಲಿಂಗಜ್ಜನ ಗದ್ದೆಗೆ. ಎಸ್ ಅಲೆಬುಡ್ತೀರಿ. ಕಾಲೇಜ್ ಸಾರ್ವಜನಿಕ ವಿಭಾಗದ ಮಹಿಳೆಯರ 40 ವರ್ಷ ಒಳಗಿನ ವಿಭಾಗದಲ್ಲಿ ಬಹಳ ಜಿದ್ದಾಜಿದ್ದಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ. ಎಸ್, ಇದೀಗ 40 ವರ್ಷ ಮೇಲ್ಪಟ್ಟು ಎಬೋ 40 ಇಯರ್ ಲೇಡೀಸ್ ಇಲ್ವಾ? ಮಹಿಳೆಯರ ವಿಭಾಗ ಬನ್ನಿ. 40 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ನೋಡಿ, ಹೈಸ್ಕೂಲ್ ವಿಭಾಗದ ಗರ್ಲ್ಸ್ ಉಪ್ಪಿನ ಮೂಟೆಗೆ ರೆಡಿ ಆಗ್ಬೇಕು. ಹೈಸ್ಕೂಲ್ ಗರ್ಲ್ಸ್ ಉಪ್ಪಿನ ಮೂಟೆಯ ಓಟ.
ಈಗ ನೀವು 40 ವರ್ಷ ಮೇಲ್ಪಟ್ಟವರು ಕೆಸರುಗದ್ದೆ ಊಟಕ್ಕೆ ಹೋಗಿ, ಲೇಡೀಸ್ ಹೋಗಿ. ಮತ್ತೆ ನಾವು ಆಗ್ಲೇ ಹೇಳಿದ್ದೇವೆ, ಊಟಕ್ಕೆ ಹೋದ್ರೂ ಆಟ ಆಗ್ತದೆ, ಊಟದ ಜೊತೆಯಲ್ಲಿ ಆಟ. ಎಬೋ 40 ಲೇಡೀಸ್ ಕೆಸರುಗದ್ದೆ ಊಟ. ಇದೀಗ ಹೈಸ್ಕೂಲ್ ವಿಭಾಗದ ಬಾಲಕಿಯರು, ಹೈಸ್ಕೂಲ್ ವಿಭಾಗದ ಬಾಲಕಿಯರು ಉಪ್ಪಿನ ಮೂಟೆಯ ಓಟಕ್ಕೆ ಬನ್ನಿ. ಪ್ರವೀಣಣ್ಣ, ಹೈಸ್ಕೂಲು ಗರ್ಲ್ಸ್ ಉಪ್ಪಿನ ಮೂಟೆ ಮಾಡಿ. ಆ ಲೇಡೀಸ್ ಏನೋ ಊಟ ಮಾಡ್ತಾ ಇದ್ದಾರಂತೆ, ಥ್ರೋ ಬಾಲ್ ಇಂದ ಹೋಗಿ ಊಟ ಮಾಡಿದ್ರು. ಸ್ವಲ್ಪ ಮುಂದೆ ಹೋಗಿ, ಉಪ್ಪಿನ ಮೂಟೆ ಫಿನಿಶಿಂಗ್ ಒಂದೇ ಮುಂದೋಗಿ ರಾಕಿ, ಮುಂದೆ ಹೋಗಿ. ಹಾಗೆ ಹೋಗ್ಲಿ, ಇನ್ನೂ ಹೋಗ್ಲಿ. ಅಷ್ಟೇ ಕಲ್ಲ ಅಲ್ಲಿ ಉಂಟು. ನಿನ್ನೆ ಗೊತ್ತಾಗ್ತಿರ್ಲಿಲ್ಲ, ಇವತ್ತು ಕೆಸರೆಲ್ಲ ಹೋಯ್ತಾ, ಕಲ್ಲೇ ಉಳಿದೈತಿ. ಕುಂದಾಪುರಲ್ಲ ಇಲ್ಲಿ, ಕುಂದಾಪುರ ಎಲ್ಲಿ ಕಾಣಿ? ಓಯ್, ಹೈಸ್ಕೂಲ್ ನಂಗೆ ಇಬ್ಬರೇ ಒಂದೇ ಮೂಟೆ ಹಾಪದಲ್ಲ, ಅದು ಉಪ್ಪಿನ ಮೂಟೆ ಜೋಡಿ ಇಲ್ಲಿಯಾ? ಹೈಸ್ಕೂಲ್ ವಿಭಾಗದ ಗರ್ಲ್ಸ್, ಹೈಸ್ಕೂಲ್ ಗರ್ಲ್ಸ್ ಉಪ್ಪಿನ ಮೂಟೆ ಓಟ. ಯಾರಿಲ್ವಾ? ಇತ್ತೆ ಬರ್ಪುನ ಬ್ಯಾತೆ ಅವೇ ಅವು ಅಬೋ 40 ಅತ್ತ ಬಿಲೋನ. ನಿಮಗೆ ಬೇರೆ ಓಟ ಅಮ್ಮ, ಹಾಳೆ ಎಳಿಲಿಕ್ಕಿಲ್ಲ. ನೀವು ಈಚೆ ಹೇಳಿರಿ, ಸೀನಜ್ಜನ ಗದ್ದೆಯಲ್ಲಿ, ಸೀನಜ್ಜನ ಗದ್ದೆ ಹೋಗಿ ಹಗ್ಗ ಸುಮ್ಮನೆ ಇದು ಹಾಳೆ ಎಳೆಯೋ ರಾಚೋಗಿ ಬೈತಾರೆ. ಮತ್ತೆ ಸೀನಜ್ಜ ಅಲ್ಲಿ ಹಗ್ಗ ಇದು ಹಾಳೆ ಹೇಳಿದ್ರೆ ಬೈತಾರೆ ಲಿಂಗಜ್ಜ. ರೆಡಿ, ಉಪ್ಪಿನ ಮೂಟೆ 2 ಜೋಡಿಯಾ? ಇನ್ನೊಂದು ಬೇಕಲ್ಲ? ಹೈಸ್ಕೂಲ್ ಗರ್ಲ್ಸ್ ನೋಡಿ. ವಾಲಿಬಾಲ್ ಫಸ್ಟ್ ಮ್ಯಾಚ್ ಇಲ್ವಾ? ಟೀಮ್ ಇಲ್ವಾ? SLN ಇಲ್ವಾ? ಇದ್ದೀರಾ? ಎಸ್, ಥ್ಯಾಂಕ್ ಯು. ಸೆಕೆಂಡ್ ಇನ್ನೊಂದು ಚಂದಕೊಂದು ಫ್ರೆಂಡ್ಸ್, ಚಂದಕೊಂದು ಇಲ್ವಾ? ಚಂದಕೊಂದು ಓಲ್ಲುಂಟು ಬಲೇ ಅಣ್ಣ ಬಲೇ. ನನ್ನ ಅಚ್ಚೂರು ಗಟ್ಟಿಲೆ ಪುಡಾಪುಣ ಅಂದು ಉಣಸಣ್ಣತೆ ಅಂದ ಬಂಜಿ ದುಣ್ಣ ಅಂಡಿ ತರೆ ದುಣ್ಣ ಆಯ್ಜಿರ ಅಂಡಿ. ಅಣ್ಣ ಒಂಚೂರು ನಟ್ಟು ಮೇಲೆ ಮಾಡಿ, ಇನ್ನು ಮೇಲೆ ಹೋಗ್ಬೇಕು. ಈಚ್ ಸೈಡು ಒಂದೇ ಸಟ್ಟು. ಎಲ್ಲ ಆಟಗಾರರು ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೆ ಒತ್ತಾಯವನ್ನ ಮಾಡಬೇಡಿ. ಬೆಸ್ಟ್ ಆಫ್ 1 ಸೆಟ್, ಗೇಮ್ ಪಾಯಿಂಟ್ 15, ಸೆಮಿಫೈನಲ್, ಫೈನಲ್ 25. ಯಾವುದೇ ಇದರಲ್ಲಿ ಚರ್ಚೆಗೆ ಬರಬೇಡಿ ದಯವಿಟ್ಟು. ಆಗ್ಬೋದಲ್ಲ? ಆಗ್ಬೋದಲ್ಲ? ಆಗ್ಬೇಕು. ಎಸ್, ಅಫಿಷಿಯಲ್ಸ್ ಊಟವನ್ನ ಮುಗಿಸಿದ್ದಾರೆ ಅಂತ ಭಾವಿಸಿದ್ದೇವೆ. SLN ತಂಡ ಇದೆ, ಚಂದಕುಂದು ತಂಡ. ಪ್ರಸಾದ್, ಚಂದಕುಂದು ತಂಡ ಇಲ್ವಾ? ಈತ ಕಾಯ್ತಲ್ಲ ಉಂಡಣ್ಣ. ರೆಡಿ, ಎಸ್ ರೆಡಿ. ಹರಿಶ್ಚಂದ್ರ ಸರ್, ಹರಿಶ್ಚಂದ್ರ ಸರ್, ಸರ್ ಊಟ ಆಯ್ತಾ? ಅಫಿಷಿಯಲ್ ಊಟ ಆಯ್ತಾ? ಅಫಿಷಿಯಲ್ ಊಟ ಆಯ್ತಾ? ಫಸ್ಟ್ ಬಿಡ್ಬೇಕಿತ್ತು. ಇಲ್ಲ, ಉಪ್ಪಿನ ಮೂಟೆ ಹೈಸ್ಕೂಲ್ ವಿಭಾಗದ ಫಿನಿಶಿಂಗ್ ಲೈನ್ ಇಲ್ಲಿ. ಉಪ್ಪಿನ ಮೂಟೆಯ ವಿಭಾಗದಲ್ಲಿ ಯಾರಿದು? ಹೈಸ್ಕೂಲಾ? ನಿಮ್ದಾಯ್ತಾ? ನಿಮ್ದು ಯಾವುದು ಕಾಲೇಜಾ? ಇದೀಗ ಎಲ್ಲರ ಗಮನ ಲಿಂಗಜ್ಜನ ಗದ್ದೆಗೆ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ಉಪ್ಪಿನ ಮೂಟೆ ಓಟ. ಅಕ್ಕ, ಮೂಟೆ ಇಲ್ಲಿ ಮುಟ್ಟೆ ಬರಬೇಕು, ಉಪ್ಪು ಮತ್ತೆ ಇಲ್ಲಿ ನಮಗೆ ಬೇಕು. ಯಾವ ವಿಭಾಗ? ಹೈಸ್ಕೂಲ್ ಅಲ್ಲ, ಇಲ್ಲರಿ ಬರಬೇಕು ಮೂಟೆ. ಏನಾಯ್ತು? ಏನ್ ಕನ್ಫ್ಯೂಸ್? ಹೈಸ್ಕೂಲ್ ಹೌದಲ್ಲ? ಎಸ್, ರೆಡಿ. ನಿಮ್ಮೆಲ್ಲರ ಗಮನ ಲಿಂಗಜ್ಜನತ್ತ. ನಟ್ಟು ಕೆಳಗೆ ಬಿಡಿಸ್ಕೊಳ್ಳಿ
ಅಣ್ಣ ಟೈಟ್ ಮಾಡಿ, ಟೈಟ್. ಕೆಳಗೆ ಬಿಡಿಸಿದ್ರೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಲೆವೆಲ್ ಬರಲಿ, ಮೇಲೆ ಹೋಗ್ಲಿ. ಇಲ್ಲಿ ನೋಡಿ, ಲಿಂಗಜ್ಜನ ಗದ್ದೆಯಲ್ಲಿ ಉಪ್ಪಿನ ಮೂಟೆ ಬರ್ತಾ ಇದೆ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ಉಪ್ಪಿನ ಮೂಟೆಯ ಓಟ ಪ್ರಥಮ, ದ್ವಿತೀಯ, ತೃತೀಯ. ಬನ್ನಿ ವಿಜೇತರು ಒಮ್ಮೆಲೆ ಬನ್ನಿ, ಹೆಸರು ಕೊಡಬೇಕು. ಸುನೀತಕ್ಕ ಹೆಸರು ತಗೋ. ಇದೀಗ ಸಾರ್ವಜನಿಕ ಮಹಿಳೆಯರ ವಿಭಾಗದಲ್ಲಿ ಏನಾಯ್ತಲ್ಲಿ? ಹೆಸರು ಕೊಡಿ ಅಮ್ಮ, ಬನ್ನಿ. ಕಾಲೇಜು ವಿಭಾಗದಲ್ಲಿ 3 ಕಾಲಿನ ಓಟ ಮಹಿಳೆಯರಿಗೆ. 3 ಕಾಲಿನ ಓಟ. ಹೋಗಿ ಕಾಲೇಜು ಬಲ್ಪಿ ಬೈರಸ್ಕೊಡ್ತಾರೆ. ಬೈರಸ್ತ ಉಂಟಾ? ಹೋಗಿರ. ಲಿಂಗಜ್ಜನ ಗದ್ದೆಯಲ್ಲಿ ಈಗ 3 ಕಾಲಿನ ಓಟ. ಎಸ್, ಅಫಿಷಿಯಲ್ಸ್ ಬರ್ತಾರೆ. ಊಟ ಮುಕ್ತಾಯ ಹಂತದಲ್ಲಿದ್ದಾರೆ. ನೀವು ರೆಡಿಯಾಗಿ, ರೆಡಿ ಇರಿ. ಸ್ಕೋರರ್ ಈಗಾಗಲೇ ಬಹಳ ಯಶಸ್ವಿಯಾಗಿ ನಮ್ಮ ಥ್ರೋಬಾಲ್ ನಲ್ಲಿ ಸ್ಕೋರಿಂಗ್ ವಿಭಾಗದಲ್ಲಿ ಸಹಕರಿಸಿದವರು. ಮತ್ತೆ ವಾಲಿಬಾಲ್ ನಲ್ಲಿ ನಿಮ್ಮ ಸಹಕಾರದ ಅವಶ್ಯಕತೆ ಇದೆ. ಬನ್ನಿ. ಕಾಲೇಜು ವಿಭಾಗದ 3 ಕಾಲಿನ ಓಟ. ಗರ್ಲ್ಸ್ ಯಾರಿಲ್ವಾ? ಮಹಿಳೆಯರು ಯಾರಿಲ್ವಾ? ಕಾಲೇಜು ವಿಭಾಗ ಹಗ್ಗ ಉಂಟಾ? ಮತ್ತೆ ಹೇಗೆ ಕಟ್ತೀರಿ? ಅದು ಹಾಳೆ ಉಂಟು, ಹಾಳೆ. ಎಸ್, ಸುಮ್ಮನೆ ಆಡ್ಬೇಡಿ, ನಟ್ಟು ಕಟ್ಟುವುದೇ ಕಷ್ಟ ಅಣ್ಣ. ಸ್ಕೋರ್ ಆಗಿ ಒಮ್ಮೆ ಸಹಕರಿಸಬೇಕು. ಅಲ್ಲೇ ಯಾರಿದ್ದೀರಿ? ಶಬರೀಶ್ ಇಲ್ಲಿ ಬನ್ನಿ. ಆಡ್ತೀರಾ? ಇಲ್ಲ ಅಲ್ಲ, ಆಡ್ಲಿಲ್ಲ. ಇಲ್ಲಿ ಬನ್ನಿ ಒಮ್ಮೆ. ನೀವೆಲ್ಲ ಲೇಟ್ ಮುಗಿದಿಲ್ಲ. ನೋಡಿ, 3 ಕಾಲಿನ ಓಟ. ಲೇಡೀಸ್ ಇಲ್ವಾ? ಅಲ್ಲಿ ಹೋಗಿ, ಸ್ಟಾರ್ಟಿಂಗ್ ಪಾಯಿಂಟ್ ಹೋಗಿ. ಇಲ್ಲಿ ಕಟ್ಟಬೇಡಿ, ಅಲ್ಲಿ ಹೋಗಿ ಅಣ್ಣ. ಹಗ್ಗದಲ್ಲಿ ಕಟ್ಟಿ, ಅದರಲ್ಲಿ ಕಟ್ಟಬೇಡಿ, ಕಟ್ಟಾಗ್ತದೆ, ಬೀಳ್ತಾರೆ ಮತ್ತೆ. ಹಲೋ, 3 ಕಾಲಿನ ಓಟಕ್ಕೆ ಯಾರಿಲ್ವಾ? ಈವೆಂಟ್ ಬಿಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಹೋಗಿ. ಅಲ್ಲಲ್ಲ, ಕಾಲೇಜು ವಿಭಾಗ. ಹೌದಕ್ಕ ಅಕ್ಕ, ಹೈಸ್ಕೂಲ್ ಇಲ್ಲ, ಕಾಲೇಜು ನಿಮಗೆ ಆಯ್ತಲ್ಲ. ಮೂಟೆ, ಉಪ್ಪಿನ ಮೂಟೆ ನಿಮಗೆ. ಕಾಲೇಜು ವಿಭಾಗ ಈವೆಂಟ್ ತುಂಬಾ ಇದೆ. ಬರುವ ವರ್ಷ ನಾವು ಇನ್ನೊಂದು ಗದ್ದೆ ಮಾಡ್ತೇವೆ ಆಚೆ. ಅದೇ ಗರ್ಲ್ಸ್ ಅವ್ರಿಗೆ ಬೇಗ ಭರವಸೆ ಕೊಡಿ, ಯಾವಾಗ ಅವ್ರು ಪೀಸಿ ಹೋಗ್ತಾರೆ. ಎಸ್, ರೆಡಿ ಇದ್ದಾರಾ? ಹಗ್ಗದಲ್ಲಿ ಸಾರಿ ಬಟ್ಟೆಯಲ್ಲಿ ಕಟ್ಟಿ, ಆಯ್ತಾ? ಹಗ್ಗ ಕಟ್ಟಬೇಡಿ, ಕಾಲು ಕೊಯ್ತದೆ. 3 ಕಾಲಿನ ಓಟ ಕಾಲೇಜು ವಿಭಾಗದ
ಮಹಿಳೆಯರ 3 ಕಾಲಿನ ಓಟಕ್ಕೆ ಸಿದ್ಧತೆಯನ್ನ ಕಾಣ್ತಾ ಇದ್ದೇವೆ. ಪ್ರವೀಣಣ್ಣ ಬರ್ತಾರೆ ಆಯ್ತಾ ಸ್ಟಾರ್ಟ್ ಕೊಡ್ಲಿಕ್ಕೆ. ನಿಮ್ಗೆ ಸ್ಟಾರ್ಟ್ ಕೊಡ್ಲಿಕ್ಕೆ ಬರ್ತಾರೆ. ನಿಲ್ಲಿ ಹೋಗ್ಬೇಡಿ, ಕಷ್ಟ ಆಗ್ತದೆ, ಕಾಲು ನೋವಾಗ್ತದೆ. ನಮ್ಮ ವೈಯಕ್ತಿಕ ಸ್ಪರ್ಧೆಯನ್ನು ನಡೆಸಿಕೊಟ್ಟಂತ ಪ್ರವೀಣಣ್ಣ ಬರ್ತಾರೆ. ಅಣ್ಣ 3 ಕಾಲಿನ ಓಟಕ್ಕೆ ಪ್ರವೀಣಣ್ಣ ಬರ್ತಾರೆ ಆಯ್ತಾ ಸ್ಟಾರ್ಟ್ ಕೊಡ್ಲಿಕ್ಕೆ ಬರ್ತಾರೆ. ಬಂಧುಗಳೇ, ನಿಮ್ಮ ಎದುರು ಭಾಗದಲ್ಲಿರುವಂತಹ ಗದ್ದೆಗಳಿಗೆ ಒಂದೊಂದು ಹೆಸರನ್ನ ಇಟ್ಟಿದ್ದೇವೆ. ಇವರೆಲ್ಲರೂ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹುಟ್ಟಿನಿಂದ ಸಾವು ತನಕ ತನ್ನನ್ನು ತಾನು ತೊಡಗಿಸಿಕೊಂಡು ಇದೇ ಗದ್ದೆಯಲ್ಲಿ ಮಣ್ಣಾದವರು. ಹಾಗಾಗಿ ಆ ಅಜ್ಜನವರ ಹೆಸರನ್ನ ನೆನಪಿಸಬೇಕು ಅನ್ನೋ ಉದ್ದೇಶದಿಂದ ಒಂದಕ್ಕೆ ಲಿಂಗಜ್ಜನ ಹೆಸರು, ಇನ್ನೊಂದಕ್ಕೆ ಸೀನಜ್ಜನ ಹೆಸರು, ವೇದಿಕೆಗೆ ವೆಂಕಜ್ಜನ ಹೆಸರನ್ನ ಇಟ್ಟಿದ್ದೇವೆ. ಉದ್ದೇಶ ಅಷ್ಟೇ, ಅವರನ್ನ ಆಟದಲ್ಲಿ ನೆನಪಿಸಲಿಕ್ಕೆ ಕಷ್ಟ, ಗದ್ದೆಯಲ್ಲಿ ಅವರ ಅಂಕಣವನ್ನು ಇಟ್ಟು ಅವರ ಹೆಸರಲ್ಲೇ ಆಟ ಆಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಗದ್ದೆಗೆ ಒಂದೊಂದು ಹೆಸರನ್ನ ಇಟ್ಟಿದ್ದೇವೆ. ಅದೇ ರೀತಿ ನೀವು ಕಾಲು ಸಂಘದ ಮುಖಾಂತರ ಗದ್ದೆಗೆ ಹೋಗ್ತೇವೆ. ಇಲ್ಲಿ ನಮ್ಮ ಸಮಾಜದ ಬಂಧುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸುವವರು. ತಾನು ಆಶಾ ಕಾರ್ಯಕರ್ತೆಯಾಗಿ ಈ ಭಾಗದಲ್ಲಿ ಅದೆಷ್ಟೋ ಹಿರಿಯರಿಗೆ, ನಿಸಕ್ತ ಕುಟುಂಬದವರಿಗೆ ಆರೋಗ್ಯಕ್ಕೆ ಸಹಕಾರವನ್ನು ನೀಡಿದಂತಹ ಲಲಿತಕ್ಕ ಇವತ್ತು ನಮ್ಮೊಂದಿಗಿಲ್ಲ. ಅವರನ್ನ ನೆನಪಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕಾಲು ಸಂಘಕ್ಕೆ ದಿವಂಗತ ಲಲಿತಾ ಹೆಗಡೆ ಅವರ ಹೆಸರನ್ನ ಇಟ್ಟು ಇಂದು ಈ ಕ್ರೀಡಾಕೂಟವನ್ನು ಮುನ್ನಡೆಸ್ತಾ ಇದ್ದೇವೆ. ಮತ್ತೆ ಅಂಕಣದಲ್ಲಿ ತಂಡ ರೆಡಿ ಇದೆ. ಎಸ್, ವಾಲಿಬಾಲ್ ಪ್ಲೇಯರ್ಸ್ ಒಮ್ಮೆ ಈಚೆ ನಿಮ್ಮ ಚಿತ್ತವನ್ನ ಈಚೆ ಕೊಡಿ. ಬಹಳಷ್ಟು ತಂಡ ಇದೆ. 15ರದ್ದು ಒಂದೇ ಸೆಟ್ಟು 8ಕ್ಕೆ ಕೋಡ್ ಚೇಂಜ್. 15ರದ್ದು ಒಂದೇ ಸೆಟ್ಟು 8ಕ್ಕೆ ಕೋಡ್ ಚೇಂಜ್. ಸೆಮಿಫೈನಲ್, ಫೈನಲ್ 25. ಎಸ್, ರೆಡಿ. ಥ್ಯಾಂಕ್ ಯು. ಆಫೀಷಿಯಲ್ಸ್ ಬರ್ತಾರೆ. ಪ್ರವೀಣಣ್ಣ ನೀವು ಬನ್ನಿ, ಇಲ್ಲಿ ರೆಡಿ ಇದ್ದಾರೆ, ಸ್ಟಾರ್ಟ್ ಕೊಡಿ. ಶ್ವೇತಾ, ಹರೀಶ್ಚಂದ್ರ ಮತ್ತು ದೀಕ್ಷಿತ್ ತಮ್ಮ ಬಹಳಷ್ಟು ನಿರೀಕ್ಷೆಯಲ್ಲಿದ್ದೇವೆ. ನೋಡಿ ಬಂಧುಗಳೇ, ನೀವು ಅವರು ಬಂದ ಕೂಡಲೇ ಅವರಿಗೆ ಊಟಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಎಸ್, ಬರ್ತಾರೆ. ಹರೀಶ್ ಸರ್, ಒಮ್ಮೆ ಎಲ್ಲಿದ್ದೀರಿ? ಒಮ್ಮೆ ಕೈ ಎತ್ತಿ. ಹರೀಶ್ ಸರ್, ಹೌದಲ್ಲ. ದೀಕ್ಷಿತ್ ಸರ್ ಇದ್ದೀರಾ? ಎಲ್ಲಿದ್ದೀರಿ? ವಾಲಿಬಾಲ್ 15ರ ಒಂದು ಸೆಟ್ ಆಯ್ತಾ ಸರ್? 8ಗೆ ಕೋಡ್ ಚೇಂಜು. ಎಸ್, ಸೆಮಿಫೈನಲ್, ಫೈನಲ್ 25. 10 ತಂಡ ಇದೆ. ಎಸ್, ಸಿದ್ಧ. ಒಂದ್ ನಿಮಿಷ ನೀವು ಗಡಿಬಿಡಿ ಮಾಡಬೇಡಿ. ಬರ್ತಾರೆ, ಪ್ರವೀಣಣ್ಣ ಬರ್ತಾರೆ ಆಯ್ತಾ? ವಾಲಿಬಾಲ್ ಸ್ಪರ್ಧೆಗೆ ತೀರ್ಪುಗಾರರು ಬರ್ತಾ ಇದ್ದಾರೆ. ದೀಕ್ಷಿತ್ ಸಚಿನ್ ಅವರನ್ನ ಕೂಡಿಕೊಂಡು ಈ ಸ್ಪರ್ಧೆಯನ್ನು ಮುಂದುವರಿಸಿ. ಪ್ರವೀಣಣ್ಣ ಈಚೆ ಲಿಂಗಜ್ಜನ ಗದ್ದೆಗೆ ಬರ್ತಾರೆ. 3 ಕಾಲ್ನವರು ರೆಡಿ ಇದ್ದಾರೆ. ಎಸ್,
ಎಸ್ ಫಿನಿಶಿಗೆ ನಮ್ಮ ಹರೀಶ್ ಸರ್ ಬರ್ತಾರೆ. ಹರೀಶ್ ಸರ್ ಅವಳು ನಮ್ಮ ವಾಲಿಬಾಲ್ ವಿಭಾಗದಲ್ಲಿ ಶ್ರೀಯುತ ಸಚಿನ್ ಹೆಗಡೆ ಮತ್ತು ದೀಕ್ಷಿತ್ ಅವರು ಮುಂದುವರಿಸ್ತಾ ಇದ್ದಾರೆ. ವೈಯಕ್ತಿಕ ಸ್ಪರ್ಧೆಗೆ ಹರೀಶ್ ಅಣ್ಣ ಒಮ್ಮೆ ಮುಕ್ತಾಯ ಹಂತಕ್ಕೆ ಹೋಗಿ ಇಲ್ಲೇ ಕೆಳಗಿಳಿದ್ರೆ ಆಯ್ತು. ಎಸ್ ಕಾಲೇಜು ವಿಭಾಗದ 3 ಕಾಲಿನ ಓಟದ ಸ್ಪರ್ಧೆ ಮಹಿಳೆಯರಲ್ಲಿ. ಮುಂದೆ ಸಾರ್ವಜನಿಕರು ರೆಡಿ ಆಗಬೇಕು. ಬಿಲೋ 40 ಇಯರ್ ದಂಪತಿ ಓಟ. ದಂಪತಿ ಓಟಕ್ಕೆ ಯಾರು ದಂಪತಿಗಳು ಬರಲೇ ಇಲ್ವಾ? ಪೂರ ಕಾರಡು ಬರ್ನಾಗ ಗಣನೆ ಬಿಡಿದು ಒಟ್ಟು ಬೈತಾರೆ. ಅಣ್ಣ ಎಲೆಕ್ಟ್ರಿಷಿಯನ್ ಯಾರು? ಅಲ್ಲಿ ಶಾರ್ಟ್ ಆಗಿದೆ ನೋಡಿ, ಒಮ್ಮೆ ಅಲ್ಲಿ ಹೋಗಿ. ಮೋಟರ್ ಶಾರ್ಟ್ ಆಗಿದೆ. ಎಲೆಕ್ಟ್ರಿಷಿಯನ್ ಯಾರು? ಒಮ್ಮೆ ಮೋಟರ್ ಇದ್ದಲ್ಲಿ ಹೋಗಿ, ಶಾರ್ಟ್ ಆಗಿದೆ. ಮಕ್ಕಳೇ ಆಚೆ ಹೋಗ್ಬೇಡಿ ಯಾರು. ಎಲೆಕ್ಟ್ರಿಷಿಯನ್ ಯಾರು? ಒಮ್ಮೆ ಅಲ್ಲಿ ನೋಡಿ, ಪಂಪ್ ಅಲ್ಲಿ ಶಾರ್ಟ್ ಆಗಿದೆ. ಒಮ್ಮೆ ಅಲ್ಲಿ ಹೋಗಿ ಅಣ್ಣ. ಯಾರು ಆಚೆ ಹೋಗ್ಬೇಡಿ ಮಕ್ಕಳೇ. ಮಕ್ಕಳು ಈಚೆ ಬನ್ನಿ. ಶ್ರೀನಜ್ಜನ ಗದ್ದೆಯಲ್ಲಿ ಬಹಳ ಜಿತಾಜಿತಿಯ ಹೋರಾಟವನ್ನ ಕಂಡುಕೊಳ್ತಾ ಇದ್ದಾವೆ. ಒಂದೆಡೆ ಚಂದಕ್ಕೊಂದು, ಇನ್ನೊಂದೆಡೆ SLN ಫ್ರೆಂಡ್ಸ್. ಅಣ್ಣ ಫುಲ್ ಫಾರ್ಮ್ ದಾದ SLN. ಈ ಭಾಗದಲ್ಲಿ ಮಹಿಳೆಯರ ಕಾಲೇಜು ವಿಭಾಗದ 3 ಕಾಲಿನ ಓಟ. ಲಿಂಗಜ್ಜನ ಗದ್ದೆಯಲ್ಲಿ 3 ಕಾಲು ಓಟ. ಸೀನಜ್ಜನ ಗದ್ದೆಯಲ್ಲಿ ವಾಲಿಬಾಲಿನ ಜಿತಾಜಿತಿ. ಬನ್ನಿ, ರೆಡಿಯಾ? 3 ಕಾಲು ಓಟಕ್ಕೆ ರೆಡಿ? ಎಸ್ ರೆಡಿ. ಏನಾಯ್ತು? ಕಾಲು 3, 4 ಆಗ್ಲಿಕ್ಕಿಲ್ಲ. ಎಸ್ ಅಲ್ಲೇ ಹಾಳೆಯವರು ಸೀನಜ್ಜನ ಗದ್ದೆಯಲ್ಲಿ ಮಾತ್ರ, ಆಚೆ ಹೋಗ್ಬೇಡಿ. ಎಸ್ ರೆಡಿ? ಪ್ರವೀಣಣ್ಣ ರೆಡಿ ಅಲ್ಲ? ಇದೀಗ ತಮ್ಮೆಲ್ಲರ ಚಿತ್ತ ಲಿಂಗಜ್ಜನ ಗದ್ದೆಯ ಕಡೆ. ಕಾಲೇಜು ವಿಭಾಗದ 3 ಕಾಲಿನ ಓಟದ ಮಹಿಳೆಯರು ಬರ್ತಾ ಇದ್ದಾರೆ. ಬನ್ನಿ, ಇನ್ನು ಮುಂದೆ ಬನ್ನಿ. ಇದು ಸ್ವಲ್ಪ ಮುಂದೆ ಕೊಡ್ಬೇಕಿತ್ತು. ಫಸ್ಟ್, ಸೆಕೆಂಡ್, ಥರ್ಡ್ ಆಯ್ತು. ಬನ್ನಿ ಬನ್ನಿ, 6 ಜನ ಬನ್ನಿ. ಇಲ್ಲಿ ಹೆಸರು ಕೊಡಿ. 6 ಜನ ಹೆಸರು ಕೊಡಬೇಕು. ಸಾರ್ವಜನಿಕ ವಿಭಾಗದಲ್ಲಿ ದಂಪತಿ ಓಟ. 40 ವರ್ಷ ಕೆಳಗಿನ ವಿಭಾಗ, 40 ವರ್ಷ ಮೇಲಿನ ವಿಭಾಗ. ಅದು ಯಾವ್ದು? ಎರಡರಲ್ಲಿ ಪಾಸ್. ಗಂಡನಿಗೆ 40 ಆಯ್ತಾ, ನೀವು ಹೋಗ್ಬೋದು. ಹೆಂಡತಿಗೆ 40 ಆಯ್ತು, ಹೋಗ್ಬೋದು. ಆದರೆ ಪುನಃ ಅಲ್ಲಿ 60ಕ್ಕೆ ಬಂದಿದ್ದೀವಿ. ಒಂದು ವಿಭಾಗ. ಎಸ್ ಸೀನಜ್ಜನ ಗದ್ದೆಯಲ್ಲೇ ವಾಲಿಬಾಲ್ ಮುಂದುವರಿತಾ ಇದೆ. SLV ಒಂದೆಡೆಯಾದರೆ ಇನ್ನೊಂದೆಡೆ ಚಂದುಕುಂದು ತಂಡ. ಚಂದುಕುಂದು SLV. ಮತ್ತೆ ನೋಡಿ, ನಿಮ್ಮ ದೃಶ್ಯವನ್ನ ಡ್ರೋನ್ ಮುಖೇನ ಸೆರೆ ಹಿಡಿತಾ ಇದ್ದೇವೆ. ಇದು ಎಲ್ಲ ನಮ್ಮ ತುಳು ವಾರ್ತೆ ಕಾರ್ಕಳ ಇವರಿಂದ. ತುಳು ವಾರ್ತೆ ಕಾರ್ಕಳ ಇವರಿಂದ ಕೇವಲ ವಿಡಿಯೋ ಚಿತ್ರೀಕರಣ ಅಲ್ಲ, ಡ್ರೋನ್ ಮುಖೇನ ಚಿತ್ರೀಕರಣ ಆಗ್ತಾ ಇದೆ ಬಂಧುಗಳೇ. ಈಗ ನಿಮ್ಮೆಲ್ಲರ ದೊಡ್ಡದಾದ ಕೈ ಚಪ್ಪಾಳೆ ನಮ್ಮ ಕಾರ್ಕಳ ತುಳು ವಾರ್ತೆಗೆ ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಕೊಡಿ. ಅಣ್ಣ ಪೂರ ಬಟಲ್ ಬತ್ತಂದೇರು ಅಣ್ಣ, ಬೇಜಾರು ಮಲ್ಪಡಿ. ಅಕ್ಲಿತ್ತ ಚಪ್ಪಾಳೆ ಕೊರಂಡ ಬಟಲ್ ತಿರ್ತು ಬರೋಣ. ಸೆಕೆಂಡ್ ಮ್ಯಾಚ್ ವಾಲಿಬಾಲ್. ಕೊಳಂಬೆ ಫ್ರೆಂಡ್ಸ್, ಹೆರ್ಮುಂಡೆ ಬ್ರದರ್ಸ್. ಕೊಳಂಬೆ ಮತ್ತು ಹೆರ್ಮುಂಡೆ ಫ್ರೆಂಡ್ಸ್. ಹೆರ್ಮುಂಡೆ ಬ್ರದರ್ಸ್ ಎಲ್ಲಿದ್ದೀರಿ? ಎಸ್, ಥ್ಯಾಂಕ್ ಯು. ಕೊಳಂಬೆ ಎಲ್ಲಿ? ಗುರುವಣ್ಣ ಟೀಮ್ ರೆಡಿಯಾ? ಕೊಳಂಬೆ ರೆಡಿ. ಎಸ್, ನೆಕ್ಸ್ಟ್ ಮ್ಯಾಚ್. ಓಕೆ,
ಮುಂದಿನ ಪಂದ್ಯವನ್ನ ಶ್ರೀಯುತ ಹರಿಶ್ಚಂದ್ರ ಮುಂದುವರಿಸ್ತಾರೆ, ಯಾಕಂದ್ರೆ ಸಚಿನ್ ಅಲ್ಲಿ ಆಡ್ತಾ ಇದ್ದಾರೆ. ಅಕ್ಕ ಬಟ್ಟೆ ಕೊಟ್ಟು ಇನ್ನಾಯ್ತು. ಲಿಂಗಜ್ಜನ ಗದ್ದೆಯಲ್ಲಿ ದಂಪತಿ ಓಟ ಮತ್ತೆ ಹಗ್ಗ ಜಗ್ಗಾಟ ಪ್ರಾರಂಭ ಆಗ್ತದೆ. ಅಲ್ಲಿಗೆ ದಂಪತಿ ಓಟ 2 ವಿಭಾಗ ಇದೆ, 40 ವರ್ಷ ಒಳಗಿನ ವಿಭಾಗ ಮತ್ತು 40 ವರ್ಷ ಮೇಲ್ಪಟ್ಟ ವಿಭಾಗ. ಇಲ್ಲ, ನೀವು ಊಟ ಮಾಡಿ ಬನ್ನಿ, ನೇರ ಹೋಗಿ, ನೀವು ಲೈನ್ ನಿಲ್ಬೇಡಿ, ಊಟ ಮಾಡಿ ಬನ್ನಿ, ಊಟ ಮಾಡಿ ಬನ್ನಿ, ನಾನು ಬರ್ತೇನೆ, ಮತ್ತೆ ಪಿಕ್ಚರ್ ಸಾಕು. ಫಸ್ಟ್ ನೋಡಿ, ಸರಿಯಾಗಿ 2:30ಕ್ಕೆ ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಾರಂಭ ಆಗ್ತದೆ. ಹೆಸರು ಕೊಡುವವರು ಇನ್ನು 2 ನಿಮಿಷದಲ್ಲಿ ಕೊಟ್ಟು ಬಿಡಿ. ನೋನಾಡಿ ಕೌಂಟ್ರಿಗೆ ಬನ್ನಿ, ಪಿಕ್ಚರ್ಸ್ ಹಾಕ್ತೇವೆ. 2:15ಕ್ಕೆ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ. ಟೀಮ್ ರೆಡಿ ಮಾಡ್ಕೊಳ್ಳಿ ಮಹಿಳೆಯರು. ಅದಕ್ಕಿಂತ ಮುಂಚಿತವಾಗಿ ದಂಪತಿ ಓಟ ಇದೆ. ನಾವು ಮನೋರಂಜನೆಗಾಗಿ ವಿಶೇಷವಾಗಿ ಜನಪದ ಹಾಡು ಮತ್ತು ಜನಪದ ನೃತ್ಯ ಅಂತ ಹೇಳಿದ್ದೇವೆ. ಜನಪದ ನೃತ್ಯಕ್ಕೆ ಯಾರು ಮನಸ್ಸು ಮಾಡಲಿಲ್ವಾ ಕಾಣ್ತದೆ. ಸುನೀತಾ ಅಕ್ಕನ ಹತ್ರ ಮಂದೆ ಕೇಳಿದ್ಕೊಂಡು ಹೇಳಿದ್ರು, ಯಾನ ಡ್ಯಾನ್ಸ್ ಡ್ರೆಸ್ ಪಾಂಡ ಏರು ಪಾರಾಡ್. ಅದು ಕಾರ್ಯದರ್ಶಿಯವರು ಸರಿ, ಎಷ್ಟು ಕಷ್ಟ ಇದೆ ನನಗೆ ಗೊತ್ತಿದೆ. ನಾನು ಕೂಡ ಒಬ್ಬ ಸಂಘದಲ್ಲಿ 5 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಊಟನೂ ಮಾಡಲಿಲ್ಲ. ಬೆಳಿಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಂಜೆ ಮನೆಗೆ ಹೋಗಿ ಊಟ ಮಾಡಿದ್ದಿದೆ. ಅದು ಜವಾಬ್ದಾರಿಯನ್ನ ತಗೊಂಡವರ ಅದು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಹಾಗೆ ಅದು ಕಷ್ಟ ಇದೆ, ಗೊತ್ತಿದೆ ಸುನೀತಕ್ಕ. ಏನೇ ಇರಲಿ, ಆದ್ರೆ ಪಾಡ್ದಾನ ಹೇಳೋದಕ್ಕೆ ಏನು ತೊಂದರೆ ಇಲ್ಲ, ಇದಕ್ಕೇನು ತಯಾರಿ ಇಲ್ಲ. ಅರೆ, ಮೊದಲ ವಾಲಿಬಾಲ್ ಪಂದ್ಯದಲ್ಲಿ ಚಂದಕ್ಕೊಂದು ಮೇಲ್ಗೈಯನ್ನು ಸಾಧಿಸಿದೆ. ದ್ವಿತೀಯ ಪಂದ್ಯಕ್ಕಾಗಿ ಕೊಳಂಬೆ ಮತ್ತು ಹೆರ್ಮುಂಡೆ ರೆಡಿಯಾಗಿ ವಿಜೇತರಿಗೆ ಅಭಿನಂದನೆಗಳು. ಎಸ್, ಇದೀಗ ವಾಲಿಬಾಲ್ನ ದ್ವಿತೀಯ ಪಂದ್ಯವಾಗಿ ಕೊಳಂಬೆ ಫ್ರೆಂಡ್ಸ್ ಮತ್ತು ಹೆರ್ಮುಂಡೆ ಬ್ರದರ್ಸ್ ರೆಡಿಯಾ? ಹೆರ್ಮುಂಡೆ ಬ್ರದರ್ಸ್ ರೆಡಿಯಾ? ಎಸ್, ಕೊಳಂಬೆ ರೆಡಿ. ಏನು ಗಾಳಿ ನೋಡಿ, ಆಗ ಬಾಲಿಗೆ ಗಾಳಿ ಹಾಕಿದ್ದೀರಿ, ಗಾಳಿ ಜಾಸ್ತಿ ಇದೆ. ಪಿನ್ ಕೊಡಿ ಅಣ್ಣ, ಪಿನ್ ಕೊಡಿ, ಪಿನ್ನು. ಮೂರನೇ ಪಂದ್ಯ ವಾಲಿಬಾಲ್ ಹೆಗ್ಡೆ ಬ್ರದರ್ಸ್ ಬಿ ಮತ್ತು ಸೇಳೆಂಜೆ. ಹೆಗ್ಡೆ ಬ್ರದರ್ಸ್ ಬಿ ಈಗ ನಡೆಯುವಂಥದ್ದು 2, ಇದು ಸರಿ ಇದೆ. ಕೊಳಂಬೆ ಮತ್ತು ಹೆರ್ಮುಂಡೆ. ಮೂರನೇ ಪಂದ್ಯ ಸೇಳೆಂಜೆ ಮತ್ತು ಹೆಗ್ಡೆ ಬ್ರದರ್ಸ್ ಬಿ. ನೋಡಿ, ಎ ಬಿ ತಂಡ ಕೊಟ್ಟವರು 2 ತಂಡ ಭಾಗವಹಿಸಲೇಬೇಕು, ಇಲ್ಲದಿದ್ದರೆ 2 ತಂಡಕ್ಕೆ ಅವಕಾಶ ಇಲ್ಲ. ಅದು ಯಾವುದೇ ತಂಡವಾಗಿರಲಿ, ಅದು ಹೆಬ್ರಿ ತಂಡವೇ ಆಗಲಿ ಯಾವ ತಂಡವೇ ಆಗಲಿ, ಎ ಬಿ ಕೊಟ್ಟವರು 2 ತಂಡಗಳು ಭಾಗವಹಿಸಲೇಬೇಕು. ಪಿನ್ ಹೇಳಿದ್ದೇನೆ. ಪಿನ್ ಯಾರು? ಪಿನ್ನು ಕೊಡಿ ಅಣ್ಣ. ಪಿನ್ ಹಾಕಿ, ಆಗ ಗಾಳಿ ಹಾಕಿದವರು ಯಾರು? ಬಾಲಿಗೆ 1 ಪಿನ್ನು ತಂದು ಕೊಡಿ. ಇದು ಅನೌನ್ಸ್ ಆಯ್ತು, ಈ ಮ್ಯಾಚ್ ಆಯ್ತು, ಈ ಮ್ಯಾಚ್ ಅನೌನ್ಸ್ ಆಯ್ತು. ನಾನು 2 ಊಟ ಮಾಡಿ ಬರ್ತೇನೆ, ಆಯ್ತಾ? ಇಲ್ಲ ನೋಡಿ, ಪಾಡ್ದನ ಕೇಳಿ ಹೋಗ್ತೇನೆ. ಪಾಡ್ದನ ಹೇಳಿ ನೋಡಿ ಬಂಧುಗಳೇ, ತುಳುನಾಡ ವಾರ್ತೆಯವರು ಡ್ರೋನ್ ಮುಖೇನ ಸೆರೆ ಹಿಡಿತಾ ಇದ್ದಾರೆ. ಮತ್ತೆ ನಂತರ ನಾವು ಅನೌನ್ಸ್ ಮಾಡ್ತೇವೆ. ಎಲ್ಲ ಬಂಧುಗಳು ಒಮ್ಮೆ ಕೆಸರಲ್ಲಿ ಬಂದು ಕುಣಿಲಿಕ್ಕಿದೆ, ಅವರು ಅದನ್ನ ಡ್ರೋನ್ ಮುಖೇನ ಚಿತ್ರವನ್ನ ಸೆರೆ ಹಿಡಿದು ನೇರ ಪ್ರಸಾರ ಕೊಡ್ತಾ ಇದ್ದಾರೆ. ತುಳುನಾಡ ವಾರ್ತೆ ಹೆಬ್ರಿ ಈ ಚಾನಲ್ನವರು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅನೌನ್ಸ್ ಮಾಡಿದ ಮೇಲೆ ಅಲ್ಲಿ ಬನ್ನಿ. ಈಗ ವಾಲಿಬಾಲ್ ಮುಂದುವರಿಸಿ. ಪಿನ್ನು ಕೊಡ್ತಾರೆ. 1 ನಿಮಿಷ, ನನ್ಗೆ ಗೊತ್ತಿಲ್ಲ ಅಣ್ಣ. ವಾಲಿಬಾಲ್ ಗಾಳಿ ಹಾಕಿದವರು ಇಲ್ಲೇ ಇಟ್ಟಿದ್ದಾರೆ.
ಎಸ್ ನೋಡಿ, ಹಗ್ಗ ಲಿಂಗಜನ ಗದ್ದೆಯಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಅವರು ಸ್ವಲ್ಪ ಸ್ವಾರ್ಥಿಗಳ ಅಂತ ಕಾಣ್ತದೆ. ಎಲ್ಲರಿಗೂ ಅದೇ ರೀತಿ ಒಂದೊಂದು ಟೀ ಶರ್ಟ್ ಕೊಟ್ಟಿದ್ರೆ ಅದಾಗ ಅವಾಗ ಎಲ್ಲರಿಗೂ ಹಾಕಿ ಹಾಗೆ ನಿಲ್ಸ್ಬೋದಿತ್ತಲ್ಲ, ಹೆಬ್ರಿ ಕೂಟ ಅಂತ ಗೊತ್ತಾಗ್ತಿತ್ತು. ಆದ್ರೂ ಕೂಡ ಬಾಂಬೆಯಿಂದ ಬರುವಾಗ ಅಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ ಧನಂಜಯ್. ನಿನ್ನೆ ವಿಷಯ ಗೊತ್ತಾದ ಕೂಡಲೇ ಒಳ್ಳೆಯ ಒಂದು ಸಮವಸ್ತ್ರವನ್ನ ಮಾಡಿ ಓಡೋಡಿ ಬಂದು ಇವತ್ತು ಭಾಗವಹಿಸ್ತಾರೆ. ಬಹಳ ಸಂತೋಷ ಇದೆ, ಅದು ಗಮ್ಮತ್ತಿಗೆ ಹೇಳಿದೆ. ಆಯ್ತಾ? ಎಸ್, ಥ್ಯಾಂಕ್ ಯು. ಹಾಗೆ ಎಲ್ಲರೂ ಸಮವಸ್ತ್ರ ಮಾಡಿದ್ರೆ ಇನ್ನೂ ಕೂಟಕ್ಕೆ ಇನ್ನೂ ವೆಯ್ಟ್ ಬರ್ತಾ ಇತ್ತು. ಅಣ್ಣ, ವಾಲಿಬಾಲ್ ಪಿನ್ ಇಲ್ವಾ? ಗಾಳಿ ಹಾಕಿದವ್ರು ಯಾರು? ಪಿನ್ ಮಿಸ್ ಆಗಿದಾ? ಎಸ್, ಈಗ ನಾವು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಮನೋರಂಜನೆಗಾಗಿ ಜನಪದ ಮತ್ತು ಜನಪದ ನೃತ್ಯ ಎಸ್ ಎಲ್ಲರಿಗ ನೋಡಿ ವಿಶೇಷವಾದ ಒಂದು ಪ್ರಕಟಣೆ. ಮುಂದಿನ ಹೆಬ್ರಿ ವಲಯದ ಸಮಾಜದ ಈ ಕೆಸರುಕೂಟಕ್ಕೆ ಧನಂಜಯ ಹೆಗಡೆ ಹಾಡಿಮನೆ ಸಾಧನ ಇವರಿಂದ 200 ಟಿ ಶರ್ಟ್ ನಮ್ಗೆ ಉಚಿತವಾಗಿ ನೀಡ್ತಾರಂತೆ. ಬಹಳ ಸಂತೋಷದ ವಿಷಯ. ಯಾರು 200 ಜನ ಬೇಗ ಬರ್ತಾರೆ ಅವರಿಗೆ ಟಿ ಶರ್ಟ್ ಕೊಡ್ತೇವೆ. ಧನಂಜಯ ಹೆಗಡೆ ಅವರಿಂದ 200 ಟಿ ಶರ್ಟ್ ಮುಂದಿನ ಕೂಟಕ್ಕೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮಗೆ ನಮ್ಮ ಸಂಘದ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಈ ಒಂದು ಸಹಕಾರ ಮುಂದೆ ನಮ್ಮ ಜೊತೆ ಇರಲಿ ಅಂತ ಕೇಳಿಕೊಳ್ತಾ ಕೂಟವನ್ನು ಮುಂದುವರಿಸ್ತಾ ಇದ್ದೇವೆ. ಮನೋರಂಜನೆಗಾಗಿ ಒಂದು ಜನಪದ ಹಾಡು ಪಾಡ್ದಾನ. ಅವರು ವಯಸ್ಸಿನಲ್ಲಿ 79, 80ಕ್ಕೆ ಒಂದೇ ಕಡಿಮೆ, ಆದರೆ ಸ್ವರ ಮಾತ್ರ 18. ಅವರ ಸ್ವರ ಮಾತ್ರ 18 ಇದೆ. ನಿಲ್ಲುವುದು ಸ್ವಲ್ಪ ಕಷ್ಟ ಅಂತೆ. ಕುತ್ಕೊಂಡು ಹೇಳಿ, ನಮಗೆ ಪದ್ಯ ಕೇಳಿದ್ರೆ ಆಯ್ತು. ಅಣ್ಣ, ತುಳುನಾಡ ವಾರ್ತಿದಾರು ಒಂಚೂರು ನಟಂಜಿ ಜನಪದ ಸಾಂಗ್ ಬಂಡ್ಪೇರು ಅಕ್ಕ, ಇದು ಮುಂದೆ ಬನ್ನಿ. ಅವ್ರು ಆದ ಮೇಲೆ ಅವರ ಮಗಳು ಅವರೇ ಹೇಳಿಕೊಟ್ಟದ್ದು ಎಲ್ಲ ಪದ್ಯ ಹೇಗೆ ಹೇಳುದಂತ. ಬನ್ನಿ, ಇಲ್ಲಿ ಕುತ್ಕೊಳ್ಳಿ ಚೂರು. ಇಲ್ಲೇ ಕುತ್ಕೊಳ್ಬೇಕಾ? ಓಕೆ, ಇಲ್ಲಿ ಬನ್ನಿ. ನೋಡಿ, ವಯಸ್ಸು ಎಷ್ಟಾದ್ರೇನು ನಮ್ಮ ಸ್ವರಕ್ಕೆ ಯಾವಾಗಲೂ ವಯಸ್ಸಾಗುವುದಿಲ್ಲ. ಅದೇ ರೀತಿ ನಮ್ಮ ಸ್ಪರ್ಧೆಯಲ್ಲಿ ಕೂಡ ಹಾಗೆ ವಯಸ್ಸು ಎಷ್ಟಾದ್ರೇನು ನಮ್ಮ ಪ್ರದರ್ಶನವನ್ನ ಸ್ಪರ್ಧೆಯನ್ನ ನೀಡಲಿಕ್ಕೆ ಏನು ನಮ್ಮ ಸ್ಫೂರ್ತಿ ಕಡಿಮೆ ಆಗುದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಮನೋರಂಜನಾ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬೇಕು. ಈಚೆ ತಿರುಗಿ, ಇಲ್ಲಿ ವಿಡಿಯೋ ರೆಕಾರ್ಡ್ ಈಚೆ ಏನು ಮಾಡ್ತೀರಾ? ಕನ್ಫ್ಯೂಸ್ ಆಗಿ ಮೂಡಲಮನೆ ಬಚ್ಚಪ್ಪು ಇದರ ತುಳು ಪದ್ಯವೂ ಆಗ್ಬೋದು, ಜನಪದ ಯಾವುದೂ ಆಗ್ಬೋದು. ಅವರಿಗೆ ವರ್ಷ ಮಾತ್ರ 79, ಅವರ ಸ್ವರಕ್ಕೆ ಮಾತ್ರ 18 ವರ್ಷ ಆದದ್ದು. ಅವರ ಸುಶ್ರಾವ್ಯವಾದಂಥ ಸ್ವರದೊಂದಿಗೆ ಈಗ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಅವರಿಗೆ ಬಿಟ್ಟದ್ದು ಯಾವುದು ಹಾಡ್ಬೋದು. ಮತ್ತೆ ಇಬ್ಬರು ಮುಂದೆ ಬಂದ್ರು, ಬನ್ನಿ, ಬಹಳ ಸಂತೋಷ. ನೋಡಿ, ಇದು ಸ್ಫೂರ್ತಿ. ನಾವು ನಟ್ಟಿ ನಡುವಾಗ ಹಾಡು ಹೇಳ್ತಾ ಇದ್ವು. ಈಗ ಅದಕ್ಕೆ ಅವಕಾಶ ಇಲ್ಲ, ನಡ್ಲಿಕ್ಕೂ ಕಷ್ಟ. ಆದರೆ ಪದ್ಯ ಮಾತ್ರ ಬಿಟ್ಟು ಕೊಡೋದಿಲ್ಲ. ಈಗ ಹೇಳಿಕೊಡ್ತಾರೆ ನೋಡಿ ನಿಮಗೆ. ಇದೀಗ ಮೊದಲಾಗಿ ಶ್ರೀಮತಿ ಅಪ್ಪಿ ಹೆಗಡೆ ಬಾಂಧವ್ಯ ಬಚ್ಚಪ್ಪು ಇವರು ಒಂದು ಸುಶ್ರಾವ್ಯವಾದಂತಹ ಒಂದು ಪದ್ಯವನ್ನು ಹೇಳಲಿಕ್ಕಿದ್ದಾರೆ. ಅವರಿಗೆ ಮೊದಲ ಅವಕಾಶವನ್ನ ಕೊಡ್ತಾ ಇದೆ. ಇದು ಕೇವಲ ಮನೋರಂಜನೆಗಾಗಿ, ಕಲೆಯ ಪ್ರೋತ್ಸಾಹಕ್ಕಾಗಿ ಎಲ್ಲರೂ ಕೈ ಚಪ್ಪಾಳೆ ಮುಖಾಂತರ ಒಪ್ಪೆ ಪ್ರೋತ್ಸಾಹಿಸಬೇಕು. ಮತ್ತೆ ನೋಡಿ, 3-4 ಜನ ಆದ್ರು.
ಬಂಧುಗಳೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಯುತ ನವೀನ್ ಹೆಗಡೆ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಹೆಗಡೆ ಸಮಾಜ ಸಂಘ ಕೋಟೆಬಾಗಿಲು, ಇವರು ಆಗಮಿಸಿ ಈ ತನಕ ಇದ್ದು ನಮಗೆ ಸಹಕರಿಸಿದ್ದಾರೆ. ಇವರ ಈ ಸಹಕಾರಕ್ಕೆ ಇನ್ನು ನಮ್ಮ ಸಂಸ್ಥೆಯ ಪರವಾಗಿ ಅನಂತ ವಂದನೆಯನ್ನ ಸಲ್ಲಿಸ್ತಾ ಅವರು ತುರ್ತು ಕಾರ್ಯದ ನಿಮಿತ್ತ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಧ್ವನಿವರ್ಧಕವನ್ನ ಶ್ರೀಮತಿ ಅಪ್ಪಿ ಹೆಗಡೆ ಬಾಂಧವ್ಯ ಬಚ್ಚಪ್ಪು ಇವರಿಗೆ ನೀಡ್ತಾ ಇದ್ದಾರೆ. ಗಂಜಿಯೋ ಕುಡಿದಾರೋ ಗಂಡನ ಮನೆಲೇಸು ಅಂದಣದ ಮೇಲೆ ಚವರಾವು, ಅಂದಣದ ಮೇಲೆ ಚವರಾವು ಸಾರಿದರು ಹಂಗೇನ ತವರ ಮನೆ ಸಾಕು. ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ, ಹೆಣ್ಣೆಂಬ ಪರರ ಒಡವೆಯು, ಹೆಣ್ಣೆಂಬ ಪರರ ಒಡವೆಯು ಕೊಟ್ಟರು ಹೊಲಕ್ಕ ನಮಗೆ ಬರ್ಲಕ್ಕ. ನಾಕೆಣ್ಣು ಹೆತ್ತರು ನಾಕೂರಿಗೆ ಕೊಟ್ಟಿರು, ನಾಕೂರಣ್ಣೈನ ಬಳಗಾವು, ನಾಕೂರಣ್ಣೈನ ಬಳಗ ಬಾವುದಿ ಕಳಬೇಕೆಂಬ ಸಾಯ ಕೊಡುವಾರು. ಹಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಮಗುಳೆ ತಾಯಿಯ ಮನೆಯೋ ತಿರವಲ್ಲ. ಕಪ್ಪು ಹೆಂಡತಿಯೆಂದು ಚಿಂತೆ ಬಿಡಬೇಡಣ್ಣ, ನೇರಳೆಯ ಹಣ್ಣು ಬಲು ಕಪ್ಪು, ನೇರಳೆಯ ಹಣ್ಣು ಬಲು ಕಪ್ಪು, ಅಣ್ಣಯ್ಯ ತಿಂದು ನೋಡಿದರೆ ಬಲು ರುಚಿ. ಕೆಂಪು ಹೆಂಡತಿಯೆಂದು ಬಲು ಹಿಗ್ಗ ಬೇಡಣ್ಣ, ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು, ಅಣ್ಣಯ್ಯ ಒಡೆದು ನೋಡಿದರೆ ಹುಳ ಉಂಟು. ಅಣ್ಣನ ಹೆಂಡತಿ ಬಹುದೊಡ್ಡ ಗಾರತ್, ಸುಣ್ಣ ಕೇಳಿದರೆ ಕೊಡಲಿಲ್ಲೇ, ಸುಣ್ಣ ಕೇಳಿದರೆ ಕೊಡಲಿಲ್ಲ, ಅತ್ತಿಗೆ ಚಿನ್ನ ಕೇಳಿದರೆ ಕೊಡುವಾಳ. ನನ್ನಂತ ಮಗಳಿನ ಬಿಟ್ಟು ಹೆಂಗಿರಲಿ ನಾನು ತಾಯಿ, 12 ಅಂಕಣದ ಅರಮನೆ, 12 ಅಂಕಣದ ಅರಮನೆ ಗೋಡೆಯ ಮೇಲೆ ನನ್ನಂತ ರೂಪ ಬಿಡಸೇಡು. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಇಂತಾಡು 2 ಗಿಳಿ ಕಾಣೋ, ಇಂತಾಡು 2 ಗಿಣಿ ಕಾಣೋ, ಬಳೆಗಾರ ಅದೇ ಕಾಣೋ ನನ್ನ ತವರೂರು. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಳೆಗಾರ ತೆಂಗಿನ ತೋಟ ನೆರಳಿಗೂ. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರೆ ಇಲ್ಲೆಂದ, ತಂಗಿ ಕೇಳಿದರೆ ಇಲ್ಲೆಂದ, ಅಣ್ಣಯ್ಯ ಮಡದಿ ಕೇಳಿದರೆ ಮುಡಿಯಂದ. ಇಷ್ಟೇ ಚಪ್ಪಳೆ, ಇನ್ನು ಜೋರಾಗಿ ಚಪ್ಪಳೆ ಹೊಡಿಬೇಕು. ಯಾಕಂದ್ರೆ ಅವರ ವಯಸ್ಸು 79. ನಾನು ಆಗಲೇ ಹೇಳಿದೆ ಅವರ ಸ್ವರ ಮಾತ್ರ ಇನ್ನೂ 18 ಅಂತ. ಸತ್ಯನಾ ಸುಳ್ಳ? ಜೋರಾದ ಒಮ್ಮೆ ಚಪ್ಪಾಳೆಯನ್ನು ಕೊಟ್ಟು ಶ್ರೀಮತಿ ಅಪ್ಪಿ ಹೆಗಡೆ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಜೋರಾಮೆ ಒಮ್ಮೆ ಚಪ್ಪಾಳೆ ಹೊಡೀರಿ. ಇನ್ನು ಮುಂದೆ ಈಗ ನಟಿ ನಡುವುದನ್ನು ನೋಡ್ಲಿಕ್ಕಿಲ್ಲ, ನಾವು ಈಗ ಯೂಟ್ಯೂಬಲ್ಲಿ ನೋಡುವ ಪರಿಸ್ಥಿತಿ ಬಂದಿದೆ. ಆದರೆ ನಟಿಯನ್ನು ನಡುವ ಸಂದರ್ಭದಲ್ಲಿ ಒಂದು ಹಾಡನ್ನು ಹಾಡ್ತಾ ಇದ್ರು. ಇದು ನಾವು ಮೊದಲು ಶಾಲೆಗೆ ಹೋಗುವೆಲ್ಲ ಕೇಳ್ತಾ ಇದ್ವು. ನನಗೆ ಗೊತ್ತಿಲ್ಲ, ಕೇಳಿ ಮಾತ್ರ ಗೊತ್ತು. ಆ ಹಾಡನ್ನು ಈಗ ಹಾಡಲಿಕ್ಕಿದ್ದಾರೆ ಶ್ರೀಮತಿ ಅಮ್ಮಣ್ಣಿ ಹೆಗಡೆ ಹಾಡಿಮನೆ ಮತ್ತು ಗಿರಿಜಾ ಹೆಗಡೆ ಪಾಡಿಗರಬೆಟ್ಟು.
ನೋಡಿ, ಅವರು ಒಟ್ಟಿಗೆ ಆವಾಗ ಮೊದಲು ಚಿಕ್ಕ ಇರುವಾಗ ನಟ್ಟಿ ನಡ್ತಾ ಇದ್ರು, ಈಗ ಪದ್ಯ ಹೇಳಲಿಕ್ಕೆ ಒಟ್ಟು ಬಂದಿದ್ದಾರೆ. ಇದರ ಮಧ್ಯೆ ಒಮ್ಮೆ ವಾಲಿಬಾಲ್ ಪಂದ್ಯ, 3ನೇ ಪಂದ್ಯ. ಹೆಗ್ಡೆ ಬ್ರದರ್ಸ್ ಬಿ ಸೇಳಂಜೆ. ಹೆಗ್ಡೆ ಬ್ರದರ್ಸ್ ಇದೆಯಾ? ಹೆಗ್ಡೆ ಬ್ರದರ್ಸ್ ಸೇಳಂಜೆ ಇದ್ದೀರಾ? ಸೇಳಂಜೆ ಇದ್ದೀರಾ? ಹೆಗ್ಡೆ ಬ್ರದರ್ಸ್ ಬಿ ಟೀಮ್ ಇಲ್ವಾ? ಅದಾದ ಮೇಲೆ 4ನೇ ಪಂದ್ಯ ಸೀತಾನಾದಿ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್ ಎ. 4 ಟೀಮುಗಳು ರೆಡಿ ಆಗಬೇಕು. ಮೊದಲನೇ ಪಂದ್ಯ ಹೆಗ್ಡೆ ಬ್ರದರ್ಸ್ ಬಿ ಮತ್ತು ಸೇಳಂಜೆ. ಬಂಧುಗಳೇ, ಇದೀಗ ಈ ಕೂಟದಲ್ಲಿ ನಿಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕಿದ್ದಾರೆ ಶ್ರೀಮತಿ ಅಮ್ಮಣ್ಣಿ ಹೆಗಡೆ ಪಾಡಿಗೆರೆ ಬೆಟ್ಟು ಹಾಡಿಮನೆ ಮತ್ತು ಗಿರಿಜಾ ಹೆಗಡೆ ಪಾಡಿಗೆರೆ ಬೆಟ್ಟು. ಇದೀಗ ನಟ್ಟಿ ನಡುವ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ಹಾಡಲಿಕ್ಕಿದ್ದಾರೆ. ಜಾತಿ ಸಂಪಾಗೆ ನೀತಿ ಕ್ಯಾದಾಗೆ, ಜಾತಿ ಸಂಪಾಗೆ ನೀತಿ ಕ್ಯಾದಾಗೆ, ಬೆಳೆದೋ ಬೆಳೆದಾವು, ಜಾತಿ ಸಂಪಾಗೆ ನೀತಿ ಕ್ಯಾದಾಗೆ, ಬೆಳೆದೋ ಬೆಳೆದಾವು. ಹಣ್ಣು ಹಾಲೋಕ್ಕಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಲಿತ ರಸಬಾಳೆ, ಚೆನ್ನಾಗಿ ಕಲಿತ ರಸಬಾಳೆ ಹಣ್ಣಿಗಿಂತ ಚೆನ್ನೆ ಕಾಣೆ ತಾಯಿ ಎದೆ ಹಾಲ. ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟೋ ಮರಳಿಲ್ಲ, ಸಾಸಿವೆ ಎಷ್ಟೋ ಮರಳಿಲ್ಲ ಬೆಳೆಗಾರ, ನೀನಲೋದಾರೆ ಕರೆದ್ಯಾವ. ಹಡ ಕೊಳ್ಳಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟೋ ಮರಳಿಲ್ಲ, ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಲಿತ ರಸಬಾಳೆ, ಚೆನ್ನಾಗಿ ಕಲಿತ ರಸಬಾಳೆ ಹಣ್ಣಕ್ಕಿಂತ ಚೆನ್ನೆ ಕಾಣೆ ತಾಯಿ ಎದೆ ಹಾಲ. ಬಹಳ ಸುಶ್ರಾವ್ಯವಾಗಿ ನಟ್ಟಿ ನಡುವ ಸಂದರ್ಭದಲ್ಲಿ ಹೇಳುವಂತಹ ಹಾಡನ್ನು ಹೇಳಿದ ಅಮ್ಮಣ್ಣ ಅಕ್ಕ ಮತ್ತು ಗಿರಿಜಕ್ಕನಿಗೆ ವಂದನೆಯನ್ನು ಸಲ್ಲಿಸ್ತಾ, ಮುಂದೆ ನಮ್ಮ ಈ ಕೂಟಕ್ಕೆ ಆಗಮಿಸಿದಂತಹ ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆಬಾಗಿಲು ಇದರ ಆಡಳಿತ ಮುಕ್ತೇಸರಂತ ಶ್ರೀ ಉದಯ್ ಕುಮಾರ್ ಹೆಗಡೆ ಇವರು ನಮ್ಮ ಈ ಕೂಟವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಈ ವೇದಿಕೆಯ ಮುಖೇನ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಬಹಳಷ್ಟು ವರ್ಷಗಳ ಕಾಲ ಹೆಗ್ಗಡೆ ಸಮಾಜ ಸಂಘವನ್ನು ಮುನ್ನಡೆಸಿಕೊಂಡು ಬಹಳ ಅನುಭವವನ್ನು ಹೊಂದಿದವರು. ಮಾತ್ರವಲ್ಲದೆ ಅದೆಷ್ಟೋ ದೇವಸ್ಥಾನಗಳಲ್ಲಿ ಮುಕ್ತೇಸರಾಗಿದ್ದುಕೊಂಡು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸಿದಂಥ ಶ್ರೀಯುತ ಉದಯ್ ಕುಮಾರ್ ಹೆಗಡೆ ಅವರು ಈ ಕೂಟಕ್ಕೆ ಬಂದಿದ್ದಾರೆ. ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ವಿಶೇಷವಾಗಿ ನಮ್ಮ ಕುಲದೇವರು ಆರಾಧ್ಯ ದೇವರಂಥ ವೀರಮಾರುತಿ ದೇವರನ್ನು ಸ್ಮರಿಸಿ ಈ ಭಾಗದಲ್ಲಿ ನಂಬಿ ಆರಿಸಿಕೊಂಡು ಬಂದಿರುವಂಥ ಎಲ್ಲ ದೈವ ದೇವರ ಪ್ರಾರ್ಥನೆಯನ್ನು ಮಾಡ್ತಾ, ಬಂಧುಗಳೇ, ಇವತ್ತು ನಮ್ಮ ಹೆಬ್ರಿಯ ದುಡ್ಡಿನ ಜಡ್ಡಿನ ಗದ್ದೆಯಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ದುಡ್ಡಿನ ಜಡ್ಡಿನ ಗದ್ದೆ ಅಂತ ಹೇಳಿದರೆ ನನ್ನ ಲೆಕ್ಕದರೆ ಎಲ್ಲರೂ ಕೂಡ ಕಿಸೆಗೆ ಜೇಬಿಗೆ ಕಣ್ಣು ಹಾಕುವಂಥ ಕೈ ಹಾಕುವಂಥ ದುಡ್ಡಲ್ಲ ಇದು. ದುಡ್ಡು ಅಂತ ಹೇಳಿದರೆ ಇಲ್ಲಿ ಒಂದು ಕಾಲದಲ್ಲಿ ಈಗಲೂ ಕೂಡ ಅಂತ ನಾನು ಭಾವಿಸ್ತೇನೆ, ಕಾಡು ಕೋಣಗಳು, ಈ ಭಾಗದಲ್ಲಿ ಕಾಡು ಕೋಣಕ್ಕೆ ನಾವು ದುಡ್ಡು ಅಂತ ಕರಿತೇವೆ. ಕಾಡು ಕೋಣಗಳು ಬಂದು ಮೇದು ಅವುಗಳಿಗೆ ಬೇಕಂತ ಆಹಾರವನ್ನು ಅರಸಿ ಹೋಗುವಂಥ ಒಂದು ಜಾಗ. ಹಾಗಾಗಿ ದುಡ್ಡು ಬಂದು ಹೋಗುವಂಥ ಜಾಗಕ್ಕೆ ದುಡ್ಡಿನ ಗದ್ದೆ ಅಂತ, ಆ ಜಡ್ಡಿಗೆ ದುಡ್ಡಿನ ಜಡ್ಡು ಅಂತ ಹೆಸರು ಬಂದಿದೆ ಅಂತ ನನ್ನ ಭಾವನೆ.
ಈ ಭಾಗದಲ್ಲಿ ನಮ್ಮವರೇ ಹೆಗ್ಗಡೆ ಬಂಧುಗಳು ಅನೇಕ ಮಂದಿ ವಾಸ್ತವ್ಯವನ್ನು ಮಾಡ್ತಾ ಅವರದ್ದೇ ಆದಂಥ ಒಂದು ಅಸ್ತಿತ್ವವನ್ನು ಕಟ್ಟಿಕೊಂಡಂಥ ಒಂದು ಜಾಗ. ಈ ವರ್ಷ ಹೆಗ್ಗಡೆ ಸಮಾಜ ಸಂಘ ಹೆಬ್ರಿ ವಲಯದವರು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರಂಥ ಪ್ರವೀಣ್ ಹೆಗ್ಗಡೆಯವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಆಯೋಜಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು ಬಂಧುಗಳು. ಯಾಕಂತ ಹೇಳಿದರೆ ಇವತ್ತು ನಮಗೆಲ್ಲ ಕೆಸರಿನ ವಾಸನೆ, ಮಣ್ಣಿನ ಆ ಪರಿಮಳ ಏನಿದೆ ಅದನ್ನೇ ನೋಡುವಂಥದ್ದು ಬಹಳ ಅಪರೂಪ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ನಮ್ಮ ಅದೆಷ್ಟೋ ಮಕ್ಕಳಿಗೆ ಕೆಸರು ಅಂದ್ರೇನು, ಮಣ್ಣು ಅಂದ್ರೇನು, ಮಣ್ಣಿನ ವಾಸನೆ ಅಂದ್ರೇನು ಎನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ. ಇವತ್ತು ನಾವೆಲ್ಲ ಸ್ವಲ್ಪ ಆಧುನಿಕ ಯುಗಕ್ಕೆ ಹೊಂದಿಕೊಂಡು ಮನೆಯಿಂದ ಕೆಳಗಡೆ ಹಿಡಿದ್ರೆ ಅದು ಅಂಗಳದಲ್ಲಿ ಕೂಡ ಇಂಟರ್ಲಾಕ್ನ ಅಂಗಳ, ಸಿಮೆಂಟ್ನ ಅಂಗಳ, ಅದು ಬಿಟ್ಟರೆ ಹೊರಗಡೆ ಬರುವಾಗ ಕಾಂಕ್ರೀಟ್ ರಸ್ತೆ, ಡಾಮರ್ ರಸ್ತೆಗೆ ಕಾಲಿಡುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ನಮ್ಮೆಲ್ಲ ಹಿರಿಯರು ಇಂಥ ಮಣ್ಣಿನಲ್ಲಿ, ಇಂಥ ಗದ್ದೆಯಲ್ಲಿ ಉಳುಮೆಯನ್ನು ಮಾಡಿ, ಕೃಷಿಯನ್ನು ಮಾಡಿ, ಈ ಕೃಷಿ ಕಾಯಕದಿಂದ ನಮ್ಮ ಜೀವನೋಪಾಯವನ್ನು ಮಾಡಿಕೊಂಡಂಥ ಒಂದು ದಿನಗಳು. ಇವತ್ತು ನಾವೆಲ್ಲ ಕೃಷಿಯಲ್ಲಿ ಹಿನ್ನಡೆ ಸಾಧಿಸಿದರೂ ಕೂಡ ನಮ್ಮ ಹೆಗ್ಗಡೆ ಸಮಾಜ ಎನ್ನುವಂಥದ್ದು ಕೃಷಿಗೆ ಆಧಾರಿತವಾದಂಥ, ಕೃಷಿಯನ್ನೇ ಅವಲಂಬಿಸಿಕೊಂಡಿರುವಂಥ, ಎಲ್ಲರೂ ಕೂಡ ನನ್ನ ಲೆಕ್ಕಾಚಾರದಲ್ಲಿ 100% ಕೃಷಿ ಕುಟುಂಬದಿಂದ ಬಂದಂಥ ಬಂಧುಗಳಿರ್ಬೋದು ಬಿಟ್ಟರೆ ಯಾರು ಕೂಡ ಕೂಲಿ ಒಕ್ಕಲಾಗಿ ಅಥವಾ ಆ ಕಾರ್ಮಿಕರಾಗಿ ದುಡಿದಂಥ ದಿನಗಳು ಇಲ್ಲಿ ಇರಲಿಕ್ಕಿಲ್ಲ. ಆದರೆ ಈಗೆಲ್ಲ ನಾವು ಸ್ವಲ್ಪ ಆಧುನಿಕ ವ್ಯವಸ್ಥೆಗೆ ಬಂದಿದ್ದೇವೆ. ಹೊರಗಡೆ ಸಂಪಾದನೆಗಾಗಿ ಊರನ್ನು ಬಿಟ್ಟು ಪರವೂರು ಸೇರ್ತಾ ಇದ್ದೇವೆ. ಅಲ್ಲೆಲ್ಲ ಬೇರೆ ಬೇರೆ ಕಾಯಕಗಳನ್ನು ಮಾಡ್ತಾ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು, ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸ್ತಾ ಇದ್ದೇವೆ. ಆದರೆ ಎಲ್ಲಿಗೆ ಹೋದರೂ ಕೂಡ, ನಾವು ಊರು ಬಿಟ್ಟು ಪರವೂರಿಗೆ ಹೋದರೂ ಕೂಡ ನಮ್ಮ ಮಣ್ಣಿನ ನಮಗೆ, ನಮ್ಮ ತಾಯ್ನಾಡಿನ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂಥ, ನಮ್ಮ ಜನ್ಮಕ್ಕೆ, ನಮ್ಮ ಬದುಕಿಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ತಾಯ್ನಾಡಿನ ಋಣವನ್ನು ಅಥವಾ ನೆನಪನ್ನು ಮರಿಬಾರ್ದು ಅನ್ನೋ ನೆಲೆಯಲ್ಲಿ ನಮ್ಮ ತಾಯ್ನಾಡಿನಲ್ಲಿಯೇ ನಮ್ಮ ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಸಮಾಜವನ್ನು ಇವತ್ತು ಎತ್ತರಕ್ಕೆ ಏರಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಸಮಾಜದ ಹಲವಾರು ಗಣ್ಯರು ಮಾಡ್ತಾ ಬಂದಿದ್ದಾರೆ. ಈ ಭಾಗದಲ್ಲಿ ನಮ್ಮ ಅನೇಕ ಹಿರಿಯರು, ನಾನೆಲ್ಲರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಅನೇಕ ಹಿರಿಯರು ಈ ಒಂದು ಸಂಘಟನೆಯನ್ನು ಕಟ್ಟಿ, ಹೆಬ್ರಿ ಭಾಗದಲ್ಲಿ ಕೂಡ ನಾವು ಹೆಗ್ಗಡೆಗಳು ಸಮರ್ಥರಿದ್ದೇವೆ, ನಮ್ಮಲ್ಲಿ ಒಂದು ಸಂಘಟನೆ ಇದೆ, ನಮ್ಮ ಸಂಘಟನೆಯಲ್ಲಿ ಶಕ್ತಿ ಇದೆ, ನಾವೆಲ್ಲರೂ ಒಗ್ಗಟ್ಟಾಗ್ತೇವೆ, ನಾವೆಲ್ಲರೂ ಒಂದೇ ಸೂರಿನರಲ್ಲಿ ಸೇರ್ತೇವೆ ಅನ್ನುವಂಥ ಭಾವನೆಯಿಂದ ಐಕ್ಯಮತ್ಯವನ್ನು ಹೊಂದುವಂಥ ಒಂದು ವಿಚಾರಧಾರೆಯಲ್ಲಿ ಇವತ್ತು ಒಂದು ಒಳ್ಳೆಯ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಹೆಬ್ರಿಯಲ್ಲಿ ನನಗೆ ಬಹಳ ಸಂತೋಷ ಆಯಿತು. ನನ್ನ ಆತ್ಮೀಯ ಹಿರಿಯರೆಲ್ಲ ತುಂಬ ಮಂದಿ ಉಲ್ಲೇಖ ಮಾಡಿದರು, ನಾವು ಹೆಗ್ಗಡೆಗಳು ಬೇರೆ ಸಂದರ್ಭದಲ್ಲಿ ಇಷ್ಟು ಮಂದಿಯನ್ನು ನೋಡಬೇಕು ಅಂತಾದರೆ ನಾವೊಂದು ದುರ್ಬಿನ್ ಹಾಕಿ ಹುಡುಕಬೇಕು ಎನ್ನುವಂಥ ಮಾತು ಹೇಳಿದರು. ಆದರೆ ಇವತ್ತು ಈ ಒಂದು ಕೆಸರಿನ ಆಟ, ಆಟಿಡೊಂಜಿ ಕೂಟ ಎನ್ನುವಂಥ ಕೆಸರದ ಗೊಬ್ಬು ಕಾರ್ಯಕ್ರಮದಲ್ಲಿ ಈ ಒಂದು ದುಡ್ಡಿನ ಜಡ್ಡಿನ ಗದ್ದೆಯಲ್ಲಿ ಇಷ್ಟು ಮಂದಿ ಹೆಗ್ಗಡೆಗಳು ನಾವು ಸೇರಿದ್ದೇವೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ನಮ್ಮ ಒಗ್ಗಟ್ಟನ್ನು ಇವತ್ತು ಪ್ರದರ್ಶಿಸುತ್ತದೆ. ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಐಕ್ಯತೆ ಇದೆ, ನಮ್ಮಲ್ಲಿ ಸಾಮರಸ್ಯತೆ ಇದೆ ಎನ್ನುವಂಥದ್ದನ್ನು ಇದು ತೋರಿಸಿಕೊಡ್ತದೆ. ಈ ಒಂದು ವಿಚಾರಕ್ಕಾಗಿ ಈ ಒಂದು ಸಂಘಟನೆ ಮಾಡಿದಂಥ ಅಧ್ಯಕ್ಷರಿಗೆ ಮತ್ತು ಈ ಭಾಗದೆಲ್ಲ ನಮ್ಮ ಸಂಘಟಕರಿಗೆ ನಾನು ಅಭಿನಂದನೆ ಸಲ್ಲಿಸ್ಕೊಳ್ತೇನೆ. ಬಂಧುಗಳು, ನನಗೆ ಬಹಳ ಸಂತೋಷ ಆಯಿತು. ಇವತ್ತೊಂದು ವೇದಿಕೆಗೆ ವೆಂಕಜ್ಜನ ವೇದಿಕೆ ಅಂತ ಹೆಸರಿಟ್ಟಿದ್ದಾರೆ, ನಮ್ಮ ಹಿರಿಯರ ಹೆಸರಿಟ್ಟಿದ್ದಾರೆ. ಒಂದು ಗದ್ದೆಗೆ ಲಿಂಗಂಜನ ಗದ್ದೆ ಅಂತ ಹೆಸರಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಈ ಗದ್ದೆಯಲ್ಲಿ ಉಳುಮೆ ಮಾಡಿ ಕೃಷಿ ಮಾಡಿದವರು. ಒಂದು ಗದ್ದೆಗೆ ಸೀನಜ್ಜನ ಗದ್ದೆ ಅಂತ ಹೆಸರಿಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಕಾಲು ಸಂಕಕ್ಕೆ ದಿವಂಗತ ಲಲಿತಾ ಹೆಗಡೆ ಆಶಾ ಕಾರ್ಯಕರ್ತೆಯಾಗಿ ಬಹಳ ಮಾರಕ ರೋಗದಿಂದ ತಮ್ಮ ಜೀವಿತವನ್ನು ಕಳೆದುಕೊಂಡಂಥ ಲಲಿತಾ ಹೆಗಡೆಯವರ ಹೆಸರನ್ನು ಇಟ್ಟು ಅವರನ್ನು ಸ್ಮರಣೆ ಮಾಡಿದ್ದಾರೆ. ಇದೆಲ್ಲ ನಮ್ಮ ಸಮಾಜಕ್ಕೆ ಒಂದು ಆದರ್ಶ ಬಂಧುಗಳೇ. ಯಾಕಂತ ಹೇಳಿದ್ರೆ ಇವತ್ತು ನಮಗಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ಕೆಲಸ ಮಾಡಿದಂಥ ನಮ್ಮ ಹಿರಿಯರನ್ನು, ನಮ್ಮನ್ನು ಅಗಲಿದಂಥ ದಿವ್ಯಾತ್ಮಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ಕೂಡ ನಮಗೆ ಬಹಳ ಪ್ರಾಮುಖ್ಯ. ಹಾಗಾಗಿ ಅವರ ನೆನಪು ಶಾಶ್ವತವಾಗಿ ನಮ್ಮ ಜೊತೆಗೆ ಇರಬೇಕು ಎನ್ನುವಂಥ ಭಾವನೆಯಿಂದ ಈ ಒಂದು 2 ಗದ್ದೆಗಳಿಗೆ ಇವತ್ತು ಲಿಂಗಜ್ಜನ ಗದ್ದೆ ಮತ್ತು ಸೀನಜ್ಜನ ಗದ್ದೆ ಎನ್ನುವ ಹೆಸರನ್ನು ಕೊಡೋದ್ರ ಜೊತೆಗೆ ವೇದಿಕೆಗೆ ವೆಂಕಜ್ಜನ ವೇದಿಕೆ ಎನ್ನುವಂಥ ಹೆಸರನ್ನು ಕೊಡೋದ್ರ ಜೊತೆಗೆ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೂಡ ಲಲಿತಾ ಹೆಗಡೆಯವರನ್ನ ನೆನಪು ಮಾಡುವಂಥ ಕಾರ್ಯಕ್ರಮ ಈ ಒಂದು ಆಟಿದ ಕೂಟದಲ್ಲಿ, ಕೆಸರದ ಗೊಬ್ಬ ಕಾರ್ಯಕ್ರಮದಲ್ಲಿ ಆಗಿದೆ. ಬಂಧುಗಳನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಮಾತನ್ನು ಕೇಳುವಂಥ ತಾಳ್ಮೆ ಮತ್ತು ಆ ಒಂದು ವ್ಯವಧಾನ ಕೂಡ ಈ ಸಂದರ್ಭದಲ್ಲಿ ಎಲ್ರಿಗೂ ಇರಲಿಕ್ಕಿಲ್ಲ. ಎಲ್ರಿಗೂ ಯಾಕಂತ ಹೇಳಿದ್ರೆ ಎಲ್ಲರ ಗಮನ ಕೂಡ ಗದ್ದೆಯಲ್ಲಿದೆ, ಎಲ್ಲರ ಗಮನ ಕೂಡ ಆಟದಲ್ಲಿದೆ, ಎಲ್ಲರ ಗಮನ ಕೂಡ ಇವತ್ತು ಮೋಜು ಮಸ್ತಿಯಲ್ಲಿದೆ. ಹಾಗಾಗಿ ನನ್ನ ಮಾತು ಯಾರಿಗೂ ಹಿಡಿಸ್ಲಿಕ್ಕಿಲ್ಲ. ಆದರೂ ಕೂಡ ಸಂದರ್ಭೋಚಿತವಾಗಿ ನಾನು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನನ್ನ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ಎಲ್ಲ ಸಮಿತಿಯವರಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಬೈಲೂರಿನಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಕಾರ್ಯಕ್ರಮ ಇದ್ದದ್ರಿಂದ ಆ ಆಯೋಜನೆ ನಾವೇ ಮಾಡಿದ್ರಿಂದ ನನಗೆ ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ತಡವಾಗಿ ಆದರೂ ನಮ್ಮ ಅಧ್ಯಕ್ಷರು ಖಂಡಿತವಾಗಿ ಒಂದು ವೇಳೆ ಬರದೇ ಇದ್ದರೆ ನಾಳೆ ದೊಡ್ಡ ಪನಿಷ್ಮೆಂಟ್ ಕೊಟ್ಟಾರೆ ಅನ್ನೋಂಥ ಭಾವನೆಯಿಂದ, ಹೆದರಿಕೆಯಿಂದ
ಕಾರ್ಯಕ್ರಮದಲ್ಲಿ ಭಾಳ ಪ್ರೀತಿಯಿಂದ ಭಾಗವಹಿಸಿದ್ದೇನೆ. ಖಂಡಿತ ನನಗೆ ಬಂದದ್ದು ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಇಷ್ಟು ಜನರನ್ನು ನೋಡುವಂಥ ಭಾಗ್ಯ, ಇಷ್ಟು ಜನರೊಂದಿಗೆ ಬೆರೆಯುವಂಥ ಭಾಗ್ಯ, ಇಷ್ಟು ಜನರ ಜೊತೆ ಬೆರೆತು ಈ ಒಂದು ಕೆಸರದ ಗದ್ದೆಯಲ್ಲಿ ನಿಂತು ಆ ಕೆಸರಿನ ವಾಸನೆಯನ್ನು ತಗೊಂಡು ಅದರ ಜೊತೆಯಲ್ಲಿ ಊಟ ಮಾಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನನ್ನ ಪಾಲಿನ ಪರಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಒಂದು ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಕೂಡ ವಂದಿಸಿ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ಮುಂದಕ್ಕೂ ಕೂಡ ಶ್ರೇಯಸ್ಸಾಗಲಿ. ನಮ್ಮ ಒಗ್ಗಟ್ಟು, ನಮ್ಮ ಐಕ್ಯತೆ, ನಮ್ಮ ಸಾಮರಸ್ಯ ಇನ್ನಷ್ಟು ಕೂಡ ಹೆಚ್ಚಾಗಲಿ. ಇಂಥ ಕಾರ್ಯಕ್ರಮಗಳು ಆವಾಗ ಆಗ್ತಾ ಇದ್ದರೆ ಮಾತ್ರ ನಮ್ಮ ಐಕ್ಯತೆ ಸಾಮರಸ್ಯಗಳು ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ, ಅದೊಂದು ವೇದಿಕೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಇನ್ನಷ್ಟು ಕೆಲಸವನ್ನು ಮಾಡಿ ನಮ್ಮ ಸಮಾಜವನ್ನು ಎಲ್ಲರೂ ಜೊತೆಯಾಗಿ ಕಟ್ಟಿ ಬೆಳೆಸೋಣ. ನಮ್ಮ ಸಮಾಜ ಕೂಡ ಎಲ್ಲ ಸಮಾಜದೊಂದಿಗೆ ಒಳ ಪ್ರತಿಷ್ಠಿತ ಸ್ಥಾನಮಾನ ಗೌರವದ ಸಮಾಜವಾಗಿ ಮೂಡಿ ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಕಿರು ಮಾತಿನೊಂದಿಗೆ ನಮಗೆಲ್ಲರಿಗೂ ಉತ್ತೇಜನ ನೀಡಿದಂತಹ ನಮ್ಮ ಕೋಟೆಬಾಗಿಲು ದೇವಸ್ಥಾನದ ಮುಖ್ಯಸ್ಥರಾದಂತಹ ಎರ್ಲುಪಾಡಿ ಉದಯ ಹೆಗಡೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಸಣ್ಣ ಕಿರು ಕಾಣಿಕೆಯನ್ನು ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಲ್ದೀಪ್ ಹೆಗ್ಡೆ ಅವರು ಎಲ್ಲಿದ್ರು ಥ್ರೋಬಾಲ್ ಕೋರ್ಟ್ ಹತ್ರ ಹೋಗ್ಬೇಕಂತ ಕೇಳ್ಕೊಳ್ತೀವಿ. ನಿಮ್ಮನ್ನು ಸ್ಪೋರ್ಟ್ಸ್ ಮ್ಯಾಚಿಗಾಗಿ ಕಾಯ್ತಾ ಇದ್ದಾರೆ. ಕುಲ್ದೀಪ್ ಹೆಗ್ಡೆ. ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ಚೆಂಡದ ಗೊಬ್ಬುನು ಬಾಕ್ಯಾರ್ಡೇದಂಕಗ, ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇದಂಕಗ, ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನದಾನಿ, ಪರ್ಬದ ಮನದಾನಿ ಪಾಡ್ಯದ ದಿನದಾನಿ, ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ, ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ. ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ, ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ, ಕೋರಿ ಮುಟ್ಟು ಪೊರ್ಲು ತೂಲೆ, ಜವನೆರ್ನ ಉಮೇದು ತೂಲೆ, ಕೋರಿ ಮುಟ್ಟು ಪೊರ್ಲು ತೂಲೆ, ಜವನೆರ್ನ ಉಮೇದು ತೂಲೆ, ತೆಂಬೇದ ಬಾಕ್ಯಾರ್ಡ್ ಗೊಬ್ಬು. ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ, ಆಷಾಢ ಮಾಸ ಬಂದಿತವ್ವ ಅಣ್ಣ ಬರಲಿಲ್ಲ ಕರಿಯಾಕ, ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ, ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ, ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ, ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ, ಸುವಾಲಾಲಿ ಸುವಾಲಿ
ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಎಂದು ಹೋಗೇನ ತವರಿಗೆ ಎಂದು ಹೋಗೇನ ತವರಿಗೆ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಹಿಂದಿನ ಹೊತ್ತೋ ಹಿಂದೆ ಇರಲಿ ಮುಂದಿನ ಹೊತ್ತೋ ಹಿಂದೆ ಬರಲಿ ಹಿಂದಿನ ಹೊತ್ತೋ ಹಿಂದೆ ಇರಲಿ ಮುಂದಿನ ಹೊತ್ತೋ ಹಿಂದೆ ಬರಲಿ ಎಂದು ನೋಡೇನ ತಾಯಿಯ ಮೋರೆ ಎಂದು ನೋಡೇನ ತಾಯಿಯ ಮೋರೆ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಥ್ಯಾಂಕ್ ಯು. ಬಂಧುಗಳೇ, ಎಷ್ಟು ಇಂಪಾದವಾದ ಈ ಸ್ವರವನ್ನು ಕೇಳಿ. ಇದು ನೋಡಿ, ರಕ್ತ ಸಂಬಂಧವಾಗಿ ಎಲ್ಲವೂ ಬರ್ತದೆ. ವಂಶ ಪಾರಂಪರ್ಯವಾಗಿ ಸಂಪತ್ತು ಬರ್ಬೋದು. ರಕ್ತ ಸಂಬಂಧವಾಗಿ ಇದು ನೋಡಿ, ಇವರ ಅಮ್ಮ 79 ವರ್ಷದಲ್ಲಿ ಅಷ್ಟು ಚಂದವಾಗಿ ಹಾಡಿದರು. ಅವರ ಮಗಳು ಈಗ 79 79 ಅವರ ವರ್ಷ 79 ವರ್ಷದವರು ಅಮ್ಮ ಹಾಡಿದರು. ಈಗ ಮಗಳು ಕೂಡ ಹಾಡಿದ್ದಾರೆ ನೋಡಿ. ಭಾಳ ಸುಶ್ರಾವ್ಯವಾದಂಥ ಈ ಒಂದು ಪದವನ್ನು ಹಾಡಿದ ಶಶಿಕಲಕ್ಕನಿಗೆ ವಂದನೆಯನ್ನು ಸಲ್ಲಿಸ್ತಾ, ಬಾಲಕರ ಪುರುಷರ ವಿಭಾಗದಲ್ಲಿ 3ನೇ ಪಂದ್ಯ ಹೆಗ್ಡೆ ಬ್ರದರ್ಸ್ ಬಿ ಸೇಳೆಂಜಿ ಆಯ್ತಾ? 4ನೇ ಪಂದ್ಯ ಸೀತಾರಾದೀಪ್ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್ ಎ. ಎರಡೂ ಊಟ ಮಾಡ್ತಾ ಇದ್ದಾರಾ? ನಾನು ಆಗಲೇ ಹೇಳಿದ್ದೇನೆ, ಊಟಕ್ಕೆ ವಿರಾಮ ಇಲ್ಲ. ಬಂಧುಗಳೇ, ಜನಪದ ಗೀತೆಯನ್ನು ಮುಂದುವರಿಸಿಕೊಂಡು ಇದೀಗ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಬಾಳೆಪಿಯವರು ಒಂದು ಜನಪದ ಹಾಡನ್ನು ಹಾಡಲಿಕ್ಕಿದ್ದಾರೆ. ಮುಂದೆ ಧ್ವನಿವರ್ಧಕವನ್ನು ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಬಾಳೆಪಿಯವರಿಗೆ ನೀಡ್ತಾ ಇದ್ದೇವೆ. ಇದರ ಒಂದು ಪ್ರಕಟಣೆ. ಬಂಧುಗಳೇ, ಈ ಒಂದು ಆಟಿದ ಕೂಟ ಕಾರ್ಯಕ್ರಮಕ್ಕೆ ಬಂದಂಥ ಬಂಧುಗಳು ಯಾರಾದರೂ ಊಟ ಬಾಕಿ ಇದ್ದರೆ ದಯವಿಟ್ಟು ಊಟವನ್ನು ಮುಗಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು 15 ನಿಮಿಷದಲ್ಲಿ ಊಟದ ಕೌಂಟ್ರ್ ಕ್ಲೋಸ್ ಮಾಡ್ತೇವೆ. ಭಾಳ ಪ್ರೀತಿಯನ್ನು ಇಟ್ಟು ಬಂದಂಥ ಎಲ್ಲ ಸಮಾಜದ ಬಂಧುಗಳು ಒಂದು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಬಂಧುಗಳಿಗೆ ಕೇಳಿಕೊಳ್ತಾ, ಇದೀಗ ಜನಪದ ನೃತ್ಯಕ್ಕಾಗಿ ಅದೇ ರೀತಿ
ತುಳುನಾಡ ಪದ್ಧತಿಯಂತೆ ಊಟ ಮುಗಿಸಿ ಬಂದವರಿಗೆ ಎಲೆ ಅಡಿಕೆ ಇದೆ. ಯಾರಿಗೆಲ್ಲ ಎಲೆ ಅಡಿಕೆ ಬೇಕು ಇಲ್ಲಿ ತೆಗೆದುಕೊಳ್ಬೋದು. ಪಡಿಮುಕ್ಕೆಲೆ ಮಿತ್ತಡಿ ಬಚ್ಚಿರೆ ಬಜ್ಜೆ ಇದ್ದೀತ ಪುಗ್ಗಿರೆ ಇಜ್ಜತೆ ಕೆಲ ಜನಕ್ಕೆ ಖಾರ ಇಜ್ಜಿ ಅಂಚಾದ ಬಚ್ಚಿರೆ ಬಜ್ಜೆ ಸುಣ್ಣ ಉಂಡು ಏರು ಬೋಡು ಅಕಲು ತೆತನೊಲಿ ಇತ್ತೆ ಕಾರ್ಯಕ್ರಮ ಮುಂದುವರೆತಂದು ಜನಪದ ಪದ್ಯವನ್ನು ಹಾಡಲಿಕ್ಕಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಬಾಳೆಪಿ ಅವರು. ಅಲ್ಲಿ ವಾಲಿಬಾಲನ್ನು ನಿಲ್ಲಿಸಬೇಡಿ, ದಯವಿಟ್ಟು ಸಹಕರಿಸಬೇಕು ಬಂಧುಗಳೇ. ಹೆಗ್ಡೆ ಬ್ರದರ್ಸ್ ಬಿ ಮತ್ತು ಸೇಳೆಂಜಿ ತಂಡ ನಮ್ಮೊಂದ ಜೊತೆ ಇದೆ, ಅಲ್ಲಿದ್ದಾರೆ ಇಲ್ವಾ? ಈ ರೀತಿ ಮಾಡಿದರೆ ಸ್ಪರ್ಧೆಯನ್ನು ಮುಂದುವರಿಸೋದು ಕಷ್ಟ ಆಗ್ತದೆ. ಮುಂದಿನ ಮ್ಯಾಚು ಕೂಡ ಸೀತಾನಾದಿ ಕಿಂಗ್ಸ್ ವರ್ಸಸ್ ಬ್ರದರ್ಸ್ ಎ, ಹೆಬ್ರಿ ಬ್ರದರ್ಸ್ ಎ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಆ ಸ್ಪರ್ಧೆ ಆಗದೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 2ನೇ ಸುತ್ತಿನ ಸ್ಪರ್ಧೆ ಮುಂದುವರಿತದೆ. 2 ನಿಮಿಷದಲ್ಲಿ ಬರಬೇಕು ದಯವಿಟ್ಟು. ಮುಂದಿನ ಪಂದ್ಯಕ್ಕಾಗಿ ಹೆಗ್ಡೆ ಬ್ರದರ್ಸ್ ಬಿ, ಸೇಳೆಂಜೆ. ಪ್ರವೀಣಣ್ಣ ಬೆಳಿಗ್ಗೆಯಿಂದ ವೈಯಕ್ತಿಕ ಸ್ಪರ್ಧೆಯನ್ನು ನಡೆಸಿಕೊಡ್ತಾ ಇದ್ದೀರಿ. ತಾವು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಹಿಂದೆ ಅಮೃತ ಭಾರತಿ ವಿದ್ಯಾಮಂದಿರದಲ್ಲಿ ನಡೆದಂಥ ನಮ್ಮ ಸಂಘದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ದುಡಿದಂಥ ನಮ್ಮ ಸಮಾಜದ ಸಹೋದ್ಯೋಗಿ ಮಿತ್ರರು ಶ್ರೀಯುತ ಪ್ರವೀಣ್ ಹೆಗಡೆ, ಶ್ರೀಮತಿ ಲತಾ ಹೆಗಡೆ ಮತ್ತು ಶ್ರೀ ಸಚಿನ್ ನಮ್ಮ ಸಹೋದ್ಯೋಗಿ ಮಿತ್ರರು, ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇಂದು ಕೂಡ ಭಾಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಇದೀಗ ಜನಪದ ಗೀತೆಗಾಗಿ ಶ್ರೀಮತಿ ಜಯಲಕ್ಷ್ಮಿ ಹೆಗಡೆ ಅವರಿಗೆ. ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು. ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನೆರಗಡ್ಡ, ಮುಪ್ಪೇನಲೆ ಚಂದ ನರಗಡ್ಡ, ಜಗದೊಳಗೆ ಎತ್ತ ನೋಡಿದರು ನಗು ಚಂದ. ಹಾಲ್ಬೇಡಿ ಆತನ ಕೋಲ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ, ಕಂದೈನ ಕೊಸಲದ ಗೆಜ್ಜೆ ಕೆಸರಾಯ್ತು. ಸಕ್ಕರೆಯ ಸವಿಗಾರ ವೇಳ್ಯದ ರುಚಿಗಾರ, ವೀರಭದ್ರನ ಅವತಾರ, ವೀರಭದ್ರನ ಅವತಾರ ನನ್ನ ಮಗ. ಮುಂಗೋಳೆ ಕೋಗ್ಯವೋ ಮೋಡೋ ಕೆಂಪೇರ್ಯವೋ ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು, ನಾವೆದ್ದು ಕೈಯ ಮುಗಿದೆವು. ತವರಿಂದ ಕಳಿಸಿ ನನ್ನ ಮರಿಬ್ಯಾಡೋ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯೋ ನಾನಯ್ಯ ಅಣ್ಣಯ್ಯ, ನನ್ನ ಮರಿಬ್ಯಾಡೋ ಅಣ್ಣಯ್ಯ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡೋ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯೋ ನಾನಯ್ಯ. ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ, ಮಾತು ಬಂದು ನಡೆವಾಗ ಭಿಕ್ಷೆ ಬೇಡಿ ಸಾಕಿದೆ. ಕೈ ಇಲ್ಲದವನಿಗೆ ಕಂಕಣವ ಕಟ್ಟಿದೆ ಅಣ್ಣಯ್ಯ, ನನ್ನ ಮರಿಬ್ಯಾಡೋ ಅಣ್ಣಯ್ಯ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡೋ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯೋ ಅಣ್ಣಯ್ಯ ಅಣ್ಣಯ್ಯ, ಮರಿಬ್ಯಾಡೋ ಅಣ್ಣಯ್ಯ. ಥ್ಯಾಂಕ್ ಯು ಜಯಲಕ್ಷ್ಮಿ ಅಕ್ಕ. ಈಗ ಮುಂದಿನ ಜನಪದ ಗೀತೆಗಾಗಿ ವಿಜಯ ಹೆಗಡೆ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಅವಕಾಶ. ಜಯಲಕ್ಷ್ಮಿ ಹೆಗಡೆ ಬಾಳೆಬಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೀಗ ವಾಲಿಬಾಲ್ ಅಂಕಣದಲ್ಲಿ ಬ್ರದರ್ಸ್ ಹೆಗ್ಡೆ ಬ್ರದರ್ಸ್ ಬಿ ರೆಡಿ ಇದೆಯಾ? ಕೈ ಎತ್ತಿ. ಹೆಗ್ಡೆ ಬ್ರದರ್ಸ್ ರೆಡಿ. ಮತ್ತಾರಿದ್ದಾರೆ? ಸೇಳೆಂಜೆ ತಂಡ,
ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ. ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಸಾಸಿವೆಯಷ್ಟು ಬಲ್ಲಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಕಣ್ಣಿಗೆ ಕಪ್ಪಾಸೆ, ಸಣ್ಣಗೆ ಬಕ್ಕೆ ಸೆರಗಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಹೆಣ್ಣು ಮಕ್ಕಳಿಗೆ ತವರಾಸೆ, ನನ್ನವ್ವ ನಿನ್ನಾಸೆ ನಮಗೆ ಅನುಗಾಲ. ಯಾರಾದರೂ ಹೆತ್ತ ತಾಯಂತೆಯಾದರೆ ಸಾವಿರ ಸೌದಿ ಒಲೆಯೊಳಗೆ, ಸಾವಿರ ಸೌದಿ ಒಲೆಯೊಳಗೆ ಉರಿದಾರೆ, ಬಿದಿಗೆ ಚಂದಿರನ ಬೆಳಕುಂಟೆ. ಯಾರಾದರೂ ಹೆತ್ತ ತಾಯಂತೆಯಾದರೆ ಸಾವಿರ ಸೌದಿ ಮಲೆಯೊಳಗೆ, ಸಾವಿರ ಸೌದಿ ಒಲೆಯೊಳಗೆ ಉರಿದಾರೆ, ಬಿದಿಗೆ ಚಂದಿರನ ಬೆಳಕುಂಟೆ. ಒಬ್ಬಾಳಿರುವ ಮನೆಗೆ ಹಬ್ಬದಿರು ಮಲ್ಲಿಗೆ, ಒಬ್ಬಾಳೆ ಕೂತು ಮುಡಿಯಾಳೆ. ಒಬ್ಬಾಳೆ ಕೂತು ಮುಡಿಯಾಳೆ ಮಲ್ಲಿಗೆ, ಹಬ್ಬೋಗೋ ಎನ್ನ ತವರಿಗೆ. ನೀರ ಮೇಲೆ ನೀರು, ನೀರಾಚೆ ತಾವರೆ, ತಾವರೆಯಾಚೆ ತವರೂರು. ತಾವರೆಯಾಚೆ ತವರೂರು, ನಮ್ಮವ್ವ ತಿರುಗಿ ಬರುವುದಕ್ಕೆ ಮನಸ್ಸಿಲ್ಲ. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ. ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಬಿಸಿಲಿನ ಬೇಗೆ ಸುಡಲಿಲ್ಲ. ಧನ್ಯವಾದಗಳು ಶ್ರೀಮತಿ ವಿಜಯಲಕ್ಷ್ಮಿ ಹೆಗಡೆ ಬಾಂಧವ್ಯ ಬಚ್ಚಪ್ಪ ಇವರಿಗೆ. ಅಮ್ಮ ಆಯಿತು, ಅಕ್ಕ ತಂಗಿ ಇಬ್ಬರು ಹಾಡಿದ್ರು, ಇನ್ಯಾರು ಇಲ್ಲ ಅಂತ. ಇನ್ನೊಬ್ರು ಅಕ್ಕ ಬರಲಿಲ್ವಾ? ಅವರು ಕೂಡ ಒಳ್ಳೆ ಹಾಡ್ತಾರೆ. ಮುಂದೆ ವಾಲಿಬಾಲ್, ಅಲ್ಲಿ ನೋಡಿ ಹೆಗಡೆ ಬ್ರದರ್ಸ್ ಬಿ ತಂಡ ಇದೆಯಾ? ಕೈ ಎತ್ತಿ ಒಮ್ಮೆ. ಹೆಗಡೆ ಬ್ರದರ್ಸ್ ಇದ್ದೀರಿ? ಎಸ್. ಸೇಳಂಜೆ ವಿಜಯ್ ಟೀಮ್ ಇದೆಯಾ? ಇದೆಲ್ಲ ಆಡಿ ಮತ್ತೆ, ಇಲ್ಲಾಂದರೆ ಸರ್ ಟೀಮ್ ಬಿಟ್ಬಿಡಿ. ಕೌಂಟ್ ಕೊಡ್ತೇನೆ, 10 ಕೌಂಟಲ್ಲಿ ಟೀಮ್ ಔಟ್ ಆಗಿ. ಬಂಧುಗಳೇ, ಒಂದು ಸ್ಪರ್ಧೆಯನ್ನು ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗಾಗಲೇ 20 ನಿಮಿಷ ಯಾವುದೇ ಸ್ಪರ್ಧೆ ಆಗಲಿಲ್ಲ, 2 ಮ್ಯಾಚ್ ಆಗ್ತಾಯಿತ್ತು. ಇನ್ನು ಫೈನಲ್ ತನಕ 15 ಅಂಕ ಇಡ್ತೇವೆ. ಕೊನೆಯ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಮಧ್ಯಾಹ್ನದ ಭೋಜನ ಬಾಕಿ ಇರುವವರು ದಯವಿಟ್ಟು ತಮ್ಮ ಭೋಜನವನ್ನು ಮುಗಿಸಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು 10 ನಿಮಿಷದಲ್ಲಿ ಕೌಂಟರನ್ನು ಕ್ಲೋಸ್ ಮಾಡ್ತಾರೆ. ದಯವಿಟ್ಟು ಊಟ ಬಾಕಿ ಇದ್ದವರು ಊಟವನ್ನು ಮುಗಿಸಿ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಸ್. ಬಂಧುಗಳೇ, ಈ ಒಂದು ವಾಲಿಬಾಲ್ ಮ್ಯಾಚ್ ಆದ ತಕ್ಷಣ ಎಲ್ಲ ಬಂಧುಗಳು ಲಿಂಗಜ್ಜನ ಗದ್ದೆಗೆ ಬರಬೇಕು. ಯಾಕಂತ ಹೇಳಿದ್ರೆ ಡ್ರೋನ್ ಮುಖೇನ ನಾವು ಒಂದು ಚಿತ್ರೀಕರಣ ಮಾಡಲಿಕ್ಕಿದೆ. ಅದು ನೇರ ಪ್ರಸಾರ ತುಳು ವಾರ್ತೆ ಹೆಬ್ರಿ ಇದರಿಂದ ನೇರ ಪ್ರಸಾರ ಆಗ್ತಾ ಇದೆ. ನಿಮ್ಮೆಲ್ಲರ ವಿಡಿಯೋ ಬೇಕು ಅಂದರೆ ನೀವು ಡ್ಯಾನ್ಸ್ ಮಾಡಬೇಕು, ಲಿಂಗಜ್ಜನ ಗದ್ದೆಗೆ ಬರಬೇಕು. ವಾಲಿಬಾಲ್ ಈ ಪಂದ್ಯ ಆದ ನಂತರ ಎಲ್ಲರೂ ಲಿಂಗಜ್ಜನ ಗದ್ದೆಗೆ ಒಮ್ಮೆ ಎಲ್ಲ ಬಂದಂಥ ಬಂಧುಗಳು ಎಷ್ಟು ಜನ ಬಂದಿದ್ದೇವೆ ಅಂತ ಗೊತ್ತಾಗಬೇಕು. ಅಣ್ಣ ಕಬಡ್ಡಿ ಇಜ್ಜಿ
ಲಿಂಗಜ್ಜನ ಕಂಡೋಡು ಕಬಡ್ಡಿಗೆ ಹೋಗ್ಬಂದು ರೀ ಜಾಗ್ರತೆ ಬಂಧುಗಳೇ. ನಮ್ಮ ಡಾಕ್ಟರ್ ಶಶಿಕಲಾ ಹೆಗಡೆ ಶಾಂಭವಿ ಕ್ಲಿನಿಕ್ ಇವರು ಭಾಳ ಸುಸಜ್ಜಿತವಾದಂಥ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಬಂದು ನಿಂತಿದ್ದಾರೆ. ನೋಡಿ ಬಂಧುಗಳೇ, ನಮ್ಮ ಮನಸ್ಸು ಒಳ್ಳೆದಿದ್ದರೆ ಯಾವ ದೇಹ ಭಾಗಕ್ಕೂ ಗಾಯ ಆಗೋದಿಲ್ಲ, ಏನೂ ತೊಂದರೆಯೂ ಆಗೋದಿಲ್ಲ. ಹಾಗಾಗಿ ಈ ಕೂಟದಲ್ಲಿ ಯಾವೊಬ್ಬ ವ್ಯಕ್ತಿಗೂ ಏನೂ ತೊಂದರೆ ಆಗಲಿಲ್ಲ. ಅದು ನಮ್ಮ ವೀರಮಾರುತಿಯ ಕೃಪೆ. ದೇವರು ಯಾವಾಗಲೂ ಕೈ ಬಿಟ್ಟು ಕೊಡೋದಿಲ್ಲ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ ಶಶಿಕಲಾ ಹೆಗಡೆ ಇವರಿಗೆ ನಮ್ಮ ಕೂಟದ ಪರವಾಗಿ ಆತ್ಮೀಯವಾದಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಭಾಳ ನಿರೀಕ್ಷಿತ ಒಂದು ಪಂದ್ಯ ಬಾಕಿ ಇದೆ. ವೈಯಕ್ತಿಕ ಸ್ಪರ್ಧೆಯಲ್ಲಿ ದಂಪತಿ ಓಟ. ನಮ್ಮ ಈ ಕೂಟಕ್ಕೆ ದಂಪತಿಗಳು ಬರಲಿಲ್ವಾ? ಕಾರಲ್ಲಿ ಬರುವಾಗ ಸುಮಾರು ದಂಪತಿಗಳು ಕಾಣ್ತಾ ಇದ್ರು, ಆದರೆ ಕೆಸರು ಗದ್ದೆಯಲ್ಲಿ ದಂಪತಿಗಳಿಲ್ಲ. ಬೇರೇನೇ ಇಲ್ಲ, ಕೈಯನ್ನು ಹಿಡಿದು ಓಡಲಿಕ್ಕೆ. ನಮಗೆ ಹಾಗಾದರೆ ನಾವು ಎಲ್ಲರ ಮುಂದೆ ಕೈ ಹಿಡಿದು ನಾನು ಗಂಡ ಹೆಂಡತಿ ಅಂತ ತೋರಿಸ್ಲಿಕ್ಕೆ ನಾವು ಸಿದ್ಧರಿಲ್ವಾ? ಸಿದ್ಧರಿದ್ದೇವಲ್ಲ. ಹಾಗಾದರೆ ಕೆಸರು ಗದ್ದೆಗೆ ಬನ್ನಿ. ದಂಪತಿ ಓಟದಲ್ಲಿ ಕೈ ಹಿಡಿದು ಓಡಿ ಬರಲಿಕ್ಕೆ ಅಷ್ಟೇ. ಇವತ್ತು ಯಾರೆಲ್ಲ ಬಂದಿದ್ದೀರಿ ಜೊತೆಯಾಗಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇದು ಬಿಲೋ 40 ಇಯರ್, ಎಬೋ 40 ಇಯರ್. ಎಸ್, ಇನ್ನು 5 ನಿಮಿಷದಲ್ಲಿ ನಾವು ದಂಪತಿ ಓಟವನ್ನು ಮಾಡ್ತೇವೆ. ಕೈ ಹಿಡಿದು ಓಡಲಿಕ್ಕೆ ಒಂಜಿ ಬಂದಲೆ ಒಂಜಿ ಮನಸ್ಸು ದಿಪ್ಪಡು. ಮುಂದಿನ ಪಂದ್ಯಕ್ಕೆ ಸೀತಾನಾದಿ ಕಿಂಗ್ಸ್ ಮತ್ತು ಹೆಗ್ಡೆ ಬ್ರದರ್ಸ್ ಎ ಕಾಯುವುದಿಲ್ಲ. ವಾಲಿಬಾಲ್ ಅದರ ಮುಂಚಿತ ಒಂದು 5 ನಿಮಿಷ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಯಾಕಂದರೆ ಮಳೆ ಇದ್ದಾಗ ಡ್ರೋನ್ ಸೆರೆ ಹಿಡಿಲಿಕ್ಕೆ ಆಗೋದಿಲ್ಲ. ಡ್ರೋನಲ್ಲಿ ಸೆರೆ ಹಿಡಿಬೇಕಂದ್ರೆ ಮಳೆ ಇಲ್ಲದೇ ಇರುವಾಗ ನಾವು ಎಲ್ಲ ಒಮ್ಮೆ ಬಂಧುಗಳು ಲಿಂಗಜ್ಜನ ಗದ್ದೆಗೆ ಬರಬೇಕು. ಅಲ್ಲಿ ಹಾಫ್ ಟೈಮ್ ಆಗೋ ಹೇಳಿ, ಅರ್ಧ ಮ್ಯಾಚ್ ಆಯ್ತಲ್ಲ. ಓಕೆ, ಬನ್ನಿ ಬಂಧುಗಳೇ, ಲಿಂಗಜ್ಜನ ಗದ್ದೆಗೆ ಬನ್ನಿ. ವಾಲಿಬಾಲ್ ಆಡೋರು ಆಡ್ತಾ ಇರಿ, ನೀವು ಬರೋ ತನಕ ವೆಯ್ಟ್ ಮಾಡ್ತೇವೆ ನಾವು. ಬನ್ನಿ ಬನ್ನಿ, ಡ್ರೋನ್ ಕ್ಯಾಮರಾ ರೆಡಿ ಆಗಿದೆ. ತುಳುವಾರ್ತೆ ಬಂಧುಗಳೇ, ಒಮ್ಮೆ ಮ್ಯೂಸಿಕ್ 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 ಪ್ಲೀಸ್. ಮ್ಯೂಸಿಕ್ 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 ಮ್ಯೂಸಿಕ್. ಹಲೋ ಅಣ್ಣ, ಹಲೋ, ಮ್ಯೂಸಿಕ್ ಮ್ಯೂಸಿಕ್. ವಾ ಡೌನ್ ಅಣ್ಣ, ಚೂರು ಇಂಚಿಲ ತೋಡಿರು, ಚೂರು ಚೂರು ಚೂರು. ಒಂದು ನಿಮಿಷ ಪಾಡಾಡೆ ಪಾಡಾಡೆ, 1 ನಿಮಿಷ ಪಾಡಾಡೆ ಅಣ್ಣ. ಓಯ್ ಮ್ಯೂಸಿಕ್ ಪಾಡಡೆ ಯಾನ್ ಪನ್ಪೆ ಅವಣ್ಣ. ಮ್ಯಾಚ್ ಆಯ್ ಕೂಡಲೇ ಮತ್ತೆ ಮ್ಯೂಸಿಕ್ ಮಾಡಲೇ, ಮ್ಯೂಸಿಕ್ ರೆಡಿ ಮಲ್ದಿಲ್ಲ ಆತೆ. ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ ಆಶ್ರಯದಲ್ಲಿ ನಡೆಯುವಂಥ ಆಟಿಡೊಂಜಿ ಕೂಟ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಅಧ್ಯಕ್ಷರು ಶ್ರೀಯುತ ಪ್ರಕಾಶ್ ಹೆಗಡೆ, ಬೆಂಗಳೂರು ಹೆಗ್ಗಡೆ ಸಮಾಜ ಸಂಘ ಇದರ ಅಧ್ಯಕ್ಷರಾದಂಥ ಪ್ರಕಾಶ್ ಹೆಗಡೆಯವರು ಹೈಕೋರ್ಟಿನಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ನಮ್ಮ ಮೇಲೆ ಭಾಳ ಪ್ರೀತಿ ಇಟ್ಟು ಓಡಿ ನಮ್ಮ ಕರೆಗೆ ಮನ್ನಿಸಿ ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸಿ ಮಾನ್ಯ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಹೆಗ್ಗಡೆ ಬಂಧುಗಳ ಪರವಾಗಿ ಅವರಿಗೆ ವೀಳ್ಯದೆಲೆ ಅಡಿಕೆ ಜೊತೆಯಲ್ಲಿ ಆಟಿಡೊಂಜಿ ಕೂಟೋಡು ಕೆಸರದ ಗೋಪು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬಂಧುಗಳಿಗೆ ಇಲ್ಲಿ 1 ನಿಮಿಷ ಆಚೆ ಸರಲ್ಲಿ ಆಗಮಿಸಿದಂತಹ ಪ್ರಕಾಶ್ ಅಣ್ಣನಿಗೆ ಸಮಸ್ತ ಹೆಬ್ರಿ ವಲಯದ ಹೆಗ್ಗಡೆ ಬಂಧುಗಳ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರ ಜೊತೆ ನಮ್ಮ ಜಯರಾಮಣ್ಣ ಕೂಡ ಬಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ಇವರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಕಾಶ್ ಅಣ್ಣನ ಸಹಕಾರ ಇನ್ನು ಮುಂದೆಯೂ ಇದೇ ರೀತಿ ಇರಲಿ ಅಂತ ಬೇಡಿಕೊಳ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು ಸರ್. ನೆಕ್ಸ್ಟು ಎಲ್ಲ ಬನ್ನಿ, ಗದ್ದೆ ಬನ್ನಿ ಮಕ್ಕಳೇ. ಡ್ರೋನಲ್ಲಿ ಬರಬೇಕಾ, ನಿಮ್ಮ ವಿಡಿಯೋ ಬರಬೇಕಾ? ಬನ್ನಿ, ಲಿಂಗಜ್ಜನ ಕಂಡು ಗೊರಬಲೆ
ಲಿಂಗಜ್ಜನ ಗದ್ದೆಗೆ ಬನ್ನಿ, ಡಾನ್ಸ್ ಮಾಡಿ. ಲಿಂಗಜ್ಜನ ಗದ್ದೆಗೆ ಬನ್ನಿ, ಎಲ್ಲ ಬನ್ನಿ. ನಿಮ್ಮ ವಿಡಿಯೋ ಬರಬೇಕಾ? ಬನ್ನಿ ಬನ್ನಿ ಲಿಂಗಜ್ಜನ ಗದ್ದೆಗೆ ಎಲ್ಲ ರೆಡಿಯಾಗಿ. ವಾಲಿಬಾಲ್ ಆ ಮ್ಯಾಚ್ ಮುಗೀತದೆ, 2 ಪಾಯಿಂಟಿನ. ಬಲೆ 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 ಡ್ಯಾನ್ಸ್, ಎಲ್ಲರೂ ಬನ್ನಿ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಹಾಕ್ಬೇಡಿ ಹಾಕ್ಬೇಡಿ ಹಾಕ್ಬೇಡಿ, ಅಲ್ಲಿ ವಾಲಿಬಾಲ್ ವಿಸಿಲ್ ಕೇಳೋದಿಲ್ಲ ಅಂತ. ಒಂದು ನಿಮಿಷ ಕರೀತಾರೆ, ಇನ್ನೂ ಕರೀತಾರೆ, ಎಲ್ಲ ಬರಲಿಕ್ಕಿದ್ದಾರೆ. ವಾಲಿಬಾಲ್ ವಿಸಿಲ್ ಕೇಳೋದಿಲ್ಲ ಅಂತೆ. ಹಾಂ ಹಲ್ ಅಣ್ಣ ಬಲೆ, ಇವತ್ತು ನಮ್ಮ ಈ ಕೂಟಕ್ಕೆ ಇಷ್ಟೇ ಜನ ಬಂದದ. ಬನ್ನಿ 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 ಬನ್ನಿ. ಈಗ ಅಲ್ಲಿ ಯಾವ ಆಟವೂ ಇಲ್ಲ, ಬರೇ ಡ್ಯಾನ್ಸು. ಡ್ರೋನಲ್ಲಿ ನಾವು ನಿಮ್ಮ ಸೆರೆ ಏನು ಡ್ಯಾನ್ಸ್ ಮಾಡ್ತೀರಿ ಅದನ್ನು ಚಿತ್ರೀಕರಣ ಮಾಡ್ತೇವೆ. ಈಗ ಲೈವ್ ನೋಡ್ಬೋದು. ಅಮೇರಿಕದಲ್ಲಿದ್ದು ಕೂಡ ನಿಮ್ಮ ಮನೆಯವರು ನೋಡ್ಲಿಕ್ಕೆ ಆಗ್ತದೆ. ನಾಡ್ದು ನಾನು ಹೇಗೆ ಡ್ಯಾನ್ಸ್ ಮಾಡಿದ್ದೇನೆ ಅಂತ ನೋಡಬೇಕಾ? ಯೂಟ್ಯೂಬಲ್ಲಿ ರೆಕಾರ್ಡ್ ಆಗಿರ್ತದೆ. ತುಳು ವಾರ್ತೆ ಹೆಬ್ರಿ ಇದರಲ್ಲಿ ರೆಕಾರ್ಡ್ ಆಗಿರ್ತದೆ. ಬನ್ನಿ ಒಮ್ಮೆ ಡ್ಯಾನ್ಸಿಗೆ ಬನ್ನಿ. ಬನ್ನಿ, ಎಲ್ಲರೂ ಬರಬೇಕು. ಇತ್ತೆ 80 ವರ್ಷದವರೆಲ್ಲ ಹೊಡ್ತಾ ಇದ್ದಾರೆ. ಅವರಿಗೊಂದು ಬೇರೆ ವ್ಯವಸ್ಥೆ ಮಾಡಿ ಬರ್ತಾ ಇದ್ದಾರೆ, ಅವ್ರು ಬರ್ತಾರಂತೆ. ಓಯ್, ಇವ್ರು ಅಲ್ಲಿಗಲ್ವಾ? ಎಲ್ಲ ಬನ್ನಿ, ಒಮ್ಮೆ ಬನ್ನಿ. ಎಷ್ಟು ನಮ್ಮ ಈ ಒಂದು ಹೆಗ್ಗಡೆ ವಲಯದ ಆಟಿದ ಕೂಟ ಕಸರತ ಗೊಬ್ಬು ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡು. ಒಮ್ಮೆ ಬನ್ನಿ ಈ ಕಡೆ. ವಾಲಿಬಾಲು ನಿಲ್ತದೆ ಈಗ. ಎಲ್ಲ ಒಳಗೋಗಿ, ಹೋಗಿ ಹೋಗಿ. ಬಂದಂಥ ಎಲ್ಲ ಆಟಗಾರರು, ಈ ಕೂಟಕ್ಕೆ ಬಂದಂಥ ಎಲ್ಲರೂ ಕೂಡ ಆಶಾ ಕಾರ್ಯಕರ್ತೆ ದಿವಂಗತ ಲಲಿತಾ ಹೆಗಡೆ ಕಾಲು ಸಂಘದ ಮುಖೇನವಾಗಿ ಹಾದು ಹೋಗಬೇಕು. ಎಲ್ಲರೂ ಹೋಗಬೇಕು. ಆಶಕ್ಕ ಪಿರವಡೆಗೆ ಓಯ್ ಅಣ್ಣ, ಇಲ್ಲೇ ಉತ್ಸವ ಈಗ ಡ್ಯಾನ್ಸ್ ಮಾಡಬೇಕು. ಬನ್ನಿ ಬನ್ನಿ. ಡ್ರೋನಲ್ಲಿ ನಾವು ಸೆರೆ ಇಡ್ತೀವಿ, ಮತ್ತೆ ಡ್ರೋನ್ ಆಫ್ ಮಾಡ್ತೇವೆ ನೋಡಿ. ಮತ್ತೆ ಡ್ರೋನಲ್ಲಿ ಲೈವ್ ಇಲ್ಲ, ಡ್ರೋನ್ ಆಫ್ ಮಾಡ್ತೇವೆ. ಯಾಕಂದರೆ ಮಳೆ ಬಂದರೆ ಆಗೋದಿಲ್ಲ. ಸತೀಶ್ ಅಣ್ಣ ಎಲ್ಲ ಕರೀರಿ. ಹುಲಿ ಪಾಂಜರ ಜಡ್ಡಿಂದ ಹಿಡಿದು ಶಂಕರ್ ನಾಡನ ಹಿಡಿದು ನಮ್ಮ ಎಂಥದ್ದು ಈಚೆ ಹಳದಂಗಡಿ ಮತ್ತೆ ಯಾರು ಇನ್ನೂ ಆಚೆ ಇದ್ದಾರೆ. ಎಸ್ ನೆಕ್ಸ್ಟ್ ಮ್ಯಾಚ್ ವಾಲಿಬಾಲ್ಗೆ ರೆಡಿ ಇರಿ. ಆದರೆ ಒಮ್ಮೆ ಡ್ಯಾನ್ಸಿಗೆ ಬನ್ನಿ, ಒಮ್ಮೆ ವಿಡಿಯೋ ರೆಕಾರ್ಡ್ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ ಬನ್ನಿ. ವಾಲಿಬಾಲ್ನವರೆಲ್ಲ ಬನ್ನಿ. ನೆಕ್ಸ್ಟ್ ಮ್ಯಾಚ್ ಸೀತಾನಾದಿ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್ ಡ್ಯಾನ್ಸಿಗೆ ಬನ್ನಿ, ಒಮ್ಮೆ ಬನ್ನಿ. ಸರ್ ಒಂದೇ ಮ್ಯಾಚ್ ನಿಲ್ಲಿಸಿ, 5 ನಿಮಿಷ ಮಾತ್ರ, 5 ನಿಮಿಷ. ಬನ್ನಿ ಬನ್ನಿ ಬನ್ನಿ, ಗದ್ದೆ ಬನ್ನಿ. ಲಾಸ್ಟ್ ಕಾಲ್, ಬನ್ನಿ ಡ್ಯಾನ್ಸಿಗೆ ಬನ್ನಿ. ಲಿಂಗಜ್ಜನ ಗದ್ದೆ, ಲಿಂಗಜ್ಜ ಬೈತಾರೆ ಮತ್ತೆ. ಬನ್ನಿ ಲಿಂಗಜ್ಜನಲ್ಲಿ ಬನ್ನಿ, ಲಿಂಗಜ್ಜನಲ್ಲಿ ಬನ್ನಿ. ಯಾರು ಬನ್ನಿ ಡ್ಯಾನ್ಸಿಗೆ ಬನ್ನಿ. ಸುಮಿನ್ ಬನ್ನಿ ಈ ಕಡೆ, ಡ್ಯಾನ್ಸಿಗೆ ಬನ್ನಿ ಎಲ್ಲ. ರಂಜನ್ ಡ್ಯಾನ್ಸಿಗೆ ಬನ್ನಿ, ತೊಂದರೆ ಇಲ್ಲ, ಸ್ಪರ್ಧೆ ಇಲ್ಲ ಆಯ್ತಾ. ಬನ್ನಿ ದಂಪತಿ ಓಟಕ್ಕೆ ಬರ್ತೀರಾ? ಅದು ಕೂಡ ಹೋಗ್ಬೇಕಾರೆ. ಎಸ್ ಬನ್ನಿ. ವಾಲಿಬಾಲ್ ನಿಲ್ಲಿಸಿ, ವಾಲಿಬಾಲ್ ತನ್ನಿ, ವಾಲಿಬಾಲ್ ಇಲ್ಲಿ ತನ್ನಿ ಒಮ್ಮೆ. ಸರ್ ವಾಲಿಬಾಲ್ ಒಂದು ತಗೊಳ್ಳಿ, ವಾಲಿಬಾಲ್ ತಗೊಳ್ಳಿ. ವಾಲಿಬಾಲ್ ಕೊಡೋಣ, ವಾಲಿಬಾಲ್ ಕೊಡು. ಎಸ್ ರೆಡಿ, ಮ್ಯೂಸಿಕ್ ರೆಡಿ. 1 2 3 ಹೊಡೆಯಿರಾರು ಅಣ್ಣ ಮ್ಯೂಸಿಕ್. ಎಸ್ ರೆಡಿ, ಬನ್ನಿ ಇನ್ನೂ ಬನ್ನಿ, ಎಲ್ಲ ಬರಬೇಕು. ಕಾಲ್ ಸಂಘದಲ್ಲಿ ಹೋಗಿ, ನಮ್ಮ ಲಲಿತಕ್ಕನ ಕಾಲ್ ಸಂಘದಲ್ಲಿ ಹೋಗಿ. ಬನ್ನಿ ನೀವು ಬರ್ತೀರಾ? ಎಸ್ ರೆಡಿ ಒನ್ ಸೆಕೆಂಡ್. ಸ್ವಲ್ಪ ಎಸ್ ವೆರಿ ಗುಡ್. ಕಮಾನ್ ಬನ್ನಿ ಬನ್ನಿ. ಬನ್ನಿ ಎಲ್ಲರೂ ಬನ್ನಿ, ಒಮ್ಮೆ ಬನ್ನಿ. ಸ್ಟಾಪ್, ಮ್ಯಾಚ್ ಎಲ್ಲ ಸ್ಟಾಪ್ ಆಗಿದೆ. ಒಮ್ಮೆ ಡ್ಯಾನ್ಸಿಗೆ ಬನ್ನಿ, ಜಾಗ್ರತೆ. ಬಲೆ ಅಣ್ಣ. ನೋಡಿ ಎಷ್ಟು ಜನ ಇದ್ದಾರೆ, ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಬಂಧುಗಳು
ಕೆಳಗಿಳಿರಿ, ಕೆಳಗೆ ವಾಲಿಬಾಲ್ ಕೆಳಗಿಳಿರಿ, ಒಮ್ಮೆ ಕೆಳಗಿಳಿರಿ. ಬನ್ನಿ. ಎಸ್, ಬನ್ನಿ ಬನ್ನಿ ಬನ್ನಿ. ಲಾಸ್ಟ್ ಡ್ಯಾನ್ಸ್ ಇನ್ನ ಕೊಡುದಿಲ್ಲ, ಇನ್ನ ಎಲ್ಲ ಮುಗಿದ ಮೇಲೆ ಬನ್ನಿ ಬನ್ನಿ. ಎಲ್ಲ ಇಳಿರಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ನೆಕ್ಸ್ಟ್ ಚೆಂಡೆ ರೆಡಿ ಇದೀವೋಡು ಅಂದ್ರಿ. ನೆಕ್ಸ್ಟ್ ಚೆಂಡೆ ರೆಡಿ ಇಪ್ಪೋಡು. 1-2 ನಿಮಿಷ ಮಾತ್ರ. ನೆಕ್ಸ್ಟ್ ಮ್ಯೂಸಿಕ್ ಮಾಡಬೇರು. ಮ್ಯೂಸಿಕ್ ಆಗಿ ಕೂಡ್ಲೇನೆ ಚೆಂಡೆ. ನನ್ನ ಒಂಜಿ ಸಾಂಗ್ ಲಾಸ್ಟ್. ಇನ್ನು ಒಂದೇ ಸಾಂಗು. ನೋಡಿ, ಅಧ್ಯಕ್ಷರು ಬೇಕಂತೆ. ಅಧ್ಯಕ್ಷರು ಕಾಣ್ತಾ ಇಲ್ಲ ಅಂತೆ. ಅಧ್ಯಕ್ಷರು, ಹೆಬ್ರಿ ವಲಯದ ಅಧ್ಯಕ್ಷರು.
ಹೆಬ್ರಿ ಒಂದು ನಿಮಿಷ. ಅಧ್ಯಕ್ಷರು ಒಳ್ಳೆಯ ಅಧ್ಯಕ್ಷರು, ವಲಯದ ಅಧ್ಯಕ್ಷರ ಅನುಪಸ್ಥಿತಿ ಕಾಣ್ತಾ ಇದ್ದೇವೆ. ಬನ್ನಿ. Yes, come on. ಎಸ್ ಥ್ಯಾಂಕ್ ಯು. ಆಯ್ತಲ್ಲ ಸಾಕು. ಒಂದಾ ಲಾಸ್ಟಾ? ಎಸ್ ಥ್ಯಾಂಕ್ ಯು. ಮುಂದೆ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದಾವೆ. ಪುರುಷರ ವಿಭಾಗದ 4ನೇ ಪಂದ್ಯವಾಗಿ ಸೀತಾನಾದಿ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್. ಎಸ್ ಒಂದಾ ಚಂಡೆ? ಓಕೆ ಲಾಸ್ಟ್. ಇನ್ನು ಕೇಳಬೇಡಿ, ಸ್ಪರ್ಧೆಗಳು ಭಾಳಷ್ಟು ಬಾಕಿ ಇವೆ. ಓಕೆ ಲಾಸ್ಟ್ ಒನ್.
ನೋಡಿ ಬನ್ನಿ ವಾಲಿಬಾಲಿಗೆ ಬನ್ನಿ. ವಾಲಿಬಾಲ್ನ 4ನೇ ಪಂದ್ಯ. ವಾಲಿಬಾಲ್ ವಿಭಾಗದಲ್ಲಿ ಸೀತಾನಾಥಿ ಕಿಂಗ್ಸ್ ವರ್ಸಸ್ ಹೆಗಡೆ ಬ್ರದರ್ಸ್ ಎ ತಂಡ. ರೆಡಿಯಾಗಿ ಸರ್. ಸ್ಟಾರ್ಟ್. ನೋಡಿ ಪಂದ್ಯ ಪ್ರಾರಂಭ ಆಗಿದೆ. ಲಿಂಗಜ್ಜನ ಗದ್ದೆಯನ್ನು ತೆರವುಗೊಳಿಸಿ ಮುಂದೆ ನಡೆಯುವಂತಹದ್ದು. ಲಿಂಗಜ್ಜನ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ. ಈಗಾಗಲೇ ಹಗ್ಗ ಜಗ್ಗಾಟದಲ್ಲಿ 7 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಳುಕು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ಮೊದಲ ಪಂದ್ಯವಾಗಿ ಶಂಕರ್ ನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು ಫ್ರೆಂಡ್ಸ್. ಹಗ್ಗ ಜಗ್ಗಾಟಕ್ಕೆ ಮಹಿಳೆಯರು ರೆಡಿಯಾಗಿ. ಹಗ್ಗ ಜಗ್ಗಾಟದ ಜವಾಬ್ದಾರಿಯನ್ನು ಪಡೆದಂಥ ಬಂಧುಗಳು ಅದಕ್ಕೆ ಬೇಕಾದಂಥ ಹಗ್ಗ ಮತ್ತು ಪರಿಕರಗಳನ್ನು ವ್ಯವಸ್ಥೆಗೊಳಿಸುವ ಕೇಳಿಕೊಳ್ತಾ ಇದ್ದೇವೆ. ಅಣ್ಣ ಬರ್ತಿ ಮ್ಯೂಸಿಕ್ ಒಂಚೂರು ಮ್ಯೂಸಿಕ್ ಬರ್ತೀನಿ. ನಾನು ಯಾವ ಪಾಡಡಿ ಯಾವ ಒಮ್ಮೆ ತೆರವುಗೊಳಿಸಿ ಸಾಕು. ಬನ್ನಿ ಪ್ಲೀಸ್. ಅಲ್ಲಿ ಹಗ್ಗ ಜಗ್ಗಾಟ ಆಗಲಿಕ್ಕಿದೆ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶಂಕರ್ ನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು ಫ್ರೆಂಡ್ಸ್. ಮೊದಲ ಪಂದ್ಯ ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ. ದ್ವಿತೀಯ ಪಂದ್ಯವಾಗಿ ಪ್ರತೀಕ್ಷಾ ಹೆಗಡೆ ಮತ್ತು ತಂಡ, ದೀಪಾ ಹೆಗಡೆ ಫ್ರೆಂಡ್ಸ್ ಹಳೆ ಸೋಮೇಶ್ವರ. 2ನೇ ಪಂದ್ಯಕ್ಕೆ ರೆಡಿ ಇರಬೇಕು. ಹಗ್ಗ ಜಗ್ಗಾಟದ ಜವಾಬ್ದಾರಿಯನ್ನು ಪಡೆದವರು ನಮ್ಮ ಹೆಬ್ರಿ ವಲಯದ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಬಂಧುಗಳು ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಸಿದ್ಧಪಡಿಸಿ, ಹಗ್ಗ ಮತ್ತು ಗೂಟವನ್ನು ಸಿದ್ಧಪಡಿಸಿ. ಅದೇ ರೀತಿ ವಾಲಿಬಾಲ್ನಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕೊಳಂಬೆ ಫ್ರೆಂಡ್ಸ್ ಮತ್ತು ಹುಲಿಪಾಂಜರ ಜಡ್ಡು ಹಾಲಾಡಿ. ಕೊಳಂಬೆ ವರ್ಸಸ್ ಹುಲಿಪಾಂಜರ ಜಡ್ಡು ಮುಂದಿನ ವಾಲಿಬಾಲ್ ಪಂದ್ಯ. ವಾಲಿಬಾಲ್ ಇದೀಗ ನಡೆಯುವಂಥ ಪಂದ್ಯ ಸೀತಾನಾಥಿ ಕಿಂಗ್ಸ್ ವರ್ಸಸ್ ಹೆಗ್ಡೆ ಬ್ರದರ್ಸ್ ಎ. ತದನಂತರದ ಪಂದ್ಯ ಕೊಳಂಬೆ ಫ್ರೆಂಡ್ಸ್ ವರ್ಸಸ್ ಹುಲಿಪಾಂಜರ್ ಜಡ್ಡು ಹಾಲಾಡಿ. ಅಕ್ಕ ಒಮ್ಮೆ ಆ ಗದ್ದೆಯನ್ನು ಬಿಟ್ಟುಕೊಡಿ. ಹಗ್ಗ ಜಗ್ಗಾಟಕ್ಕಾಗಿ ಮಹಿಳೆಯರ ಹಗ್ಗ ಜಗ್ಗಾಟಕ್ಕಾಗಿ ಲಿಂಗಜ್ಜನ ಗದ್ದೆ ತೆರವುಗೊಳಿಸಬೇಕು. ಬನ್ನಿ ಮಾಡ್ತೀವಿ. ಹೌದು ಅದೇ ಹೇಳಿ. ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಪ್ರಥಮ ಸ್ಪರ್ಧೆ ಶಂಕರ್ ನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು ಫ್ರೆಂಡ್ಸು. ದ್ವಿತೀಯ ಪಂದ್ಯ ಪ್ರತೀಕ್ಷಾ ಹೆಗಡೆ ಟೀಮ್ ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ. ನೋಡಿ ವಾಲಿಬಾಲ್ ಮುಂದಿನ ಪಂದ್ಯಕ್ಕೆ ಸಿದ್ಧರಿರಿ. ಮೊದಲ ಹಾಫ್ ಆಗಿದೆ. ವಾಲಿಬಾಲ್ ಮುಂದಿನ ಪಂದ್ಯಕ್ಕಾಗಿ ಕೊಳಂಬೆ ಫ್ರೆಂಡ್ಸ್ ಮತ್ತು ಹುಲಿಪಾಂಜರ್ ಜಡ್ಡು ಹಾಲಾಡಿ. ಎಲ್ಲಿದ್ದೀರಿ ಕೊಳಂಬೆ ಫ್ರೆಂಡ್ಸ್, ಎಲ್ಲಿದ್ದೀರಿ? ವಾಲಿಬಾಲ್ ಪಂದ್ಯ ರೆಡಿ. ಹುಲಿಪಾಂಜರ ಜಡ್ಡು. ಸತೀಶ್ ಅಣ್ಣ ನಿಮ್ಮ ವಾಲಿಬಾಲ್ ರೆಡಿ ಇದೆ ಟೀಮ್? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕೊಳಂಬೆ ಗುರು ಅಣ್ಣ ಕೊಳಂಬೆ ರೆಡಿಯಾ? ಎಸ್ ರೆಡಿ. ಓಕೆ, ನೆಕ್ಸ್ಟ್ ಮ್ಯಾಚ್. ಹಗ್ಗ ಜಗ್ಗಾಟದ ಜವಾಬ್ದಾರಿಯನ್ನು ಪಡೆದುಕೊಂಡ ನಮ್ಮ ಸಂಘದ ಪದಾಧಿಕಾರಿಗಳು ಅದಕ್ಕೆ ಬೇಕಾದಂಥ ಹಗ್ಗ ಮತ್ತು ಪರಿಕರವನ್ನು ವ್ಯವಸ್ಥೆ ಮಾಡಿ ದಯವಿಟ್ಟು ಸ್ಪರ್ಧೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಗ್ಗ ಎಲ್ಲಿದೆ? ಬನ್ನಿ ತನ್ನಿ. ಅಣ್ಣ ರಾಕೇಶ್ ಹೆಬ್ರಿ ಬ್ರದರ್ಸಿನ ರಾಕೇಶ್ ಅವರು ಹಗ್ಗ ಎಲ್ಲಿಟ್ಟಿದ್ದೀರಿ? ಹಗ್ಗ ಜಗ್ಗಾಟದ ಹಗ್ಗ ಒಮ್ಮೆ ಲಿಂಗಜ್ಜನ ಗದ್ದೆಗೆ ತನ್ನಿ.
ಹಗ್ಗ ತನ್ನಿ ಲಿಂಗಜ್ಜನ ಗದ್ದೆಗೆ ಹಗ್ಗ ತನ್ನಿ. ಮಹಿಳೆಯರ ಮೊದಲ ಪಂದ್ಯ ಶಂಕರನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು. ದ್ವಿತೀಯ ಪಂದ್ಯ ಪ್ರತೀಕ್ಷಾ ತಂಡ ಮತ್ತು ಇದು ಸೇಮ್ ಆಗಿರೋದ್ರಿಂದ ಮೂರನೇ ಪಂದ್ಯವಾಗಿ ಇದು ಹುಲಿಪಾಂಜರ ಜಡ್ಡು ಹುಲಿ ಮಹಾಗಣಪತಿ ಎಣ್ಣೆ ಹೊಳೆ ಮತ್ತು ಹುಲಿಪಂಜರ ಸೆಳೆಂಜೆ. ಮೊದಲ ಪಂದ್ಯ ಶಂಕರನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು ಫ್ರೆಂಡ್ಸ್. ಮಹಿಳೆಯರ ದ್ವಿತೀಯ ಪಂದ್ಯ ಪಿಲಿಚಾವಂಡಿ ಸೇಳಿಂಜೆ ವರ್ಸಸ್ ಮಹಾಗಣಪತಿ ಎಣ್ಣೆಹೊಳೆ. ಹಗ್ಗ ಜಗ್ಗಾಟಕ್ಕೆ ರೆಡಿಯಾಗಿ. ರಾಕೇಶ್ ರಾಕಿ ಎಲ್ಲಿ ಉಂಟು? ಹಗ್ಗ ಎಲ್ಲಿದೆ? ಹಗ್ಗ ಜಗ್ಗಾಟದ್ದು ವಾಲಿಬಾಲ್ ಮುಂದಿನ ಪಂದ್ಯ. ನೋಡಿ, ಹೆಗ್ಡೆ ಬ್ರದರ್ಸ್ ಬಿ ಮತ್ತು ಸೇಳಿಂಜ, ಇದರಲ್ಲಿ ಯಾರು ವಿನ್ನರ್ಸು? ರಿಸಲ್ಟ್ ಕೊಡಿ. ರಿಸಲ್ಟು ಹಲೋ ನೋಡಿ, ಇದಕ್ಕಿಂತ ಮುಂಚಿನ ಪಂದ್ಯದ್ದು ಫಲಿತಾಂಶ ಕೊಡಲಿಲ್ಲ. ಸೇಳೆಂಜ ವಿನ್ನ, ಹೆಗ್ಡೆ ಬಿಯ ಆಗದೆ ಯಾರು ಮ್ಯಾಚ್ ವಿನ್ನು? ಬ್ರದರ್ಸ್. ಇಲ್ಲಿ ಬನ್ನಿ, ಸುಲತಾ ಇಲ್ಲಿ ಬನ್ನಿ, ನೀವು ಹೋಗ್ಬೇಡಿ ಹಾಗೆ, ಮತ್ತೆ ಸೇರಿಸೋದು ಅಲ್ಲ, ನಿಮ್ಮ ಟೀಮೇ ಬೇರೆ. ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯವಾಗಿ ಶಂಕರನಾರಾಯಣ ಮತ್ತು ದುಡ್ಡಿನ ಜಡ್ಡು ಫ್ರೆಂಡ್ಸು. ದ್ವಿತೀಯ ಪಂದ್ಯಕ್ಕೆ ಶ್ರೀದುರ್ಗ ದುಡ್ಡಿನ ಜಡ್ಡು ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ. ಸೆಕೆಂಡ್ ಮ್ಯಾಚ್ ರೆಡಿ ಇರಿ. ದೀಪಾ ಹೆಗಡೆ ಹಳೆ ಸೋಮೇಶ್ವರ ಮತ್ತು ಶ್ರೀದುರ್ಗ ದುಡ್ಡಿನ ಜಡ್ಡು. ಮೊದಲ ಪಂದ್ಯ ಶಂಕರನಾರಾಯಣ ಮತ್ತು ದುಡ್ಡಿನ ಜಡ್ಡು ಫ್ರೆಂಡ್ಸ್.
ಹಲೋ 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 ಗುಂಡಾ ವೆರಿ ಗುಡ್ ಪ್ರವೀಣ ಪೊಟ್ಟ ಹಲೋ ಹಲೋ ಅಜಿತ್ ಒಂದು ನಿಮಿಷ. ಹಗ್ಗ ಜಗ್ಗಾಟಕ್ಕೆ ಪುರುಷರ ವಿಭಾಗದಲ್ಲಿ ನೋಡಿ, ಒಮ್ಮೆ ಗಮನಿಸಿ. ಪೊಳಲಿ ಶ್ರೀ, ಚಂದುಕುಂದು ಫ್ರೆಂಡ್ಸ್ ಬಿ, ಸೀತಾನದಿ ಫ್ರೆಂಡ್ಸ್ ಕಡ್ತಾಲ, ಚಂದುಕುಂದು ಎ, ಹೆಗ್ಡೆ ಬ್ರದರ್ಸ್ ಹೆಬ್ರಿ, SLN ಫ್ರೆಂಡ್ಸ್, ಹುಲಿಪಾಂಜರ ಹಾಲಾಡಿ, ಕೊಳಂಬೆ ಫ್ರೆಂಡ್ಸ್, ಫ್ರೆಂಡ್ಸ್, ಪಿಲಿಚಾವಂಡಿ, ಸೇಳಂಜೆ. ಇಷ್ಟೇ ತಂಡಗಳು. ಒಟ್ಟು 11 ತಂಡಗಳಿವೆ ಹಗ್ಗ ಜಗ್ಗಾಟಕ್ಕೆ ಪುರುಷರ ವಿಭಾಗದಲ್ಲಿ. ಮಹಿಳೆಯರ ವಿಭಾಗದಲ್ಲಿ 7 ತಂಡಗಳಿವೆ. ನೋಡಿ, ಮುಂದಿನ ಪಂದ್ಯಕ್ಕೆ ಬನ್ನಿ. ವಾಲಿಬಾಲ್. ಚಂದಕುಂದು ಫ್ರೆಂಡ್ಸ್ ಎಲ್ಲಿದ್ದೀರಿ? ಕೈ ಮೇಲ್ ಮಾಡಿ. ಚಂದಕುಂದು ರೆಡಿ ಇದ್ದೀರಿ? ಹೆಗ್ಡೆ ಬ್ರದರ್ಸ್ ಬಿ, ಹೆಗ್ಡೆ ಬ್ರದರ್ಸ್ ಬಿ ರೆಡಿ? ಎಸ್ ರೆಡಿ. ತದನಂತರದ ಪಂದ್ಯ, ಈ ಪಂದ್ಯ ಮುಗಿದ ತಕ್ಷಣ ಸೆಮಿಫೈನಲ್ ಹಂತ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ 25ರ ಅಂಕವನ್ನು ನಿಗದಿಗೊಳಿಸಬೇಕು ಸರ್. ದಯವಿಟ್ಟು ತೀರ್ಪುಗಾರರ ಗಮನಿಸಿ. ಈ ಪಂದ್ಯ 15ಕ್ಕೆ ಸೀಮಿತ. ಇದರ ನಂತರದ ಎಲ್ಲ ಪಂದ್ಯಗಳು 25ಕ್ಕೆ. ವಾಲಿಬಾಲ್. ಹಲೋ ಹಲೋ ಆಶಾ, ಅಮೃತ, ಚೈತ್ರ, ರೂಪ, ದೀಪ, ಮತ್ತೆ ಯಾರಿದ್ರೆ? ಕೊಳಂಬೆ 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 ಅದು ಯಾರು ಕಟ್ ಮಾಡೋದೇ ಮಾಡಿ. ಈಗ ಆಲ್ರೆಡಿ ಆಯ್ತು. ಹುಲಿ ಪಂಜರ್ ಜಡ್ ಅಂತ ಸೋತ್ರಾ? ಹುಲಿ ಪಂಜರ್ ಕಟ್ ಮಾಡಿ, ಹುಲಿ ಪಂಜರ್ ಕಟ್ ಮಾಡಿ. ಕೊಳಂಬೆ ಕೊಳಂಬೆ ಅಂತ ಬರೋದು. ಹುಲಿ ಪಂಜರ್ ಕಟ್ ಮಾಡಿ. ಇಲ್ಲಿ ಕೊಳಂಬೆ ಅಂತ ಬರೋದು. ಕೊಳಂಬೆ ಅಂತ ಬರೋದು. ಕೊಳಂಬೆ ಕೊಳಂಬೆ. ಮತ್ತೆ ಪ್ರತಿಭಾ ದಿನೇಶ್ ಹೆಗಡೆ ಎಲ್ಲಿದ್ರು ಹಗ್ಗ ಜಗ್ಗಾಟ ಅಂಕಣಕ್ಕೆ ಬರಬೇಕು. ಪ್ರತಿಭಾ ದಿನೇಶ್ ಹೆಗಡೆ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ ಇನ್ನೇನೋ ಕೆಲವು ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಮೊದಲ 2 ಪಂದ್ಯಗಳು. ಮೊದಲ ಪಂದ್ಯವಾಗಿ ಶಂಕರನಾರಾಯಣ ವರ್ಸಸ್ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಎಲ್ಲಿದ್ದೀರಿ? ಮಹಿಳೆಯರು ಬಕ್ಕ ಕತ್ತಲ ಅಂಡ್ ಬನ್ನಡಿ. ಮ್ಯಾಚ್ ಮುಗಿನ ಲೇಟ್ ಅಂಡ್ ಅಂದ್ರಿ. ಹಗ್ಗ ಜಗ್ಗಾಟ ಶಂಕರನಾರಾಯಣ ಫ್ರೆಂಡ್ಸ್ ಇದ್ದಾರಾ? ಕೈ ಮೇಲ್ ಮಾಡಿ. ಲೇಡೀಸ್ ದುಡ್ಡಿನ ಜಡ್ಡು ಫ್ರೆಂಡ್ಸು ಇದ್ದೀರಾ? ದುಡ್ಡಿನ ಜಡ್ಡು ಮಹಿಳೆಯರು ದುಡ್ಡಿನ ಜಡ್ಡು ಇಲ್ವಾ? ಕೈ ಮೇಲೆ ಮಾಡಿ. ಇದ್ರೆ ದುಡ್ಡಿನ ಜಡ್ಡು ಇದ್ದೀರಾ? ಹಾ, ಅಲ್ಲಿ ಹೋಗಿ, ಅಲ್ಲಿ ಹೋಗಿ, ಮುಂದೆ ಹೋಗಿ. ಓಕೆ, ಮುಂದೆ ದ್ವಿತೀಯ ಪಂದ್ಯ ಶ್ರೀದುರ್ಗ ದುಡ್ಡಿನ ಜಡ್ಡು ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ. 2ನೇ ಪಂದ್ಯಕ್ಕೆ ಸಿದ್ಧರಿರಬೇಕು. ನೋಡಿ, ಹಗ್ಗ ಜಗ್ಗಾಟ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಯಾರು ಎದುರು ಇರಬಾರ್ದು. ಹಿಂದೋಗಿ, ಎಲ್ಲ ಕಡೆ ಹೋಗಿ. ಕಾಲು ಸಂಘದಿಂದ ಆಚೆ, ಕಾಲು ಸಂಘದಿಂದ ಆಚೆ. ಹಲೋ ಮಹಿಳೆಯರು ಎಲ್ಲ ಕಾಲು ಸಂಘದಿಂದ ಈಚೆ ಬನ್ನಿ. ಕಾಲು ಸಂಘದಿಂದ ಈಚೆ ಬನ್ನಿ. ಎಲ್ಲ ಈಚೆ ಬನ್ನಿ. ಯಾವ ಯಾವ ಮನೆ ಊರು ಹೇಳಿ. ಸುಮಾರು ಸುಲತಾ ಗಂಗಾಧರ್, ಸುಲತಾ ಹೆಗಡೆ ಮುದ್ರಾಡಿ. ಹಗ್ಗ ಜಗ್ಗಾಟಕ್ಕೆ ಸುಲತಾ ಮುದ್ರಾಡಿ ಅವರು ಅವರು ಸಮವಸ್ತ್ರವನ್ನು ಹಾಕ್ತಾ ಇದ್ದಾರೆ. ಹಗ್ಗ ಜಗ್ಗಾಟಕ್ಕೆ ಸಿದ್ಧಗೊಳಿಸ್ತಾ ಇದ್ದಾರೆ. ಎಸ್, ಬನ್ನಿ ಇಲ್ಲಿ ಹೇಳಿ. ಎಲ್ಲ ಆಚೆ ಹೋಗಿ. ಕಾಲು ಸಂಘದಿಂದ ಆಚೆ ಹೋಗಿ. ಎದುರು ಯಾರು ಬರ್ಲಿಕ್ಕಿಲ್ಲ. ಎಲ್ಲ ಆಚೆ ಹೋಗಿ.
ಸ್ವಲ್ಪ ಸ್ವಲ್ಪ ಆಚೆ ಹೋಗಿ, ಈಚೆ ಬನ್ನಿ ಅಕ್ಕ. ಅಕ್ಕ ಇಲ್ಲಿರ ಅಲ್ಲೇ ಹೋಗ್ಬೇಕು, ಸೌಂಡಿನ ಆಚೆ ಪ್ಲೀಸ್. ಅಕ್ಕ ಅಕ್ಕ ಇಲ್ಲಿ ಬನ್ನಿ. ನೀವು ಗದ್ದೆ ಹೋಗೋರಾ? ಗದ್ದೆ ಹೋಗಿ, ಒಂದೇ ಗದ್ದೆ ಹೋಗಿ. ಇಲ್ಲಿ ಹೇಳಿ ಅಕ್ಕ, ನೀವು ಗದ್ದೆ ಹೋಗೋರ? ಅಲ್ಲಿ ಹೋಗಿ ಬೇಗ. ಗದ್ದೆ ಹೋಗುದಾರೆ ಗದ್ದೆ ಹೋಗಿ. ಎಷ್ಟು ಸಲ ಹೇಳ್ಬೇಕಕ್ಕ? ಹೋಗಿ ಆಚೆ ಹೋಗಿ. ಅಲ್ಲಿ ನೇರ ಪ್ರಸಾರಕ್ಕೆ ಅಲ್ಲ ಅಡ್ಡ ಬರ್ತಾನೆ, ಸ್ವಲ್ಪ ಆಚೆ ಹೋಗಿ. ಇಲ್ಲಿ ಅಲ್ಲಿ ಹೋಗಿ, ಆ ಕಡೆ ಸ್ವಲ್ಪ ಓಪನ್ ಇಡಿ ಆಯ್ತಾ? ಇಲ್ಲಿ ಯಾರು ನಿಲ್ಲಿಕ್ಕಿಲ್ಲ, ಆಚೆ ಕಳಿಸಿ ಎಲ್ಲ. ಇಲ್ಲಿ ಆಚೆ ಹೋಗಿ, ಎಲ್ಲ ಆಚೆ ಹೋಗಿ, ಆಚೆಗೆ ಹಗ್ಗದಿಂದ ಆಚೆ ಹೋಗಿ. ಬರ್ತಾಳೆ ಸುಧಾತ ಬರ್ತಾ ಇದ್ದಾರೆ ಅವಳೆಲ್ಲ. ಅಲ್ಲಿ ಅವಲ್ಲಿ ಬಂದ್ರಲ್ಲ. ಹೋಗಿ ಆಚೆ ಹೋಗಿ, ಹಗ್ಗದಿಂದ ಆಚೆ ಹೋಗಿ ಆಯ್ತಾ? ಹಗ್ಗ ಜಗಾಟಕ್ಕೆ ಅಂಕಣ ರೆಡಿ ಆಗಿದೆ, ತಂಡಗಳು ಬರಬೇಕು. ಬಾಲಣ್ಣ ಇಲ್ಲಿ ಎಲ್ಲ ಆಚೆ ಹೋಗ್ಬೇಕು, ಹಗ್ಗದಿಂದ ಆಚೆ ಹೋಗ್ಬೇಕು. ನೇರ ಪ್ರಸಾರ ಆಗ್ತಾ ಇದೆ. ಈ ಒಂದು ಕೂಟದ ನೇರ ಪ್ರಸಾರ ತುಳು ವಾರ್ತೆ ಹೆಬ್ರಿ ಚಾನಲ್ ಮುಖೇನವಾಗಿ ನೇರ ಪ್ರಸಾರ ಆಗ್ತಾ ಇದೆ. ತಾವೆಲ್ಲರೂ ದೂರ ನಿಲ್ಬೇಕು, ಆ ಕಡೆ ನಿಲ್ಬೇಕು. ಇಲ್ಲಿ ಬೆನ್ನ ಹಾಕ್ಬೇಡಿ ಅಕ್ಕ. ಇಲ್ಲಿ ಯಾರು ಸುಲತಾ ನೋಡಿ, ಬೆನ್ನಾಗಿ ವಿಡಿಯೋಗೆ ಬೆನ್ನಾಗಿ ನಿಲ್ಬೇಕು. ಆಚೆ ಹೋಗಿ. ಅಲ್ಲಿ ಅದು ಸಾಕಾಗುದು ಉದ್ದ. ಇದೀಗ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯವಾಗಿ ಶಂಕರನಾರಾಯಣ ವಿರುದ್ಧವಾಗಿ ದುಡ್ಡಿನ ಜಡ್ಡು ಫ್ರೆಂಡ್ಸ್ ನಡೀತಾ ಇದೆ ಲಿಂಗಜ್ಜನ ಗದ್ದೆಯಲ್ಲೇ. ಅದೇ ರೀತಿ ಸೀನಜ್ಜನ ಗದ್ದೆಯಲ್ಲೇ ಈಗಾಗಲೇ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಸೀನಜ್ಜನ ಗದ್ದೆಯಲ್ಲಿ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ. ಚಂದುಕುಂದು ಫ್ರೆಂಡ್ಸ್ ವಿರುದ್ಧವಾಗಿ ಹೆಗಡೆ ಬ್ರದರ್ಸ್, ಈ ಎರಡು ತಂಡಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ. ಅದೇ ರೀತಿ ಲಿಂಗಜ್ಜನ ಗದ್ದೆಯಲ್ಲಿ ಈಗಾಗಲೇ ಪ್ರಥಮ ಪಂದ್ಯವಾಗಿ ಶಂಕರನಾರಾಯಣ ದ್ವಿತೀಯ ಪಂದ್ಯ ಶ್ರೀ ದುರ್ಗಾ ದುಡ್ಡಿನ ಜಡ್ಡು ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ ರೆಡಿ ಇರಿ. ಸತೀಶ್ ಅವರಿಂದ ಸಾರು ರಾಕಿ ಶೂಟ್ ನೋ ಸತೀಶ್ ಬಲೆಗೆ ಸ್ಪರ್ಶ ಕೂಡ ಆಗಲಿಲ್ಲ. ಅಡಿಯಲ್ಲಿ ಚೆಂಡು ಕೋರ್ಟ್ ಚೇಂಜ್ 8-3 ಸರು ಸತೀಶ್ ಅವರಿಂದ ಉತ್ತಮವಾದ ಸರು ಔಟ್. ಹದ್ದಿನ ಕಣ್ಣಿನ ಅಂಪೈರ್ ಇಂದ ಔಟ್ ಎಂಬ ತೀರ್ಮಾನ. ಸರು ಪ್ರದೀಪ್ ಮ್ಯಾನ್ ಆಫ್ ದ ಸೀರೀಸ್ ಆಲೋಚನೆಯಲ್ಲಿ ಪ್ರದೀಪ್ ಹೆಗಡೆ. ಕುಲ್ದೀಪ್ ಹೊರಗೆ ಅಂಪೈರ್ ಇಂದ ತೀರ್ಮಾನ. ಸತೀಶ್ ಹೊರಗಿನ ಆಟಗಾರ ಗುಂಡನವರಿಂದ ಸೇವೆ. 11-6 ಶೂಟ್. ಬಲೆಗೆ ಸ್ಪರ್ಶ 7-11. ಉತ್ತಮವಾದ ಸರು ಪ್ರದೀಪ್ ಹೆಗಡೆ.
ಕಿರಣ್ ಹೆಗಡೆ ಅವರಿಂದ ಅಭಿನಂದನೆ. 8-11 ರಾಕಿ ಫೇಲ್. 9-11 ಟೈಮ್ ಔಟ್. ಬಹಳ ಉತ್ಸುಕತೆಯಲ್ಲಿದ್ದಾರೆ ಪ್ರದೀಪ್ ಹೆಗಡೆ ಅವರು. SLN ತಂಡದ ಆಟಗಾರ ಪ್ರದೀಪ್ ಹೆಗಡೆ ಪುನಃ ಸಾರು. ಅಂಪೈರಿಂದ ಹದ್ದಿನ ಕಂಡಿನ ಅಂಪೈರಿಂದ ಔಟ್ ಎಂಬ ತೀರ್ಮಾನ ಹೊರಗೆ. 12-9. ಮತ್ತೆ 13-9 ಅವರಿಂದ ಪ್ರಣೀಲ್ ಹೆಗಡೆ ಅವರೇ, ಮುಂದಿನ ಪಂದ್ಯ ವಾಲಿಬಾಲ್ ಮುಂದಿನ ಪಂದ್ಯ. ಪ್ರಣೀಲ್ ಹೆಗಡೆ ಕಾಲ್ ಫಾರ್ ಮಾಡಿ. ಪ್ರಣೀಲ್ ಹೆಗಡೆ ಸೆಟ್ ಪಾಯಿಂಟ್. ಇದರಿಂದ ಚಂದಗೊಂಡ ತಂಡ ಜಯ ಸಾಧಿಸಿದೆ. ಪುರುಷರ ವಿಭಾಗದಲ್ಲಿ ಮುಂದಿನ ಪಂದ್ಯ ನೋಡಿ. ಚಂಡೆ ಅವರು ಒಂದು ನಿಮಿಷ ಮ್ಯೂಸಿಕ್ ನಿಲ್ಲಿಸಿ. ಚಂಡೆ ಅವರು ಹಗ್ಗ ಎಳೆಯುವಾಗ ಹೊಡಿಬೇಕು. ಪ್ರತಿ ಹಗ್ಗ ಹೊಡಿಬೇಕು. ಸ್ಟಾರ್ಟ್ ಕೊಟ್ಟ ಮೇಲೆ ಹಗ್ಗ ಎಳೆದು ಹಾಗೂ ತನಕ ಹೊಡಿಬೇಕು. ಮೊದಲ ಸೆಮಿಫೈನಲ್ ಹೆಗ್ಡೆ ಬ್ರದರ್ಸ್ ವರ್ಸಸ್ ಕೊಳಂಬೆ ತಂಡದಲ್ಲಿ ಕೊಳಂಬೆಯಲ್ಲಿ ರೆಡಿ. ಹೆಗ್ಡೆ ಬ್ರದರ್ಸ್ ಮೊದಲ ಸೆಮಿಫೈನಲ್ ಸರ್. 25 1 ಸೆಟ್, 25ರ 1 ಸೆಟ್, 13ಕ್ಕೆ ಕೋರ್ಟ್ ಚೇಂಜ್. ಎಸ್ ರೆಡಿ, ಥ್ಯಾಂಕ್ ಯು. ಮಹಿಳೆಯರ ವಿಭಾಗದ ಮುಂದಿನ ಪಂದ್ಯ ಶ್ರೀ ದುರ್ಗಾ ದುಡ್ಡಿನ ಜಡ್ಡು ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ ಮತ್ತು ಶ್ರೀ ದುರ್ಗಾ ದುಡ್ಡಿನ ಜಡ್ಡು ಮುಂದಿನ ಪಂದ್ಯಕ್ಕೆ ರೆಡಿಯಾಗಿ. ಮಹಿಳೆಯರ ಹಗ್ಗ ಜಗ್ಗಾಟ. ಸ್ವಲ್ಪ ಹಿಂದೆ ನಿಲ್ಲಿ. ಹಗ್ಗ ಎಳೆಯುವವರಿಗೆ ಅವಕಾಶ ಕೊಡಿ. ಸ್ವಲ್ಪ ಹಿಂದೆ ಹೋಗಿ. ಎಲ್ಲ ಪುರುಷರು ಹಿಂದೆ ಹೋಗಿ ನೋಡಿ. ಮತ್ತೆ ಫೈಟ್ ಬಂದಾಗ ಏನೇ ತಕರಾರು ಬಂದರೂ ಕೂಡ ಅದಕ್ಕೆ ಸಂಘಟಕರ ಹೊಣೆ ಅಲ್ಲ. ನಿಮ್ಮ ತಂಡವನ್ನ ನೀವೇ 8 ಜನ ಎಳಿಲಿಕ್ಕೆ ಒಬ್ರು ಬದಲಿ ಆಟಗಾರರು, ಅವರೇ ಕೋಚ್ ಆಗಿರ್ತಾರೆ ಅಷ್ಟೇ. ಎಲ್ಲ ಕೋಚ್ ಮಾಡೋದು ಬೇಡ. 8+1. ಸ್ವಲ್ಪ ಹಿಂದೆ ನಿಲ್ಲಿಸಿ ಎಲ್ಲ ನೋಡಿ. ಅಲ್ಲಿ ಹೆಬ್ರಿ ವಲಯದ ಸ್ವಯಂ ಸೇವಕರು, ನಮ್ಮ ಪದಾಧಿಕಾರಿಗಳು ಸ್ವಲ್ಪ ಸಹಕರಿಸಬೇಕಲ್ಲಿ. ದ್ವಿತೀಯ ಸುತ್ತು ಪ್ರಾರಂಭ ಆಗ್ತಾ ಇದೆ. ಲಿಂಗಜ್ಜನ ಗದ್ದೆಯಲ್ಲಿ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ. ಸೀನಜ್ಜನ ಗದ್ದೆಯಲ್ಲಿ ವಾಲಿಬಾಲ್ ಪ್ರಥಮ ಸೆಮಿಫೈನಲ್ ನಡೀತಾ ಇದೆ. ಹಿಂದೆ ಹೋಗಿ ಅಣ್ಣ, ಸ್ವಲ್ಪ ಹಿಂದೆ ಹೋಗಿ ಅಣ್ಣ, ಸ್ವಲ್ಪ ಹಿಂದೆ ಹೋಗಿ. ಹಾ, ಚಂಡೆ ಅಪ್ಪಾಳೆ ನಗಾನ್. ಸ್ಟಾರ್ಟ್ ಮಾಡಿ ನೋಡಿ. ಹಿಂದೆ ಹೋಗಿ. ಹಗ್ಗ ಟಚ್ ಮಾಡಬೇಡಿ ಯಾರು ಕೂಡ. ಹಗ್ಗ ಟಚ್ ಮಾಡ್ಲಿಕ್ಕೆ
ನೆಕ್ಸ್ಟ್ ಮ್ಯಾಚ್ ಚಂಡೆ ದುಡ್ಡಿನ ಚಂಡೆ ಜೊತೆ friends. ಚಂಡೆ ದೀಪಾ ಹೆಗಡೆ ಹಳೆ ಸೋಮೇಶ್ವರ ರೆಡಿಯಾಗಿ Yes, yes, yes. ಭಾರಿ ಜೋರಾಗಿ ಫೈಟ್ ಆಗ್ತಾ ಉಂಟು. ದುಡ್ಡಿನ ಜಡ್ಡು ತಂಡ ಜಯ. ದುಡ್ಡಿನ ಜಡ್ಡು ಬಾರಿ ಹೇಳಿದ್ರು ಮಾರ ಇಬ್ರು. ಪಾಪ ನಂಗೊಂದು ಮೈ ಸುಕ್ಕ ವಿನ್ನ. ಹಲೋ ಹಲೋ ಯುವಕ 60ರ ಯುವಕ ಸುಕೇಶ್ ಹೆಗಡೆ. ಬಲೆಗೆ ಸ್ಪರ್ಶ. ಸುಕೇಶ್ ಹೆಗಡೆ ಅವರೇ, ವಾಲಿಬಾಲ್ ಅಂಕಣ ಓಡಿ ಆಡಿ ಆಡಬೇಕು, ನಿತ್ಯ ಆಡುದಲ್ಲ. ಔಟ್. ಮನೋಜ ರವನ ಕೋರ್ಟಲ್ಲಿ ಇದ್ದೀರಾ? ಓ, ಸುಕೇಶ್ ಹೆಗಡೆ ಅವರಿಂದ ವಿಫಲ ಯತ್ನ. ಮನೋಜ್ ಅಂಡ್ ರೋಹನ್ ಕೋರ್ಟಲ್ಲಿ ಇದ್ದೀರಾ? ಸರ್ ಬಾರಿ ಚಾಣಾಕ್ಷ. ಗುಂಡ ಬಾರಿ ಚಾಣಾಕ್ಷ. ವಾವ್, ವಾವ್, ಲೀಲಾಜಾಲವಾಗಿ ಆಡಿದ್ದಾರೆ. Manoj, 1 point. ಯಾರು ನೀವು ಲೀಡಾ? ಸೆಮಿ ಅಲ್ಲ, 5-6 ಏನಂತೆ. 5-6 ಅಗ್ಗೆ ಜಗಟ್ಟ ಗಮ್ಮತ್ತಾಗ್ತದೆ.
ಸುಖೇಶ್ ಹೆಗಡೆ ಅವ್ರದ್ದು ಒಂದು ಯೋಗ ಆಗ್ಬೋದು ಮಾರೆ, ಇನ್ನೂ ಟೀಮಲ್ಲಿ ಇದ್ದೀರಲ್ಲ ಮಾರೆ. 840 ಲಿಂಗಜ್ಜನ ಗದ್ದೆಯಲ್ಲಿ ನೋಡಿ ಮಹಿಳೆಯರ ವಿಭಾಗದ ಸ್ಪರ್ಧೆ ಚಾಣಾಕ್ಷತೆ ಆಟ ಈಗಾಗಲೇ ಒಂದೊಂದು ಸಮಬಲದೊಂದಿಗೆ 914. ಮೂರನೇ ಸುತ್ತಿಗೆ. ಎಸ್ ರೆಡಿ, ಮುಗಿತಾ ಅಣ್ಣ? ಪುರುಷರೆಲ್ಲ ಹಿಂದೆ ಹೋಗ್ಬೇಕು, ಇಲ್ಲದಿದ್ರೆ ನಾವು ಇನ್ನ ಸ್ಪರ್ಧೆಯನ್ನು ನಿಲ್ಲಿಸ್ತೇವೆ. ಹಿಂದೋಗಿ, ದಂಡೆಗೆ ಬನ್ನಿ, ದಂಡೆಗೆ ಬನ್ನಿ, ದಂಡೆಗೆ ಬನ್ನಿ, ಬನ್ನಿ ಹಿಂದೆ ಬನ್ನಿ, ಕಾಣ್ತದೆ ಹಿಂದೆ ಬನ್ನಿ, ದಂಡೆಗೆ ಬನ್ನಿ, ಇಲ್ಲಾಂದ್ರೆ ಸ್ಪರ್ಧೆ ನಿಲ್ಲಿಸಿ. ಮನೋಜ್ ಅವರ ತೋಳ್ಬಲ ಸ್ವಲ್ಪ ಜಾಸ್ತಿ ಆಯ್ತು ಮನೋಜ್. ಹಾ ಹಾ ಚಂಡೆ ಅಣ್ಣ, ಚಂಡೆ ಬಂಡ್ರಜಿ ಬಟ್ಟಿ. ಸುಖೇಶ್ 69. ಸರು ಓ ಮನೋಜ, ಇವನು ಶಾಲೆಗೆ ಹೋಗುವಾಗ ಒಳ್ಳೆ ಆಡದಿದ್ರೆ ಯಾವುದೋ ಒಂದು ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಆಡ್ತಿದ್ದ ಅಂತ. 79. ನೆಕ್ಸ್ಟ್ ಮ್ಯಾಚ್ ವಾಲಿಬಾಲ್. ವಾಲಿಬಾಲ್ ನೆಕ್ಸ್ಟ್ ಮ್ಯಾಚ್, ಸೆಕೆಂಡ್ ಸೆಮಿಫೈನಲ್. ಬನ್ನಿ, ಯಾರು ಚಂದಕುಂದ ನಿಮ್ದೆ ಹೆಗ್ಡೆ ಬ್ರದರ್ಸ್ ಬಿ ಮತ್ತು ದುಡ್ಡಿನ ಜಡ್ಡು ಫ್ರೆಂಡ್ಸ್ ಚಂದಕುಂದ. ದುಡ್ಡಿನ ಜಡ್ಡು ಫ್ರೆಂಡ್ಸ್, ದುಡ್ಡಿನ ಜಡ್ಡು ಫ್ರೆಂಡ್ಸ್. ಅಣ್ಣ ಒಂದ್ ನಿಮಿಷ ಸೌಂಡ್ ಕೊಡಿ, ಇದಕ್ಕೆ ಸೌಂಡ್ ಕೊಡಿ. ಯಾರು? ರೋಹನ ಮನೋಜ್. ಮಹಿಳೆಯರ ಹಗ್ಗ ಜಗ್ಗಾಟವನ್ನು ಸ್ಥಗಿತಗೊಳಿಸ್ತೇವೆ. ಮಹಿಳೆಯರ ಹಗ್ಗ ಜಗ್ಗಾಟವನ್ನು ಸ್ಥಗಿತಗೊಳಿಸ್ತೇವೆ. ನೋಡಿ ಅಲ್ಲಿ ಹಿಂದೆ ಕಾಲಲ್ಲಿ ಮೆಟ್ಟಿ ಹಿಡಿತೀರಿ ಹಗ್ಗವನ್ನ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಬೇಡ ಕ್ಯಾನ್ಸಲ್ ಮಾಡಿ. ಅವರು ಸ್ಪರ್ಧೆಯನ್ನ ಮಾಡಿ ಕಿರಿಕಿರಿ ಬೇಡ. ಹಿಂದೆ ಬನ್ನಿ. ಬೀಳುದೊಂದು ಬಾಕಿ ಅಲ್ಲದೆ. ನೋಡಿ ಸ್ಪರ್ಧೆ ಮನೋರಂಜನೆ. ಅಣ್ಣ ಒಂದ್ ನಿಮಿಷ ಯಾರು ಅನೌನ್ಸ್, ಒಂದ್ ನಿಮಿಷ. ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು ಮನೋರಂಜನೆಗಾಗಿ. ನೀವು ಯಾವುದೇ ಕಾರಣಕ್ಕೆ ಈ ರೀತಿ ಮಾರ್ಗವನ್ನ ಯೂಸ್ ಮಾಡಿದ್ರೆ ನಾವು ಆ ಸ್ಪರ್ಧೆ ಬಿಡ್ತೇವೆ. ಹಗ್ಗವನ್ನ ಕಾಲಲ್ಲಿ ತುಳಿದಿಡ್ತಾ ಇದ್ರೆ ಪುರುಷರು ಬೇಡ ಬೇಡ, ಆ ಸ್ಪರ್ಧೆ ಬೇಡ ಬಿಡಿ. ಅಲ್ಲಿ ತೀರ್ಪುಗಾರರ ಅದೇ ವಿಷಯವನ್ನ ಹೇಳಿದ್ರು, ಬೇಡ ಪ್ರವೀಣಣ್ಣ ಹಿಂದೆ ಹೋಗದಿದ್ರೆ ಮ್ಯಾಚ್ ಮಾಡೋದು ಬೇಡ, ಮ್ಯಾಚ್ ಕ್ಯಾನ್ಸಲ್ ಮಾಡಿ ಬಿಡಿ, ತೊಂದರೆ ಇಲ್ಲ. ನೆಲೆ ಹಿಂದೆ ಹೋಗ್ಲಿ, ಪುರುಷರೆಲ್ಲ ಹಿಂದೆ ಹೋಗ್ಲಿ, ದಂಡೆಗೆ ಹೋಗಿ, ದಂಡೆಗೆ ಹೋಗಿ, ದಂಡೆಗೆ ಹೋಗಿ, ಎರಡೂ ಕಡೆ ದಂಡೆಗೆ ಹೋಗಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಮ್ಯಾಚ್ ನಿಲ್ಲಿಸಿ ಆಯ್ತಾ? ಹಗ್ಗ ಜಗಾಟ ತೆಗೀರಿ ಅದು. ಹಿಂದೆ ಬನ್ನಿ, ಅರ್ಧಕ್ಕರ್ಧ ಡಿಫರೆನ್ಸ್ ನೋಡಿ. ಹೆಬ್ರಿ ವಲಯದ 22 ಹೆಗ್ಗಡೆ ಸಮಾಜದ ಒಂದು ಆಶ್ರಯದಲ್ಲಿ ನಡೆಯುವಂತ ಪಂದ್ಯಾಟ. ತಾವು ಹಿಂದೆ ಹೋಗಿದ್ರೆ ಮಾತ್ರ ಮಾಡ್ತೇವೆ, ಇಲ್ಲಾಂದ್ರೆ ಇದನ್ನ ಪಂದ್ಯವನ್ನ ಕೈ ಬಿಡ್ತೇವೆ. ಹಿಂದೆ ಕಳಿಸಿ, ಕಾಲು ತುಳಿದಿರ್ತಾರೆ. ಹಾ ಹಿಂದೆ ಕಳಿಸಿ. ಹಾ ರೆಡಿ. ಮಹಿಳೆಯರ ವಿಭಾಗದ ದ್ವಿತೀಯ ಪಂದ್ಯ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಶ್ರೀದುರ್ಗ ದುಡ್ಡಿನ ಜಡ್ಡು. ಶ್ರೀದುರ್ಗ ದುಡ್ಡಿನ ಜಡ್ಡು, ದೀಪಾ ಹೆಗಡೆ ಹಳೆ ಸೋಮೇಶ್ವರ. ರೋನಾ ಟೀಮ್ ರೆಡಿ ಇದೆಯಾ? ಎಲ್ಲ ಹಿಂದೆ ಹೋಗ್ಬೇಕು, ಎಲ್ಲ ಹಿಂದೆ ಹೋಗ್ಬೇಕು, ಮ್ಯಾಚ್ ಮಾಡಬೇಡಿ. ಮತ್ತೆ ಅಲ್ಲಿ ಕಿರಿಕಿರಿ ಆದ್ರೆ ತೀರ್ಪುಗಾರರ ಹೆಸರು ಹೇಳಬೇಡಿ. ಹಿಂದೆ ಹೋಗಿ, ಹಿಂದೆ ಹೋಗಿ. 24-11 ಸೆಟ್ ಪಾಯಿಂಟ್. ಶ್ರೀದುರ್ಗ ದುಡ್ಡಿನ ಜಡ್ಡು. ಶ್ರೀದುರ್ಗ ಯಾರು? ಸುಲತಾ ನಿಮ್ಮ ಟೀಮ್ ಇದೆ ಅಲ್ಲ? ಹಾ ಮತ್ತೆ ದೀಪಾ ಹೆಗಡೆ, ದೀಪಾ ಹೆಗಡೆ ಹಳೆ ಸೋಮೇಶ್ವರ. ದೀಪಾ ಹೆಗಡೆ ಎಲ್ಲಿ? ಕೈ ಮೇಲೆ ಮಾಡಿ. ಹಾ ಹೋಗಿ ರಿಪೋರ್ಟ್ ಮಾಡಿ, ರಿಪೋರ್ಟ್ ಮಾಡಿ. ಹಾ ಎಲ್ಲ ಹಿಂದೆ ಹೋದ್ರೆ ಮಾತ್ರ ಮ್ಯಾಚ್ ಮಾಡಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿ. ಅದು
ಗುಂಡಣ್ಣ ಹಿಂದೆ ಹೋಗಿ, ಹಿಂದೆ ಹೋಗಿ, ಮ್ಯಾಚ್ ಆಗ್ತದೆ, ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಬನ್ನಿ. ಹಾ, ಎಸ್. ಪ್ರವೀಣಣ್ಣ ಇದಕ್ಕಿಂತ ಮೊದಲು ಯಾರು ಶಂಕರಣ್ಣ ಸೋತದ? ಈಗ ನೀವು ಯಾರು ವಿನ್ ಆದ್ಯಾರೆ? ಹಿಂದೋಗಿ ಯಾರು? ಹಿಂದೆ ಹೋಗಿ. ವಾಲಿಬಾಲ್ ಸೆಕೆಂಡ್ ಸೆಮಿ ಪುರುಷರ ವಿಭಾಗದ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಕೊಳಂಬೆ ವರ್ಸಸ್ ಅಲ್ಲ ಸಾರಿ ಇದೀಗ ಹೆಗಡೆ ಬ್ರದರ್ಸ್ ಬಿ ಮತ್ತು ದುಡ್ಡಿನ ಜಡ್ಡು ಫ್ರೆಂಡ್ಸ್ ಎಲ್ಲಿದ್ದೀರಿ? ದುಡ್ಡಿನ ಜಡ್ಡು ಸೆಮಿಫೈನಲ್ ವಾಲಿಬಾಲ್, ದುಡ್ಡಿನ ಜಡ್ಡು ವಾಲಿಬಾಲ್, ದುಡ್ಡಿನ ಜಡ್ಡು ಫ್ರೆಂಡ್ಸ್ ವಾಲಿಬಾಲ್ ಸೆಮಿಫೈನಲ್ ಹೆಗಡೆ ಬ್ರದರ್ಸ್ ಬಿ. ಇಲ್ಲಿ ಮಹಿಳೆಯರ ವಿಭಾಗದಲ್ಲಿ ಶ್ರೀದುರ್ಗ ದುಡ್ಡಿನ ಜಡ್ಡು ವಿರುದ್ಧವಾಗಿ ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡಗಳ ನಡುವೆ ಸ್ಪರ್ಧೆ ಮೂಡಿ ಬರ್ತಾ ಇದೆ. ದಯವಿಟ್ಟು ಅಣ್ಣ ಸ್ವಲ್ಪ ನಮ್ಮ ವಲಯದ ಪದಾಧಿಕಾರಿಗಳು ಇದಕ್ಕೆ ಸಹಕರಿಸಬೇಕು. ಏನಾದ್ರೂ ಸ್ಪರ್ಧೆಯಲ್ಲಿ ಸಮಸ್ಯೆ ಆದ್ರೆ ನಮ್ಮ ವಲಯಕ್ಕೆ ಹೆಸರು. ವಲಯದ ಪದಾಧಿಕಾರಿಗಳು ಸ್ವಲ್ಪ ಆಕ್ಟಿವ್ ಆಗಿ ವರ್ಕ್ ಮಾಡಿ. ಮತ್ತೆ ಏನು ಸಮಸ್ಯೆ ಬಂದ್ರೆ ನಿಮಗೆ ಬರುವಂತದ್ದು. ನೋಡಿ ಇಲ್ಲಿ ಶಂಕರನಾಡನವರು ಹೇಳ್ತಾ ಇದ್ದಾರೆ, ಎಳೆಯುವಾಗ ಕಾಲಲ್ಲಿ ಒತ್ತಿಟ್ಟಿದ್ದಾರೆ. ಇನ್ನೊಮ್ಮೆ ಆ ರೀತಿಯ ವಿಚಾರ ಬಂದಾಗ ಆ ಸ್ಪರ್ಧೆಯನ್ನು ಕೈ ಬಿಡ್ತೇವೆ. ಇದು ಮನೋರಂಜನೆಗಾಗಿರುವಂತ ಕ್ರೀಡೆ. ವಾಲಿಬಾಲ್ ಹೇಳಿದ್ದೇವೆ, ಬರ್ತಿದೆ, ಕೈ ಬಿಡಿ, ಡೈರೆಕ್ಟ್ ಫೈನಲ್ ಮಾಡಿ. ವಾಲಿಬಾಲ್ ಈಗಾಗಲೇ 2 ಬಾರಿ ಕರೆಯನ್ನು ಕೊಟ್ಟಿದ್ದೇವೆ. ಹೆಗ್ಡೆ ಬ್ರದರ್ಸ್ ಬಿ, ಹೆಗ್ಡೆ ಬ್ರಿ ಇದ್ದೀರಿ? ದುಡ್ಡಿನ ಜಡ್ಡು ಫ್ರೆಂಡ್ಸ್ ಹೋಗಿ, ಸರಿ, ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್ ರೆಡಿ ಇದ್ದಾರೆ. ಜಗ್ಗಿ 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 ಮತ್ತೆ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದೀರಿ. ಕಾಲು ಸಂಘದಿಂದ ಈಚೆ ಬನ್ನಿ, ಕಾಲು ಸಂಘದಿಂದ ಈಚೆ ಬನ್ನಿ, ಕಾಲು ಸಂಘದಿಂದ ಈಚೆ ಬನ್ನಿ. ನೋಡಿ ನೋಡಿ, ಇಲ್ಲದ್ರೆ ಆ ಭಾಗಕ್ಕೆ ಬರ್ಬೇಕು ಅಷ್ಟು. ನೋಡಿ ಮುಂದೆ ಬಂದ್ರೆ ಪ್ರಣೀಲಣ್ಣ ಒಂದ್ ನಿಮಿಷ, ಪ್ರಣೀಲಣ್ಣ ಒಂದ್ ನಿಮಿಷ. ಹಗ್ಗ ಜಗ್ಗಾಟ ಮೊದಲ ಸುತ್ತು ಮುಕ್ತಾಯವಾಗಿದೆ. ದ್ವಿತೀಯ ಪಂದ್ಯದ ಮೊದಲ ಸುತ್ತು ಬಾಕಿ ಆಗಿದೆ, ಮುಕ್ತಾಯವಾಗಿದೆ. ಓಕೆ, ಮುಂದುವರಿಸಿ. ಓಕೆ, ಅಲ್ಲಿ ನಮ್ಮ ವಲಯದ ಪದಾಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಸ್ಪರ್ಧೆ ಯಶಸ್ವಿಯಾದ್ರೆ ಅದೇ ನಿಮಗೆ. ಓಕೆ ಪ್ರಣೀಲಣ್ಣ, ಏನು ತೊಂದರೆ ಇಲ್ಲ, ಮುಂದುವರಿಸಿ. SLN ಜಯಘೋಷ. ಮೂರನೇ ಪಂದ್ಯಕ್ಕಾಗಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಮೂರನೇ ಪಂದ್ಯಕ್ಕಾಗಿ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಹುಲಿಪಾಂಜರ ಜಡ್ಡು. ಹುಲಿಪಾಂಜರ ಜಡ್ಡು ಎಲ್ಲಿದ್ದೀರಿ? ಇದ್ದೀರಿ, ರೆಡಿ ಬೇಕೆ? ನೆಕ್ಸ್ಟ್ ದುಡ್ಡಿನ ಜಡ್ಡು ರೆಡಿ ಆಗಬೇಕು, ಆಗ ವಿನ್ನರ್ಸು. ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೆಯುವುದಿಲ್ಲ ಅಂತ ಕಾಣ್ತದೆ. ಹೆಗ್ಡೆ ಬ್ರದರ್ಸ್ ರೆಡಿ ಇದೆ, ಆದರೆ ದುಡ್ಡಿನ ಜಡ್ಡು ಫ್ರೆಂಡ್ಸ್ ರೆಡಿ ಇಲ್ಲ. ಆ ತಂಡ ಪಂದ್ಯವನ್ನು ಕೈ ಬಿಡಿ. ಇದ್ದೀರಾ? ಕೈ ಮೇಲೆ ಮಾಡಿ, ಇದ್ದೀರಾ? ನೇರ ಸುತ್ತುಗಳ ಮುಖಾಂತರ ವಿಜಯಶಾಲಿಯಾಗಿದ್ದಾರೆ. ಮೂರನೇ ಪಂದ್ಯಕ್ಕಾಗಿ
ಅವರಿಗೆ ಮೂರನೇ ಪಂದ್ಯ. ದೀಪ ಹೆಗ್ಡೆಗೆ. ಅಣ್ಣ 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 ಉಂತಾವಡು ಅಣ್ಣ ಚಂಡೆ 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 ನೋಡಿ ಅಣ್ಣ ಅಲ್ಲಿ ವಿಸಿಲ್ ಕೊಟ್ಟ ಮೇಲೆ ಹೊಡೀರಿ, ಎಳ್ದಾದ ಕೂಡ ಮುಗಿಸಿ ಆಯ್ತಾ, ಇಲ್ಲಾಂದ್ರೆ ಮತ್ತೆ ಮುಂದೆ ಕಷ್ಟ ಆಗ್ತದೆ. ಮಹಿಳೆಯರ ಮೂರನೇ ಪಂದ್ಯ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಎಲ್ಲಿದ್ದೀರಿ? ರೆಡಿ? ಹುಲಿ ಪಾಂಜರ ಜಡ್ಡು ರೆಡಿ ಇದ್ದೀರಾ? ಹಾ ಹೋಗಿ ರಿಪೋರ್ಟ್ ಮಾಡಿ. ದೀಪ ಹೆಗ್ಡೆ ತಂಡ ವಿನ್ ಆಗಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ ನಿಮ್ಮ ತಂಡ ಸೀನಜ್ಜನ ಗದ್ದೆಯಲ್ಲಿ ದ್ವಿತೀಯ ಸೆಮಿಫೈನಲ್. ಇದೇ ಸೀನಜ್ಜನ ಗದ್ದೆಯ ಮಾಲೀಕರ ತಂಡ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಆದ್ರೆ ಎದುರಾಳಿಯಾಗಿ ಹೆಗ್ಡೆ ಬ್ರದರ್ಸ್ ಬಿ ತಂಡ ಆಡ್ತಾ ಇದೆ. ಇನ್ನೊಂದೆಡೆ ದುಡ್ಡಿನ ಜಡ್ಡು ಮತ್ತೆ ಹುಲ್ಪನ್ ಜಡ್ಡು ಎರಡು ಜಡ್ಡೆ. ದುಡ್ಡಿನ ಜಡ್ಡು ಮತ್ತು ಹುಲಿಪಾಂಜರ್ ಜಡ್ಡು ಟೀಮ್ ಇಲ್ದ್ರೆ ಕೈ ಬಿಡಿ. ಎರಡೂ ಟೀಮ್ ರಿಪೋರ್ಟ್ ಮಾಡಿದ್ದಾರೆ. ಎರಡು ಜಡ್ಡೆ, ಕಾಡಿಲ್ಲ ಕಾಡಿಲ್ಲ, ಎರಡು ಜಡ್ಡೆ. ಹುಲಿಪಾಂಜರ ಜಡ್ಡು, ದುಡ್ಡಿನ ಜಡ್ಡು. ನೋಡಿ ಮಹಿಳೆಯರ ವಿಭಾಗದ ಸ್ಪರ್ಧೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಈ ರೀತಿ ಹೋದ್ರೆ ಪಂದ್ಯ ಮುಗಿಯುವಾಗ 6 ಗಂಟೆ ಆಗ್ತದೆ. ಸ್ವಲ್ಪ ಹಿಂದೆ ಹೋಗ್ಬೇಕು, ನೆನಪಿಟ್ಟುಕೊಳ್ಳಿ. ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. ಇದೀಗ ಮಹಿಳೆಯರ ವಿಭಾಗದ ಮೂರನೇ ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಹುಲಿ ಪಾಂಜರ ಜಡ್ಡು ಮೊದಲ ಸುತ್ತು ಪ್ರಾರಂಭ ಆಗ್ತಾ ಇದೆ. ಪ್ರಣೀಲ್ ಅಣ್ಣ ಹಗ್ಗ ಜಗಾಡ್ಸ ಲಾರ್ಡ್ಸ್ ಸ್ವಲ್ಪ ಹೇಳಿ. ಹಗ್ಗ ಜಗಾಡ್ಸ ಲಾರ್ಡ್ಸ್. ಪ್ರಣೀಲ್ ಅಣ್ಣ ಒಂಚೂರು ಲಾರ್ಡ್ಸ್ ಹೇಳಿ. ಹಗ್ಗ ಜಗಾಡ್ಸ ಸರಿ ಇದೆ ಸರಿ ಇದೆ. ನೋಡಿ ಮೊದಲ ಸುತ್ತಿನಲ್ಲಿ ಶಂಕರ್ ನಾರಾಯಣ ಮತ್ತು ದುಡ್ಡಿನ ಜಡ್ಡು ಫ್ರೆಂಡ್ಸು, ಅದರಲ್ಲಿ ವಿಜೇತರು ದುಡ್ಡಿನ ಜಡ್ಡು ಫ್ರೆಂಡ್ಸು. ದ್ವಿತೀಯ ಪಂದ್ಯದಲ್ಲಿ ಶ್ರೀದುರ್ಗ ದುಡ್ಡಿನ ಜಡ್ಡು ಮತ್ತು ದೀಪ ಹಳೆ ಸೋಮೇಶ್ವರ. ಇದರಲ್ಲಿ ಯಾರು ವಿನ್ ಆದ್ರು? ದೀಪ ಹಳೆ ಸೋಮೇಶ್ವರ. ದೀಪ ಹಳೆ ಸ್ವಾಮಿ ವಿನ್ ಆಗಿದ್ದಾರೆ. ಈಗ ಮೂರನೇ ಪಂದ್ಯ ಮೊದಲ ಸೆಮಿಫೈನಲ್. ಅದು ದ್ವಿತೀಯ ಸೆಮಿಫೈನಲ್ ಹುಲಿ ಪಂಜರ ಹುಲಿ ಚೌಂಡಿ ಸೇಳೆಂಜೆ ಮತ್ತು ಮಹಾಗಣಪತಿ ಹೆಣ್ಣೋಳೆ ಅವರು ನೇರವಾಗಿ ಬೈ ಸಿಕ್ಕಿದವರಿಗೆ. ಧನ್ಯವಾದಗಳು ಪ್ರವೀಣ್. ಸರಿಯಾಗಿದೆ ಲಾರ್ಡ್, ಸರಿಯಾಗಿದೆ ಲಾರ್ಡ್, ಸರಿ. ಇದು ಸೆಮಿ, ಇದರ ವಿನ್ನರ್ಸ್ ಫೈನಲ್ಗೆ. ಸೇಳೆಂಜೆ ಸೆಮಿ, ಡೈರೆಕ್ಟ್ ಸೆಮಿ ಅವರು ಆಯ್ತಾ. ಅಣ್ಣ ಸ್ವಲ್ಪ ಇದು ಪುನಃ ವಿನ್ನರ್ಸ್ ಇಲ್ಲಿ ಉಂಟು, ಇದರ ವಿನ್ನರ್ಸ್ ಇಲ್ಲಿ ಉಂಟು. ಅಣ್ಣ ಸ್ವಲ್ಪ ಹಿಂದೆ, ಅಣ್ಣ ಸ್ವಲ್ಪ ಹಿಂದೆ. ಅಲ್ಲಿ ನೋಡಿ ಸ್ವಲ್ಪ ಹಿಂದೆ ಕಳಿಸಿ. ಅಲ್ಲಿ ಗಂಗಣ್ಣ ಕಳಿಸಿ. ಗಂಗಣ್ಣ ಗಂಗಣ್ಣ ಹಿಂದೆ ಕಳಿಸಿ, ಸ್ವಲ್ಪ ಹಿಂದೆ ಕಳಿಸಿ. ಸುಧಣ್ಣ ಸ್ವಲ್ಪ ಹಿಂದೆ ಕಳಿಸಿ, ಸ್ವಲ್ಪ ಹಿಂದೆ ಕಳಿಸಿ ಜನರು. 1 2 3 4 ಇಲ್ಲಿ ಕೊಡಿ. ಒಂದೆಡೆ ಸೀನಜ್ಜನ ಗದ್ದೆಯಲ್ಲಿ ಆತಿಥೇಯ ದೊಡ್ಡಿನ ಜಡ್ಡು ವರ್ಸಸ್ ಹೆಗ್ಡೆ ಬ್ರದರ್ಸ್ ತಂಡ ನಡೀತಾ ಇದೆ.
ಇನ್ನೊಂದೆಡೆ ಲಿಂಗಜ್ಜನ ಗದ್ದೆಯಲ್ಲಿ ಅಣ್ಣ ವಿಸಿಲ್ ಕೊಟ್ಟ ಮೇಲೆ ಹೊಡೀರಿ, ತಡೀರಿ. ಎಳಿತಾರೆ 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 ಕುಂದುಗಳ ನಡೀತಾ ಸ್ಪರ್ಧೆ ಎಳಿತಾರೆ. ದುಡ್ಡಿನ ಜಡ್ಡು ಫ್ರೆಂಡ್ಸ್ ದುಡ್ಡಿನ ಜಡ್ಡು ಎಳೆದ್ರು, ದುಡ್ಡಿನ ಜಡ್ಡು. ಮೊದಲ ಸುತ್ತನ್ನ ಹಿಂದೋಗಿ 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 ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ನೋಡಿ. ಇನ್ನು ಸೆಮಿಫೈನಲ್ ಎಲ್ಲ ಪ್ರಾರಂಭ ಆಗುವಾಗ ಸಮಸ್ಯೆಗಳು ಜಾಸ್ತಿ. ಹಿಂದೆ ಹೋಗಿ, ಅಲ್ಲಿ 8+1 9 ಮೆಂಬರ್ಸ್ ಮಾತ್ರ ಅವಕಾಶ ಕೊಡಿ. ಸತೀಶ್ ಅಣ್ಣ ಸ್ವಲ್ಪ ಹಿಂದೆ ಕಳಿಸಿ. ಸತೀಶ್ ಅಣ್ಣ ಸ್ವಲ್ಪ ಹಿಂದೆ ಕಳಿಸಿ. ವಾಲಿಬಾಲ್ ಫೈನಲ್ ಯಾರು ವಿನ್ನರ್ಸು? ವಿನ್ನರ್ಸ್ ಆಗ್ಲಿಲ್ಲ. ಹುಲಿ ದುಡ್ಡು, ಹುಲಿ ದುಡ್ಡು, ಹುಲಿ ದುಡ್ಡು. ವಿನ್ನರ್ಸ್ ಯಾರು? ಹುಲಿ ಪಾಂಜರ, ಹುಲಿ ದುಡ್ಡಿನ ಜಡ್ಡು, ದುಡ್ಡು ಹುಲಿ ಜಡ್ಡು, ಹುಲಿ ಜಡ್ಡು, ಹುಲಿ ಪಾಂಜರ. ಯಾರು ದುಡ್ಡು ದುಡ್ಡು ಹುಲಿ ದುಡ್ಡು ಹುಲಿ ಹುಲಿ ದುಡ್ಡು ಹುಲಿ ದುಡ್ಡು ದುಡ್ಡು ಹುಲಿ ದುಡ್ಡು ಹುಲಿ ಹುಲಿ ದುಡ್ಡು ಹುಲಿ ದುಡ್ಡು ಹುಲಿ ದುಡ್ಡು ಹುಲಿ ದುಡ್ಡು ಹುಲಿ ಹುಲಿ ದುಡ್ಡು ದುಡ್ಡು ಹುಲಿ 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 ಪಾಂಜರ. 1-1 ಪ್ರನಿಲಣ್ಣ 1-1 ಪ್ರನಿಲಣ್ಣ 1-1. ಎಸ್, ಮತ್ತೆ ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಸಮಬಲಗೊಂಡಿದೆ. 1-1 ಸಮಬಲದೊಂದಿಗೆ ಮುನ್ನಡೀತಾ ಇದೆ. ಹಲೋ, ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಹುಲಿ ಪಾಂಜರ ಜಡ್ಡು. ಬಂಧುಗಳೇ, ಬಹಳ ಸಂತೋಷ. ಸ್ಪರ್ಧೆ ಏನೋ ಜಿದ್ದಾಜಿದ್ದಿದೆ. ಸ್ವಲ್ಪ ಹಿಂದೆ ನಿಲ್ಲಿ. ಎಸ್, ಫೈನಲ್ ಸೆಟ್. ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಹೋಗಿ. 1-1 ಸಮಬಲದ ಪಂದ್ಯ. ಎಲ್ಲ ಪುರುಷರು ಸ್ವಲ್ಪ ಹಿಂದೆ ಹೋಗಿ. ಕೊನೆಯ ಸೆಟ್ ಹುಲಿ ಪಾಂಜರ ಅಂಡ್ ದುಡ್ಡಿನ ಜಡ್ಡು. ಕೊನೆಯ ಸೆಟ್ ನೋಡಿ. ಸುದರ್ಶನ್ ಕೊನೆಯ ಸೆಟ್ ಸ್ವಲ್ಪ ಹಿಂದೆ ಕಳಿಸಿ, ಹಿಂದೆ ಕಳಿಸಿ. ಥರ್ಡ್ ಸೆಟ್ 1-1 ಸಮಬಲ, 1-1 ಸಮಬಲ. ನೆಕ್ಸ್ಟ್ ಮ್ಯಾಚ್, ಮುಂದಿನ ಪಂದ್ಯ ಪಿಲಿಚೌಂಡಿ ಶೇಳಂಜೆ ಮತ್ತು ಪಿಲಿಚೌಂಡಿ ಎಣ್ಣೆವಳೆ ಮಹಿಳೆಯರು ಎಣ್ಣೆವಳೆ. ಎಸ್ ರೆಡಿ. ನೆಕ್ಸ್ಟ್ ಮ್ಯಾಚ್ ಇದು ಕ್ವಾರ್ಟರ್ ಫೈನಲ್ ಆಯ್ತಾ? ನಿಮಗೆ ಕ್ವಾರ್ಟರ್ ಫೈನಲ್ ವಿಜೇತರು ಮತ್ತೆ ದೀಪಾ ಟೀಮ್ ಹತ್ರ ಆಡ್ಲಿಕ್ಕಿದೆ. ಚಂದ್ರಶೇಖರ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ, ಹಿಂದೆ ಕಳಿಸಿ. ಚಂದ್ರಶೇಖರ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಚಂದ್ರಣ್ಣ ಸ್ವಲ್ಪ ಹಿಂದೆ ಕಳಿಸಿ. ಸುದೀಪ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಸುದೀಪ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ, ಹಿಂದೆ ಕಳಿಸಿ. ಜನರನ್ನು ಹಿಂದೆ ಕಳಿಸಿ.
ಚಂದ್ರಶೇಖರ್ ಹೆಗಡೆ ಸ್ವಲ್ಪ ಹಿಂದೆ ಬೇಡ 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 ಬೇಡ, ಒಂದ್ ಕಳಿಸಿ. ನಿಮಿಷ ಸ್ವಲ್ಪ ಹಿಂದೆ ಕಳಿಸಿ, ಸ್ವಲ್ಪ ಹಿಂದೆ ಕಳಿಸಿ. ವಿಸಿಲ್ ಕೊಟ್ಟ ಮೇಲೆ ಸುರೇಶ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ವಿಸಿಲ್ ಆದ್ಮೇಲೆ ಅವ್ರಿಗೆ ಕೇಳುದಿಲ್ಲ. ಅದು ಪುರುಷರಾಗುವಾಗ ಹಾಗೆ ವಿಸಿಲ್ ಕೊಟ್ಟ ಮೇಲೆ ಹೊಡೆಯುವುದು, ನಿಲ್ಸುದು, ಮ್ಯಾಚ್ ಮುಗಿದ ಕೂಡಲೇ. ಅದು ವಿಸಿಲ್ ಕೇಳುದಿಲ್ಲಲ್ಲ, ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ಬಂಧುಗಳೇ, ಸೀನಜ್ಜನ ಗದ್ದೆಯಲ್ಲಿ ಪುರುಷರ ಎರಡು ಬಲಿಷ್ಠ ತಂಡಗಳ ನಡುವೆ ಈ ಒಂದು ಕೂಟದಲ್ಲಿ ಸುಮಾರು 11 ತಂಡಗಳು ಭಾಗವಹಿಸಿ ಇದೀಗ ಫೈನಲ್ ಹಂತದಲ್ಲಿ ನಾವಿದ್ದೇವೆ. ಒಂದೆಡೆ ಹೆಗ್ಡೆ ಬ್ರದರ್ಸ್ ತಂಡ, ಇನ್ನೊಂದೆ ಕೊಳಂಬೆ ಮುದ್ರಾಡಿ. ಬಹಳ ಜಿದ್ದಾಜಿದ್ದಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ. ಸೀನಜ್ಜನ ಗದ್ದೆಯಲ್ಲಿ ಪುರುಷರ ವಾಲಿಬಾಲ್ ಪಂದ್ಯಾಟ. ಲಿಂಗಜ್ಜನ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸೆಮಿಫೈನಲ್. ಬಹಳಷ್ಟು ಜಿದ್ದಾಜಿದ್ದಿ ಹೋರಾಟವನ್ನ ಕಾಣ್ತಾ ಇದ್ದಾವೆ ಮಹಿಳೆಯರ ವಿಭಾಗದಲ್ಲಿ. ಒಂದೆಡೆ ಹುಲಿ ಪಂಜರ, ಇನ್ನೊಂದೆಡೆ ದೊಡ್ಡ ಜಡ್ಡು. ಅಲೆ ಬರಲೇ ಬರಲೇ ಹೇಳಿದ್ರು ಒಮ್ಮೆ ಆಚೆ ಒಮ್ಮೆ ಈಚೆ, ಒಮ್ಮೆ ಆಚೆ ಒಮ್ಮೆ ಈಚೆ. ದುಡ್ಡಿನ ಜಡ್ಡು ಹುಲಿಪಾಂಜರ್ ಜಡ್ಡು, ದುಡ್ಡಿನ ಜಡ್ಡು ಹುಲಿಪಾಂಜರ್ ಜಡ್ಡು. ಓ ದೂರ 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 ಜಡ್ಡು ಹುಲಿಪಾಂಜರ್ ಜಡ್ಡು. neck to neck fight. ನಾವು ಬಿಡುವುದಿಲ್ಲ. ಹುಲಿ ಪಂಜರದಲ್ಲಿ ಇರ್ಲಿಲ್ಲ, ಹುಲಿ ಪಾಂಜರ ಜಡ್ಡು ಫೈನಲ್ಗೆ. ಹುಲಿ ಪಂಜರದಲ್ಲಿ ಇರ್ಲಿಲ್ಲ, ಹೊರಗಿತ್ತು ಜಡ್ಡು ಫೈನಲ್ಗೆ. ಮುಂದಿನ ಪಂದ್ಯ ಒಂದು ಕ್ವಾರ್ಟರ್ ಫೈನಲ್ ಇದೆ. ಪಿಲಿಚೌಂಡಿ ಚೇಳಿಂಜೆ, ಪಿಲಿಚೌಂಡಿ ವರ್ಸಸ್ ಮಹಾಗಣಪತಿ ಎಣ್ಣೆಹೊಳೆ. ಪಿಲ್ಚಾವುಂಡೆ ವಿರುದ್ಧವಾಗಿ ಮಹಾಗಣಪತಿ ಎಣ್ಣೆಹೊಳೆ ಮೊದಲ ಕ್ವಾರ್ಟರ್ ಫೈನಲ್. ಇದರ ವಿಜೇತರು ದೀಪಾ ಹೆಗಡೆ ಹಳೆ ಸೋಮೇಶ್ವರ ವಿರುದ್ಧವಾಗಿ ಸೆಣಸಾಡ್ಲಿಕ್ಕಿದ್ದೀರಿ. ಈ ಬಾರಿ ಸೀನಜ್ಜನ ಗದ್ದೆಯಲ್ಲೇ ಬಹಳ ಜಿದ್ದಾಜಿದ್ದಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ. ಒಂದೆಡೆ ಬ್ರದರ್ಸ್, ಇನ್ನೊಂದೆಡೆ ಕೊಳಂಬೆ. ಹುಲಿ ಚೌಂಡಿ ಸೇಳಂಜಿ, ಹುಲಿ ಚಾವುಂಡಿ ಪಿಲ್ಚಾಂಡಿ ಸೇಳಿಂಜೆ ಎಣ್ಣೆಹೊಳೆ ಹೆಸರಳಿ. ಪಿಲ್ಚಾವುಂಡಿ ಎಣ್ಣೆಹೊಳೆ ಮಹಾಗಣಪತಿ ಹೆಸರಳಿ. ಇದು ಕ್ವಾರ್ಟರ್ ಫೈನಲ್, ಮಹಿಳೆಯರ ವಿಭಾಗದ ಕ್ವಾರ್ಟರ್ ಫೈನಲ್. ಪುರುಷರ ವಿಭಾಗದಲ್ಲಿ ಬಹಳ ಜಿದ್ದಾಜಿದ್ದಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ. ಒಂದೆಡೆ ತಪ್ಪನ್ನ ಗುರುತಿಸಲಾಗಿದೆ, ಮತ್ತೆ ತಪ್ಪನ್ನ ಗುರುತಿಸಲಾಗಿದೆ. ಸೂಕ್ತ ನಿರ್ಣಯ, ಅಂಪೈರಿಂದ ಸೂಕ್ತ ನಿರ್ಣಯ. ಒಂದೆಡೆ ಹೆಗ್ಡೆ ಬ್ರದರ್ಸ್, ಇನ್ನೊಂದೆಡೆ ಕೊಳಂಬೆ ಫ್ರೆಂಡ್ಸ್. ಫಸ್ಟ್ ಪಾಸ್
ಮಾಡಿದ್ದಾರೆ ಸಚಿನ್ ಗುಂಡ. ಎಸ್ ಮತ್ತೆ ಹೊಡೆತ ವಿರುದ್ಧ ರಾಕಿ ಅವರಿಂದ ಉತ್ತಮವಾದ ತಡೆಗೋಡಿ. ಮುಂದೆ ಪ್ರವೀಣಣ್ಣ ಗುಂಡ ಇದರ ವಿಜೇತರು 2 ನಿಮಿಷ ರೆಸ್ಟ್ ಆದ ಮೇಲೆ ಸೆಮಿಫೈನಲ್. ಇವರು ಮತ್ತೆ ದೀಪಾ ಹೆಗಡೆ ಟೀಮ್, ದೀಪಾ ಹೆಗಡೆ ಹಳೆ ಸೋಮೇಶ್ವರ ಮತ್ತೆ ಇದರ ವಿಜೇತರು ಅಲ್ಲೇ ಕೂರಿಸಿ. ಓಕೆ, ಥ್ಯಾಂಕ್ ಯು. ಎಸ್, ಈಗಾಗಲೇ ಮೊದಲ ಅರ್ಥವನ್ನು ಮುಗಿಸಿಕೊಂಡು ಹೆಗಡೆ ಬ್ರದರ್ಸ್ ಒಂದೆಡೆ, ಇನ್ನೊಂದೆಡೆ ಕೊಳಂಬೆ. ಎಸ್, ವಾಹ್ ವಾಹ್ ವಾಹ್, ಸ್ಕೋರ್ ಸ್ಕೋರ್. ಮತ್ತೆ ಬಡತಕ್ಕೆ ಬಲ ಮಾಡ್ತಿದ್ದಾರೆ. ಅಂಕ ಬ್ರದರ್ಸ್ ತಂಡಕ್ಕೆ ಅಂಕ. ಸ್ಕೋರ್ 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 11-13 ಮುನ್ನಡೆಯಲ್ಲಿ ಗುರುತಿಸಿಕೊಂಡಿದೆ ಕೊಳಂಬೆ ತಂಡ. ಮತ್ತೆ ತಟ್ಟಿ ಮುಟ್ಟಿ ಆಟವನ್ನು ಮಾಡ್ತಾ ಇದ್ದಾರೆ, ಖಾಲಿ ಜಾಗವನ್ನ ಭರ್ತಿಗೊಳಿಸ್ತಾ ಇದ್ದಾರೆ. ಗಳಿಕೆಯನ್ನ ಕಾಣ್ತಾ ಇದ್ದೇವೆ. 14-11 ಮತ್ತೆ ಹೊರಕ್ಕೆ ಕೊಳಂಬೆಗೆ ಅಂಕ. ಕೊಳಂಬೆಗೆ 14-15-11 4 ಅಂಕದ ಮುನ್ನಡೆಯಲ್ಲಿ. ಮತ್ತೆ ಅಣ್ಣ ಬೈಬೇಡಿ ಸಣ್ಣ ಹುಡುಗ ಬೈಬೇಡಿ. ಕೊಳಂಬೆ 16-11 5 ಅಂಕದ ಮುನ್ನಡೆಯನ್ನ ಕಾಣ್ಕೊಳ್ತಾ ಇದ್ದಾವೆ ಕೊಳಂಬೆ ತಂಡ. ಅನುಭವಿ ಆಟಗಾರ ಸಜಿತನ ಗುಂಡಿದ್ದೇವೆ. ಸಜಿತ್ ಆಲೆ ಗುಂಡ ಮತ್ತೆ ಬಾಲ್ ಬಂದಿದೆ. ಮತ್ತೆ ಹೊಡೆತಕ್ಕೆ ಮನ ಮಾಡಿದ ಅಪ್ಪು. ಎಸ್, ತಟ್ಟೆ ಮುಟ್ಟಿ ಆಟಕ್ಕೆ ಪ್ರಯತ್ನವನ್ನ ಕಾಣ್ತಾ ಇದ್ದ. ಉತ್ತಮವಾದ ಹೊಡೆತ. ಮತ್ತೆ ಹೊಡೆತ. ಕಡಿಮೆ ಇಲ್ಲ ಬ್ರದರ್ಸ್ ತಂಡ ಕಾಣ್ತಾ ಇದೆ. ಉತ್ತಮವಾದ ಫೈನಲ್ ಹಣಾಹಣಿಯನ್ನು ಮತ್ತೆ ಅಂಕ ಬ್ರದರ್ಸ್ ತಂಡಕ್ಕೆ. ಬ್ರದರ್ಸ್ ತಂಡ 12-16 12-16 ಇನ್ ಫೇವರ್ ಆಫ್ ಕೊಳಂಬೆ. ಸರ್ವಿಸ್ ವಿಭಾಗದಲ್ಲಿ ಕಾಣ್ತಾ ಇದ್ದೇವೆ. ಪುಟ್ಟ ಮತ್ತೆ ಬಲವಾದ ಹೊಡೆತ. ಉತ್ತಮ ಟಚ್ ಔಟ್ ಮುಖೇನ ಮತ್ತೊಂದು ತಂಡಕ್ಕೆ. ವಾಲಿಬಾಲ್ 90 ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರ. ಅಂಕ ಮತ್ತೆ ಬಿಟ್ಟುಕೊಳ್ತಾ ಇದ್ದಾರೆ. 14-16 ಕೊಳಂಬೆ 2 ಅಂಕದ ಮುನ್ನಡೆಯಲ್ಲಿ ಕೊಳಂಬೆ ಗುಂಡ. ಈ ಬಾರಿ ಅನುಭವಿ ಆಟಗಾರ ಮತ್ತೆ ತಪ್ಪು ಮಾಡಿದ್ದಾರೆ. ಗುಂಡ 15-16 1 ಅಂಕ. ಕೊಳಂಬೆ ಎಸ್, ಅಂಕ ವಾಲಿಬಾಲ್ ಫೈನಲ್ ಜಿದ್ದ ಹೋರಾಟ. ಮಾತೆ ಬಿರುಸಿನ ಹೊಡೆತಕ್ಕೆ ಸಚಿನ್ ಮತ್ತೆ ಅಂಕವನ್ನ ಬಿಟ್ಟು ಕೊಟ್ಟಿದ್ದಾರೆ.
ಬ್ರದರ್ಸ್ ತಂಡ 17-16 ಒಂದಂಕದ ಮುನ್ನಡೆಯಲ್ಲಿ. ಕೊಳಂಬೆ 16-17 ಮಾತಾ ನಿಯತ್ತವರ ಬಿರುಸಿನ ಹೊಡೆತವನ್ನ ಕಾಣ್ತಾ ಇದ್ದಾವೆ. ಒಂದಂಕವನ್ನ ಬಿಟ್ಟು ಕೊಡ್ತಾ ಇದ್ದಾರೆ ಬ್ರದರ್ಸ್ ತಂಡ. ಈ ಮೊಕ್ಕೆನ 18-16. ಅಕ್ಷಯ್ ಅವರಿಂದ ಉತ್ತಮ ಫಸ್ಟ್ ಚಾಸ್. ಬಿರುಸಿನ ಹೊಡೆತ ಮತ್ತೆ ಗುಂಡನಿಗೆ ಅನುಭವಿ ಆಟಗಾರನ ಆಟವನ್ನು ಕಂಡ ಮತ್ತೆ ತಪ್ಪದ ಗುರುತಿಸಲಾಗಿದೆ. ರಾಜೇಶ್ ಮುಖೇನ ಒಂದಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. 19-16 ಮೂರಂಕದ ಮುನ್ನಡೆಯಲ್ಲಿ ಕೊಳಂಬೆ ಬಹಳ ಜಿತಾಜಿತಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ. ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯ 19-16 ಮತ್ತೆ ಅಂಕ ಬ್ರದರ್ಸ್ ತಂಡಕ್ಕೆ. 17-19 ಮತ್ತೆ ಒಂದು ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಬ್ರದರ್ಸ್ ತಂಡಕ್ಕೆ. ಮತ್ತೆ ಸರ್ವಿಸ್ ವಿಭಾಗದಲ್ಲಿ ಪುಟ ಸಚಿನ್ ಅವರ ಉತ್ತಮ ಹೊಡೆತಕಾರಿಕೆಯನ್ನ ಕಾಣ್ತಾ ಇದ್ದೇವೆ. ದೀಪಾ ಫ್ರೆಂಡ್ಸ್ ಹಳೆ ಸೋಮೇಶ್ವರ ಮತ್ತು ದೀಪಾ ಫ್ರೆಂಡ್ಸ್ ರೆಡಿಯಾಗಿ ಈಗಿನ ವಿಜೇತರ ಜೊತೆ ಸೆಮಿಫೈನಲ್ ದ್ವಿತೀಯ ಸೆಮಿಫೈನಲ್ಗೆ ಸಿದ್ಧರಾಗಿ. ದೀಪಾ ಫ್ರೆಂಡ್ಸ್ ಮತ್ತು ಈಗ ವಿಜೇತರಾದವರು ದೀಪಾ ಫ್ರೆಂಡ್ಸ್ ರೆಡಿ ಇದ್ದಾರೆ. ಪ್ರಣೀಲ್ ಅವರೇ ಮುಂದೆ ಮತ್ತೊಂದು ತಂಡ. ಈಗ ವಿಜೇತರಾದವರು ಯಾರು? ಸರಿ ಓಕೆ. ಈಗ ವಿಜೇತರಾದವರು ಮತ್ತು ದೀಪಾ ತಂಡ ಬನ್ನಿ. ವಾಲಿಬಾಲ್ ಬಹಳ ಜಿತಾಜಿತಿಯ ಹೋರಾಟ ನಡೀತಾ ಇದೆ. ನಾನು ಸ್ವಲ್ಪ ಆ ಕಡೆ ಇದ್ದೇನೆ, ಮುಂದುವರಿಸಿಕೊಳ್ಳಿ. ಇದು ದ್ವಿತೀಯ ಸೆಮಿಫೈನಲ್ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ. ಮತ್ತೆ ತಪ್ಪಲ್ಲ ಗುರುತಿಸಲಾಗಿದೆ ಸಜಿತ್ ಅವರ ತಂಡ ಯಾರು ಅಂತ. ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ ಇದೆಯಾ? ರೆಡಿ ಇದೆ. ಎಸ್. ಮತ್ತೆ ಈಗ ವಿಜೇತರಾದವರು ಯಾರು? ಇದಕ್ಕಿಂತ ಮುಂಚಿತ ತಂಡದಲ್ಲಿ ಒಂದು ಟೈ ಆಗಿದೆ. ಇದರಲ್ಲಿ ವಿನ್ ಆದವರು ಅವ್ರ ಜೊತೆ ಫೈನಲ್. ಎಸ್ ರೆಡಿ, ಕರೆಕ್ಟ್. ಆಡಿಸಿ ಮುಂದುವರಿಸಿಕೊಳ್ಳಿ ಸರ್. ಸ್ಕೋರ್ ಅಣ್ಣ, ವಾಲಿಬಾಲ್ ಸ್ಕೋರ್ ಎಷ್ಟು? ಸ್ಕೋರ್ 22 18-22 ಅಂಕಗಳೊಂದಿಗೆ ಕೊಳಂಬೆ ತಂಡ. ಮತ್ತೆ ಅಕ್ಷಯ್ ಮುಖೇನ ಹೊಡೆತವನ್ನು ಕಾಣ್ತಾ ಇದ್ದೇವೆ. ಹೊಡೆತಕ್ಕೆ ಅವರು ಮನಸ್ಸು ಮಾಡಿದ್ದಾರೆ. ಟಚ್ ಔಟ್ ಮುಖೇನ ಮತ್ತೆ ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಬ್ರದರ್ಸ್ ತಂಡಕ್ಕೆ. 19-22 ಮೂರಂಕದ ಮುನ್ನಡೆಯಲ್ಲಿ ಕೊಳಂಬೆ ತಂಡ. ಮತ್ತೆ ಸರ್ವಿಸ್ ವಿಭಾಗದಲ್ಲಿ ಸಮರ್ಥ ಅಕ್ಷಯ್ ಅವರ ಫಸ್ಟ್ ಟಚ್ ಅನ್ನು ಕಾಣ್ತಾ ಇದ್ದೇವೆ. ರಾಕಿ ಮುಖೇನ ಉತ್ತಮ ಸೆಟರ್. ಎಸ್, ಸಚಿನ್ ಅವರ ಬಲವಾದ ಹೊಡೆತ. ಹೊಡೆತಕ್ಕೆ ಇದ್ದಾರೆ ಕೊಳಂಬೆ ತಂಡಕ್ಕೆ. 19 ಪ್ರಣೀಲಣ್ಣ, ಸೇಳಂಜೆ, ದೀಪ ಹೆಗಡೆ ಹಳೆ ಸೋಮೇಶ್ವರ ಫೈನಲ್. ಉತ್ತಮ ಹೊಡೆತ. ನಿಯತ್ ಅವರ ಮುಖ್ಯನ ಭಾಗ್ಯ ಬಿರುಸಿನ ಹೊಡೆತವನ್ನ ಕಾಣ್ತಾ ಇದ್ದೇವೆ. ಈ ಮುಖ್ಯನ 20-23 ಮೂರಂಕದ ಮುನ್ನಡೆ. ಫೈನಲ್ ನಲ್ಲಿ ಬಹಳ ಜಿತಾಜಿತಿಯ ಹೋರಾಟವನ್ನ ಕಾಣ್ತಾ ಇದ್ದೇವೆ ಬಂಧುಗಳೇ. ಸೀನಗದ್ದೆಯಲ್ಲಿ ಪುರುಷರ ವಿಭಾಗದ ವಾಲಿಬಾಲ್ ಫೈನಲ್ ಈಗಾಗಲೇ ಜಿತಾಜಿತಿಯ ಹೋರಾಟದೊಂದಿಗೆ ಮೂರಂಕ ಮುನ್ನಡೆಯನ್ನು ಕೊಂಡುಕೊಂಡಂತ ಕೊಳಂಬೆ ಫ್ರೆಂಡ್ಸ್
ಮತ್ತೆ ತಪ್ಪನ್ನ ಗುರುತಿಸಲಾಗಿದೆ. ಸೆಟ್ ಪಾಯಿಂಟ್ 1 ಮಿನಿಟ್ ಹಿಂದೆ ಪುರುಷರ ವಿಭಾಗದ ಕೊನೆಯ ಅಂಕವನ್ನ ಕಾಣ್ತಾ ಇದ್ದಾವೆ. ಫೈನಲ್ ನ 24-21 ಔಟ್. ಮತ್ತೆ ತಪ್ಪನ್ನ ಗುರುತಿಸಲಾಗಿದೆ. ನೆಕ್ಸ್ಟ್ ಪ್ರಣಿಲ್ ಹುಲಿ ಪಾಂಜರ ಜಡ್ಡು ಫೈನಲ್ಗೆ ಲಾರ್ಡ್ಸಾ ಯಾರಿಗೆ ಡೌಟ್ ಇದೆಯಾ? ಸ್ವಲ್ಪ ಡೌಟ್ ಇದೆ ಅಂತ. ಓಕೆ ಓಕೆ ಓಕೆ. ಅಲ್ಲಿ ಒಂದು ಕ್ವಾರ್ಟರ್ ಫೈನಲ್ ಮುಂಚಿತವಾಗಿ ಇನ್ನೊಂದು ಪೂಲಿನ ಸೆಮಿಫೈನಲ್ ನಡೆಸಿತ್ತು. ಕೊಡಿ ಇದು ಕೊಡಿ ಲಾರ್ಡ್ಸ್ ಕೊಡಿ ಹಗ್ಗ ಜಗ್ಗಾಟದು. ಒಂದು ವಿಭಾಗದಲ್ಲಿ ಮೊದಲಾಗಿ ಮುನ್ನಡೆಸಿದ್ದೆವು. ಬನ್ನಿ ಯಾರಿಗೆ ಡೌಟ್ ಇದೆ ಒಬ್ರು ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಬನ್ನಿ. ಯಾರಿಗೆ ಡೌಟ್ ಇದೆಯಾ? ಕ್ಯಾಪ್ಟನ್ ಮಾತ್ರ. ಈಗ ವಿಜೇತರ ಯಾರು? ಸೇಳೆಂಜೆ. ಎಸ್, ಇದೀಗ ಸೇಳೆಂಜೆ ವರ್ಸಸ್ ದೀಪಾ ಹಳೆ ಸೋಮೇಶ್ವರ ಸೆಮಿಫೈನಲ್. ಈಗಾಗಲೇ ಹುಲಿಪಾಂಜರ ಜಡ್ಡು ಫೈನಲ್ಗೆ ಅರ್ಹತೆಯನ್ನು ಪಡೆದಿದೆ. ದೀಪಾ ಹೊಳೆ ಸೋಮೇಶ್ವರ ಎಲ್ಲಿದ್ದೀರಿ? ಇದರ ವಿಜೇತರು ಫೈನಲ್ಗೆ. ಎಸ್, ಓಕೆ. ಈಗಾಗಲೇ ಪುರುಷರ ವಿಭಾಗದಲ್ಲಿ ವಾಲಿಬಾಲ್ 11 ತಂಡಗಳ ಪೈಕಿ ವಿಜೇತ ತಂಡವಾಗಿ ಮೂಡಿ ಬಂದಿದೆ ಕೊಳಂಬೆ ಫ್ಯಾನ್ಸ್ ಮುದ್ರಾಡಿ. ದ್ವಿತೀಯ ಸ್ಥಾನವಾಗಿ ಹೆಗಡೆ ಬ್ರದರ್ಸ್ ತಂಡ. ವಿಜೇತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಕೂಟವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಹರಿಶ್ಚಂದ್ರ ಮತ್ತು ಶ್ರೀ ದೀಕ್ಷಿತ್ ರೋಟರಿ ಕೇಂದ್ರೀಯ ವಿದ್ಯಾಸಂಸ್ಥೆ ಮೂಡಬಿದರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಕೂಟದ ಬಹಳ ಒಂದು ಪಂದ್ಯ ವೈಯಕ್ತಿಕ ವಿಭಾಗದಲ್ಲಿ ಬಾಕಿ ಇದೆ. ದಂಪತಿ ಓಟವನ್ನ 2 ವಿಭಾಗದಲ್ಲಿ ನಾವು ಬಾಕಿ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಯಾರು ಮನಸ್ಸು ಮಾಡಿಲ್ಲ ಬಂಧುಗಳೇ. ಸೇಳೆಂಜೆ ನೀವು ಸೌದಿ ದಾರ್ಲಿ ತಪ್ಪದಾರ ಈ ಅಂತ ಮಾಡ್ತೀರಿ ಮಾರ ನೋಡಿ. ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯವಾಗಿ ಪೊಳಲಿಸ್ರೈ ಚಂದಕೊಂದು ಫ್ರೆಂಡ್ಸ್ ಬಿ. ಪುರುಷರ ಹಗ್ಗ ಜಗ್ಗಾಟ ಅಣ್ಣ. ಈಗ ಸೆಮಿಫೈನಲ್ ದೀಪಾ ಮತ್ತು ಎಣ್ಣೆಹೊಳೆಯ ಸೇಳೆಂಜೆಯ ಸೇಳೆಂಜೆಯ ಬಂಧುಗಳೇ, ಇಂದಿನ ಕೂಟದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ. ಸೇಳೆಂಜೆ ತಂಡಕ್ಕೆ ಯಾರು ಕೋಚ್? ಶ್ರೀಕಾಂತ್. ಎಲ್ಲಾ ಸೇಳೆಂಜೆ ತಂಡಕ್ಕೆ ಕೋಚ್ ಯಾರು? ಶ್ರೀಕಾಂತ. ಒಂದ್ ನಿಮಿಷ. ಎಲ್ಲಾ ತಂಡಗಳು ಬಹಳ ಜಿದ್ದಾಜಿದ್ದಿಯ ಹೋರಾಟವನ್ನ ನೀಡಿ 3ನೇ ಹಂತದಲ್ಲಿ ವಿಜೇತರಾಗ್ತಾ ಇದ್ದಾರೆ. ಒಂದ್ ಭಾಗದಲ್ಲಿ ಹುಲಿಪಾಂಜರ ಜಡ್ಡು ಫೈನಲ್ಗೆ ಅರ್ಹತೆಯನ್ನು ಪಡೆದಿದೆ. ಇನ್ನೊಂದೆಡೆ ಸೇಳೆಂಜೆ ತಂಡದ ಕೋಚ್ ಶ್ರೀಕಾಂತ್ ಇಂದ ಅದ್ಭುತ ಸಲಹೆ. ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ ಮತ್ತು ಈ ಕಡೆ ದೀಪ ಪುರುಷರ ವಿಭಾಗದಲ್ಲಿ ರೆಡಿಯಾಗಿ ಮೊದಲ ಪಂದ್ಯಕ್ಕೆ ಪೊಳಲಿಸಿ ಮತ್ತು ಚಂದುಕೊಂದು ಸೌಂಡ್ ಕಟ್ ಮಾಡಿ. ಪೊಳಲಿಸ್ರಿ ಪುರುಷರ ವಿಭಾಗದ ಮೊದಲ ಹಗ್ಗ ಜಗ್ಗಾಟ ಪೊಳಲಿಸ್ರಿ ಮತ್ತು ಚಂದುಕೊಂದು ಫ್ರೆಂಡ್ಸ್ ಬಿ. ದ್ವಿತೀಯ ಪಂದ್ಯ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಪಿಲಿ ಚಾಮುಂಡಿ ಸೇಳೆಂಜೆ. ಒನ್ ಸೆಟ್ ಎಸ್ಎಲ್ಎನ್.
ಬಳ್ಳಿ ಬಿಡಿ ಬಳ್ಳಿ ಬಿಡಿ ಬಳ್ಳಿ ಬಿಡಿ ಬಳ್ಳಿ ಬಿಡಿ. ದೀಪಾ ಹೆಗ್ಡೆ ತಂಡಕ್ಕೆ ಪ್ರವೀಣ್ ಹೆಗ್ಡೆ ಕೋಚ್, ಸೇಳಂಜ ತಂಡಕ್ಕೆ ಶ್ರೀಕಾಂತ್ ಹೆಗ್ಡೆ ಕೋಚ್. ಹಲೋ, ಸ್ವಲ್ಪ ಸೆಮಿಫೈನಲ್ ಸ್ವಲ್ಪ ಹಿಂದೆ ನಿಲ್ಲಿಸಿ, ಯಾವುದೇ ಸಮಸ್ಯೆಗಳಿಗೆ ಎಡೆ ಮಾಡಿ ಹಿಂದಾಗಿ ಶ್ರೀಕಾಂತ್ 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 ಫೈನಲ್ ಫೈನಲ್ ಮತ್ತೆ ನೋಡಿ ಮಹಿಳೆಯರ ಗೊಂದಲ ಬೇಡ ಗೊಂದಲ ಬೇಡ ಗೊಂದಲ ಬೇಡ. ನೋಡಿ ಇದೇ ಹೇಳಿದ್ದು ನಾನು, ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ದೂರ ನಿಲ್ಲಿ ದೂರ ನಿಲ್ಲಿ, ಅಫಿಷಿಯಲ್ಸ್ ಮಾತ್ರ ಇರ್ಬೇಕಲ್ಲಿ. ತೀರ್ಮಾನಕಾರರು ಏನ್ ಹೇಳ್ತಾರೆ ಅದೇ ಅಂತಿಮ. ನೋಡಿ ತೀರ್ಮಾನಕಾರರು ಏನ್ ಹೇಳ್ತಾರೆ ಅದೇ ಅಂತಿಮ. ಅಲ್ಲಿ ಹಿಂದಾಗಿ ಏನಾಯ್ತು? ಮ್ಯಾಚ್ ಮುಗಿತಾ? ಮ್ಯಾಚ್ ಮುಗಿತಾ? ಗೊಂದಲ ಬೇಡ, ತೀರ್ಮಾನಕರು ಏನ್ ಹೇಳ್ತಾರೆ ಹಿಂದೆ ಹೋಗಿ. ನಾನು ಆಗ್ಲೇ ಹೇಳಿದ್ದೇನೆ, ಸೆಮಿಫೈನಲ್ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಶ್ರೀಕಾಂತ್ ಪೊಳಲಿಸರಿ ರೆಡಿಯಾಗಿ, ಚಂದುಕುಂದು ಬಿ ರೆಡಿಯಾಗಿ. ನೋಡಿ ಮುಂದೆ ನೆಕ್ಸ್ಟ್ ಮ್ಯಾಚ್ ಕೋಚ್ ಶ್ರೀಕಾಂತ್ ಪುರುಷರ ವಿಭಾಗದಲ್ಲಿ ಪೊಳಲಿಸರಿ ಮತ್ತು ಚಂದುಕುಂದು ಫ್ರೆಂಡ್ಸ್. ಹಳೆ ಸೋಮೇಶ್ವರ ಜಯಬೇರಿ, ಹಳೆ ಸೋಮೇಶ್ವರ ಫೈನಲ್. ಏನಾಯ್ತು? ಮುಗಿತಾ? ಹಳೆ ಸೋಮೇಶ್ವರ ಫೈನಲ್. ಫೈನಲ್ ಮತ್ತೆ ಫೈನಲ್ ಮತ್ತೆ ಅವ್ರಿಗೆ 10 ನಿಮಿಷ ರೆಸ್ಟ್ ಕೊಡಿ, ಹಿಂದೆ ಹಿಂದೆ ಕಳಿಸಿ. ಫೈನಲ್ ಮತ್ತೆ ಈಗ ಒಮ್ಮೆ DJ ಡ್ಯಾನ್ಸ್ ಹಾಕಿ ಸರಿ ಆಗ್ತಲ್ಲ. ಫೈನಲ್ ಮತ್ತೆ ಮಾಡ್ತೇವೆ. ಪುರುಷರ ವಿಭಾಗ ಫಸ್ಟ್ ಮ್ಯಾಚ್. ಒಮ್ಮೆ ಸ್ವಲ್ಪ ಚೆಂಡೆ ಹೊಡೀರಿ, ಚೆಂಡೆ ಚೆಂಡೆ. ಒಮ್ಮೆ ಸ್ವಲ್ಪ ಚೆಂಡೆ ಹೊಡೀರಿ, ಚೆಂಡೆ. ಒಂದ್ ನಿಮಿಷ ಬೇಡ 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 ಒಂದ್ ನಿಮಿಷ ಬೇಡ ಬೇಡ ಬೇಡ. ಫೈನಲ್ 10 ನಿಮಿಷ ರೆಸ್ಟ್ ಇದೆ. ಒಂದ್ ನಿಮಿಷ ನೋಡಿ, ಫೈನಲ್ಗೆ ಲೇಡೀಸ್ 10 ನಿಮಿಷ ರೆಸ್ಟ್ ಒಂದ್ ಇದೆ. ನಿಮಿಷ ಚೆಂಡೆ ಹೊಡಿ ಅಣ್ಣ, ಒಂದ್ ನಿಮಿಷ ಬೇಡ ಬೇಡ. ಪುರುಷರ ಮ್ಯಾಚ್ ಸ್ಟಾರ್ಟ್ ಮಾಡುವ, 4:00 ಆಗಿದೆ. ಪುರುಷರ ಮ್ಯಾಚ್ ಸ್ಟಾರ್ಟ್. ಅಲ್ಲ, ಅವ್ರಿಗೆ 10 ನಿಮಿಷ ರೆಸ್ಟ್ ಕೊಡಿ. ಅವರಿಗೆ ರೆಸ್ಟ್ ಕೊಡುವ 10 ನಿಮಿಷ. ಪೊಳಲಿಸ್ರಿ ಮತ್ತು ಚಂದುಕುಂದೊಬ್ಬಿ ರೆಡಿಯಾಗಿ ಬನ್ನಿ, ಇಳಿರಿ ಕೆಳಗೆ. ಮಹಿಳೆಯರು ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ. ಪೊಳಲಿಸ್ರಿ ಮತ್ತು ಚಂದುಕುಂದೊಬ್ಬಿ ಫಸ್ಟ್ ಮ್ಯಾಚ್. ಸೆಕೆಂಡ್ ಮ್ಯಾಚ್ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಪಿಲ್ಚಾವಂಡಿ ಸೇಳಂಜೆ. ಏನ ಮಾಡ್ಬೇಕಂತ ರೆಡಿ. ಬಂಧುಗಳೇ, ಒಮ್ಮೆ ಗಮನಿಸಿ, ಮಹಿಳೆಯರಿಗೆ ಪಂದ್ಯಾಟದಿಂದ ಹೋಗ್ಲಿಕ್ಕೆ ಕಷ್ಟ ಆಗ್ತದಂತೆ, ಹಾಗಾಗಿ ಫೈನಲ್ ಅನ್ನೇ ಮಾಡ್ತಾ ಇದ್ದೇವೆ. ಓಕೆ ಮಾಡಿ, ಫೈನಲ್ ಮಾಡಿ. ಹುಲಿ ಪಾಂಜರ ಜಡ್ಡು ಮತ್ತು ದೀಪಾ ಫ್ರೆಂಡ್ಸ್ ಹಳೆ ಸೋಮೇಶ್ವರ. ಹೋಗಿ. ಈಗೇನು ಹೇಳಿದವರು? ಈಗೇನು ಹೇಳಿದ್ದು? ಒಬ್ಬರೊಬ್ರು ಒಂದೊಂದು ಹೇಳ್ಬೇಡಿ, ಒಬ್ರು ಹೇಳಿ. ಯಾವ್ದು ಒಂದೇ ಮಾಡಿ. ಫೈನಲ್ ಸರಿಯಲ್ಲ? ಫೈನಲ್ 10 ನಿಮಿಷ ರೆಸ್ಟ್ ಕೊಡಿ. ಪ್ರವೀಣ್ ಮಾಡಿ ಬಾಯ್ಸ್ ಒಂದ್ ನಿಮಿಷ ಮೈಕ್ ಸೆಟ್ ಮಾಡಿ, ಮೈಕ್ ಬಂದ್ ಮಾಡಿ. ಪ್ರವೀಣ್ ಅಣ್ಣ, ಯಾವುದು ಹೇಳಿ? ಫೈನಲ್. ಓಕೆ, ಫೈನಲ್. ಫೈನಲ್ ಮಹಿಳೆಯರ ಫೈನಲ್. ಫೈನಲ್ ಮಾಡ್ತೀರಾ? ಒಂದೇ ನಿರ್ಣಯ ತಗೊಳ್ಳಿ. ಕಟ್ ಮಾಡುವ. ಯಾವುದಿಲ್ಲ ಬೇಡವಾ? ಚಂದಗೊಂದು ಯಾವುದಲ್ಲಿ ಅದರಲ್ಲೇ ಆಡಿ, ಪೊಳಲಿಯಲ್ಲಿ ಇಲ್ವಾ? ಯಾವ್ದು ಆಡ್ತೀರಿ? ಅವ್ರು ಅದಾಗೋದಿಲ್ಲ, ಕಟ್ ಮಾಡ್ಬೋದು ಅಷ್ಟೇ, ಯಾಕಂದ್ರೆ ವಾಟ್ಸಪ್ ತಗೊಂಡೋಗಿದ್ದಾರೆ. ಹಲೋ ನೋಡಿ, ಮಹಿಳೆಯರ ಫೈನಲ್. ಯಾವುದೇ ಬದಲಾವಣೆ ಇಲ್ಲ. ರೆಡಿ. ಹುಲಿ ಪಂಜರದಿಂದ ಹೊರ ಬರ್ತಾ ಇದೆ. ಹುಲಿ ಪಂಜರ ಮತ್ತು ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ.
ದೀಪಾ ಹೆಗಡೆ ಹಳೆ ಸೋಮೇಶ್ವರ ತಂಡ ಫೈನಲ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಮತ್ತೆ ನೀವು ಸಮಾರೋಪಕ್ಕೆ ರೆಡಿ ಆಗ್ಬಹುದು. ಹುಲಿ ಬಂತ, ರೆಡಿಯಾ? ಹುಲಿ ಬಂತ, ಹುಲಿ ಹುಲಿ. ಬಂಧುಗಳೇ, ಈ ಒಂದು ಕೂಟಕ್ಕೆ ಆಗಮಿಸಿದ ಎಲ್ಲ ಸ್ವಲ್ಪ ಹಿಂದೋಗಿ ಹೋಯ್. ಫೈನಲ್ 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 ಫೈನಲ್. ಕ್ರೀಡಾಭಿಮಾನಿಗಳಿಗೆ ಸಂಜೆಯ ಲಘು ಉಪಹಾರ ಇದೆ, ತಾವೆಲ್ಲರೂ ಹೋಗಿ ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಫೈನಲ್. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ. ಇಂದಿನ ಈ ಕೂಟದ ಬೆಳಗಿನ ಉಪಹಾರ, ಸಂಜೆಯ ಉಪಹಾರದ ಜೊತೆಗೆ ಮಧ್ಯಾಹ್ನದ ರುಚಿ ಹಾಗೂ ಶುಚಿಯಾದಂತಹ ಊಟವನ್ನ ನೀಡಿದಂತ ಶ್ರೀ ವಿಶ್ವನಾಥ ಹೆಗಡೆ ಚಂದಕುಂದು ಇವರಿಗೆ ನಮ್ಮ ಹೆಗ್ಗಡೆ ಸಂಘ ಹೆಬ್ರಿ ವಲಯದ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಲಿಂಗಜ್ಜನ ಗದ್ದೆಯಲ್ಲಿ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯ ನಡೀತಾ ಇದೆ. ಪ್ರವೀಣ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಅಲ್ಲಿ ಪ್ರವೀಣ್ ಹೆಗಡೆ ಸ್ವಲ್ಪ ಫೈನಲ್ ಸ್ವಲ್ಪ ಹಿಂದೆ ಕಳಿಸಿ. ಫೈನಲ್ ಸೆಮಿಯಲ್ಲಿ ಸ್ವಲ್ಪ ಮಾತಾಡಿದಿರಿ, ಸ್ವಲ್ಪ ಅವ್ರನ್ನೆಲ್ಲ ಹಿಂದೆ ಕಳಿಸಿ. ಸತೀಶ್ ಅಣ್ಣ, ಸುರೇಶ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಆ ಸೈಡ್ ಇದ್ದಾರೆ ಸತೀಶ್ ಅಣ್ಣ, ಸುರೇಶ್ ಹೆಗಡೆ ಆ ಸೈಡ್ ಇದ್ದವರು ಸ್ವಲ್ಪ ಹಿಂದೆ ಕಳಿಸಿ ಪ್ಲೀಸ್. ಫೈನಲ್ ಯಾರೇ ವಿನ್ ಆಗಲಿ ತೊಂದರೆ ಇಲ್ಲ, ನಮ್ಮವರೇ. ಹಿಂದೆ ಕಳಿಸಿ, ದಯವಿಟ್ಟು ಹಿಂದೆ ಕಳಿಸಿ, ಕಾಣಬೇಕು ನೀವು. ಅದ್ರ ಯಾರು ಎಲ್ಲರೂ ಆಚೆ ಕಳಿಸಿ. ಮುಂದೆ ಪುರುಷರ ವಿಭಾಗದ ಸ್ಪರ್ಧೆಯನ್ನ ನಡೆಸುವಲ್ಲಿ ಪ್ರವೀಣ್ ಹೆಗಡೆ ಅವರ ಜೊತೆಯಲ್ಲಿ ಎಲ್ಲ ಫೈನಲ್ ಮುಂದಿನ ಪುರುಷರ ವಿಭಾಗದ ಸ್ಪರ್ಧೆಯಲ್ಲಿ ಎಲ್ಲ ಹುಲಿಪಾಂಜ ಸೇಳೆಂಜೆ ದೀಪ ಹೆಗಡೆ ಅವರು ದೀಪ ತನ್ನದಾಗಿಸಿಕೊಂಡಿದೆ ಸೇಳೆಂಜೆ. ಬಂಧುಗಳೇ, ಈ ಒಂದು ಕೂಟದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ದಿಲೀಪ್ ಹೆಗಡೆ ಮಾಡಿಗೆ ಮನೆ ಮತ್ತು ರಂಜಿತ್ ಹೆಗಡೆ ಗುಡ್ಲಕ್ ಮೋಟಾರ್ಸ್ ಹೆಬ್ರಿ. ಹುಲಿಯನ್ನು ಪಂಜರದಿಂದ ಹೊರಗೆ ದೀಪ. ಊಟದ ಪ್ರಾಯೋಜಕರು ಶ್ರೀಯುತ ವಿಶ್ವನಾಥ ಹೆಗಡೆ ಚಂದಕುಂದು, ಮುಂಬಯಿಯ ಉದ್ಯಮಿಯಾಗಿದ್ದುಕೊಂಡು ನಮ್ಮ ಕೂಟಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಇಬ್ಬರಿಗೂ ಕೂಡ ದಿಲೀಪ್ ಹೆಗಡೆ ಮತ್ತು ರಂಜಿತ್ ಹೆಗಡೆ ಜೊತೆಯಲ್ಲಿ ವಿಶ್ವನಾಥ ಹೆಗಡೆ ಇವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪುರುಷರ ವಿಭಾಗದ ಹಕ್ಕಜಕ್ಕಾಟ ಬಸ್ ಮ್ಯಾಚ್ ಪೊಳಲಿ ವರ್ಸಸ್ ಚಂದಕುಂದು ಬಿ. ಚಂದಕುಂದು ಬಿ ಎಲ್ಲಿದ್ದೀರಿ? ಚಂದಕುಂದು ಬಿ ಎಲ್ಲಿದ್ದೀರಿ? ಮಹೇಶ್ ಅಣ್ಣ ಚಂದಕುಂದು ಬಿ. ಹಾ, ರೆಡಿ. ನೀರಿನಲ್ಲಿ ಮಾತು ಕೋಳಿ, ಕೆಸರಿನಲ್ಲಿ ಮುಗುಡು ಮೀನು. ಅಣ್ಣ ಚಂಡ ದಾದಾಡು. ದೀಪ ನೇರ ಸುತ್ತುಗಳೊಂದಿಗೆ ಸೇಳೆಂಜೆ ತಂಡ. ಶಶಿಕಲಕ್ಕ ಬಲೆ ಫಸ್ಟ್ ಏಡ್. ಚೆಂಡೆ ಇಲ್ಲ ಡಿಜೆ, ಚೆಂಡೆ ಇಲ್ಲ ಫಸ್ಟ್ ಏಡ್ ಬೇಡ 5 minutes ಓನ್ಲಿ. ಫಸ್ಟ್ ಏಡ್ ತಗೊಳ್ಳಿ. ಅಲ್ಲಿ ಶಶಿಕಲಕ್ಕ ಫಸ್ಟ್ ಏಡ್ ಹೋಗಿ. ಪ್ರನಿಲ್ ಅಣ್ಣ 2 minutes ಡಿಜೆ ಇಲ್ಲ ಚೆಂಡೆ, 2 minutes ಓನ್ಲಿ. ಸೀತಾದಿ ಫ್ರೆಂಡ್ಸಾ ಟೀಮೇ ಕೊಡ್ಲಿ. ಅದ್ರ 4ನೇ ಮ್ಯಾಚ್ 4 ಕಟ್ಸಲ್ಲ. ಚೆಂಡೆ 1-1 2 minutes. ಜೆಪಿ 1-1 ವಿನ್. ಎಸ್ ರೆಡಿ. 2 minutes ವಿನ್ನರ್ಸ್ ಆಗಿದ್ದಾರೆ. ಮುಗೀತು. ಬಂಧುಗಳೇ, ಕೂಟದ ಮಹಿಳೆಯರ ವಿಭಾಗದಲ್ಲಿ ವಿಜೇತ ತಂಡವಾಗಿ ಸೇಳೆಂಜೆ ತಂಡ. ಪಿಲ್ಚಾವಂಡಿ ಸೇಳೆಂಜೆ. ಸಾರಿ, ದೀಪ ಹೆಗಡೆ ತಂಡ ಪ್ರಥಮ, ಸೇಳೆಂಜೆ ದ್ವಿತೀಯ. ದೀಪಾ ಹೆಗಡೆ ಹಳೆ ಸೋಮೇಶ್ವರ, ಹುಲಿಪಾಂಜರ ಸೆಕೆಂಡ್. ಹುಲಿಪಾಂಜರ ಸೆಕೆಂಡ್. ಓಕೆ, ಮೊದಲ ಸ್ಥಾನವನ್ನ ಬರ್ಕೊಳ್ಳಿ.
ಮೊದಲ ಸ್ಥಾನವನ್ನ ದೀಪಾ ಹೆಗಡೆ ತಂಡ. ದೀಪಾ ಹೆಗಡೆ ಹಳೆ ಸೋಮೇಶ್ವರ. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿದೆ ಹುಲಿಪಾಂಜರ ಜಡ್ಡು. ಪುರುಷರ ಹಗ್ಗ ಜಗಾಟ ಪುರುಷರು ಫಸ್ಟ್ ಮ್ಯಾಚ್ ರೆಡಿ. ಪೊಳಲಿ ಎಲ್ಲಂಟು ಟೀಮು ಪೊಳಲಿ. ಬರೀ ಚಂದುಕೊಂದುಬಿ ಪೊಳಲಿ ಚಂದುಕೊಂದುಬಿ ರೆಡಿ. ಎಸ್ ರೆಡಿ. ಹಿಂದೆ ಕಳಿಸಿ. ಒಮ್ಮೆ ಕೆಲಸ ಮಾಡಿ, ಒಮ್ಮೆ ಡಿಜೆ ಒಂಚೂರು ಆಫ್ ಮಾಡಿ. ಸಂಜೆಯ ಉಪಹಾರವನ್ನ ಇನ್ನು 5 ನಿಮಿಷದಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಉಪಹಾರವನ್ನ ಸಿಕ್ಕಿದೆ ಅವರೆಲ್ಲ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪುರುಷರ ಅಲ್ಲ ಜೆಂಟ್ಸ್ ಟೀಮೇ ಇಲ್ಲ. ಪ್ರಥಮ ಮ್ಯಾಚ್ ಪುರುಷರದು ನೋಡಿ, ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬೇಡಿ. ಮೊದಲ ಪಂದ್ಯವಾಗಿ ಪೊಳಲಿಶ್ರೀ ಮತ್ತು ಚಂದಕುಂದುಬಿ, ದ್ವಿತೀಯ ಪಂದ್ಯವಾಗಿ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಪಿಲಿಚಾಮುಂಡಿ ಸೆಳೆಂಜೆ. ರೆಡಿಯಾಗಿ ಹೋಗಿ. ಪ್ರಣಿಲಣ್ಣ, ಆಟಕ್ಕಿದ್ದವರು ತಿಂಡಿ ತಿನ್ಲಿಕ್ಕೆ ಮತ್ತೆ ಹೋಗ್ಲಿಕ್ಕೆ ಹೇಳಿ. ಆಟಕ್ಕಿದ್ದವರು ತಿಂಡಿ ತಿನ್ಲಿಕ್ಕೆ ಮತ್ತೆ ಹೋಗ್ಲಿಕ್ಕೆ ಹೇಳಿ. ನೋಡಿ, ಮಹಿಳೆಯರು ಯಾರು ಉಪಹಾರ ಬಾಕಿದೆ ಹೋಗಿ. ಓಯ್ ಪ್ರಣಿಲಣ್ಣ, ಹಗ್ಗ ಜಗಾಟ ಪ್ರಥಮ ಮ್ಯಾಚ್. ಪೊಳಲಿ ರೆಡಿಯಾ? ರೆಡಿ ರೆಡಿ. ಪೊಳಲಿ ವರ್ಸಸ್ ಅಶೋಕ್ ದೇ ಮಿಲ್ವಾ. ಪೊಳಲಿ ವರ್ಸಸ್ ಚಂದುಕುಂದು ರೆಡಿ ಇದೆ. ಚಂದುಕುಂದು ರೆಡಿ 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 ರೆಡಿ. ಹರೀಶ್ ಸರ್ ಮತ್ತು ದೀಕ್ಷಿತ್ ಸರ್ ಸ್ವಲ್ಪ ಪುರುಷರ ವಿಭಾಗದ ಸ್ಪರ್ಧೆಯಲ್ಲಿ ಸಹಕರಿಸಬೇಕು. ನಮ್ಮ ಸ್ಪರ್ಧೆ ಇನ್ನು 15 ನಿಮಿಷದಲ್ಲಿ ಮುಕ್ತಾಯ ಆಗ್ತದೆ. ಅಣ್ಣ ನೋಡಿ, ಸ್ಪರ್ಧೆಯಲ್ಲಿ ಇರುವವರು ಮಾತ್ರ ಕೆಳಗಿಳಿರಿ, ಸ್ವಲ್ಪ ದೂರ ನಿಲ್ಲಿ. ಇದೊಂದು ಅಲ್ಲಿ 8 ಜನ ಮಾತ್ರ ಇರಿ, ಮತ್ತೆಲ್ಲ ಸೈಡ್ ಬನ್ನಿ. 8+1 ರಕ್ಷಣ್ ಹೋಗ. ರಕ್ಷಣ್ ಹಗ್ಗ ಜಗ್ಗಾಟಕ್ಕೆ ಓಡು. ಎಲ್ಲ ಸೈಡ್ ಬನ್ನಿ. ಸೈಡ್ ಹಗ್ಗ ಕೈ ಹಾಕಿದಂತ ಕಡೆ ಕ್ಯಾನ್ಸಲ್ ಮಾಡ್ತಾರೆ. ಸೈಡ್ ಬನ್ನಿ, ಸ್ವಲ್ಪ ಸೈಡ್. ನೋಡಿ, ಹಗ್ಗ ಜಗ್ಗಾಟದ ತೀರ್ಪುಗಾರರು ಮತ್ತು ನಮ್ಮ ಪದಾಧಿಕಾರಿಗಳ ಗಮನಕ್ಕೆ, ಪುರುಷರ ವಿಭಾಗದಲ್ಲಿ ಸ್ಪರ್ಧೆ ನಡೆಯುವಾಗ ಸ್ವಲ್ಪ ತಕರಾರುಗಳು ಪ್ರಾರಂಭ ಆಗ್ತದೆ. ಎಲ್ಲ ಸ್ವಲ್ಪ ಹಿಂದೆ ನಿಲ್ಲಿಸಿ, ಅವರನ್ನು ಹಿಂದೆ ನಿಲ್ಲಿಸಿ. 8+1 9 ಮೆಂಬರ್ಸ್ ಮಾತ್ರ ಇರಲಿ. ಯಾಕೆ ನಾವು ನಮ್ಮ ವಲಯದ ಕ್ರೀಡಾಕೂಟದಲ್ಲಿ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥದ್ದು. ಎಲ್ಲರನ್ನು ಹಿಂದೆ ನಿಲ್ಲಿಸಿ. ಸೈಡ್ ಸೈಡ್ ನೀವು ಇದ್ರಿ ಇಲ್ಲಲ್ಲ? ಇದ್ರಿಯಾ? ಹೋಗಿ. ಜನ ಕೌಂಟ್ ಮಾಡಿ, 8 ಜನ. ನೋಡಿ, ಪಾಡ್ದನ ಹೇಳುವವರಿಗೆ ಅಥವಾ ಜನಪದ ಗೀತೆಯನ್ನ ಹೇಳುವವರಿಗೆ ಕೊನೆ ಒಂದು ಅವಕಾಶ ಇದೆ. ಯಾರಾದ್ರೂ ಇದ್ದೀರಾ? ಜನಪದ ಗೀತೆ
ಪೊಳಲಿ ಶ್ರೀ ವಿರುದ್ಧವಾಗಿ ಚಂದಕೊಂದು ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡ ಪೊಳಲಿ. ಸರಿಯಾ? ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡಿದೆ ಪೊಳಲಿ ಶ್ರೀ. ಯಾವುದೇ ಒಂದು ಕೂಟ ಯಶಸ್ವಿಯಾಗಬೇಕಾದ್ರೆ ಅದರ ಹಿಂದೆ ಸಂಪೂರ್ಣ ಸಹಕಾರದ ಜೊತೆಯಲ್ಲೇ ಧನ ಸಹಾಯ ಇತರ ವಸ್ತು ರೂಪದ ಸಹಕಾರ ಬದಿಯ ಅಗತ್ಯ ಬಂಧುಗಳೇ. ಪೊಳಲಿ ಮೊದಲ ಪಂದ್ಯವನ್ನ ತನ್ನದಾಗಿಸಿಕೊಂಡಿದೆ ಪೊಳಲಿ ಶ್ರೀ. ದ್ವಿತೀಯ ಪಂದ್ಯಕ್ಕಾಗಿ ಸಿದ್ಧರಿರುವಂತೆ ದುಡ್ಡಿನ ಜಡ್ಡು ಫ್ರೆಂಡ್ಸ್ ಮತ್ತು ಪಿಲಿ ಚಾವಂಡಿ ಸೇಳಿಂಜೆ. ತೃತೀಯ ಪಂದ್ಯ ಹೆಗ್ಡೆ ಬ್ರದರ್ಸ್ ಹೆಬ್ರಿ SLN ಫ್ರೆಂಡ್ಸ್. ದ್ವಿತೀಯ ಪಂದ್ಯ ದುಡ್ಡಿನ ಜಡ್ಡು ಸೇಳೆಂಜೆ. ತೃತೀಯ ಪಂದ್ಯ ಹೆಗ್ಡೆ ಬ್ರದರ್ಸ್ ಹೆಬ್ರಿ ಮತ್ತು SLN ಫ್ರೆಂಡ್ಸ್. ರೆಡಿಯಾಗಿ ದ್ವಿತೀಯ ಪಂದ್ಯಕ್ಕೆ ಯಾರು? ದುಡ್ಡಿನ ಜಡ್ಡು ಪಿಲ್ಚಾಂಡಿ ಸೇಳೆಂಜೆ. ರೆಡಿಯಾ? ಕೈ ಎತ್ತಿ. ಸೇಳೆಂಜೆ ರೆಡಿ. ದುಡ್ಡಿನ ಜಡ್ಡು ರೆಡಿ. ತೃತೀಯ ಪಂದ್ಯಕ್ಕೆ ಹೆಗ್ಡೆ ಬ್ರದರ್ಸ್ ಕೈ ಎತ್ತಿ. ಹೆಗ್ಡೆ ಬ್ರದರ್ಸ್ ಇಲ್ವಾ? ಟೀಮ್ ಬಿಡುವ ಬಂಧುಗಳೇ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ ಆಶ್ರಯದಲ್ಲಿ ನಡೆಯುವಂತಹ ಆಟಿಡೊಂಜಿ ಕೋಟೋಡು ಗೋಪು ಈ ಕಾರ್ಯಕ್ರಮಕ್ಕೆ ಪ್ರಮುಖ ಸಹಕಾರವನ್ನು ನೀಡಿದ ದಾನಿಗಳು, ಊಟೋಪಚಾರದ ಪ್ರಾಯೋಜಕರು ಶ್ರೀ ವಿಶ್ವನಾಥ ಹೆಗಡೆ ಚಂದಕೊಂದು ಉದ್ಯಮಿ ಮುಂಬೈ ಮತ್ತು ಅಮರಾವತಿ ಇದರ ಮಾಲೀಕರು, ಸ್ಥಳದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀ ರಾಮಣ್ಣ ಹೆಗಡೆ ಮತ್ತು ಸಹೋದರರು ಹಾಗೂ ಕುಟುಂಬಸ್ಥರು ದುಡ್ಡಿನ ಜಡ್ಡು ಸೀತಾನದಿ. ಬಹುಮಾನದ ಪ್ರಾಯೋಜಕರು ಅಶೋಕ್ ಹೆಗಡೆ ಪೊಳಲಿ ಶ್ರೀ ಬಚ್ಚಪ್ಪು, ಶ್ರೀ ರವಿ ಹೆಗಡೆ ದಿಂಬದ ಮನೆ ಸೇಡಿ ಮನೆ. ಮೇಲ್ಚಾವಣಿಯ ಪ್ರಾಯೋಜಕರು ಸುಂದರ ಹೆಗಡೆ ಸುಮನಸ ಹೆಬ್ರಿ. ಉಪಹಾರದ ಪ್ರಾಯೋಜಕರು ದಿಲೀಪ್ ಹೆಗಡೆ ಗುತ್ತಿಗೆದಾರರು ಮಾಡಿಗೆ ಹೆಬ್ರಿ. ರಂಜಿತ್ ಹೆಗಡೆ ಗುಡ್ಲಕ್ ಮೋಟರ್ಸ್ ಹೆಬ್ರಿ. ಹಾಸನದ ಮತ್ತು ಧ್ವನಿವರ್ಧಕದ ವ್ಯವಸ್ಥೆ ಪ್ರವೀಣ್ ಹೆಗಡೆ ಸೋಮೇಶ್ವರ ಹಳೆ ಸೋಮೇಶ್ವರ. ಶ್ರೀ ಸುದರ್ಶನ್ ಹೆಗಡೆ ತಿಂಗಳೆ, ಶ್ರೀ ಚಂದ್ರಶೇಖರ್ ಹೆಗಡೆ ದುಡ್ಡಿನ ಜಡ್ಡು. ಸ್ಥಳದ ಪೂರ್ವ ತಯಾರಿಯ ಜವಾಬ್ದಾರಿಯನ್ನು ಹೊತ್ತವರು ಶ್ರೀ ಗಂಗಾಧರ ಹೆಗಡೆ ಮುದ್ರಾಡಿ. ದ್ವಾರ ಮತ್ತು ಬಂಡಿಂಗ್ ವ್ಯವಸ್ಥೆ ಸುಧಾಕರ್ ಹೆಗಡೆ ಸ್ವಪ್ನ ಟೈಲರ್, ಶ್ರೀಮತಿ ಕಾಂತಿ ಹೆಗಡೆ ಸೇಳಿಂಜೆ, ವಿಜಯ್ ಹೆಗಡೆ ಸ್ವಪ್ನ ಟೈಲರ್. ಕೊಂಬು ಮತ್ತು ಚೆಂಡೆಯ ಪ್ರಾಯೋಜಕರು ಶ್ರೀ ಪ್ರವೀಣ್ ಹೆಗಡೆ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿ ಕಾರ್ಕಳ. ಸಭಾ ವೇದಿಕೆಯ ವ್ಯವಸ್ಥೆಯಲ್ಲಿ ಶ್ರೀ ರವಿರಾಜ್ ಹೆಗಡೆ ಬೆಳಬಿ ಮತ್ತು ಶ್ರೀಮತಿ ಸುನೀತಾ ಅರುಣ್ ಹೆಗಡೆ. ಕಾರ್ಯದರ್ಶಿಗಳು ಹೆಗಡೆ ಸಮಾಜ ಸಂಘ ಹೆಬ್ರಿ ವಲಯ. ಆಟದ ಪರಿಕರಗಳು ಶ್ರೀ ವಿಶ್ವನಾಥ ಹೆಗಡೆ ರಂಗನಮಕ್ಕೆ. ನೀರಿನ ವ್ಯವಸ್ಥೆ ಮುದ್ರಾಡಿ ಅರುಣ್ ಕುಮಾರ್ ಹೆಗಡೆ. ಕೃಷಿ ಪರಿಕರ ದೇವದಾಸ್ ಹೆಗಡೆ ಬಕ್ರೆ ಮನೆ ಮುದ್ರಾಡಿ. ಗುರುಪ್ರಸಾದ್ ಹೆಗಡೆ ಕೊಳಂಬೆ. ವೈದ್ಯಕೀಯ ನೆರವು ಮತ್ತು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದವರು ಶ್ರೀಮತಿ ಡಾಕ್ಟರ್ ಶಶಿಕಲಾ ಹೆಗಡೆ ಶಾಂಭವಿ ಡೆಂಟಲ್ ಕ್ಲಿನಿಕ್ ಹೆಬ್ರಿ. ಇದರ ಜೊತೆಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಧನ ಸಹಾಯವನ್ನ ನೀಡಿದಂತಹ ದಾನಿಗಳ ಹೆಸರನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ದೂರ ಹೋಗಿ ಅಲ್ಲಿ ದೂರ ಆಡ್ದಿದ್ದವ್ರು ದೂರ ನಿಂತ್ಕೊಳ್ಳಿ. ಆಡ್ದಿದ್ದವ್ರು ದೂರ ಆ ಕಡೆಯಿಂದ ದೂರ ಕಳಿಸಿ ಅವ್ರನ್ನ ಸ್ವಲ್ಪ ಜನ ಕೌಂಟ್ ಮಾಡ್ಕೊಳ್ಳಿ. ಜನ ನೀವು ಸೈಡ್ ಬನ್ನಿ, ಸ್ವಲ್ಪ ಹಗ್ಗ ಮುಟ್ಲಿಕ್ಕಿಲ್ಲ.
ಶಂಕರ್ ಹೆಗಡೆ ಅಜಕಾರು ಇವರು 5,000 ರೂಪಾಯಿಗಳನ್ನು ನೀಡಿ ಸಹಕರಿಸಿರ್ತಾರೆ. ಶ್ರೀಯುತ ನಂದಕುಮಾರ್ ಹೆಗಡೆ ಯೋಗಕ್ಷೇಮ ಫೈನಾನ್ಸ್ ಸೆಳೆಂಜೆ ವಿನ್ನರ್ ನೆಕ್ಸ್ಟ್ ಟೈಮ್ ಪ್ಲೀಸ್. ಅಣ್ಣ ರಟ್ನೆ ಮ್ಯಾಚ್ ದಾಗಲು ರೆಡಿ ಪ್ಲೇ ಲಾರ್ಡ್ಸ್ ಕೊಡ್ಬೇಕಾ? ಹೆಗ್ಡೆ ಬ್ರದರ್ಸ್ ಹೆಬ್ರಿ SLN ಫ್ರೆಂಡ್ಸ್. SLN ಫ್ರೆಂಡ್ಸ್ ಮತ್ತು ಹೆಗ್ಡೆ ಬ್ರದರ್ಸ್ ತಗೊಳ್ಳಿ. SLN ಫ್ರೆಂಡ್ಸ್ ಅಂಡ್ ಹೆಗ್ಡೆ ಬ್ರದರ್ಸ್ ಪ್ಲೀಸ್. ಹೆಗ್ಡೆ ಬ್ರದರ್ಸ್ ಹೆಬ್ರಿ ಇಲ್ವಾ? ನೆಕ್ಸ್ಟ್ ಮ್ಯಾಚ್ 4ನೇ ಮ್ಯಾಚು ಸೀತಾನಾದಿ ಫ್ರೆಂಡ್ಸ್ ಮತ್ತು ಕರ್ತಾಲ. ಸೀತಾನಾದಿಲ್ಲ ಕರ್ತಾಲ ರೆಡಿ ಪಡು 4ನೇ ಮ್ಯಾಚ್ಗೆ. ಇತ್ತ 3ನೇ ಮ್ಯಾಚ್ ಹೆಗ್ಡೆ ಬ್ರದರ್ಸ್ ಹೆಬ್ರಿ ಮತ್ತು SLN ಫ್ರೆಂಡ್ಸ್. ಸುದರ್ಶನ್ ಅವರು ಬೇಗ ಬರಬೇಕು. ಮ್ಯೂಸಿಕ್ ಬಂದ್ವಲ್ ಪ್ಲೇ ಬಂಧುಗಳೇ, ಹೆಬ್ರಿ ವಲಯದ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ ದಾನಿಗಳ ಹೆಸರನ್ನ ತಮ್ಮ ಮುಂದೆ ಇಡಲು ಸಂತೋಷ ಪಡ್ತಾ ಇದ್ದೇವೆ. ಶಂಕರ್ ಹೆಗಡೆ ಅಜಕಾರು 5,000 ರೂಪಾಯಿ. ನಂದಕುಮಾರ್ ಹೆಗಡೆ ಯೋಗಕ್ಷೇಮ ಫೈನಾನ್ಸ್ ಇವರು 5,000 ರೂಪಾಯಿಯನ್ನ ನೀಡಿ ಸಹಕರಿಸಿರ್ತಾರೆ. ಕರುಣಾಕರ್ ಹೆಗಡೆ ಚಂದುಕೊಂದು 1,000 ರೂಪಾಯಿ. ಸಂಜೀವ ಒಂದ್ ನಿಮಿಷ ಯಾವ್ದು ಹೇಳಿ ಸೀತಾನಾದಿ ಕಡ್ತಾಲ. ಮುಂದೆ ಸಂಜೀವ ಹೆಗಡೆ ಬಯಲು ಮನೆ 500 ರೂಪಾಯಿ. ಹರಿದಾಸ ಹೆಗಡೆ ಮಂಜರ ಬಿಟ್ಟು ಮತ್ತೆ 5,000 ರೂಪಾಯಿ. ಹೆಗ್ಡೆ ಬ್ರದರ್ಸ್ ರವೀಂದ್ರ ಹೆಗಡೆ ಮತ್ತು ಫ್ಯಾಮಿಲಿ ಸೇಳಿಂಜೆ 2,000 ರೂಪಾಯಿ. ರವಿ ಪ್ರಕಾಶ್ ಹೆಗಡೆ ದಿಂಬದ ಮನೆ 10,000 ರೂಪಾಯಿ. ಮೂರನೇ ಮ್ಯಾಚ್ ಯಾವುದು? ಮೂರನೇ ಮ್ಯಾಚು ಹೆಗ್ಡೆ ಬ್ರದರ್ಸ್ ಹೆಬ್ರಿ ಮತ್ತು SLN ಫ್ರೆಂಡ್ಸ್ ವಿರುದ್ಧವಾಗಿ ಹೆಗ್ಡೆ ಬ್ರದರ್ಸ್ ಹೆಬ್ರಿ SLN ಫ್ರೆಂಡ್ಸ್ ಮ್ಯಾಚ್ ಇವಾಗ. ಶಶಿಕಲಾ ಅಶೋಕ್ ಹೆಗಡೆ 1,000 ರೂಪಾಯಿ. ನವೀನ್ ಎನ್ ಹೆಗಡೆ 5,000 ರೂಪಾಯಿ ಮೂಡುಬಿದ್ರಿ. ವಿಜಯ್ ಕುಮಾರ್ ಹೆಗಡೆ ಮುಖ್ಯೋಪಾಧ್ಯಾಯರು 5,000 ರೂಪಾಯಿ. ಶ್ರೀ ಶೇಖರ ಹೆಗಡೆ 1,000 ರೂಪಾಯಿ. ಗಂಗಾಧರ ಹೆಗಡೆ ಬಾಳೆಬಿ 210 ರೂಪಾಯಿ. ಪ್ರಕಾಶ್ ಹೆಗಡೆ 10,000 ರೂಪಾಯಿ. ಉದಯ್ ಹೆಗಡೆ 10,000 ರೂಪಾಯಿ. ಉದಯ್ ಹೆಗಡೆ ಸಮುದ್ರ 10,000 ರೂಪಾಯಿ. ಉದಯ್ ಕುಮಾರ್ ಹೆಗಡೆ ಎರಲಪಾಡಿ 2,000 ರೂಪಾಯಿ. ವಿಠಲ್ ಹೆಗಡೆ ರಂಗನಮಕ್ಕಿ 510 ರೂಪಾಯಿ. ಅನಿಲ್ ಹೆಗಡೆ 2,500 ಮಂಗಳೂರು. ಅನಿಲ್ ಹೆಗಡೆ ಮಂಗಳೂರು 2,500. ಗುಲಾಬಿ ಶಿವರಾಮ್ ಹೆಗಡೆ 5,000. ಚಂದ್ರಶೇಖರ್ ದಯವಿಟ್ಟು ಹೆಗ್ಡೆ ಬ್ರದರ್ಸ್ ಟೀಮ್ ಇದೆ ಇಲ್ವಾ ನೋಡಿ. ಹೆಗಡೆ ಬ್ರದರ್ಸ್ 3ನೇ ಪಂದ್ಯ ರೆಡಿ ಹೋಗಿ ಅಣ್ಣ. ಹೆಗ್ಡೆ ಬ್ರದರ್ಸ್ ನೋಡಿ, ಸಮಯದ ಅವಕಾಶ ಕಡಿಮೆ ಇದೆ. ಹೆಗಡೆ ಬ್ರದರ್ಸ್ ಮತ್ತು SLN ಇಲ್ವಾ? ಹೆಗಡೆ ಬ್ರದರ್ಸ್ ಇಲ್ವಾ? ಇಲ್ಲ. ಓಕೆ, ನೆಕ್ಸ್ಟ್ ಮ್ಯಾಚ್ ಮಾಡಿ. ಓಕರ್ ಸರ್, ನೆಕ್ಸ್ಟ್ ಮ್ಯಾಚ್. ಸೀತಾನಾದಿ ಫ್ರೆಂಡ್ಸ್ ಮತ್ತು ಕಡ್ತಾಲ ಇದೆಯಾ? ಸೀತಾನಾದಿ ಫ್ರೆಂಡ್ಸ್ ಕಡ್ತಾಲ. ಓಕೆ, ಅದಾದ ಮೇಲೆ 5ನೇ ಮ್ಯಾಚು ಹುಲಿಪಾಂಜರ ಜಡ್ಡು ಹಾಲಾಡಿ ಮತ್ತು ಕೊಳಂಬೆ ಫ್ರೆಂಡ್ಸ್ ರೆಡಿ ಇರಬೇಕು. ಚಂದ್ರಶೇಖರ್ ಹೆಗಡೆ ಸೀತಾನಾದಿ ಫ್ರೆಂಡ್ಸ್ 1,000. ಕಡ್ತಾಲ ಫ್ರೆಂಡ್ಸ್. ದಯಾನಂದ ಹೆಗಡೆ ಕಾರ್ಕಳ 3,000. ಕ್ಯಾಂಪ್ಕೋ 3,000. ಚಿನ್ನಯ್ಯ ಹೆಗಡೆ ಸೀತಾನಾದಿ ಫ್ರೆಂಡ್ಸ್ ಕಡ್ತಾಲ ಫ್ರೆಂಡ್ಸ್ ಇದ್ದಾರೆ ಅಲ್ಲೇ ಇದ್ದಾರಲ್ಲ. ಸೀತಾನಾದಿ ಫ್ರೆಂಡ್ಸ್ ಇಲ್ವಾ? ಸೀತಾನಾದಿ ಫ್ರೆಂಡ್ಸ್ ಕ್ಯಾನ್ಸಲ್ ಆಗಿದೆ. ಆಯ್ತಾ, 5ನೇ ಪಂದ್ಯ ಹುಲಿಪಾಂಜರ ಜಡ್ಡು ಹಾಲಾಡಿ ಮತ್ತು ಕೊಳಂಬೆ ಇದೆಯಾ? ಕೊಳಂಬೆ ಯಾರು ಕೊಟ್ಟಿದ್ದು ಹೆಸರು ಬೇಗ ಬರ್ಬೇಕಿಲ್ಲ. ಕೊಳಂಬೆ ಅದಕ್ಕಿಂತ ಮೊದಲನೇ ಪಂದ್ಯ ಇಲ್ಲ. 4ನೇ ಪಂದ್ಯ ಕಡ್ತಾಲ ಮಾತ್ರ ಇರೋದು, ಸೀತಾನದಿ ಇಲ್ಲ. SLN ಇದ್ದೀರಾ? SLN ಅದು ಸೀತಾನದಿ ಫ್ರೆಂಡ್ ಹೆಸರು ಕೊಟ್ಟಿದ್ಯಾರ ಅದಲ್ಲಿ? SLN ಇದೆಯಾ? SLN ರೆಡಿ ಉಂಟು. ರೆಡಿ ಓಕೆ, ಬೇಡ ಇರಲಿ ಹಾಗೆ.
ನೆಕ್ಸ್ಟ್ ನೋಡಿ 5ನೇ ಪಂದ್ಯ ಹುಲಿಪಾಂಜರ ಜಡ್ಡು ಹಾಲಾಡಿ ಮತ್ತು ಕೊಳಂಬೆ ಫ್ರೆಂಡ್ಸ್. ಕೊಳಂಬೆ ಫ್ರೆಂಡ್ಸ್ ಇದ್ದೀರಾ? ಹಾ ರೆಡಿ ಮಾಡಿ. ಕೊಳಂಬೆ ಫ್ರೆಂಡ್ಸ್ ಇಲ್ವಾ? ಕೊಳಂಬೆ ಫ್ರೆಂಡ್ಸ್ ಎಲ್ಲ ಹಿಂದೋಗಿ ಕೊಳಂಬೆ ಫ್ರೆಂಡ್ಸ್ ಮತ್ತು ಹುಲಿಪಾಂಜರ ಜಡ್ಡು ಹಾಲಾಡಿ. ಹುಲಿಪಾಂಜರ ಜಡ್ಡು ಅಂಗಳಕ್ಕೆ ಬರಬೇಕು. ಚಿನ್ನಯ್ಯ ಹೆಗಡೆ ಕೆರ್ಜಾಡಿ ನಿವೃತ್ತ ಉಪಾಧ್ಯಾಯರು 5,000 ರೂಪಾಯಿ. ಕರುಣಾಕರ್ ಹೆಗಡೆ ಮೂಡಲಮನೆ 25,000. ಈ ಜೊತೆಯಲ್ಲಿ ಶಶಿಕಲಾ ರವಿಚಂದ್ರ ಹೆಗಡೆ 5,000. ಸಂಗೀತ ಜಗದೀಶ ಹೆಗಡೆ 5,000 ರೂಪಾಯಿ. ಸಂಗೀತ ಜಗದೀಶ ಚಂದ್ರ ಹೆಗಡೆ 5,000. ಬಂಧುಗಳೇ, ಯಾವುದೇ ಒಂದು ಕೂಟ ಯಶಸ್ವಿ ಆಗಬೇಕಾದ್ರೆ ತನು ಮನ ಮತ್ತು ಧನದ ಸಹಕಾರ ಅತಿ ಅಗತ್ಯ. ತನು ಮನದ ಸಹಕಾರ ಬಹಳಷ್ಟು ಇದ್ದು ಧನದ ಸಹಕಾರವೂ ಕೂಡ ಈ ಭಾಗದ ಜನತೆ ಜೊತೆಯಲ್ಲಿ ಉಳಿದ ಎಲ್ಲ ಬಂಧುಗಳು ಸಹಕರಿಸಿರುತ್ತಾರೆ. ಅವರೆಲ್ಲರಿಗೂ ನಮ್ಮ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಇನ್ನೊಂದು ಸರಿ ಎಳಿಲಿಕ್ಕಿಲ್ಲ ಆತ್ಮೀಯವಾದಂತ ಕೃತಜ್ಞತೆಯನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನೋಡಿ, ಹಗ್ಗ ಜಗ್ಗಾಟ ಅವ್ರನ್ನ ಹಿಂದೆ ನಿಲ್ಸಿದ್ರೆ ನಿಮ್ಮ ಕೂಟ ಯಶಸ್ಸಾಗುತ್ತೆ. ಯಾಕೆ ಅವ್ರು ಮುಂದೆ ಬರೋದು? ಹಿಂದೆ ಕಳಿಸಿ ಅವ್ರನ್ನ, ಇಲ್ಲದ್ರೆ ಮ್ಯಾಚ್ ಮಾಡಬೇಡಿ, ಹಿಂದೆ ಕಳಿಸಿ. ನಮ್ಮಲ್ಲಿ ನಮ್ಮ ವಲಯದ ಪದಾಧಿಕಾರಿಗಳಿಲ್ವಾ? ಹಿಂದೆ ಕಳಿಸಿ, ಇಲ್ಲದ್ರೆ ಮ್ಯಾಚ್ ಮಾಡಬೇಡಿ. ಉಚಿತವಾಗಿ ನಮ್ಮ ವಲಯದ ಒಂದು ಆಶ್ರಯದಲ್ಲಿ ನಡೆಯುವಂತ ಪಂದ್ಯಾಕೂಟ. ಎಸ್ ರೆಡಿ? ಎಸ್, ಹಿಂದೆ ಹೋಗ್ಬೇಕಾ? ನೆಕ್ಸ್ಟ್ ಮ್ಯಾಚ್. ಎಸ್ ರೆಡಿ? ಇದೀಗ ನಡೆಯುವಂತ ಪಂದ್ಯ ಹುಲಿಪಾಂಜರ ಓಕರ್ ಕೊಟ್ಟಿದ್ದಾರೆ ಅವರು. ಕೊಳಂಬೆ ಫ್ರೆಂಡ್ಸ್ ಕೊಳಂಬೆ ಓಕರ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 6ನೇ ಪಂದ್ಯ ಕಡ್ತಾಲ ಮತ್ತು ಚಂದುಕುಂದು ಕಡ್ತಾಲ ಚಂದುಕುಂದು ಇದ್ದೀರಾ? ಓಕೆ, ಆಡಿ. ಕಡ್ತಾಲ ಇದೆ, ಚಂದುಕುಂದು ವಾಲಿಬಾಲ್ ವಿಜೇತವಾದಂತಹ ತಂಡ ಕೊಳಂಬೆ ಫ್ರೆಂಡ್ಸ್. ದ್ವಿತೀಯ ಕೊಳಂಬೆ ಫ್ರೆಂಡ್ಸ್ ಮತ್ತು ಹೆಗ್ಡೆ ಬ್ರದರ್ಸ್. ಕೊಳಂಬೆ ಫ್ರೆಂಡ್ಸ್ ವಾಲಿಬಾಲ್ ನಲ್ಲಿ ಪ್ರಥಮ ದ್ವಿತೀಯ ಸ್ಥಾನಿಯಾಗಿ ಹೆಗಡೆ ಬ್ರದರ್ಸ್ ತಂಡ ಪಡೆದುಕೊಂಡಿದೆ. ವಾಲಿಬಾಲ್ ನಲ್ಲಿ ಪ್ರಥಮ ಮತ್ತು ದ್ವಿತೀಯ ತಂಡಗಳು. ಇದೀಗ ಲಿಂಗಜ್ಜನ ಗದ್ದೆಯಲ್ಲೇ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ 6ನೇ ಪಂದ್ಯ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಕ್ವಾರ್ಟರ್ ಫೈನಲ್ ಕಡ್ತಾಲ ಮತ್ತು ಚಂದುಕುಂದು. ನೆಕ್ಸ್ಟ್ ಮ್ಯಾಚ್ ಮುಂದಿನ ಪಂದ್ಯ. ನೆಕ್ಸ್ಟ್ 7ನೇ ಪಂದ್ಯ SLN ಫ್ರೆಂಡ್ಸ್ ಮತ್ತು ಹುಲಿಪಾಂಜರ ಜಡ್ಡು ಹಾಲಾಡಿ. ಮುಂದಿನ ಪಂದ್ಯ ರೆಡಿ ಇರಿ. ಮತ್ತೆ ನೀವು ಸ್ವಲ್ಪ ಆಚೆ ಹೋಗ್ಬೇಕಣ್ಣ, ಇಲ್ಲಿ ಇದ್ದವರು ಕ್ಯಾಮರಾಗೆ ಅಡ್ಡ ಆಗ್ತಾ ಇದೆ ಅಂತೆ. ಸ್ವಲ್ಪ ಆಚೆ ಹೋಗಿ ಅಣ್ಣ. ಅಕ್ಕ, ಅದ್ಯಾರು ಅಲ್ಲಿ? ಕುಂದಾಪುರ ಹಾಲಾಡಿ ಅವ್ರು ಸ್ವಲ್ಪ ಆಚೆ ಹೋಯ್ರಿ. ಅಲ್ಲಿ ಕ್ಯಾಮರಾಗೆ ಅಡ್ಡ ಆಗ್ತಿತ್ತು, ಸ್ವಲ್ಪ ಆಚೆ ಹೋಯ್ಕ ಅಕ್ಕ. ಓಕೆ, ಥ್ಯಾಂಕ್ ಯು. ಅಲ್ಲಿ ರೋಷನ್ ಅಣ್ಣ ಹಿಂದೆ ಬನ್ನಿ. ಗಲಾಟೆ
ಕ್ಯಾಪ್ಟನ್ ಕ್ಯಾಪ್ಟನ್ ಗೆಟ್ ರೆಡಿ. ಕಡ್ತಲ ವಿನ್ನರ್ಸ್. ಕಡ್ತಲ ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡಿದೆ. ಮುಂದಿನ ಪಂದ್ಯಕ್ಕೆ SLN ಮತ್ತು ಹುಲಿ ಪಾಂಜರ ಜೊತೆ ಹಾಲಾಡಿ. ಹುಲಿ ಪಾಂಜರ ಸತೀಶ್ ಅಣ್ಣ ಟೀಮ್ ರೆಡಿಯಾ? ಹಾ, ನೆಕ್ಸ್ಟ್ ರೆಡಿ ಈಗಲ್ಲ ತಂಡಿ. ಒಂದ್ ನಿಮಿಷ, ಒಂದ್ ಸುತ್ತ ಆದಷ್ಟೇ. ಮೊದಲ ಸುತ್ತನ್ನ ಕಡ್ತಲ ತನ್ನದಾಗಿಸಿಕೊಂಡಿದೆ. ದ್ವಿತೀಯ ಸುತ್ತಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಚಂದಕೊಂದು ಮತ್ತು ಕಡ್ತಾಲ ತಂಡ. ರೆಡಿಯಾ? ಆಯ್ತಾ? ಓಕೆ, ಬಿಟ್ಟುಕೊಟ್ರು. ಓಕೆ, ಕಡ್ತಾಲ ಮೇಲುಗೈಯನ್ನ ಸಾಧಿಸಿಕೊಂಡಿದೆ. ಇದೀಗ ಹುಲಿ ಪಾಂಜರ ಜಟ್ಟು ಮತ್ತು SLN ಫ್ರೆಂಡ್ಸ್. SLN ಫ್ರೆಂಡ್ಸ್ ಮುಂದಿನ ಪಂದ್ಯಕ್ಕೆ ಪೊಳಲಿ ಶ್ರೀ ಮತ್ತು ಕಡ್ತಾಲ ರೆಡಿ ಆಗಬೇಕು. ಮುಂದಿನ ಪಂದ್ಯಕ್ಕೆ ಪೊಳಲಿ ಶ್ರೀ ಮತ್ತು ಕಡ್ತಾಲ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟಕ್ಕೆ ಪೊಳಲಿ ಶ್ರೀ ಮತ್ತು ಎರಡು ಬಲಿಷ್ಠ ತಂಡಗಳ ಸೆಣಸಾಟ. ಎಸ್ ರೆಡಿ, ಚೆಂಡ ರೆಡಿ. ಮುಂದಿನ ಪಂದ್ಯಕ್ಕೆ SLN ಮತ್ತು ಹುಲಿ ಪಾಂಜರ ಪೊಳಲಿ ಶ್ರೀ ಮತ್ತು ಕಡ್ತಾಲ ರೆಡಿ ರೀ. ಕ್ಯಾಪ್ಟನ್ ಕ್ಯಾಪ್ಟನ್ ಗೆಟ್ ರೆಡಿ. ಟೈಟ್ ಟೈಟ್ ರೋಪ್ ಟೈಟ್. Come on, come on. Come on, come on, come on. ನಾ ಕೊಡೆ ನೀ ಬಿಡೆ. ಜೈ ಶ್ರೀರಾಮ್. ಯಾವ ತಂಡ ಪಾಪು ಮೊದಲ ಸುತ್ತನ್ನ ತನ್ನದಾಗಿಸಿಕೊಂಡ SLN. ಓಕೆ, ಪಾಪು ಪೊಳಲಿಶ್ರೀ ಮತ್ತು ಕಡ್ತಾಲ ಸಿದ್ಧರು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈ ಒಂದು ಕೂಟಕ್ಕೆ ಕಾಡಿನ ಮನೆ ಇದರ ಮಾಲೀಕರಾದಂತಹ ಶ್ರೀಯುತ ವಿಜಯ್ ಬಿ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಯುತ ವಿಜಯ್ ಬಿ ಹೆಗಡೆ ಇವರನ್ನ, ವಿಜಯ್ ಬಿ ಶೆಟ್ಟಿ ಕಾಡಿನ ಮನೆ ಇದರ ಮಾಲೀಕರಾದಂತಹ ವಿಜಯ್ ಬಿ ಶೆಟ್ಟಿ ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಹೆಗ್ಗಡೆ ಸಮಾಜದ ಕ್ರೀಡಾಕೂಟಕ್ಕೆ ಆಗಮಿಸಿದ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಜಯ್ ಕುಮಾರ್ ಶೆಟ್ಟಿ. ಅಕ್ಷಯ್, ವಿಜಯ್ ಕುಮಾರ್ ಶೆಟ್ಟರನ್ನ ವೇದಿಕೆ ಕರ್ಕೊಂಡು ಬರ್ಬೇಕಾಗಿ ಕೇಳ್ಕೊತಾ ಇದ್ದೆ. ಹರೀಶ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ ಅಲ್ಲಿ ಹಿಂದೆ ಚಂದ್ರಶೇಖರ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಚಂದ್ರಶೇಖರ್ ಹೆಗಡೆ ಸ್ವಲ್ಪ ಹಿಂದೆ ಕಳಿಸಿ. ಸ್ವಲ್ಪ ಹಿಂದೆ ಚಂದ್ರಶೇಖರ್ ಹೆಗಡೆ. ಹಿಂದೆ ಕಳಿಸಿ.
ಸ್ವಲ್ಪ ಹಿಂದೆ ಕಳಿಸಿ, ಸ್ವಲ್ಪ ಹಿಂದೆ ಕಳಿಸಿ, ಹಿಂದೆ 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 ಹಿಂದೆ. ದ್ವಿತೀಯ ಸೆಟ್ ಸೋಲು. 1-1. ಕ್ಯಾಪ್ಟನ್ಸ್ ಹುಲಿ 1, SLN 1. ಹುಲಿ 1, SLN 1. ಸ್ವಲ್ಪ ಹಿಂದೆ ಕಳಿಸಿ ಅಲ್ಲೇ ಚಂದ್ರಣ್ಣ. Captain, get ready. ಲೂಸ್ ಮಾಡಿ, ಸ್ವಲ್ಪ ಲೂಸ್ ಮಾಡಿ, ಸ್ವಲ್ಪ ಲೂಸ್ ಮಾಡಿ. ಸ್ವಲ್ಪ ಲೂಸ್ ಬಿಡಿ ಹಗ್ಗವನ್ನು. ಸ್ವಲ್ಪ ಲೂಸ್ ಬಿಡಿ, ಸ್ವಲ್ಪ ಲೂಸ್ ಬಿಡಿ. ಗಂಗಾ ಸ್ವಲ್ಪ ಲೂಸ್, ಚೂರು ಲೂಸ್ ಲೂಸ್. ಹೇಳ್ಬೇಡಿ, ಆಯ್ಲ ನಿಲ್ಲಿ. Come on, Captain. Come on, rough tight, Captain. ಪಾಪಣ್ಣ ಮುಂದಿನ ತಂಡ ಪ್ರಣೀಲ್ ಮುಂದಿನ ತಂಡ ಮೇಡಮ್. ಪ್ರಣೀಲ್ ಅಣ್ಣ ಮುಂದಿನ ಪಂದ್ಯ ಹುಲಿ ಪಂಜರ ಜಡ್ಡು. ಪೊಳಲಿ ಮತ್ತೆ ಕಡ್ತಾಲ ಆಯ್ತಾ? ಪೊಳಲಿ ಮತ್ತು ಕಡ್ತಾಲ SLN ಆಯ್ತಲ್ಲ. SLN ಮತ್ತು ಅದರಲ್ಲಿ ಯಾರು ವಿನ್ನರ್ಸು? ಹುಲಿ ಪಂಜರ ಜಡ್ಡು ಮುಂದಿನ ಹಂತಕ್ಕೆ ತೇರ್ಗಡೆ. ಓಕೆ ಸರಿ. ಈಗ ಪೊಳಲಿ ಮತ್ತು ಕಡ್ತಾಲ, ಪೊಳಲಿ ಕಡ್ತಾಲ, ಪೊಳಲಿ ಕಡ್ತಾಲ ಫ್ರೆಂಡ್ಸ್. ತದನಂತರ ಪಂದ್ಯಕ್ಕೆ ಹುಲಿ ಪಿಲಿಚಾವಂಡಿ ಮತ್ತು ಸೇಳಂಜೆ ತಂಡ ಮತ್ತು ಹುಲಿ ಪಾಂಜರ ಜಡ್ಡು ಹಾಲಾಡಿ ಮುಂದಿನ ಪಂದ್ಯಕ್ಕೆ ಈಗ ನಡೆಯುವಂತ ಪಂದ್ಯ. ಇದೀಗ ಸೆಮಿಫೈನಲ್ ಪಂದ್ಯ ಪೊಳಲಿ ಶ್ರೀ ಮತ್ತು ಕಡ್ತಾಲ. ಮೊದಲ ಸೆಮಿಫೈನಲ್ ಪೊಳಲಿ ಶ್ರೀ ಮತ್ತು ಕಡ್ತಾಲ. ನೋಡಿ ಮೊದಲಿಗೆ ಟಾಸ್ ಇಲ್ಲ, ಟೈ ಆದ್ರೆ ಟಾಸ್ ಹಾಕೊಳ್ಳುವ. ಬಂಧುಗಳೇ
ಫೈನಲ್ ಪಂದ್ಯ ಮುಗಿದ ತಕ್ಷಣ ಟಾಸ್ ಆಗ್ತೇವೆ. ಫೈನಲ್ ಮುಗಿದ ತಕ್ಷಣ 10 ನಿಮಿಷ ಡಿಜೆ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಮತ್ತು ಕರ್ತಲ ಸಭಾ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸ್ತೇವೆ. ನಂತರ ಬಹುಮಾನವನ್ನ ಪಡೆದು ತಾವೆಲ್ಲ ತೆರಳಬಹುದು. ಹಗ್ಗ ಜಗ್ಗ ಆಟ ಫೈನಲ್ ಆದ ತಕ್ಷಣ 10 ನಿಮಿಷ ಮಾತ್ರ ಡಿಜೆ. ಎಸ್, ದಂಪತಿ ಓಟ ಒಂದು ಬಾಕಿ ಇದೆ. ಕೊಳಲಿ ಫ್ರೆಂಡ್ಸ್, ಕಡ್ತಲ ಫ್ರೆಂಡ್ಸ್, ಮೊದಲ ಸೆಮಿಫೈನಲ್. ಕ್ಯಾಪ್ಟನ್ ರೆಡಿ, ಚೂರು ಲೂಸ್ ಬಿಡಿ. ಕ್ಯಾಪ್ಟನ್ ಕ್ಯಾಪ್ಟನ್ ರೆಡಿ, ಟೈಟ್ ಟೈಟ್ ರೋಪ್ ಟೈಟ್. ಕಮ್ ಆನ್. ಮೊದಲ ಸುತ್ತನ್ನು ತನ್ನಾಗಿಸಿಕೊಂಡ ಕಡ್ತಲ ಫ್ರೆಂಡ್ಸ್. ಮುಂದಿನ ಪಂದ್ಯಕ್ಕಾಗಿ ಕೊನೆಯ ಕರೆ. ರೋಪ್ ಲೂಸ್ ಬಿಡಿ, ನಾವು ಹೇಳ್ತೇವೆ ಮತ್ತೆ ಟೈಟ್ ಮಾಡಿ. ಟೈಮ್ ಕೊಟ್ಟ ಮೇಲೆ ಟೈಟ್ ಮಾಡಿ, ಲೂಸ್ ಬಿಡಿ ನೋಡಿ. ಕೊಡ್ತೇವೆ. ಪ್ರಥಮ ಸೆಮಿಫೈನಲ್ ದ್ವಿತೀಯ ಸುತ್ತು ಚಾರ್ಜಲ್ಲಿದೆ. ನಾವು ಹೇಳ್ತೇವೆ ಒಂದೆಡೆ ಪೊಳಲಿಶ್ರೀ, ಇನ್ನೊಂದೆಡೆ ಕಡ್ತಾಲ. ಪೊಳಲಿಶ್ರೀ ಕಡ್ತಾಲ. ಕ್ಯಾಪ್ಟನ್ ರೆಡಿ. ಕಡ್ತಾಲ ಕಡ್ತಾಲ. ಮುಂದಿನ ಪಂದ್ಯ ನೇರ ಸುತ್ತುಗಳೊಂದಿಗೆ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಮುಂದೆ ದ್ವಿತೀಯ ಸೆಮಿಫೈನಲ್ ಹುಲಿಪಾಂಜರ ಜಡ್ಡು ಮತ್ತು ಪಿಲ್ಚಾಂಡಿ ಸೇಳಂಜೆ. ಪಿಲ್ಚಾಂಡಿ ಸೇಳಂಜೆ ಮತ್ತು ಹುಲಿಪಾಂಜರ ಜಡ್ಡು ಹಾಲಾಡಿ. ಹುಲಿಪಂಜರ ಜಡ್ ಸೇಳಂಜಿ. ಸೆಕೆಂಡ್ ಸೆಮಿ ಅಲ್ಲ ಇದು? ಸೆಕೆಂಡ್ ಸೆಮಿ ಮತ್ತೆ ಫೈನಲ್. ದ್ವಿತೀಯ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದಂತ ತಂಡ ಹುಲಿಪಾಂಜರ ಜಡ್ಡು ಹಾಲಾಡಿ ವಿರುದ್ಧವಾಗಿ ಪಿಲಿಚಾವಂಡಿ ಸೇಳಂಜೆ. ಅಣ್ಣ, ನಮ್ಮ ಸಂಘದ ಪದಾಧಿಕಾರಿಗಳು ಸ್ವಲ್ಪ ಅವರನ್ನು ಹಿಂದೆ ಕಳಿಸಿ ಸ್ಪರ್ಧೆ ಸೆಮಿಫೈನಲ್ ಮತ್ತೆ ಯಾವುದೇ ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಡಬೇಡಿ. ಹಿಂದೆ ಕಳಿಸಿ, ಸ್ವಲ್ಪ ಹಿಂದೆ ಕಳಿಸಿ. ಹುಲಿಪಾಂಜರ ಜಡ್ಡು ಪಿಲ್ಚಾಂಡಿ ಸೇಳಂಜೆ. ಎಲ್ಲಿ ಸೇಳಂಜೆ? ಒಮ್ಮೆ ಸೇಳಂಜೆ ಕೈ ಮೇಲೆ ಮಾಡಿ. ಎಸ್ ರೆಡಿ ರೆಡಿ ಚೆಂಡ ರೆಡಿ ಆಡು. ಪಿಕಪ್
ರೋಪ್ ಟೈಟ್ ರೆಡಿ ಹಲವರಿಯರೇ ಮೊದಲ ಸುತ್ತು ಏನಾಯ್ತು ಅಣ್ಣ ಅದಕ್ಕೆ ಹೇಳಿದ್ದು ದೂರ ನಿಲ್ಲಿ ಅಣ್ಣ ಅಕ್ಕ ನಿಕ್ಲೇದ ನಿಮ್ಗೆ ಎಂತ ಕೆಲಸ ಇತ್ತ ಬನ್ನಿ ಸುಮ್ಮನೆ ಪೆಟ್ಟು ಬಿದ್ದರೆ ನಿಮಗೊಂದೊಂದು ಬೇಡ ಈಚೆ ಬನ್ನಿ ನೋಡಿ ಅಲ್ಲಿ ನೋಡಿ ಎಲ್ಲಾ ಕೂಟಗಳು ಕೂಡ ಕೇವಲ ಮನೋರಂಜನೆಗಾಗಿ ಸ್ಪರ್ಧೆ ಬಹುಮಾನಕ್ಕಾಗಿ ನೀವು ಸ್ಪರ್ಧೆ ಮಾಡುವುದೇ ಬೇಡ, ಮನೋರಂಜನೆಗಾಗಿ ಮಾಡಿ ಅಷ್ಟೇ. ಸ್ವಲ್ಪ ಹಿಂದೆ ಕಳಿಸಿ. ನಾನು ಆಗ್ಲೇ ಅನೌನ್ಸ್ ಮಾಡಿದ್ದೇನೆ, ಸೆಮಿಫೈನಲ್ ಬರುವಾಗ ಸ್ವಲ್ಪ ಸ್ಪರ್ಧೆ ಬಿಸಿ ಮಟ್ಟಕ್ಕೆ ಹೋಗ್ತದೆ, ಅವರು ಸ್ವಲ್ಪ ಹಿಂದೆ ಕಳಿಸಿ ಅಂತ ಹೇಳಿದ್ದೇನೆ. ದಯವಿಟ್ಟು ನಮ್ಮ ವಲಯದ ಪದಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು. ಸ್ವಲ್ಪ ದಯವಿಟ್ಟು ಎಲ್ಲ ಹಿಂದೆ ಹೋಗಿ. ರೆಡಿ, ಹಿಂದೆ ಹೋಗಿ. ಯಾಕಂದ್ರೆ ಸೆಮಿ ಪಂದ್ಯಗಳು ಸ್ವಲ್ಪ ಹಿಂದೆ ಹೋಗ್ಬೇಕು. ಶವರಿನ ಇನ್ಚಾರ್ಜ್ ಯಾರು, ಅದನ್ನ ಒಮ್ಮೆ ಚಾಲು ಮಾಡಬೇಕು. ಸ್ಪರ್ಧೆ ಮುಕ್ತಾಯ ಆಗ್ತಾ ಇದೆ. ಶವರ ಪಂಪ್ ಹೋಯ್ತಾ, ಪಂಪ್ ಚಾಲು ಮಾಡಿ. ಅಣ್ಣ ಹಿಂದೆ ಹೋಗಿ. ಯಾಕೆ ಮುಂದೆ ಹೋಗ್ತಿದ್ದೀರಿ? ಇದು ಹೆಗ್ಗಡೆ ಸಮಾಜದ ಕ್ರೀಡಾಕೂಟ, ಇದನ್ನ ಎಲ್ಲ ಬಂಧುಗಳು ಬೇರೆ ಸಮಾಜದವರು ಕೂಡ ನೋಡ್ತಾರೆ, ಲೈವ್ ಇದೆ. ಹಿಂದೆ ಹೋಗಿ. ನಮ್ಮಲ್ಲಿ ಶಿಸ್ತಿಲ್ವಾ? ಹಿಂದೆ ಹೋಗಿ. ನೇರ ಪ್ರಸಾರ ಸ್ಪಷ್ಟವಾಗಿರ್ಲಿ. ಹಿಂದೆ ಹೋಗಿ. ಅಶ್ವಿನಿ ಅಕ್ಕ ಸರಿ, ಅಲ್ಲೇ ನಿಲ್ಲಿ, ಸಪೋರ್ಟ್ ಮಾಡಿ ಸಾಕು. ಅಣ್ಣ ಎಸ್ ಕ್ಯಾಪ್ಟನ್ ರೆಡಿ. ಏನಾಯ್ತು? ಹೇಳಿದ್ದು ಕೇಳಿಲ್ಲ ಅಂದ್ರೆ ಸ್ಪರ್ಧೆ ಬಿಟ್ಟುಬಿಡಿ ಸಾಕು. ರೆಡಿ ಕ್ಯಾಪ್ಟನ್? ಎಸ್, ರೋಪ್ ಟೈಟ್ ರೆಡಿ. ಅಲೆ ಚೆಂಡ. ಅಲ್ಲ ಸೇಳೆಂಜೆ ಒಂದರ ಸಮಬಲದೊಂದಿಗೆ ಪಂದ್ಯ ಅಂತ ಕಾಣ್ತಾ ಇದೆ. ಎರಡು ಕೂಡ ಸೇಳೆಂಜೆ ಪಿಲ್ಚಾವಂಡಿ ಸೇಳೆಂಜೆ ವಿಜೇತರಾಗಿ ಫೈನಲ್ಗೆ. ಒಂದೆಡೆ ಕರ್ತಾಲ, ಇನ್ನೊಂದೆಡೆ ಪಿಲ್ಚಾವಂಡಿ ಸೇಳೆಂಜೆ. 5 ನಿಮಿಷ ರೆಸ್ಟ್ ಕೊಡುವ ಸರ್. ಪ್ರಣೀಲ್ ಫೈನಲ್ ಅಲ್ವಾ ಡೈರೆಕ್ಟ್? 3 ನಿಮಿಷ ರೆಸ್ಟ್. 3 ನಿಮಿಷ ಆಗುವಾಗ ಟಾಸು, 5 ನಿಮಿಷ ಆಗುವಾಗ ಮ್ಯಾಚ್ ಸ್ಟಾರ್ಟ್.
ಬಂಧುಗಳೇ, ನಮ್ಮ ಈ ಒಂದು ಕೂಟದಲ್ಲಿ ಸುಮಾರು 63 ಸ್ಪರ್ಧೆಗಳು ಬಹಳ ಯಶಸ್ವಿಯಾಗಿ ನಡೆದಿದೆ ಅಂದರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆಯಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರು. 2 ಅಂಗಣವನ್ನ ಸಿದ್ಧಪಡಿಸಿಕೊಂಡು ಲಿಂಗಂಜನ ಗದ್ದೆ ಮತ್ತು ಸೀನಜನ ಗದ್ದೆ 2 ಅಂಗಣದ ಜೊತೆಯಲ್ಲಿ ಈ ಸ್ಪರ್ಧೆಗಳು 56 ಸ್ಪರ್ಧೆಗಳು ಸಂಪನ್ನಗೊಂಡಿವೆ. 1 ಸ್ಪರ್ಧೆ ಬಾಕಿ ಇದೆ, ಅದು ದಂಪತಿ ಓಟ. ನಮ್ಮ ಈ ಕ್ರೀಡಾಕೂಟಕ್ಕೆ ದಂಪತಿಗಳು ಬರಲಿಲ್ಲ ಅಂತ ಕಾಣ್ತಾ ಇದೆ. ಕೆಲವೊಂದು ಬಾರಿ ನಾವು ಪ್ರಕಟಣೆಯನ್ನ ಮಾಡಿದ್ದೇವೆ. ದಂಪತಿ ಓಟವನ್ನ ಹಗ್ಗ ಜಗ್ಗಾಟ ಮುಗಿದ ತಕ್ಷಣ ಮಾಡ್ಲಿಕ್ಕಿದ್ದೇವೆ. ಅದರ ಮುಂಚಿತವಾಗಿ 10 ನಿಮಿಷ ಡಿಜೆ ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಇದೆ, ಚೆಂಡೆ ಮತ್ತು ಮ್ಯೂಸಿಕ್ಗೆ ಡ್ಯಾನ್ಸ್ ಇದೆ. 10 ನಿಮಿಷ ನಂತರದಲ್ಲಿ ಸಮಾರೋಪ. ಎಸ್, ರೆಡಿ, ಫೈನಲ್, ರೆಡಿಯಾ? ಕರ್ತಾಲ ಎಸ್, ನಮ್ಮ ತುಳುನಾಡ ವಾರ್ತೆ ಹೆಬ್ರಿ ಇದನ್ನ ಈಗಾಗಲೇ 7,500 ಮಂದಿ ವೀಕ್ಷಣೆ ಮಾಡಿದ್ದಾರೆ. 7,500 ಮಂದಿ ವೀಕ್ಷಣೆ ಮಾಡಿದ್ದಾರೆ. ಇಲ್ಲಿಗೆ ಬಂದ ವ್ಯಕ್ತಿಗಳು 650 ಆದ್ರೂ ಕೂಡ ತುಳುನಾಡ ವಾರ್ತೆಯನ್ನ 7,500ಕ್ಕೂ ಅಧಿಕ ಮಂದಿ ವೀಕ್ಷಣೆ ಮಾಡಿದ್ದಾರೆ. ರಿಪೋರ್ಟ್ ಬರ್ತಾ ಇದೆ. ಬಂಧುಗಳೇ, ನಮ್ಮ ಕ್ರೀಡಾಕೂಟವನ್ನ ಬಹಳ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದನ್ನ ಎಷ್ಟೋ ಮಂದಿ ಬಹಳ ಉತ್ಸುಕತೆಯಿಂದ ವೀಕ್ಷಣೆ ಮಾಡಿದ್ದಾರೆ. ಆ ಎಲ್ಲ ಬಂಧುಗಳಿಗೆ ನಮ್ಮ ಈ ತುಳುನಾಡ ವಾರ್ತೆಯ ಮುಖೇನವಾಗಿ ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಫೈನಲ್ ಹಂತಕ್ಕಾಗಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಎಸ್, ಬನ್ನಿ. ಕರ್ತಾಳ ಇನ್ನೊಂದೆಡೆ ಪಿಲ್ಚಾವಂಡಿ ಸೆಳಿಂದೆ. ರೆಡಿ, 1 2 3 ಟಾಸ್. ರೆಡಿ, ಸೆಳೆಂದೆ. ನಮ್ಮ ಗೌರವ ಅಧ್ಯಕ್ಷರಾದಂತ ಸುಧಾಕರ್ ಹೆಗಡೆ ಅವರ ನೇತೃತ್ವದ ತಂಡ, ಪಿಲಿಚಾವಂಡಿ ಸೆಳೆಂದೆ ತಂಡ ಟಾಸಿಗೆ ಬರ್ತಾ ಇದೆ. ಕ್ಯಾಪ್ಟನ್ ವಿಜಯ್ ಮತ್ತು ಕರ್ತಾಲದ ಕ್ಯಾಪ್ಟನ್ ಸುವಿನ್ ಇವರ ಮುಖೇನವಾಗಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ವಿಜೇತರಾದ ಕರ್ತಾಲ ಅಣ್ಣ, ಫೈನಲಿಗೆ ಸ್ವಲ್ಪ ಹಿಂದೆ ಕಳಿಸಿ ಪ್ಲೀಸ್. ಯಾಕೆ? ಹಿಂದೆ ಬನ್ನಿ. ಎಸ್, ರೆಡಿ, ಹಿಂದೆ ಹೋಗಿ. ಡಿಜೆ ಮತ್ತು ಚೆಂಡೆ ರೆಡಿ ಆಗಬೇಕು. ಡಿಜೆ ಸಾಂಗ್ ಸೆಟ್ ಮಾಡಿ. ಎಲ್ಲಿದ್ದಾರೆ ಡಿಜೆ ಅವರು? ಸಾಂಗ್ ಸೆಟ್ ಮಾಡಿ. ಇದು ಫೈನಲ್ ಮುಗಿದ ಕೂಡಲೇ 10 ನಿಮಿಷ ಡಾನ್ಸ್ ಇದೆ. 10 ನಿಮಿಷ ಮತ್ತೆ ಸಮಾರೋಪ. ಅಷ್ಟಾಗುವಾಗ ಸ್ಟೇಜ್ ಸೆಟ್ ಮಾಡ್ತೇವೆ. 5 ನಿಮಿಷ ಡಿಜೆ, 5 ನಿಮಿಷ ಚೆಂಡೆ. ಅಷ್ಟಾಗುವಾಗ ಸ್ಟೇಜ್ ಸೆಟ್ ಮಾಡ್ತೇವೆ. ಪ್ರೈಸ್ ಎಲ್ಲ ಸೆಟ್. ಅಶೋಕಣ್ಣ, ಪ್ರೈಸ್ ಒಂದು ಸೆಟ್ ಮಾಡಿ. ಫಸ್ಟ್, ಸೆಕೆಂಡ್, ಥರ್ಡ್ ಅವ್ರು ಯಾರಿಗಾದ್ರೂ ಹೇಳಿ. ತೊಂದರೆ ಇಲ್ಲ. ಈಗಾಗಲೇ ಅದೃಷ್ಟದ ನಾಣ್ಯ ಚುಂಬಕಿಯಲ್ಲೇ ಮೇಲ್ಗೈಯನ್ನು ಸಾಧಿಸಿದಂತ ಕರ್ತಾಲ ದಕ್ಷಿಣ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಸೆಳೆಂಜೆ ತಂಡವನ್ನ ಕಾಣ್ತಾ ಇದ್ದೇವೆ. 2 ಬಲಿಷ್ಠ ತಂಡಗಳು. ಎಸ್, ರೆಡಿ, ಸೆಳೆಂಜೆ. ಇಲ್ಲ ಹೇಳಲಿಕ್ಕಿಲ್ಲ. ರೋಟ್ ಔಟ್ ಮಾಡಿ. ರೆಡಿ, ಬೋತಲ
ಮೊದಲ ಸುತ್ತು ಮೊದಲ ಸುತ್ತನ್ನು ತನ್ನದಾಗಿಸಿಕೊಂಡಿದೆ ಕರ್ತಾಲ. ಸೈಡ್ ಚೇಂಜ್. ಮೊದಲ ಸುತ್ತು ಕರ್ತಾಲಕ್ಕೆ. ನೀವೆಲ್ಲ ಕುಡಿಬೇಕ್ರಿ 10 ನಿಮಿಷ ಮತ್ತೆ ಆಗ್ತದೆ. ಸೆಟ್ ಮಾಡಿ 10 ನಿಮಿಷ ಕೊಡುವ ಸಾಕು. 10 ನಿಮಿಷ. ಎಸ್, ದ್ವಿತೀಯ ಸುತ್ತಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಿ, ದಯವಿಟ್ಟು ನಮ್ಮ ಎಲ್ಲ ಬಂಧುಗಳು ಇಲ್ಲಿ ಸಭಾ ವೇದಿಕೆಗೆ ಅಣಿ ಮಾಡಲಿಕ್ಕಿದೆ. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ಚೇರ್ ಬರೀ ಕ್ಯಾಪ್ಟನ್. ಅಣ್ಣ ಪಿರಬೋಲೆ ಕ್ಯಾಪ್ಟನ್ ರೆಡಿ. ರೆಡಿ ಕ್ಯಾಪ್ಟನ್. ಬರಡು ಅಲ್ಲ ಬೋಲ್ಡ್ ಬರಡು ಕರ್ತಾಲ ಪುರುಷರ ಹಗ್ಗಜಗ್ಗಾಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದ ಕರ್ತಾಲ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ಪಿಲ್ಚಾವಂಡಿ ಸೇಳಿಂಜೆ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಕೂಟದಲ್ಲಿ ಭಾಗವಹಿಸಿ ಎಲ್ಲ ಅಲ್ಲೇ ನಿಲ್ಲಿ ಅಣ್ಣ. ಡಿಜೆ ಸ್ಟಾರ್ಟ್ ಆಗ್ಬಿಡು. ಡಿಜೆ ಅಣ್ಣ ರೆಡಿಯಾ? 5 ನಿಮಿಷ ಮಾತ್ರ. ಎಸ್ ರೆಡಿ, ಎಲ್ಲ ಹೋಗಿ. ಡಿಜೆ ರೆಡಿ ಅಣ್ಣ. ಎಲ್ಲ ಚೇರ್ಗಳನ್ನ ಸ್ವಲ್ಪ ತೆರವುಗೊಳಿಸಿ ಸಭಾ ವೇದಿಕೆಗೆ ಸಿದ್ಧತೆಯನ್ನಗೊಳಿಸಬೇಕು. ಈಗಾಗಲೇ ನಮ್ಮ ಈ ಒಂದು ಆಟಿಕೂಟದ ಎಲ್ಲ ಸ್ಪರ್ಧೆಗಳು ಮುಕ್ತಾಯವಾಗಿದ್ದು ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿರ್ತಾ ಇದ್ದೇವೆ. ಪಾಡಿ ಡಿಜೆ ಪಾಡಿ, ಪಿಲಿವೇಸ ಅಂತ ಪಾಡಿ, ಬಕ್ಕ ಚಂಡೆ. ಹಲೋ. ಎಸ್
ಅಣ್ಣ ಅಲ್ಪ ಉತ್ತರ ಡಿಜೆ ಡಿಜೆ ಅಣ್ಣ ಡಿಜೆ ಎಂತ ಸಾಂಗ್ ಅಣ್ಣ ಸೌಂಡ್ ಬಂದ್ ಮಾಡಿ ಒಂದು ಪಿಲಿ ಪಿಲಿ ಹೆಸರು ಒಂಜಿ ಪಾಡ್ಲಿ 5 ನಿಮಿಷ ಡಿಜೆ 5 ನಿಮಿಷ ಚಂಡೆ ಅಷ್ಟೇ ಅವರು ಡ್ಯಾನ್ಸ್ ಮಾಡ್ತಾರೆ ಎಸ್ ರೆಡಿ ಮತ್ತೆ ಸಭಾ ವೇದಿಕೆ ಪ್ರಾರಂಭ 10 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಗಿತದೆ ಬಹುಮಾನ ನೇರವಾಗಿ ಬಹುಮಾನ ವಿತರಣೆ ಎಸ್ ರೆಡಿ ಎಲ್ಲ ಹೋಗಿ ಅಣ್ಣ ಮಕ್ಕಳೇ ನಾಳೆ ಇಲ್ಲ ನಾಳೆ ಯಾರು ಕೆಸರಲ್ಲಿ ಆಡ್ಲಿಕ್ಕೆ ಬಿಡುದಿಲ್ಲ ಇವತ್ತು ಮಾತ್ರ ನಲ್ಬೇಡ ರೆಡಿ ಪೋಲೆ ಎಲ್ಲ ಹೋಗ್ಬೇಕು ಅಣ್ಣ ಬಲೆ 5 ನಿಮಿಷ ಮಾತ್ರ ಎಲ್ಲ ಇಚ್ಚಿ ಇನಿ ಮಾತ್ರ ಚೇರ್ ಅಲ್ಲಿಗೆ ತಿರುಗಿಸಿ 5 ನಿಮಿಷ ಬನ್ನಿ ಎಲ್ಲ ಬನ್ನಿ ಇಲ್ಲಿ ನೇರವಾಗಿ ಚಂಡೆ ಸ್ಟಾರ್ಟ್ ಮಾಡಿ ಸಾಕು ಡಿಜೆ ಸಾಕು ಚಂಡೆ ಸ್ಟಾರ್ಟ್ ಮಾಡಿ ಚಂಡೆ ಸ್ಟಾರ್ಟ್ ಮಲ್ಪಲೆ ಸೌಂಡ್ ಬೋರ್ಡೆ ಎಸ್ ಥ್ಯಾಂಕ್ ಯು ಅಣ್ಣ ವಂದನೆಗಳು ಚೆಂಡೆ ತಂಡಕ್ಕೆ ವಂದನೆಯನ್ನ ಸಲ್ಲಿಸಿಕೊಂಡು
ಬಂಧುಗಳ ಎಲ್ಲ ಸಭಾ ವೇದಿಕೆ ಮುಂಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದೀಗ ನೇರವಾಗಿ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಸಭಾ ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದ್ದೇವೆ. ತಾವೆಲ್ಲರೂ ವಿಜೇತರು ಬಹುಮಾನವನ್ನ ಸ್ವೀಕರಿಸಿಕೆ ಸಿದ್ಧರಿರುವಂತೆ ಕೇಳಿಕೊಳ್ತಾ ಈ ಒಂದು ಸಭಾ ಕಾರ್ಯಕ್ರಮ ನಿರೂಪಣೆಯನ್ನ ಸುಲತಾ ಗಂಗಾಧರ ಹೆಗಡೆ ಇವರು ನೆರವೇರಿಸಿ ಕೇಳಿಕೊಳ್ತಾ ಇದ್ದಾರೆ. ಬಂಧುಗಳೇ, ಒಂದು ನಿಮಿಷ. ನಮ್ಮ ಈ ಒಂದು ಕ್ರೀಡಾಕೂಟವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಹರೀಶ್ ಚಂದ್ರ, ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಕೇಂದ್ರೀಯ ವಿದ್ಯಾಲಯ ಮೂಡುಬಿದ್ರೆ, ಮತ್ತು ದೀಕ್ಷಿತ್ ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಮೂಡುಬಿದ್ರೆ, ತಾವು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಕ್ರೀಡಾಕೂಟದಲ್ಲಿ ಬಹಳ ಯಶಸ್ವಿಯಾಗಿ ಥ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾಟವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಾವುದೇ ಗೊಂದಲಗಳಿಗೆ ಅವಕಾಶವನ್ನೇ ಮಾಡಿಕೊಡದೆ ಉತ್ತಮವಾದ ತೀರ್ಪನ್ನು ನೀಡಿದಂತ ರೋಟರಿ ಕೇಂದ್ರೀಯ ವಿದ್ಯಾಲಯ ಮೂಡುಬಿದ್ರೆ ಇದರ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ ಹರೀಶ್ ಚಂದ್ರ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರು ಬಹಳಷ್ಟು ದೂರದಿಂದ ಮೂಡುಬಿದ್ರಿಂದ ಆಗಮಿಸಿದ್ದಾರೆ, ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ಅದೇ ರೀತಿ ದೀಕ್ಷಿತ್ ದೈಹಿಕ ಶಿಕ್ಷಣ ಶಿಕ್ಷಕರು, ರೋಟರಿ ಪ್ರೌಢಶಾಲೆ ಮೂಡುಬಿದ್ರೆ, ತಾವು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಇವರಿಗೆ ಅಧ್ಯಕ್ಷರು ವೀಳ್ಯದೆಲೆ ಅಡಿಕೆಯ ಜೊತೆಯಲ್ಲಿ ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಹಳಷ್ಟು ದೂರದಿಂದ ಆಗಮಿಸಿದಂತ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ನಾಳೆಯ ದಿನ ಬೆಳಿಗ್ಗೆ 6:00 ಅವರಿಗೆ ತರಬೇತಿ ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ನಾವು ಅವರನ್ನ ಕಳಿಸಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ವೇದಿಕೆಯಲ್ಲಿ ಬಿಡಿ ಅಧ್ಯಕ್ಷರು ಈ ಒಂದು ಗೌರವವನ್ನು ನೀಡಿ ಶ್ರೀಯುತರನ್ನ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಶ್ರೀ ಹರೀಶ್ ಚಂದ್ರ ಹೆಗಡೆ ದೈಹಿಕ ಶಿಕ್ಷಣ ಶಿಕ್ಷಕರು, ಹರೀಶ್ ಚಂದ್ರ. ಅದೇ ರೀತಿ ದೀಕ್ಷಿತ್ ರೋಟರಿ ಪ್ರೌಢಶಾಲೆ ಮೂಡುಬಿದ್ರೆ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇವರಿರುವವರೆಗೂ ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
ಉದಯ್ ಕುಮಾರ್ ಹೆಗ್ಡೆ ಕೊಳಂಬೆ ಸೀತಾ ಹೆಗ್ಡೆ ಮಾತಾಡೋದಿಲ್ಲ. ಶೇಖರ್ ಹೆಗ್ಡೆ ಅಡ್ಡಿಲ್ಲ. ಮತ್ತೊಮ್ಮೆ ಎಲ್ಲ ದೈವ ದೇವರುಗಳನ್ನ ವಂದಿಸಿಕೊಳ್ಳುತ್ತಾ, ಗುರು ಹಿರಿಯರನ್ನ ವಂದಿಸಿಕೊಳ್ಳುತ್ತಾ ಇದೀಗ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇವರಿಂದ ಆಯೋಜಿಸಲ್ಪಟ್ಟ ಮೊತ್ತ ಮೊದಲ ಆಟಿಡೊಂಜಿ ಕೂಟಡು ಕೆಸರ್ದ ಗೊಬ್ಬು 2025ರಲ್ಲಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈ ಆಟಿಯ ಕೂಟದಲ್ಲಿ ಈಗಾಗಲೇ ಹಿರಿಯ ಮತ್ತು ಕಿರಿಯ ವ್ಯಕ್ತಿಗಳ ಮಾನಸಿಕ ಸಾಮರ್ಥ್ಯ ಮತ್ತು ಮಾನಸಿಕ ಉಲ್ಲಾಸ ಪಡೆಯುವುದರ ಮೂಲಕ ಸುಪ್ತ ಪ್ರತಿಭೆಯನ್ನ ಅವರವರ ನೆಲೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೋಲು ಕೊನೆಯಲ್ಲ, ಗೆಲುವು ಮೊದಲಲ್ಲ ಎನ್ನುವುದನ್ನ ಮನಗಂಡ ನಾವು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾಣ್ಣುಡಿಯಂತೆ ಆಟಿಯ ವಿಶೇಷತೆ, ಆಹಾರ ಪದ್ಧತಿಗಳ ವಿಶೇಷತೆಯ ಕುರಿತು ಪರಸ್ಪರ ಸಂವಹನ ಮೂಲಕ ಹಂಚಿಕೊಂಡು ಊಟದ ಸವಿಯನ್ನ ಸವಿದು ಮನ ಉಲ್ಲಾಸಗೊಂಡಿದ್ದವರು ನಾವಿದ್ದೇವೆ. ಇದೀಗ ಅತಿಥಿಗಳನ್ನ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದೇವೆ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈಗಾಗಲೇ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಶ್ರೀಯುತ ವಿಶ್ವನಾಥ್ ಹೆಗ್ಡೆ, ಶ್ರೀಯುತ ಕರುಣಾಕರ್ ಹೆಗ್ಡೆ, ಮೂಡಲಮನೆ ಹೆಬ್ರಿ ಉದ್ಯಮಿ ಬೆಂಗಳೂರು, ಶ್ರೀಮತಿ ಸೀತಾ ಹೆಗ್ಡೆ ದುಡ್ಡಿನಜಡ್ಡು ಹೆಬ್ರಿ, ಶ್ರೀಯುತ ಉದಯ್ ಕುಮಾರ್ ಹೆಗ್ಡೆ ಕೊಳಂಬೆ ಉದ್ಯಮಿ ಬೆಂಗಳೂರು, ಶ್ರೀಯುತ ಶೇಖರ್ ಹೆಗ್ಡೆ ನಿವೃತ್ತ ಶಿಕ್ಷಕರು ಚಂದುಕುಂದು, ಇವರೆಲ್ಲರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅತಿಥಿ ಸತ್ಕಾರ ನಮ್ಮ ಆತ್ಮವಂತಿ. ಅದಕ್ಕಾಗಿ ಸ್ವಾಗತದ ನುಡಿಮಾತು. ಈಗ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ದೇವೋವರನ್ನ ಹೃದಯ ತುಂಬಿ ಸ್ವಾಗತಿಸಲು ನಮ್ಮ ಹೆಬ್ರಿಯ ಹೆಗ್ಗಡೆ ಸಮಾಜ ಸಂಘದ ಮಾಜಿ ಕಾರ್ಯದರ್ಶಿಯಾಗಿದ್ದ ಶ್ರೀಯುತ ಹರಿದಾಸ್ ಹೆಗ್ಡೆ ನಿವೃತ್ತ ಶಿಕ್ಷಕರು ಮಂಜರ್ಬೆಟ್ ಹೆಬ್ರಿ ಇವರಿಂದ. ಬಂಧುಗಳೇ, ಸಮಾರೋಪ ಸಮಾರಂಭದ ಕೊನೆ ಹಂತದಲ್ಲಿ ನಾವಿದ್ದೀವಿ. ನಮ್ಮ ಕಾರ್ಯಕ್ರಮಗಳು ಬಹಳ ಸಾಂಗವಾಗಿ ನಡೆದಿದೆ ಅಂತ ಹೇಳುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರಿ ನಿಮಗೆಲ್ಲರಿಗೂ ವಂದನೆಗಳು. ಬಂಧುಗಳೇ, ಬೆಳಿಗ್ಗೆಯ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಬೆಳಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದುಕೊಂಡು ಸಂಜೆಯ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿ ಹೆಬ್ರಿ ಮೂಡಲ್ಮನೆಯ ಎಂ ಕರುಣಾಕರ್ ಹೆಗಡೆ ಉದ್ಯಮಿಗಳು ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಕರುಣಣ್ಣ, ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತಗಳು. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆತ್ಮೀಯರು ಒಳಂಬೆ ಉದಯ್ ಕುಮಾರ್ ಹೆಗಡೆ ಅವರು ಉದ್ಯಮಿಗಳು, ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಸದಾ ಬೆಂಬಲ ಕೊಡ್ತಿರೋರು, ಅವರು ನಮ್ಮ ಅಕ್ಕರೆ ಕರೆಯನ್ನು ಪರಿಗಣಿಸಿ ಬಂದಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತಗಳು. ಅದೇ ರೀತಿ ಮೂಡುಬಿದಿರೆ ಮಾತೃ ಸಂಘದಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸಂಘದ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸಿಕೊಂಡು ನಿವೃತ್ತ ಜೀವನವನ್ನು ಈಗ ಮಾಡುತ್ತಿರುವ ನನ್ನ ಆತ್ಮೀಯ ಮಿತ್ರರು, ನಾವೆಲ್ಲ ಇಬ್ಬರು ಕೂಡ ಒಂದೇ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಟ್ರೈನಿಂಗ್ ಮಾಡಿದವರು. ನನ್ನ ಆತ್ಮೀಯ ಮಿತ್ರರು ಚಂದುಕುಂದು
ಶೇಖರ್ ಹೆಗಡೆ ಇವರಿಗೆ ಅತ್ಯಂತ ಶೇಖರನ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಸ್ಥಳದಲ್ಲಿ ಬೆಳಿಗ್ಗೆ ರಾಮಣ್ಣ ಹೆಗಡೆಯವರನ್ನು, ದುಡ್ಡಿಂಜಡ್ಡು ರಾಮಣ್ಣ ಹೆಗಡೆಯವರನ್ನು ಆಸೀನ ಮಾಡಿಸಿ ಅವರನ್ನು ಗೌರವವನ್ನು ಕೊಟ್ಟಿದ್ದೇವೆ. ನಮ್ಮ ಅಕ್ಕ ಸೀತಕ್ಕ ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಸ್ಥಳದ ಸಂಬಂಧಪಟ್ಟವರು. ಸೀತಕ್ಕನವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಬಂಧುಗಳೇ, ನಾವು ಒಂದು ಮಾತನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಸಂಘ ಹೇಗೆ ಬೆಳೆದು ಬಂತು, ಯಾವ ಹಂತ, ನಾವು ಕೇವಲ 27 ಮಂದಿಯಿಂದ ಸದಸ್ಯತ್ವದಿಂದ ನಮ್ಮ ಸಂಘ ಪ್ರಾರಂಭವಾಯಿತು. ಸುಮಾರು ನಾವು ಒಳ್ಳೆಯ 3 ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಒಂದು ಕ್ರೀಡೋತ್ಸವ, ಇನ್ನೊಂದು ವಾರ್ಷಿಕ ಮಹಾಸಭೆ, ಇನ್ನೊಂದು ಸತ್ಯನಾರಾಯಣ ಪೂಜೆ, ಇವತ್ತು ಆಟಿ ಡೊಂಜು ಕೂಟಡು ಕೆಸರು ಗೆದ್ದ ಗೊಬ್ಬು. ಇಂಥ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ, ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಲಿಕ್ಕೆ ನಮ್ಮಲ್ಲಿ ಒಬ್ಬ ನಾಯಕತ್ವ ತೀರ ಅಗತ್ಯ ಇತ್ತು. ಆ ವೀರಮಾರುತಿ ನಮ್ಮ ಪಾಲಿಗೆ ಒಬ್ಬ ಒಳ್ಳೆ ಸಮರ್ಥ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಪ್ರವೀಣ್ ಹೆಗಡೆಯವರು ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಿಗೆ ಆಗಾಗ ಕಾಲ್ ಮಾಡಿ ಪ್ರತಿ ತಿಂಗಳು ವಾರದ 3ನೇ ಭಾನುವಾರ ಮೀಟಿಂಗ್ ಕರಿಬೇಕು, ಸಂಘದ ಅಭಿವೃದ್ಧಿಯಲ್ಲಿ ನಾವು ತೋಡಿಸ್ಕೊಳ್ತಕ್ಕಂಥ ಇದನ್ನು ಹೇಳಿ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಕೆಲವು ದಿನಗಳ ಅತ್ಯಂತ ಶ್ರದ್ಧೆಯಿಂದ, ಸಾಮರ್ಥ್ಯದಿಂದ, ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಟ್ಟಂಥ ಸನ್ಮಾನ್ಯ ಪ್ರವೀಣ್ ಹೆಗಡೆಯವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ ಅನೇಕ ದಾನಿಗಳು, ಪದಾಧಿಕಾರಿಗಳು, ಆಮೇಲೆ ಸಂಘದ ಎಲ್ಲ ಸದಸ್ಯರು, ಅನೇಕ ಮಂದಿ ನಮಗೆ ಸಹಾಯ ಮಾಡಿ, ವಾಲಂಟಿಯರ್ ಸಹಾಯ ಮಾಡಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಸಮಸ್ತ ಬಂಧುಗಳಿಗೆ ಹೆಬ್ರಿ ವಲಯದ ಹೆಗ್ಡೆ ಸಮಾಜ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರಿ ನಿಮ್ಮೆಲ್ಲರ ಅನುಮತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹನುಮಾನ್, ಜೈ ಶ್ರೀರಾಮ್. ಅತಿಥಿ ಅಭ್ಯಾಗತರನ್ನ ಶುಭ ಸೂಚನೆ ನೀಡುತ್ತಿರುವ ವೀಳ್ಯದೆಲೆ, ಅಡಿಕೆ ಮತ್ತು ಕಂಬಳಿಯನ್ನ ನೀಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ. ಶುಭ ಸೂಚನೆಯ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ನೀಡುವುದರ ಮುಖಾಂತರ ಅವರನ್ನ ಸ್ವಾಗತಿಸಿಕೊಳ್ಬೇಕು ಅಂತ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದ ಶ್ರೀಯುತ ಹರಿದಾಸ್ ಹೆಗ್ಡೆಯವರಿಗೆ ವಂದನೆಗಳು. ಇದೀಗ ಸಮಾರೋಪ ಸಮಾರಂಭದ ಅತಿಥಿಗಳಾದಂಥ ಶ್ರೀ ಕರುಣಾಕರ್ ಹೆಗ್ಡೆ ಮೂಡಲಮನೆ ಹೆಬ್ರಿ, ಉದ್ಯಮಿ ಬೆಂಗಳೂರು, ಇವರಿಂದ ಅತಿಥಿಗಳ 2 ನುಡಿ ಮಾತುಗಳು. ಅಧ್ಯಕ್ಷರಾದಂಥ ಪ್ರವೀಣ್ ಹೆಗಡೆಯವರೇ, ಇವತ್ತಿನ ಬೆಳಗ್ಗಿನ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ವಿಶ್ವನಾಥ್ ಹೆಗಡೆಯವರೇ, ಅತಿಥಿಗಳಾದಂಥ ಉದಯ ಹೆಗಡೆಯವರೇ, ಶೇಖರ್ ಹೆಗಡೆಯವರೇ, ಸೀತಕ್ಕನವರೇ ಹಾಗೂ ಹರಿದಾಸ್ ಹೆಗಡೆಯವರೇ, ಹಾಗೆಯೇ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಾಗೆ ಬಂದಿರುವಂಥ ಎಲ್ಲ ನನ್ನ ಬಂಧುಗಳೇ, ಬಹಳ ಖುಷಿಯಾಗುತ್ತೆ. ಇಂತಹ ಒಂದು ನಾನು ಬೆಳಗ್ಗಿನಿಂದ ಎಷ್ಟೊಂದು ಖುಷಿಪಟ್ಟಿದ್ದೀನಂದರೆ, ಬೆಳಿಗ್ಗೆ ಬಂದಾಗಲೇ ನಮಗೊಂದು ಮುಟ್ಟಾಳೆ ಮತ್ತು ಕಂಬಳಿ ಕೊಟ್ರಿ. ನಾನು ಈಗಲೂ ಕೂಡ ಆ ಕಂಬಳಿನ ತೆಗಿಲಿಕ್ಕೆ ಮನಸ್ಸಾಗ್ತಿಲ್ಲ. ಬಹುಶಃ ಈಗ ರಾತ್ರಿ ಹೋದ್ರೂ ಅದನ್ನೇ ಹೊತ್ಕೊಂಡು ಮಲಗ್ತೀನಿ ಅನ್ನೋ ಅಂತ ಅಷ್ಟು ಖುಷಿಯಾಗಿದೆ ನನಗೆ. ಈ ದುಡ್ಡಿನ ಜಡ್ಡು ಹೌದು, ನಮ್ಮ ನೆಂಟರೆ ನಾವು ಬಹುಶಃ ಸುಮಾರು 45-50 ವರ್ಷಗಳ ಹಿಂದೆ, ನನಗೀಗ 63 ವರ್ಷ, ಆ ಸಮಯದಲ್ಲಿ ನಾವು ಈ ದುಡ್ಡಿನ ಜಡ್ಡಿಗೆ ಕೊಲೆಭೂತಕ್ಕೆ ಬೂತುಗಳಿಗೆ ಮಾಡೋಕ್ಕೆ ಬರ್ತಾ ಇತ್ತು. ಬಹಳ ಅಗಾಧವಾದಂಥ ನಮಗೆ ಬಾಂಧವ್ಯ ಇದೆ. ಇಂಥ ಒಂದು
ಮನೋಜ್ಞವಾದಂಥ ಇಂಥ ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಲ್ಲ, ಶಾಬಾಷ್. ಹೆಬ್ರಿ ಸಂಘಕ್ಕೆ ನಿಮ್ಮ ಒಂದು ಟೇಸ್ಟ್ ಏನಿದೆಯಲ್ಲ, ಇದಕ್ಕೆ ಮಿಗಿಲಾದಂಥ ಒಂದು ಉದಾಹರಣೆ ಮತ್ತಿನ್ನು ಬೇಕಿಲ್ಲ ಅಂತ ಅಂದ್ಕೊಳ್ತೇನೆ. ಬಹಳ ಖುಷಿಯಾಗುತ್ತೆ. ಈ ಸಂಘಟನೆ ಅಧ್ಯಕ್ಷರು ನಮ್ಮ ಪ್ರವೀಣ್ ಹೆಗಡೆಯವರು, ಕಾರ್ಯದರ್ಶಿ ಸುನೀತಾ ಹೆಗಡೆಯವರು ಮತ್ತು ಎಲ್ಲ ಹರಿದಾಸ್ ಹೆಗಡೆಯವರಂಥ ಹಿರಿಯರು ಮತ್ತು ಅನೇಕ ಜನ, ನಾನು ಸುಮಾರು ಒಂದು 2 ತಿಂಗಳಿಂದ ನಿಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕ್ಷಣದಿಂದ ನಾನು ನಿಮ್ಮ ಕಾರ್ಯಕ್ರಮವನ್ನು ಮತ್ತು ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡ್ತಾ ಬಂದಿದ್ದೇನೆ. ವಾಟ್ಸಪ್ಪಲ್ಲಿ ಬರ್ತಾ ಇತ್ತು. ಅನೇಕ ಜನ ನಿಮ್ಮ ವಾಲಂಟಿಯರ್ಸ್ ಬಂದು ಇಲ್ಲಿ ಕೆಲಸ ಮಾಡೋದನ್ನು ನೋಡಿದ್ದೇನೆ. ನಾನು ಕೂಡ ಹೊರಗಿನವನಲ್ಲ, ನಾನು ನಿಮ್ಮೊಡನೆ ಸೇರಿ ಕೆಲಸ ಮಾಡಬೇಕಾದಂಥ ಸಂದರ್ಭ ಇತ್ತು. ಆದರೆ ನಾನು ಬೇರೆ ಕಡೆ ಇರೋದ್ರಿಂದ, ಬೆಂಗಳೂರಿನಲ್ಲಿರೋದ್ರಿಂದ ನಿಮ್ಮ ಕೆಲಸದ ಜೊತೆ ನಾನು ಸೇರ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಕೊರಗು ಕೂಡ ನನ್ನನ್ನು ಕಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇತ್ತು. ಎಷ್ಟು ಜನ ಇನ್ವಾಲ್ವ್ಮೆಂಟು, ಎಷ್ಟು ಹುಡುಗರು ನೋಡಿ. ಇವತ್ತು ನೋಡಿದರೆ ಸಭೆಯಲ್ಲಿ ಇವತ್ತೇನೋ ಸ್ವಲ್ಪ ಸುಮಾರು ಜನ ತಡ ಆಯಿತು ಅಂತೇಳಿ ದೂರ ಹೋಗಿರ್ಬೋದು. ಇಷ್ಟೊಂದು 600-700ಕ್ಕೂ ಜನ ಇಲ್ಲಿ ಸೇರಿದ್ದು, ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ತೊಡಗುವಿಕೆ, ನಿಮ್ಮ ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಆಸಕ್ತಿ, ಒಂದು ಕೆಸರುಗದ್ದೆಯ ಈ ಪರಿಕಲ್ಪನೆ ಏನಿದೆ ನಿಮ್ಮದು, ಬಹಳ ಖುಷಿ ಕೊಡ್ತಾ ಇದೆ. ಎಲ್ಲಿವರೆಗೆ ಅಂದರೆ ಪ್ರತಿಯೊಬ್ಬರೂ ಒಂದು ಕೆಸರುಗದ್ದೆಯ ಅನುಭವವನ್ನು ಮಾಡಬೇಕು ಅಂತೇಳಿ ಯಾರೂ ಕೂಡ ಕೆಸರುಗದ್ದೆಗೆ ಇಳಿದವರು ಕೂಡ, ಕೇವಲ ಊಟಕ್ಕೆ ಬಂದು ಹೋದವರಿಗೂ ಕೂಡ ಕೆಸರು ಖಾಲಿಗಾಗಿದೆ. ಅಷ್ಟು ಖುಷಿಯಾಯಿತು. ಪ್ರತಿಯೊಬ್ಬರಿಗೂ ಕೆಸರಿನ ಅನುಭವ ಆಯಿತು. ಅಂಥ ಒಂದು ಮಹತ್ತರವಾದಂತಹ ಖುಷಿ ಕೊಡುವಂಥ ವಿಚಾರವನ್ನು ಇವತ್ತು ಹೆಬ್ರಿಯ ಪರಿಸರದಲ್ಲಿ ಒಂದು ಆಯೋಜನೆ ಮಾಡಿದ್ದು, ಬಹುಶಃ ಮುಂದೆ ನಮ್ಮ ಈ ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ, ಇವತ್ತು ಮೂಡುಬಿದ್ರೆಯಲ್ಲಿ ನಮ್ಮ ಮಾತೃ ಸಂಘದ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆಯೋ, ಬೆಂಗಳೂರು, ಮುಂಬೈ ಇಂಥ ಕಡೆಗಳಲ್ಲಿ ನಮ್ಮ ಸಂಘಟನೆಯನ್ನು ಕಟ್ಟಿಕೊಂಡು ನಾವು ಕೂಡ ನಮಗೆ ಬೇಕಾದಂಥ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟುವಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೇವೋ, ಬಹುಶಃ ಅದೆಲ್ಲದಕ್ಕಿಂತ ಮಿಗಿಲಾಗಿ ಹೆಬ್ರಿಯ ಕಟ್ಟಡ ಅದೆಲ್ಲದಕ್ಕಿಂತಲೂ ಬೇಗನೆ ಆಗುತ್ತೆ ಅನ್ನತಕ್ಕಂಥ ಒಂದು ನನಗೆ ಮನಸ್ಸಿಗೆ ನಾಟಿರುವಂಥ ಅಂಶ ಅಂತೇಳಿದ್ರೆ, ಇವತ್ತಿನ ಒಂದು ನಿಮ್ಮ ಎಲ್ಲ ಜನಸಂಖ್ಯೆ ಮತ್ತು ತೊಡಗುವಿಕೆ ಮತ್ತು ನಿಮ್ಮ ಭಾಗವಹಿಸುವಿಕೆಯನ್ನು ನೋಡಿದರೆ ಖಂಡಿತ ಸಾಧ್ಯ ಆಗ್ತದೆ. ಪ್ರತಿಯೊಂದು ಅಂಶವನ್ನು ಕೂಡ ಮನೋಜ್ಞವಾಗಿ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಪ್ರತಿಯೊಬ್ಬ ಬಂದ ಅತಿಥಿಗಳ ಊಟದಿಂದ ಹಿಡಿದು ಒಂದು ಅಷ್ಟು ಅಚ್ಚುಕಟ್ಟಾದ ಊಟ, ತಿಂಡಿ, ಚಾ, ನಿಮ್ಮ ಅತಿಥಿ ಸತ್ಕಾರ, ನಿಮ್ಮ ಪ್ರತಿಯೊಂದು ಕೂಡ ಈ ಪರಿಕಲ್ಪನೆ, ಈ ಒಂದು ಪರಿಸರದ ಅಡಿಯಲ್ಲಿ ನೀವು ಹಾಕಿಕೊಟ್ಟಿರುವ ಈ ಪರಿಕಲ್ಪನೆಯ ಏನು ಆಟಿದ ಕೂಟ ಅಂತಕ್ಕಂಥ ಈ ಒಂದಿದೆ, ಈ ಕಾರ್ಯಕ್ರಮ ಬಹಳ ಸಕ್ಸಸ್ ಆಯಿತು. ಮುಂದಿನ ವರ್ಷಗಳಲ್ಲಿ ಇದಕ್ಕೂ ಮಿಗಿಲಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡುವಂತಾಗಲಿ. ನಾವು ಬಹಳಷ್ಟು ಇಲ್ಲಿ ವೆಂಕಟಜ್ಜನ ಜೊತೆಯಲ್ಲಿ ಅನೇಕ ಹೆಸರುಗಳನ್ನು ನೋಡ್ತೇವೆ. ಇದೆಲ್ಲವನ್ನ ಇವತ್ತು ನಾವು ಕೆಸರದ ಗೊಬ್ಬು ಅಂತ ಹೇಳ್ತೇವಲ್ಲ, ಇವತ್ತು ನಮಗಿದು ಗೊಬ್ಬು ಅಂತ ಆಗುತ್ತೆ. ಹೌದು, ಬೆಳಗ್ಗೆ ಬಹಳಷ್ಟು ಜನ ನಮ್ಮ ಪ್ರಭಾತಿ ಅಕ್ಕ ಈ ಆಟಿಯ ಮಹತ್ವವನ್ನು ಬಹಳ ವಿವರವಾಗಿ ಹೇಳಿದರು. ನಮಗೆ ಗೊಬ್ಬಾದರೂ ಕೂಡ ಅವರಿಗೆ ಅದು ಬದುಕಾಗಿತ್ತು, ಕೆಸರೇ ಅವರಿಗೆ ಬದುಕಾಗಿತ್ತು. ಆ ಬದುಕನ್ನು ನಾವು ಇವತ್ತು ಗೊಬ್ಬಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ಬದುಕನ್ನು ನಮಗೆ ನೋಡಲಿಕ್ಕೆ, ಅನುಭವಿಸಲಿಕ್ಕೆ ನಮಗೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ಅವರು ಬದುಕಿದಂಥ ಬಾಳ್ವೆ ನಮಗೆ ದಾರಿದೀಪ ಆಗುತ್ತದೆ. ನಮ್ಮ ಅಪ್ಪ, ನಮ್ಮ ಅಪ್ಪನ ಅಪ್ಪ, ನಮ್ಮ ಅಜ್ಜಂದಿರು, ನಮ್ಮ ಅಜ್ಜಿಯಂದಿರು ಆ ಪಡೆದ ಕಷ್ಟವನ್ನು, ಅವರು ಪಟ್ಟಂಥ ಒಂದು ಕಷ್ಟ ಯಾತನೆಯನ್ನು ಇವತ್ತು ನಾವು ಯೋಚನೆ ಮಾಡಿಕೊಂಡ್ರೆ, ಬಹುಶಃ ನಾವು ಇವತ್ತು ಬಾಳುವಂಥ ಬಾಳ್ವೆ ಏನಿದೆ, ನಾವು ಬಾಳುವಂಥ ಏನು ಬಾಳಿದೆ, ನಾವು ಎಷ್ಟೇ ಕಾರು, ಮನೆ, ಮಠಗಳನ್ನು ಹಿಡಿದು ಐಷಾರಾಮರ ಜೀವನವನ್ನು ಸಾಗಿಸಿದ್ರು ಕೂಡ ಆ ಬದುಕಿನ ಮುಂದೆ ನಮ್ಮದು ಏನೂ ಅಲ್ಲತಕ್ಕಂಥ ಒಂದು ಯೋಚನೆಯನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಈ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ದಂಗೆ, ಈ ಹಳೆಯ ನಮ್ಮ ಅಜ್ಜ ಅಜ್ಜಿಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಉತ್ತಮವಾಗಿ ನಮ್ಮ ಜೀವನವನ್ನು ನಡೆಸಿ ಮುಂದಿನ ನಮ್ಮ ಬಾಳ್ವೆಯನ್ನು ಉತ್ತಮಗೊಳಿಸುವುದರ ಮುಖಾಂತರ, ಅದಲ್ಲದೆ ನಮ್ಮ ಸಂಘಟನೆಯನ್ನು ಬಲಪಡಿಸಿ ಈ ಪರಿಸರದಲ್ಲಿ ಒಂದು ಉತ್ತಮ ಸಂಘವನ್ನಾಗಿ, ಹೆಗ್ಗಡೆ ಸಂಘವನ್ನು ಎಲ್ಲ ಬಂಧುಗಳಿಗೆ ಸಹಕಾರಿಯಾಗುವಂತೆ ಬೆಳೆಸಿ ಪ್ರೋತ್ಸಾಹಿಸಬೇಕಾದಂಥ ಕರ್ತವ್ಯ ನಮ್ಮೆಲ್ಲರದ್ದು ಇದೆ. ನಾವು ಕೂಡ ಪರವೂರದಲ್ಲಿ ಇದ್ದರೂ ಕೂಡ
ನಮ್ಮಿಂದ ಕೈಲಾದ ಸೇವೆಯನ್ನು ಈ ಸಂಘಕ್ಕೆ ಖಂಡಿತ ಮಾಡ್ತೇವೆ. ಎಲ್ಲರೂ ಕೂಡ ದುಡಿದು ಮುಂದೊಂದು ಕಟ್ಟಡವನ್ನು ಕಟ್ಟಿ ಈ ಸಂಘಟನೆಯನ್ನು ಬಲಪಡಿಸಿ ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡುವ ರೀತಿಯಲ್ಲಿ ಆ ಭಗವಂತನು ದಯಪಾಲಿಸಲಿ ಅಂತ ಬೇಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶಬಾಸ್ಗಿರಿ ಹೇಳುತ್ತಾ ಸಂಬಂಧಗಳನ್ನು ನೆನಪಿಸಿಕೊಂಡ ಅತಿಥಿಗಳಾದ ಶ್ರೀಯುತ ಕರುಣಾಕರ್ ಹೆಗ್ಡೆ ಮೂಡಲಮನೆ ಹೆಬ್ರಿಯವರಿಗೆ ವಂದನೆಗಳು ಸರ್. ಈಗಾಗಲೇ ಬೆಳಗ್ಗೆಯಿಂದ ನಮ್ಮೊಂದಿಗಿರುವ ಸ್ವಸ್ತಿಕ್ ಚೆಂಡೆ ಬಳಗ ಇವರನ್ನ ಗೌರವದೊಂದಿಗೆ ಕಾರ್ಯಕ್ರಮಕ್ಕೆ ಬೀಳ್ಕೊಡ್ಬೇಕು ಅನ್ನೋದನ್ನ ಈಗ ಕೇಳಿಕೊಳ್ತಾ ಇದೆ. ಸ್ವಸ್ತಿಕ್ ಚಂಡೆ ವಾದನ. ಧನ್ಯವಾದಗಳು ಸ್ವಸ್ತಿಕ್ ಚಂಡೇವಾದನ ತಂಡದವರಿಗೆ. ಇದೀಗ ಬಹಳ ಮುಖ್ಯವಾದ ಘಟ್ಟ, ಬಹುಮಾನ ವಿತರಣೆ. ಇದೀಗಾಗಲೇ ಆಟಿಡುಜ್ಜಿ ಕೂಟೋಡು ಕೆಸರದ ಗೊಬ್ಬು ಏರ್ಪಡಿಸಿ ಈ ಮೂಲಕ ಕ್ರೀಡೆಯನ್ನ ಮಾಡಿರುತ್ತೇವೆ. ಕೆಸರಿನ ಈ ಕ್ರೀಡೆಯ ಮೂಲಕ ಧೈರ್ಯ, ಸಾಹಸ, ಇಚ್ಛಾಶಕ್ತಿ, ಏಕಾಗ್ರತೆ ಮತ್ತು ಸ್ಪರ್ಧಾ ಮನೋಭಾವ ಗುಣಗಳನ್ನು ನಿರಂತರವಾಗಿ ಬೆಳೆಸುತ್ತದೆ. ಸೋಲು ಕೊನೆಯಲ್ಲ, ಗೆಲುವು ಮೊದಲಲ್ಲ, ಸೋಲೆ ಗೆಲುವಿನ ಸೋಪಾನ ಎಂದು ಮನಗಾಣಿಸುವಂಥ ಕ್ರೀಡೆಗಳಿಗೆ ನಾವಿಂದು ಈ ಕೆಸರದ ಗೊಬ್ಬಿನಲ್ಲಿ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ಹಲವಾರು ಆಟೋಟ ಸ್ಪರ್ಧೆಗಳನ್ನು ಮಾಡಿ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿತ್ತು. ಅಂತಹ ಆಟೋಟ ಸ್ಪರ್ಧೆಯ ಬಹುಮಾನ ವಿತರಣೆಯ ಪಟ್ಟಿಯನ್ನು ವಾಚಿಸಿರುವವರು ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಬಾಂಧವರು ಮತ್ತು ದೈಹಿಕ ಶಿಕ್ಷಕರಾದ ಶ್ರೀಯುತ ಪ್ರಣಿಲ್ ಹೆಗ್ಡೆಯವರು. ಸಮಾರಂಭದ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ, ಇಂದು ಬೆಳಿಗ್ಗೆಯಿಂದ ಲಿಂಗಜ್ಜ ಮತ್ತು ಸೀನಜ್ಜ ಗದ್ದೆಯಲ್ಲಿ ನಡೆದಂಥ ಎಲ್ಲ ಸ್ಪರ್ಧೆಯ ವಿಜೇತರಿಗೆ ಇದೀಗ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ನಮ್ಮ ಹೆಬ್ರಿ ವಲಯದ ಗೌರವಾಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಹೆಗಡೆ ಮುಂಬೈ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. 1ರಿಂದ 4ನೇ ತರಗತಿಯ ಕೆಸರುಗದ್ದೆ ಓಟ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಾತ್ವಿ, ದ್ವಿತೀಯ ಪ್ರಜನ್, ತೃತೀಯ ಪೃಥ್ವಿ. ದಯವಿಟ್ಟು 3 ವಿದ್ಯಾರ್ಥಿಗಳು ಕೂಡ ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಾತ್ವಿ, ದ್ವಿತೀಯ ಸ್ಥಾನವನ್ನು ಪ್ರಜನ್, ತೃತೀಯ ಸ್ಥಾನವನ್ನು ಪೃಥ್ವಿ. ಹುಡುಗಿಯರ ವಿಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕೆಸರುಗದ್ದೆ ಓಟ ಸಾನ್ವಿ ಪ್ರಥಮ, ದ್ವಿತೀಯ ಅಹನಾ, ತೃತೀಯ ಅದ್ವಿ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಬಹುಮಾನವನ್ನು ಶ್ರೀಯುತ ಕರುಣಾಕರ ಹೆಗಡೆ ಬೆಂಗಳೂರು ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಕೆಸರುಗದ್ದೆ ಓಟ ಪ್ರಥಮ ಸ್ಥಾನವನ್ನು ಪಡೆದಂಥ 1ನೇ ತರಗತಿಯಿಂದ 4ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಾನ್ವಿ, ದ್ವಿತೀಯ ಅಹನಾ, ತೃತೀಯ ಅದ್ವಿ. ವಿಜೇತರಿಗೆ ಅಭಿನಂದನೆಗಳು. ವಿಜೇತರಿಗೆ ಅಭಿನಂದನೆಗಳು. ಅದೇ ರೀತಿ ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ 5, 6 ಮತ್ತು 7ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದ ಬಾಲಕಿಯರ ವಿಭಾಗದ ಕೆಸರುಗದ್ದೆ ಓಟ ಪ್ರಥಮ ಸ್ಥಾನ ಮಾನ್ವಿ, ದ್ವಿತೀಯ ಸ್ಥಾನ ವಿವಿಧ, ತೃತೀಯ ಸ್ಥಾನ ಸಮೃದ್ಧಿ. ಪ್ರಥಮ ಮಾನ್ವಿ, ದ್ವಿತೀಯ ವಿವಿಧ, ತೃತೀಯ ಸಮೃದ್ಧಿ. ಈ ಬಹುಮಾನವನ್ನು ಶ್ರೀಯುತ ಉದಯ್ ಹೆಗಡೆ ಬೆಂಗಳೂರು ಮಾಜಿ ಅಧ್ಯಕ್ಷರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಬೆಂಗಳೂರು ಸಂಘದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಕೊಳಂಬೆ ಉದಯ್ ಕುಮಾರ್ ಹೆಗಡೆ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. 5, 6 ಮತ್ತು 7ನೇ ತರಗತಿಯ ಬಾಲಕರ ಹಿರಿಯ ಪ್ರಾಥಮಿಕ ವಿಭಾಗದ ವಿಜೇತರು ಕೆಸರುಗದ್ದೆ ಓಟ ಪ್ರಥಮ ಸ್ಥಾನವನ್ನು
ಪೃಥ್ವಿನ್, ದ್ವಿತೀಯ ಸ್ಥಾನ ಅನ್ವೀಶ್, ತೃತೀಯ ಸ್ಥಾನ ಅನ್ವಿತ್. ದಯವಿಟ್ಟು 3 ವಿಜೇತರಿಗೆ ಗೌರವಿಸುವಂತೆ ಶ್ರೀಯುತ ಶೇಖರ್ ಹೆಗಡೆ, ನಮ್ಮ ವೀರಮಾರುತಿ ದೇವಸ್ಥಾನದ ಮಾಜಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀ ಶೇಖರ್ ಹೆಗಡೆಯವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಪೃಥ್ವಿನ್ ಪ್ರಥಮ ಸ್ಥಾನ, ಹಾಳೆ ಬಂಡಿಯ ಓಟ ಬಾಲಕರ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದವರು ಪೃಥ್ವಿನ್ ಮತ್ತು ಪ್ರಜನ್. ಪೃಥ್ವಿನ್ ಮತ್ತು ಪ್ರಜನ್, ಪೃಥ್ವಿ ಚಂದುಕುಂದು, ಪ್ರಜನ್ ಮಾಳ ಇವರು ಜೊತೆಯಾಗಿ ಬಂದು ಪ್ರಥಮ ಸ್ಥಾನವನ್ನು ಸ್ವೀಕರಿಸಬೇಕು. ಇದನ್ನು ನಮ್ಮ ಸಂಘದ ಅಧ್ಯಕ್ಷರು, ದಯವಿಟ್ಟು ಓಕೆ, ಉಪ ಗೌರವ ಅಧ್ಯಕ್ಷರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಪೃಥ್ವಿನ್ ಮತ್ತು ಪ್ರಜನ್. ದ್ವಿತೀಯ ಸ್ಥಾನವನ್ನು ಆಯುಷ್ ಮತ್ತು ರಿಶ್ವಿತ್ ದ್ವಿತೀಯ ಸ್ಥಾನವನ್ನು ಜೊತೆಯಾಗಿ ಹಂಚಿಕೊಂಡಿದ್ದಾರೆ. ಹಾಳೆ ಬಂಡಿಯ ಓಟದ ವಿಜೇತರು ದ್ವಿತೀಯ ಸ್ಥಾನ. ತೃತೀಯ ಸ್ಥಾನವನ್ನು ಧನುಷ್ ಮತ್ತು ಶ್ರೀಯನ್. ಧನುಷ್ ಸಂತೋಷ್ ಹೆಗಡೆ, ಸನಾಬ್ ಸಂತೋಷ್ ಹೆಗಡೆ, ಶ್ರೀಯನ್ ಸನಾಬ್ ಸುರೇಶ್ ಹೆಗಡೆ ದಯವಿಟ್ಟು ಜೊತೆಯಾಗಿ ಬಂದು ತೃತೀಯ ಬಹುಮಾನದ ಗೌರವವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಹಿರಿಯರಾದಂಥ ತಾಯಿ ಸೀತಾ ಹೆಗಡೆ, ದುಡ್ಡಿನ ಜಡ್ಡು ಈ ಒಂದು ಸ್ಥಳಾವಕಾಶವನ್ನು ನೀಡಿ ಸಹಕರಿಸಿದಂಥ ಶ್ರೀಮತಿ ಸೀತಾ ಹೆಗಡೆ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಬಾಲಕಿಯರ ವಿಭಾಗ 1ರಿಂದ 4ನೇ ತರಗತಿಯ ವಿಜೇತರು ಹಾಳೆ ಬಂಡಿಯ ಓಟ ಪ್ರಥಮ ಸ್ಥಾನವನ್ನು ಸಾನ್ವಿ ಮತ್ತು ಇಶಿಕಾ. ಸಾನ್ವಿ ಡಾಕ್ಟರ್ ಆಫ್ ಸತೀಶ್ ಹೆಗಡೆ ಪಾಡಿಗಾರ ಬೆಟ್ಟು, ಇಶಿಕಾ ಹೆಗಡೆ ಡಾಕ್ಟರ್ ಆಫ್ ನವೀನ್ ಹೆಗಡೆ ದೇವಳಾರ ಬೆಟ್ಟು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಅಹನಾ ಮತ್ತು ಆದಿ. ಅಹನಾ ಡಾಕ್ಟರ್ ಆಫ್ ಮಹೇಶ್ ಹೆಗಡೆ ಚಂದುಕೊಂದು, ಆದಿ ಡಾಕ್ಟರ್ ಆಫ್ ರಾಘವ್ ಹೆಗಡೆ ಮೇಲ್ಮನೆ. ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಾನಿಕಾ ಡಾಕ್ಟರ್ ಆಫ್ ಜಗದೀಶ್ ಚಂದ್ರ ಹೆಗಡೆ ಹೆಬ್ರಿ ಮತ್ತು ಹಂಸಿನಿ. ಈ ವಿದ್ಯಾರ್ಥಿಗಳು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜೊತೆಯಾಗಿ ತಾವು ಹೋಗಿ ಈ ಒಂದು ಬಹುಮಾನವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಹರಿದಾಸ್ ಹೆಗಡೆ ಮಂಜರಬೆಟ್ಟು ನಿವೃತ್ತ ಮುಖ್ಯೋಪಾಧ್ಯಾಯರು ಇವರನ್ನ ಕೇಳಿಕೊಳ್ತಾ ಇದ್ದೇನೆ. 5ರಿಂದ 7ನೇ ತರಗತಿ ವಿಭಾಗದ ಹಾಳೆ ಬಂಡಿಯ ಓಟ ಬಾಲಕಿಯರ ವಿಭಾಗದ ವಿಜೇತರು ಪ್ರಥಮ ಸ್ಥಾನವನ್ನು ಮಾನ್ವಿ ಮತ್ತು ಸಂಪ್ರತಿ. ಮಾನ್ವಿ ಡಾಕ್ಟರ್ ಆಫ್ ಬಾಲಕೃಷ್ಣ ಹೆಗಡೆ ಕಡ್ತಾಲ, ಸಂಪ್ರತಿ ಡಾಕ್ಟರ್ ಆಫ್ ಪ್ರಭಾಕರ್ ಹೆಗಡೆ ಬೇಣೂರು. ಬಂಧುಗಳೇ ನೋಡಿ, ನಮ್ಮ ಈ ವಲಯದ ಒಂದು ಕ್ರೀಡಾಕೂಟಕ್ಕೆ ದೂರದ ವೇಣೂರು ವಿಭಾಗದಿಂದಲೂ ಕೂಡ ಸ್ಪರ್ಧಾಳುಗಳು ಬಂದಿದ್ದಾರೆ. ದ್ವಿತೀಯ ಸ್ಥಾನವನ್ನು ಮನುಶ್ರೀ ಡಾಕ್ಟರ್ ಆಫ್ ಉದಯ್ ಹೆಗಡೆ ಮನುಶ್ರೀ ಮತ್ತು ಆದ್ಯ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ದಯವಿಟ್ಟು ವೇದಿಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ. ಹಾಳೆ ಬಂಡಿಯ ಓಟ ಬಾಲಕಿಯರ ವಿಭಾಗದ ದ್ವಿತೀಯ ಪ್ರಶಸ್ತಿಯ ವಿಜೇತರು ಮನುಶ್ರೀ ಮತ್ತು ಆದ್ಯ ಬನ್ನಿ. ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಜಾನ್ವಿ ಡಾಕ್ಟರ್ ಆಫ್ ಗಂಗಾಧರ ಹೆಗಡೆ ಮುದ್ರಾಡಿ ಮತ್ತು ವಿವಿಧ ಡಾಕ್ಟರ್ ಆಫ್ ಸಂತೋಷ್ ಹೆಗಡೆ ಸೆಳೆಂಜೆ. ದಯವಿಟ್ಟು ವೇದಿಕೆಗೆ ಜೊತೆಯಾಗಿ ಬಂದು ತೃತೀಯ ಬಹುಮಾನದ ಪ್ರಶಸ್ತಿಯನ್ನು ಸ್ವೀಕರಿಸುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. 5ರಿಂದ 7ನೇ ತರಗತಿಯ ಬಾಲಕರ ವಿಭಾಗದ ವಿಜೇತರನ್ನು ಗೌರವಿಸುವಂತೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಕುಮಾರ್ ಹೆಗಡೆ ಇವರನ್ನ ಕೇಳಿಕೊಳ್ತಾ ಈ ತನಕ ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಬಹುಮಾನ ನೀಡಿದ ಶ್ರೀಯುತರಿಗೆ ಹಿರಿಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ಶ್ರೀಯುತ ಪ್ರವೀಣ್ ಕುಮಾರ್ ಹೆಗಡೆ ಅವರು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ 5ರಿಂದ 7ನೇ ತರಗತಿಯ ಬಾಲಕರ ವಿಭಾಗದ ಹಾಳೆ ಬಂಡಿಯ ಓಟ ಪ್ರಥಮ ಸ್ಥಾನವನ್ನು ಚಿದಕ್ಷ ಡಾಕ್ಟರ್ ಸನ್ ಆಫ್ ಪ್ರಸಾದ್ ಹೆಗಡೆ ಮತ್ತು ಆರುಷ್ ಹೆಗಡೆ ಸನ್ ಆಫ್ ದಿನೇಶ್ ಹೆಗಡೆ ಬೈಲೂರು. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅನ್ವಿಶ್ ಹೆಗಡೆ ಸನ್ ಆಫ್ ಮಹೇಶ್ ಹೆಗಡೆ ಚಂದುಕುಂದು, ವೇದಾಂತ್ ಸನ್ ಆಫ್ ಅಮಿತ್ ಹೆಗಡೆ ಮಡಾಮಕ್ಕಿ ಮೇಲ್ಮಾಡಿಗೆ. ತೃತೀಯ ಸ್ಥಾನವನ್ನು
ಕ್ಷೇತ್ರ ಹೆಗಡೆ ಮತ್ತು ಕ್ಷೇಮ ಹೆಗಡೆ. ಕ್ಷೇತ್ರ ಮತ್ತು ಕ್ಷೇಮ್ ಸನ್ ಆಫ್ ಅಶೋಕ್ ಹೆಗಡೆ, ಕ್ಷೇಮ್ ಹೆಗಡೆ ಸನ್ ಆಫ್ ದಿನೇಶ್ ಹೆಗಡೆ ಕನ್ಯಾನ. ವಿಜೇತರಿಗೆ ಅಭಿನಂದನೆಗಳು. ಇದೇ ರೀತಿ ಬಹುಮಾನವನ್ನು ನೀಡಿ ಗೌರವಿಸುವ ಶ್ರೀಯುತರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಪ್ರೌಢಶಾಲಾ ವಿಭಾಗದ ಕೆಸರುಗದ್ದೆ ಓಟದ ವಿಜೇತರನ್ನು ಗೌರವಿಸುವಂತೆ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಕೊಡುಗೈ ದಾನಿಯಾದಂಥ ಶ್ರೀ ವಿಶ್ವನಾಥ ಹೆಗಡೆ ಮುಂಬೈ ಇವರನ್ನ ಕೇಳಿಕೊಳ್ತಾ ಮುಂದೆ ಕೆಸರುಗದ್ದೆ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ವಿಜೇತರು ಪ್ರಥಮ ಸ್ಥಾನವನ್ನು ಬಾಲಕರ ವಿಭಾಗದ ವಿಜೇತರು ಐಶ್ ಹೆಗಡೆ ಸನ್ ಆಫ್ ಸುರೇಶ್ ಹೆಗಡೆ ಕಾಸನ್ಮಕ್ಕಿ, ದ್ವಿತೀಯ ಸ್ಥಾನ ಅನೂಪ್ ಹೆಗಡೆ. ಈ ಬಹುಮಾನವನ್ನು ಶ್ರೀಯುತ ವಿಶ್ವನಾಥ ಹೆಗಡೆ ಮುಂಬೈ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಐಶ್ ಹೆಗಡೆ ಸನ್ ಆಫ್ ಸುರೇಶ್ ಹೆಗಡೆ ಕಾಸನ್ಮಕ್ಕಿ, ಅನೂಪ್ ಹೆಗಡೆ ಸನ್ ಆಫ್ ಉದಯ್ ಹೆಗಡೆ ದುಡ್ಡಿನಜಡ್ಡು. ತೃತೀಯ ಸ್ಥಾನವನ್ನು ಅದಿತಿ ಜಿ ಹೆಗಡೆ ಗಿರೀಶ್ ಹೆಗಡೆ ಕಾಸನ್ಮಕ್ಕಿ. ಎಸ್ ಸರ್. ಐಶ್, ಅನೂಪ ಮತ್ತು ಅದಿತಿ. ಓಕೆ, ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಮೂಡಲಮನೆ ಕರುಣಾಕರ ಹೆಗಡೆ ಇವರನ್ನ ಕೇಳಿಕೊಳ್ತಾ ಹೈಸ್ಕೂಲ್ ವಿಭಾಗದ ಬಾಲಕರ ಕೆಸರುಗದ್ದೆ ಓಟದ ವಿಜೇತರು ಸುನಮ್ಯ ಹೆಗಡೆ, ಸಮನ್ಯ ಹೆಗಡೆ ಸನ್ ಆಫ್ ಸುರೇಶ್ ಹೆಗಡೆ ಪೆರಡೂರು. ದ್ವಿತೀಯ ಸ್ಥಾನ ಪೃಥ್ವಿನ್ ಹೆಗಡೆ ಸನ್ ಆಫ್ ಪ್ರಕಾಶ್ ಹೆಗಡೆ ರಟ್ಟಾಡಿ. ತೃತೀಯ ಸ್ಥಾನ ಆರ್ತಿಕ್ ಹೆಗಡೆ ಸನ್ ಆಫ್ ಸತೀಶ್ ಹೆಗಡೆ ಕೆಳಸುಂಕ. ವಿಜೇತರು ಗೌರವವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಕಾಲೇಜು ವಿಭಾಗದ ಕೆಸರುಗದ್ದೆ ಓಟದ ವಿಜೇತರನ್ನು ಗೌರವಿಸುವಂತೆ ಶ್ರೀಯುತ ಉದಯ್ ಹೆಗಡೆ ಬೆಂಗಳೂರು ಇವರನ್ನ ಕೇಳಿಕೊಳ್ತಾ ಕಾಲೇಜು ವಿಭಾಗದ ಕೆಸರುಗದ್ದೆ ವಿಜೇತರು ಪುರುಷರ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದವರು ಪ್ರಥಮ ವಿಶ್ವಾಸ್ ಹೆಗಡೆ ಸನ್ ಆಫ್ ವಿಶ್ವನಾಥ ಹೆಗಡೆ ದೇಳರಬೆಟ್ಟು. ದ್ವಿತೀಯ ಸ್ಥಾನ ದಿಗಂತ್ ಹೆಗಡೆ ಸನ್ ಆಫ್ ದಿವಾಕರ್ ಹೆಗಡೆ ಮೂರ್ಮುಡಿ. ತೃತೀಯ ಸ್ಥಾನವನ್ನು ಸಾತ್ವಿಕ್ ಹೆಗಡೆ ಸನ್ ಆಫ್ ದಯಾನಂದ ಹೆಗಡೆ ದೇವಳಾರ್ಬೆಟ್ಟು. ವಿಜೇತರಿಗೆ ಅಭಿನಂದನೆಯ ಜೊತೆಯಲ್ಲಿ ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತ ಉದಯ್ ಕುಮಾರ್ ಹೆಗಡೆ ಇವರನ್ನು ವಂದಿಸ್ತಾ ಮುಂದಿನ ಬಹುಮಾನವನ್ನು ಶ್ರೀಯುತ ಶ್ರೀ ಶೇಖರ್ ಹೆಗಡೆ ಇವರು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಸಾರ್ವಜನಿಕ ವಿಭಾಗದ ಕೆಸರುಗದ್ದೆ ಓಟ 40 ವರ್ಷ ಒಳಗಿನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುಮಿತ್ ಹೆಗಡೆ ಸನ್ ಆಫ್ ಸತೀಶ್ ಚಂದ್ರ ಹೆಗಡೆ ಮುದ್ರಾಡಿ. ದ್ವಿತೀಯ ಸ್ಥಾನ ಸುಧೀರ್ ಹೆಗಡೆ ಸನ್ ಆಫ್ ಸದಾನಂದ ಹೆಗಡೆ ಸೇಳೆಂಜೆ. ತೃತೀಯ ಸ್ಥಾನ ಪ್ರದೀಪ್ ಹೆಗಡೆ ಸನ್ ಆಫ್ ಪ್ರದೀಪ್ ಹೆಗಡೆ ಮೇಲ್ಮನೆ ಸೋಮೇಶ್ವರ. ಬನ್ನಿ, ಸುಮಿತ್, ಸುಧೀರ್ ಮತ್ತು ಪ್ರದೀಪ್. 40 ವರ್ಷ ಮೇಲ್ಪಟ್ಟ ವಿಭಾಗದ ಕೆಸರುಗದ್ದೆ ಓಟದ ವಿಜೇತರು ಪುರುಷರ ವಿಭಾಗದಲ್ಲಿ ಪ್ರಥಮ ಸಂಜಯ್ ಹೆಗಡೆ ಸನ್ ಆಫ್ ಸಾಧು ಹೆಗಡೆ ಹಾಡಿಮನೆ. ಈ ಬಹುಮಾನನ ಶ್ರೀಯುತರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಶೇಖರ್ ಹೆಗಡೆ ಅವರು ಬಹುಮಾನವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. 40 ವರ್ಷ ಮೇಲ್ಪಟ್ಟ ವಿಭಾಗದ ಕೆಸರುಗದ್ದೆಯ ಪುರುಷರ ವಿಭಾಗದ ವಿಜೇತರು ಪ್ರಥಮ ಸ್ಥಾನ ಸಂಜಯ್ ಹೆಗಡೆ ಸನ್ ಆಫ್ ಸಾಧು ಹೆಗಡೆ ಹಾಡಿಮನೆ. ದ್ವಿತೀಯ ಸ್ಥಾನ ರಾಕೇಶ್ ಹೆಗಡೆ ಸನ್ ಆಫ್ ಸದಾನಂದ ಹೆಗಡೆ ಬಲ್ಲೆಮನೆ. ತೃತೀಯ ಸ್ಥಾನ ಸಂತೋಷ್ ಹೆಗಡೆ ಸನ್ ಆಫ್ ಭೋಜ ಹೆಗಡೆ ಚಂದುಕುಂದು. ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೆ ವಂದನೆಯನ್ನು ಸಲ್ಲಿಸ್ತಾ ತೃತೀಯ ಸಂತೋಷ್ ಹೆಗಡೆ ಇಲ್ವಾ? ಓಕೆ. 60 ವರ್ಷ ಮೇಲ್ಪಟ್ಟ ವಿಭಾಗ 60 ವರ್ಷ ಸಂತೋಷ್ ಪರವಾಗಿ ಅವರ ಅಳಿಯ ಆ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಕೆ. 60 ವರ್ಷ ಹಿರಿಯ ವಿಭಾಗದ ಸ್ಪರ್ಧೆ. ಇದು ಸ್ಪರ್ಧೆ ಅಂದರೆ ಬಹಳ ಸಂತೋಷ ಇತ್ತು ಬಂಧುಗಳೇ. ಬಾಬಣ್ಣ ಯಾನೇ ವಿಶ್ವನಾಥ ಹೆಗಡೆ ಚಂದುಕೊಂದು ಅವರು ಗದ್ದೆಯಲ್ಲಿ ಬಹಳ ಶ್ರಮಪಟ್ಟವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕು. ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನವನ್ನು ಸುಧಾಕರ್ ಹೆಗಡೆ, ನಮ್ಮ ಸ್ವಪ್ನ ಟೈಲರ್ ಸುಧಾಕರ್ ಹೆಗಡೆ ಅವರು.
ನಮ್ಮ ಹೆಬ್ರಿ ವಲಯದ ಹೆಗ್ಗಡೆ ಸಮಾಜ ಸಂಘದ ಸ್ಥಾಪಕ ಅಧ್ಯಕ್ಷರು ಕೂಡ ಆದಂಥ ಸುಧಾಕರ್ ಹೆಗ್ಡೆ ಅವರು, ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮುಂದೆ ಪ್ರೌಢಶಾಲಾ ವಿಭಾಗದ ಉಪ್ಪಿನ ಮೂಟೆ ಬಾಲಕರ ವಿಭಾಗದ ವಿಜೇತರು. ಈ ಬಹುಮಾನವನ್ನು ಸಂಘದ ಅಧ್ಯಕ್ಷರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನವನ್ನು ಶತಾಯು ಸನ್ ಆಫ್ ಸುರೇಶ್ ಹೆಗಡೆ ಪೇಡೂರು ಮತ್ತು ಸುಮನ್ಯು ಉಪ್ಪಿನ ಮೂಟೆಯ ಪ್ರಥಮ ಸ್ಥಾನ ಪಡೆದವರು. ದ್ವಿತೀಯ ಸ್ಥಾನ ಪ್ರತ್ವಿನ್ ಹೆಗಡೆ ಸನ್ ಆಫ್ ಪ್ರಕಾಶ್ ಹೆಗಡೆ ರಟ್ಟಾಡಿ ಮತ್ತು ಆರ್ತಿಕ್ ಹೆಗಡೆ ಸನ್ ಆಫ್ ಸತೀಶ್ ಹೆಗಡೆ ಕೆಳಸುಂಕ. ತೃತೀಯ ಸ್ಥಾನವನ್ನು ಆಕಾಶ್ ಹೆಗಡೆ ಸನ್ ಆಫ್ ಉಮೇಶ್ ಹೆಗಡೆ ದುಡ್ಡಿನ ಜಡ್ಡು ಮತ್ತು ಅನ್ವಿತ್ ಹೆಗಡೆ ಸನ್ ಆಫ್ ಅರವಿಂದ ಹೆಗಡೆ ದುಡ್ಡಿನ ಜಡ್ಡು. ವಿಜೇತರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಆರ್ತಿಕ್ ಮತ್ತು ಪ್ರತ್ವೇನ್, ಆಕಾಶ್ ಮತ್ತು ಅನ್ವಿತ್ ದುಡ್ಡಿನ ಜಡ್ಡು ಬನ್ನಿ. ಕಾಲೇಜು ವಿಭಾಗದ ಕೆಸರುಗದ್ದೆಯ ವಿಜೇತರನ್ನು ಗೌರವಿಸುವಂತೆ ಶ್ರೀಯುತ ಹರಿದಾಸ್ ಹೆಗಡೆ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಕಾಲೇಜು ವಿಭಾಗದ ವಿಜೇತರು, ಬಾಲಕಿಯರ ವಿಭಾಗದ ವಿಜೇತರು. ಪ್ರಥಮ ಸ್ಥಾನವನ್ನು ಪ್ರತೀಕ್ಷಾ ಹೆಗಡೆ ಡಾಕ್ಟರ್ ಪ್ರಭಾಕರ್ ಹೆಗಡೆ ಕಾಸನ್ಮಗ್ಗಿ. ದ್ವಿತೀಯ ಸ್ಥಾನ ವೀಕ್ಷಾ ಡಾಕ್ಟರ್ ಆಫ್ ವಿಶ್ವನಾಥ್ ಹೆಗಡೆ ಕಡ್ತಾಲ. ತೃತೀಯ ಸ್ಥಾನ ಅನುಷಾ ಡಾಕ್ಟರ್ ಆಫ್ ಉದಯ್ ಹೆಗಡೆ. ಪ್ರಥಮ ಪ್ರತೀಕ್ಷಾ ಬನ್ನಿ, ಪ್ರತೀಕ್ಷಾ, ವೀಕ್ಷಾ ವಿಶ್ವನಾಥ್ ಹೆಗಡೆ. ತೃತೀಯ ಅನುಷಾ ಉದಯ್ ಹೆಗಡೆ. ಎಲ್ಲಿದ್ದೀರಿ? ಓಡೋಡಿ ಬನ್ನಿ. ಕೆಸರು ಗದ್ದೆಯಲ್ಲಿ ಓಡಿ ವಿಜೇತರಾಗಿದ್ದೀರಿ. ಪ್ರಶಸ್ತಿ ಪಡೆಯುವಲ್ಲಿ ತಾವು ಓಡೋಡಿ ಬನ್ನಿ. ಮುಂದೆ ಮಹಿಳೆಯರ ವಿಭಾಗದ ಕೆಸರು ಗದ್ದೆಯ ವಿಜೇತರು. ಮುಂದಿನ ಬಹುಮಾನವನ್ನು ಶ್ರೀಯುತ ಹರಿದಾಸ್ ಹೆಗಡೆ ಅವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾನೆ. ಮಹಿಳೆಯರ ವಿಭಾಗದ 40 ವರ್ಷ ಒಳಗಿನ ವಿಭಾಗ ಪ್ರಥಮ ಸ್ಥಾನವನ್ನು ದೀಕ್ಷಾ. ದ್ವಿತೀಯ ಸ್ಥಾನ ಶಿಲ್ಪಾ ಹೆಗಡೆ. ತೃತೀಯ ಸ್ಥಾನ ಸುಹಾಸಿನಿ. ದೀಕ್ಷಾ, ಶಿಲ್ಪಾ ಮತ್ತು ಸುಹಾಸಿನಿ ಹಿರಿಯರಿಂದ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಪ್ರೌಢಶಾಲಾ ವಿಭಾಗದ ಉಪ್ಪಿನ ಮೂಟೆಯ ಓಟವನ್ನು ಓಡಿ ವಿಜೇತರಾದವರು. ಈ ಬಹುಮಾನವನ್ನು ದುಡ್ಡಿನ ಜಡ್ಡು ಶ್ರೀಮತಿ ಸೀತಕ್ಕ ಅಮ್ಮ ನೀವು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಉಪ್ಪಿನ ಮೂಟೆಯ ಓಟದ ಪ್ರೌಢಶಾಲಾ ಬಾಲಕಿಯರ ವಿಜೇತರು. ಪ್ರಥಮ ಸ್ಥಾನ ಶೌರ್ಯ ಮತ್ತು ಅಭಿನಯ. ಶೌರ್ಯ ಕಡ್ತಾಲ, ಅಭಿನಯ ಸೇಳೆಂಜೆ. ಬನ್ನಿ, ಓಡೋಡಿ ಬರಬೇಕು. ಉಪ್ಪಿನ ಮೂಟೆ ಪ್ರೌಢಶಾಲಾ ವಿಭಾಗ ಪ್ರಥಮ ಶೌರ್ಯ ಮತ್ತು ಅಭಿನಯ. ದ್ವಿತೀಯ ಶ್ರೇಯ ಮತ್ತು ಅದಿತಿ. ಶ್ರೇಯ ಸೀತಾನದಿ, ಅದಿತಿ ಓದೂರು. ಓಕೆ. ತೃತೀಯ ಸ್ಥಾನ ಐಷಾ ಹೆಗಡೆ ಮತ್ತು ಸಾನ್ವಿ ಹೆಗಡೆ ಕಾಸನ್ಮಕ್ಕಿ. ಪ್ರಥಮ ವಿಜೇತರು ಶೌರ್ಯ ಅಭಿನಯ. ದ್ವಿತೀಯ ಶ್ರೇಯ ಮತ್ತು ಅದಿತಿ. ತೃತೀಯ ಐಷಾ ಮತ್ತು ಸಾನ್ವಿ. ವಿಜೇತರಿಗೆ ಅಭಿನಂದನೆಯ ಜೊತೆಯಲ್ಲಿ ಬಹುಮಾನವನ್ನು ನೀಡಿ ಗೌರವಿಸಿದ ಹಿರಿಯ ಮಾತೆ ಸೀತಾ ಹೆಗಡೆಯವರಿಗೆ ವಂದನೆಯನ್ನು ಸಲ್ಲಿಸಿಕೊಂಡು ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸುವಂತೆ ಶ್ರೀಯುತ ಸುಧಾಕರ್ ಹೆಗಡೆ ಸ್ವಪ್ನ ಟೈಲರ್ ಮಾಜಿ ಅಧ್ಯಕ್ಷರು ಇವರನ್ನು ಕೇಳಿಕೊಳ್ತಾ ಇದ್ದಾರೆ. ಕಾಲೇಜು ವಿಭಾಗದ 3 ಕಾಲಿನ ಓಟದ ವಿಜೇತರು. ಪ್ರಥಮ ಸ್ಥಾನ ವೀಕ್ಷಾ ಮತ್ತು ನವ್ಯ. ಬಾಲಕಿಯರ ವಿಭಾಗದ ವಿಜೇತರು ವೀಕ್ಷಾ ಮತ್ತು ನವ್ಯ. ಬನ್ನಿ, ಈ ಬಹುಮಾನವನ್ನು ಸುಧಾಕರ್ ಹೆಗಡೆ ಅವರು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾನೆ. ವೀಕ್ಷಾ ಮತ್ತು ನವ್ಯ ಕಡ್ತಾಲ. ದ್ವಿತೀಯ ಪ್ರಥಮ ವೀಕ್ಷಾ ಮತ್ತು ನವ್ಯ. ದ್ವಿತೀಯ ಅನುಷಾ ಮತ್ತು ಪ್ರಶ್ವಾ ಹೆಗಡೆ. ತೃತೀಯ ಸ್ಥಾನ
ಅಭಿಲಾಷ ಮತ್ತು ಪ್ರತೀಕ್ಷಾ. ತೃತೀಯ ಸ್ಥಾನವನ್ನ ಅಭಿಲಾಷ ಮತ್ತು ಪ್ರತೀಕ್ಷಾ. ಬನ್ನಿ, ಪ್ರತೀಕ್ಷೆಯಲ್ಲಿ ಬಂಧುಗಳೇ, ಕಾಲೇಜು ವಿಭಾಗದ 3 ಕಾಲಿನ ಓಟ, 3 ಕಾಲಿನ ಓಟದ ವಿಜೇತರು ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ವಿಶ್ವಾಸ್ ಮತ್ತು ಸಾತ್ವಿಕ್ ಹೆಗಡೆ. ದೇವಳಾರಬೆಟ್ಟು ವಿಶ್ವಾಸ್ ಹೆಗಡೆ ಮತ್ತು ಸಾತ್ವಿಕ್ ಹೆಗಡೆ. ಈ ಒಂದು ಬಹುಮಾನವನ್ನು ಅಧ್ಯಕ್ಷರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ವಿಶ್ವಾಸ್ ಮತ್ತು ಸಾತ್ವಿಕ್ ಹೆಗಡೆ ದೇವಳಾರಬೆಟ್ಟು. ದ್ವಿತೀಯ ಸ್ಥಾನ ಅಂಶಿಕ್ ಹೆಗಡೆ ಮತ್ತು ದಿಗಂತ್ ಹೆಗಡೆ. ಅಂಶಿಕ್ ಹೆಗಡೆ ಮೂರ್ಬಡಿ, ದಿಗಂತ್ ಹೆಗಡೆ ಜರ್ವತ್ತು. ತೃತೀಯ ಸ್ಥಾನವನ್ನು ರೋಹನ್ ಹೆಗಡೆ ಕೊಪ್ಪಲ್ ಜಡ್ಡು, ಕೌಶಿಕ್ ಹೆಗಡೆ ಸೇಳೆಂಜೆ ಇವರು ಪಡೆದಿರ್ತಾರೆ. ವಿಜೇತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಬಂಧುಗಳೇ, ನಮ್ಮ ಈ ಒಂದು ಕೂಟದಲ್ಲಿ ನಿಧಿ ಶೋಧ ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ನಮ್ಮ ಲಿಂಗಜ್ಜ ಮತ್ತು ಸೀನಜ್ಜನ ಗದ್ದೆಯಲ್ಲಿ ಒಂದು ದುಡ್ಡಿನ ಜಡ್ಡಿನಲ್ಲಿ ದುಡ್ಡಿನ ಗಂಟೆ ಇರಲಿಲ್ಲ, ನಿಧಿಯನ್ನು ಇಟ್ಟಿದ್ವು. ಆ ನಿಧಿಯನ್ನು ಶೋಧನೆ ಮಾಡಿ ಹುಡುಕಿ ಕೊಟ್ಟವರು ಶ್ರೀಯುತ ಪ್ರಸಾದ್ ಹೆಗಡೆ ರಂಗನಮಕ್ಕಿ. ಇವರಿಗೆ ಸಜಿತ್ ಹೆಗಡೆ ಅಜಕಾರು ಇವರು ನೀಡಿದಂಥ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ಗೌರವವನ್ನು ಶ್ರೀಯುತ ವಿಶ್ವನಾಥ ಹೆಗಡೆಯವರು, ಮುಂಬೈ ಉದ್ಯಮಿ ವಿಶ್ವನಾಥ ಹೆಗಡೆಯವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿಧಿ ಶೋಧ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಶ್ರೀಯುತ ಪ್ರಸಾದ್ ಹೆಗಡೆ ಅವರನ್ನ ಶ್ರೀಯುತ ವಿಶ್ವನಾಥ ಹೆಗಡೆ ಅವರು ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ಇಲ್ಲಿಗೆ ವೈಯಕ್ತಿಕ ಸ್ಪರ್ಧೆಯ ವಿಜೇತರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಮುಕ್ತಾಯವಾಗಿದ್ದು, ಇನ್ನು ಗುಂಪು ಸ್ಪರ್ಧೆಯ ವಿಜೇತರು ನಮ್ಮ ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲಿನಲ್ಲಿ ಸುಮಾರು 7 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಮಹಾಗಣಪತಿ ಎಣ್ಣೆಹೊಳೆ. ಈ ಒಂದು ಬಹುಮಾನವನ್ನು ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳ ಜೊತೆಯಾಗಿ ಶ್ರೀಯುತ ಕರುಣಾಕರ ಹೆಗಡೆ ಅವರು, ಬೆಂಗಳೂರಿನ ಕರುಣಾಕರ ಹೆಗಡೆ ನೇತೃತ್ವದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರ ಜೊತೆಯಾಗಿ ಥ್ರೋಬಾಲ್ನ ವಿಜೇತರಿಗೆ ಪ್ರಥಮ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಶೋಕಣ್ಣ ಫಸ್ಟ್ ಪ್ರೈಸು, ಥ್ರೋಬಾಲ್ ಫಸ್ಟು. ಬಂಧುಗಳೇ, ಗುಂಪು ಸ್ಪರ್ಧೆಯಲ್ಲಿ 7 ತಂಡಗಳು ಭಾಗವಹಿಸಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಮಹಾಗಣಪತಿ ಎಣ್ಣೆಹೊಳೆ. ಜೋರಾದ ಕೈ ಚಪ್ಪಾಳೆ ಮುಖೇನವಾಗಿ ಅಭಿನಂದಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಎಸ್, ತಿರುಗಿಸಿ. ಎಸ್, ಥ್ಯಾಂಕ್ ಯು. ಈಚೆ ಬನ್ನಿ ಅಶೋಕಣ್ಣ, ಈಚೆ ಬನ್ನಿ. ಒಂದು ಫೋಟೋಕ್ಕೆ ಅವಕಾಶವನ್ನು ಕಲ್ಪಿಸಬೇಕು. ವಿಜೇತರಿಗೆ ಅಭಿನಂದನೆಗಳು. ಶ್ರೀಯುತ ಕರುಣಾಕರ ಹೆಗಡೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ಬಹುಮಾನವನ್ನು ಶ್ರೀಯುತ ಉದಯ್ ಹೆಗಡೆ ಬೆಂಗಳೂರು ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಬಹುಮಾನಿಯಾಗಿ ವಿಜೇತರಾಗಿ ಮೂಡಿ ಬಂದವರು ಪಿಲಿಚೌಂಡಿ ಫ್ರೆಂಡ್ಸ್ ಸೇಳೆಂಜೆ. ಮಹಿಳಾ ವಿಭಾಗದ ಥ್ರೋಬಾಲ್ನ ವಿಜೇತರು. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂಥ ವಿಜೇತರು ಪಿಲಿಚೌಂಡಿ ಸೇಳೆಂಜೆ. ಈ ಬಹುಮಾನವನ್ನು ಶ್ರೀಯುತ ಕರುಣಾಕರ ಹೆಗಡೆ ಹಾಗೂ ಉದಯ್ ಹೆಗಡೆ ಬೆಂಗಳೂರು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರ ಜೊತೆಯಾಗಿ ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಆಕರ್ಷಕ ಟ್ರೋಫಿಯನ್ನು, ಇಷ್ಟೊಂದು ಸುಂದರವಾದಂಥ ಟ್ರೋಫಿಯನ್ನು ನೀಡಿದವರು ಮತ್ತಾರೂ ಅಲ್ಲ, ಶ್ರೀಯುತ ಅಶೋಕ್ ಹೆಗಡೆ ಪೊಳಲಿಶ್ರೀ ಬಚ್ಚಪ್ಪು ಮತ್ತು ಶ್ರೀ ರವಿ ಹೆಗಡೆ ದಿಂಬದ ಮನೆ ಸೇಡಿ ಮನೆ. ಇವರಿಗೆ ಮೊದಲಾಗಿ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ವಿಜೇತರನ್ನು ಗೌರವಿಸ್ತಾ ಇದ್ದೇವೆ. ಈ ಬಹುಮಾನವನ್ನು ಶ್ರೀಯುತ ಶೇಖರ್ ಹೆಗಡೆ ಇವರ ಮುಂದಾಳತ್ವದಲ್ಲಿ ಎಲ್ಲ ವೇದಿಕೆ ಮೇಲೆ ಗಣ್ಯರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ವಿಜೇತರು ದೀಪಾ ಹೆಗಡೆ ಮತ್ತು ತಂಡ ಹಳೆ ಸೋಮೇಶ್ವರ.
ಎಸ್ ವಿನ್ನರ್ಸ್. ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ದೀಪಾ ಹೆಗಡೆ ಮತ್ತು ಫ್ರೆಂಡ್ಸ್ ಹಳೆ ಸೋಮೇಶ್ವರ. ಕುತ್ಕೊಳ್ಳಿ ಒಂದು ಫೋಟೋಕ್ಕೆ. ವಿಜೇತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಬಹುಮಾನವನ್ನ ನೀಡಿ ಗೌರವಿಸುವಂತೆ ಶ್ರೀಯುತ ಹರಿದಾಸ್ ಹೆಗಡೆ ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತೆ ಎಲ್ಲ ಗಣ್ಯರು ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ತಂಡ ಹುಲಿಪಾಂಜರ ಜಡ್ಡು ಹಾಲಾಡಿ ಕುಂದಾಪುರ. ಬನ್ನಿ. ಭಾಗವಹಿಸಿದ 10 ತಂಡಗಳ ಪೈಕಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ತಂಡ ಹುಲಿಪಾಂಜರ ಜಡ್ಡು ಹಾಲಾಡಿ ತಂಡ. ಈ ಒಂದು ಬಹುಮಾನವನ್ನು ಹರಿದಾಸ್ ಹೆಗಡೆ ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಜೊತೆಯಾಗಿ ವಿಜೇತರನ್ನ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಶ್ವೇತಾ ಹರಿದಾಸ್ ಹೆಗಡೆ ಮತ್ತು ಎಲ್ಲ ಅತಿಥಿಗಳಿಗೆ ಜೊತೆಯಲ್ಲಿ ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಬಂಧುಗಳೇ, ಯಾವುದೇ ಒಂದು ಕ್ರೀಡಾಕೂಟ ಯಶಸ್ವಿಯಾಗಬೇಕಾದ್ರೆ ಸಹಕರಿಸಿದ ದಾನಿಗಳನ್ನು ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಪುರುಷರ ವಿಭಾಗದ ಗುಂಪು ಸ್ಪರ್ಧೆಯ ಬಹುಮಾನ ನೀಡುವ ಮುಂಚಿತವಾಗಿ ಈ ಒಂದು ಕೂಟಕ್ಕೆ ಸಹಕರಿಸಿದ ಬಂಧುಗಳನ್ನು ನೆನಪಿಸ್ತಾ ಇದ್ದಾವೆ. ಊಟೋಪಚಾರ ಮಧ್ಯಾಹ್ನದ ಬಹಳ ಶುಚಿ ಮತ್ತು ರುಚಿಯಾದ ಊಟವನ್ನು ನೀಡಿದವರು ಶ್ರೀಯುತ ವಿಶ್ವನಾಥ ಹೆಗಡೆ ಚಂದುಕುಂದು, ಉದ್ಯಮಿ, ಮುಂಬೈ. ಇವರಿಗೆ ದೊಡ್ಡ ಚಪ್ಪಾಳೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುಂದರವಾದಂಥ ಸ್ಥಳಾವಕಾಶವನ್ನು ನೀಡಿ ಸಹಕರಿಸಿದವರು ಶ್ರೀ ರಾಮಣ್ಣ ಹೆಗಡೆ ಮತ್ತು ಸಹೋದರರು ಹಾಗೂ ಕುಟುಂಬಸ್ಥರು, ದುಡ್ಡಿನ ಜಡ್ಡು ಸೀತನದಿ. ಬಹುಮಾನದ ಪ್ರಾಯೋಜಕರು, ಟ್ರೋಫಿಗಳ ಪ್ರಾಯೋಜಕರು ಮತ್ತು ಬಹುಮಾನದ ಪ್ರಾಯೋಜಕರು ಶ್ರೀ ಅಶೋಕ್ ಹೆಗಡೆ ಪೊಳಲಿ, ಶ್ರೀ ಬಚ್ಚಪ್ಪು ಮತ್ತು ಶ್ರೀ ರವಿ ಹೆಗಡೆ ದಿಂಬದ ಮನೆ, ಸೇಡಿ ಮನೆ. ಇದೆರಡೂ ಕೂಡ ದೊಡ್ಡ ಮೊತ್ತ ಆಗಿದೆ. ಮೇಲ್ಛಾವಣಿಯ ಪ್ರಾಯೋಜಕರು ಸುಂದರ ಹೆಗಡೆ ಸುಮನಸ. ಉಪಹಾರದ ಪ್ರಾಯೋಜಕರು ದಿಲೀಪ್ ಹೆಗಡೆ ಮಾಡಿಗೆ ಮನೆ ಹೆಬ್ರಿ ಮತ್ತು ರಂಜಿತ್ ಹೆಗಡೆ ಗುಡ್ ಲಕ್ ಮೋಟರ್ಸ್ ಹೆಬ್ರಿ. ಆಸನದ ಮತ್ತು ಧ್ವನಿವರ್ಧಕದ ವ್ಯವಸ್ಥೆ ಪ್ರವೀಣ್ ಹೆಗಡೆ ಹಳೆಸೋಮೇಶ್ವರ ಮತ್ತು ಸುದರ್ಶನ್ ಹೆಗಡೆ ತಿಂಗಳೆ, ಚಂದ್ರಶೇಖರ್ ಹೆಗಡೆ ದುಡ್ಡಿನ ಜಡ್ಡು. ಸ್ಥಳದ ಪೂರ್ವ ತಯಾರಿ ಜವಾಬ್ದಾರಿ ಮತ್ತು ಅದರ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀ ಗಂಗಾಧರ ಹೆಗಡೆ ಮುದ್ರಾಡಿ. ದ್ವಾರ ಮತ್ತು ಬಂಡಿಂಗ್ ವ್ಯವಸ್ಥೆಯನ್ನು ಸುಧಾಕರ್ ಹೆಗಡೆ ಸ್ವಪ್ನ ಟೈಲರ್, ಶ್ರೀಮತಿ ಕಾಂತಿ ಹೆಗಡೆ, ಶ್ರೀ ವಿಜಯ್ ಹೆಗಡೆ ಸೇಳೆಂಜಿ, ವಿಜಯ್ ಹೆಗಡೆ ಸ್ವಪ್ನ ಟೈಲರ್, ವಿಜಯ್ ಹೆಗಡೆ ಹೆಬ್ರಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಕೊಂಬು ಮತ್ತು ಚೆಂಡೆಯ ವ್ಯವಸ್ಥೆಯನ್ನು ಪ್ರಾಯೋಜಕರಾಗಿ ಸಹಕರಿಸಿದವರು ಶ್ರೀ ಪ್ರವೀಣ್ ಕುಮಾರ್ ಹೆಗಡೆ ಅಧ್ಯಕ್ಷರು ಮತ್ತು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿ ಇದರ ಕಾರ್ಕಳದ ಮಾಲೀಕರು. ಸಭಾವೇದಿಕೆ ವ್ಯವಸ್ಥೆಯನ್ನು ಶ್ರೀ ರವಿರಾಜ್ ಹೆಗಡೆ ಬಾಳೆಬಿ, ಶ್ರೀಮತಿ ಸುನೀತಾ ಅರುಣ್ ಕುಮಾರ್ ಹೆಗಡೆ. ಸುನೀತಕ್ಕ ಸುಮಾರು ಕಷ್ಟಪಟ್ಟಿದ್ದಾರೆ. 1 ತಿಂಗಳಿನಿಂದ ಈ ಗದ್ದೆಗೆ ಒಂದು 10 ಸಲ ಆದರೂ ಬಂದು ಹೋಗಿದ್ದಾರೆ ಅಂತ ಕಾಣ್ತದೆ. ಅವರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಟದ ಪರಿಕರಗಳ ವ್ಯವಸ್ಥೆ ಶ್ರೀ ವಿಶ್ವನಾಥ ಹೆಗಡೆ ರಂಗನಮಕ್ಕಿ. ನೀರಿನ ವ್ಯವಸ್ಥೆ ಮುದ್ರಾಡಿ ಅರುಣ್ ಕುಮಾರ್ ಹೆಗಡೆ ಹೆಬ್ರಿ. ಪಾರಂಪರಿಕ ಕೃಷಿ ಪರಿಕರಗಳ ವ್ಯವಸ್ಥೆಯನ್ನು ನಮ್ಮ ವೇದಿಕೆ ಮುಂಭಾಗದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೇವೆ. ಶ್ರೀ ದೇವದಾಸ್ ಹೆಗಡೆ ಬಕ್ರೆ ಮನೆ ಮತ್ತು ಗುರುಪ್ರಸಾದ್ ಹೆಗಡೆ ಇವರು. ಛಾಯಾಚಿತ್ರದ ವ್ಯವಸ್ಥೆ ಶ್ರೀ ವಸಂತ ಹೆಗಡೆ ಕಲರ್ ಸ್ಟುಡಿಯೋ ಹೆಬ್ರಿ. ನಮ್ಮ ನೇರ ಪ್ರಸಾರದ ವ್ಯವಸ್ಥೆಯನ್ನು ತುಳು ವಾರ್ತೆ ಹೆಬ್ರಿ. ಅದರ ರೀತಿ ವೈದ್ಯಕೀಯ ನೆರವನ್ನು ಪ್ರಥಮ ಚಿಕಿತ್ಸೆ ಬಹಳ ಸಂತೋಷ ಇದೆ. ಈ ಕೂಟದಲ್ಲಿ ಯಾರೂ ಕೂಡ ಪ್ರಥಮ ಚಿಕಿತ್ಸೆಯನ್ನು ಪಡೀಲಿಲ್ಲ. ಈ ವ್ಯವಸ್ಥೆಯನ್ನು ಮಾಡಿದರು ಡಾಕ್ಟರ್ ಶಶಿಕಲಾ ಆರ್ ಹೆಗಡೆ ಶಾಂಭವಿ ಡೆಂಟಲ್ ಕ್ಲಿನಿಕ್ ಹೆಬ್ರಿ. ಎಲ್ಲ ಇದರೊಂದಿಗೆ ನಮಗೆ 20-30 ಧನ ಸಹಾಯ ನೀಡಿದಂಥ ದಾನಿಗಳ ಹೆಸರನ್ನು ಈಗಾಗಲೇ ನಾವು ಪ್ರಕಟಣೆ ಮಾಡಿದ್ದೇವೆ. ಮತ್ತೆ ಅದನ್ನು ಪ್ರಕಟಿಸದೆ ಎಲ್ಲ ಸಹಕರಿಸಿದ ದಾನಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಪುರುಷರ ವಿಭಾಗದ ಗುಂಪು ಸ್ಪರ್ಧೆಯ ವಿಜೇತರನ್ನು ಗೌರವಿಸ್ತಾ ಇದ್ದೇವೆ. ಇದನ್ನು ವಾಲಿಬಾಲ್ ವಿಜೇತರನ್ನು ಗೌರವಿಸುವಂತೆ ಶ್ರೀಯುತ ವಿಶ್ವನಾಥ್ ಹೆಗಡೆ ಉದ್ಯಮಿ ಮುಂಬೈ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಪ್ರಥಮ ಸ್ಥಾನವನ್ನು ಕೊಳಂಬೆ ಫ್ರೆಂಡ್ಸ್ ಮುದ್ರಾಡಿ ಶ್ರೀಯುತ
ಗುರುಪ್ರಸಾದ್ ಹೆಗಡೆ ಅವರ ನೇತೃತ್ವದ ತಂಡ, ಕೊಳಂಬೆ ಫ್ರೆಂಡ್ಸ್ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಶ್ರೀಯುತ ವಿಶ್ವನಾಥ ಹೆಗಡೆ ಇವರಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ ಬಂಧುಗಳೇ, ಓಡೋಡಿ ಬರಬೇಕು. ಈಗಾಗಲೇ ಸಮಯ 6ಕ್ಕೆ ಸಮೀಪಿಸ್ತಾ ಇದೆ. ಈ ಒಂದು ಬಹುಮಾನವನ್ನ ಶ್ರೀಯುತ ವಿಶ್ವನಾಥ ಹೆಗಡೆ ಮುಂಬೈ ಇವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದವರು ಹೆಗಡೆ ಬ್ರದರ್ಸ್ ಹೆಬ್ರಿ. ಮುಂದಿನ ಬಹುಮಾನವನ್ನು ಸ್ವೀಕರಿಸಕ್ಕೆ ಸಿದ್ಧರಿರುವಂತೆ ಕೇಳಿಕೊಳ್ತಾ ಇದ್ದೇವೆ. ಹೆಗಡೆ ಬ್ರದರ್ಸ್ ಹೆಬ್ರಿ. ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದವರು ಕೊಳಂಬೆ ಫ್ರೆಂಡ್ಸ್ ಮುದ್ರಾಡಿ. ವಿಜೇತರಿಗೆ ಅಭಿನಂದನೆಗಳು. ದ್ವಿತೀಯ ಸ್ಥಾನ ಹೆಗಡೆ ಬ್ರದರ್ಸ್ ಹೆಬ್ರಿ. ಬನ್ನಿ ಹೆಗಡೆ ಬ್ರದರ್ಸ್. ಬಹಳ ಜಿತಾಜಿತಿಯ ಹೋರಾಟವನ್ನ ಸೀನಜ್ಜನ ಅಂಕಣದಲ್ಲಿ ನಡೆದಂಥ ವಾಲಿಬಾಲ್ ಪಂದ್ಯವನ್ನು ನಾವು ನೋಡಿದ್ದೇವೆ. ಸುಮಾರು 11 ತಂಡಗಳ ನಡುವೆ ಬಹಳ ಸೆಣಸಾಟ ಬಿದ್ದು ಪ್ರಥಮ ಸ್ಥಾನವನ್ನು ಪಡೆದವರು ಕೊಳಂಬೆ ಫ್ರೆಂಡ್ಸ್, ದ್ವಿತೀಯ ಸ್ಥಾನ ಹೆಗಡೆ ಬ್ರದರ್ಸ್ ಹೆಬ್ರಿ. ದ್ವಿತೀಯ ಸ್ಥಾನ ಬಂದ ಹೆಗಡೆ ಬ್ರದರ್ಸ್ ಹೆಬ್ರಿ ಇವರು ಪಡೆದುಕೊಂಡಿದ್ದಾರೆ. ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕೂಟದ ಧ್ವನಿವರ್ಧಕವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಹೆಗಡೆ ಸೌಂಡ್ಸ್ ಬೇಳೆಂಜೆ, ಇವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಹಗ್ಗ ಜಗ್ಗಾಟದ ಪುರುಷರ ವಿಜೇತರು 11 ತಂಡಗಳ ಪೈಕಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದ ತಂಡ ಶ್ರೀಯುತ ಸುಕೇಶ್ ಹೆಗಡೆ ನೇತೃತ್ವದ ತಂಡ ಕರ್ತಾಲ ಫ್ರೆಂಡ್ಸ್. ಬನ್ನಿ ಈ ಬಹುಮಾನವನ್ನು ಶ್ರೀಯುತ ಉದಯ್ ಹೆಗಡೆ ಬೆಂಗಳೂರು ಇವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕೂಟದ ಬಹಳ ಆಕರ್ಷಣೀಯವಾದಂಥ ಪಂದ್ಯಕೂಟಗಳು. ಹಗ್ಗ ಜಗ್ಗಾಟದ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಂಥ ತಂಡ ಕಡ್ತಾಲ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಿದ ಶ್ರೀಯುತ ಕರುಣಾಕರ ಹೆಗಡೆ ಅವರನ್ನು ವಂದಿಸ್ತಾ ಇದ್ದಾವೆ. ಎಸ್, ವೇದಿಕೆಯ ಮೇಲೆ ಕಾಣ್ತಾ ಇದ್ದಾವೆ ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ವಿಜೇತ ತಂಡ ಕಡ್ತಾಲ. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿದೆ ಪಿಲಿಚಾವಂಡಿ ಸೇಳೆಂಜೆ ತಂಡ. ದ್ವಿತೀಯ ಸ್ಥಾನಿ ಪಿಲಿಚಾವಂಡಿ ಸೇಳೆಂಜೆ. ಈ ಬಹುಮಾನವನ್ನು ಶ್ರೀಯುತ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ ಪ್ರವೀಣ್ ಕುಮಾರ್ ಹೆಗಡೆ ಅವರು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದ ತಂಡ ಪಿಲಿಚಾಮುಂಡಿ ಸೇಳೆಂಜೆ. ಇವರಿಗೆ ವಲಯದ ಅಧ್ಯಕ್ಷರು ಹಾಗೂ ಎಲ್ಲ ವೇದಿಕೆ ಮೇಲಿದ್ದ ಗಣ್ಯರು ಜೊತೆಯಾಗಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯ ಮುಖೇನವಾಗಿ ಅಭಿನಂದಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಆರಕ್ಷಕ ಠಾಣೆ ಹೆಬ್ರಿ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ
ಮುಂದಿನ ಕಾರ್ಯಕ್ರಮಕ್ಕಾಗಿ ಶ್ರೀಮತಿ ಸುಲತಾ ಗಂಗಾಧರ್ ಇವರನ್ನ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿ ನಮ್ಮ ಒಬ್ಬರು ಬಂದು ಹಾಲಾಡಿಯ ಒಬ್ಬರು ಬಂಧುವಿನ ಮೊಬೈಲ್ ಕಳೆದು ಹೋಗಿದೆ. ಸಿಕ್ಕಿದ್ರೆ ಪ್ರಕಟಣಾ ವಿಭಾಗಕ್ಕೆ ಕೂಡಲೇ ತಕ್ಷಣ ಮುಗಿಸ್ಬೇಕು. ಮೊಬೈಲ್ ಕಳೆದು ಹೋಗಿದೆ ಹಾಲಾಡಿ ಅವ್ರದ್ದು. ಯಾರಿಗಾದರೂ ಸಿಕ್ಕಿದ್ರೆ ಇಲ್ಲಿ ತಂದು ಕೊಡಿ. ಮುಂದಿನ ಕಾರ್ಯಕ್ರಮಕ್ಕಾಗಿ ಶ್ರೀಮತಿ ಸುಲತಾ ಗಂಗಾಧರ್ ಇವರನ್ನ ಕೇಳಿಕೊಳ್ತಾ ಇದ್ದಾರೆ. ಸವಿಸ್ತಾರವಾಗಿ ಆಟಿಡೊಂಜಿ ಕೂಟಡು ಕೆಸರ್ದ ಗೊಬ್ಬಿನ ಆಟೋಟ ಸ್ಪರ್ಧೆಯ ಬಹುಮಾನ ವಿತರಣಾ ಪಟ್ಟಿ ವಾಚಿಸಿರುವ ಶ್ರೀಯುತ ಪ್ರನಿಲ್ ಹೆಗ್ಡೆ ಅವರಿಗೆ ಮತ್ತು ಬಹುಮಾನ ಪಡೆದ ಹಿರಿಯ ಕಿರಿಯ ಚೇತನಗಳಿಗೆ ಅಭಿನಂದನೆಗಳು. ಸಮಾರೋಪ ಸಮಾರಂಭದ ಇನ್ನೋರ್ವ ಅತಿಥಿಗಳಾದ ಶ್ರೀಯುತ ಉದಯ್ ಕುಮಾರ್ ಹೆಗ್ಡೆ ಕೊಳಂಬೆ, ಉದ್ಯಮಿ ಬೆಂಗಳೂರು, ಇವರು ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇಷ್ಟ ದೇವರಾದಂಥ ಮಹಾಗಣಪತಿಯನ್ನು ಮನಸಾರ ಸ್ಮರಿಸುತ್ತಾ, ನಮ್ಮ ಕುಲದೇವರಾದಂಥ ವೀರಾಂಜನೆಯನ್ನು ಪ್ರಾರ್ಥಿಸುತ್ತಾ, ಹಾಗೆ ಈ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳಿಗೆ ಕೈ ಮುಗಿದು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಪ್ರವೀಣ್ ಹೆಗ್ಡೆ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವಿಶ್ವನಾಥ್ ಹೆಗ್ಡೆ ಅವರೇ, ಕರುಣಾಕರ್ ಹೆಗ್ಡೆ ಅವರೇ, ಸುಧಾಕರ್ ಹೆಗ್ಡೆ ಅವರೇ, ಶೇಖರ್ ಹೆಗ್ಡೆ ಅವರೇ, ಹಾಗೂ ಸೀತಾ ಹೆಗ್ಡೆ ಅವರೇ, ಹಾಗೆ ನಮ್ಮ ಮಾಸ್ಟರ್ ಆದಂಥ ಹರಿದಾಸ್ ಹೆಗ್ಡೆ ಅವರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಬಂಧುಗಳ, ಇವತ್ತಿನ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆದಂಥ ಆಟಿಡೊಂಜಿ ಕೂಟಡು ಕೆಸರದ ಗುಬ್ಬಂತ ನೋಡಿ ನನಗೆ ತುಂಬ ಸಂತೋಷವಾಯಿತು. ಈ ಸುಂದರ ಪ್ರಕೃತಿ ರಮಣೀಯ ಪರಿಸರದಲ್ಲಿ ಇದ್ದಂಥ ನಮ್ಮವ್ರದ್ದೇ ಆದಂಥ ಜಾಗದಲ್ಲಿ ಏರ್ಪಡಿಸಿದ್ದೀರಿ. ಇದು ಇನ್ನೂ ವಿಶೇಷತೆ ಹಾಗೂ ಸಂತೋಷ. ಈ ಜಾಗವನ್ನು ನಾನು ಲಾಸ್ಟ್ ಟೈಮ್ ಇದೇ ಸಮಯದಲ್ಲಿ ನಮ್ಮ ಚಾಮರಾಜನಗರದ ಕಬಿನಿ ರೆಸಾರ್ಟಿಗೆ ಹೋಗಿದ್ವಿ. ಅಲ್ಲಿ ಒಂದು ತಲೆಗೆ 10,000 ಕೊಟ್ಟು ಒಬ್ಬರಿಗೆ ಚಾರ್ಜ್ ಮಾಡಿದರು. ಬಟ್ ಇಲ್ಲಿ ಬಂದು ಫ್ರೀಯಾಗಿ ನೋಡ್ಬೋದು ಅಂತ ಕಾಣ್ತದೆ. ಸೇಮ್ ಇದೇ ಥರ ಪರಿಸರ, ಆದರೆ ಸ್ವಲ್ಪ ಕಾಡು ಪ್ರಾಣಿಗಳು ಜಾಸ್ತಿ ಇದೆ ಅಷ್ಟೇ ಬಿಟ್ಟರೆ. ಇಲ್ಲಿ ಕೂಡ ನನಗೆ ತಿಳಿದ್ಬಿಟ್ಟ ಮುಂದೆ ಹೋದರೆ ಇದು ಕಾಡು ಪ್ರಾಣಿಗಳು ಕೂಡ ಸಿಗ್ಬೋದಾ ಅಂತ. ಅದಕ್ಕಾಗಿ ನನಗೆ ಸೇಮ್ ಅದೇ ನೆನಪಾಯಿತು. ಲಾಸ್ಟ್ ಟೈಮ್ ಇದೇ ಸಮಯದಲ್ಲಿ ನಾವು ಫ್ಯಾಮಿಲಿ ಟೂರ್ ಹೋಗಿದ್ವಿ ಅಲ್ಲಿ. ತುಂಬ ಸಂತೋಷ ಪ್ರವೀಣ್ ಹೆಗ್ಡೆ ಅವರೇ. ಇದನ್ನು ಆಯೋಜಿಸ್ತಕ್ಕಂಥ ನಿಮಗೂ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಂಧುಗಳೇ, ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಬೆಳಗಿಂದ ಸಂಜೆವರೆಗೆ ಈ ತಿಂಗಳ ವಿಶೇಷತೆಯನ್ನು ಬೆಳಿಗ್ಗೆ ನಾನು ಬರಲಿಲ್ಲ, ಬರುವ ಲೇಟಾಗಿತ್ತು. ಪ್ರಾಧ್ಯಾಪಕಿಯಾದಂಥ ಇವರು ನಮ್ಮ ಟೀಚರ್ ಪ್ರಭಾತ್ ಹೆಗ್ಡೆ ಅವರು ಸುಮಾರು 1 ಗಂಟೆ ತಮ್ಮ ಪ್ರವಚನವನ್ನು ನೀಡಿದ್ದಾರೆ. ಅದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಇನ್ನು ಪುನಃ ಹೇಳಿದರೆ ಅದೇ ರಿಪೀಟ್ ಆಗ್ತದೆ, ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ನಮ್ಮ ಬೆಂಗಳೂರಿಂದ ಬಂದಂಥ ಅತಿಥಿ ಕೂಡ ಕರುಣಾಕರ್ ಹೆಗ್ಡೆ ಅವರು ಕೂಡ ಮಾತಿನಲ್ಲಿ ಭಾರಿ ನಿಪುಣರಾಗಿದ್ದರು. ಅವರು ಕೂಡ ಸವಿಸ್ತಾರವಾಗಿ ಏನೆಲ್ಲ ಹೇಳಬೇಕಂತ ಇದ್ದದೋ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇದರ ಬಗ್ಗೆ ಆಟಿಯ ವಿಚಾರ ಬಗ್ಗೆ, ಆಟಿ ತಿಂಗಳ ಬಗ್ಗೆ ಮಾತಾಡೋದಿಲ್ಲ. ಮತ್ತು ಮಾತಾಡಿದರೆ ಸರಿಯಾಗಲಿಕ್ಕಿಲ್ಲ. ಈಗ ಎಲ್ಲ ಇಲ್ಲಿ ಹೆಚ್ಚು ಪ್ರಾಧ್ಯಾಪಕರಿದ್ದಾರೆ, ಲೆಕ್ಚರ್ಸ್ ಇದ್ದಾರೆ, ಡಾಕ್ಟರ್ಸ್ ಅವರು ಇದ್ದಾರೆ, ಡಾಕ್ಟರೇಟ್ ಪಡೆದವರು ಕೂಡ ಇದ್ದಾರೆ. ಅದರಿಂದಾಗಿ ಗೆಸ್ಟಾಗಿ ಕರೆದೋದಕ್ಕೆ 1-2 ಮಾತಾಡ್ತೇನೆ ಅಷ್ಟೇ. ಬಂಧುಗಳೇ, ನಮ್ಮ ಈ ತುಳುನಾಡು ಸುಂದರ ಕಡಲು, ಶಿಕ್ಷಣ ರಂಗದ ಮಡಿಲು, ಹಾಗೆ ಶ್ರದ್ಧಾ ಕೇಂದ್ರಗಳ ತವರೂರಾಗಿದೆ. ಈ ಸುಂದರ ಕರಾವಳಿಯ ಸಾಮರಸ್ಯ ಜೀವನವೇ ಇದರ ಮೂಲ ತಿರುವು. ಹಾಗೆ ಬಹುಸಂಸ್ಕೃತಿ, ಆಚಾರ ವಿಚಾರ, ವಿಭಿನ್ನ ಆರಾಧನೆಗಳ ಮೂಲಕ ನಮ್ಮ ಈ ಜೊತೆಗೆ ಸಮೃದ್ಧ ಪರಂಪರೆ ನಮ್ಮ ಈ ತುಳುನಾಡಿನಲ್ಲಿ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಹಾಗೆ ರಾಜಕೀಯವಾಗಿ ಬಹಳ ಮುಂದುವರಿದಂಥ ನಾಡಾಗಿದೆ. ಹಾಗೂ ಹಲವಾರು ಕಲೆಗಳಿಂದ ಕೂಡಿದಂಥ ತವರೂರಾಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಆಟಿ ವಿಚಾರದಲ್ಲಿ ನಾನು ಆಟಿ ಈ ಸಮಯದಲ್ಲಿ ಕಂಡಂಥ ವಿಚಾರ, ನಾನು ಅನುಭವಂಥ ವಿಚಾರವನ್ನು 1-2 ಮಾತನಾಡಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬೆಳಿಗ್ಗೆ ಪ್ರಾಧ್ಯಾಪಕಿಯಾದ ಟೀಚರ್ ಹೇಳಿದಾಗೆ
ನಮ್ಮ ರೈತಾಪಿ ವರ್ಗದವರಿಗೆ ಈ ತಿಂಗಳು ಬಹಳ ವಿಶೇಷವಾದ ತಿಂಗಳು. ಯಾಕಂದರೆ ತಮ್ಮ ವ್ಯವಸಾಯದ ಕೆಲಸವನ್ನೆಲ್ಲ ಮುಗಿಸಿ ತಮ್ಮ ಶರೀರವನ್ನು ಆರೈಕೆ ಮಾಡುವಂಥ ಸಮಯ. ಈ ತಿಂಗಳಲ್ಲಿ ಕೆಲಸ ಕಾರ್ಯ ಕೂಡ ಕಡಿಮೆ ಇರ್ತದೆ. ಮತ್ತೆ ಇನ್ನೊಂದು ವಿಚಾರ, ಈ ತಿಂಗಳು ಬಹಳ ಕಷ್ಟ ಅಂತ ಕುಟುಂಬ ಕೂಡ ನಾವು ಇಲ್ಲಿದ್ದೇವೆ. ನಾನು ನೋಡಿದ ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲಿ ಈ ತಿಂಗಳ ಆಟಿ ತಿಂಗಳಲ್ಲಿ ನಮ್ಮ ಪರಿಸರದಲ್ಲಿ ಸಿಕ್ಕಂಥ ನಾನಾ ನಮೂನೆಯ ಸಸ್ಯ, ವಿಶೇಷ ಔಷಧಿಯ ಗುಣಗಳುತ್ತ ಸಸ್ಯಗಳಿಂದ ತಯಾರಿಸಿದ ಪದಾರ್ಥಗಳನ್ನು ತಿನ್ನೋದು ಕೂಡ ಇಲ್ಲಿ ರೂಢಿಯಾಗಿದೆ. ಹಾಗೆ ಆಟಿ ಅಮಾವಾಸ್ಯೆಯಂದು ಬೆಳಗಿನ ಜಾವ ಎದ್ದು ಆಲೆ ಮರದ ಕೆತ್ತೆಯನ್ನು ತಂದು ಅದರ ಕಷಾಯ ಮಾಡುವುದು ಕೂಡ ಪದ್ಧತಿಯಲ್ಲಿ ಇದೆ. ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಅಂತೆ. ಹಾಗೆ ಆಟಿ ಅಮಾವಾಸ್ಯೆಯಂದು ಸಮುದ್ರ ಸ್ನಾನ ಕೂಡ ಪದ್ಧತಿಯಲ್ಲಿ ಇದೆ. ಅದು ನಮ್ಮ ಚರ್ಮದ ಆರೋಗ್ಯ ಕೂಡ ಒಳ್ಳೆಯದಂತೆ. ಹಾಗೆ ಇನ್ನು ಪರಿಸರ ಸಿಕ್ಕಂಥ ಕೆಸುವೆ ಇರ್ಬೋದು, ಅಣಬೆ ಇರ್ಬೋದು, ಕಣಿಲೆ ಇರ್ಬೋದು, ಹೀಗೆ ಮುಂತಾದ ನಾನಾ ಈ ತಿಂಗಳಲ್ಲಿ ವಿಶೇಷವಾಗಿ ಔಷಧ ಗುಣಗಳಿದ್ದ ತರಕಾರಿಗಳನ್ನು ತಂದು ತಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಖಾದ್ಯಗಳನ್ನು ಮಾಡಿ ತಿಂತಾ ಇದ್ದೀವಿ. ಹಾಗೆ ಇನ್ನೊಂದು ವಿಶೇಷ, ಆಟಿಯ ತಿಂಗಳಾದ ನಂತರ ಒಂದು ವಿಶೇಷ ಆಟಿ ಕಳಂಜ ಎಂಬ ನರ್ತನ. ಮನೆಗೆ ಬಂದು ಊರಿಗೆ ಬಂದಂಥ ಮಾರಿಯನ್ನು ತಮ್ಮ ದೈವಿ ಶಕ್ತಿಯಿಂದ ಓಡಿಸುವುದು ಕೂಡ ಪದ್ಧತಿಯಲ್ಲಿದೆ. ಈಗಲೂ ಕೂಡ ಅದು ನನ್ನ ಪ್ರಕಾರ ಚಾಲ್ತಿಯಲ್ಲಿದೆ. ಹಾಗೆ ನನಗೆ ಈಗ ಇವತ್ತಿನ ಬೆಳಗಿಂದ ಸಂಜೆವರೆಗೆ ನೋಡುವಾಗ ನನ್ನ ಬಾಲ್ಯದ ನೆನಪಾಗ್ತದೆ. ನಾವು ಕೂಡ ಈ ರಜೆಯ ದಿವಸ ಬೆಳಗಿನ ಸಂಜೆವರೆಗೆ ನೀರಿನಲ್ಲೇ ಇದ್ವಿ. ಹಾಗೆ ಫ್ರೀ ಟೈಮಲ್ಲಿ ಬುಗುರಿ ಆಟ ಇರ್ಬೋದು, ಚನ್ನೆಮಣೆ ಇರ್ಬೋದು, ಚಿನ್ನಿ ದಾಂಡಿ ಇರ್ಬೋದು, ಹಾಗೆ ಲಗೋರಿ ಮುಂತಾದ ನಾನಾ ನಮೂನೆಯ ಕ್ರೀಡೆಗಳನ್ನು ಆಡಿದು ಕೂಡ ನನಗೆ ನೆನಪಾಯಿತು. ಇಂತಹ ಸುಂದರ ಗ್ರಾಮೀಣ ಕ್ರೀಡೆಯನ್ನು ಮರುಕಳಿಸಿದಂಥ, ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಬಂಧುಗಳೇ, ನನ್ನೊಂದೆರಡು ಬೇಡಿಕೆಗಳು ತಮ್ಮ ಮುಂದೆ ಇಡಬೇಕಂತಿದ್ದೇನೆ. ಈಗಾಗಲೇ ಇಲ್ಲಿ ಯಾರು ಜನ ಇಲ್ಲ, ಇಲ್ಲಿ ಆಲ್ರೆಡಿ ಮುಂದೆ ಹೋಗಿ ಆಗಿದೆ. ಈಗ ಬೆಳಗಿನ ಸಂಜೆವರೆಗೆ ನಿಂತು ಆಟ ಆಡಿ ಸಾಕಾಗಿರಬೇಕು. ಅದೇನೆಂದರೆ ಬಂಧುಗಳೇ, ನಾವು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸರ್ಕಾರದಿಂದ ಸ್ಯಾಂಕ್ಷನ್ ಆದಂಥ CS ಸೈಟ್ ಇತ್ತು. ಅದರಲ್ಲಿ ನಾವು ನಮ್ಮದೇ ಆದೊಂದು ಸುಸಜ್ಜಿತವಾದ ಭವನವನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ಅದರ ಶಿಲಾನ್ಯಾಸ ಕೂಡ ರೆಡಿಯಾಗಿದೆ. ಅದರ ಉದ್ಘಾಟನೆಗೆ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕ ಕೂಡ ಬಂದಿದ್ದರು. ಹಾಗೆ ಇದರ ಆಮಂತ್ರಣ ಪತ್ರಿಕೆ ಹಾಗೂ ಅದರ ಜೊತೆಗೊಂದು ಮನವಿ ಕೂಡ ಕಟ್ಟಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಒಳ್ಳೆ ಮನಸ್ಸಿಂದ, ಉದಾರ ಮನಸ್ಸಿನಿಂದ ನಾವು ಕಟ್ಟುವಂಥ ಈ ಸುಸಜ್ಜಿತವಾದ ಭವನಕ್ಕೆ ಸಹಾಯ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಬೇಡಿಕೊಳ್ತೇನೆ. ನಮ್ಮ ಈ ಭವನದಲ್ಲಿ ಒಂದು ಕಲ್ಯಾಣ ಮಂಟಪ ಬರ್ತದೆ, ಹಾಗೆ ಒಂದು ಮಿನಿ ಹಾಲು, ಒಂದು ಡೈನಿಂಗ್ ಹಾಲು, ಒಂದು ಆಫೀಸ್ ರೂಮು, ಹಾಗೆ ಒಂದು 10 ಹಾಸ್ಟೆಲ್ಗಳಿದ್ದ ರೂಮ್ಗಳು ರೆಡಿ ಆಗ್ತಿದೆ. ಇದು ನಮ್ಮ ಸಮಾಜಕ್ಕೆ ಒಳಿತಾಗಲಿ ಅಂತ ಇದರಿಂದ ಬಂದಂಥ ಹಣದಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ವೈದ್ಯಕೀಯವಾಗಿ, ಹಾಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಜಾಬನ್ನು ಅರಿಸಿಕೊಂಡು ಬಂದವರಿಗೆ ವ್ಯವಸ್ಥೆ ಮಾಡುವಂಥ ಕೆಲಸಗಳು ಕೂಡ ನಾವು ಮಾಡುವ ಹಂಬಲ ನಮ್ಮ ಹತ್ರ ಇದೆ. ಆದ್ದರಿಂದ ತಾವೆಲ್ಲ ಈ ಕೆಲಸ ಕಾರ್ಯಕ್ಕೆ ಕೈ ಜೋಡಿಸಬೇಕು. ಹಾಗೆ ಇದರ ಖರ್ಚು ಕೂಡ ಬಹಳಷ್ಟು ಇದೆ. ನನ್ನ ಪ್ರಕಾರ ಬಹಳಷ್ಟು ನಮ್ಮ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರು. ಸುಮಾರು 6 ಕೋಟಿಗಿಂತಲೂ ಮಿಗಿಲಾಗಿದೆ. ಇದಕ್ಕೆ ಆಗಲೇ ಬಹಳಷ್ಟು ದಾನಿಗಳು ಮುಂದೆ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಕೆಲವರು ಕೂಡ ಕೊಡುವ ಭರವಸೆಯನ್ನು ಕೂಡ ಇಟ್ಟಿದ್ದಾರೆ. ನಾನು ನಮ್ಮ ಹೆಬ್ರಿಯ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೇನೆ. ಈಗ ನಮಗೆ ಸಹಾಯ ಮಾಡಿ, ನಿಮ್ಮ ಬಿಲ್ಡಿಂಗ್ ಆಗುವಾಗ ನಾವೆಲ್ಲ ಇಡೀ ಬೆಂಗಳೂರಿನವರು ನಿಮಗೆ ಬೆನ್ನೆಲುಬಾಗಿ ಬಂದು ನಿಲ್ತೇವೆ ಅಂತ ನಾನು ಭರವಸೆಯನ್ನು ಕೂಡ ಕೊಡ್ತೇನೆ ಈ ಸಂದರ್ಭದಲ್ಲಿ. ಹಾಗೆ ಇನ್ನೊಂದು ವಿಚಾರ ಏನಂದರೆ ಬಂಧುಗಳೇ, ನಮ್ಮ ಊರಾದ ಮುದ್ರಾಡಿ ಬಲ್ಲಾಡಿಯ ಅರ್ಧನಾರೀಶ್ವರ ಹಬ್ಬಕದಾರ ಹಾಗೂ ಬ್ರಹ್ಮ ಬೈದ್ರಕಳಿ ಗರಡಿಯ ಜೀರ್ಣೋದ್ಧಾರ ಕಾರ್ಯವನ್ನು ಈಗಾಗಲೇ ಕೈ ಎತ್ತಿಕೊಂಡಿದ್ದೇವೆ. ಈಗಾಗಲೇ ಅದರ ಪ್ರಾಯಶ್ಚಿತ್ತಾದಿ ಪೂಜೆಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಇದು ಕೂಡ ದೊಡ್ಡ ಬಜೆಟ್ಟು. ಈಗ ಇದೇ ಬರುವ ನಾಡಿದ್ದು 31ನೇ ತಾರೀಕು ಅದರ ಮುಷ್ಟಿ ಕಾಣಿಕೆಯನ್ನು
ಮುಷ್ಟಿ ಕಾಣಿಕೆ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೆ ಕಂಟಿನ್ಯೂ ಆಗಿ 31, 1, 2, 3, 4 ದಿವಸ ಕಂಟಿನ್ಯೂ ಆಗಿ ಪೂಜೆ ಪ್ರಾಯಶ್ಚಿತ್ತ ಪೂಜೆಗಳು ನಡೆದಿದ್ದೇವೆ. ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಬಹಳಷ್ಟು ಜನ ನಮ್ಮ ಬಲ್ಲಾಡಿ ಕ್ಷೇತ್ರ ಆಲಡೆ ಕ್ಷೇತ್ರ ಆಗಿದೆ ಅಂತ ನಾನು ತಿಳಿದುಪಟ್ಟಿದ್ದೇನೆ. ಆದ್ದರಿಂದ ತಾವೆಲ್ಲರೂ ಇಂಥ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಬೇಕು, ಹಾಗೆ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತಾ ನನಗೆ ಮಾತನಾಡಲಿಕ್ಕೆ 1-2 ನಿಮಿಷ ಅವಕಾಶ ಮಾಡಿಕೊಟ್ಟಂಥ ಸಂಘದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಕುರಿತು ಸವಿ ಮಾತನ್ನ ಮತ್ತು ಅಭಿನಂದಿಸಿದ ಶ್ರೀಯುತ ಉದಯ್ ಕುಮಾರ್ ಹೆಗ್ಡೆ ಕೊಳಂಬೆಯವರಿಗೆ ವಂದನೆಗಳು. ಇದೀಗ ಇನ್ನೋರ್ವ ಅತಿಥಿ ಶ್ರೀಯುತ ಶೇಖರ್ ಹೆಗ್ಡೆ ನಿವೃತ್ತ ಶಿಕ್ಷಕರು ಚಂದುಕುಂದು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಆಟಿಡೊಂಜಿ ಕೂಟ ಕೆಸರದ ಗೊಬ್ಬು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಬಂಧುಗಳೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳೇ, ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಬಹುಶಃ ಎಲ್ಲ ವಲಯದವರು ಕೂಡ ಈ ಕಾರ್ಯಕ್ರಮವನ್ನು ಗಮನಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ನನಗೆ ಭಾಳ ಸಂತೋಷ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮೂಡುಬಿದಿರೆಯಲ್ಲಿ ಕೂಡ ನಾವು ಕೂಡ ಇದನ್ನು ಗಮನಿಸಬೇಕು. ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ, ನಾವು ಗಮನಿಸಬೇಕು, ನಾವು ಮನಸ್ಸು ಮಾಡಿದರೆ, ಒಂದು ಸಂಘಟನಾ ಶಕ್ತಿ ಇದ್ದರೆ, ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ, ಅಧ್ಯಕ್ಷರ ಸರಿಯಾದ ಮಾರ್ಗದರ್ಶನ ಇದ್ದರೆ ಒಂದು ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಇದೊಂದು ನಿದರ್ಶನ. ಹಾಗೆ ದೊಡ್ಡಿನ ಜಡ್ಡು ಈ ಪರಿಸರ, ಇದಕ್ಕೆ ನಾವು 50 ವರ್ಷ ಹಿಂದೆ ಇಲ್ಲಿ ಪಾದಸ್ಪರ್ಶ ಮಾಡಿದ್ದೇವೆ. ನಾವೆಲ್ಲ ತಿರುಗಿದಂಥ ಜಾಗ ಇದು. ಯಾಕಂತ ಹೇಳಿದರೆ ಇದರ ಮುಖ್ಯ ವಿಶೇಷ ಇಲ್ಲಿ ಏನಂತ ಹೇಳಿದರೆ, ಮಳೆಗಾಲದ ಪ್ರಾರಂಭದಲ್ಲಿ ಸೀತಾ ನದಿಯ ಮೀನೆಲ್ಲ ಮೇಲೆ ಬರ್ತದೆ. ಆ ಮೀನೆಲ್ಲ ಹಿಡಿಲಿಕ್ಕೆ ಇಲ್ಲಿ ಬರ್ತಾ ಇದ್ರು. ನಾವು ಕೂಡ ಬಂದಿದ್ದೇವೆ. ಒಳ್ಳೆಯ ಒಂದು ಪರಿಸರ ಇಲ್ಲಿ ಸಿಕ್ಕಿದೆ. ಬಹುಶಃ ಸ್ವಲ್ಪ ಬರಲಿಕ್ಕೆ ದೂರ ಆದರೂ ಕೂಡ ಇಷ್ಟೊಂದು ಒಳ್ಳೆಯ ಪರಿಸರ ಈ ಆಟಿದ ಕೂಟ ಕೆಸರದ ಗೊಬ್ಬು ಇದಕ್ಕೆ ಸಿಗುವುದು ಭಾಳ ಕಷ್ಟ. ಇಂಥ ಸಂದರ್ಭದಲ್ಲಿ ಭಾಳಷ್ಟು ಭವಿಷ್ಯ ಇದೆ ನಿಮ್ಮ ಸಂಘಕ್ಕೆ. ಯಾಕಂತ ಹೇಳಿದರೆ ಒಳ್ಳೆಯ ಇಲ್ಲಿಯ ಒಂದು ಪರಿಸರ ಮತ್ತು ಇಲ್ಲಿ ನಮ್ಮ ಸಂಘ, ಮನೆಗಳು, ಜನಸಂಖ್ಯೆ ಎಲ್ಲವೂ ಇದೆ. ಬಹುಶಃ ಇವತ್ತು ನಾನು ಇಲ್ಲಿಯ ಯುವಕರು ಯುವತಿಯರು ಅವರ ಎನರ್ಜಿ, ಅವರ ಟ್ಯಾಲೆಂಟ್ ಮತ್ತು ಅವರ ಈ ಭಾಗವಹಿಸುವಿಕೆ ನನಗೆ ನೋಡಿ ಭಾಳ ಖುಷಿ ಆಯಿತು. ಪ್ರಾಯಶಃ ನಾನು ಇವತ್ತು ಇಲ್ಲಿ ಬರ್ತಿದ್ರೆ ಇಷ್ಟು ಜನ ನೋಡುವಂಥ ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಇವರು ಹೆಚ್ಚಿನವರು ಯಾರು ಕೂಡ ಮೂಡುಬಿದಿರೆಗೆ ಬರೋದಿಲ್ಲ. ಈಗ ನಾವು ಮೂಡುಬಿದಿರೆಯಲ್ಲಿ ಬ್ರಹ್ಮಕಲಶ ಆಗಲಿ, ಅಲ್ಲಿ ದೇವಸ್ಥಾನದ ಜಾತ್ರೆ ಆಗಲಿ, ಯಾವುದೇ ಕಾರ್ಯಕ್ರಮ, ಆಟೋಟ ಪಂದ್ಯ ಆಗ್ತದೆ, ಕ್ರೀಡಾಕೂಟ ಆಗ್ತದೆ, ಈ ಕಡೆಯಿಂದ ಬರ್ತಾರೆ, ಒಂದು 10% ಬರ್ತಾರೆ. ಅದಕ್ಕೊಂದು ಕಾರಣ ಇರ್ಬೋದು, ಇವರಿಗೆ ಬರಲಿಕ್ಕೆ ದೂರ ಆಗ್ತದೆ. ಅಂತೂ ಇಲ್ಲಿ ಬಂದಾಗ ನಮ್ಮ ಸಮಾಜದಲ್ಲಿ ಯಾವ ರೀತಿಯ ಪ್ರತಿಭೆಗಳಿವೆ, ಎಂಥ ಯುವಕರು ಯುವತಿಯರಿದ್ದಾರೆ, ಅವರ ಕಾರ್ಯಚಟುವಟಿಕೆ ನಮ್ಗೆ ನೋಡಿ ಭಾಳ ಖುಷಿಯಾಯಿತು. ನಿಮ್ಮ ಸಂಘಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂತ ಹೇಳಿದರೆ ಇಲ್ಲಿ ತನು ಇದೆ, ಮನ ಇದೆ, ಧನ ಇದೆ, ಬಲಾಢ್ಯರಿದ್ದಾರೆ, ಎಲ್ಲ ರೀತಿಯ ಶಕ್ತಿ ನಿಮ್ಮಲ್ಲಿದೆ. ನಾವು ಗಮನಿಸ್ತಾ ಇದ್ದೇನೆ. ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತೀರಿ. ಇನ್ನು ಭವಿಷ್ಯದಲ್ಲಿ ಇದನ್ನು ಇನ್ನೂ ಉತ್ತಮಗೊಳಿಸಿ. ಇನ್ನೊಂದು ಕಿವಿ ಮಾತು ಏನಂತ ಹೇಳಿದರೆ, ಇದನ್ನು ಇಲ್ಲಿಗೆ ನಿಲ್ಲಬಾರ್ದು, ಇದು ಅಭಿವೃದ್ಧಿ ಆಗಬೇಕು. ಇನ್ನೂ ಉತ್ತಮ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಿಮ್ಮ ಸಂಘಟನೆ, ಪದಾಧಿಕಾರಿಗಳು, ನಿಮ್ಮಲ್ಲಿ ಒಗ್ಗಟ್ಟು, ನಿಮ್ಮ ಸಭೆ ಸಮಾರಂಭಗಳು ಭಾಳ ಮುಖ್ಯ. ಇನ್ನು ನೀವು ಈ ನಮ್ಮ ವಾಟ್ಸಪ್ ಮೆಸೇಜ್ ಮತ್ತು ಈ ಗ್ರೂಪ್ ಡಿಸ್ಕಷನ್ಗೆ ಹೆಚ್ಚು ಅವಕಾಶ ಕೊಡುವುದು ಬೇಡ. ನನ್ನ ಅಭಿಪ್ರಾಯದಲ್ಲಿ ಏನಿದ್ರೂ ಕೂಡ ಮುಖಾಮುಖಿಯಾಗಿ ನೀವು ಸಭೆ ಮಾಡಿ, ಒಂದು 15 ದಿವಸ ಆಗಲಿ ಅಥವಾ ತಿಂಗಳಿಗೆ ಒಂದು ಸಭೆ ಮಾಡಿ, ನೀವು ಮುಖಾಮುಖಿಯಾಗಿ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಅಲ್ಲಿ ನಿಮ್ಮ ನಿರ್ಣಯ ತಗೊಳ್ಳೋದು ಬಹುಶಃ ಭಾಳ ಒಳ್ಳೆಯದು. ಈ ಗ್ರೂಪ್ ಡಿಸ್ಕಷನ್ನಿಂದ ಅದರಿಂದ ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೇವೆ. ಆದ್ದರಿಂದ ನಿಮ್ಮ ಸಂಘ ಇನ್ನೂ ಕೂಡ ಒಳ್ಳೆಯ ಚಟುವಟಿಕೆಗಳಾಗಲಿ, ಇನ್ನೂ ಕೂಡ ನಿಮ್ಮ ಭವಿಷ್ಯ ಉತ್ತಮ ಆಗಲಿ ಅಂತ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಸಮಾಜದ ಬಾಂಧವರಿಗೆ ನಾನು ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರೊಂದಿಗೆ ಅಭಿನಂದಿಸಿದ ಶ್ರೀಯುತ ಶೇಖರ್ ಹೆಗ್ಡೆ, ನಿವೃತ್ತ ಶಿಕ್ಷಕರು, ಚಂದಕೊಂದು, ಇವರಿಗೆ ವಂದನೆಗಳು ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೋರಿದಂತಹ ಫ್ರೈಡ್ ಟ್ರಸ್ಟ್ರಿ ಕಾರ್ಕಳ ಇದರ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕಾರ್ಯಕ್ರಮದ ಸ್ಥಳ ಪ್ರಾಯೋಜಕರಾದ ಶ್ರೀಮತಿ ಸೀತಾ ಹೆಗ್ಡೆಯವರು ಕಾರ್ಯಕ್ರಮವನ್ನು ಕುಳಿತಲ್ಲೇ ಅಭಿನಂದಿಸಿದ್ದಾರೆ. ಇದೀಗ ಅಧ್ಯಕ್ಷರ ಭಾಷಣ. ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿಯಾಗಬೇಕಾದರೆ ಯಶಸ್ವಿನ ಹಿಂದೆ ಒಂದು ಗುರಿ ಇರಬೇಕು. ಆ ಗುರಿ ಕೈಗೂಡಬೇಕಾದರೆ ಗುರಿಯ ಹಿಂದೆ ಗುರು ಇರಬೇಕು. ಅಂತಹ ಒಡೆಯೋಬಾತಿಯಲ್ಲಿ ಇರುವಂತಹ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ಸಂಘ ರಿಯ ಅಧ್ಯಕ್ಷರು ಶ್ರೀಯುತ ಪ್ರವೀಣ್ ಕುಮಾರ್ ಹೆಗ್ಡೆ ರಂಗನಮಕ್ಕಿ ಹೆಬ್ರಿ, ಇವರಿಂದ ಅಧ್ಯಕ್ಷೀಯ ನುಡಿಗಳು. ಗ್ರಾಮ ದೇವರು ಹಾಗೂ ಜಾಗ ದೈವ ದೇವರನ್ನು ಸ್ಮರಿಸುತ್ತಾ, ಅಂದರೆ ನಾನು ಬೆಳಗ್ಗೆನೇ ಮಾತಾಡಬೇಕಂತ ಅನಿಸಿದ್ದೆ, ತುಂಬ ಸಮಯ ಮೀರಿದರಿಂದ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಬಹುಶಃ ಬೆಳಗ್ಗೆ ಮಾತಾಡಿ ತುಂಬ ಜನ ಇರ್ತಿದ್ರು, ಕೇಳ್ಬೋದಿತ್ತು. ಆದರೆ ಈಗ ಜನ ತುಂಬ ಸಂಖ್ಯೆ ಕಡಿಮೆ ಕಾಣಿಸ್ತಿದೆ, ಹಾಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ನನಗೆ ಭಾಷಣ ಅಂತೂ ಬರುವುದಿಲ್ಲ. ನಮಗೆ ಏನಾದರೂ ಜವಾಬ್ದಾರಿ ವಹಿಸಿದರೆ ಸಂಘದ ಪದಾಧಿಕಾರಿಗಳು ಅಥವಾ ಸಂಘದಲ್ಲಿ ಏನಾದರೂ ಜವಾಬ್ದಾರಿ ವಹಿಸಿದರೆ ಮಾತ್ರ ನಾವು ಮಾಡ್ಕೊಂಡು ಹೋಗುವಂಥ ನಮಗೆ ಅನುಭವ ಇದೆ ಹೊರತು ನಮಗೆ ಭಾಷಣ ಮಾಡುವಂಥ ಯಾವುದೇ ಅನುಭವ ಇಲ್ಲ. ಹಾಗೂ ನಮ್ಮ ಇಂದಿನ ಕಾರ್ಯಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ವಲಯ ಪದಾಧಿಕಾರಿಗಳು, ದಾನಿಗಳು ಹಾಗೂ ಧನ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಹಾಗೂ ಇವತ್ತು ಬಂದು ಸಹಕರಿಸಿದಂಥ ಎಲ್ಲ ವಾಲಂಟಿಯರ್ಸ್ ಇರ್ಬೋದು, ಅಥವಾ ನಮ್ಮ ಮೀಡಿಯಾದವ್ರು ಇರ್ಬೋದು, ಅಥವಾ ನಮ್ಮ ಪೆಂಡಲ್ ಇವ್ರು ಹಾಕಿದಂಥ ಇರ್ಬೋದು, ಚಂಡಿ ಅವರು, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ತೇನೆ ನಾನು ಎಣಿಸ್ಕೊಂಡಿಲ್ಲ. ಅಂದರೆ ನನಗೆ ಭಾರಿ ಖುಷಿ ಆಯಿತು. ನಾವು ಲಾಸ್ಟ್ ಟೈಮ್ ಸ್ಪೋರ್ಟ್ಸ್ ಮಾಡಿಸಿದಲ್ಲಿ ಸಹ ನಾನು ಸಂಘ ತುಂಬ ಜನ ಸಹಾಯ ಮಾಡಿದರು, ಜನ ಸೇರಿದ್ರು. ಎಲ್ಲರೂ ಹೇಳ್ತಿದ್ರು ಸಂಘ ಅಂದರೆ ನಮ್ಮ ಹೆಬ್ರಿಯ ಸಂಘ ಅಂತ ಜನ ಸೇರ್ತಿದ್ದಾರೆ. ಮೊನ್ನೆ ವಿಶ್ವನಾಥಣ್ಣ ಫೋನ್ ಮಾಡಿ ಹೇಳಿದರು, ನಮ್ಮ ಸ್ಪೋರ್ಟ್ಸ್ಗಿಂತನೂ ಜಾಸ್ತಿ ಜನ ಈ ಸರಿ ಸೇರಬೇಕು, ನಮ್ಮದು 700 ಜನ ಟಾರ್ಗೆಟ್ ಇಟ್ಟಿದ್ದೇವೆ ಅಂತ ಹೇಳಿದರು. ಆದರೆ ನಾವು ಹತ್ರ 700 ಜನ ಟಾರ್ಗೆಟ್ ರೀಚ್ ಆಗಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಬರೀ 700 ಅಲ್ಲ, ನಾವು 1000 ಜನ ರೀಚ್ ಆಗಬೇಕಂತ ನಾನೊಂದು ಟಾರ್ಗೆಟ್ ಇಟ್ಕೊಂಡು ನಮ್ಮ ಅವಧಿಯಲ್ಲಿ ಇರುವಾಗ ಮುಂದೆ ಹೇಗೆ ನಡೀತದೋ ಗೊತ್ತಿಲ್ಲ, ನಾವು ಸಹಕಾರ ಆಗಿರ್ತೇವೆ. ನಾವು 2 ವರ್ಷ ಅವಧಿಗೆ ನಾವು ಅಧ್ಯಕ್ಷರಾಗಿ ಬಂದಿದ್ದೇನೆ. ಆ 2 ವರ್ಷ ಪೂರೈಸಿ ಒಳ್ಳೆ ರೀತಿಯಲ್ಲಿ ನಡಿಬೇಕು ನನ್ನೊಂದು ಆಸೆ ಇತ್ತು. ಎಲ್ಲವನ್ನು ಚೆನ್ನಾಗಿ ನೆರವೇರಿಸಿ ಕೊಟ್ಟಿದ್ದೀರಿ. ಹಾಗೆ ಬರುವ ಮುಂದಿನ ಮಹಾಸಭೆಗೂ ಸಹ ಎಲ್ಲರೂ ಬಂದು ಹಾಜರಾಗಿ ಒಳ್ಳೆ ಸಹಕರಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಎಲ್ಲದಕ್ಕೂ ಅವಕಾಶಕ್ಕೆ ಹಾಗೂ ನಮ್ಮ ಪದಾಧಿಕಾರಿಗಳು ಹಾಗೂ ಗೌರವ ಅಧ್ಯಕ್ಷರು, ಅದರಲ್ಲೂ ಸೆಕ್ರೆಟರಿ ಸುನೀತಾ ಹೆಗ್ಡೆ ಅವರು ಪ್ರತಿಯೊಬ್ಬರು ತುಂಬ ಸಹಕರಿಸಿದ್ದೀರಿ. ಸತತ 1 ತಿಂಗಳು ದುಡಿದು ಇದರ ಹಿಂದೆ ಇವತ್ತಿನ ಒಂದು ಏನು ಹೇಳ್ತಾರೆ, ಇವತ್ತಿನ ಒಂದು ಯಶಸ್ವಿಗೆ ನಮ್ಮ ವಲಯ ಪದಾಧಿಕಾರಿಗಳಿದ ಕಾರಣ ಅಂತ ಹೇಳ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ಇದೇ ಥರ ನೀವು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ವಂದನೆಗಳು. ಸ್ವಾಮಿ, ಜೈ ಹಿಂದ್. ಅಧ್ಯಕ್ಷೀಯ ನೆಲೆಯಲ್ಲಿ ನುಡಿಗಳನ್ನು ನಾಡಿದ ಹಾಗೂ ತನ್ನ ಬಾಂಧವರನ್ನ ಕೃತಜ್ಞತೆಯೊಂದಿಗೆ ನೆನಪಿಸಿಕೊಂಡಂತಹ ಪ್ರವೀಣ್ ಕುಮಾರ್ ಅವರಿಗೆ ವಂದನೆಗಳು. ಕೊನೆಯದಾಗಿ ಎಲ್ಲರ ತನುಮನಗಳನ್ನು ವಂದಿಸಿಕೊಳ್ಳಲು ವಂದನಾರ್ಪಣೆಯನ್ನು ನಮ್ಮ ಹೆಬ್ರಿ ವಲಯ ಹೆಗ್ಗಡೆ ಸಮಾಜ ರಿಂಗ್ ಇವರಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಸುನೀತಾ ಅರುಣ್ ಕುಮಾರ್ ಹೆಗ್ಡೆ ಹೆಬ್ರಿ ಇವರಿಂದ. ಆಟಿರೊಂಜಿಕೂಟ ಕೆಸರದ ಗೊಂಬು ಸಮಾರೋಪ ಸಮಾರಂಭದ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಧನ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಎಲ್ಲರಿಗೂ ಹೊಂದಿಸ್ಕೊಳ್ಳೋದೇ ನಮ್ಮ ದೊಡ್ಡ ಕೃತಜ್ಞತೆಗಳು. ಆಟಿರೊಂಜಿಕೂಟಕ್ಕೆ ದೂರದ ಊರಿಂದ ಆಗಮಿಸಿ ಅಧ್ಯಕ್ಷ ಸ್ಥಾನ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಕರುಣಾಕರ್ ಹೆಗ್ಡೆ ಮೂಡಲಮನೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ವ್ಯಕ್ತಿ ದೂರದ ಊರಿಂದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಶ್ರೀಯುತ ಉದಯ್ ಕುಮಾರ್ ಹೆಗ್ಡೆ ಕೊಳಂಬೆ ಇವರು ಸಹ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಇವರಿಗೆ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ.
ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಈ ಜಾಗದ ವಾರಸುದಾರರಾದಂತಹ ಸೀತಾ ಹೆಗಡೆ ದುಡ್ಡಿನ ಜೆಡ್ಡು, ಇವರಿಗೆ ಸಹ ಮನಪೂರ್ವಕ ವಂದನೆಗಳನ್ನ ಹಾರೈಸ್ಕೊಳ್ತಾ ಹಾಗೆ ಅವರಿಗೂ ಸಹ ಸ್ಮರಣಿಕೆಯನ್ನು ನೀಡಿ ವಂದನೆಗಳನ್ನ ತಿಳಿಸ್ಬೇಕಂತ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಶೇಖರ್ ಹೆಗ್ಡೆ, ನಿವೃತ್ತ ಶಿಕ್ಷಕರು, ಚಂದುಕುಂದು, ಇವರು ಸಹ ನಮ್ಮೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮನ್ನು ಸಂತೈಸಿ ಹಿತನುಡಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೊಡ್ತಾ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಂತ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಈ ದಿನದ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮೊಂದಿಗೆ ಸಂಪೂರ್ಣ ಬೆನ್ನೆಲುಬಾಗಿ ನಿಂತಹ ಈ ಎಲ್ಲ ಕಾರ್ಯಕ್ರಮದ ಕ್ರೀಡಾಕೂಟಗಳಲ್ಲಿ ಎಲ್ಲರಿಗೂ ಸಮಾನ ಚಿತ್ತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಆಟಿಕೂಟದ ಕಾರ್ಯಕ್ರಮದಲ್ಲಿ ಕೆಸರದ ಗದ್ದೆದ ಆಟದಲ್ಲಿ ಕಾರ್ಯನಿರ್ವಹಿಸಿಕೊಟ್ಟಂತಹ ಶ್ರೀಯುತ ಪ್ರವೀಣ್ ಹೆಗ್ಡೆ ಮುದ್ರಾಡಿ, ಇವರು ಸಹ ಸ್ಮರಣಿಕೆಯನ್ನು ಸ್ವೀಕರಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಅಲ್ಲ, ಮುದ್ರಾಡಿ. ಹಾಗೆ ಪ್ರನಿಲ್ ಹೆಗ್ಡೆ ರಂಗನ್ ಮಕ್ಕಿ, ಇವರು ಕೂಡ ಬಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ರಾಕೇಶ್ ಹೆಗ್ಡೆ ಹೆಬ್ರಿ, ಇವರು ಕೂಡ ಆಗಮಿಸಿ ಸ್ಮರಣಿಕೆಯನ್ನು ಪಡಿಬೇಕು. ಹಾಗೆ ಈ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಾಯೋಜಕತೆಯನ್ನು ವಹಿಸಿಕೊಟ್ಟಂಥ ಈಗಷ್ಟೇ ಎಲ್ಲ ಹೆಸರುಗಳನ್ನ ಓದಿದ್ದಾರೆ, ನಾನು ಇನ್ನೊಮ್ಮೆ ರಿಪೀಟ್ ಮಾಡಲ್ಲ. ಎಲ್ಲ ಪ್ರಾಯೋಜಕತೆಯನ್ನು ವಹಿಸ್ಕೊಂಡು ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದಂಥ ಎಲ್ಲ ಪ್ರಾಯೋಜಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ನಮಗೆ ಹಣ ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರ ನೀಡಿದಂಥ ಎಲ್ಲ ಹೆಗಡೆ ಸಮಾಜ ಬಾಂಧವದ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಹಾಗೆ ನಮ್ಮ ಈ ದಿನದ ಸಮಾರೋಪ ಸಮಾರಂಭದಲ್ಲಿ ಸ್ವಾಗತವನ್ನು ಮಾಡಿದಂತಹ ನಮ್ಮ ಶ್ರೀಯುತ ಹರಿದಾಸ್ ಹೆಗ್ಡೆ ಅವರು ಮಾಜಿ ಕಾರ್ಯದರ್ಶಿ, ಇವರಿಗೆ ಸಹ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸತೀಶ್ ಹೆಗ್ಡೆ, ಇವರಿಗೆ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಸಮಾರಂಭದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಶರ್ಮರಿಗೆ ಸಹ ಧನ್ಯವಾದಗಳನ್ನ ಕೋರ್ತೇನೆ. ಹಾಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಈ ದುಡ್ಡಿನ ಜಡ್ಡಿದ ಜಾಗದ ಎಲ್ಲ ಕುಟುಂಬಸ್ಥರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ಕೊಳ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮವನ್ನು ಬೆಳಗ್ಗೆ ಸಮಾರೋಪ ಸಮಾರಂಭದವರೆಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಟ್ಟಂತಹ ಸುಲತಾ ಗಂಗಾಧರ್ ಹೆಗಡೆಯವರಿಗೂ ಮನದಾಳದ ಧನ್ಯವಾದಗಳನ್ನ ಹೇಳ್ಕೊಳ್ತೇನೆ. ಅವರಿಗೊಂದು ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಈ ದಿನದ ಕಾರ್ಯಕ್ರಮದ ಎಲ್ಲ ಚಿತ್ರಣಗಳನ್ನು ಸೆರೆ ಹಿಡಿದಂತಹ ನಮ್ಮವರೇ ಆದಂತಹ ವಸಂತ್ ಹೆಗ್ಡೆ ಛಾಯಾಗ್ರಾಹಕ, ಇವರಿಗೂ ಸಹ ಮನದಾಳದ ಧನ್ಯವಾದವನ್ನು ಹೇಳ್ತೇನೆ. ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಬೇಕಂತೇಳಿ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತೀನಿ. ಹಾಗೂ ಈ ದಿನ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಲೈವ್ ಆಗಿ ನೀಡಿದಂತಹ ತುಳುನಾಡು ಫೈನಾನ್ಸ್ ಈ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದವನ್ನು ಕೊಡ್ತೇನೆ. ಅವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಲ್ಲರನ್ನೂ ನೀವು ಟಿವಿಯಲ್ಲಿ ಕಾಣಿಸಿಕೊಟ್ಟಿದ್ದೀರಿ, ನೀವು ಸಹ ಬಂದು ಟಿವಿಗೆ ಕಾಣಬೇಕಲ್ಲ. ಈ ಕಾರ್ಯಕ್ರಮದಲ್ಲಿ ಈ ಕ್ಷಣದವರೆಗೂ ನಮ್ಮೊಂದಿಗೆ ಇದ್ದು ಸಹಕರಿಸಿದ ನಿಮಗೆಲ್ಲರಿಗೂ ಮನದಾಳದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು
ಕೂಟಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ಹೆಗಡೆ ಸೌಂಡ್ಸ ಬೆಳೆಂಜೆ ಇವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಹೆಗಡೆ ಸೌಂಡ್ಸ್ನವರು ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ ಬನ್ನಿ. ಎಲ್ಲ ಪದಾಧಿಕಾರಿಗಳು ಒಮ್ಮೆ ಫೋಟೋಕ್ಕೆ ಛಾಯಾಚಿತ್ರಕ್ಕಾಗಿ ಸಹಕರಿಸಬೇಕು. ಜೊತೆಗೆ ನಮ್ಮ ಈ ಒಂದು ಸ್ಪರ್ಧೆಯಲ್ಲಿ ತೆಗೆದುಕೊಂಡು ಬಂದಂಥ ಎಲ್ಲ ಪರಿಕರಗಳನ್ನು ಅಚ್ಚುಕಟ್ಟಾಗಿ ಹಿಂದೆ ಮುಟ್ಟಿಸುವಲ್ಲಿ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ವಂದಿಸಿದಂತಹ ನಮ್ಮ ವಲಯದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಸುನೀತಾ ಅರುಣ್ ಅವರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಬಾಂಧವರೆಲ್ಲರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಂಧುಗಳೇ, ನಮ್ಮ ವಲಯದ ಎಲ್ಲ ಪದಾಧಿಕಾರಿಗಳು ಒಮ್ಮೆ ವೇದಿಕೆಗೆ ಬಂದು ಮೈಪೇ ಕಕ್ಕೆದೆದುರು ಸೈತೆ, ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ, ಕೋರಿ ಮುಟ್ಟು ಪೊರ್ಲು ತೂಲೆ, ಜವನರ್ನ ಉಮೇದ್ ತೂಲೆ, ಕೋರಿ ಮುಟ್ಟು ಪೊರ್ಲು ತೂಲೆ, ಜವನರ್ನ ಉಮೇದ್ ತೂಲೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ, ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ, ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ, ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ.